ಪ್ರಧಾನ ಕಾರ್ಯದರ್ಶಿಗಳಾಗಿ ಪದಾಧಿಕಾರಿಗಳಾಗಿ ಈ ಸಂಸ್ಥೆಯನ್ನು 5 ದಶಕಗಳ ಕಾಲ ಮುನ್ನಡೆಸಿದ ಎಲ್ಲ ಹಿರಿಯ ಪತ್ರಕರ್ತರನ್ನು ನಾನು ಈ ಕ್ಷಣದಲ್ಲಿ ನೆನಪಿಸಿಕೊಳ್ತಾ ಇದ್ದೇನೆ. ಸ್ನೇಹಿತರೆ, ಇದು ಪತ್ರಕರ್ತರು ತಮಗೆ ಗೊತ್ತಿದೆ, ದಿನದ 24 ಗಂಟೆಯೂ ಕೆಲಸ ಮಾಡಬೇಕಾದೊಂದು ಅನಿವಾರ್ಯ. ಆದರೆ ಇವತ್ತು ಪತ್ರಕರ್ತರೇ ಕಾರ್ಯಕ್ರಮ ಮಾಡುವಾಗ ಸ್ವಲ್ಪ ಸಮಯದಲ್ಲಿ ವ್ಯತ್ಯಾಸ ಆಗಿರ್ಬೋದು. ಅದಕ್ಕೋಸ್ಕರ ನಾನು ತಮ್ಮೆಲ್ಲರಲ್ಲಿ ಆರಂಭದಲ್ಲಿ ಕ್ಷಮೆಯನ್ನು ಯಾಚಿಸುತ್ತಾ, ಸ್ನೇಹಿತರೆ, ಈ ಕಾರ್ಯಕ್ರಮವನ್ನು ಕಳೆದ ಒಂದು 10-15 ದಿವಸಗಳ ಅಂತರದಲ್ಲಿ ನಾವು ಆಯೋಜನೆ ಮಾಡಿದ್ದೇವೆ. ತುಂಬ ಮಂದಿ ಗಣ್ಯರು ಜನಪ್ರತಿನಿಧಿಗಳು ನಮ್ಮ ಜೊತೆ ಇರಬೇಕಾಗಿತ್ತು. ಕೆಲವು ಅನಿವಾರ್ಯ ಸಂದರ್ಭ, ರಾಜಕೀಯದ ಕೆಲವು ಒತ್ತಡಗಳಿಂದ ಜನಪ್ರತಿನಿಧಿಗಳಿಗೆ ಹೆಚ್ಚಿನವರಿಗೆ ಭಾಗವಹಿಸಲಿಕ್ಕೆ ಆಗಲಿಲ್ಲ. ಒಂದಷ್ಟು ಜಿಲ್ಲೆಯ ಜನಪ್ರತಿನಿಧಿಗಳು ವಿದೇಶ ಪ್ರವಾಸದಲ್ಲಿರುವ ಕಾರಣ ನಮ್ಮ ಸ್ಪೀಕರ್ ಯು ಟಿ ಖಾದರ್ ಸೇರಿದಂತೆ ಅವರೆಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅಸಾಧ್ಯ ಆಗಿದೆ. ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಿದ್ರೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಅಥವಾ ಸಾಂಸ್ಕೃತಿಕ ಕ್ಷೇತ್ರಕ್ಕೆ, ಬೇರೆ ಬೇರೆ ಕ್ಷೇತ್ರಗಳಿಗೆ ಸಾಧನೆ ಮಾಡಿ ಕೆಲಸ ಮಾಡಿದವರು ಯಾರಾದರೂ ಒಬ್ಬರು ಸಾಧಕರನ್ನು ಸನ್ಮಾನ ಮಾಡಬೇಕು ಅಂತ ನಾವು ಯೋಚನೆಯನ್ನು ಮಾಡಿದೆವು. ಆ ನಿಟ್ಟಿನಲ್ಲಿ ಇವತ್ತು ತಮಗೆಲ್ಲರಿಗೂ ಗೊತ್ತಿದೆ, ನಮಗೆಲ್ಲರಿಗೂ ಭಾಳ ಆದರಣೀಯರಾದ ಮೂಡುಬಿದ್ರೆಯ ಆಳ್ವಾ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ಡಾಕ್ಟರ್ ಮೋಹನ್ ಆಳ್ವರು ಇಲ್ಲಿ ಸನ್ಮಾನಗೊಳ್ಳಲಿಕ್ಕಿದ್ದಾರೆ. ನಾವು ಈ ಸನ್ಮಾನ ಸಮಾರಂಭವನ್ನು ಯೋಚನೆ ಮಾಡಬೇಕಿದ್ರೆ ನಮ್ಮ ಅಧ್ಯಕ್ಷರು, ನಮ್ಮ ಪದಾಧಿಕಾರಿಗಳು ಯೋಚನೆ ಮಾಡಿದರು. ನಮ್ಮ ಜಿಲ್ಲೆಯ ಒಬ್ಬರು ಜನಪ್ರತಿನಿಧಿ, ನಮ್ಮ ಜಿಲ್ಲೆಗೆ ಕೆಲಸ ಮಾಡಿದವರು, ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ದೊಡ್ಡ ಸಾಧನೆ ಮಾಡಿದವರ ಮೂಲಕವೇ ಮೋಹನ್ ಆಳ್ವರಿಗೆ ಸನ್ಮಾನ ಮಾಡಿದರೆ ಅದು ತುಂಬ ಅರ್ಥಪೂರ್ಣ ಆಗ್ತದೆ ಅಂತ ನಾವು ಯೋಚನೆ ಮಾಡಿದ್ದೇವೆ. ಮತ್ತು ನಮಗೆಲ್ಲ ಬಹಳ ಗೌರವ, ಬಹಳ ಪ್ರೀತಿ ಅಂತ ಹೇಳಿದರೆ, ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿದವರ ಸನ್ಮಾನ್ಯ ಡಿ ವಿ ಸದಾನಂದ ಗೌಡರು ನಮ್ಮ ಜೊತೆ ಇದ್ದಾರೆ. ನಾನು ಸದಾನಂದ ಗೌಡರನ್ನು ಅದನ್ನು ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಅಥವಾ ಪತ್ರಕರ್ತರಿಗೆ ಯಾರಿಗೂ ಪರಿಚಯ ಮಾಡಿಕೊಡಬೇಕಾದ ಅಗತ್ಯ ಇಲ್ಲ ಅಂತ ಅಂದ್ಕೊಂಡಿದ್ದೇನೆ. ನಮಗೆ ಗೊತ್ತಿದೆ, ಸುಳ್ಯದ ಮಣ್ಣಿಂದ ಒಂದು ರಾಜಕೀಯ ಜೀವನವನ್ನು ಆರಂಭಿಸಿ ಪುತ್ತೂರಿನಲ್ಲಿ 2 ಬಾರಿ ಶಾಸಕರಾಗಿ, ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರಾಗಿ, ಮಂಗಳೂರು ಕ್ಷೇತ್ರದ ಸಂಸದರಾಗಿ, ಉಡುಪಿಯ ಸಂಸದರಾಗಿ, ಬೆಂಗಳೂರು ಉತ್ತರದ ಸಂಸದರಾಗಿ, ರಾಜ್ಯದ ಮುಖ್ಯಮಂತ್ರಿಗಳಾಗಿ, ಕೇಂದ್ರದ ಕಾನೂನು ಇಲಾಖೆಯ ಸಚಿವರಾಗಿ, ಕೇಂದ್ರದ ರೈಲ್ವೆ ಇಲಾಖೆಯ ಸಚಿವರಾಗಿ, ಅಂಕಿಅಂಶ ಇಲಾಖೆಯ ಸಚಿವರಾಗಿ, ರಸಗೊಬ್ಬರ ಇಲಾಖೆಯ ಸಚಿವರಾಗಿ, ಹೀಗೆ ವಿವಿಧ ಸ್ತರಗಳಲ್ಲಿ ಕೆಲಸ ಮಾಡಿದಂಥ ನಮ್ಮ ಜಿಲ್ಲೆಯ ತುಂಬ ಅದೃಷ್ಟಶಾಲಿ ರಾಜಕಾರಣಿಗಳು ಮತ್ತು ಬಹಳ ಅನುಭವಿ ರಾಜಕಾರಣಿಗಳು ಡಿ ವಿ ಸದಾನಂದ ಗೌಡರು. ನಾನೊಂದು ಸಣ್ಣ ಉದಾಹರಣೆಯನ್ನು ಮಾತ್ರ ನಮಗೆ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಇತ್ತೀಚೆಗೆ ನಮ್ಮ ಒಬ್ಬರು ಮಾಜಿ ಯೋಧರ ಪತ್ನಿಗೊಬ್ಬರಿಗೆ ಪಾಸ್ಪೋರ್ಟಿನ ಆಫೀಸ್ನಲ್ಲಿ ಅವರ ಪಾಸ್ಪೋರ್ಟನ್ನು ರಿನ್ಯೂವಲ್ ಮಾಡಲಿಕ್ಕೆ ಒಪ್ತಿರಲಿಲ್ಲ. ಅವರು ಯೋಧರು, ನಮ್ಮ ಜಿಲ್ಲೆಯವರು. ನನ್ನನ್ನು ಸಂಪರ್ಕ ಮಾಡಿದ್ರು. ನಾನು ಸದಾನಂದ ಗೌಡರಿಗೆ, ಸರ್ ಈ ರೀತಿ ಆಗಿದೆ ಅಂತ ಅವರಿಗೆ ಫೋನ್ ಮಾಡಿದೆ. ನಾನು ಬೆಳಿಗ್ಗೆ 9 ಗಂಟೆಗೆ ಫೋನ್ ಮಾಡಿದ್ದೇನೆ. 11 ಗಂಟೆಗೆ ನನಗೆ ಯಾರು ಫೋನ್ ಮಾಡಿದರು, ಅವರು ಮೆಸೇಜ್ ಹಾಕಿದರು, ಥ್ಯಾಂಕ್ಸ್ ಹರೀಶ್, ನನ್ನ ಕೆಲಸ ಆಗಿದೆ. ಸದಾನಂದ ಗೌಡರು ಅಲ್ಲಿಗೆ ಹೋದಾಗ ತಕ್ಷಣ ಆ ಕೆಲಸವನ್ನು ಪಾಸ್ಪೋರ್ಟ್ ಆಫೀಸಿಗೆ ಫೋನ್ ಮಾಡಿ, ಒಂದು 6 ತಿಂಗಳಿಂದ ಆ ಸಮಸ್ಯೆ ಬಗೆಹರಿದಿರಲಿಲ್ಲ. ಆದರೆ ತಕ್ಷಣ ಮಂಗಳೂರಿನವರು ಕಳಿಸಿದ್ದು ಅಂತ ಹೇಳಿದ ತಕ್ಷಣ ಕೆಲಸವನ್ನು ನಮಗೆ ಮಾಡಿಕೊಟ್ಟಿದ್ದಕ್ಕೆ ಈ ಮಣ್ಣಿನ ಬಗ್ಗೆ ಅವರಿಗೆ ಅವರ ಪ್ರೀತಿ. ನಾನು ಅವ್ರ ಹತ್ರ ವಿನಂತಿ ಮಾಡಿಕೊಂಡಿದ್ದೆ, ಸರ್ ನೀವು ನಮ್ಮ ಜೊತೆ ಇರಬೇಕು ಅಂತ. ಅವರು 2 ದಿವಸದ ಹಿಂದೆ ಕೂಡ ಮಂಗಳೂರಿನ ಒಂದು ಕಾರ್ಯಕ್ರಮಕ್ಕೆ ಬಂದು ಆಗಮಿಸಿದರು. ನಮಗೆಲ್ಲರಿಗೂ ಮಾರ್ಗದರ್ಶಕ ಸ್ಥಾನದಲ್ಲಿದ್ದು ಇರುವವರು. ಅವರ ಭಾಗ್ಯ ಅಂತ ಹೇಳಿದ್ರೆ ಕೊಡಗು, ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು ಎಲ್ಲ ಜಿಲ್ಲೆಗಳನ್ನು ಪ್ರತಿನಿಧಿಸುವಂಥ ಒಂದು ಅವಕಾಶ ಕೂಡ ಅವರಿಗೆ ಸಿಕ್ಕಿತ್ತು. ಈ ಮಣ್ಣಿನ, ಈ ಕರಾವಳಿಯ ಅಭಿವೃದ್ಧಿಗೂ ಕಾರಣಕರ್ತರಾದ ನಮ್ಮೆಲ್ಲರಿಗೂ ಬಹಳ ಆದರಣೀಯರಾದ ಸನ್ಮಾನ್ಯ ಶ್ರೀ ಡಿ ವಿ ಸದಾನಂದ ಗೌಡರನ್ನು ಬಹಳ ಅತ್ಯಂತ ಗೌರವದಿಂದ, ಪ್ರೀತಿಯಿಂದ ನಾನು ಇಲ್ಲಿಗೆ ಸ್ವಾಗತ ಮಾಡಿಕೊಂಡು ನಮ್ಮ ಅಧ್ಯಕ್ಷರಾದ ಶ್ರೀನಿವಾಸ್ ನಾಯಕಿಂದಾಜಿ ಅವರಿಗೆ ಸ್ವಾಗತ ಮಾಡಬೇಕು ಅಂತ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಸ್ನೇಹಿತರೆ, ನಮ್ಮ ಜೊತೆ ರವಿ ಹೆಗಡೆ ಅವರಿದ್ದಾರೆ. ಅವರೊಂದು ದಿಕ್ಸೂಚಿ ಭಾಷಣ ಮಾಡಲಿಕ್ಕಿದ್ದಾರೆ, ಮತ್ತೊಂದು ವಿಚಾರಗೋಷ್ಠಿಯಲ್ಲಿ ನಮ್ಮ ಜೊತೆ ಭಾಗವಹಿಸಲಿಕ್ಕಿದ್ದಾರೆ. ಕನ್ನಡಪ್ರಭ ಮತ್ತು ಸುವರ್ಣ ನ್ಯೂಸಿನ ಪ್ರಧಾನ ಸಂಪಾದಕರು. ರವಿ ಹೆಗಡೆ ಅವರ ಒಂದು ವಿಶೇಷತೆ ಏನು ಅಂತ ಹೇಳಿದರೆ, ನಾವೆಲ್ಲರೂ ಸಾಮಾನ್ಯವಾಗಿ ಬೇರೆ ಬೇರೆ ಪತ್ರಿಕೆಗಳಲ್ಲಿ, ಬೇರೆ ಬೇರೆ ಚಾನಲ್ಗಳಲ್ಲಿ ಕೆಲಸ ಮಾಡುವವರು. ನಮ್ಮ ಸಂಸ್ಥೆಯ ಪ್ರಧಾನ ಸಂಪಾದಕರು, ನಮ್ಮ ಸಂಸ್ಥೆಯ ಮುಖ್ಯಸ್ಥರು ಬಂದಾಗ ನಮಗೆಲ್ಲ ಭಾಳ ಗೌರವ, ನಾವು ಅವ್ರ ಹತ್ರ ಹೋಗ್ತದೆ. ರವಿ ಹೆಗಡೆ ಅವರು ಅಂತ ಹೇಳಿದರೆ, ಅವರು ಬಂದರೆ ಎಲ್ಲ ಪತ್ರಿಕೆಯವರು, ಎಲ್ಲ ಚಾನಲ್ನವರು, ಎಲ್ಲ ಪತ್ರಕರ್ತರು ಗೌರವ ಕೊಡುವಂತಹ ಒಂದು ವ್ಯಕ್ತಿಯವರು. ಅವರೆಲ್ಲ
ಇಡೀ ಪತ್ರಕರ್ತರ ಸಮುದಾಯಕ್ಕೆ ಒಂದು ಮಾರ್ಗದರ್ಶಕ ಸ್ಥಾನದಲ್ಲಿರುವರು. ನಾನು ಶ್ರವಣ ಬೆಳಗೊಳಕ್ಕೆ ಒಂದು ಸಮಾವೇಶಕ್ಕೆ ಹೋಗಿದ್ದೆವು. ಪತ್ರಕರ್ತರ ಪ್ರತಿ ಸಮಾವೇಶ, ಎಲ್ಲಿ ರಾಜ್ಯ ಮಟ್ಟ ಸಮಾವೇಶ ನಡೆದರೆ ಅದರಲ್ಲಿ ಒಂದು ದಿಕ್ಸೂಚಿ ಭಾಷಣ ರವಿ ಹೆಗ್ಡೆ ಅವರು ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂತ ಹೇಳಿದರೆ, ಶ್ರವಣ ಬೆಳಗೊಳದಲ್ಲಿ ನಾನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಅಲ್ಲಿ ಕಾರ್ಯಕ್ರಮ ನಿರೂಪಣೆ ಮಾಡೋರು ಬಹಳ ತುಂಬ ಚೆನ್ನಾಗಿ ಹೇಳಿದರು. ನಾವು ಎಸ್ ಎಮ್ ಎಸ್ ಬಂದಾಗ ನಮಗೆ ಗೊತ್ತಾಯ್ತದು. ಆದರೆ ರವಿ ಹೆಗ್ಡೆ ಅವರು 10 ವರ್ಷದ ಮೊದಲು ಪತ್ರಕರ್ತರಿಗೆ ಹೇಳಿದ್ರಂತೆ ಈ ರೀತಿಯ ಒಂದು ತಂತ್ರಜ್ಞಾನ ಬರ್ತದೆ ಮುಂದೆ. ಆಗ ಯಾರಿಗೂ ಅದನ್ನು ಯೋಚನೆ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ವಾಟ್ಸಪ್ ಬಂದಾಗ 10 ವರ್ಷ ಮೊದಲು ಹೇಳಿದ್ರು ಅವರು, ವಾಟ್ಸಪ್ ಒಂದೊಂದು ಬರ್ತದೆ, ಈ ರೀತಿಯ ಒಂದು ತಂತ್ರಜ್ಞಾನ ಬರ್ತದೆ ಅಂತ. ಪತ್ರಕರ್ತರಿಗೆ ಆಗ ಯೋಚನೆ ಮಾಡಲಿಕ್ಕೆ ಸಾಧ್ಯ. ಬಟ್ ಆ ತಂತ್ರಜ್ಞಾನಗಳು ಬಂತು. ಮುದ್ರಣ ಮಾಧ್ಯಮದಲ್ಲಿ, ಪತ್ರಿಕೋದ್ಯಮದಲ್ಲಿ ಏನು ಬದಲಾವಣೆಗಳಾಗ್ತದೆ ಅಂತ ಹೇಳುವಂಥನ್ನು ವಿಶ್ವ ಮಟ್ಟದಲ್ಲಿ ತಿಳ್ಕೊಂಡು ಅದನ್ನು ಬಹಳ ಮುಂಚಿತವಾಗಿ ಪತ್ರಕರ್ತರಿಗೆ ಒಂದು ಮಾರ್ಗದರ್ಶನ ಕೊಡುವಂಥ ಒಂದು ಕಾರ್ಯ ಮತ್ತು ಅವರ ಆ ಒಂದು ತಿಳುವಳಿಕೆ, ಅದು ಕರ್ನಾಟಕದ ಎಲ್ಲ ಪತ್ರಕರ್ತರಿಗೂ ಕೂಡ ಒಂದು ದೊಡ್ಡ ಜ್ಞಾನದ ಸಂಪತ್ತು ಅವರು. ಅದಕ್ಕೋಸ್ಕರ ನಾವು ಈ ಕಾರ್ಯಕ್ರಮದಲ್ಲಿ ರವಿ ಹೆಗ್ಡೆ ಅವರು ನಮ್ಮ ಜೊತೆಗೆ ಇರುವುದು, ನಮ್ಮ 50ನೇ ವರ್ಷದ ಅರ್ಥಪೂರ್ಣ ಕಾರ್ಯಕ್ರಮ ಇನ್ನಷ್ಟು ಗೌರವ ತರ್ತದೆ ಅಂತ ಹೇಳೋದು ಮತ್ತು ನಮಗೆಲ್ಲ ಅವರು ನಮ್ಮ ಜೊತೆ ಇರುವುದೇ ನಮಗೆ ಭಾಳ ದೊಡ್ಡ ಹೆಮ್ಮೆ ಅಂತ ಅಂದ್ಕೊಂಡು ಮತ್ತೆ ನಾವು ಅವರ ಗೋಷ್ಠಿಯಲ್ಲಿ ಅವರನ್ನು ಸಂಪೂರ್ಣ ಪರಿಚಯ ನೀಡಲಿಕ್ಕಿದ್ದೇವೆ. ನಾನು ಸಮಯದ ಇತಿಮಿತಿ ಇರುವ ಕಾರಣ ಎಲ್ಲ ನಿನ್ನ ಒಂದೇ ಮಾತಿನಲ್ಲಿ ಸ್ವಾಗತ ಮಾಡ್ತಿದ್ದೇನೆ. ರವಿ ಹೆಗ್ಡೆ ಅವರನ್ನು ನಮ್ಮ ಎಲ್ಲ ಪತ್ರಕರ್ತರ ಸಮೂಹದ ಪರವಾಗಿ ಇಲ್ಲಿಗೆ ಭಾಳ ಪ್ರೀತಿಯಿಂದ ಸ್ವಾಗತ ಮಾಡಿಕೊಂಡು ಹಿರಿಯರು ನಮ್ಮ ಆನಂದ್ ಶೆಟ್ಟಿ ಅವರನ್ನು ಸ್ವಾಗತ ಮಾಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ನಮ್ಮ ಪ್ರೆಸ್ ಕ್ಲಬ್ನ ಸ್ಥಾಪಕ ಅಧ್ಯಕ್ಷರು ಮತ್ತು ನಮ್ಮ ಪತ್ರಕರ್ತರ ಸಂಘವನ್ನು ಸುದೀರ್ಘ ಕಾಲ ಮುನ್ನಡೆಸಿದ ಆನಂದ್ ಶೆಟ್ಟಿ ಅವರನ್ನು ಸ್ವಾಗತ ಮಾಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಆತ್ಮೀಯರು, ನಮ್ಮ ಜೊತೆ ಡಾಕ್ಟರ್ ಎಂ ಮೋಹನ್ ಆಳ್ವರಿದ್ದಾರೆ. ಮತ್ತೆ ಅವರಿಗೆ ಸನ್ಮಾನ ಮಾಡುವಾಗ ಅವರ ಅಭಿನಂದನಾ ಪತ್ರವನ್ನು ಓದಲಿಕ್ಕಿದ್ದೇವೆ. ನಾನು ಒಂದೇ ಮಾತನಾಡುವ ಪರಿಚಯ ರವಿ ಹೆಗ್ಡೆ ಸರ್. ನಮಗೆ, ನಾನು ವಿಜಯ ಕನ್ನಡದಲ್ಲಿ ಕೆಲಸ ಮಾಡ್ತಿರುವಾಗ ವಿಶ್ವೇಶ್ವರ ಭಟ್ರು ಸಂಪಾದಕರಾಗಿದ್ದರು. ಅವರು ನಮ್ಮ ಸಂಪಾದಕೀಯ ಸಭೆಯಲ್ಲಿ ಮಾತನಾಡ್ತಾ ನಮಗೆಲ್ಲ ಹೇಳ್ತಾ ಇದ್ರು, ಈ ಸುದ್ದಿಗಳನ್ನು ಪುಟದ ಕೊರತೆಗಳಿದ್ದಾಗ ಹೇಗೆ ಸುದ್ದಿಗಳನ್ನು ಎಡಿಟ್ ಮಾಡಬೇಕು, ಸಣ್ಣದಾಗಿ ಮಾಡಬೇಕು ಅಂತ ಹೇಳುವಾಗ ಅವರೊಂದು ಉದಾಹರಣೆ ಹೇಳ್ತಿದ್ರು. ಡಾಕ್ಟರ್ ಎಂ ಮೋಹನ್ ಆಳ್ವ ಅಂತ ಬರೀದಿ ಸಾಕು, ಆದರೆ ಮುಂದೆ ನುಡಿಸಿರಿಯ ರೂವಾರಿ, ಮೂಡಬಿದ್ರೆ ಅಧ್ಯಕ್ಷ, ಅದೇನು ಬೇಕಾಗಿಲ್ಲ, ಡಾಕ್ಟರ್ ಎಂ ಮೋಹನ್ ಆಳ್ವ ಅಂತ ಬರೆದ್ರೆ ಇಡೀ ಕರ್ನಾಟಕ ಗೊತ್ತಿದೆ, ಅಷ್ಟು ಜಾಗಕ್ಕೆ ನಾವು ಉಳಿಸಿಕೊಳ್ಳೋಣ ಅಂತ ಹೇಳ್ತಿದ್ರು. ಮೋಹನ್ ಆಳ್ವರ ಜನಪ್ರಿಯತೆಗೆ ಮತ್ತು ಮೋಹನ್ ಆಳ್ವರ ಸಾಧನೆಗೆ ಅದು ಬಹಳ ದೊಡ್ಡ ಒಂದು ಉದಾಹರಣೆ ಮತ್ತು ಬಹಳ ದೊಡ್ಡ ಗೌರವ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತು ಮೂಡಬಿದ್ರೆಯಲ್ಲಿ ನಾವು ವಿಶೇಷವಾಗಿ ಯಾಕೆ ಅವರನ್ನು ಆಯ್ಕೆ ಮಾಡಿಕೊಂಡು ಅಂತ ಹೇಳಿದರೆ, ಶಿಕ್ಷಣ ಕ್ಷೇತ್ರ ಮಾತ್ರವಲ್ಲ, ಇವತ್ತು ನುಡಿಸಿರಿಯ ಮೂಲಕ ನಮ್ಮ ನಾಡಿನ ಭಾಷೆಗೆ, ಇವತ್ತು ವಿರಾಸತಿನ ಮೂಲಕ ನಮ್ಮ ಸಾಂಸ್ಕೃತಿಕ ವೈಭವಕ್ಕೆ, ಇವತ್ತು ಮೊನ್ನೆ ಅವರೊಂದು ಆಳ್ವಾಸ ಪ್ರಗತಿ ಮಾಡಿದೆವು, ನಾವೆಲ್ಲ ಭಾಗವಹಿಸಿದೆವು. ಒಂದು 10-15 ಸಾವಿರ ಮಂದಿ ಬಂದು ಒಂದು ಉದ್ಯೋಗದ ಒಂದು ಪ್ರಗತಿ ಅಂತ ಹೇಳುವ ಒಂದು ಮೇಳ, ಅದು ಮೋಹನ್ ಆಳ್ವರೇ ಸಾಟಿ, ಅದಕ್ಕೆ ಬೇರೆ ಏನು ನಾವು ಹೇಳಬೇಕಂದ್ರೆ. ಮತ್ತು ನಾವೆಲ್ಲ ಅವರ ಕಾರ್ಯಕ್ರಮವನ್ನು ಅದರ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಳಿ ಬಹಳ ಅಗತ್ಯ. ನಾವು ನಮ್ಮ ಅಧ್ಯಕ್ಷರು ಬ್ರ್ಯಾಂಡ್ ಮಂಗಳೂರು ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡಿದರು. ಅದು ಸಾಮರಸ್ಯ ಈ ಒಂದು ಜಿಲ್ಲೆಯಲ್ಲಿ ಇರಬೇಕು, ಅದಕ್ಕೆ ಪತ್ರಕರ್ತರಿಗೆ ನಮಗೆ ಹೊಣೆಗಾರಿಕೆ ಒಂದು ಉದ್ದೇಶದಿಂದ ನಾವು ಬ್ರ್ಯಾಂಡ್ ಮಂಗಳೂರು ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಬಂದಿದ್ದೇವೆ. ಇವತ್ತು ಬ್ರ್ಯಾಂಡ್ ಮಂಗಳೂರಿಗೆ, ಸಾಮರಸ್ಯಕ್ಕೆ ನಮ್ಮ ಜಿಲ್ಲೆಯಲ್ಲಿ ದೊಡ್ಡ ಒಂದು ಉದಾಹರಣೆ ಇದ್ದರೆ ಅದು ಡಾಕ್ಟರ್ ಎಂ ಮೋಹನ್ ಆಳ್ವರವರು. ಅವರು ನಮ್ಮ ಜೊತೆ ಅವರು ಸನ್ಮಾನಕ್ಕೆ ಒಪ್ಕೊಂಡಿರುವುದೇ ನಮಗೆ ಬಹಳ ದೊಡ್ಡ ಭಾಗ್ಯ, ಬಹಳ ದೊಡ್ಡ ಗೌರವ ಅಂತ ಅಂದುಕೊಂಡು ನಾನು ಡಾಕ್ಟರ್ ಎಂ ಮೋಹನ್ ಆಳ್ವರನ್ನು ಇಲ್ಲಿಗೆ ಬಹಳ ಗೌರವದಿಂದ ಸ್ವಾಗತ ಮಾಡಿಕೊಂಡು ನಮ್ಮ ಟ್ರಸ್ಟ್ನ ಅಧ್ಯಕ್ಷರಾದ ರಾಮಕೃಷ್ಣರವರನ್ನು ಗೌರವ ಮಾಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ಇವತ್ತೊಂದು ಮಾಧ್ಯಮ ಸುವರ್ಣ ಸಂಭ್ರಮ ಅಂತ ಹೇಳಿ ಒಂದು ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಲಿಕ್ಕೆ ಇದ್ದೇವೆ. ನಮ್ಮವರೇ, ನಮಗೆಲ್ಲ ಪತ್ರಕರ್ತರಿಗೆ ಬಹಳ ಆತ್ಮೀಯರಾಗಿರೋ ನಮ್ಮೆಲ್ಲರ ಜಿಲ್ಲೆಯ ಆದರಣೀಯ ನಾಯಕರು, 3 ಬಾರಿ ದಕ್ಷಿಣ ಕನ್ನಡ ಕ್ಷೇತ್ರದ ಸಂಸದರಾಗಿ ಇವತ್ತೇನು ದಕ್ಷಿಣ ಕನ್ನಡ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿಗಳಿರ್ಬೋದು, ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಸಮಗ್ರ ಅಭಿವೃದ್ಧಿಗೆ ಇವತ್ತು ಕೇಂದ್ರ ಸರ್ಕಾರದಿಂದ ಕೋಟ್ಯಾಂತರ ಒಂದು ಅನುದಾನವನ್ನು ತರುವಲ್ಲಿ ಬಹಳ ಯಶಸ್ವಿಯಾಗಿ ಕ್ಷೇತ್ರವನ್ನು 3 ಬಾರಿ ಮುನ್ನಡೆಸಿದಂಥ ನಮಗೆಲ್ಲರಿಗೂ ಭಾಳ ಪ್ರೀತಿ ಪಾತ್ರರಾದ ನಳಿನ್ ಕುಮಾರ್ ಕಟೀಲ್ ಅವರು ನಮ್ಮ ಜೊತೆಗಿದ್ದಾರೆ. ನಾನು ಅವರನ್ನು ಕೂಡ ಭಾಳ ಪ್ರೀತಿಯಿಂದ ಸ್ವಾಗತ ಮಾಡಿಕೊಂಡು ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿ ಜಿತೇಂದ್ರ ಕುಂದೇಶ್ವರ್ ಅವರನ್ನು ಗೌರವಿಸಬೇಕು ಅಂತ ವಿನಂತಿ ಮಾಡ್ತೇನೆ. ಆತ್ಮೀಯರೇ, ಸಾಮಾನ್ಯವಾಗಿ ನಾವು ಶಾಸಕರುಗಳನ್ನು ಹೇಳುವಾಗ ಕ್ಷೇತ್ರದ ಜನಪ್ರಿಯ ಶಾಸಕರು ಅಂತ ಹೇಳ್ತೇವೆ. ಆದರೆ ವೇದವ್ಯಾಸ ಕಾಮತರು
ನಮಗೆ ಜನಪ್ರಿಯ ಶಾಸಕರು ಮಾತ್ರ ಅಲ್ಲ, ನಮಗೆ ಬಹಳ ಪ್ರೀತಿಯ ಶಾಸಕರು. ಮಂಗಳೂರು ನಗರದ ಬಹಳ ಪ್ರೀತಿಯ ಶಾಸಕರು. ಸದಾ ನಮ್ಮ ಪತ್ರಕರ್ತರ ಯಾವುದೇ ಕೆಲಸಗಳಿರುವ ಕೂಡ ನಮಗೆ ಒಬ್ಬರು ಸ್ನೇಹಿತರಾಗಿ ಬೆಂಬಲ ಕೊಡುವಂಥ ಒಬ್ಬ ಯುವ ನಾಯಕ ವೇದವ್ಯಾಸ್ ಕಾಮತ್ರು ನಮ್ಮ ಜೊತೆಗಿದ್ದಾರೆ. ನಾನು ಅವರನ್ನು ಕೂಡ ಸ್ವಾಗತ ಮಾಡಿಕೊಂಡು ಭಾಸ್ಕರ್ ರೈಕಾಟ್ ಅವರಿಗೆ ಒಂದು ಸ್ವಾಗತ ಕೊಡಬೇಕು ವಿನಂತಿ ಮಾಡ್ತಾ ಇದ್ದೇನೆ. ಮಂಗಳೂರು ನಗರ ಉತ್ತರದ ಶಾಸಕರು ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಆಗಿದೆ, ಶಾಸಕರ ಅವರು ವಿದ್ಯಾರ್ಥಿ ಅನ್ನೋ ಸ್ವಲ್ಪ ಕನ್ಫ್ಯೂಷನ್ ಇದೆ ಅವರು ನೋಡಿ. ನಮ್ಮೆಲ್ಲರ ಬಹಳ ಆತ್ಮೀಯರು ಸ್ನೇಹಿತರಾದ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರನ್ನು ಕೂಡ ಬಹಳ ಗೌರವದಿಂದ ನಾನು ಸ್ವಾಗತ ಮಾಡಿಕೊಂಡು ಇಬ್ರಾಹಿಂ ಅಡ್ಕಸಾಳ್ ನಮ್ಮ ಪ್ರೆಸ್ ಕ್ಲಬ್ನ ಪ್ರಧಾನ ಕಾರ್ಯದರ್ಶಿ ಅವರನ್ನು ಗೌರವ ಮಾಡಬೇಕು ಎಂದು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಸ್ನೇಹಿತರೆ, ನಮ್ಮ ಈ ಕಾರ್ಯಕ್ರಮಕ್ಕೆ ಬಹಳ ದೂರದಿಂದ ನಮಗೆ ಅನಿವಾಸಿ ಭಾರತೀಯರು ಅಂತ ಹೇಳಿದರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಏನಾದರೂ ತುಂಬ ನಾವು ಪ್ರಗತಿ ಕಂಡಿದ್ರೆ, ನಮ್ಮ ಧಾರ್ಮಿಕ ಕ್ಷೇತ್ರಗಳು, ನಮ್ಮ ಶಿಕ್ಷಣ ಸಂಸ್ಥೆಗಳಿಗೆಲ್ಲ ಒಂದು ಅಭಿವೃದ್ಧಿ ಆಗಿದ್ರೆ ಅದು ಅನಿವಾಸಿ ಭಾರತೀಯರ ಬಹಳ ದೊಡ್ಡ ಕೊಡುಗೆ ಇದೆ. ನಮ್ಮ ಜೊತೆ ನಮ್ಮ ನೆರೆಯ ಪುತ್ತೂರಿನವರು ಇವತ್ತು ಅಬುಧಾಬಿಯಲ್ಲಿ ಉದ್ಯಮಿಯಾಗಿ ಮಾತ್ರವಲ್ಲ, ಅಬುಧಾಬಿಯ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಕೂಡ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟವರು, ನಮಗೆಲ್ಲ ಬಹಳ ಪ್ರೀತಿಪಾತ್ರರಾದ ಜಯರಾಮ್ ರೈಸ್ ಸರ್ ನಮ್ಮ ಜೊತೆಗಿದ್ದಾರೆ. ನಾನು ಅವರನ್ನು ಕೂಡ ಬಹಳ ಗೌರವದಿಂದ ಇಲ್ಲಿಗೆ ಸ್ವಾಗತ ಮಾಡಿಕೊಂಡು ಪುಷ್ಪರಾಜರವರಿಗೆ ಒಂದು ಸ್ವಾಗತ ಕೊಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಗಲ್ಫ್ ರಾಷ್ಟ್ರದಲ್ಲಿ ಪ್ರತಿ ವರ್ಷ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡು ನಮ್ಮ ಕರಾವಳಿಯ ಮಣ್ಣಿನ ಸೊಗಡನ್ನು ಅಲ್ಲಿ ಕೂಡ ಉಳಿಸಿಕೊಂಡು ಬಂದುವ ದೊಡ್ಡ ಕೊಡುಗೆ ನೀಡಿದವರು ಜಯರಾಮ್ ರೈ ಅವರು. ಸ್ನೇಹಿತರೆ, ನಮ್ಮ ಜೊತೆ ಐಕಳ ಹರೀಶ್ ಶೆಟ್ಟಿ ಅವರು ನಮಗೆ ಭಾಳ ಯಾವಾಗಲೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದು. ಮುಂಬೈಯಲ್ಲಿ ಉದ್ಯಮ ಆಗಿದ್ರು ಕೂಡ ಇವತ್ತು ಒಂದು ಬಂಟರ ಸಂಘಗಳ ಒಕ್ಕೂಟದ ಮೂಲಕ ಕೇವಲ ಒಂದು ಜಾತಿಗೆ ಮಾತ್ರ ಸೀಮಿತವಾಗದೆ ಇಡೀ ಒಂದು ಸಮಾಜದ ಎಲ್ಲ ವರ್ಗಗಳ ಜನರ ಒಂದು ಸಂಕಷ್ಟಗಳಿಗೆ ಅವರ ಒಕ್ಕೂಟದ ಮೂಲಕ ನೆರವಾಗುವಂಥ ಒಂದು ಕೆಲಸವನ್ನು ಮಾಡಿದ್ರು. ನಮಗೂ ಕೂಡ ನಾವು ಬೇರೆ ಬೇರೆ ನಾವು ಕ್ರಿಕೆಟ್ ಪಂದ್ಯಾಟವನ್ನು ಮಾಡಿದಾಗ, ಜಿಲ್ಲಾ ಮಟ್ಟದ ಸಮ್ಮೇಳನಗಳನ್ನು ಮಾಡಿದಾಗ ನಮಗೆ ಬೆನ್ನು ತಟ್ಟಿ ಪ್ರೋತ್ಸಾಹ ನೀಡಿದ ಮಾನ್ಯ ಐಕಳ ಹರೀಶ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ಸ್ವಾಗತ ಮಾಡಿಕೊಂಡು ಮೊಹಮ್ಮದ್ ಆರಿಫ್ ರವರು ಅವರಿಗೆ ಸ್ವಾಗತ ಮಾಡಬೇಕು ವಿನಂತಿ ಮಾಡ್ತೇನೆ. ಸ್ನೇಹಿತರೆ, ವಿಶೇಷವಾಗಿ ವಿದ್ಯಾರ್ಥಿಗಳೇ, ನಮ್ಮ ಜೊತೆ ನಮ್ಮ ದೇಶದ ಬಹಳ ಹೆಸರಾಂತ ಒಂದು ಉದ್ಯಮ ಸಂಸ್ಥೆ ಅಂತ ಹೇಳಿದ್ರೆ ಅದು ಅದಾನಿ ಗ್ರೂಪ್. ನಮ್ಮವರೇ ಇಲ್ಲಿಯ ಸಂತ ಎಲೋಷಸ್ ಕಾಲೇಜಿನಲ್ಲಿ ಶಿಕ್ಷಣ ಪಡೆದವರು, ಅಲ್ಲಿ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿದ್ದವರು. ಇವತ್ತು ಕಿಶೋರ್ ಆಳ್ವ ಅವರಿಗೆ ಅದಾನಿ ಗ್ರೂಪ್ನ ಈ ಭಾಗದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುವ ಒಂದು ಅವಕಾಶ ಸಿಕ್ಕಿದರೆ ವಿದ್ಯಾರ್ಥಿಗಳು ಕೂಡ ನಿಮಗೆ ಕೂಡ ಒಂದು ಪ್ರೇರಣೆ ಅಂತ ಇದು ನಾನು ಅಂದ್ಕೊಂಡಿದ್ದೇನೆ. ಕಿಶೋರ್ ಆಳ್ವರನ್ನು ಕೂಡ ನಾನು ಭಾಳ ಪ್ರೀತಿಯಿಂದ ಸ್ವಾಗತ ಮಾಡಿಕೊಂಡು ನಮ್ಮ ಸಂಘದ ರಾಜ್ಯ ಸಮಿತಿ ಸದಸ್ಯರಾದ ಜಗನ್ನಾಥ್ ಶೆಟ್ಟಿ ಬಾಳ್ ಅವರನ್ನು ಗೌರವ ಮಾಡಬೇಕು ವಿನಂತಿ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ನಮಗೆಲ್ಲರೂ ದಿವಾಕರ್ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಡೋಲೈಟ್ ಸ್ಪೆಷಾಲಿಟಿ ಕೆಮಿಕಲ್ಸ್ನ ಜನರಲ್ ಮ್ಯಾನೇಜರು. ಆದರೆ ನಮಗೆ ಅವರು ಬಹಳ ಪ್ರೀತಿ ಅಂತ ಹೇಳಿದ್ರೆ ಅವರು ಸಣ್ಣ ವಯಸ್ಸಿನಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಆಗಿ ಕೆಲಸ ಮಾಡಿದವರು. ಯಾವುದೇ ಒಂದು ಕಾರ್ಯಕ್ರಮಗಳಿರಲಿ, ಈ ಬಾರಿ ನಮ್ಮ ಪ್ರೆಸ್ ಕ್ಲಬ್ ದಿನಾಚರಣೆ ಕಾರ್ಯಕ್ರಮ ಕೂಡ ನಮ್ಮ ಜೊತೆಗಿದ್ದರು. ಇವತ್ತು ಮಂಗಳೂರಿನಲ್ಲಿ ನಾನು ತುಂಬ ಬಾರಿ ಮಾತನಾಡಿದಾಗ ಹೇಳ್ತಿದ್ದೇನೆ, ಒಂದಷ್ಟು ಸರ್ಕಾರಿ ಜಾಗಗಳೇನಾದರೂ ಉಳಿದಿದ್ರೆ ಮಂಗಳೂರಿನ ಕೇಂದ್ರ ಭಾಗದಲ್ಲಿ ಅದಕ್ಕೆ ದಿವಾಕರ್ ಅವರು ಮೂಲ ಕಾರಣ. ಸರ್ಕಾರ ಆ ಜಾಗವನ್ನು ಒಂದು ಖಾಸಗಿ ಸಂಸ್ಥೆ ಕೊಡಬೇಕು ಅಂತ ಯೋಚನೆ ಮಾಡಿದರೆ ಕೂಡ
ಅವರು ಮೇಯರ್ ಆಗಿ ಮಂಗಳೂರಿನ ಹಿತ ಕಾಯುವ ದೃಷ್ಟಿಯಿಂದ ಅಷ್ಟೂ ಜಾಗವನ್ನು ಮಂಗಳೂರಿನ ಕೇಂದ್ರ ಭಾಗದಲ್ಲಿ ಉಳಿಸಿಕೊಂಡಿದ್ದಾರೆ ದಿವಾಕರ್. ಅದಕ್ಕೋಸ್ಕರ ಕೂಡ ನಾನು ಅದನ್ನಲ್ಲಿ ಅವರು ಮೇಯರ್ ಆಗಿದ್ದ ಅವಧಿಯಲ್ಲಿ ಆದ ಕೆಲಸಗಾರರನ್ನು ಸ್ಮರಣೆ ಮಾಡಿಕೊಂಡು ನಾನು ದಿವಾಕರನ್ನು ಬಹಳ ಗೌರವದಿಂದ ಸ್ವಾಗತ ಮಾಡಿಕೊಂಡು ನಮ್ಮ ಪುತ್ತೂರಿನ ಸಂಘದ ಅಧ್ಯಕ್ಷರಾದ ಸಿದ್ದಿಕ್ ನೀರಾಜಿ ಅವರನ್ನು ಸ್ವಾಗತ ಮಾಡಬೇಕೆಂದು ವಿನಂತಿ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ನಮ್ಮ ಮಂಗಳೂರು ನಗರ, ವಿಶೇಷವಾಗಿ ಮಂಗಳೂರು ನಗರದ ಅಭಿವೃದ್ಧಿಯಲ್ಲಿ, ನಮ್ಮ ಉದ್ಯಮ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಕೆನರಾ ಚೇಂಬರ್ ಆಫ್ ಕಾಮರ್ಸ್ ಇದು ಬಹಳ ದೊಡ್ಡ ಕೊಡುಗೆ ಇದೆ. ಬಹಳ ಶತಮಾನದ ಇತಿಹಾಸ ಇರುವಂಥ ಒಂದು ಸಂಸ್ಥೆ. ಇವತ್ತು ಭಾರತ್ ಗ್ರೂಪಿನ ನಿರ್ದೇಶಕರಾದ ಆನಂದ್ ಜಿ ಪೈ ಅವರಿಗೆ ಅದರ ಅಧ್ಯಕ್ಷರಾಗಿ ಅದನ್ನು ಮುನ್ನಡೆಸುವಂಥ ಒಂದು ಅವಕಾಶ ಸಿಕ್ಕಿದೆ. ಅವರು ಕೂಡ ನಮ್ಮ ಜೊತೆ ಇರೋದು ನಮಗೆ ಬಹಳ ಗೌರವ ಅಂತ ನಾನು ಅಂದ್ಕೊಂಡು ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರಾದ RC ಭಟ್ ಅವರನ್ನು ಸ್ವಾಗತ ಮಾಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಸ್ನೇಹಿತರು, ಸರ್ಕಾರಿ ಆಸ್ಪತ್ರೆ ಅಂತ ಹೇಳುವಾಗ ಸ್ವಲ್ಪ ಜನಗಳಿಗೆ ಸಹಜವಾಗಿ ಸ್ವಲ್ಪ ಸಣ್ಣ ತಾತ್ಸಾರದ ಭಾವನೆ ಇರ್ತದೆ. ಆದರೆ ನಮಗೆಲ್ಲ ಬಹಳ ಖುಷಿ, ಹೆಮ್ಮೆ ಅಂತ ಹೇಳಿದ್ರೆ ನಮ್ಮ ಜನಪ್ರತಿನಿಧಿಗಳ ಸಹಕಾರ ಮತ್ತು ನಮ್ಮ ಅಧಿಕಾರಿಗಳ ಒಂದು ಇಚ್ಛಾಶಕ್ತಿಯಿಂದಾಗಿ ಇವತ್ತು ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆ ಅಂತ ಹೇಳಿದರೆ ಅದು ರಾಜ್ಯಕ್ಕೆ ಒಂದು ಮಾದರಿ ಸರ್ಕಾರಿ ಆಸ್ಪತ್ರೆಯಾಗಿದೆ. ಬಹಳ ದಕ್ಷ ಅಧಿಕಾರಿ ಡಾಕ್ಟರ್ DS ಶಿವಪ್ರಕಾಶ್ ಅದರ ಅಧೀಕ್ಷಕರಿಗೆ ಕೆಲಸ ಮಾಡುವಂಥ ಒಂದು ಅವಕಾಶ ಅವರಿಗೆ ಸಿಕ್ಕಿದೆ. ಭಾಳ ಒಳ್ಳೆಯ ಅಧಿಕಾರಿ. ನಾವು ಯಾವುದೇ ಸಂದರ್ಭದಲ್ಲಿ ಪತ್ರಕರ್ತರು ಏನೇ ಮಾಹಿತಿ ಬೇಕಿದ್ರು, ಆಸ್ಪತ್ರೆಯಿಂದ ಏನಾದರೂ ರೋಗಿಗಳಿಗೆ ಸೌಲಭ್ಯ ಬೇಕಿದ್ರು ಕೂಡ ನಮಗೆ ಒಂದು ನೆರವು ಮತ್ತು ಮಾರ್ಗದರ್ಶನ ಕೊಡುವಂಥ ಒಂದು ಸಹೃದಯ ಅಧಿಕಾರಿ ಡಾಕ್ಟರ್ DS ಶಿವಪ್ರಕಾಶ್ ಅವರನ್ನು ಕೂಡ ನಾನು ಭಾಳ ಪ್ರೀತಿಯಿಂದ ಗೌರವದಿಂದ ಸ್ವಾಗತ ಮಾಡಿಕೊಂಡು ವಿಜಯ ಕೋಟ್ಯಾನ್ರವರು ನಮ್ಮ ಪ್ರೆಸ್ ಕ್ಲಬ್ಬಿನ ಕಾರ್ಯದರ್ಶಿ ಅವರನ್ನು ಸ್ವಾಗತ ಮಾಡಬೇಕೆಂದು ವಿನಂತಿ ಮಾಡ್ತಾ ಇದ್ದೇನೆ. ಆತ್ಮೀಯರು, ನಮ್ಮ ಜೊತೆ ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರಾಗಿ ಸುಮಾರು 5 ಅವಧಿಗೆ ಕೆಲಸ ಮಾಡಿದವರು, ಅದ್ರ ಜೊತೆಗೆ ಮಂಗಳೂರಿನ ನಗರ ಪಾಲಿಕೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದಂಥ ಅನುಭವ ಹೊಂದಿದವರು ಮತ್ತು ಬಹಳ ಒಳ್ಳೆಯ ಒಬ್ಬ ಯುವ ನಾಯಕ ಮತ್ತು ನಮಗೆಲ್ಲರಿಗೂ ಬಹಳ ಸ್ನೇಹಿತರಾಗಿರುವ ನವೀನ್ ಡಿಸೋಜರ್ ಅವರು ನಮ್ಮ ಜೊತೆಗಿದ್ದಾರೆ. ನಾನು ಅವರನ್ನು ಕೂಡ ಸ್ವಾಗತ ಮಾಡಿಕೊಂಡು ರಾಜೇಶ್ ಶೆಟ್ಟಿ ಅವರನ್ನು ಗೌರವಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಇನ್ನೆಲ್ಲ ವೇದಿಕೆಯಲ್ಲೆಲ್ಲ ನಮ್ಮವರಿದ್ದಾರೆ. ನಮ್ಮ ಪ್ರೆಸ್ ಕ್ಲಬ್ಬಿನ ಸ್ಥಾಪಕ ಅಧ್ಯಕ್ಷರಾದ ಆನಂದ್ ಶೆಟ್ಟಿ ಅವರು, ನಮ್ಮ ಪತ್ರಿಕಾ ಭವನ ಟ್ರಸ್ಟ್ನ ಅಧ್ಯಕ್ಷರಾದ ರಾಮಕೃಷ್ಣರವರು, ನಮ್ಮ ಸಂಘದ ರಾಜ್ಯ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ಜಗನ್ನಾಥ್ ಶೆಟ್ಟಿ ಬಾಳರವರು, ನಮ್ಮ ಪ್ರೆಸ್ ಕ್ಲಬ್ಬಿನ ನಿಕಟಪೂರ್ವ ಅಧ್ಯಕ್ಷರಾದ ಅನ್ನು ಮಂಗಳೂರವರು, ನಮ್ಮ ಸಂಘವನ್ನು ಭಾಳ ಯಶಸ್ವಿಯಾಗಿ ಮುನ್ನಡೆಸಿರುವ ಅಧ್ಯಕ್ಷರಾದ ಶ್ರೀನಿವಾಸ್ ನಾಯ್ಕ ಇಂದಾಜೆ ಅವರು, ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಯಾದ ಜಿತೇಂದ್ರ ಕುಂದೀಶ್ ಅವರಿದ್ದರು. ಇವರೆಲ್ಲರನ್ನ ನಾನು ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಕೋರಿಕೊಂಡು ನಮ್ಮ ಮುಂದೆ ವಿಚಾರಗೋಷ್ಠಿಯಲ್ಲಿ ನಮ್ಮ ಜೊತೆ ಭಾಗವಹಿಸಲಿಕ್ಕಿದ್ದಾರೆ ಮತ್ತು ನಮ್ಮ ಸಂಘದ ಮಾಜಿ ಅಧ್ಯಕ್ಷರಾಗಿ ಕೆಲಸ ಮಾಡಿದವರು ವಿಜಯ ಕರ್ನಾಟಕದ ಸ್ಥಾನೀಯ ಸಂಪಾದಕ ರವೀಂದ್ರ ಶೆಟ್ಟರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ನಮ್ಮ ಜೊತೆ MRPL ಸಂಸ್ಥೆಯ ಮುಖ್ಯ ಮಹಾಪ್ರಬಂಧಕರು. ನಾವು ಏನೇ ಕೆಲಸ ಮಾಡಬೇಕಿದ್ರೂ ನಮಗೆ ವೆಲ್ಲಾಕ್ MRPLನಿಂದ ಭಾಳ ದೊಡ್ಡ ಸಹಕಾರ ಇದೆ. ನಮಗೆ ಪತ್ರಕರ್ತರ ಜೊತೆ ನಮ್ಮ ಜೊತೆ ಇರುವವರು ರುಡಾಲ್ಫ್ ನೋರನ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ವಿನಂತಿ ಮಾಡ್ತಾ ಇದ್ದೇನೆ. ತುಂಬ ಮಂದಿ ನಮ್ಮ ಹಿತೈಷಿಗಳು, ಹಿರಿಯರು ಎಲ್ಲರೂ ಇದ್ದಾರೆ ನಮ್ಮ ಜೊತೆ. ನಮ್ಮ ವಾರ್ತಾಧಿಕಾರಿಯಾದ ಕಾದರ್ಶ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ದಯವಿಟ್ಟು ವೇದಿಕೆಗೆ ಬರಬೇಕು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಬಂದಿರುವ ಎಲ್ಲ ನಮ್ಮ ಪತ್ರಕರ್ತರ ಬಳಗದ ಭಾಳ ಅಭಿಮಾನಿಗಳು, ಭಾಳ ಸ್ನೇಹಿತರು, ಜನಪ್ರತಿನಿಧಿಗಳು, ತಾವೆಲ್ಲರೂ ನಮ್ಮ ಜೊತೆಗಿದ್ದೀರಿ.
ನಮ್ಮ ಜಿಲ್ಲೆಯ ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳಿಂದ ವಿದ್ಯಾರ್ಥಿಗಳು, ಪತ್ರಿಕೋದ್ಯಮದ ವಿದ್ಯಾರ್ಥಿಗಳು ಭಾಳ ದೊಡ್ಡ ಸಂಖ್ಯೆಯಲ್ಲಿ ತಾವು ಆಗಮಿಸಿದ್ದೀರಿ. ಜಿಲ್ಲೆಯ ಬೇರೆ ಬೇರೆ ಭಾಗಗಳಿಂದ ಪತ್ರಕರ್ತರಾಗಿ ಕೆಲಸ ಮಾಡೋರು ತಾವೆಲ್ಲರೂ ಬಂದಿರಿ. ಎಲ್ಲರನ್ನ ಭಾಳ ಪ್ರೀತಿಯಿಂದ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪರವಾಗಿ, ಸುವರ್ಣ ಮಹೋತ್ಸವ ಸಮಿತಿಯ ಪರವಾಗಿ ಭಾಳ ಗೌರವದಿಂದ ಪ್ರೀತಿಯಿಂದ ಇಲ್ಲಿಗೆ ಸ್ವಾಗತ ಮಾಡಿಕೊಂಡು ಈ ಕಾರ್ಯಕ್ರಮ ಒಂದು ಯಶಸ್ವಿಯಾಗಲಿ ನಿಮ್ಮೆಲ್ಲರ ಸಹಕಾರದಿಂದ ಹಾರೈಕೆ ಮಾಡಿಕೊಂಡು ನನ್ನ ಮಾತುಗಳಿಂದ ವಿರಮಿಸ್ತಾ ಇದ್ದೇನೆ. ಸರ್ವರನ್ನು ಆತ್ಮೀಯವಾಗಿ ಪ್ರೀತಿಯಿಂದ ಬರಮಾಡಿಕೊಂಡ ಶ್ರೀಯುತ PB ಹರೀಶ್ ರೈ, ತಮಗೂ ಕೂಡ ಪ್ರೀತಿಯ ಸ್ವಾಗತ. ಆತ್ಮೀಯರೇ, 50 ವರ್ಷದ ಈ ಹೆಜ್ಜೆಯನ್ನು ಈ ಸಂದರ್ಭದಲ್ಲಿ ಒಮ್ಮೆ ಮೆಲುಕು ಹಾಕಬೇಕಾಗಿರುವುದು ನಮ್ಮ ಆದ್ಯ ಕರ್ತವ್ಯ ಎಂಬ ನೆಲೆಯಿಂದ ಪ್ರಸ್ತಾವನೆಯ ಮೂಲಕ ತಮ್ಮ ಮುಂದೆ ಬರಲಿಕ್ಕಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷರು, ಮಂಗಳೂರು ಪ್ರೆಸ್ ಕ್ಲಬ್ನ ಸ್ಥಾಪಕ ಅಧ್ಯಕ್ಷರು, ಪತ್ರಿಕಾ ಭವನ ಟ್ರಸ್ಟ್ನ ಮಾಜಿ ಅಧ್ಯಕ್ಷರು, ನಮ್ಮೆಲ್ಲರ ಪ್ರೀತಿಯ ಶ್ರೀಯುತ ಆನಂದ್ ಶೆಟ್ಟಿ ಅವರು. ನಾನು ಯಾರ್ದು ಹೆಸರನ್ನು ಪ್ರತ್ಯೇಕವಾಗಿ ಉಲ್ಲೇಖಿಸುವುದಿಲ್ಲ. ಹರೀಶ್ ರೈ ಅವರು ಸ್ವಾಗತಿಸಿದಂಥ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಹಾಗೂ ಉಪಸ್ಥಿತರಿರುವ ಎಲ್ಲರಿಗೂ ವಂದಿಸ್ತೇನೆ. ಈ ಒಂದು ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತರ ಸಂಘದ ಸುವರ್ಣ ಸಂದರ್ಭದಲ್ಲಿ ಸಂಘ ಬೆಳೆದು ಬಂದ ಹಾದಿ ಬಗ್ಗೆ ಸಂಕ್ಷಿಪ್ತವಾಗಿ ಸ್ವಲ್ಪ ಮಾತಾಡಬೇಕು ಅಂತ ಹೇಳಿದ್ದಾರೆ ನನಗೆ. 1976 ಆಗ ದಕ್ಷಿಣ ಕನ್ನಡ ಜಿಲ್ಲೆ ವಿಭಜನೆ ಆಗಿರಲಿಲ್ಲ. ಸುಳ್ಯದಿಂದ ಬೈಂದೂರು ತನಕ ದಕ್ಷಿಣ ಕನ್ನಡ ಜಿಲ್ಲೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕೇಂದ್ರ ಮಂಗಳೂರಿನಲ್ಲಿ ಬೆರಳೆಣಿಕೆಯಷ್ಟು ಪತ್ರಕರ್ತರು. ಆದರೆ ಆಗಲೇ ಅವರಿಗೆ ಸಂಘವನ್ನು ಸ್ಥಾಪಿಸಬೇಕು ಅಂತ ಉತ್ಸಾಹ ಇತ್ತು. ಹಾಗಾಗಿ 1976 ಅಕ್ಟೋಬರ್ 6ರಂದು ಮಂಗಳೂರಿನ PVS ಕಲಾಕುಂಜದಲ್ಲಿ ಸಮಾರಂಭ ಏರ್ಪಡಿಸಿ ರಾಜ್ಯದ ವಾರ್ತಾ ಸಚಿವರಾದ B ಸುಬ್ಬಯ್ಯ ಶೆಟ್ಟಿ ಅವರಿಂದ ಉದ್ಘಾಟಿಸಿದರು. ಆಗ ರಾಜ್ಯ ಸಂಘದ ಪ್ರತಿನಿಧಿಯಾಗಿ ಅರ್ಜುನ್ ದೇವ್ ಭಾಗವಹಿಸಿದ್ರು. ಕೆಲವೇ ಜಿಲ್ಲಾ ಕೇಂದ್ರ, ಆಗ ಗ್ರಾಮೀಣ ಪ್ರದೇಶ ತಾಲೂಕು ಮಟ್ಟದಲ್ಲಿ ಪತ್ರಕರ್ತರು ಕೂಡ ಇರಲಿಲ್ಲ. ಜಿಲ್ಲಾ ಕೇಂದ್ರದಲ್ಲಿ ಇದ್ದೊಂದು ಸಣ್ಣ ಪುಟ್ಟ ಚಟುವಟಿಕೆ ಮಾಡಿಕೊಂಡು ಇದ್ದರು. ನಾವೆಲ್ಲ 84-85 ಹೊತ್ತಿಗೆ, ನಾನು ಚಿದಂಬರ ಬೈಕಂಪಾಡಿ, ಮನೋಹರ್ ಪ್ರಸಾದ್ ಎಲ್ಲ 85 ಹೊತ್ತಿಗೆ ಪ್ರವೇಶ ಮಾಡಿದ್ವಿ ಕ್ಷೇತ್ರಕ್ಕೆ. 87 ಹೊತ್ತಿಗೆ ಆಗದ ಸೀನಿಯರ್ ಪತ್ರಕರ್ತರಂದರೆ ಪ್ರಥಮ ಸ್ಥಾಪಕ ಅಧ್ಯಕ್ಷರಾಗಿ KS ಉಪಾಧ್ಯಾಯ, ಪ್ರಧಾನ ಕಾರ್ಯದರ್ಶಿಯಾಗಿ ಗೋಪಾಲಕೃಷ್ಣ ಇದ್ದರು. ನಮ್ಮ ಅವಧಿಯಲ್ಲಿ ಕೂಡ ಗೋಪಾಲಕೃಷ್ಣ, ನರಸಿಂಹರಾವ್, ಮಯ್ಯ, ಉದಯವಾಣಿಯ ಮಯ್ಯರು, ಇಂಡಿಯನ್ ಎಕ್ಸ್ಪ್ರೆಸ್ನ ಉಭಯರು, ಮತ್ತು ಹೊಸದಿಗಂತದ ಹೊಸನಾಯಕ್ ಪಲಿಮಾರ್ಕರ್, ಹೀಗೊಂದು 5-6 ಜನ, PTIಯ ರಾಮಚಂದ್ರ ರಾವ್, ಇಷ್ಟು ಮಂದಿ ಇದ್ದರು. ಆದರೆ ಸಂಘದ ಹೆಚ್ಚಿನ ಚಟುವಟಿಕೆ, ಸಂಘದ ಸಭೆ ಮತ್ತು ಸದಸ್ಯರು ಕೂಡ ಲಿಮಿಟೆಡ್ ಸಂಖ್ಯೆಯಲ್ಲಿದ್ದದ್ದು. ಮಂಗಳೂರಲ್ಲಿ ಬೇರೆ ಪತ್ರಕರ್ತರು ಇದ್ದರೂ ಕೂಡ ಸಂಘದ ಸದಸ್ಯತ್ವದ ಕಡೆಗೆ ಬರುವವರು ಕಡಿಮೆ ಇದ್ದರು. 87ರಲ್ಲಿ ನರಸಿಂಹರಾವ್ ಹಿಂದೂ ಪೇಪರಲ್ಲಿದ್ದರು. ನರಸಿಂಹರಾವ್ ಮತ್ತು ಚಿದಂಬರ ಬೈಕಂಪಾಡಿ ಪ್ರಧಾನ ಕಾರ್ಯದರ್ಶಿ, ನರಸಿಂಹರಾವ್ ಅಧ್ಯಕ್ಷರು, ಚಿದಂಬರ ಪ್ರಧಾನ ಕಾರ್ಯದರ್ಶಿ. ಪತ್ರಿಕಾ ಭವನ ನಿರ್ಮಾಣ ಮಾಡಬೇಕು ಅಂತೇಳಿ ಯೋಚನೆ ಮಾಡಿದರು. ಆ ಸಂದರ್ಭದಲ್ಲಿ ಅವರು ಶ್ರೀನಿವಾಸ್ ಕುಡುವ ಮತ್ತು ಭಾರತ್ ಬೀಡಿಯ ಗಣಪತಿ ಪೈ ಅವರನ್ನು ಭೇಟಿಯಾಗಿದ್ರಂತೆ. ಆಗ ನೀವೊಂದು ನಿವೇಶನ ಮಾಡಿ ಮತ್ತೆ ಕಟ್ಟುವ ವಿಚಾರ ಮಾಡುವ ಅಂತ ಹೇಳಿದ್ರಂತೆ. ನಂತರ ಇವರು ನಿವೇಶನಕ್ಕೆ ಪ್ರಯತ್ನ ಮಾಡಿದರು. ಮಂಗಳೂರು ಮಹಾನಗರ ಪಾಲಿಕೆಗೆ ಅರ್ಜಿ ಹಾಕಿದರು. ಮಂಗಳೂರು ಮಹಾನಗರ ಪಾಲಿಕೆಯವರು ಒಂದು ನಿವೇಶನ ತೋರಿಸಿದಾಗ ಅದಕ್ಕೆ ಬೇರೆ ಏನೋ ತಕರಾರು ಬಂತು, ಅದು ಬಿಟ್ಟುಬಿಟ್ರು. ಮತ್ತು 88ಕ್ಕೆ ಈಗ ಪತ್ರಿಕಾ ಭವನ ಯಾವುದಾಗಿದೆ ಆ ನಿವೇಶನಕ್ಕೆ ಅರ್ಜಿ ಹಾಕಿದರು. ಆ ನಿವೇಶನಕ್ಕೆ ಆಗ ನೋಂದಣಿಗೆ, ರಿಜಿಸ್ಟ್ರೇಷನ್ಗೆ 18,000 ರೂಪಾಯಿ ಬೇಕಿತ್ತಂತೆ. ಸಂಘದ ಖಾತೆಯಲ್ಲಿ 15,000 ಮಾತ್ರ ಇತ್ತು. ಆಗ ನರಸಿಂಹರಾಯರು ಅವರ ಕಿಸೆಯಿಂದ 3,000 ತೆಗೆದುಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಸಿದರು. ರಿಜಿಸ್ಟ್ರೇಷನ್ ಮಾತ್ರ ಮಾಡಿದಾಗ ಹಾಗೆ ಮುಂದುವರಿಯಿತು. 92-93 ಅವಧಿಗೆ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಪತ್ರಿಕಾ ಭವನ
ನಿರ್ಮಾಣ ಮಾಡಬೇಕು ಅಂತೇಳಿ ಶಿಲಾನ್ಯಾಸ ನೆರವೇರಿಸಿದ್ರು ಮುಖ್ಯಮಂತ್ರಿಗಳಿಗೆ. ಆದರೆ ಅಲ್ಲಿ ಕೂಡ ಅಡೆತಡೆಗಳು ಬಂದು ಆನಂತರ ಅದು ನಿರ್ಮಾಣ ಆಗಲಿಲ್ಲ. ಅವರ ನಂತರ ಮನೋಹರ್ ಪ್ರಸಾದ್ ಅಧ್ಯಕ್ಷರಾಗಿದ್ದರು. ಮನೋಹರ್ ಪ್ರಸಾದ್ ಕಳೆದ ನಂತರ ರಘುರಾಮ್ ಅವರು ಹಿಂದೂ ಪೇಪರ್ನ ರಘುರಾಮ್ ಅಧ್ಯಕ್ಷರಾದರು. ರಘುರಾಮ್ ಅಧ್ಯಕ್ಷರಾದಾಗ ಅವರು ಮತ್ತೊಮ್ಮೆ ಪ್ರಯತ್ನ ಮಾಡಿದರು ಈ ಒಂದು ಕಟ್ಟಡ ನಿರ್ಮಾಣ ಮಾಡಬೇಕು ಅಂತ. ಕಟ್ಟಡ ನಿರ್ಮಾಣಕ್ಕೆ ಪಾಯ ತೆಗೆಯುವಾಗಲೇ ಹತ್ತಿರದ ಫ್ಲ್ಯಾಟ್ನವರು ಅದಕ್ಕೆ ತಡೆಯಾಜ್ಞೆ ತಂದರು. ತಡೆಯಾಜ್ಞೆ ತಂದಾಗಿ ನಿರ್ಮಾಣ ಮಾಡಿದ ಹಾಗೆ ಆ ನಿರ್ಮಾಣ ಅದು ಪತ್ರಿಕಾ ನಿರ್ಮಾಣ ಕಾರ್ಯ ಸ್ಥಗಿತ ಆಯಿತು. ಅದರಿಂದಾಗಿ ಸ್ಥಗಿತ ಅದು ಮಾತ್ರ ಅಲ್ಲ, ಇಡೀ ಪತ್ರಕರ್ತರ ಚಟುವಟಿಕೆ ಸ್ಥಗಿತ ಆದಾಗ ಆಯಿತು. 2001ರವರೆಗೆ ಹಾಗೆ ಮುಂದುವರಿಯಿತು. ಸಂಘ ಒಂದು ನಿಷ್ಕ್ರಿಯ ಸ್ಥಿತಿಗೆ ಬಂತು. ವರ್ಷ ಲೆಕ್ಕ ಹಾಕಿದ್ರೆ ಹಾಗೆ ಹೇಗೆ ಅಂತ ಆಗ ರಜತ ಸಂಭ್ರಮ ಸಿಲ್ವರ್ ಜೂಬ್ಲಿ ಮಾಡಬೇಕಿತ್ತು. 2001ಕ್ಕೆ 25 ವರ್ಷ ಆಗ್ತದೆ, ಅದಾಗಲಿಲ್ಲ. ಸಂಘದ್ದು ಕೂಡ ಮೀಟಿಂಗ್ ಕೂಡ ಇಲ್ಲ, ಸಭೆಯ ಯಾವುದೇ ಕಾರ್ಯಕ್ರಮ ಇಲ್ಲ, ಸ್ಥಗಿತ ಆಯಿತು. ಆ ಸಂದರ್ಭದಲ್ಲಿ 5 ಮಂದಿ ನಮ್ಮ ಸ್ನೇಹಿತರು ನನ್ನ ಕಚೇರಿಗೆ ಬಂದರು. ಈಗ ಜಾಗ ಕೂಡ ಕೈತಪ್ಪಿ ಹೋಗ್ತದೆ, ಸಂಘ ನಿಷ್ಕ್ರಿಯ ಆಗಿದೆ, ನಾವು ಏನಾದರೂ ಮಾಡಿ ಇದನ್ನು ಪುನಶ್ಚೇತನ ಮಾಡಬೇಕು ಅಂತ. ಯಾರೂ ಮುಂದೆ ಬರುವ ಸಾಧ್ಯತೆ ಇಲ್ಲ ಅಲ್ಲಿಯ ಪರಿಸ್ಥಿತಿ ನೋಡಿದರೆ. ಮತ್ತು ಅವರು ಕೂಡ ಧೈರ್ಯ ಕೊಟ್ಟರು, ಬಂದವರು ಕೂಡ ಮಾಡುವ ಅಂತೇಳಿ. ಆನಂತರ ನಾವು ಆಗ ಸಂಘ ಸಮಸ್ಯೆ ಏನಂತ ಹೇಳಿದರೆ, ಸಂಘಕ್ಕೆ ನೆಲೆ ಇಲ್ಲ, ಸಂಘಕ್ಕೆ ಆರ್ಥಿಕ ಸಂಪನ್ಮೂಲ ಇಲ್ಲ, ಸಂಘಕ್ಕೆ ಸದಸ್ಯರಾಗುವವರು ಇಲ್ಲ, ಈ ಸ್ಥಿತಿಯಲ್ಲಿತ್ತು. ಕೊನೆಗೆ ಒತ್ತಾಯಪೂರ್ವಕವಾಗಿ 2001ರಲ್ಲಿ ಒಪ್ಪಿಕೊಂಡು ಅಧಿಕಾರ ಸ್ವೀಕಾರ ಮಾಡಬೇಕಾಗಿ ಬಂತು. ಅಧ್ಯಕ್ಷರೇ ಅಧಿಕಾರ ಸ್ವೀಕಾರ ಮಾಡುವಾಗ ಆಗ ಪ್ರಾರಂಭ ಇನ್ನೊಂದು ಸಂಪ್ರದಾಯ, ಒಂದು ಪ್ಲಾಸ್ಟಿಕ್ ಚೀಲವನ್ನು ಅವನ ಕೈಗೆ ಹಸ್ತಾಂತರಿಸುವುದು. ನಿರ್ಗಮಿತ ಅಧ್ಯಕ್ಷ, ಯಾರು ಹೊಸ ಅಧ್ಯಕ್ಷ ಬರ್ತಾನೆ ಅವನ ಕೈಗೆ ಒಂದು ಪ್ಲಾಸ್ಟಿಕ್ ಚೀಲವನ್ನು ಕೊಡುವುದು. ಆ ಪ್ಲಾಸ್ಟಿಕ್ ಚೀಲದಲ್ಲಿ ಏನು ಅಂತೇಳಿದರೆ, ಒಂದು ಮೀಟಿಂಗ್ ಆದರೆ ಅದರದ್ದು ನಿರ್ಣಯ ಎಲ್ಲ ಬರೀಲಿಕ್ಕೆ ಒಂದು, ಮತ್ತೊಂದು ರಿಸೀಟ್ ಬುಕ್ಕು, ಮೆಂಬರ್ಶಿಪ್ ದುಡ್ಡು ಏನಾದರೂ ಬಂದರೆ ಒಂದು ರಿಸೀಟ್ ಮಾಡಲಿಕ್ಕೆ, ಮತ್ತೊಂದು ಓಚಾರ್ ಬುಕ್ಕು, ದುಡ್ಡು ಕೊಟ್ಟರೆ ಒಂದು ಓಚಾರ್, ಮತ್ತು ಅದರ ಲೆಕ್ಕ ಇಡಲಿಕ್ಕೆ ಒಂದು ಲೆಜ್ಜರ್, ಇಷ್ಟು. ಮತ್ತು ಯಾವ ಮಾಹಿತಿಯೂ ಇಲ್ಲ ಅದರಲ್ಲಿ. ಆ ತೊಟ್ಟೆಯನ್ನು ಹಿಡ್ಕೊಂಡು ಅವನವನ ಆಫೀಸಿಗೆ ಹೋಗಬೇಕು. ಅಲ್ಲಿವರೆಗೆ ಬಂದ ಸಂಪ್ರದಾಯ. ಅವನ ಆಫೀಸಿಂದ ಕೂತ್ಕೊಂಡು ಸಂಘದ ಚಟುವಟಿಕೆ ಏನುಂಟು ಅದನ್ನು ಮಾಡ್ತಾ ಇರಬೇಕು. ಹಾಗೆ ಮುಂದುವರಿದು ನಾವು ಹೇಗೆ ಒತ್ತಾಯಪೂರ್ವಕ ಬಂದಿದ್ದೇವೆ. ಆದರೆ ನಾವೊಂದು ಎಲ್ಲರೂ ಸೇರಿ ಒಂದು ಸಂಕಲ್ಪ ಮಾಡಿದೆವು, ಈ ಏನಾದರೂ ಮಾಡಿ ಇದನ್ನು ಸುಧಾರಣೆಗೆ ತರಬೇಕು ಅಂತೇಳಿ. ಮೊದಲು ಬೇಕಾದ್ದು ಹಣಕಾಸು. ಒಂದಂದರೆ ನಿಷ್ಕ್ರಿಯ ಇದ್ದದನ್ನು ಸಾರ್ವಜನಿಕವಾಗಿ ಸಕ್ರಿಯ ಆಗಿದೆ ಪಕ್ಷ ಸಂಘ ಸಕ್ರಿಯ ಆಗಿದೆ ಅನ್ನುವಂಥದ್ದು ಗೊತ್ತಾಗಬೇಕು ಸಾರ್ವಜನಿಕ ಕೂಡ. ಇನ್ನೊಂದು ಉಳಿದ ಎರಡನ್ನು ಮತ್ತೆ ಮಾಡಬೇಕು. ಆದರೆ ಸಕ್ರಿಯ ಮಾಡಬೇಕಿದ್ರೆ ನಮ್ಮಲ್ಲಿ ಹಣಕಾಸಿನ ವ್ಯವಸ್ಥೆ ಇಲ್ಲ, ದುಡ್ಡು ಇಲ್ಲ. ಆಗ ನಾನಿಲ್ಲಿ ಕೆಲವರ ಹೆಸರನ್ನು ಉಲ್ಲೇಖಿಸ್ತೇನೆ, ಯಾಕೆಂದರೆ ಅವರನ್ನೆಲ್ಲ ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ತೇವೆ. ಆಗ ನಾವು ಕರ್ನಾಟಕ ಬ್ಯಾಂಕಿನ ಅಧ್ಯಕ್ಷರಿದ್ದರು ಅನಂತಕೃಷ್ಣ, ಅವರ ಹತ್ರ ಹೋದೆವು. ಅವ್ರ ಹತ್ರ ಹೋಗಿ ವಿಷಯ ಹೇಳಿದೆವು. ನಾವು ಹೋದ್ದು ಮಾರ್ಚ್, ಅವ್ರು ಹೇಳಿದರು ಮಾರ್ಚ್ ಇಯರ್ ಎಂಡಿಗೆ ಬಂದಿದ್ದೀರಿ, ನಾನೊಂದು 30,000 ಕೊಡ್ಬೋದು, ಮತ್ತೆ ಬರುವ ವರ್ಷ ನೋಡುವ ಅಂತ. ನಮಗೆ 30,000ವೇ ದೊಡ್ಡ ಮೊತ್ತ ಆಯ್ತಾಗ. ಅದನ್ನು ತಗೊಂಡು ಬಂದು ವರ್ಷ ಪೂರ್ತಿ ಕಾರ್ಯಕ್ರಮ ಮಾಡಿದೆವು. ಅದು ಪ್ರಚಾರ ಆಯಿತು, ಜನರಿಗೂ ಕೂಡ ಆ್ಯಕ್ಟಿವ್ ಅದೆಲ್ಲ ಗೊತ್ತಾಯಿತು. ಇನ್ನು ನಮಗೆ ಒಂದು ನೆಲೆ ಆಗಬೇಕು. ಹೀಗೆ ಖಾಸಗಿ ಜಾಗದಲ್ಲೆಲ್ಲ ನೋಡಿದೆವು ಸ್ವಲ್ಪ. ಆದರೆ ಖಾಸಗಿಯಲ್ಲಿ ಅವ್ರು ಹೇಳುವ ಬಾಡಿಗೆ ನಮ್ಮಲ್ಲಿ ಕೊಡಲಿಕ್ಕೆ ದುಡ್ಡಿಲ್ಲ. ಹಾಗೆ ಆಗುವಾಗ 2002 ಬಂತು, ಮಹಾನಗರ ಪಾಲಿಕೆ ಚುನಾವಣೆ ಆಯಿತು. ಚುನಾವಣೆ ಆಗಿ ಮೇಯರ್ ಆಯ್ಕೆ ಆಯಿತು. ಮೇಯರ್ ನಮ್ಮ ಸ್ನೇಹಿತರೇ ಮೇಯರ್ ಆದರು. ಯಾರು ಕೂತಿದ್ದಾರೆ ಇಲ್ಲಿ, ದಿವಾಕರ್ ಮೇಯರ್ ಆದರು. ಆಗ ನಮಗೆ ಈಗ ಏನಾದರೂ ಒಂದು ಮುಂದುವರಿಯೋದು ಆಯಿತು, ಬರಿಬೋದು ಅಂತ. ದಿವಾಕರ್ ಹತ್ರ ಒಂದು ದಿವಸ ಹೇಳಿದೆ, ದಿವಾಕರ್ ನಮ್ಮ ಹೀಗೆ ಜಾಗ ಇಲ್ಲ, ನಮಗೆ ಮಂಗಳೂರು ಮಹಾನಗರ ಪಾಲಿಕೆ ಕಟ್ಟಡದಲ್ಲಿ ಒಂದು ಸ್ಥಳಾವಕಾಶ ಮಾಡಿದರೆ ಒಳ್ಳೆಯದಿತ್ತು ಅಂತ. ಮಲ್ಬುಗಾಣದನ್ನು ಅಂತ ಹೇಳಿದರು ಧೈರ್ಯದಲ್ಲಿ. ಆಯಿತು. ಮತ್ತು ಸ್ವಲ್ಪ ದಿವಸ ಬಿಟ್ಟು ಅವರೇ ಫೋನ್ ಮಾಡಿದರು, ಮಹಾನಗರ ಪಾಲಿಕೆ ಕಟ್ಟಡದಲ್ಲಿ ಅಲ್ಲಿ ಒಂದು ಮಲೇರಿಯಾ ಟೆಸ್ಟಿಂಗ್ ಸೆಂಟರ್ ಅಂತ ಇತ್ತು, ಅದು ಶಿಫ್ಟ್ ಆಗ್ತಾ ಉಂಟು, ನೀವು ಇವತ್ತೇ ಬಂದು ಒಂದು ಅರ್ಜಿ ಕೊಡಿ ಅಂತ ಹೇಳಿದರು. ಇವತ್ತೇ ಬಂದು ಒಂದು ಅರ್ಜಿ ಕೊಡಿ ಅಂತ ಹೇಳಿದರು. ಅಲ್ಲಿ ಯಾವುದೇ ಜಾಗ ಅಂತ ಮೆನ್ಷನ್ ಮಾಡಬೇಡಿ, ನೀವು ಆ ಕಟ್ಟಡದಲ್ಲಿ ಮಾಡಬೇಕಂತ ಕೊಡಿ ಅಂತ ಹೇಳಿ ನಮಗೆಲ್ಲ ಹೇಳಿಕೊಟ್ರು ಅವರೇ. ನಾವು ಅದೇ ರೀತಿ ಅರ್ಜಿ ಕೊಟ್ಟೆವು.
ಅರ್ಜಿ ಕೊಟ್ಟು ಸುಮಾರು ದಿವಸ ಆಗುವಾಗ ಸುದ್ದಿಲ್ಲ. ಮತ್ತೇನಂದ್ರೆ ಬೆಳಿಗ್ಗೆ ಒಂದು ದಿವಸ ಫೋನ್ ಮಾಡಿದರು, ನನ್ನ ಇನ್ನೇ ಇರ್ಬೋದು ಕಮಿಷನರ್ನ ಮೀಟ್ ಔಟ್ ಅಂತ ಹೇಳಿದರು. ಕಮಿಷನರ್ಗೆ ಭೇಟಿ ಆಗಬೇಕು ಅಂತ. ಕಮಿಷನರ್ ಅವರು JR ಲೋಬೋ ಅವರು 3 ಗಂಟೆಗೆ ಬಂದು ಅವ್ರು ಇರ್ತಾರೆ ಬನ್ನಿ ಅಂತ. 3 ಗಂಟೆಗೆ ಬಂದಾಗ ನಾನು ಹೋದೆ. ಹೋಗುವಾಗ ಆ ಪ್ಯಾಸೇಜಲ್ಲಿ ಮಾಬಲ್ ಮಾರ್ಲಾ ಕೂತ್ಕೊಂಡಿದ್ರು. ಅವ್ರು ಮತ್ತೆ ಮೇಯರ್ ಆದರು. ಎಂತ ಅಂತ ಕೇಳಿದರು. ಈಗ ವಿಷಯ ಹೇಳಿದೆ, ನಾನು ಒಟ್ಟಿಗೆ ಬರ್ತೇನೆ ಅಂತೇಳಿ ಚೇಂಬರ್ಗೆ ಅವರು ಬಂದರು. ಚೇಂಬರ್ಗೆ ಬಂದು ಅವರು ನಾನು ಮಾತಾಡಲೇ ಇಲ್ಲ, ಸಂಪೂರ್ಣವಾಗಿ ಪರಿಗಣಿಸುವ ರೀತಿಯಲ್ಲಿ ಲೋಬೋ ಅವರಿಗೆ ಅವರು ವಿವರಿಸಿದರು. ಲೋಬೋ ಅವರು ಎಲ್ಲ ಕೇಳಿದರು. ಎಲ್ಲ ಕೇಳಿ ಆದಮೇಲೆ ನನ್ನ ಮುಖ ನೋಡಿದರು ಹೀಗೆ, ಮತ್ತು ಹೀಗೆ ತಲೆ ತುರಿಸಿದರು. ಮಾರ್ಗಡು ಬೋಪುನ ಮಾರಿನ ಇಲ್ಲದೊಲೆಕನತ್ತು ಕುಲ್ಲಾಯ್ಲೆಕ್ಕ ಆಪುಂಡಾದಾದನ ಅಂತ ಹೇಳಿದರು. ಮತ್ತು ನನ್ನಿಂದ ಅವರೇ ಹೇಳಿದರು ಹಾಗೆಲ್ಲ ಆಗೋದಿಲ್ಲ ಅಂತೇಳಿ. ಮತ್ತೆ ಅವ್ರು ಹೇಳಿದರು, ರಾಜ್ಯದಲ್ಲಿ ಸಣ್ಣ ಸಣ್ಣ ಹಳ್ಳಿ ಊರುಗಳಲ್ಲಿ ಕೂಡ ಪತ್ರಿಕಾ ಭವನ ಇದೆ, ಪ್ರೆಸ್ ಕ್ಲಬ್ ಇದೆ. ನಮ್ಮಲ್ಲಿ ಒಂದು ಪ್ರೆಸ್ ಕ್ಲಬ್ ಇಲ್ಲ ಅಂತಾದರೆ ನಮ್ಮ ನಗರ ಪಾಲಿಕೆಗೆ ಒಂದೊಂದು ಗೌರವಕ್ಕೆ ಕಡಿಮೆ ಅಂತೆಲ್ಲ ಹೇಳಿದರು. ಲೋಬೋ ಅವರು ಸಂಪೂರ್ಣ ಆನಂತರ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅವರು ತಮಾಷೆಗೆ ಹೇಳಿದರು, ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ. ಆಯಿತು ಅಂತ ಹೇಳಿದರು ಅವರು ಆಯಿತು ಅಂತ ಹೇಳಿದರೆ ಅದು ಆ ರೀತಿ ಆಗೋದಿಲ್ಲ, ಕೌನ್ಸಿಲ್ಗೆ ಬರಬೇಕು. ನೆಕ್ಸ್ಟ್ ಕೌನ್ಸಿಲ್ಗೆ ಬಂತು. ಕೌನ್ಸಿಲ್ಗೆ ಬರುವಾಗ ಅಲ್ಲಿ ಕೆಲವು ಕಾರ್ಪೊರೇಟ್ಗಳು ಅದನ್ನು ಪ್ರಬಲವಾಗಿ ಬೆಂಬಲಿಸಿದ್ದಲ್ಲ, ವಿರೋಧಿಸಿದ್ರು. ವಿರೋಧಿಸಿ ಅವತ್ತು ಆಗಲಿಲ್ಲ ಅದು. ಅಲ್ಲಿದ್ದ ನಮ್ಮ ಸ್ನೇಹಿತರು ಫೋನ್ ಮಾಡಿದ್ರು ನನಗೆ, ಸರ್ ಮೂಲ ಅಡ್ಡ ಪಾಡಿಯರು ಅಂತ. ಆಯ್ತು ಅಂತೇಳಿ ಅದು ಮುಗಿಯಿತು ಅಲ್ಲಿಗೆ. ಮತ್ತೆ ಪುನಃ ಮಾತಾಡಿತ್ತು. ಪುನಃ ಮಾತಾಡೋ ಎಲ್ಲ ಕಾರ್ಪೊರೇಟ್ರು, ಈಗ ನವೀನ್ ಇದ್ದಾರೆ ಇಲ್ಲಿ, ನವೀನ್ ಎಲ್ಲ ಸಪೋರ್ಟ್ ಮಾಡಿದ್ರು. ನೆಕ್ಸ್ಟ್ ಮೀಟಿಂಗ್ಗೆ ಅಂತೇಳಿ ಬಂತು. ನೆಕ್ಸ್ಟ್ ಮೀಟಿಂಗ್ ಆಗುವ ನಾವು ಯಾರು ಇದನ್ನು ವಿರೋಧಿಸಿದ್ದಾರೆ ಅವರಿಗೂ ಕೂಡ ಮನವರಿಕೆ ಮಾಡಿದೆವು. ಮತ್ತು ಅವರಿಗೆ ಯಾರಲ್ಲಿ ಹೇಳಬೇಕೋ ಅದನ್ನು ಕೂಡ ಹೇಳಿಸಿ ಆಯಿತು. ನೆಕ್ಸ್ಟ್ ಇದರಲ್ಲಿ ಮಂಜೂರಾಯಿತು. ಮಂಜೂರಾಗಿ ನಮಗೆ ಪತ್ರ ಬಂತು, ನಿಮಗೆ ಜಾಗ ಮಂಜೂರಾಗಿದೆ, ಮಾಸಿಕ ಬಾಡಿಗೆ 4500 ಅಂತೇಳಿ. 4500 ನಾವು ಎಲ್ಲಿಂದ ಕೊಡೋದು? ನಮಗೆ ಅದು ಪುನಃ ಶುರುವಾಯಿತು. ನಾವು ಪ್ರೆಸ್ ಮೀಟ್ ಮಾಡ್ಬೋದು, ಜನ ಮೊದಲು ಮಾಡೋದು, ಪತ್ರ ಇಲ್ಲೂ ಅಂತ ನಮ್ಗೆ ಗೊತ್ತಿಲ್ಲ. ನಾನು ಆಗ ಇವರಿಗೆಲ್ಲ ಮಾತಾಡಿದೆ, ಆಡಳಿತ ಪಕ್ಷ. ನಾರಾಯಣ್ ಶೆಟ್ಟಿ ಇದ್ದರು, ಕೆ ನಾರಾಯಣ್ ಶೆಟ್ಟಿ ಅಂತ, ಈಗ ಇಲ್ಲ ಅವರು. BJP ವಿರೋಧ ಸದಸ್ಯರು, BJP ವಿರೋಧ ಪಕ್ಷ, ಇದು ಕಾರ್ಪೊರೇಷನ್ ವಿರೋಧ ಪಕ್ಷದ ನಾಯಕರು. ಅವರ ಹತ್ರ ಹೋದೆ ನಾನು. ಅವ್ರ ಹತ್ರ ಹೋಗಿ ವಿಷಯ ಎಲ್ಲ ಹೇಳಿದೆ, ಹೀಗೆ ಅಲರ್ಟ್ ಆಗಿದೆ, ಬಟ್ ಈಗ ಕೊಟ್ಟಿದ್ದಾರೆ ಅಂತ ಹೇಳಿದೆ. ಅವರಿಗೆ ಈ ಜಾಗದ್ದೆಲ್ಲ ಗೊತ್ತಿತ್ತು ಸಮಸ್ಯೆ. ಅವ್ರು ಹೇಳಿದ್ರು, ಏನು ಹೆದರಬೇಡಿ, ನಾನು ಮಾತಾಡ್ತೇನೆ ಅಂತ ಹೇಳಿದರು. ಮುಂದಿನ ಮೀಟಿಂಗಲ್ಲಿ ನಾರಾಯಣ್ ಶೆಟ್ಟಿ ಬಲವಾಗಿ ಹೇಳಿದರು, ಅವರಿಗೊಂದು ಜಾಗ ಕೊಟ್ಟು ಅವರಿಗೆ ಉಪಯೋಗಕ್ಕೆ ಬರಲಿಲ್ಲ, ಇದನ್ನು ಅವರಿಗೆ ಧರ್ಮಕ್ಕೆ ಕೊಡಬೇಕು ಅಂತ ಹೇಳಿದ್ರು, ಉಚಿತವಾಗಿ ಕೊಡಬೇಕು ಅಂತ. ಮತ್ತು ಉಚಿತವಾಗಿ ಕೊಡಲಿಕ್ಕೆ ನಿಯಮಾವಳಿಯಲ್ಲಿ ಅವಕಾಶ ಇಲ್ಲ ಅಂತೇಳಿ ಅದನ್ನು 50% ಇಲ್ಲಿ 2250 ಕೊಟ್ಟರು. ನಾನು ಹೇಳಿದ್ದು ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಕೂಡ ಹೇಳುದು ಆಗ. ಅದು ಆಯಿತು, ಅದೆಲ್ಲ ಮಾಡಿ ಆಯಿತು. ನಾವು ಅಷ್ಟೋವರೆಗೆ ಆ ಜಾಗ ನೋಡಲಿಲ್ಲ. ಇದೆಲ್ಲ ಆದ ನಂತರ ನಾವು ಜಾಗ ನೋಡ್ಲಿಕ್ಕೆ ಹೋದೆವು. ಜಾಗ ನೋಡ್ಲಿಕ್ಕೆ ಹೋಗುವಾಗ ಅದಕ್ಕೆ ಒಂದು ಬದಿ ಗೋಡೆ ಇಲ್ಲ, ಅದು ಪ್ಯಾಸೇಜ್. ಅಲ್ಲಿ ಅವರು ಅಡ್ಡ ಇಟ್ಟು ಟೆಸ್ಟ್ ಮಾಡ್ತಾ ಇದ್ರು ಮಲೇರಿಯಾ. ವಾಪಸ್ ಆಗ ಇವರು ಶಶಿರ ಹೆಗ್ಡೆ ಮೇಯರ್ ಆಗಿದ್ರು. ಅವ್ರು ಹೇಳಿದೆ, ಎಂತಿನ ಹೊಡಿತೆ ಆಗ ಕ್ಲೋಸ್ ಬಂತು ಕೊರಪ ಅಂತ ಹೇಳಿದರು. ಮತ್ತು ಅವರೇ ಗ್ಲಾಸ್ ಎಲ್ಲ ಹಾಕಿ ನಮಗೆ ಬೇಕಾದ ರೀತಿ ಮಾಡಿಕೊಟ್ರು. ಅಲ್ಲಿಂದ ಅಲ್ಲಿ ಪತ್ರಿಕಾಗೋಷ್ಠಿ ಮಾಡಲಿಕ್ಕೆ ಶುರುವಾಯಿತು. ಇವತ್ತು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಸಣ್ಣ ಸಣ್ಣ ಊರುಗಳಲ್ಲಿ ಕೂಡ ಪ್ರೆಸ್ ಕ್ಲಬ್ ಉಂಟು. ಈ ನಮ್ಮದು ಮಾಡಿದ ನಂತರ ಎಲ್ರಿಗೆ ಅದೊಂದು ಮಾದರಿ ಆಯಿತು, ಎಲ್ಲರೂ ಮಾಡಿದರು. ನಮಗೆ ಅದೇ ಎಲ್ಲ ಬಂತು. ಆವಾಗ ಇದೇನು ಪರ್ಮನೆಂಟ್ ಅಲ್ಲ ನಮಗೆ. ಮತ್ತೆ ನಾನು ಈ ಜಾಗದ ಕಡೆಗೆ ಹೋದೆ, ನಮ್ಮದು ಕೋರ್ಟಲ್ಲಿರುವ ಜಾಗದಡೆಗೆ, ಈಗ ಪತ್ರಿಕಾ ಭವನ ಇರುವ ಜಾಗ. ನಮಗೆ ಯಾರು ವಿರೋಧ ಮಾಡಿದ್ದು, ತಡೆ ತಂದು ಗೊತ್ತಿದ್ದು, ಹತ್ತಿರದ ಫ್ಲ್ಯಾಟ್ನವರು. ನಾನೇ ಒಂದು ಸಲ ಹೋಗಿ ಮಾತಾಡಿದೆ, ನಾವು ಬಿಲ್ಕುಲ್ ಬಿಡುವುದಿಲ್ಲ ನಿಮಗೆ ಅಂತ ಹೇಳಿದರು. ಇಲ್ಲಿ ಕೋರ್ಟಲ್ಲಿ ನಿಮಗೆ ಜಯ ಆದರೂ ಕೂಡ ನಾವು ಹೈಕೋರ್ಟಿಗೆ ಹೋಗ್ತೇವೆ, 15 ವರ್ಷ ಆದರೂ ಬಿಡುವುದಿಲ್ಲ ಹೇಳಿದರು. ಆಯಿತು ಅಂತ ಹೇಳಿದೆ. ಮತ್ತೆ ವಾಪಸ್ ಬಂದು ಇನ್ನು ಇವರಿಗೆ ಯಾರಲ್ಲಿ ಮಾತಾಡೋದು ಅಂತ ಯೋಚನೆ ಮಾಡಿದೆ. ಆಗ ಆ ಏರಿಯಾದ ಕಾರ್ಪೊರೇಟರ್ ದೇವಾನಂದ ಪೈ ಅವರಿಗೆ ಹೇಳಿ, ಅಲ್ಲಿದ್ದು ಫ್ಲ್ಯಾಟ್ ಓನರ್ ಅಸೋಸಿಯೇಷನ್ ಯಾರಿದ್ದಾರಾ ಅವರನ್ನೆಲ್ಲ ಅವರ ಮನೆ ಅಳಕೆ ಕರೆಸಿಕೊಂಡು ಒಂದು ಸಲ ಮಾತಾಡಿದರು. ಮೊದಲ ಬಾರಿಗೆ ಅವರು ಒಪ್ಪಲಿಕ್ಕೆ ತಯಾರಿಲ್ಲ. 2ನೇ ಮೀಟಿಂಗ್ ಆಯಿತು. 3ನೇ ಮೀಟಿಂಗಿಗೆ ಒಪ್ಪಿದ್ರು. ಆಯಿತು, ನಾವು ವಾಪಸ್ ತೆಗಿತೇವೆ ಅಂತ. ನಮ್ಮ ಲಾಯರ್ ಒಟ್ಟಿ ಭಟ್ರು, ನಾನು ಅವ್ರ ಹತ್ರ ಹೋದೆ. ಹಾಗೆಲ್ಲ ಆಗೋದಿಲ್ಲ ಹೇಳಿದರು ಅವರು. ಮತ್ತೆ ಅದು PIL ಟೈಪ್ ಹಾಕಿದ್ದಾರೆ,
ಅವರು ಇನ್ನು ಮುಂದೆ ಯಾವುದೇ ವಾಯ್ದೆಗೆ ಅವರು ಬರಬಾರದು ಇಲ್ಲಿಗೆ. ಆಗ ಕೋರ್ಟು ತೆಗೆದು ವಜಾ ಮಾಡ್ತದೆ. ಇಲ್ಲಾದರೆ ನೋಟಿಫಿಕೇಶನ್ ಕೊಟ್ಟು ಈ ಜಾಗದಲ್ಲಿ ಬೇರೆ ಯಾರಿಗಾದರೂ ಇಂಟ್ರೆಸ್ಟ್ ಉಂಟಂತ ನೋಟಿಫಿಕೇಶನ್ ಕೊಡಬೇಕಾದ್ರೆ ಹಾಗೆ ಮಾಡಬೇಕು. ಆಗ ಒನ್ಸ್ ಫಾರ್ ಆಲ್ ಸೆಟ್ಲ್ ಆಗ್ತದೆ. ಆ ರೀತಿ ಮಾಡುವ ಅಂತ ಆಯಿತು ಅಂತ ಹೇಳಿದೆ. ನಾನು ವಾಪಸ್ ಇವ್ರ ಹತ್ರ ಹೋದೆ, ಈ ಅಸೋಸಿಯೇಷನ್ ಅಧ್ಯಕ್ಷರ ಹತ್ರ. ಅಧ್ಯಕ್ಷರು ಅಶೋಕನ್ ಅಂತೇಳಿ ದೇನಾ ಬ್ಯಾಂಕಲ್ಲಿ ಇದ್ರು. ಆಗ ಈಗಲೂ ಇದ್ದಾರೆ, ಹುಷಾರಿಲ್ಲ ಸ್ವಲ್ಪ. ಅವರಿಗೆ ವಿಷಯ ಹೇಳಿದೆ. ಅಷ್ಟಾಗ ಅವ್ರದ್ದು ಹೊಸ್ತು ಶುರು ಮಾಡಿದರು. ನಮಗೆ ಕೋರ್ಟ್ ವೆಚ್ಚ 32,000 ರೂಪಾಯಿ ಖರ್ಚಾಗಿದೆ, ತನಗೆ ಅದನ್ನು ವಾಪಸ್ ಕೊಡಬೇಕು ಹೇಳಿದರು. ಅಂತೇಳಿ ನಮ್ಮಲ್ಲಿ ದುಡ್ಡಿಲ್ಲ, ಮತ್ತು ನೀವು ಹಾಕಿದ್ದು ಅದೇ ನಷ್ಟ, ಅದು ನಮಗೆ ಆಗಲೇ ಬಿಲ್ಡಿಂಗ್ ಆಗ್ತಿದ್ರೆ ಇಷ್ಟು ಕಮ್ಮಿಯಲ್ಲಿ ಆಗ್ತಿತ್ತು ಎಲ್ಲ ಹೇಳಿ ಒಪ್ಪಿದ್ರು. ಕೊನೆಗೆ ನಮ್ಮ ಲಾಯರ್ ಹೇಳಿದಾಗೆ ವಾಯ್ದೆಗೆ ಬರಲಿಲ್ಲ. ವಾಯ್ದೆಗೆ ಅವರು ಬರಲಿಲ್ಲ. ಮತ್ತೆ ಬರದಿದ್ದು ನಂತರ ಒಂದು 5-6 ತಿಂಗಳಲ್ಲಿ 2004 ಆಗುವಾಗ ಕೇಸನ್ನು ವಜಾ ಮಾಡಿದರು. ಕೋರ್ಟ್ ವಜಾ ಮಾಡಿತ್ತು ಇಲ್ಲೇ. ಅಲ್ಲಿಂದ ಅದು ಒಂದು ಹಂತ ಮುಗಿಯಿತು. ಇನ್ನು ಅದನ್ನು ಕಟ್ಟಡ ಇದು ಮಾಡಬೇಕಲ್ಲ. ನಾವು ಈ ಪ್ರೆಸ್ ಕ್ಲಬ್ಬನ್ನು ನೋಂದಣಿ ಮಾಡಿದ್ದೇವೆ. ಅವಾಗ ಪ್ರೆಸ್ ಕ್ಲಬ್ ನೋಂದಣಿ ಆಯಿತು. ನನ್ನ ನಂತರ ರವೀಂದ್ರ ಶೆಟ್ಟರ್ ಅಧ್ಯಕ್ಷರಾಗಿ ಬಂದರು. ಮತ್ತೆ ನಿರ್ಮಾಣ ಕಾರ್ಯ ಶುರು ಮಾಡಿತು. ಆ ಕಟ್ಟಡಕ್ಕೆ ಯಾವುದೇ ಒಬ್ಬ ವ್ಯಕ್ತಿಯಿಂದಾಗಲಿ ವೈಯಕ್ತಿಕ ಸಂಸ್ಥೆಯಿಂದಾಗಲಿ ಹಣ ಪಡೆದಿಲ್ಲ. ಅದಕ್ಕೆ ಕೇವಲ ಶ್ರೀ ಜನಾರ್ದನ್ ಪೂಜಾರಿ ಅವರು ದೊಡ್ಡ ಕೊಡುಗೆ ಕೊಟ್ಟರು. ಸಂಸದರ ನಿಧಿಯಿಂದ ಸದಾನಂದ ಗೌಡರು ಕೊಟ್ಟಿದ್ದಾರೆ, ಯೋಗೀಶ್ ಭಟ್ ಕೊಟ್ಟಿದ್ದಾರೆ, ಮತ್ತು ಕಾರ್ಪೊರೇಷನ್ ಬ್ಯಾಂಕಿನವರು, ಕರ್ನಾಟಕ ಬ್ಯಾಂಕ್, SCDCS ಬ್ಯಾಂಕ್, ಇಷ್ಟು ಈ ಮೊತ್ತದಿಂದಲೇ ಆ ಬಿಲ್ಡಿಂಗನ್ನು ಕಟ್ಟಿದ್ದು. ಅದನ್ನು ನಿರ್ಮಾಣ ಶುರು ಮಾಡಿ ಎಲ್ಲ ಆಗುವಾಗ 2007ಕ್ಕೆ ಉದ್ಘಾಟನೆ ಆಯಿತು. 1988 ಜಾಗ ಅಲಾಟ್ ಆದ್ದು. ನಿರ್ಮಾಣ ಪೂರ್ಣ ಆದ್ದು 2007. ಅದು ನಿರ್ಮಾಣ ಆಯಿತು. ಆದ ನಂತರ ಪತ್ರಿಕಾ ಭವನ ನಿರ್ವಹಣೆಗೆ, ಅಲ್ಲಿ ಸ್ವಲ್ಪ ಕಮರ್ಷಿಯಲ್ ಸ್ಪೇಸ್ ಕೂಡ ಉಂಟು, ನಿರ್ವಹಣೆಗೆ ಒಂದು ಕಮಿಟಿ ಬೇಕಂತೇಳಿ ಪತ್ರಿಕಾ ಭವನ ಟ್ರಸ್ಟ್ ಮಾಡಿತು. ರವೀಂದ್ರ ಶೆಟ್ಟರ್ ನಂತರ ಹರ್ಷ ಅಧ್ಯಕ್ಷ ಆದರು. ಟ್ರಸ್ಟಿನ ಚೇರ್ಮನ್ ಆಗಿ ರವೀಂದ್ರ ಶೆಟ್ಟರ್ ಇದ್ದರು. ಹರ್ಷ ನಂತರ ಹರೀಶ್ ರೈ ಆದರು. ಹರೀಶ್ ರೈ ನಂತರ ಜಗನ್ನಾಥ್ ಶೆಟ್ಟಿ ಬಾಳ ಆದರು. ಈಗಿನ ಅಧ್ಯಕ್ಷರು ಯಾರು ಅಂತ ಗೊತ್ತುಂಟು. ಇಷ್ಟಾಗಿ ಈ ಒಂದು ಪತ್ರಿಕಾ ಭವನದಲ್ಲಿ ಈ ಪ್ರೆಸ್ ಕ್ಲಬ್ಬನ್ನು ಕೂಡ ಮಂಗಳೂರು ಮಹಾನಗರ ಪಾಲಿಕೆ ಕಟ್ಟಡದಿಂದ ಅದನ್ನು ಅಲ್ಲಿಗೆ ಶಿಫ್ಟ್ ಮಾಡಿದೆವು, ಪತ್ರಿಕಾ ಭವನಕ್ಕೆ. ಆಗ ಪತ್ರಿಕಾ ಭವನದಲ್ಲಿ ಪತ್ರಕರ್ತರ ಸಂಘ, ಪ್ರೆಸ್ ಕ್ಲಬ್, ಪತ್ರಿಕಾ ಭವನ ಟ್ರಸ್ಟ್ 3 ಸಂಸ್ಥೆ ಆಯಿತು. ಈ 3 ಟ್ರಸ್ಟ್ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಕೊಂಡು ಬಂದಿದೆ. ಪತ್ರಿಕಾ ಭವನದಲ್ಲಿ ಪತ್ರಕರ್ತರ ಸಂಘ ಸಂಘಟನೆ ಮತ್ತು ವೃತ್ತಿಗೆ ಸಂಬಂಧಿಸಿದ ಚಟುವಟಿಕೆಗಳು ಏನುಂಟು ಅದನ್ನೆಲ್ಲ ಮಾಡ್ತಾ ಬರ್ತದೆ. ಪ್ರೆಸ್ ಕ್ಲಬ್ ಅಲ್ಲಿ ನಡೆಯುವ ಪ್ರೆಸ್ ಮೀಟ್, ಅಲ್ಲಿ ಅಂದಾಜು ವರ್ಷಕ್ಕೆ 500ರಿಂದ 600 ಪ್ರೆಸ್ ಮೀಟ್ ನಡೆಯುತ್ತದೆ. ಈಗ ಆ ಪ್ರೆಸ್ ಮೀಟ್ ಮತ್ತು ಸಂವಾದ ಅಂಥ ಕಾರ್ಯಕ್ರಮ ಏರ್ಪಡಿಸುವ ಜವಾಬ್ದಾರಿ ಆ ಪ್ರೆಸ್ ಕ್ಲಬ್ ಕಮಿಟಿಗೆ ಇರ್ತದೆ. ಅದೇ ರೀತಿ ಪತ್ರಿಕಾ ಭವನ ಟ್ರಸ್ಟ್ ಆ ಕಟ್ಟಡದ ಪೂರ ನಿರ್ವಹಣೆ, ಈ ಕಮರ್ಷಿಯಲ್ ಇದು ಅದನ್ನು ನೋಡಿಕೊಂಡು ಅದು ಕೆಲಸ ಮಾಡ್ತಾ ಉಂಟು. ಪತ್ರಿಕಾ ಭವನದಲ್ಲಿ ಬಂದ ಆದಾಯವನ್ನು ಪತ್ರಕರ್ತರ ಹಿತಾಸಕ್ತಿಗೆ ಖರ್ಚು ಮಾಡುವಂಥದ್ದು ವ್ಯವಸ್ಥೆ ಇರುವುದಲ್ಲಿ, ಕಟ್ಟಡ ನಿರ್ವಹಣೆ ಮತ್ತು ಪತ್ರಕರ್ತರ ಹಿತಾಸಕ್ತಿಗೆ. ಅದೇ ರೀತಿ ಪ್ರೆಸ್ ಕ್ಲಬ್ಬಲ್ಲಿ ವಾರ್ಷಿಕ ಪತ್ರಕರ್ತರು ಮತ್ತು ಕುಟುಂಬದವ್ರದ್ದು ಸ್ನೇಹ ಮಿಲನ ಪ್ರೆಸ್ ಕ್ಲಬ್ ಡೇ ಅಂತ ಕಾರ್ಯಕ್ರಮ ಮಾಡ್ತದೆ. ಆ ದಿವಸ ಸಾಧಕ ಪತ್ರಕರ್ತರು ಮತ್ತು ಹಿರಿಯ ಪತ್ರಕರ್ತರಿಗೆ ಗೌರವಿಸ್ತದೆ. ಮತ್ತು ಪತ್ರಕರ್ತರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಅಂತೇಳಿ ಪ್ರತಿ ವರ್ಷ ಕೊಡ್ತದೆ. ಇನ್ನು ಪ್ರೆಸ್ ಕ್ಲಬ್ ಪ್ರಶಸ್ತಿ ಅಂತೇಳಿ ಕಳೆದ 10 ವರ್ಷದ ಮೊದಲು ಸ್ಟಾರ್ಟ್ ಮಾಡಿದ್ದೇವೆ. ಪ್ರತಿ ವರ್ಷ ಆ ಪ್ರಶಸ್ತಿ ಕೊಡ್ತದೆ. ಅದರ ವಿಶೇಷ ಏನಂತ ಹೇಳಿದರೆ, ಅವನಿಗೆ ಈವರೆಗೆ ಪ್ರಶಸ್ತಿ ಎಲ್ಲ ಸಿಕ್ಕಿರಬಾರ್ದು, ಪ್ರಚಾರ ಇದ್ದಿರಬಹುದು. ಯಾವುದೇ ಪ್ರಚಾರ ಇಲ್ಲದೆ ತೆರೆಮರೆಯಾಗಿಯಂತೆ ಅವನು ಸಾಧನೆಯನ್ನು ಮಾಡಿದ್ದಾನೆ. ಅವನನ್ನು ಗುರುತಿಸಿ ಅವನನ್ನು ಸಮಾಜಕ್ಕೆ ಪರಿಚಯಿಸುವುದು ಉದ್ದೇಶ. ಅವನಿಗೆ ಸ್ವಲ್ಪ ಮೊತ್ತ ಗೌರವವನ್ನು ಕೊಟ್ಟು ಅವನನ್ನು ಸನ್ಮಾನಿಸ್ತದೆ ಪ್ರೆಸ್ ಕ್ಲಬ್ ವತಿಯಿಂದ. ಈ ಪತ್ರಿಕಾ ಭವನ ಟ್ರಸ್ಟಲ್ಲಿ ನಾವು ಕೊರೋನಾ ತನಕ ಒಂದು ಕೊಠಡಿಯಲ್ಲಿ ವಾಚನಾಲಯ ಮಾಡಿ ಸಾರ್ವಜನಿಕರಿಗೆ ಮೀಸಲಿಟ್ಟಿದ್ದೆವು.
ಮತ್ತು ಬಿಲ್ಡಿಂಗಲ್ಲಿ ಪತ್ರಕರ್ತರಿಗೆ ಗ್ರಂಥಾಲಯ ವ್ಯವಸ್ಥೆ, ಅಲ್ಲಿ ಒಂದು ಮೀಡಿಯಾ ಕ್ಲಿನಿಕ್ ಮಾಡಿ ತಿಂಗಳಿಗೊಂದು ಬಾರಿ ಪತ್ರಕರ್ತರಿಗೆ ಆರೋಗ್ಯ ಚೆಕಪ್ಪು ತಪಾಸಣೆಗೆ ವ್ಯವಸ್ಥೆ ಮಾಡಿದೆ. ಪತ್ರಿಕಾ ಭವನದ ಕಳೆದ ಕೊರೋನಾ ಟೈಮಲ್ಲಿ ಜಿಲ್ಲೆಯ ಎಲ್ಲ ಪತ್ರಕರ್ತರಿಗೆ 5 ಲಕ್ಷ ರೂಪಾಯಿ ಮೊತ್ತದ ಆಹಾರದ ಕಿಟ್ಗಳನ್ನು ವಿತರಿಸಿದೆ. ಮಂಗಳೂರಿನ ಪತ್ರಕರ್ತರಿಗೆ ಇಲ್ಲಿ ಹೋಟೆಲ್ ಎಲ್ಲ ಕ್ಲೋಸ್ ಆದಾಗ ಪ್ರತಿದಿನ ಮಧ್ಯಾಹ್ನ ಪತ್ರಿಕಾ ಭವನದಲ್ಲಿ ಊಟದ ವ್ಯವಸ್ಥೆ ಮಾಡಿದೆ. ಪತ್ರಕರ್ತರಿಗೆ ಪ್ರತಿ ವರ್ಷ 2 ಲಕ್ಷಕ್ಕಿಂತಲೂ ಅಧಿಕ ಮೊತ್ತವನ್ನು ಆರೋಗ್ಯ ನೆರವು ಅಂತೇಳಿ ನೀಡ್ತಾ ಇದೆ. ಈಗ 1-2-3 ವರ್ಷದಿಂದ ಅಲ್ಲಿ ಪ್ರೆಸ್ ಕ್ಲಬ್ ಪ್ರದೇಶದ್ದು ನವೀಕರಣ ಮತ್ತು ದುರಸ್ತಿಗೆ ಅಂತೇಳಿ 15 ಲಕ್ಷ ರೂಪಾಯಿಯನ್ನು ಖರ್ಚು ಮಾಡಿದೆ. ನಾನು ಯಾಕೆ ಹೇಳಿದೆ ಅಂತೇಳಿದರೆ, ನಾವು 4,000 ಬಾಡಿಗೆ ಇದ್ದದ್ದನ್ನು ಅರ್ಧ ಮಾಡಿ ಅಂತೇಳಿ ಯಾಕೆ ಕೇಳಿದ್ದೇವೆ. ಈಗ ಆ ಮಟ್ಟಕ್ಕೆ ಬೆಳೆದಿದೆ. ಆದರೆ 3 ಸಂಸ್ಥೆಗಳು ಕೂಡ ಬಹಳ ಅನ್ಯೋನ್ಯವಾಗಿ ಚಟುವಟಿಕೆ ನಡೆಸ್ತಾ ಉಂಟು. ಸಂಘದ ಚಟುವಟಿಕೆ ಕೂಡ ಪ್ರೆಸ್ ಕ್ಲಬ್ಬು ಟ್ರಸ್ಟ್ನಿಂದ ಸಹಕಾರ ಕೊಡ್ತಾ ಉಂಟು. ಈಗ ಸುವರ್ಣ ಸಂಭ್ರಮ ಬಂದಿದೆ, ವರ್ಷಪೂರ್ತಿ ಆಯೋಜಿಸುವ ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ. ಹಾಗಾಗಿ ಪತ್ರಕರ್ತರು, ಸಂಘ ಸಂಸ್ಥೆ ಪ್ರತಿನಿಧಿಗಳು, ಸಾರ್ವಜನಿಕರು ಎಲ್ಲರೂ ಕೂಡ ಸಹಕಾರ ನೀಡಬೇಕು ಅಂತೇಳಿ ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಶ್ರೀಯುತ ಆನಂದ್ ಶೆಟ್ಟಿ ಅವರಿಗೆ. ಆತ್ಮೀಯರೇ, ಇಂದಿನ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆಗೆ ಉಪಸ್ಥಿತರಿರುವವರು ಅಲ್ ಮುಝೈನ್ ಸಂಸ್ಥೆಯ ಸೌದಿ ಅರೇಬಿಯಾದಲ್ಲಿ CEO ಆಗಿರುವ ಶ್ರೀಯುತ ಜಕಾರಿಯಾ ಜೋಕಟ್ಟೆ ಅವರು ನಮ್ಮ ಜೊತೆಗೆ ಉಪಸ್ಥಿತರಿದ್ದಾರೆ. ಕೊಡುಗೈ ದಾನಿಗಳಾಗಿ ಹಲವು ಗೌರವ ಅತಿಥಿಯಾಗಿ ಪ್ರೆಸ್ ಕ್ಲಬ್ನ ಈ ಹಿಂದೆ ಆಗಮಿಸಿದರು. ಅದೇ ರೀತಿ ಕೊಡುಗೈ ದಾನಿಯಾಗಿ ಸಮಾಜದ ವಿವಿಧ ಸ್ತರದಲ್ಲಿ ಅವರು ತಮ್ಮ ಸೇವೆಯನ್ನು ಸಲ್ಲಿಸಿದವರು. ವಿಶೇಷ ಎಂದರೆ ಅವರ ಕಂಪನಿಯಲ್ಲಿ ಸರಿಸುಮಾರು 7,000ದಷ್ಟು ಜನರು ಉದ್ಯೋಗದಲ್ಲಿದ್ದರೆ ಆ ಪೈಕಿ 80% ಮಂದಿ ಕರಾವಳಿಯವರು ಎನ್ನುವಂಥದ್ದು ನಾವೆಲ್ಲರೂ ಹೆಮ್ಮೆ ಪಡುವಂಥ ಸಂಗತಿ. ಶ್ರೀಯುತ ಜಕಾರಿಯಾ ಜೋಕಟ್ಟೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತ. ಶ್ರೀಯುತ PB ಹರೀಶ್ ರೈ ಅವರು ಅವರನ್ನು ಬರಮಾಡಿಕೊಳ್ತಾ ಇದ್ದಾರೆ. ಆತ್ಮೀಯರೇ, 2018ರಿಂದ ಇಲ್ಲಿಯವರೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘವನ್ನು ಮುನ್ನಡೆಸಿದವರು ನಿಮ್ಮೆಲ್ಲರ ಪ್ರೀತಿಯ ಶ್ರೀಯುತ ಶ್ರೀನಿವಾಸ್ ನಾಯಕ್ ಇಂದಾಜೆ. ಸುದೀರ್ಘ ಕಾರ್ಯಚಟುವಟಿಕೆಗಳನ್ನು ನಡೆಸುತ್ತಾ ಪತ್ರಕರ್ತರ ಸಂಘವನ್ನು ಸಮಾಜಮುಖಿಯಾಗಿ ಬೆಳೆಸುವಲ್ಲಿ ಶ್ರೀಯುತರ ಪಾತ್ರ ವಿಶೇಷವಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಅದನ್ನು ನೆನಪು ಮಾಡುವಂಥದ್ದು ಈ ಸುವರ್ಣ ಸಂಭ್ರಮದ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಕರ್ತವ್ಯ ಎನ್ನುವ ನೆಲೆಯಿಂದ ಇದೀಗ ಆಶಯ ನುಡಿ ಶ್ರೀಯುತ ಶ್ರೀನಿವಾಸ್ ನಾಯಕ್ ಇಂದಾಜೆ. ಆತ್ಮೀಯರೇ, ವೇದಿಕೆಯಲ್ಲಿರುವ ನಮ್ಮೆಲ್ಲ ಆತ್ಮೀಯ ಗಣ್ಯರೇ ಹಾಗೂ ಮುಂಭಾಗದಲ್ಲಿರುವ ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳೇ, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಇವತ್ತು ಸುವರ್ಣ ಸಂಭ್ರಮದಲ್ಲಿದೆ. ಇದೊಂದು ದೊಡ್ಡ ಇವತ್ತಿನ ದಿನ ಸುವರ್ಣಾಕ್ಷರಗಳಲ್ಲಿ ಬರೆದಿರುವ ದಿನ. ಯಾಕೆಂದರೆ ಒಂದು ಸಂಘ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೀಬೇಕಾದ್ರೆ ನಮ್ಮ ಹಿರಿಯ ಪತ್ರಕರ್ತರ ಸೇವೆ ದೊಡ್ಡದಿದೆ. ಅವರನ್ನೆಲ್ಲ ಸ್ಮರಿಸುತ್ತಾ ನನಗೆ ಇವತ್ತು ಒಂದು ಹೆಮ್ಮೆಯ ದಿನ. ಯಾಕೆಂದರೆ 50 ವರ್ಷದಲ್ಲಿ 1 ದಶಕಗಳ ಕಾಲ ನಾನೇ ಅಧ್ಯಕ್ಷನಾಗಿ ಈ ಸಂಘವನ್ನು ಮುನ್ನಡೆಸುವ ಅವಕಾಶವನ್ನು ಸಿಕ್ಕಿದೆ. 38 ವರ್ಷದಲ್ಲಿ ಇವತ್ತಿನ ಇದೇ ದಿನ ನಾನು ಆಗಸ್ಟ್ 6ಕ್ಕೆ 2018 ನಾನು ಅಧ್ಯಕ್ಷನಾಗಿ ಅಧಿಕಾರ ಸ್ವೀಕರಿಸಿದೆ. ನಮ್ಮ ಜಿಲ್ಲಾ ಪತ್ರಕರ್ತರ ಸಂಘ 1976 ಆಗಸ್ಟ್ 6ಕ್ಕೆ ಆರಂಭ ಆಯಿತು, ಸ್ಥಾಪನೆ ಆಯಿತು. ಅದೇ ದಿನ ನಾನು 9 ವರ್ಷಗಳ ಹಿಂದೆ ನಾನು ಅಧ್ಯಕ್ಷನಾಗಿ ಅಧಿಕಾರವನ್ನು ಸ್ವೀಕರಿಸಿದೆ. ಭಾಳಷ್ಟು ಖುಷಿ ಆಗ್ತಾ ಇದೆ. ಇವತ್ತಿನ ಈ ಸುವರ್ಣ ಸಂಭ್ರಮ ಕಾರ್ಯಕ್ರಮದಲ್ಲಿ 1-2 ನಿಮಿಷದಲ್ಲಿ ನಮ್ಮ ಸಂಘ ಮಾಡಿದ ಕಾರ್ಯಗಳನ್ನು, ನಮ್ಮ ಪತ್ರಕರ್ತರಿಗೆ ಮತ್ತು ಸಮಾಜಕ್ಕೆ ಮಾಡಿದ ಸೇವೆಗಳನ್ನು ನಾನು ಒಂದಿಷ್ಟು ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತಾ ಇದ್ದೇನೆ. ಪತ್ರಕರ್ತರ ಸಂಘದ ಅಧ್ಯಕ್ಷನಾಗಿ ನಾವು 2018ರಲ್ಲಿ ನಮ್ಮ ಪತ್ರಕರ್ತರ ಸಂಘದ ಸಾಮಾಜಿಕ ಜವಾಬ್ದಾರಿ ಹಿನ್ನೆಲೆಯಲ್ಲಿ ನಾವು ಒಂದು ಪತ್ರಕರ್ತರ ಗ್ರಾಮ ವಾಸ್ತವ್ಯ ಮತ್ತು ಬ್ರ್ಯಾಂಡ್ ಮಂಗಳೂರು ಕಾರ್ಯಕ್ರಮವನ್ನು ಆರಂಭಿಸಿದೆವು. ಈಗ ಈ ಒಂದು ಕಾರ್ಯಕ್ರಮ ಸುಮಾರು 5 ತಾಲೂಕಿನ 5 ಗ್ರಾಮಗಳಲ್ಲಿ ಪತ್ರಕರ್ತರ ಗ್ರಾಮ ವಾಸ್ತವ್ಯ ಯಶಸ್ವಿಯಾಗಿ ನಡೆದಿದೆ. ಅದರೊಟ್ಟಿಗೆ ಬ್ರ್ಯಾಂಡ್ ಮಂಗಳೂರು ಕಾರ್ಯಕ್ರಮಗಳ ಮೂಲಕ ನಾವು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಳ್ಳುವ ಕೆಲಸವನ್ನು ಕೂಡ ಮಂಗಳೂರನ್ನು ಇವತ್ತು ಅಂತಾರಾಷ್ಟ್ರೀಯ
ಮಟ್ಟದಲ್ಲಿ ಗುರುತಿಸಿಕೊಳ್ಬೇಕು ಎಂಬ ಹಿನ್ನೆಲೆಯಲ್ಲಿ ನಾವು ಬ್ರ್ಯಾಂಡ್ ಮಂಗಳೂರನ್ನು ಮಾಡಿದ್ದೇನೆ. ನಮ್ಮ ಈ ಅವಧಿಯಲ್ಲಿ ನಾವು 5 ಪತ್ರಕರ್ತರ ಗ್ರಾಮ ವಾಸ್ತವ್ಯವನ್ನು, 5 ಜಿಲ್ಲಾ ಪತ್ರಕರ್ತರ ಸಮ್ಮೇಳನವನ್ನು, 1 ರಾಜ್ಯ ಮಟ್ಟದ ಪತ್ರಕರ್ತರ ಸಮ್ಮೇಳನವನ್ನು, 1 ಬ್ರ್ಯಾಂಡ್ ಮಂಗಳೂರು ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆಯನ್ನು ಕೂಡ ಈ ನಮ್ಮ ಅವಧಿಯಲ್ಲಿ ಮಾಡಿದ್ದೇವೆ. ಆ ಬಳಿಕ ಈಗ ನಮಗೆ ಸುವರ್ಣ ಸಂಭ್ರಮ ಕಾರ್ಯಕ್ರಮದ ಅಂಗವಾಗಿ ನಾವು ಈಗಾಗಲೇ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಫೆಬ್ರವರಿ 4, 2025 ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿರುವ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು ನಮ್ಮ ಈ ಒಂದು ಸುವರ್ಣ ಸಂಭ್ರಮ ಲೋಗೋವನ್ನು ಅನಾವರಣ ಮಾಡಿದೆವು. ಆ ಬಳಿಕ ಜೂನ್ 5 ತಾರೀಕಿಗೆ ನಾವು ಸುರತ್ಕಲ್ ಪರಿಸರದಲ್ಲಿ 50 ಗಿಡಗಳನ್ನು ನೆಡುವುದರ ಮೂಲಕ ಸುವರ್ಣ ಸಂಭ್ರಮ ಪರಿಸರ ದಿನವನ್ನು ಆಚರಣೆ ಮಾಡಿದೆವು. ಆ ಬಳಿಕ ನಾವು ನೀರು ಮಾರ್ಗದಲ್ಲಿ ಕಳೆದ ವಾರ ಸುಮಾರು 500 ಮಂದಿಯ ಒಂದು ಪಾಲ್ಗೊಳ್ಳುವಿಕೆಯೊಂದಿಗೆ ನಾವು ಸುವರ್ಣ ಸಂಭ್ರಮ ಮಾನ್ಸೂನ್ ಸಂಭ್ರಮ ಒಂದು ಗ್ರಾಮೀಣ ಆಟಿತಂಜಿ ದಿನ ಕಾರ್ಯಕ್ರಮವನ್ನು ಮಾಡಿದೆವು. ಮುಂದೆ ನಮ್ಮ ಕಾರ್ಯಕ್ರಮ ಬೇರೆ ಬೇರೆ ಜಿಲ್ಲೆಯ ಕಾಲೇಜುಗಳಲ್ಲಿ ನಮ್ಮ ತಾಲೂಕು ಪತ್ರಕರ್ತರ ಸಂಘದ ಸಹಯೋಗದೊಂದಿಗೆ ಆಯಾ ತಾಲೂಕುಗಳಲ್ಲಿ ಅಲ್ಲಿನ ಪತ್ರಕರ್ತರನ್ನು ಗುರುತಿಸೋ ಕೆಲಸವನ್ನು ಕೂಡ ಮುಂದಿನ ದಿನ ನಾವು ಮಾಡಲಿಕ್ಕಿದ್ದೇವೆ. ಇದರೊಟ್ಟಿಗೆ ನಮಗಿದೊಂದು ದೊಡ್ಡ ಆಶಯ ಇದೆ. ಇವತ್ತು ಪತ್ರಕರ್ತರಿಗೆ ಜವಾಬ್ದಾರಿ ಇದೆ. ನಾವು ಒಂದು ಬ್ರ್ಯಾಂಡ್ ಮಂಗಳೂರು ಮೂಲಕ ಮಂಗಳೂರನ್ನು ಇಮೇಜನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಮಾಡಬೇಕು ಎಂಬ ಹಿನ್ನೆಲೆಯಲ್ಲಿ ನಾನು ಇತ್ತೀಚೆಗೆ ದುಬೈ ಮತ್ತು ಸಿಂಗಾಪುರ ಕಾರ್ಯಕ್ರಮಕ್ಕೆ ಹೋಗುವಾಗ ಅಲ್ಲಿ ತುಂಬ ನಮ್ಮ ಸ್ನೇಹಿತರು ಹೇಳಿದರು, ಸರ್ ನೀವು ಮಂಗಳೂರಲ್ಲಿ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಿ, ಮಂಗಳೂರಿನ ಬಗ್ಗೆ ವಿದೇಶದಲ್ಲೂ ಕೂಡ ಒಂದು ಧ್ವನಿ ಆಗಬೇಕು, ವಿದೇಶದಲ್ಲೂ ಕೂಡ ಜನರಿಗೆ ಹೇಳಬೇಕು ಎನ್ನೋ ಹಿನ್ನೆಲೆಯಲ್ಲಿ ನಮ್ಮ ವೇದಿಕೆಯಲ್ಲಿ ಇವತ್ತು ನಾನು ಜಯರಾಮ್ ರೈ ಅವರಿಗೆ, ಜಕರಿಯಾ ಜೋಕಟ್ಟೆ ಸರ್ ಅವರು ಕೂಡ ನಾನು ಮೊನ್ನೆ ಬಂದುವಾಗ ಹೇಳಿದೆ, ನಾವೊಂದು ನಮ್ಮ ಸುವರ್ಣ ಸಂಭ್ರಮದ ಕಾರ್ಯಕ್ರಮದ ಅಂಗವಾಗಿ ವಿದೇಶಗಳಲ್ಲೂ ಕೂಡ ವಿಶೇಷವಾಗಿ ದುಬೈ, ಅಬುದಾಬಿಗಳಲ್ಲಿ ಕೂಡ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಕ್ಕೆ ಮುಂದಿನ ದಿನಗಳಲ್ಲಿ ಮಾಡಲಿಕ್ಕಿದ್ದೇವೆ. ಹಾಗೆ ಬೇರೆ ಬೇರೆ ನಮ್ಮ ಒಂದು ಮಿಯಾವಾಕಿ ಫಾರೆಸ್ಟ್ ಪತ್ರಿಕಾ ಭವನದ ಪ್ರೆಸ್ ಕ್ಲಬ್ ಮುಂಭಾಗದಲ್ಲಿ ಒಂದು ಮಿಯಾವಾಕಿ ಫಾರೆಸ್ಟ್ ಕೂಡ ಉದ್ಘಾಟನೆಗೆ ಸಿದ್ಧತೆಗಾಗುತ್ತಾ ಇದೆ. ಹಾಗಾಗಿ ವಿವಿಧ ಕಾರ್ಯಕ್ರಮಗಳನ್ನು ಈ ಸುವರ್ಣ ಸಂಭ್ರಮದ ಕಾರ್ಯಕ್ರಮದ ಅಂಗವಾಗಿ ನಾವು ಹಮ್ಮಿಕೊಂಡಿದ್ದೇವೆ. ಇದರೊಟ್ಟಿಗೆ ಪತ್ರಕರ್ತರಿಗೆ ವಿಶೇಷವಾಗಿ ನಮ್ಮ ಪತ್ರಕರ್ತರಿಗೆ ಆರೋಗ್ಯ ನಿಧಿಗಾಗಿ ನಾವು ವೆಲ್ಫೇರ್ ಫಂಡ್ ಇವತ್ತು ಪತ್ರಕರ್ತರ ಆರೋಗ್ಯಕ್ಕಾಗಿ ನಾವು ಇವತ್ತು ರಾಜ್ಯದಲ್ಲಿ ಒಂದು ಜರ್ನಲಿಸ್ಟ್ ವೆಲ್ಫೇರ್ ಫಂಡ್ ಮೂಲಕ ಆರಂಭಿಸಿ ಸುಮಾರು ನಮ್ಮ ಸಂಘದ 376 ಮಂದಿ ಸದಸ್ಯರಿದ್ದಾರೆ. ಅದರಲ್ಲಿ ಪತ್ರಿಕೆಯವರು, ಚಾನಲ್ನವರು ಮತ್ತು ಸ್ಥಳೀಯ ಚಾನಲ್ನವರು, ಎಲ್ಲ ರಾಷ್ಟ್ರೀಯ ರಾಜ್ಯ ವಾಹಿನಿಗಳವರು ಕೂಡ ಇದ್ದಾರೆ. ಅವರಿಗೆಲ್ಲ ನಾವು ರಾಜ್ಯದಲ್ಲಿ ಮೊದಲ ಬಾರಿಗೆ 10 ಲಕ್ಷ ರೂಪಾಯಿಯ ವಿಮಾ ಯೋಜನೆಯನ್ನು ಕೂಡ ಈ ವೆಲ್ಫೇರ್ ಫಂಡ್ ಮೂಲಕ ಮಾಡಿದ್ದೇವೆ. ಹಾಗೆ ನಾವೊಂದು ಪತ್ರಕರ್ತರ ನಿರಂತರ ಆರೋಗ್ಯ ತಪಾಸಣೆಗಾಗಿ ಮೀಡಿಯಾ ಹೆಲ್ತ್ ಕ್ಲಿನಿಕನ್ನು 7 ವರ್ಷದ ಹಿಂದೆ ಆರಂಭ ಮಾಡಿದೆವು. ಸುಮಾರು 6,000 ಮಂದಿ ಪತ್ರಕರ್ತರು ಇದರ ಸದುಪಯೋಗವನ್ನು ಪಡೆದಿದ್ದಾರೆ. ಇದರೊಟ್ಟಿಗೆ ಪತ್ರಕರ್ತರಿಗೆ ನಾವು ಒಂದು ಪತ್ರಕರ್ತರ ಗೃಹ ನಿರ್ಮಾಣ ಸಹಕಾರ ಸಂಘವನ್ನು ಕೂಡ ಮಾಡಿದ್ದೇವೆ. ನಮ್ಮ ಯೋಜನೆ ಇದೆ, ಸರ್ಕಾರ ಇಲ್ಲದಿದ್ದರೆ ಖಾಸಗಿಯವರೊಟ್ಟಿಗೆ ಸೇರಿಕೊಂಡು ಈ ವರ್ಷ ನಾವು ಸುವರ್ಣ ಸಂಭ್ರಮ ಸಂದರ್ಭದಲ್ಲಿ 50 ಹಿರಿಯ ಪತ್ರಕರ್ತರಿಗೆ ನಿವೇಶನವನ್ನು, ಆರ್ಥಿಕವಾಗಿ ಹಿಂದುಳಿದ ಪತ್ರಕರ್ತರಿಗೆ ನಿವೇಶನವನ್ನು ಕೊಡುವ ಉದ್ದೇಶ ನಮ್ಮ ಮುಂದೆ ಇದೆ. ಅದಕ್ಕೆ ನಮ್ಮ ದಾನಿಗಳ ಸಹಕಾರವನ್ನು ಕೂಡ ಕೇಳಿಕೊಳ್ತಾ ಇದ್ದೇವೆ. ಇದರೊಟ್ಟಿಗೆ ನಾವು ವೆನ್ಲಾಕ್ ಆಸ್ಪತ್ರೆಯಲ್ಲಿ ಒಂದು ಸಮುದಾಯ ವಾಚನಾಲಯವನ್ನು ರೆಡ್ ಕ್ರಾಸ್ ಸೊಸೈಟಿಯೊಟ್ಟಿಗೆ ಮಾಡಿದ್ದೇವೆ. ಒಂದು ಕುತ್ಲೂರು ಸರಕಾರಿ ಶಾಲೆ ಈಗಾಗಲೇ ನಿಮಗೆಲ್ಲರಿಗೂ ಗೊತ್ತಿದೆ, ರಾಜ್ಯದಲ್ಲಿ ಇವತ್ತು ಅತ್ಯಂತ ಒಂದು ಹೆಸರು ಮಾಡಿದ ಶಾಲೆ ಇದ್ದರೆ ಕುತ್ಲೂರು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಅದನ್ನು ಮುಚ್ಚಿ ಹೋಗುವ ಒಂದು ವಿದ್ಯಾಸಂಸ್ಥೆಯನ್ನು ಇವತ್ತು ಪತ್ರಕರ್ತರ ಸಂಘ ದತ್ತು ಪಡೆದುಕೊಂಡು ಅದನ್ನು ಅಭಿವೃದ್ಧಿ ಕೆಲಸವನ್ನು ಮಾಡ್ತಾ ಇದ್ದೇವೆ. 33 ವಿದ್ಯಾರ್ಥಿಗಳ ಸಂಖ್ಯೆ ನಾವು ಗ್ರಾಮವಾಸ್ತವ್ಯ ಮಾಡುವ ಸಂದರ್ಭದಲ್ಲಿತ್ತು. ಈಗ ಅದು 113ಕ್ಕೆ ಆ ಸರಕಾರಿ ಶಾಲೆಯನ್ನು ಬೆಳೆಸುವ ಕೆಲಸವನ್ನು ನಮ್ಮ ಸಂಘ ಸಾಮಾಜಿಕ ಜವಾಬ್ದಾರಿ ಹಿನ್ನೆಲೆಯಲ್ಲಿ ಮಾಡಿಕೊಂಡಿದೆ. ಇದರೊಟ್ಟಿಗೆ ನಾವು ಮಂಗಳೂರಿನ ಒಂದು ನಗರ ಭಾಗದ ವಿಜಯ್ ಕಾಪಿಕಾಡ್ ಅಂಗನವಾಡಿ ಶಾಲೆಯನ್ನು ಕೂಡ ಇವತ್ತು ಅಲ್ಲಿಯ ವಿದ್ಯಾರ್ಥಿಗಳು ಮಕ್ಕಳು ಬಂದಿದ್ದಾರೆ, ಟೀಚರು ಬಂದಿದ್ದಾರೆ. ವಿಶೇಷವಾಗಿ ಈ ಶಾಲೆಯನ್ನು ದತ್ತು ಪಡೆದುಕೊಂಡು ಆ ಶಾಲೆಯಲ್ಲಿ ಕಲಿಯುವ ಮಕ್ಕಳೆಲ್ಲ ವಲಸೆ ಕಾರ್ಮಿಕರ ಮಕ್ಕಳು. ನಾವಲ್ಲಿ ಆ ಶಾಲೆಯನ್ನು ಅಂಗನವಾಡಿ ಕೇಂದ್ರವನ್ನು ದತ್ತು ತೆಗೆದುಕೊಳ್ಳುವಾಗ ಅಲ್ಲಿ ಇದ್ದದ್ದು ಕೇವಲ 24 ಮಕ್ಕಳು. ಇವತ್ತು ನೀವು ಹತ್ತಿರ 50 ಮಕ್ಕಳು ಆ ಶಾಲೆಯಲ್ಲಿ ಕಲಿತಾ ಇದ್ದಾರೆ. ಹಾಗಾಗಿ ಈ 2 ದೊಡ್ಡ ಕೆಲಸವನ್ನು ಪತ್ರಕರ್ತರ ಸಂಘ ನಮ್ಮ ಬೇರೆ ಬೇರೆ ದಾನಿಗಳ ಮೂಲಕ ಇವತ್ತು ಮಾಡಿಕೊಟ್ಟಿದೆ. ಇದಕ್ಕೆ ನಮಗೆಲ್ಲರ ದಾನಿಗಳ ಮೂಲಕ ದೊಡ್ಡ ರೀತಿಯ ಸಹಕಾರವನ್ನು ಸಿಕ್ಕಿರುವಂಥದ್ದು. ಹಾಗಾಗಿ ಇವತ್ತು ನಮಗೆ ಈ ಒಂದು ಸುವರ್ಣ ಸಂಭ್ರಮ ಕಾರ್ಯಕ್ರಮದ ಸಂದರ್ಭದಲ್ಲಿ ಈ ಎಲ್ಲ ನಮ್ಮ ಕೆಲಸಗಳಿಗೆ ಸಹಕಾರವನ್ನು ಕೊಟ್ಟ ಇವತ್ತು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ನಮಿಸುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು.
ಧನ್ಯವಾದಗಳು ಶ್ರೀಯುತ ಶ್ರೀನಿವಾಸ್ ನಾಯಕ್ ಇಂದಾಜ ಅವರಿಗೆ. ಆತ್ಮೀಯರೇ, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸುವರ್ಣ ಸಂಭ್ರಮ ಈ ಉದ್ಘಾಟನಾ ಸಮಾರಂಭದ ಉದ್ಘಾಟನೆಯನ್ನು ನೆರವೇರಿಸಿಕೊಡಬೇಕು ಅಂತ ವೇದಿಕೆಯಲ್ಲಿ ಉಪಸ್ಥಿತರಿರುವ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಶ್ರೀಯುತ ಡಿ.ವಿ. ಸದಾನಂದ ಗೌಡ ಅವರಲ್ಲಿ ವಿನಂತಿ ಮಾಡುತ್ತಾ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಈ ಸರ್ವ ಅತಿಥಿಗಳು ಕೈಜೋಡಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸುವರ್ಣ ಸಂಭ್ರಮದ ಉದ್ಘಾಟನಾ ಸಮಾರಂಭ ಇದೀಗ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಶ್ರೀಯುತ ಡಿ.ವಿ. ಸದಾನಂದ ಗೌಡ ಅವರ ಉಪಸ್ಥಿತಿಯಲ್ಲಿ ಅತಿಥಿ ಗಣ್ಯರ ಸೇರಿಗೆಯಲ್ಲಿ ನೆರವೇರುತ್ತಾ ಇದೆ. ಧನ್ಯವಾದಗಳು. ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಎಲ್ಲ ಬಂಧುಗಳಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಆತ್ಮೀಯರೇ, ಇಂದಿನ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂಥವರು ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ರಾಜ್ಯದಲ್ಲಿ ವಿವಿಧ ಅಭಿವೃದ್ಧಿ ಪರ ಚಟುವಟಿಕೆಗಳನ್ನು ಕಾರ್ಯಕಲಾಪಗಳನ್ನು ನಡೆಸುತ್ತಾ ರಾಜ್ಯದ ಅಭಿವೃದ್ಧಿಗೆ ಮುಂಚೂಣಿಯ ಹೆಜ್ಜೆಯನ್ನಿಟ್ಟು ಮುನ್ನಡೆಸಿದವರು. ಅದರಲ್ಲೂ ವಿಶೇಷವಾಗಿ ಕರಾವಳಿ ಭಾಗದ ಸಮಗ್ರ ಅಭಿವೃದ್ಧಿಯ ಸಂಕಲ್ಪದೊಂದಿಗೆ ಸುದೀರ್ಘ ಕಾಲ ಅನುಭವವನ್ನು ಹೊಂದಿರುವವರು, ಅಭಿವೃದ್ಧಿಯ ಕಾರ್ಯಚಟುವಟಿಕೆಯನ್ನು ನಡೆಸಿದಂಥವರು ನಮ್ಮ ಪ್ರೀತಿಯ ಶ್ರೀಯುತ ಡಿ.ವಿ. ಸದಾನಂದ ಗೌಡ ಅವರು ಉದ್ಘಾಟನಾ ಸಂದೇಶವನ್ನು ನೀಡಬೇಕು ಅಂತ ವಿನಂತಿ. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಈ ಸುವರ್ಣ ಸಂಭ್ರಮ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲರ ಹೆಸರು ಹೇಳಿದರೆ ಭಾರಿ ಉದ್ದ ಆಗುತ್ತೆ. ಆದ ಕಾರಣ ವೇದಿಕೆಯಲ್ಲಿ ಉಪಸ್ಥಿತರಿಂದ ಸನ್ಮಾನ್ಯ ರವಿ ಹೆಗ್ಡೆ ಅವರಿಂದ ಹಿಡಿದು ನಳಿನ್ ಕುಮಾರ್ ಕಟೀಲ್ರಿಂದ ಹಿಡಿದು ಶಾಸಕ ಮಿತ್ರರಿಂದ ಹಿಡಿದು ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಹಿರಿಯರೇ ಸೇರಿದಂಥ ಶ್ರದ್ಧೆಯ ತಾಯಂದಿರೇ, ಆತ್ಮೀಯ ಅಣ್ಣ ತಮ್ಮಂದಿರೇ, ವಿದ್ಯಾರ್ಥಿ ಮಿತ್ರರೇ, ಪ್ರಾಯಶಃ ಮಾಧ್ಯಮ ಇವತ್ತು ಸಾಮಾಜಿಕ ವ್ಯವಸ್ಥೆಯಲ್ಲಿ ಮುಂಚೂಣಿಯಲ್ಲಿರುವಂಥ ಒಂದು ಅಂಗ. ಪ್ರತಿಯೊಂದರಲ್ಲಿ ಕೂಡ ಇವತ್ತು ಮಾಧ್ಯಮ ಪ್ರವೇಶ ಮಾಡಿದೆ. ಕಾಲ ಒಂದಿತ್ತು, ನಾನು ಸನ್ಮಾನ್ಯ ನಳಿನ್ ಕುಮಾರಲ್ಲಿ ಮಾತಾಡ್ತಾ ಇದ್ದೆ, ಒಂದು ಕಾಲದಲ್ಲಿ ಮಾಧ್ಯಮ ಅಂತ ಹೇಳಿದರೆ ಕೇವಲ ಸಂಪರ್ಕ, ಮನೆ ಮನೆ ಸಂಪರ್ಕಗಳಿತ್ತು, ಅದೇ ಮಾಧ್ಯಮ ಆಗಿತ್ತು. ಅದರ ನಂತರ ಪತ್ರಿಕೋದ್ಯಮ ಬಂತು. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಭಾಗದಲ್ಲಿ ಇದ್ದಂಥ ಒಂದೇ ಒಂದು ಆ ನ್ಯೂಸ್ ಪೇಪರ್ ಅಂತ ಹೇಳಿದ್ರೆ ನವಭಾರತ. ಇವತ್ತು ಕೂಡ ನವಭಾರತ ಸರ್ಕಲ್ ಇದೆ. ಆ ನವಭಾರತ ಅಂತ ಹೇಳಿದರೆ ಎಲ್ರಿಗೂ ಓದಲಿಕ್ಕೆ ಸಿಗ್ತಾ ಇರಲಿಲ್ಲ, ಮತ್ತು ಎಲ್ಲರೂ ಓದಲಿಕ್ಕೂ ಆಗ್ತಾನೂ ಇರಲಿಲ್ಲ. ಆ ರೀತಿಯ ಮಾಧ್ಯಮ ವ್ಯವಸ್ಥೆಗಳಿತ್ತು. ಆದರೆ ಬರಬರ್ತಾ ಇವತ್ತು ಮಾಧ್ಯಮಗಳು
ಎಷ್ಟು ವಿಸ್ತಾರ ಆಗಿದೆ ಅಂತ ಹೇಳಿದರೆ ಪ್ರಾಯಶಃ ಪ್ರತಿಯೊಬ್ಬನಲ್ಲಿ ಇಲ್ಲಿ ಕೂತ ಎಲ್ಲ ಮಕ್ಕಳಲ್ಲಿ ಮೊಬೈಲ್ ಇದೆ. ನಾನು ನೋಡ್ತಾ ಇದ್ದೇನೆ ಮೊಬೈಲಲ್ಲಿ ಮಾತಾಡ್ತಾ ಇರುವಂಥದ್ದನ್ನು. ನಿಮ್ಮ ಈ ಮಾಧ್ಯಮ ಒಂದು ರೀತಿಯಲ್ಲಿ ಇವತ್ತು ಸೋಷಿಯಲ್ ಮೀಡಿಯಾದವರೆಗೆ ಹೋಗಿದೆ. ಎಲೆಕ್ಟ್ರಾನಿಕ್ ಮೀಡಿಯಾ ದಾಟಿ ಸೋಷಿಯಲ್ ಮೀಡಿಯಾದವರೆಗೆ ಹೋಗಿದೆ. ಪ್ರತಿಯೊಬ್ಬನು ಕೂಡ ಎಲ್ಲ ವಿಚಾರಗಳಲ್ಲಿ ಎಲ್ಲವನ್ನ ಅದರ ಮುಖಾಂತರ ತಿಳಿಸಬಲ್ಲಂಥ ಒಂದು ವ್ಯವಸ್ಥೆಗಳು ಇವತ್ತು ಸಮಾಜದಲ್ಲಿ ನಮಗೆ ಲಭ್ಯ ಆಗಿದೆ. ಟೆಕ್ನಾಲಜಿ ತಂತ್ರಜ್ಞಾನ ಬಂದ ಮೇಲಂತೂ ಮಾಧ್ಯಮಗಳ ವಿಸ್ತರಣೆ ಭಾರಿ ದೊಡ್ಡ ರೀತಿಯಲ್ಲಿ ಆಗಿದೆ. ನಿಜ, ನಾವು ಒಪ್ಪಿಕೊಳ್ಳಲೇಬೇಕು. ಮಾಧ್ಯಮಗಳ ಅವಶ್ಯಕತೆಗಳು ಚೆನ್ನಾಗಿ ಇರಬೇಕು ಅಂತ ಹೇಳುವಂಥ ನಮ್ಮೆಲ್ಲರ ಅಪೇಕ್ಷೆ. ಇವತ್ತಿನ ಈ ಸ್ಟ್ರಕ್ಚರ್ ಮೀಡಿಯಾದಿಂದ ಸೋಷಿಯಲ್ ಮೀಡಿಯಾದವರೆಗೆ ಇವತ್ತು ಮಾಧ್ಯಮ ಕ್ಷೇತ್ರ ನಾಗಾಲೋಟದಲ್ಲಿ ಓಡಾಡ್ತಾ ಇರುವಂಥದ್ದನ್ನು ಕಂಡಿದ್ದೇವೆ. ಹಿಂದಿನ ದಿನಗಳಲ್ಲಿ ಒಂದು ವ್ಯಕ್ತಿಗೆ ನಿಜ ಅವನ ವಿಚಾರವನ್ನು ಅಭಿವ್ಯಕ್ತಿ ಮಾಡಲಿಕ್ಕೆ ಒಂದು ವೇದಿಕೆ ಇರಲಿಲ್ಲ. ಪೇಪರ್ ಓದ್ತಾ ಇದ್ದ, ಯಾರ ಪರವಾಗಿ ಅಥವಾ ಯಾರ ವಿರೋಧವಾಗಿ ಅಥವಾ ರಾಜ್ಯದ ದೇಶದ ಜಾಗತಿಕ ನ್ಯೂಸ್ಗಳು ಬಂದರೆ ಅದನ್ನು ಕೇಳಿ ಅಲ್ಲೇ ಅವನು ಯಾವುದೇ ಕಮೆಂಟ್ಸ್ ಮಾಡದಿರುವಂಥ ದಿನಗಳು ಅಂದಿನ ಕಾಲದಲ್ಲಿತ್ತು. ಇವತ್ತೇನಾಗಿದೆ, ಇವತ್ತು ಸಣ್ಣ ಪುಟ್ಟ ವಿಚಾರಗಳು ಕೂಡ ಅದು ಪ್ರಿಂಟ್ ಮೀಡಿಯಾದಲ್ಲಿ ಬರಲಿ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಬರಲಿ, ಒಬ್ಬ ವ್ಯಕ್ತಿ ಅದಕ್ಕೆ ಕೌಂಟರ್ ಮಾಡುವಂಥದ್ದಕ್ಕೆ ಅವನಿಗೆಲ್ಲ ಅವಕಾಶಗಳಿದ್ದಾವೆ. ನಿಜ ಇರಬೇಕು. ಸಮಾಜದಲ್ಲಿ ಯಾವುದೇ ವಿಚಾರಗಳು ನಮ್ಮ ಮುಂದೆ ಬಂದಾಗ ಅದರ ವಿಮರ್ಶೆಗಳು ಮಾಡುವಂಥದ್ದು, ಅದರ ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡಿಕೊಳ್ಳುವಂಥದ್ದು, ಆ ವಿಚಾರದಿಂದ ನಾವು ಮುಂದೆ ಹೋಗುವಂಥ ಎಲ್ಲ ಕೆಲಸಗಳಾಗಬೇಕಾದ್ದು ಇಂದಿನ ಅವಶ್ಯಕತೆ. ನಾನು ಇಲ್ಲ ಅಂತ ಹೇಳುವುದಿಲ್ಲ. ಆದರೆ ಇವತ್ತು ಎಷ್ಟು ಈ ಸೋಷಿಯಲ್ ಮೀಡಿಯಾಗಳು ಅದರ ಸದ್ಬಳಕೆ ಆಗುತ್ತಾ ಅದರಷ್ಟೇ ಅದರ ದುರ್ಬಳಕೆ ಕೂಡ ಆಗ್ತಾ ಇರುವಂಥದ್ದು ಒಂದು ಅತ್ಯಂತ ಖೇದಕರ ಸಂಗತಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ಹೇಗಿತ್ತು, ಒಂದು ಕಾಲದಲ್ಲಿ ಯಾವುದೋ ಒಂದು ಹಳ್ಳಿಯಲ್ಲಿದ್ದ ಯಾವುದಾದ್ರು ವ್ಯಕ್ತಿಗೆ ತನ್ನಲ್ಲಿರುವಂಥ ಆ ಒಂದು ಶಕ್ತಿ ಅಥವಾ ತನ್ನಲ್ಲಿರುವಂಥ ವಿಶೇಷ ಕೌಶಲ್ಯವನ್ನು ಅಭಿವ್ಯಕ್ತಪಡಲಿಕ್ಕೆ ಯಾವುದೇ ಆಸ್ಪದಗಳಿರಲಿಲ್ಲ. ಇವತ್ತು ಎಲ್ಲೋ ಒಂದು ಹಳ್ಳಿಯಲ್ಲಿ, ನಾನು ತುಂಬ ವಿಶ್ಲೇಷಣೆ ಮಾಡಲಿಕ್ಕೆ ಹೋಗುವುದಿಲ್ಲ, ಒಬ್ಬ ಹಳ್ಳಿಯಲ್ಲಿದ್ದ ನೀವೆಲ್ಲ ನೋಡಿದಂಥ ಒಬ್ಬ ಕುರಿಗಾಹಿ ಹುಡುಗ ಅವನಲ್ಲಿರುವಂಥ ಆ ಶಕ್ತಿಯನ್ನು ಇವತ್ತು ಸೋಷಿಯಲ್ ಮೀಡಿಯಾದ ಮುಖಾಂತರ ತರಿಸಿ ಅದನ್ನು ಜಗತ್ತಿಗೆ ತಿಳಿಸಿ ಒಂದು ಅದ್ಭುತ ಅವನ ಕೌಶಲ್ಯದ ಪ್ರದರ್ಶನಕ್ಕೆ ಅವಕಾಶ ಅದನ್ನು ನಾವೆಲ್ಲ ಕಂಡಿದ್ದೇವೆ. ಅಮೇರಿಕಾದಲ್ಲಿ ಚುನಾವಣೆ ಆಯಿತು. ಇವತ್ತು ಟ್ರಂಪ್ನ ಹೆಸರು ಎಲ್ರಿಗೂ ಗೊತ್ತಿದೆ. ಎಲ್ಲ ಮನೆಯಲ್ಲಿ ಕೂಡ ಟ್ರಂಪಿನ ಹೆಸರು ಗೊತ್ತಿದೆ. ಯುದ್ಧ ನಿಲ್ಲಿಸಿದ್ದು ನಾನೇ ಅಂತ ಸ್ವಯಂ ಘೋಷಿತವಾದಂಥ ನಾಯಕನಾಗಿದ್ದಾರೆ. ಭಾರತ ದೇಶ ವಿಶೇಷವಾದಂಥ ಇವತ್ತು ಅವರು ಹೇರಿದಂಥ ತೆರಿಗೆಗಳು ಇದನ್ನೆಲ್ಲ ನೋಡ್ತಾ ಇದ್ದೇವೆ ಅಲ್ಲ, ಇದೆಲ್ಲ ಅಪ್ರಸ್ತುತ ಇಲ್ಲಿ. ಆದರೂ ಕೂಡ ನಾನು ಹೇಳ್ತಾ ಇರುವಂಥದ್ದು, ಇಂಥ ಟ್ರಂಪ್ ಗೆಲ್ಲಲಿಕ್ಕೆ ಕಾರಣ ಏನು? ಇಂಥ ಟ್ರಂಪ್ ಗೆಲ್ಲಲಿಕ್ಕೆ ಇವತ್ತಿನ ಈ ಸೋಷಿಯಲ್ ಮೀಡಿಯಾವೇ ಕಾರಣ. ಎಲಾನ್ ಮಸ್ಕ್ ಅವರ ಸಂಪೂರ್ಣವಾದಂಥ ಶಕ್ತಿಯನ್ನು, ಸೋಷಿಯಲ್ ಮೀಡಿಯಾದ ಶಕ್ತಿಯನ್ನು ಟ್ರಂಪ್ಗೆ ಕೊಟ್ಟ ಕಾರಣ ಟ್ರಂಪು ಇವತ್ತು ಅಮೇರಿಕದ ಅಧ್ಯಕ್ಷರಾಗಿದ್ದಾರೆ. ನಾನು ಯಾಕೆ ಹೇಳ್ತೇನೆ ಅಂತ, ಹಳ್ಳಿಗಾಡಿನಲ್ಲಿದ್ದಂಥ ಸಾಮಾನ್ಯ ಒಬ್ಬ ವ್ಯಕ್ತಿ, ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲದ ವ್ಯಕ್ತಿ, ಅವನಲ್ಲಿರುವಂಥ ಕೌಶಲ್ಯ ಪ್ರದರ್ಶನದಿಂದ ಹಿಡಿದು ಜಗತ್ತಿನ ದೊಡ್ಡಣ್ಣ ಅಂತ ಹೇಳುವಂಥ ಆ ಒಂದು ರಾಷ್ಟ್ರದ ಅಧ್ಯಕ್ಷ ಗೆಲ್ಲಲಿಕ್ಕೆ ಕೂಡ ಇವತ್ತು ಮಾಧ್ಯಮಗಳು ಸಹಕಾರಿಯಾಗ್ತವೆ ಅಂತೇಳಿ. ನಮ್ಮ ರಾಜ್ಯದ ಹಿಂದಿನ ಅಧ್ಯಕ್ಷರು ನಳಿನ್ ಕುಮಾರನ ಜೊತೆ ಇದ್ದಾರೆ. ರಾಜಕಾರಣಿಗಳು ಸ್ವಲ್ಪ ಮಟ್ಟಿಗೆ ಸೋಷಿಯಲ್ ಮೀಡಿಯಾನು ಬಳಕೆಗಿಂತ ಸದ್ಬಳಕೆಗಿಂತ ದುರ್ಬಳಕೆ ಮಾಡುವುದರಲ್ಲಿ ಸ್ವಲ್ಪ ನಿಸೀಮರು ಅಲ್ವಾ ಆಳುವರೆ? ನೀವೇ ಹೇಳಬೇಕಾಗುತ್ತೆ, ನೀವೆಲ್ಲ ವಿಚಾರವನ್ನು ತಿಳ್ಕೊಂಡವರು. ಈ ರೀತಿಯ ವಾತಾವರಣ ಇದೆ. ಆದ ಕಾರಣ ಇವತ್ತಿನ ಈ ಸುವರ್ಣ ಸಂಭ್ರಮದ ಆಚರಣೆಯಲ್ಲಿ ಈ ಮಂಗಳೂರಿನ ಈ ವೇದಿಕೆಯಿಂದ ಒಂದು ಸಂದೇಶ ನಾವು ಕೊಡಬೇಕಾಗಿದೆ. ಬಳಕೆಗಳು, ಸದ್ಬಳಕೆಗಳು, ಮಾಧ್ಯಮದ ಬಳಕೆಗಳು, ಸದ್ಬಳಕೆಗಳು ಸಮಾಜದಲ್ಲಿ ಯಾವ ರೀತಿ ಪ್ರಹಾರ ಮಾಡ್ತವೆ, ಯಾವ ರೀತಿ ಆಘಾತ ಮಾಡ್ತವೆ, ಅದೇ ರೀತಿಯ ಒಳ್ಳೆ ವಿಚಾರಗಳನ್ನು ಯಾವ ರೀತಿ ನಾವು ತಗೊಂಡು ಹೋಗಲಿಕ್ಕೆ ಸಾಧ್ಯ ಅಂತ ಹೇಳುವಂಥದ್ದನ್ನು ವಿಶ್ಲೇಷಣೆ ಮಾಡುವಂಥ ವೇದಿಕೆ ಇದಾಗಬೇಕು ಅಂತ ನಾನು ಭಾವಿಸ್ತಾ ಇದ್ದೇನೆ. ಆ ರೀತಿಯ ವಾತಾವರಣವನ್ನು ನಿರ್ಮಾಣ ಮಾಡುವಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡಬೇಕು. ಇದು ಇಂದಿನ ಅವಶ್ಯಕತೆ. ಇವತ್ತು ನಾವು ನೋಡ್ತಾ ಇದ್ದೇವೆ, ಎಷ್ಟೋ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾ ಇಲ್ಲದ್ರೆ ಯಾರಿಗೂ ಏನೂ ಇಲ್ಲ ಅಂತ ಹೇಳಿ. ನಿಜ, ನಮ್ಮ ಸಮಾಜ ಹಾಗೆ, ಜಗತ್ತೇ ಹಾಗೆ, ಪರಿಸರವೇ ಹಾಗೆ. ಯಾವುದೋ ಒಂದು ವಿಶೇಷವಾದ ವಸ್ತುವನ್ನು ಕೊಡ್ತದೆ. ನಾವು ಯಾವತ್ತು ಇನೋವೇಷನ್ ಹೊಸತನ, ಹೊಸ ವ್ಯವಸ್ಥೆ ಕಡೆ ಹೋಗಬೇಕು ಅಂತ ಆಲೋಚನೆ ಮಾಡಿದ ಕಾರಣ ಇದೆಲ್ಲ ಸಿಗ್ತದೆ. ನಾವೆಲ್ಲ ನೋಡಿದ್ದೇವೆ, ಕೇಳಿದ್ದೇವೆ. ರಾವಣನಿಗೆ
ಶಿವ ವರವನ್ನು ಕೊಟ್ಟ. ಆದರೆ ರಾವಣನಿಗೆ ಶಿವ ವರವನ್ನು ಕೊಟ್ಟಾಗ ರಾವಣ ಸೀತೆಯನ್ನು ಅಪಹರಿಸಿಕೊಂಡು ಹೋಗ್ತಾನೆ ಅಂತ ಯಾರು ಆಲೋಚನೆ ಮಾಡಿರಲಿಲ್ಲ ಅಲ್ವಾ? ಹಾಗೆ ಸೋಷಿಯಲ್ ಮೀಡಿಯಾ ನಮ್ಮ ಮುಂದೆ ಬಂದಾಗ ಯಾರು ಕೂಡ ಆಲೋಚನೆ ಮಾಡಿರಲಿಲ್ಲ ಸೋಷಿಯಲ್ ಮೀಡಿಯಾದ ಬಳಕೆ ಹಿಂಗಾಗುತ್ತೆ, ಇದರ ದುರ್ಬಳಕೆ ಹಿಂಗಾಗುತ್ತೆ ಅಂತ ಹೇಳುವಂಥದ್ದು. ನಿಜ, ನಾನು ಒಪ್ಪಿಕೊಳ್ತೇನೆ. ಇವತ್ತು ಇಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ರವಿಯವರೇ ಬೇಸರ ಪಟ್ಕೊಳ್ಬೇಡಿ, ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಕೂಡ ಇಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ನಾವು ನಡೆಯುವಂಥ ಚರ್ಚೆಗಳು, ವಿಶ್ಲೇಷಣೆಗಳು, ತೀರ್ಮಾನಗಳು, ಇದು ಒಂದು ರೀತಿಯಲ್ಲಿ ಅದೊಂದು ಆರೋಗ್ಯಕರವಾಗಿರುವುದಕ್ಕಿಂತ ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ಹೋಗ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೇವೆ. ಹಲವಾರು ಮೀಡಿಯಾಗಳನ್ನು ನಾನು ನೋಡಿದ್ದೇನೆ. ಯಾರು ನಮ್ಮ ಮೀಡಿಯಾ ಮಿತ್ರರು, ಮಂಗಳೂರಿನ ಮೀಡಿಯಾ ಮಿತ್ರರು ಒಂದು ಸಾರಿ ಪ್ರೆಸ್ ಮೀಟ್ ಮಾಡಿದಾಗ ನಾನು ಹೇಳಿದೆ ಅವರಿಗೆ, ಸರ್ ಎಲ್ಲವೂ ಸರಿ ಇದೆ, ಆದರೆ ಎಲ್ಲೋ ಒಂದು ರೀತಿ ಮಾಧ್ಯಮಗಳು ಜನರನ್ನು ಮುಟ್ಟುವಂಥ ಪ್ರಯತ್ನದಲ್ಲಿ ಯಶಸ್ವಿ ಆಗುವಂಥದ್ದು ಒಳ್ಳೆತನ, ಒಳ್ಳೆ ವಿಚಾರಗಳ ಕಡೆ ಹೆಚ್ಚಾಗಬೇಕು. ಅದರ ಬದಲು ಬರೀ ಬ್ರೇಕಿಂಗ್ ನ್ಯೂಸೇ ದೊಡ್ಡದಾಗಬಾರ್ದು. ಇವತ್ತು ಬ್ರೇಕಿಂಗ್ ನ್ಯೂಸೇ ದೊಡ್ಡದು. ಯಾರ್ದಾರೊಬ್ಬನ ಚಾರಿತ್ರ್ಯ ಹನನ ಮಾಡಿ, ಯಾವುದಾದ್ರು ಒಂದು ಧಾರ್ಮಿಕ ಕ್ಷೇತ್ರದ ಮೇಲೆ ಇಲ್ಲದ ಅಪಪ್ರಚಾರ ಮಾಡಿ, ಯಾವುದೋ ವ್ಯಕ್ತಿಯನ್ನು ಹನನ ಮಾಡುವುದೇ ಆ ಸೋಷಿಯಲ್ ಮೀಡಿಯಾದ ಒಂದು ವ್ಯವಸ್ಥೆಗಳು ಅಂತಾದರೆ, ಅಥವಾ ಒಂದು ವೇಳೆ ಎಲೆಕ್ಟ್ರಾನಿಕ್ ಮೀಡಿಯಾದ ವ್ಯವಸ್ಥೆಗಳು ಅಂತಾದರೆ, ಇದರ ಬಗ್ಗೆ ನಾವು ಏನು ಹೇಗೆ ಮಾಡಬೇಕು ಅಂತ ಹೇಳುವಂಥದ್ರ ಬಗ್ಗೆ ಖಂಡಿತವಾಗಿ ಇದೊಂದು ನಮ್ಮ ಸಂದಿಗ್ಧ ಕಾಲಘಟ್ಟದಲ್ಲಿ ನಾವು ಇದನ್ನೆಲ್ಲ ಚಿಂತನೆ ಮಾಡುವಂಥ ಅವಶ್ಯಕತೆ ಇದೆ ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ. ಇದಕ್ಕಿಂತ ಹೆಚ್ಚಿಗೆ ನಾನು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗೋದಿಲ್ಲ. ಹಲವಾರು ಮಾಧ್ಯಮಗಳಲ್ಲಿ ನಿಮ್ಮ ಆ್ಯಂಕರ್ಗಳು ಎಲ್ಲಿವರೆಗೆ ಇರ್ತಾರೆ ಅಂತ ಹೇಳಿದರೆ, ಅವರೇ ಪಿಟಿಷನರು, ಅವರೇ ರೆಸ್ಪಾಂಡೆಂಟು, ಅವರೇ 2 ಜನರಿಗೆ ವಕೀಲರು, ಅವರೇ ಜಡ್ಜು, ಅವರೇ ರಿವ್ಯೂ ಪಿಟಿಷನ್ ಫೈಲ್ ಮಾಡುವಲ್ಲರಿಗೆ ಹೋಗುವಂಥ ವಿದ್ಯಮಾನಗಳನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ. ಇದು ಖಂಡಿತವಾಗಿ ಆರೋಗ್ಯಕರವಾದಂಥ ಸಂಗತಿಗಳಲ್ಲ. ವಾಸ್ತವತೆಗೆ ಹತ್ತಿರವಾದಂಥ ಸಂಗತಿಗಳನ್ನು, ಅದನ್ನು ವಿಶ್ಲೇಷಣೆ ಮಾಡುವಂಥ ವ್ಯವಸ್ಥೆಗಳನ್ನು ಸಾಮಾನ್ಯ ಜನರಿಗೆ ತಲುಪಿಸುವಂಥದ್ದೇ ಮಾಧ್ಯಮದ ಪ್ರಮುಖ ಆದ್ಯತೆ ಇರಬೇಕು. ಅದರ ಬದಲು ಮಾಧ್ಯಮಗಳು ಯಾವುದೋ ಇವತ್ತು TRPಗೋ ಮತ್ತೊಂದಕ್ಕೆ ಬೇಕಾಗಿ ಮಾಡ್ತಾ ಇರುವಂಥ ವಿದ್ಯಮಾನಗಳಿದೆ ಅಲ್ಲ, ಇದರಿಂದಾಗಿ ಸಾಮಾಜಿಕ ವ್ಯವಸ್ಥೆ ಬುಡಬೇಲಾಗುತ್ತೆ. ಯಾವುದನ್ನು ನಮ್ಮ ಆ ಸಂವಿಧಾನದ 3 ಅಂಗಗಳ ಜೊತೆ ಈ ಮಾಧ್ಯಮ ರಂಗ ಕೂಡ ನಮಗೆ ಒಂದು ಅತ್ಯಂತ ಅವಶ್ಯಕತೆ ಮತ್ತು ಇವತ್ತು ಜಗತ್ತಿನಲ್ಲೇ ಅತ್ಯಂತ ಅಗತ್ಯ ಅಂತ ಕಂಡುಕೊಂಡಿದ್ದೇವೋ, ಅದರ ಬಳಕೆಗಳು ಅದಕ್ಕಿಂತ ದುರ್ಬಳಕೆ ಆಗುವಂಥದ್ದು ನಾವು ನೋಡ್ತಾ ಇದ್ದೇವೆ. ಎಷ್ಟೋ ಸಂದರ್ಭದಲ್ಲಿ ನಾನು ಹೇಳ್ತೇನೆ, ಪ್ರೆಸ್, ಅದರಲ್ಲಿ ಪ್ರಿಂಟ್ ಮೀಡಿಯಾ ಯಾವಾಗ ಹಿಂದಿನ ಕಾಲದಲ್ಲಿ ಇದ್ದು, ಪ್ರಿಂಟ್ ಮೀಡಿಯಾಕ್ಕೆ ತನ್ನದೇ ಆದ ಮಿತಿಗಳಿದ್ದಾವೆ. ಅದೊಂದು ಟೀಮ್ ಆಫ್ ವರ್ಕ್ ಆಗಿರುತ್ತೆ. ಅದಕ್ಕೆ ಸಂಪಾದಕ ಮತ್ತೊಂದು ಸುದ್ದಿ ಕಲೆಕ್ಷನ್ ಮಾಡುವಂಥ ಪ್ರತ್ಯೇಕ ಆದ ಕಾರಣ ಒಂದು ಹತೋಟಿಯಲ್ಲಿ ಮುಂದೆ ಹೋಗುವಂಥದ್ದು ಇರುತ್ತೆ. ಎಲೆಕ್ಟ್ರಾನಿಕ್ ಮೀಡಿಯಾವು ಹಾಗೆ ಇರುತ್ತೆ. ಎಲೆಕ್ಟ್ರಾನಿಕ್ ಮೀಡಿಯಾಕ್ಕೂ ಕೂಡ ಅದು ಯಾವುದೋ ಒಂದು ವ್ಯಾಪ್ತಿಯೊಳಗೆ ಅವರು ಕೆಲಸ ಮಾಡುವಂಥದ್ದು. ಅವರ ಸಂಪಾದಕ ಇರ್ಬೋದು, ಅವರ ಎಡಿಟರ್ ಇರ್ಬೋದು, ಅವರ ಬೇರೆ ಬೇರೆ ಆ್ಯಂಕರ್ಗಳಿರ್ಬೋದು, ಎಲ್ಲವನ್ನು ಒಂದು ಸಾಮಾನ್ಯವಾದಂಥ ಹತೋಟಿಯಲ್ಲಿ ಇರ್ತಾರೆ. ಆದರೆ ನಿಮ್ಮ ಸೋಷಿಯಲ್ ಮೀಡಿಯಾಕ್ಕೆ ಯಾರ ಕೈಯಲ್ಲಿ ಮೊಬೈಲ್ ಉಂಟು ಅವನೇ ಸಂಪಾದಕ, ಯಾವ ಕೈಯಲ್ಲಿ ಆ ಮೊಬೈಲ್ ಉಂಟು ಅವನೇ ಎಡಿಟರು, ಯಾವ ಕೈಯಲ್ಲಿ ಮೊಬೈಲ್ ಉಂಟು ಅವನೇ ಹೋಲ್ ಆ್ಯಂಡ್ ಸೋಲ್, ಏನು ಬೇಕಾದ್ರೂ ಮಾಡ್ಬೋದು. ಅದರಲ್ಲಿ ಒಂದು ಟೈಪ್ ಮಾಡಿಬಿಟ್ಟು ಬಿಟ್ಟುಬಿಟ್ರೆ ಸದಾನಂದ ಗೌಡರನ್ನು ಮುಗಿಸಿದ ಮೇಲೆಯೇ ಅವನಿಗೆ ಸಂತೋಷ, ಅಷ್ಟರವರೆಗೆ ಸಂತೋಷ ಇಲ್ಲ. ಇದು ವಾಸ್ತವಿಕ ಸಂಗತಿ. ನಾನು ಇದನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮತ್ತು ಮನಸ್ಸಿನ ನೋವಿಂದ ಈ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಎಷ್ಟೋ ಸಂದರ್ಭದಲ್ಲಿ ಇದರ ಬಗ್ಗೆ ನಾವೆಲ್ಲರೂ ಕೂಡ ಚಿಂತನೆ ಮಾಡಬೇಕು. ಇದು ಕೇವಲ ಯಾವುದೋ ಒಂದು ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾಕ್ಕೆ ಸೀಮಿತವಾದಲ್ಲ, ಇದು ಸಮಾಜಕ್ಕೆ ಸೀಮಿತವಾದ್ದು. ನಾವೆಲ್ಲರೂ ಕೂಡ ಇದರಲ್ಲಿ ಪಾಲ್ದಾರಾದರೆ ಮಾತ್ರ, ನಾವೇ ಸಂಪಾದಕರಾಗುವಂಥ ಮೊಬೈಲ್ಗೆ, ನಾವೇ ಸಂಪಾದಕರಾಗಿರುವಂಥ ಸೋಷಿಯಲ್ ಮೀಡಿಯಾಕ್ಕೆ ನಾವೇ ವಾಸ್ತವಿಕತೆಯ ಬಗ್ಗೆ ಒಂದು ಒಳ್ಳೆಯ ಸಂಗತಿಗಳನ್ನು ತಗೊಳ್ಳುವಂಥ ಕೆಲಸ ಕಾರ್ಯಗಳಾಗಬೇಕು. ಆದ ಕಾರಣ ಎಷ್ಟು ಸದ್ಬಳಕೆ ಆಗುತ್ತಾ ಅದರಷ್ಟೇ ದುರ್ಬಳಕೆ ಆಗ್ತಾ ಇದೆ ಇವತ್ತು ಅಂತ ಹೇಳುವಂಥದ್ದು. ನಾನು ನಿನ್ನೆ ಯಾವುದೋ ಒಂದು ಇದರಲ್ಲಿ ನೋಡ್ತಾ ಇದ್ದೆ, ಒಂದು ಸ್ಟ್ಯಾಟಿಸ್ಟಿಕ್ಸ್ ನೋಡ್ತಾ ಇದ್ದೆ. ಭಾರತ ದೇಶದಲ್ಲಿ ಈ ಮೊಬೈಲ್ ಯೂಸ್ನ ಬಗ್ಗೆ ಒಂದು ಆರ್ಟಿಕಲ್ ಬಂದಿದೆ ಸೆಂಟ್ರಲ್ ಗೌರ್ಮೆಂಟಿಂದ. ಭಾರಿ ಚೆನ್ನಾಗಿದೆ ಸರ್. ಅದರಲ್ಲಿ 18 ವರ್ಷದಿಂದ 48 ವರ್ಷ ವಯಸ್ಸಿನವರು ಸುಮಾರು 61.3% ಜನ ಇದ್ದಾರೆ. 61.3% ಜನ. 78% ಭಾರತದ ಜನರ ಕೈಯಲ್ಲಿ ಮೊಬೈಲ್ ಇದೆ. 78%. ಈಗಂತೂ ಹಳ್ಳಿಗಳಲ್ಲಿ ಕೂಡ ಎಲ್ಲ ಯುವಕರಲ್ಲಿ ಮೊಬೈಲ್ ಇದೆ. ನೀವು ಹಳ್ಳಿಗಳಲ್ಲಿ ಮೊಬೈಲ್ ಯೂಸರ್ಸ್ ಅವರ ಪರ್ಸೆಂಟೇಜು 92.7% ಹಳ್ಳಿಗಳಲ್ಲಿ. ಅದೇ ಒಂದು
ನಗರ ಪ್ರದೇಶದಲ್ಲಿ 97% 7%. ಇದರ ಉಪಯೋಗ ನೀವು ಆಲೋಚನೆ ಮಾಡಿ. ಹಾಗಾದರೆ ಸೋಷಿಯಲ್ ಮೀಡಿಯಾ ವ್ಯಾಪ್ತಿಗಳು ಎಷ್ಟರ ಮಟ್ಟಿಗೆ ತಲುಪಿರ್ಬೋದು. OFC ಕೇಬಲ್ ಇಲ್ಲದ ಊರುಂಟಾ? ಯಾರು ಹೇಳಿ. ನಿಮ್ಮೂರಿಗೆ ರಸ್ತೆ ಆದರೂ ಇಲ್ಲ, ಒಂದು ಸಣ್ಣ ರಸ್ತೆ ಇದ್ದರೂ ಅದನ್ನು ಅಗ್ದು ಒಂದು OFC ಕೇಬಲ್ ಹಾಕಿದ್ದೀವಿ. ಬಸ್ ಕಾರು ನಡ್ಕೊಂಡೆಲ್ಲ ಹೋಗ್ಲಿಕ್ಕೆ ಆಗದ ವ್ಯವಸ್ಥೆ ಎಲ್ಲ ಇದ್ದರೂ OFC ಕೇಬಲ್ಗೆ ಏನು ತೊಂದರೆಗಳಿಲ್ಲ. ಈ ರೀತಿಯ ವಾತಾವರಣ ಇರುವಂಥ ಸಂದರ್ಭದಲ್ಲಿ ಮಾಧ್ಯಮಗಳು ಸಾಮಾಜಿಕ ಪರಿವರ್ತನೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಬಲ್ಲದು. ಯಾವುದೇ ವ್ಯಕ್ತಿಯಿಂದಲ್ಲ, ಈ ದೇಶದಲ್ಲಿ ಆಡಳಿತ ಮಾಡುವಂಥ ಯಾವುದೇ ವ್ಯಕ್ತಿಯಿಂದಲ್ಲ. ಯಾವ ವಸ್ತುನಿಷ್ಠ ವಿಚಾರಗಳು ಆ ಕಟ್ಟ ಕಡೆಯ ಮನುಷ್ಯನಿಗೆ ಸರಿಯಾಗಿ ತಲುಪಿಸುವಂಥ ಯಶಸ್ವಿಯಾಗಿ ಆ ಮಾಧ್ಯಮಗಳು ಮಾಡಿದರೆ ಆಗಲೇ ಸಾಮಾಜಿಕ ಪರಿವರ್ತನೆ ಆಗುತ್ತೆ. ಇಲ್ಲದ್ರೆ ಅದು ಅಷ್ಟು ಸುಲಭದಲ್ಲಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ನಾನೇನು ಹೆಚ್ಚು ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ. ನನಗೆ ತುಂಬ ಸಂತೋಷ ಆಗಿದೆ. ಆನಂದಣ್ಣ ಅವರು ಪ್ರಸ್ತಾಪ ಮಾಡಿದರು, ಎಷ್ಟು ಕಷ್ಟದಿಂದ ಒಂದು ಸಂಘಟನೆಯನ್ನು ಬೆಳೆಸಿದ್ದೇವೆ. ಇವತ್ತು ನಾವು ಎಷ್ಟು ಕಷ್ಟದಲ್ಲಿ ಈ ಹಂತಕ್ಕೆ ಬಂದಿದ್ದೇವೆ. ನಮಗೆ ಶ್ರೀನಿವಾಸ ನಾಯಕರ ಯೋಜನೆಗಳು, ಹೊಸ ಹೊಸ ಯೋಜನೆಗಳು, ಬೇರೆ ಬೇರೆಯವ್ರನ್ನ, ಪತ್ರಕರ್ತರ ಎಲ್ಲ ಕುಟುಂಬದವ್ರನ್ನ ಮುಟ್ಟಬೇಕು ಅಂತ ಹೇಳುವಂಥ ಕಲ್ಪನೆ, ಹರೀಶ್ ಶೆಟ್ಟಿಯವರು ಹೇಳಿದಂಥ ಬೇರೆ ಬೇರೆ ವಿಚಾರಗಳು ಪ್ರಾಯಶಃ ಒಂದು ಸಂಘಟನೆಗೆ ಇರಬೇಕಾದಂಥ ಆ ನಿಜವಾದ ಮನೋಸ್ಥಿತಿಯ ಬಗ್ಗೆ ಅವರು ಮಾತಾಡಿದ್ದಾರೆ. ನಾನು ಇಡೀ ಪತ್ರಕರ್ತರ ಸಂಘಕ್ಕೆ ಹೃತ್ಪೂರ್ವಕ ಅಭಿನಂದನೆಗಳನ್ನು, ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇಷ್ಟಪಡ್ತಾ ಇದ್ದೇನೆ. ಒಂದು ಚೆನ್ನಾಗಿ ಬರೆದೀರಿ. ದಕ್ಷಿಣ ಕನ್ನಡ ಜಿಲ್ಲಾ ನಿರತರ ಪತ್ರಕರ್ತ ಸಂಘ. ಇದು ಕಾರ್ಯನಿರತರದ್ದು. ಯಾರು ಆ್ಯಕ್ಟಿವ್ ಆಗಿ ಈ ಫೀಲ್ಡಲ್ಲಿ ಕೆಲಸ ಮಾಡ್ತಾರೆ ಅವರದ್ದೇ ಒಂದು ಸಂಘಟನೆ ಮಾಡಿದ್ದಾರೆ. ಯಾರು ಈ ಫೀಲ್ಡಲ್ಲಿ ನಿರಂತರ ಕೆಲಸ ಮಾಡದೆ ತನ್ನಷ್ಟಕ್ಕೆ ನಾನು ಇದರಲ್ಲಿ ಇದ್ದೇನೆ ಅಂತ ಹೇಳಿಕೊಳ್ಳೋರನ್ನು ಸೇರಿಸಿದರೆ ಆ ಸಂಘಟನೆ ಬೆಳೆಯೋದಿಲ್ಲ. ಆದ ಕಾರಣ ಇದು ಒಳ್ಳೆಯ ಕೆಲಸ ಆಗಿದೆ ಅಂತ ಹೇಳುವಂಥದ್ದನ್ನು ಹೇಳಿ ಮಾತ್ರ ನನ್ನ 1-2 ಸಣ್ಣ ಸಲಹೆಗಳು. ನೀವು ಚರ್ಚೆ ಮಾಡಿ, ವಿಮರ್ಶೆ ಮಾಡಿ, ವಿಶ್ವಾಸಾರ್ಹವಾದರೆ ಸ್ವೀಕಾರ ಮಾಡಿ. ಇಲ್ಲ ಇದ್ದರೆ ಸದಾನಂದ ಗೌಡರು ಏನೋ ಬಂದು ಬೊಗಳು ಬಿಟ್ಟು ಹೋದರು ಅಂತೇಳಿ ಅಲ್ಲೇ ಬಿಟ್ಟುಬಿಡಿ, ನನಗೇನು ಬೇಜಾರುಗಳಿಲ್ಲ. ಆದರೆ ಒಂದು ವಾಸ್ತವಿಕ ವಿಚಾರದ ಬಗ್ಗೆ ಗಮನ ಹರಿಸಬೇಕು. ಮಾಧ್ಯಮ ಯಾವತ್ತೂ ಒಂದು ನಿಲುವು ಮತ್ತು ಒಂದು ವಿಚಾರಧಾರೆಯ ಪರವಾಗಿ ಕೆಲಸ ಮಾಡಬಾರ್ದು. ರವಿ ಅಣ್ಣನೇ ಹೇಳಬೇಕು ಇದರ ಬಗ್ಗೆ ಎಲ್ಲ ವಿಶ್ಲೇಷಣೆಗಳು. ನನಗೆ ಹೇಳಲಿಕ್ಕಾಗಲ್ಲ, ನಾನು ತಿಳ್ಕೊಂಡಂಥ ಸತ್ಯ. ಆದ ಕಾರಣ ಮಾಧ್ಯಮ ಯಾವತ್ತೂ ಒಂದು ನಿಲುವು, ಒಂದು ವಿಚಾರಧಾರೆಯ ಪರವಾಗಿ ಕೆಲಸ ಮಾಡಬಾರ್ದು. ವಾಸ್ತವತೆಯ ಬಗ್ಗೆ ಹೇಳಬೇಕು. ವಾಸ್ತವಿಕ ಸತ್ಯ ಸಂಗತಿ ನಾನಿವತ್ತು ಹೇಳಿದರೆ ಯಾವ ಮಾಧ್ಯಮದವರು ಬೇಜಾರು ಪಟ್ಕೊಳ್ಬೇಡಿ. ಒಂದು ಕಾಲ ಇತ್ತು, ಒಂದು 10 ವರ್ಷದ ಹಿಂದೆ, ಒಂದು ಉದಯ TV ಅಂತಿತ್ತು, ಮತ್ತೊಂದು ETV ಅಂತಿತ್ತು. ಮೋಹನಾಳವರೇ, ನೀವು ಕೇಳಿದ್ದೀರಿ. 8 ಗಂಟೆಗೆ, 1 ಗಂಟೆಗೆ, ರಾತ್ರಿ 8 ಗಂಟೆ, 3 ಗಂಟೆ, ಅರ್ಧ ಗಂಟೆ ನ್ಯೂಸ್. ಏನು ಸತ್ಯ ಸಂಗತಿ ಉಂಟಾ, ಏನು ವಾಸ್ತವಿಕ ಸಂಗತಿ ಉಂಟಾ, ಅದಕ್ಕೆ ಯಾವತ್ತೂ ಮಸಾಲೆ ಸೇರಿಸದೆ, ಯಾವತ್ತೂ ಒಗ್ಗರಣೆ ಹಾಕದೆ ಜನರಿಗೆ ತಲುಪಿಸುವಂಥ ಕೆಲಸವನ್ನು ಇದು ಮಾಡ್ತಾಯಿತ್ತು ಅಂತ ಹೇಳಿ ನಾನು ಖಡಾಖಂಡಿತವಾಗಿ ಹೇಳಬಲ್ಲೆ. ಯಾರು ಹೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಇವತ್ತು ಮಸಾಲೆ ಇಲ್ಲದ ನ್ಯೂಸೇ ಇಲ್ಲ. ಅದು ನ್ಯೂಸ್ ಓದುವುದಾದರೂ ಕೂಡ ನ್ಯೂಸ್ ರೀಡರ್ ಅಲ್ಲ, ಅವರು ಓದುವಂಥದ್ದು ಒಂದು ರೀತಿಯಲ್ಲಿ. ಅದು ಯಾಕೆ ಏನು ಅಂತ ನನಗೆ ಗೊತ್ತಿಲ್ಲ. ಅಯ್ಯೋ, ನ್ಯೂಸ್ನಲ್ಲಿ ವಿಶ್ಲೇಷಣೆಗಳೇ ಜಾಸ್ತಿ, ನ್ಯೂಸ್ನಲ್ಲಿ ವಿಮರ್ಶೆಗಳೇ ಜಾಸ್ತಿ. ನ್ಯೂಸ್ ಅಂದರೆ ನಿಜವಾದ ಅರ್ಥದಲ್ಲಿ ಏನು? ಸತ್ಯ ಸಂಗತಿಗಳು. ಇವತ್ತು ದೇಶದಲ್ಲಿ ಏನೇನು ನಡೀತು, ನರೇಂದ್ರ ಮೋದಿಯವರು ಇವತ್ತು ಜನಗಳಿಗೆ ಏನೆಲ್ಲ ಮಾಡಿದರು, ಕೊಟ್ಟರು. ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರು ಹೇಗೆ ಸಣ್ಣ ಸಣ್ಣ ವಿಚಾರಗಳ ಬಗ್ಗೆ ಪ್ರಸ್ತಾಪ ಹೇಗೆ ಮಾಡಿದರು, ಈ ರೀತಿ ಅದನ್ನು ತಿಳಿಸುವಂಥದ್ದು. ಇವತ್ತು ನಮ್ಮ ಖರೀದಿ ಮಾಡುವಂಥ ವಸ್ತುವಿನ ಮೇಲೆ ಟ್ರಂಪ್ ಹೇಗೆ ತೆರಿಗೆ ಹಾಕ್ತಾರೆ, ಅದರಿಂದ ಆಗುವಂಥ ನಮಗೆ ನೋವುಗಳೇನು, ಈ ರೀತಿಯ ಸಂಗತಿಗಳು. ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿ ಎಲ್ಲ ಇದ್ದರೆ ಹೇಗಿರಬೇಕು, ಪ್ರೀತಿ ವಿಶ್ವಾಸ ಸಂಸ್ಕೃತಿ ಸಂಸ್ಕಾರಗಳು ಹೇಗೆ ಜನರ ಮನಸ್ಸು ಮುಟ್ಟಬೇಕು, ಇದನ್ನೆಲ್ಲವನ್ನು ವಾಸ್ತವಿಕವಾಗಿ ಕೊಡುವಂಥ ಒಂದು ನೈಜತೆ, ಅದು ಮಾಧ್ಯಮದ ಜವಾಬ್ದಾರಿ. ಅದಕ್ಕಾಗಿ ನಂದಿಷ್ಟೇ, ವಾಸ್ತವತೆ ಬಗ್ಗೆ ನೀವು ಹೇಳಬೇಕು. ಆ ಸುದ್ದಿಯ ಸತ್ಯಾಸತ್ಯತೆಯನ್ನು ನೋಡಿಕೊಂಡು ಆಯಾಯ ವಿಚಾರದಾಗ ಒಳಪಟ್ಟವರ ತೀರ್ಮಾನಕ್ಕೆ ಅವರಿಗೆ ಬಿಡಬೇಕು. ನೀವೇ ತೀರ್ಮಾನ ಕೊಡಬಾರ್ದು. ಇವತ್ತೆಲ್ಲ ತೀರ್ಮಾನ ನಿಮ್ಮದೇ, ಅಲ್ಟಿಮೇಟ್ ತೀರ್ಮಾನ ನಿಮ್ಮದು. ಯಾರಾದರೂ ಮಾಧ್ಯಮದವರಲ್ಲಿ ಸ್ವಲ್ಪ ಜಗಳ ಮಾಡಿದರೆ ಅದೇ ಹೆಡ್ಲೈನ್ಸ್, ಸದಾನಂದ ಗೌಡರು ಉಗ್ರ ಪ್ರತಾಪಿಯಾಗಿ ನಿನ್ನೆ ನಮ್ಮ ಜೊತೆ ಮಾತಾಡಿದರು. ಅದಕ್ಕಿಂತಲೂ ಜಾಸ್ತಿ ಮಾತಾಡಿದ ಯಾವುದೇ ನ್ಯೂಸ್ ಎಲ್ಲಿ ಅಪಿಯರೇ ಆಗೋದಿಲ್ಲ, ಕಾಣೆ ಆಗಿಬಿಡ್ತದೆ. ಇದು ವಾಸ್ತವಿಕ ಸಂಗತಿ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಆದ ಕಾರಣ ಯಾವತ್ತೂ ಅರ್ಜಿದಾರರು ನಾವೇ, ಎದುರುವಾದಿ ನಾವೇ, 2 ಕಡೆ ವಕೀಲರು ನಾವೇ, ಜಡ್ಜರ್ ನಾವೇ, ಮತ್ತು ನಾವೊಂದು ಆಗುವಂಥ ಇದರಿಂದ ಹೊರಗೆ ಬಂದು ವಾಸ್ತವಿಕತೆಯ ಬಗ್ಗೆ ಕೊಡಿ. ಇವತ್ತು ಕೂಡ ಹಲವಾರು ಪತ್ರಿಕೆಗಳಿದ್ದಾವೆ, ನಾನು ಖಡಾಖಂಡಿತವಾಗಿ ಹೇಳಬಲ್ಲೆ.
ನಿಶ್ಚಯವಾಗಿ ಹಲವಾರು ಪತ್ರಿಕೆಗಳು ವಾಸ್ತವ ಸಂಗತಿಗಳನ್ನೇ ಇವತ್ತು ಕೊಡುವಂಥದ್ದಿದ್ದಾವೆ. ನಾನು ಯಾವುದೇ ಪತ್ರಿಕೆಗಳು ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಹಲವಾರು ಟಿ ವಿಗಳಿದ್ದಾವೆ, ಲಿಮಿಟೆಡ್. ಮಸಾಲೆ ಹಾಕಿದ್ರೆ ಯಾರಿಗೂ ಆಗೋದಿಲ್ಲ. ಇವತ್ತು ನೀವು ಸಮುದ್ರದ ಮೀನು ಹಿಡ್ಕೊಂಡು ಹೋದ್ರೆ ಒಳ್ಳೆ ಮಸಾಲೆ ಹಾಕಿದರೆ ಒಳ್ಳೆ ಫ್ರೈ ಆಗೋದು, ಅದು ಗೊತ್ತಿದೆ. ಆದರೆ ವಿಶೇಷ ವಿಪರೀತ ಮಸಾಲೆ ಹಾಕಿದರೆ ಅದೇ ನಿಮಗೆ ವಾಂತಿ ಭೇದಿ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಆ ರೀತಿಯ ವಾತಾವರಣಕ್ಕೆ ನಾವು ಬರುವಂಥದ್ದನ್ನು ನಾವು ತಡೆಯುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು. ದಕ್ಷಿಣ ಕನ್ನಡದ ಅಂತ ಹೇಳಿದರೆ ಅದು ಬುದ್ಧಿವಂತರ ನಾಡು. ನಾನೀಗ ದಕ್ಷಿಣ ಕನ್ನಡದಿಂದ ಹೊರಗೆ ಹೋಗಿದ್ದೀನಿ, ಹಾಗೆ ಬುದ್ಧಿ ಸ್ವಲ್ಪ ಕಡಿಮೆ ಆಗಿದೆ ಗೊತ್ತಿಲ್ಲ ನನಗೆ. ದಕ್ಷಿಣ ಕನ್ನಡದ ನಳಿನ್ ಕುಮಾರ್ ಎಲ್ಲ ಬುದ್ಧಿವಂತರ ನಾಡು. ಆದ ಕಾರಣ ನಳಿನ್ ಕುಮಾರ್ ಈ ರೀತಿಯ ಒಂದು ವಾಸ್ತವಿಕತೆಯ ಬಗ್ಗೆ ಹೇಳುವಂಥದ್ದನ್ನು ಹೇಳಬೇಕು. ಎರಡನೇದಾಗಿ ನಂದೊಂದಿದೆ, ಅದೇ ರೀತಿ ನಾವು ಮಾಧ್ಯಮದವರ ಬಗ್ಗೆ ಎಷ್ಟು ಮಾತಾಡ್ತೇವೋ ಅದಕ್ಕಿಂತ ಹೆಚ್ಚಿನ ಜವಾಬ್ದಾರಿ ನಮ್ಮ ಮೇಲಿದೆ, ಸಮಾಜದ ಮೇಲೆ ಇದೆ. ಸಮಾಜದಲ್ಲಿರುವಂಥ ನಾವೆಲ್ಲರೂ ಕೂಡ ಟಿ ವಿ, ಪತ್ರಿಕೆ ಎರಡೇ ಮಾಧ್ಯಮಗಳ ಆ ವಿಚಾರಗಳಲ್ಲಿ ಹೆಚ್ಚು ಕಡಿಮೆ ಮಾಡುವವರು ಅಂತ ಹೇಳಬಾರ್ದು, ನಾವು ಮಾಡು. ಎಷ್ಟು ಸಂದರ್ಭಗಳನ್ನು ನೀವು ನೋಡ್ಬೋದು, ಎಷ್ಟೋ ಸಂದರ್ಭದಲ್ಲಿ ನೀವು ನೋಡಿ ನೈಜತೆ ಮತ್ತು ವಾಸ್ತವಿಕತೆ ಹೇಳಿದ ಎಷ್ಟೋ ಸಂದರ್ಭಗಳಲ್ಲಿ ಮಾಧ್ಯಮಗಳು ಸರ್ಕಾರವನ್ನೇ ಅಲ್ಲಾಡಿಸಿವೆ, ಸರ್ಕಾರವನ್ನೇ ಕೆಳಗೆ ಹಾಕುವುದರಲ್ಲಿ ಯಶಸ್ವಿಯಾಗಿದೆ ಶಕ್ತಿ ಮಾಧ್ಯಮದ್ದು. ಎಷ್ಟೋ ಸಂದರ್ಭದಲ್ಲಿ ನೀವು ನೋಡ್ಬೋದು, ಮಂತ್ರಿಗಳೆಲ್ಲ ಮಾಜಿ ಮಂತ್ರಿಗಳಾಗಿ ಬರೀ ಟಿ ವಿ ನ್ಯೂಸಿಂದ ಅದನ್ನು ನಾವು ಸಮಾಜದಲ್ಲಿ ನೋಡಿದ್ದೇವೆ. ಆದ ಕಾರಣ ಶಕ್ತಿ ಅವರದ್ದು ಇದೆ. ನಾವು ಎಷ್ಟೋ ಸಂದರ್ಭದಲ್ಲಿ ನೋಡಿದ್ದೇವೆ, ಆರೋಪ ಹೊತ್ತಂಥ ರಾಜಕಾರಣಿಗಳು ಕೇವಲ ಆರೋಪದಿಂದ ಮುಕ್ತರಾದ್ದಲ್ಲ, ನೇರವಾಗಿ ಜೈಲಿಗೆ ಸೇರಿದ್ದನ್ನು ಕೂಡ ನಾವು ಕಂಡಿದ್ದೇವೆ. ಇದೆಲ್ಲ ಮಾಧ್ಯಮದ ಆ ಸದುಪಯೋಗಗಳನ್ನು ಮಾಡಿರುವಂಥದ್ದು. ಹಾಗಾಗಿ ಮಾಧ್ಯಮದ ಶಕ್ತಿಯ ಸದ್ಬಳಕೆಯನ್ನು ನಾವು ಮಾಡುವಂಥದ್ದನ್ನು ಮಾಡಬೇಕು. ಮೌಲ್ಯಮಾಪನ ಯಾರು ಮಾಡೋರು? ಪರೀಕ್ಷೆ ನೀವು ಬರಿಬೋದು, ಇಲ್ಲಿ ಎಲ್ಲ ವಿದ್ಯಾರ್ಥಿಗಳಿದ್ದೀರಾ. ನೀವು ಎಷ್ಟೇ ಏನೇ ಮಾಡಿದರೂ ಕೂಡ ನಿಮ್ಮ ಪ್ರಶ್ನೆ ಪತ್ರಿಕೆಯನ್ನು ನೀವೇ ಮೌಲ್ಯಮಾಪನ ಮಾಡಲಿಕ್ಕಿಲ್ಲ. ಅದೆಲ್ಲಿಯಾದರೂ ನಿಮ್ಮ ವ್ಯಾಲ್ಯೂವರ್ ಮಾಡೋದ್ರಲ್ಲಿ ವ್ಯತ್ಯಾಸ ಇದೆ ಅಂತ ಹೇಳಿದರೆ ಡೂಪ್ಲಿಕೇಟ್ ಕಾಪಿ ಕೊಟ್ಟು ಆಮೇಲೆ ನೀವು ಅದನ್ನು ಮೌಲ್ಯಮಾಪನ ಮಾಡ್ಬೋದು, ಅಷ್ಟರವರೆಗೆ ಮಾಡೋಕ್ಕಾಗಲ್ಲ. ನಾವು ಸಮಾಜದಲ್ಲಿ ನೇರ, ದಿಟ್ಟ ಹಾಗೂ ನಿರಂತರವಾದಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥ ಆ ಹೆಜ್ಜೆಗಳನ್ನು ಮುಂದಿಟ್ಟು ಹೋದರೆ ಮಾಧ್ಯಮ ಇವತ್ತು ಅತ್ಯಂತ ಪ್ರಭಾವಶಾಲಿಯಾದಂಥ ಒಂದು ವ್ಯವಸ್ಥೆ ಸಮಾಜದಲ್ಲಿ ನಾನು ತಿಳ್ಕೊಳ್ತಾ ಇದ್ದೇನೆ. ಇದನ್ನು ದಕ್ಷಿಣ ಕನ್ನಡದ ಈ ಕಾರ್ಯನಿರತ ಪತ್ರಕರ್ತರ ಸಂಘ ಈ ಸುವರ್ಣ ಮಹೋತ್ಸವದ ಈ ಸಂದರ್ಭದಲ್ಲಿ ಇದಕ್ಕೆ ಸ್ವಲ್ಪ ವೇಗ ಕೊಡ್ಬೋದು, ಇಲ್ಲ ಅಂತ ಹೇಳೋದಿಲ್ಲ ನಾನು. ವೇಗ ಕೊಡಬೇಕು. ಪರಿವರ್ತನೆ ಜಗತ್ತಿನ ನಿಯಮ. ಆದರೆ ಪರಿವರ್ತನೆಗೆ ವೇಗ ಕೊಡುವವರಿದ್ದಾರಲ್ಲ, ಅವರೇ ನಿಜವಾಗಿ ಸಾಧಕರು. ಆ ಸಾಧಕರು ನೀವಾಗಬೇಕು ಅಂತ ಹೇಳಿ ನಿಮಗೆಲ್ಲ ತಲೆ ತಗ್ಗಿಸಿ ವಂದಿಸಿ ನನ್ನ ಮಾತು ನಿಲ್ಲಿಸ್ತೇನೆ. ಇಲ್ಲಿ ಕೂತಂಥ ಎಲ್ಲ ವಿದ್ಯಾರ್ಥಿಗಳು, ನಾನು ಕೇಳಿದೆ ಈ ವಿದ್ಯಾರ್ಥಿಗಳು ಯಾರು ಅಂತ ಕೇಳಿದೆ. ಈ ವಿದ್ಯಾರ್ಥಿಗಳೆಲ್ಲ ಮುಂದೆ ನಮ್ಮದೆಲ್ಲ ರಿಪೋರ್ಟ್ ಮಾಡೋರು ಅಲ್ವಾ, ಮುಂದೆ ಸಮಾಜದ ಎಲ್ಲವನ್ನು ನೀವು ಹೇಳೋರು. ನಿಮಗೆಲ್ಲ ಶುಭವಾಗಲಿ. ನಿಮ್ಮಿಂದಾಗಿ ಸಮಾಜ ಪರಿವರ್ತನೆಗೆ ಒಂದು ವೇಗ ಸಿಕ್ಕಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಶ್ರೀಯುತ ಡಿ.ವಿ. ಸದಾನಂದಗೌಡ ಅವರಿಗೆ. ಆತ್ಮೀಯರೇ, ಇಂದಿನ ಸಭಾ ಕಾರ್ಯಕ್ರಮದಲ್ಲಿ ಸುವರ್ಣ ಸಂಭ್ರಮ, ಈ ಕಾರ್ಯಕ್ರಮದ ಸವಿನೆನಪಿನಲ್ಲಿ ಸುವರ್ಣ ಸಂಭ್ರಮ ಗೌರವ ಪುರಸ್ಕಾರವನ್ನು ಈ ವೇದಿಕೆಯಲ್ಲಿ ಪ್ರದಾನ ಮಾಡಲಿಕ್ಕಿದ್ದೇವೆ. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರು ನಿಮ್ಮೆಲ್ಲರ ಪ್ರೀತಿಯ ಶ್ರೀಯುತ ಡಾಕ್ಟರ್ ಎಂ ಮೋಹನ್ ಆಳ್ವಾ ದಯವಿಟ್ಟು ವೇದಿಕೆಯಲ್ಲಿ ಸಮ್ಮಾನ ಪೀಠವನ್ನು ಅಲಂಕರಿಸಬೇಕು ಅಂತ ವಿನಂತಿ ಮಾಡುತ್ತಾ ಶ್ರೀಯುತರ ಸಮ್ಮಾನ ಪರಿಚಯವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯದರ್ಶಿ ವಿಜಯ್ ಕೋಟ್ಯಾನ್ ಪಡು. ಆತ್ಮೀಯ ಮೋಹನ್ ಆಳ್ವರೇ, ಮಿಜಾರು ಗೊತ್ತು ಆನಂದ ಆಳ್ವರ ಮಗನಾಗಿ ಹುಟ್ಟಿದ ನೀವು ನಿಮ್ಮ ಅಪೂರ್ವ ಸಾಧನೆ, ಸಾವಿರಾರು ಕನಸುಗಳ ಸಾಕಾರದ ಮೂಲಕ ಕರ್ನಾಟಕದಲ್ಲೇ ಮನೆ ಮಾತಾದಿದ್ದೀರಿ. ಮೂಡುಬಿದ್ರಿ ಎಂಬ ಜೈನ ಕಾಶಿಯನ್ನು ಶಿಕ್ಷಣ ಕಾಶಿಯಾಗಿ, ಸಾಂಸ್ಕೃತಿಕ ನಗರಿಯಾಗಿ ಜಗತ್ತಿನ ಭೂಪಟದಲ್ಲಿ ನೆಲೆಗೊಳಿಸಿದವರು ನೀವು. ನಿಮ್ಮ ಕನ್ನಡ ಪ್ರೀತಿಯ ನುಡಿಸಿರಿ ಜಗತ್ತಿನ ಸರ್ವಶ್ರೇಷ್ಠ ಕಲಾ ಪ್ರದರ್ಶನಗಳ ವಿರಾಸತ್ ಐಸಿರಿ. ಜಗತ್ತೇ ನಿಬ್ಬೆರಗಾಗಿ ನೋಡಿದ ಜಾಂಬೂರಿ, ಕ್ರೀಡಾ ಚಟುವಟಿಕೆಗಳಿಗೆ ತೋರಿದ ಹೊಸ ದಾರಿಯ ಮೂಲಕ ವಿದ್ಯಾಗಿರಿಯನ್ನು
ಸರ್ವಶ್ರೇಷ್ಠ ಮಾದರಿಯಾಗಿ ರೂಪಿಸಿದ ನಿಮ್ಮ ನಾಯಕತ್ವಕ್ಕೆ ಸಮಸ್ತ ಕನ್ನಡಿಗರ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳು. ಆಳ್ವಾಸ್ ಎಂದರೆ ಕೇವಲ ಕಾಲೇಜಲ್ಲ, ಇಂಜಿನಿಯರಿಂಗ್ ಮೆಡಿಕಲ್ ಶಿಕ್ಷಣವಷ್ಟೇ ಅಲ್ಲ, ಸಂಸ್ಕೃತಿ ಸಂಸ್ಕಾರಗಳ ಅನಾವರಣವಷ್ಟೇ ಅಲ್ಲ, ಅದೊಂದು ಕರಾವಳಿಯ ನೆಲದಲ್ಲಿ ಹುಟ್ಟಿ ಜಗತ್ತನ್ನೇ ಆವರಿಸಿದ ಸರ್ವಶ್ರೇಷ್ಠ ಬ್ರ್ಯಾಂಡ್ ಆಗಿರುವುದು ಕರಾವಳಿ ಜನತೆಯ ಹೆಮ್ಮೆಯಾಗಿದೆ. ನಿಮ್ಮ ಕಲಾಪ್ರೀತಿ, ಕನ್ನಡ ಪ್ರೀತಿ, ಸಮಯ ಪ್ರಜ್ಞೆ, ಸರ್ವ ಭಾಷೆ, ಸರ್ವ ಜನ, ಸರ್ವ ಧರ್ಮಗಳನ್ನು ಪ್ರೀತಿಸುವ ವಿಶಾಲ ಮನೋಭಾವ ಜಗತ್ತನ್ನು ಮುಂದಕ್ಕೆ ಕರೆದೊಯ್ಯುವ ಯುವ ಸಮುದಾಯಕ್ಕೆ ಮಾದರಿಯಾಗಿದೆ. ಕರಾವಳಿಯ ಸರ್ವಶಕ್ತಿಗಳು ನಿಮ್ಮ ಇನ್ನಷ್ಟು ಹೊಸ ಸಾಹಸಗಳಿಗೆ ಬೆಂಗಾವಲಾಗಿ ನಿಲ್ಲಲಿ. ಇದೇ ಉತ್ಸಾಹ, ಲವಲವಿಕೆ, ಆರೋಗ್ಯ ನಿತ್ಯ ನಿರಂತರವಾಗಿ ಜತೆಗಿರಲಿ ಎಂದು ಹಾರೈಸುತ್ತಾ ಈ ಅಭಿನಂದನಾ ಪತ್ರವನ್ನು ನಿಮಗೆ ಅರ್ಪಿಸುತ್ತಿದ್ದೇವೆ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ, ಪ್ರಧಾನ ಸಂಚಾಲಕರು ಮತ್ತು ಸರ್ವ ಸದಸ್ಯರು, ಸುವರ್ಣ ಮಹೋತ್ಸವ ಸಮಿತಿ, ಸ್ಥಳ ಕುದ್ಮುಲ್ ರಂಗರಾವ್ ಪುರಭವನ, ಮಂಗಳೂರು. ಸುವರ್ಣ ಸಂಭ್ರಮ ಗೌರವ ಪುರಸ್ಕಾರವನ್ನ ಪಡೆಯಲಿರುವ ಡಾಕ್ಟರ್ ಎಂ ಮೋಹನ್ ಆಳ್ವ ಅವರಿಗೆ ಇದೀಗ ಸಮ್ಮಾನದ ಗೌರವವನ್ನು ಮೆರವಣಿಗೆಯ ಮೂಲಕ ತಮ್ಮೆಲ್ಲರ ಪ್ರಸ್ತುತಿಯಲ್ಲಿ ಪ್ರದಾನಿಸಲಿಕ್ಕಿದ್ದೇವೆ. ಸುವರ್ಣ ಸಂಭ್ರಮ ಗೌರವ ಪುರಸ್ಕಾರ ಸುವರ್ಣ ಸಂಭ್ರಮ ಗೌರವ ಪುರಸ್ಕಾರವನ್ನು ಸ್ವೀಕರಿಸಿರುವ ನಿಮ್ಮೆಲ್ಲರ ಪ್ರೀತಿಯ ಆಳ್ವಾಸ್ ವಿರಾಸತ್
ನುಡಿಸಿರಿಯ ರೂವಾರಿ, ಶಿಕ್ಷಣ ಕ್ಷೇತ್ರದಲ್ಲಿ ಅದ್ವಿತೀಯ ಸಾಧನೆಯ ಮೂಲಕ ಸಾಹಿತ್ಯ ಸಾಂಸ್ಕೃತಿಕ ಲೋಕವನ್ನೇ ಕರಾವಳಿಯಲ್ಲಿ ತೆರೆದಿಟ್ಟ ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಎಂ ಮೋಹನ್ ಆಳ್ವಾ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಕರತಾಡನದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಶ್ರೀಯುತರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಸಮ್ಮಾನವನ್ನ ಸ್ವೀಕರಿಸಿರುವ ಶ್ರೀಯುತ ಡಾಕ್ಟರ್ ಎಂ ಮೋಹನ್ ಆಳ್ವಾ ಅವರು ಇದೀಗ ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿ ಮಾಡುತ್ತಾ ವೇದಿಕೆಯ ಮೇಲಿದ್ದ ನಮ್ಮೆಲ್ಲರ ಹಿರಿಯರಂಥ ಮಾಜಿ ಮುಖ್ಯಮಂತ್ರಿಗಳಿಗೆ ಡಿ ವಿ ಸದಾನಂದಗೌಡರವರಿಗೆ ಕೈ ಮುಗಿದುಕೊಂಡು, ವೇದಿಕೆಯ ಮೇಲಿದ್ದ ಮಾನ್ಯ ನಳಿನ್ ಕುಮಾರ್ ಕಟೀಲ್ರವರಿಗೆ, ಅದೇ ರೀತಿ ಇವತ್ತಿನ ದಿಕ್ಸೂಚಿ ಭಾಷಣವನ್ನು ಮಾಡುವಂಥ ರವಿ ಹೆಗ್ಡೆ ಅವರಿಗೆ, ವೇದಿಕೆ ಮೇಲಿದ್ದ ಎಲ್ಲ ಅತಿಥಿಗಳಿಗೆ ಕೈ ಮುಗಿದುಕೊಂಡು ಸೇರಿದ ಸಹೃದಯ ಬಂಧುಗಳೇ, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದವರು ಇವತ್ತು ಸುವರ್ಣ ಸಂಭ್ರಮದ ಕಾರ್ಯಕ್ರಮ ಆಚರಣೆ ಮಾಡುವಂಥ ಸಮಯದಲ್ಲಿ ನನ್ನನ್ನು ಇವತ್ತು ಸುವರ್ಣ ಸಂಭ್ರಮದ ಹೆಸರಿನಲ್ಲಿ ನಮ್ಮನ್ನು ಸನ್ಮಾನ ಮಾಡುವ ಗೌರವ ಪುರಸ್ಕಾರ ಕೊಡುವುದಕ್ಕೆ ನಾನು ಬಹಳಷ್ಟು ಸಂತೋಷವನ್ನು ಕೊಂಡಿದ್ದೇನೆ. ಇವತ್ತು ಮಂಗಳೂರು ಕನ್ನಡ ಪತ್ರಿಕೋದ್ಯಮಕ್ಕೆ ಆಸ್ತಿ ಭಾರ ಹಾಕಿದಂಥ ಸ್ಥಳ, ಕನ್ನಡದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ ಇಲ್ಲಿ ಪ್ರಾರಂಭ ಆಗಿ ಕನ್ನಡದ ಆಸ್ಮಿತೆಯನ್ನು ಇಂದು ಜಗದಗಳಿಗೆ ಪರಿಸರಿಸಿದೆ. ಇಂಥ ಭವ್ಯ ಪರಂಪರೆ ನೆಲದಲ್ಲಿ 1970ರ ದಶಕದಲ್ಲಿ ಮಂಗಳೂರಿನ ಪತ್ರಕರ್ತರು ಸಂಘಟನೆಗೊಂಡು ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಸ್ಥಾಪನೆ ಮಾಡಿ ಮಂಗಳೂರಿನ ಪತ್ರಕರ್ತರ ಸಂಘಟನೆಯಲ್ಲಿ ಮುಂಚೂಣಿ ಪಾತ್ರ ವಹಿಸಿದಂಥ ಕೆ ಎಸ್ ಉಪಾಧ್ಯಾಯರಿರ್ಬೋದು, ನರಸಿಂಹರಾಯರಿರ್ಬೋದು, ಗೋಪಾಲಕೃಷ್ಣ ಅವರಿರ್ಬೋದು, ವಸಂತ ನಾಯ್ಕರಿರ್ಬೋದು, ರಾಮಚಂದ್ರ ರಾಯರಿರ್ಬೋದು, ನನ್ನ ಸನ್ಮಿತ್ರ ಮನೋಹರ್ ಪ್ರಸಾದರು, ಚಿದಂಬರ ಬೈಕಂಪಾಡಿ ಮುಂತಾದವರನ್ನು ಈ ಸಂದರ್ಭದಲ್ಲಿ ಸ್ಮರಿಸಲು ಬಯಸ್ತಾ ಇದ್ದೇನೆ. ಇಂಥ ಮಹಾನುಭಾವರು ಹಾಕಿಕೊಟ್ಟಂಥ ಈ ವೇದಿಕೆ ನಂತರದ ದಿನದಲ್ಲಿ ಹಿರಿಕಿರಿಯರ ಸಮ್ಮೇಳನದೊಂದಿಗೆ 10 ಹಲವು ಸಮಾಜಮುಖಿ ಚಟುವಟಿಕೆಗಳು ನೆರವೇರಿಸ್ತಾ ಬಂದಿದೆ. ರಾಜ್ಯದ ರಾಜಧಾನಿ ಬೆಂಗಳೂರನ್ನು ಹೊರತುಪಡಿಸಿದರೆ ಅತ್ಯಂತ ವ್ಯವಸ್ಥಿತವಾದಂಥ ಮಾದರಿಯಲ್ಲಿ ಸಂಘಟನೆ ಇರುವ ಕೆಲವೇ ಜಿಲ್ಲಾ ಕೇಂದ್ರಗಳಲ್ಲಿ ಮಂಗಳೂರು ಒಂದಾಗಿದೆ. ಇಂಥ ವೇದಿಕೆ ಇದೀಗ ಸುವರ್ಣ ಸಂಭ್ರಮದ ಶುಭ ಸಂದರ್ಭ. ಸುವರ್ಣ ಸಂಭ್ರಮ ಕೇವಲ ಒಂದು ಸ್ಮರಣೋತ್ಸವ ಅಲ್ಲ, ಇದು ಶತಮಾನಗಳ ಹಾದಿಯನ್ನು ಮೆಲುಕು ಹಾಕುವ ಸಾಧನೆಗಳನ್ನು ಸ್ಮರಿಸುವ ಮತ್ತು ಭವಿಷ್ಯ ದಿಕ್ಕನ್ನು ನಿರ್ಧರಿಸುವ ಪ್ರಮುಖ ಘಟ್ಟ. ಈ ಸಂದರ್ಭದಲ್ಲಿ ನನ್ನ ಎಲ್ಲ ಪತ್ರಕರ್ತ ಸ್ನೇಹಿತರಲ್ಲಿ ಮನವಿ ಏನೆಂದರೆ, ಸತ್ಯವನ್ನು ಹುಡುಕುವಲ್ಲಿ ಉತ್ಸಾಹವನ್ನು ಎಂದು ಕಳೆದುಕೊಳ್ಳಬೇಡಿ. ನೀವು ಸಮಾಜದ ಕಣ್ಣು, ಕಿವಿ ಮತ್ತು ಅಂತರಂಗಕರವಾಗಿ ಕಾರ್ಯನಿರ್ವಹಿಸಿದರೆ ಈ ಸಮಾಜ ಎಂದೂ ಸೋಲಿಕ್ಕೆ ಸಾಧ್ಯ ಇಲ್ಲ. ಪ್ರಜಾಪ್ರಭುತ್ವಕ್ಕೂ ಪತ್ರಿಕೋದ್ಯಮಕ್ಕೂ ಹೊಕ್ಕುಳ ಬಳ್ಳಿಯ ಸಂಬಂಧ. ಯಾವುದೇ ದೇಶದ ಪ್ರಜಾಪ್ರಭುತ್ವದ ಆರೋಗ್ಯವನ್ನು ಅಳೆಯುವಾಗ ನಾವು ಅಲ್ಲಿನ ಪತ್ರಿಕೋದ್ಯಮದ ಸ್ವಾತಂತ್ರ್ಯ, ನೈತಿಕತೆ, ಜನರ ನಿಲುವು ಇವುಗಳನ್ನು ಗಮನಿಸ್ತೇವೆ. ಮಾಧ್ಯಮಗಳು ಜನತೆಯ ಸರಿಯಾದ ಮಾಹಿತಿಯನ್ನು ನೀಡಿ ಆಡಳಿತದ ದುರ್ಬಲತೆಗಳನ್ನು ಬಹಿರಂಗಪಡಿಸಿ ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸಿ ಸಾರ್ವಜನಿಕ ಚರ್ಚೆಯಾಗಿ ವೇದಿಕೆ ಆಗಬೇಕು. ಆದರೆ ಇಂದಿನ ಸ್ಪರ್ಧಾಳು ಯುಗದಲ್ಲಿ ಓದುಗರ, ಕೇಳುಗರ, ವೀಕ್ಷಕರ ಸಂಖ್ಯೆ ಹೆಚ್ಚಿಸಿಕೊಳ್ಳುವ ಧಾವಂತದಲ್ಲಿ ಕೆಲವು ನವಮಾಧ್ಯಮಗಳು ಮಾಡುತ್ತಿರುವ ಕಸರತ್ತುಗಳು ದಿನ ಬೆಳಗಾದರೆ ಜ್ಯೋತಿಷದ ಹೆಸರಿನಲ್ಲಿ ಆತಂಕ ಸೃಷ್ಟಿಸುತ್ತದೆ. ಕ್ರೈಮ್, ಸೆಕ್ಸ್ ಹಾಗೂ ತೀರಾ ಖಾಸಗಿ ವಿಚಾರಗಳನ್ನು ವಿಜೃಂಭಿಸುತ್ತದೆ. ಶೇರ್ಸ್ ವ್ಯೂಸ್ಗಳಿಗಾಗಿ ವಿಷಯದ ವೈಚಾರಿಕೆಯನ್ನು ತೆರೆಮರೆಗೆ ಸರಿಸಿ ವೈರಲ್ ಕಂಟೆಂಟ್ಗಳಿಗೆ ಹೆಚ್ಚಿನ ಒತ್ತನ್ನು ನೀಡುತ್ತಿರುವುದು ಸಾಮಾನ್ಯವಾಗಿದೆ. ಕಳೆದ 2 ತಿಂಗಳಿಂದ 1000ಕ್ಕಿಂತ ಹೆಚ್ಚು ಮಂದಿ ಸೋಷಿಯಲ್ ಮೀಡಿಯಾದಲ್ಲಿ ಕರಾವಳಿ ಭಾಗದ ಪ್ರಮುಖ ಧಾರ್ಮಿಕ ಕೇಂದ್ರ
ಧರ್ಮಸ್ಥಳದ ವಿಚಾರದಲ್ಲಿ ಕಾಣಿಸಿಕೊಂಡಿದ್ದಾರೆ, ಮುಗಿಬಿದ್ದಿದ್ದಾರೆ. ಅವರಿಗೆ ಅವರೇ ವರದಿಗಾರರು, ಅವರಿಗೆ ಅವರೇ ಸಂಪಾದಕರು, ಫೋಟೋಗ್ರಾಫರ್, ಸಹ ಸಂಪಾದಕರು, ಸುದ್ದಿ ಸಂಪಾದಕರು, ಎಲ್ಲವೂ ನೇರ ಪ್ರಸಾರವೇ. ಬರೀ ಇಷ್ಟೇ ಅಲ್ಲ, ಬಹಳಷ್ಟು ಸಂದರ್ಭದಲ್ಲಿ ಇಲ್ಲಿ ವರದಿಗಾರರೇ ವಕೀಲರಾಗಿದ್ದಾರೆ, ನ್ಯಾಯಾಧೀಶರಾಗಿದ್ದಾರೆ. ಈ ಮಾತನ್ನು ಇವತ್ತು ಉದ್ಘಾಟನೆ ಮಾಡಿದಂಥ ಸದಾನಂದ ಗೌಡ್ರವರು ಅವರ ಮಾತಿನಲ್ಲಿ ಉಲ್ಲೇಖ ಮಾಡಿದ್ದನ್ನು ನಾನು ಗಮನಿಸಿದ್ದೇನೆ. ಎಂದೂ ಸುಳ್ಳು ಮೆರೆಯಬಾರದು, ಸತ್ಯ ಮರೆಮಾಚಬಾರದು. ಆದರ್ಶವಾಗಿ ಜೀವನ ಕಟ್ಟಿದವರಿಗೆ ಎಂದೂ, ಮೌಲ್ಯಾಧಾರಿತ ಜೀವನ ಕಳಿಸಿದವರಿಗೆ ಎಂದೂ ತೊಂದರೆ ಆಗಬಾರದು. ನಿಜ ಅರ್ಥದ ಪತ್ರಿಕೋದ್ಯಮದ ವೈಚಾರಿಕ ಮನೋಭಾವದೊಂದಿಗೆ ಆಧುನಿಕತೆ, ಸಾಂಸ್ಕೃತಿಕ ಸೌಹಾರ್ದತೆ, ಪರಿಸರ ಸಂರಕ್ಷಣೆ ನಿಟ್ಟಿನಲ್ಲಿ ಪೂರಕವಾಗಿ ಕಾರ್ಯವಹಿಸಬೇಕು. ನೈತಿಕತೆಯ ಹಾದಿಯಲ್ಲಿ ಸಮಾಜದಲ್ಲಿ ಸದಾಚಾರ, ಸಹಾನುಭೂತಿ, ಸಹಬಾಳ್ವೆ, ಬೌದ್ಧಿಕತೆಯನ್ನು ವೃದ್ಧಿಸಬೇಕು. ಪತ್ರಿಕೋದ್ಯಮದ ಕೇವಲ ಸುದ್ದಿಯ ಮೂಲವಲ್ಲ, ಅದು ನಂಬಿಕೆ, ಬದ್ಧತೆ, ನೈತಿಕತೆ, ಜನಶಕ್ತಿ ಎಂಬ ಮೌಲ್ಯಗಳ ಸಮೂಹ. ಈ ನಂಬಿಕೆಯನ್ನು ಉಳಿಸುವ, ಸಮಾಜ ಶ್ರೇಯಸ್ಸಿಗಾಗಿ ಶ್ರಮಿಸುವ ಪತ್ರಕರ್ತರ ಸಮುದಾಯ ನಮ್ಮ ಸಮಾಜದಲ್ಲಿ ಇಮ್ಮಡಿಗೊಳ್ಳಲಿ ಎಂಬ ಆಶಯದೊಂದಿಗೆ ಈ ಸುವರ್ಣ ಸಂಭ್ರಮದ ಅಂಗವಾಗಿ ನನ್ನನ್ನು ಗೌರವಿಸಿದ ಎಲ್ಲ ಸಂಘದ ಎಲ್ಲ ಸದಸ್ಯರಿಗೂ ಹಿರಿಯರಿಗೂ ನಾನು ಹೃತ್ಪೂರ್ವಕವಾಗಿ ವಂದಿಸ್ತಾ ಇದ್ದೇನೆ. ನನಗೆ ಯಾವತ್ತೂ ಒಂದು ಸನ್ಮಾನ ಎಂಬ ಮಾತಿನಲ್ಲಿ ನಾನು ಸ್ವಲ್ಪ ದೂರ ಇರುವವ, ಆದರೆ ನಿಮ್ಮ ಪ್ರೀತಿಗೆ ಮನಗೊಟ್ಟು ಇಲ್ಲಿ ನಾನು ಇವತ್ತು ಬಂದಿದ್ದೇನೆ. ಇದರ ಜೊತೆಯಲ್ಲಿ ನನ್ನನ್ನು ಯಾತಕ್ಕಾಗಿ ನೀವು ಗುರುತಿಸಿದ್ದೀರಿ ಎಂಬುದು ಕೂಡ ನಾನು ಅರ್ಥೈಸಿದ್ದೇನೆ. ಇದನ್ನು ಯಾಕಂತ ಹೇಳಿದರೆ, ಯಾವತ್ತೂ ನಮಗೆ ಯಾರೇ ಒಬ್ಬರು ವ್ಯಕ್ತಿಗಳು ನಮಗೆ ಸರ್ಟಿಫಿಕೇಟ್ ಕೊಟ್ಟರೆ ಅದೊಂದು ಸರಿಯಾದ ಸರ್ಟಿಫಿಕೇಟ್ ಅಲ್ಲ. ನಮಗೆ ನಾವೇ ನಮ್ಮ ಹೃದಯವನ್ನು, ನಮ್ಮ ಮನಸ್ಸನ್ನು ಇಟ್ಟುಕೊಂಡು ಒಂದು ಸರ್ಟಿಫಿಕೇಟನ್ನು ಕೊಟ್ಟರೆ ಅದೇ ಪರಮಶ್ರೇಷ್ಠ ಅಂತ ನಾನು ತಿಳಿದವ. ನನ್ನ ಇಡೀ 74 ವರ್ಷದ ಜೀವನದಲ್ಲಿ ಭಾಳ ಸುಂದರವಾದಂಥ ಕ್ಷಣಗಳನ್ನು ನಾನು ಕಲ್ತಿದ್ದೇನೆ. ಅದೇನೋ ದೇವರು ನಮಗೆ ಕೊಟ್ಟಂಥ ಒಂದು ಬಹಳ ದೊಡ್ಡ ಶಕ್ತಿ. ಬಾಲ್ಯದಿಂದಲೇ ಬುದ್ಧಿ ತಿಳಿದಲ್ಲೇ ಬದುಕುವಾಗ ಮೌಲ್ಯಾಧಾರಿತ ಬದುಕನ್ನು ಕಟ್ಟಿಕೊಳ್ಳಬೇಕು. ಇದರಿಂದ ನಾವು ಜೀವನದಲ್ಲಿ ಆದರ್ಶವಾಗಬೇಕು. ಬೇರೆಯವರಿಂದ ನಾವು ಭಿನ್ನವಾಗಿ ಗುರುತಿಸಿಕೊಂಡು ಅನುಭವಿಸಿಕೊಂಡ್ರೆ ಅದರ ಸುಖವನ್ನು ನಮಗೆ ಅನುಭವಿಸಲಿಕ್ಕೆ ಸಾಧ್ಯ. ವಿದ್ಯೆ ಬುದ್ಧಿಯ ಜೊತೆ ಕ್ರೀಡೆಯನ್ನು ಜೋಡಣೆ ಮಾಡಿಕೊಂಡೆವು. ವಿದ್ಯೆ ಬುದ್ಧಿಯ ಜೊತೆ ಸಾಂಸ್ಕೃತಿಕ ಕಲೆಗೆ ವಿಶೇಷವಾದಂಥ ಒತ್ತನ್ನು ಕೊಟ್ಟೆವು. ಆಮೇಲೆ ಸಾಮರಸ್ಯವಾದಂಥ ಬದುಕಿಗೆ ವಿಶೇಷ ಒತ್ತನ್ನು ಕೊಟ್ಟೆವು. ದುಶ್ಚಟಗಳಿಂದ ದೂರ ಇದ್ದೆವು. ಸಂಘರ್ಷವಿಲ್ಲದ ಬದುಕಿಗೆ ಆದ್ಯತೆಯನ್ನು ಕೊಟ್ಟೆವು. ಗುರುಹಿಯರಿಗೆ ವಿಶೇಷವಾದಂಥ ಗೌರವವನ್ನು ಕೊಟ್ಟೆವು. ಸಂಬಂಧ ಪ್ರೀತಿಗೆ ಬಾಗಿದೆವು. ಏನಿದ ಮೆಟ್ಟಲನ್ನು ಎಂದೂ ಮರೆಯುವಂತಿಲ್ಲ. ಜೀವನದಲ್ಲಿ ಬಹಳಷ್ಟು ರಿಸ್ಕ್ ಅಂತ ತೆಗೆದುಕೊಳ್ಳುವಂಥ ಗುಣವನ್ನು ಬೆಳೆಸಿಕೊಂಡೆವು. ಎಂದೂ ಹೆಬ್ಬಾವಿನಂತೆ ಸೋಮಾರಿತನ ಆಗಬಾರದು, ದಿನನಿತ್ಯ ಚಟುವಟಿಕೆಯಲ್ಲಿ ಇರಬೇಕು ಅಂತ ಆಶೆಯನ್ನು ಕೊಟ್ಟೆವು. ಸಮಯ ಪ್ರಜ್ಞೆಗೆ ವಿಶೇಷ ಒತ್ತು ಕೊಟ್ಟು ಪರಿಸರದ ಮೇಲೆ ಅಪಾರವಂತ ಗೌರವವನ್ನು ಇಟ್ಟುಕೊಂಡು ಶಿಸ್ತಿನ ಜೀವನದ ಮೇಲೆ ವಿಶೇಷ ಒತ್ತನ್ನು ಕೊಟ್ಟೆವು. ಮಕ್ಕಳ ಮೇಲೆ, ಅದರಲ್ಲೂ ಮುದ್ದು ಮಕ್ಕಳ ಮೇಲೆ ವಿಶೇಷವಾದಂಥ ಪ್ರೀತಿಯನ್ನು ಇಟ್ಟುಕೊಂಡೆವು. ಶ್ರೀಸಾಮಾನ್ಯರ ಒಡನಾಟಿಯಾಗಿ ಇದ್ದುಕೊಂಡು ಧರ್ಮದೇವರ ಮೇಲೆ ಅಪಾರ ಭಯ ಭಕ್ತಿಯನ್ನು ಇಟ್ಟುಕೊಂಡು ಒಂದು ರೀತಿಯಲ್ಲಿ ಆಲೋಚನೆ ಮಾಡಿದರೆ ನಾನು ಬಲಪಂಥೀಯನಾಗಿ ನನ್ನ ಜೀವನದಲ್ಲಿ ಬೆಳೆದು ಹೋದೆನು. ಇವತ್ತು ವಚನ ಸಾಹಿತ್ಯ, ದಾಸ ಸಾಹಿತ್ಯದ ಮೇಲೆ ಅಪಾರವಾದಂಥ ಗೌರವವನ್ನು ಇಟ್ಟುಕೊಂಡು ನಡೆನುಡಿ ಅಂತರಂಗ ಬಹಿರಂಗ ಶುದ್ಧವಾಗಿರಬೇಕು ಎಂಬುದನ್ನು, ಅದರ ಜೊತೆಯಲ್ಲಿ ದಾಸ ಸಾಹಿತ್ಯದಲ್ಲಿ ಮನುಷ್ಯನ ಗುಣ ಸ್ವಭಾವದಲ್ಲಿ ಕಶ್ಮತೆ ಇಲ್ಲದೆ ನಿಷ್ಕಲ್ಮಶವಾಗಿ ಬದುಕಬೇಕು ಎಂಬುದನ್ನು ಅರ್ಥೈಸಿಕೊಂಡು ಬಂದವರು. ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರ ಮೇಲೆ ನನಗೆ ಅಪಾರವಾದಂಥ ಗೌರವ. ಅವರನ್ನು ಗುರುಸ್ಥಾನದಲ್ಲಿ ಇಟ್ಟುಕೊಂಡು ಇವತ್ತು ಅವರ ಮಾರ್ಗದರ್ಶನದಲ್ಲಿ ನಾವು ನಮ್ಮ ಜೀವನವನ್ನು ಮಾಡುವವರು. ನಂಬಿಕೆ ಉಳಿಬೇಕು, ಮೂಢನಂಬಿಕೆ ದೂರವಾಗಬೇಕು. ದಾನ ಧರ್ಮ ಸಮಾಜದ ಪರಿಕಲ್ಪನೆಯಲ್ಲಿ ಬೆಳೆದು ಸಮಾಜದಿಂದ ಪಡೆದ ಯಾವುದೇ ಒಂದು ಐಶ್ವರ್ಯ ಇರ್ಬೋದು, ನಮ್ಮ ವಿದ್ಯೆ ಬುದ್ಧಿ ಇರ್ಬೋದು, ಅದನ್ನು ಸಮಾಜಕ್ಕೆ ಹಿಂತಿರುಗಿಸುವ ಕೆಲಸ ಆಗಬೇಕು. ಪಾರದರ್ಶನವಾದಂಥ ಜೀವನ ಮಾಡುವುದರಿಂದ ನಮ್ಮನ್ನು ನಾವು ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯ. ರಾಜಕಾರಣದಲ್ಲಿ ಎಂದೂ ಆಸಕ್ತಿಯನ್ನು ತೋರಿಸಲಿಲ್ಲ. ಎಂದೂ ಇಲ್ಲಿ, ಯಾಕೆಂದರೆ ವಿದ್ಯಾರ್ಥಿಗಳೇ ಇದ್ದದ್ದರಿಂದ ಈ ಮಾತನ್ನು ನಾನು ಹೇಳಲಿಕ್ಕೆ ಹೋಗ್ತೇನೆ. ರಾಜಕಾರಣದಲ್ಲಿ ಎಂದೂ ಆಸಕ್ತಿ ಇಲ್ಲ. ಎಂದೂ ಜೀವನದಲ್ಲಿ ಯಾವುದೇ ಒಂದು ಕ್ಲಾಸ್ ರೆಪ್ಪನ್ನು ಆಗಬೇಕು ಎಂಬ ಆಶೆಯನ್ನು ತೊತ್ತವನಲ್ಲ. ಆದರೆ ಜವಾಬ್ದಾರಿ ಸಿಕ್ಕಿದಾಗ ಯಾವುದೇ ಜವಾಬ್ದಾರಿಯನ್ನು ಇಷ್ಟಪಟ್ಟುಕೊಂಡು ಅದನ್ನು ಪ್ರಾಮಾಣಿಕವಾಗಿ ಮಾಡುವವ. ಕ್ರೀಡಾಪಟುವಾಗಿ, ಕಲಾವಿದನಾಗಿ ಎಂತೆಂಥ ಸುಂದರವಾದಂಥ ಬದುಕನ್ನು ಕಂಡವ. ಈ ವೇದಿಕೆಯಲ್ಲಿ ಕೂತ್ಕೊಳ್ಳುವಾಗ ನಾನೊಂದು ಪುಲಲಿತ ಆಗ್ತೇನೆ. ಯಾಕಂತ ಹೇಳಿದ್ರೆ
ಈ ವೇದಿಕೆಯಲ್ಲಿ ಒಂದು 500ಕ್ಕೂ ಮಿಕ್ಕಿದಂಥ ಕಾರ್ಯಕ್ರಮವನ್ನು ನನ್ನ ಬೇಕಾದಷ್ಟು ನೃತ್ಯ ನಾಟಗಳನ್ನೆಲ್ಲ ನಾನು ಪ್ರದರ್ಶನ ಮಾಡಿದೆವ. ಇವತ್ತು ನಮ್ಮ ಬದುಕಿನ ಉದ್ದಕ್ಕೂ ನಮ್ಮ ಜೀವನ ಶೈಲಿಯಿಂದ ಹಲವಾರು ಸಂದೇಶಗಳನ್ನು ಲೋಕಕ್ಕೆ ಕೊಡಬೇಕು ಎಂಬ ಒಂದು ನೆನೆಸಿಕೊಂಡು ಕಾಲಕಾಲದಲ್ಲಿ ಹಲವಾರು ದಾರ್ಶನಿಕರ ಬಗ್ಗೆ ತಿಳುವಳಿಕೆಯನ್ನು ಮಾಡಿಕೊಂಡವರು. ಇವತ್ತು ಶ್ರೀರಾಮನ ಶೀಲ ಇರ್ಬೋದು, ಶ್ರೀಕೃಷ್ಣನ ಚೈತನ್ಯ ಇರ್ಬೋದು, ಯೇಸುವಿನ ಪ್ರೀತಿ ಮತ್ತು ಶಾಂತಿ ಇರ್ಬೋದು, ಪೈಕಂಬರವರ ಭಾತೃತ್ವ ಇರ್ಬೋದು, ಅದೇ ರೀತಿ ಇವತ್ತು ಮಹಾವೀರರವರ ಅಹಿಂಸಾ ತತ್ವ ಇರ್ಬೋದು, ಬುದ್ಧನ ಕಾರುಣ್ಯ ಮತ್ತು ಮೈತ್ರಿ ಇರ್ಬೋದು, ಅದರ ಜೊತೆ ವಿವೇಕಾನಂದರ ಕೆಚ್ಚು, ಹನುಮಂತನ ಶೌರ್ಯ ಮತ್ತು ಸ್ವಾಮಿನಿಷ್ಠೆ, ಶ್ರೀರಾಮ ಕೃಷ್ಣರ ಪರಮಹಂಸರ ಪ್ರೇಮ, ಸೀತೆಯ ಮನೋದೃಢತೆ, ಮದರ್ ತೆರೆಸರವರ ವಾತ್ಸಲ್ಯ, ಮಹಾತ್ಮ ಗಾಂಧಿಯವರ ಸರಳತೆ, ಅಂಬೇಡ್ಕರ್ ಅವರ ಸಮಾನತೆ, ನಾರಾಯಣ್ ಗುರುರವರ ಒಂದೇ ಜಾತಿ ಒಂದೇ ಮತ ಒಂದೇ ದೇವರು, ಇವತ್ತು ದದೀಚಿಯ ತ್ಯಾಗ, ಬಸವಣ್ಣನ ಪಾರದರ್ಶಕತೆ, ಕನಕದಾಸರ ನಿಷ್ಕಪಟಲತೆ, ಇವತ್ತು ಸಂಕಲ್ಪ, ಇದಲ್ಲದೆ ಇವತ್ತು ಪ್ರಹ್ಲಾದನ ಭಕ್ತಿಗೆ, ಸತ್ಯಹರಿಚಂದ್ರನ ಸತ್ಯಕ್ಕೆ ನಾನು ವಿಶೇಷವಾಗಿ ಗೌರವ ಕೊಡುವವ. ಇದನ್ನೆಲ್ಲ ನಾವು ಜೀವನದಲ್ಲಿ ಅಳವಡಿಸಿಕೊಂಡರೆ ನಮಗೆ ಸರ್ವಶ್ರೇಷ್ಠವಾದಂಥ ಜೀವನವನ್ನು ಮಾಡಲಿಕ್ಕೆ ಸಾಧ್ಯ ಅಂತ ಇಲ್ಲಿರುವ ಕಿರಿಯರಿಗೆ ನಾನು ಹೇಳಿಕೊಂಡು, ಆದಷ್ಟು ನಾವು ಕೇವಲ ವೇದಿಕೆಯಲ್ಲಿ ಹೇಳೋದು ಮಾತ್ರ ಅಲ್ಲ, ಸೋಷಿಯಲ್ ಮೀಡಿಯಾ ಎಂಬುದು ಈಗ ಮಹಾದೊಡ್ಡ ಒಂದು ಸಾಂಕ್ರಾಮಿಕ ರೋಗವಾಗಿ ಬಿಟ್ಟಿದೆ, ಬಹಳ ದೊಡ್ಡ ಸಾಂಕ್ರಾಮಿಕ ರೋಗವಾಗಿ ಬಿಟ್ಟಿದೆ. ಈ ಸೋಷಿಯಲ್ ಮೀಡಿಯಾದ ಮುಖಾಂತರ ಇವತ್ತು ಸತ್ಯಗಳೆಲ್ಲ ಮರೆಮಾಚಿಕೊಂಡು, ಸುಳ್ಳುಗಳು ರಾರಾಜಿಸಿಕೊಂಡು ಇಡೀ ನಮ್ಮ ಸುಂದರವಾದಂಥ ಸಮಾಜವನ್ನು ಇವತ್ತು ಹಾಳು ಮಾಡ್ತಾ ಇದೆ. ಒಂದು ಹಾಲನ್ನು ನಾವು ದೀರ್ಘಕಾಲ ಕಾಪಾಡಬೇಕಾದ್ರೆ ಎಷ್ಟು ಕಷ್ಟ ಇದೆ ಎಂಬುದು ಗೊತ್ತು. ಆದರೆ ಹಾಲಿಗೆ ಒಂದು ಸಣ್ಣ ಉಪ್ಪನ್ನು ಅಥವಾ ಒಂದು ಸಣ್ಣ ಹುದಿಯನ್ನು ಹಾಕಿದ ಕೂಡಲೇ ಅದು ಏನಾಗ್ತದೆ ಎಂಬುದು ನಮ್ಗೆ ಗೊತ್ತು. ಈ ದೃಷ್ಟಿಯಲ್ಲಿ ಇಲ್ಲಿರುವಂಥ ಬಹಳಷ್ಟು ವಿದ್ಯಾರ್ಥಿಗಳು ನೀವು ಕೂತ್ಕೊಂಡಿದ್ದೀರಿ. ಸೋಷಿಯಲ್ ಮೀಡಿಯಾವನ್ನು ಈ ಕಾಲದಲ್ಲಿ ಹೇಗೆ ಬಳಸಬೇಕು, ಯಾವುದು ಸತ್ಯ ಯಾವುದು ಸುಳ್ಳು, ಇದು ಪ್ರತಿಯೊಂದು ಕೂಡ ಇಂಥ ಗೊಂದಲಗಳಾಗುವಾಗ ನಮಗೆ ಅದು ಆದರೆ ಹೇಗೆ ಆಗ್ತದೆ ಎಂಬುದನ್ನು ನಾವು ಸ್ವಲ್ಪ ಆಲೋಚನೆ ಮಾಡಿದರೆ ನಮಗೆ ಸೋಷಿಯಲ್ ಮೀಡಿಯಾದ ಮುಖಾಂತರ ನಮಗೆ ಗೊತ್ತಾಗ್ತದೆ. ಈ ದೃಷ್ಟಿಯಲ್ಲಿ ಇದು ಅನಿವಾರ್ಯವಾದ್ದರಿಂದ ಬಹಳಷ್ಟು ಜಾಗ್ರತೆ ನಿಮ್ಮಂಥ ಮಕ್ಕಳು ಇವತ್ತು ಮಾಡಬೇಕು ಎಂಬುದೇ ನಮ್ಮ ಆಶೆ ಅಂತ ಹೇಳಿಕೊಂಡು, ಮಗದೊಮ್ಮೆ ದಕ್ಷಿಣ ಜಿಲ್ಲಾ ಕಾರ್ಯನಿರತರ ಪತ್ರಕರ್ತರ ಸಂಘ 50 ವರ್ಷ ತುಂಬಿದ ಸುವರ್ಣ ಸಂಭ್ರಮ ತುಂಬಿದಂಥ ಈ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಭಾಳ ಸಂತೋಷವಾಗಿದೆ ಅಂತ ಹೇಳಿಕೊಂಡು ನಿಮಗೆಲ್ಲರಿಗೂ ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಆತ್ಮೀಯರೇ, ಸಭಾ ಕಾರ್ಯಕ್ರಮದಲ್ಲಿ ಈ ಸುವರ್ಣ ಸಂಭ್ರಮವನ್ನು ನೆನಪು ಮಾಡಿಕೊಳ್ಳಬೇಕು ಶಾಶ್ವತವಾಗಿ ಎಂಬ ನೆಲೆಯಿಂದ ನಾವು ಸ್ಮರಣ ಸಂಚಿಕೆಯನ್ನು ತಂದಿದ್ದೇವೆ. ಮಾಧ್ಯಮ ಸುವರ್ಣ ಸಂಭ್ರಮ ಎಂಬ ಸ್ಮರಣ ಸಂಚಿಕೆ, ಇದರ ಬಿಡುಗಡೆಯನ್ನು ನೆರವೇರಿಸಿಕೊಡಬೇಕು ಅಂತ ನಿಮ್ಮೆಲ್ಲರ ಪ್ರೀತಿಯ ಮಾಜಿ ಸಂಸದರಾದ ಶ್ರೀಯುತ ನಳಿನ್ ಕುಮಾರ್ ಕಟೀಲ್ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸುವರ್ಣ ಸಂಭ್ರಮದ ಈ ಶುಭ ಸಂದರ್ಭದಲ್ಲಿ ಈಗಾಗಲೇ ಹೊರತಂದಿರುವ ಶ್ರೀಯುತ ಮಾಧ್ಯಮ ಸುವರ್ಣ ಸಂಭ್ರಮ ಸ್ಮರಣ ಸಂಚಿಕೆಯ ಬಿಡುಗಡೆಯನ್ನ ಶ್ರೀಯುತ ನಳಿನ್ ಕುಮಾರ್ ಕಟೀಲ್ ಅವರು ನೆರವೇರಿಸಿಕೊಡಬೇಕು ಅಂತ ವಿನಂತಿ. ನಳಿನ್ ಕುಮಾರ್ ಕಟೀಲ್ ಅವರು ಮಾತನಾಡಲಿಕ್ಕೆ ಮುಂಚೆ ಒಂದು ನಿಮಿಷ. ಸ್ನೇಹಿತರೆ, ನಮ್ಮೆಲ್ಲರ ಆದರಣೀಯರಾದ ಮಾನ್ಯ ಸ್ಪೀಕರ್ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರಬೇಕಿತ್ತು. ಅವರು ಅಮೆರಿಕ ಪ್ರವಾಸದಲ್ಲಿರುವ ಕಾರಣ ನಿನ್ನೆ ಕೂಡ ಫೋನ್ ಮೂಲಕ ಮಾತನಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಒಂದು ಸಣ್ಣ ಸಂದೇಶವನ್ನು ಯು ಟಿ ಖಾದರ್ ಸರ್ ಅವರು ಕಳಿಸಿದ್ದಾರೆ. ಅದನ್ನು ನಾನು ನಿಮ್ಮ ಮುಂದೆ ವಾಚಿಸಲಿಕ್ಕೆ ಇಷ್ಟಪಡ್ತೇನೆ.
ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಸುಮಾರು ಅರ್ಧ ದಶಕಗಳಿಂದ ನಿರಂತರವಾಗಿ ಪತ್ರಿಕಾ ರಂಗದಲ್ಲಿ ತನ್ನ ನಿಖರವಾದ ಹಾಗೂ ಕ್ರಿಯಾಶೀಲ ಕಾರ್ಯಚಟುವಟಿಕೆಗಳಿಂದ ಜಿಲ್ಲೆಯ ಪತ್ರಿಕಾ ರಂಗದಲ್ಲಿ ತನ್ನದೇ ಆದ ಛಾಪು ಮೂಡಿಸಿರುವ ಈ ಸಂಘವು ಇಂದು ತನ್ನ ಸುವರ್ಣ ಸಂಭ್ರಮವನ್ನು ಆಚರಿಸಿರುವುದು ಅತ್ಯಂತ ಅಭಿನಂದನಾರ್ಹ ಹಾಗೂ ವೈಯಕ್ತಿಕವಾಗಿ ಬಹಳ ನನಗೆ ಸಂತಸದ ಕ್ಷಣವಾಗಿದೆ. ಸುವರ್ಣ ಸಂಭ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ನಾನು ಉಪಸ್ಥಿತನಿರಬೇಕಿತ್ತು. ಆದರೆ ಪೂರ್ವ ನಿಗದಿತ ಕಾರ್ಯಕ್ರಮದಂತೆ ಅಮೆರಿಕದ ಬೋಸ್ಟನ್ನಲ್ಲಿ ನಡೆಯುತ್ತಿರುವ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ರಾಜ್ಯದ ಶಾಸಕರ ನಿಯೋಗದೊಂದಿಗೆ ಭಾಗವಹಿಸುತ್ತಿದ್ದೇನೆ. ಇವತ್ತಿನ ಈ ಅರ್ಥಪೂರ್ಣ ಹಾಗೂ ಸುಂದರ ಸಮಾರಂಭದಲ್ಲಿ ಭಾಗವಹಿಸಲು ಅನಾನುಕೂಲವಾಗಿರುವುದಕ್ಕೆ ವಿಷಾದಿಸುತ್ತೇನೆ. ಸುವರ್ಣ ಸಂಭ್ರಮದ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಎಲ್ಲ ಗೌರವಾನ್ವಿತ ಅತಿಥಿಗಳಿಗೆ ವಂದಿಸುತ್ತಾ, ಸುವರ್ಣ ಸಂಭ್ರಮ ಗೌರವ ಪುರಸ್ಕಾರ ಸ್ವೀಕರಿಸಲಿರುವ ನಮ್ಮೆಲ್ಲರ ಹಿರಿಯರು, ಗೌರವಾನ್ವಿತರು ಹಾಗೂ ಪ್ರತಿಷ್ಠಿತ ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಾದ ಡಾಕ್ಟರ್ ಎಂ ಮೋಹನ್ ಆಳ್ವ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ. ಸಂಘದ ಸುವರ್ಣ ಸಂಭ್ರಮ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಸಂಘಟಿಸಿದ ನನ್ನ ಎಲ್ಲ ಪತ್ರಕರ್ತ ಸಹೋದರ ಮಿತ್ರರಿಗೆ ಗೌರವದ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ. ಈ ಸಮಾರಂಭವು ಅತ್ಯಂತ ಯಶಸ್ವಿಯಾಗಿ ನೆರವೇರಲಿ, ಜಿಲ್ಲೆಯ ಯುವ ಸಮೂಹಕ್ಕೆ, ವಿದ್ಯಾರ್ಥಿಗಳಿಗೆ, ಪ್ರಗತಿಪರರಿಗೆ ದಾರಿದೀಪವಾಗಲಿ. ಇದರೊಂದಿಗೆ ಜಿಲ್ಲೆಯಲ್ಲಿ ಶಾಂತಿ ಸಾಮರಸ್ಯ ಶಾಶ್ವತವಾಗಿ ನೆಲೆಸಲು ಈ ಕಾರ್ಯಕ್ರಮ ದಿಕ್ಸೂಚಿಯಾಗಲಿ ಎಂದು ಹಾರೈಸುತ್ತಾ ಸಮಾರಂಭಕ್ಕೆ ಶುಭವನ್ನು ಕೋರುತ್ತಿದ್ದೇನೆ. UT ಖಾದರ್ ಫರೀದ್, ಮಾನ್ಯ ಸಭಾಧ್ಯಕ್ಷರು, ಕರ್ನಾಟಕ ವಿಧಾನಸಭೆ. UT ಖಾದರ್ ಸರ್ ಅವರಿಗೆ ಎಲ್ಲ ಪತ್ರಕರ್ತರ ನಮ್ಮ ಸಂಘದ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಆತ್ಮೀಯರೇ, ಮಾಧ್ಯಮ ಬಿಂಬ ಸುವರ್ಣ ಸಂಭ್ರಮ ನೆನಪಿನ ಸಂಚಿಕೆಯನ್ನು ಬಿಡುಗಡೆ ಮಾಡಿದಂಥವರು ನಮ್ಮ ಪ್ರೀತಿಯ ಮಾಜಿ ಸಂಸದರು, ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿ ನಿಂತು ಹೆದ್ದಾರಿ, ರೈಲ್ವೆ, ಏರ್ಪೋರ್ಟ್ ಸಹಿತ ವಿವಿಧ ಆಯಾಮಗಳಲ್ಲಿ ಜಿಲ್ಲೆಗೆ ಅಭಿವೃದ್ಧಿಯ ಪಥವನ್ನು ತೋರಿಸಿಕೊಟ್ಟಂಥವರು ನಮ್ಮ ಪ್ರೀತಿಯ ಶ್ರೀಯುತ ನಳಿನ್ ಕುಮಾರ್ ಕಟೀಲ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿ. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸುವರ್ಣ ಸಂಭ್ರಮ ಈ ಸಮಾರಂಭದ ಉದ್ಘಾಟನೆಯನ್ನು ಮಾಡಿರ್ತಕ್ಕಂತಹ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದ ಮಾಜಿ ಸಚಿವರು, ನನ್ನ ಪಾರ್ಟಿಯ ರಾಷ್ಟ್ರೀಯ ನಾಯಕರು, ನನ್ನ ರಾಜಕೀಯ ಗುರುಗಳು ಆಗಿರ್ತಕ್ಕಂತಹ ಸದಾನಂದ ಗೌಡ ಅವರೇ, ಈ ರಾಜ್ಯದ ಹಿರಿಯ ಪತ್ರಕರ್ತರು ಆದರಣೀಯರಾಗಿರ್ತಕ್ಕಂಥ ರವಿ ಹೆಗಡೆ ಅವರೇ, ಸನ್ಮಾನವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ನಮ್ಮೆಲ್ಲ ಆದರಣೀಯರು, ಹಿರಿಯರು, ಈ ಜಿಲ್ಲೆಯ ಶೈಕ್ಷಣಿಕ ಸಾಂಸ್ಕೃತಿಕ ಪರಂಪರೆಯ ನೇತಾರರಾಗಿರ್ತಕ್ಕಂಥ ಡಾಕ್ಟರ್ ಮೋಹನ್ ಆಳ್ವ ಅವರೇ, ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಎಲ್ಲ ಅಡ್ಯಗಣ್ಯ ಅತಿಥಿ ಬಂಧುಗಳೇ, ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಇಂದಾಜೆ ಶ್ರೀನಿವಾಸ ನಾಯ್ಕರೇ, ಸಂಚಾಲಕರಾಗಿರ್ತಕ್ಕಂಥ ಹರೀಶ್ ರೈ ಅವರೇ, ಎಲ್ಲ ಮಾಧ್ಯಮ ಪತ್ರಕರ್ತ ಬಂಧುಗಳೇ, ವಿದ್ಯಾರ್ಥಿ ಮಿತ್ರರುಗಳೇ, ಹಿರಿಯರೇ, ಶ್ರೋತೃಗಳೇ, ಬಹಳ ಸುಂದರವಾಗಿರ್ತಕ್ಕಂಥ 50 ವರ್ಷಗಳ ಸ್ಮರಣೆ ನಡೆದು ಬಂದಿರತಕ್ಕಂಥ ಹಾದಿಯನ್ನು ಆನಂದ್ ಶೆಟ್ಟಿ ಅವರು ನಮ್ಮ ಮುಂದೆ ಇಟ್ಟರು. ಇಂದಾಜೆ ಅವರು ಕಳೆದ 10 ವರ್ಷಗಳಲ್ಲಿ ಪತ್ರಕರ್ತರ ಸಂಘ ಮಾಡಿರ್ತಕ್ಕಂಥ ಸಾಧನೆಗಳನ್ನು ನಮ್ಮ ಮುಂದೆ ಇಟ್ಟರು. ಎಲ್ಲ ಸಾಧನೆಗಳ 50 ವರ್ಷದ ನೆನಪಿನ ಅಂಗವಾಗಿ ಮಾಧ್ಯಮ ಬಿಂಬ ಅನ್ನತಕ್ಕಂಥ ಪತ್ರಿಕೆ ಬಿಡುಗಡೆ ಮಾಡತಕ್ಕಂಥ ಯೋಗ ನನಗೆ ಬಂದಿದೆ. ಅದನ್ನು ಬಹಳ ಸಂತೋಷಪೂರ್ವಕವಾಗಿ ಬಿಡುಗಡೆ ಮಾಡಿದ್ದೇನೆ. ಪತ್ರಕರ್ತರ ಸಂಘದ ಎಲ್ಲ ಈ ಟೀಮ್ ಏನಿದೆ, ಇದೊಂದು ಅತ್ಯುತ್ತಮವಾಗಿರ್ತಕ್ಕಂಥ ಟೀಮ್. ಈ ಟೀಮಿನ ಎಲ್ಲ ಕಾರ್ಯಗಳಿಗೆ ನಾನು ಅಭಿವಂದನೆಗಳನ್ನು ಸಲ್ಲಿಸ್ತೇನೆ. ಇತ್ತೀಚೆಗೆ ನಾನು ದೆಹಲಿಯಿಂದ ಬರಬೇಕಿದ್ರೆ ನಮ್ಮ ಜಿಲ್ಲೆಯ ಹಿರಿಯರಾಗಿರ್ತಕ್ಕಂಥ, ರಾಜಕೀಯದಲ್ಲಿ ಒಬ್ಬ ಹಿರಿಯರಾಗಿರ್ತಕ್ಕಂತಹ ಹರಿಪ್ರಸಾದ್ ಅವರು ನನಗೆ ಫ್ಲೈಟಲ್ಲಿ ಸಿಕ್ಕಿದ್ರು. ಮಾತನಾಡ್ತಾ ಇರಬೇಕಾದ್ರೆ ಅವರೊಂದು ನನ್ನ ಗಮನ ಸೆಳೆಯತಕ್ಕಂಥ ವಿಚಾರವನ್ನು ನಮ್ಮ ಮುಂದೆ ಇಟ್ಟರು. ಆ ವಿಚಾರ ಏನಿತ್ತು ಕೇಳಿದರೆ, ಇಡೀ ದೇಶ ನಾನು ತಿರುಗಿದ್ದೇನೆ, 10 ರಾಜ್ಯಗಳಲ್ಲಿ ಉಸ್ತುವಾರಿಯಾಗಿ ಕೆಲಸ ಮಾಡಿದ್ದೇನೆ, 10 ಜಿಲ್ಲೆಗಳನ್ನು ದರ್ಶನ ಮಾಡಿದ್ದೇನೆ, 10 ನಾಯಕರು ಬೆಳೆದಿರತಕ್ಕಂಥ ಕ್ಷೇತ್ರಗಳನ್ನು ಕಂಡಿದ್ದೇನೆ. ಆದರೆ ಇಡೀ ದೇಶದಲ್ಲಿ ಅಭಿವೃದ್ಧಿಯ ಪಥದಲ್ಲಿ ಮುಂದೆ ಇರತಕ್ಕಂಥ ಏಕೈಕ ಜಿಲ್ಲೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ನಾನು ಹೆಮ್ಮೆಯಿಂದ ಹೇಳಬಲ್ಲೆ. ಆದರೆ ನೀವು ಹೇಳ್ತೀರಾ ಅಂತ ಕೇಳಿದೆ. ಏರ್ಪೋರ್ಟ್ ಇರತಕ್ಕಂತಹ
5 ಯೂನಿವರ್ಸಿಟಿಗಳಿರ್ತಕ್ಕಂಥ, 10 ಮೆಡಿಕಲ್ ಕಾಲೇಜುಗಳಿರ್ತಕ್ಕಂಥ, ಇಂಜಿನಿಯರಿಂಗ್ ಕಾಲೇಜುಗಳಿರ್ತಕ್ಕಂಥ, ಗ್ರಾಮದಲ್ಲಿ ಹೈಸ್ಕೂಲ್ಗಳಿರ್ತಕ್ಕಂಥ, ಗ್ರಾಮದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿರ್ತಕ್ಕಂಥ ಒಂದು ಅಭಿವೃದ್ಧಿಶೀಲವಾಗಿರ್ತಕ್ಕಂಥ ಜಿಲ್ಲೆ ಅದು ದಕ್ಷಿಣ ಕನ್ನಡ ಜಿಲ್ಲೆ. ಗುಜರಾತ್ ಒಂದು ರಾಜ್ಯವಾಗಿ ಪರಿವರ್ತನೆ ಅಂತ ಹೇಳ್ತೀರಿ, ನೀವು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಯಾಕೆ ಉಲ್ಲೇಖ ಮಾಡುವುದಿಲ್ಲ ಅಂತ ಕೇಳಿದ್ರು. ನಾನು ಅಧ್ಯಯನ ಮಾಡಿದಾಗ ಇದು ಸರಿ ಅಂತ ಅನಿಸ್ತು. ಆದರೆ ಅಭಿವೃದ್ಧಿಶೀಲವಾಗಿರ್ತಕ್ಕಂಥ ಈ ಜಿಲ್ಲೆ ಇಷ್ಟು ಅಭಿವೃದ್ಧಿ ಆಗುವುದಕ್ಕೆ ಕೊಡುಗೆ ಏನು ಕೇಳಿದ್ರೆ, ಆವತ್ತಿನಿಂದ ಇವತ್ತಿನವರೆಗೆ ಆಡಳಿತ ನಡೆಸತಕ್ಕಂಥ ಎಲ್ಲ ಪಾರ್ಟಿಗಳು, ಎಲ್ಲ ರಾಜಕಾರಣಿಗಳಿರ್ಬೋದು, ಆದರೆ ಇವರಿಗೆ ಜಾಗೃತಿಯನ್ನು ಉಂಟು ಮಾಡಿ ಎಚ್ಚರಿಕೆಯನ್ನು ಕೊಟ್ಟು ಆ ಕಾರ್ಯವನ್ನು ಮಾಡಿದ್ದು ಈ ಜಿಲ್ಲೆಯ ಹಿರಿಯನಿಂದ ಇವತ್ತಿನವರೆಗೆ ನಡ್ಕೊಂಡು ಬಂದಿರತಕ್ಕಂಥ ಪತ್ರಕರ್ತರ ಸಂಘ ಮತ್ತು ಪತ್ರಕರ್ತರು ಅನ್ನತಕ್ಕಂಥದ್ದು ನಾನು ಉಲ್ಲೇಖ ಮಾಡಬೇಕು. ನಾನು ಹೆಚ್ಚು ಹೊತ್ತು ಮಾತನಾಡಲಿಕ್ಕೆ ಹೋಗುವುದಿಲ್ಲ. ಇಂತಹ ಜಿಲ್ಲೆ ಜಾಗೃತಿಯ ಕಾರ್ಯವನ್ನು ಪತ್ರಿಕೆಗಳು ಮಾಡಿದವು. 10 ಬಾರಿ ನಮಗೆ ತಿಳಿದೇ ಇರತಕ್ಕಂಥ ವಿಚಾರಗಳು ಪತ್ರಿಕೆಯಿಂದ ಕಂಡೆವು. ಯಾವ ರಸ್ತೆ, ಯಾವ ಹಳ್ಳಿಯ ಸೇತುವೆ ಎಲ್ಲಿ ಕುಸಿತ ಆಗಿದೆ, ಇದನ್ನು ಮಾಧ್ಯಮದ ವರದಿ ನೋಡಿ ನಾವು ಓಡೋಡಿ ಹೋಗ್ತಿದ್ದೆ. ನಾನೊಬ್ಬ MP ಆಗಿ 15 ವರ್ಷ ಕಂಡಿದ್ದೇನೆ ಈ ಜಿಲ್ಲೆಯಲ್ಲಿ. ಹೇಳಿದ್ರೆ ಒಂದು ಕುಗ್ರಾಮದ ಸಮಸ್ಯೆಯನ್ನು ಎತ್ತರಿಸ್ತಕ್ಕಂಥ, ಕುಗ್ರಾಮದ ಸಮಸ್ಯೆಯನ್ನು ಜನಪ್ರತಿನಿಧಿಗೆ ತಿಳಿಸುವಂಥ ಕೆಲಸವನ್ನು ಇಲ್ಲಿಯ ಪತ್ರಿಕೆಗಳು ಮತ್ತು ಪತ್ರಕರ್ತರು ಮಾಡಿದ್ದಾರೆ. ನಾನು ಬಾಲ್ಯದಲ್ಲಿರ್ತಕ್ಕಂತಹ ಸಂದರ್ಭದಲ್ಲಿ ಉದಯವಾಣಿ ಒಂದು ಕುಗ್ರಾಮಗಳ ವರದಿಯನ್ನು ಮಾಡಿತು. ನನ್ನ ಗ್ರಾಮ ಆಗ ಕುಗ್ರಾಮದ ಪಟ್ಟಿಯಲ್ಲಿತ್ತು. ಆದರೆ ಇವತ್ತು ನನ್ನ ಗ್ರಾಮ ಸ್ವರ್ಣ ಗ್ರಾಮ ಆಗಿದೆ. ಕುಗ್ರಾಮ ಅಂತ ಎಚ್ಚರಿಕೆ ಕೊಟ್ಟಿರ್ತಕ್ಕಂಥ ಉದಯವಾಣಿಯ ಲೇಖನ ಇವತ್ತು ಆ ಗ್ರಾಮವನ್ನು ಸ್ವರ್ಣ ಗ್ರಾಮ ಮಾಡುವುದಕ್ಕೆ ಪ್ರಯತ್ನ ಆಯಿತು. ಯಾಕೆ ಹೇಳಿದ್ರೆ ಇದರ ಹಿಂದೆ ಪತ್ರಕರ್ತರ ಶ್ರಮ ಇದೆ. ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಯಲ್ಲಿ ಪತ್ರಕರ್ತರ ಕೊಡುಗೆಗಳಿದ್ದಾವೆ. ಇಂತಹ ಜಿಲ್ಲೆಯನ್ನು ಯಾವುದೋ ಒಂದು ಘಟನೆಯ ಪೂರಕವಾಗಿ ಈ ಜಿಲ್ಲೆಯನ್ನು ಒಂದು ವಿಚಿತ್ರವಾಗಿರ್ತಕ್ಕಂಥ ಜಗತ್ತಿಗೆ ತೋರಿಸತಕ್ಕಂಥ ಕೆಲಸ ಕಾರ್ಯಗಳಾಯಿತು. ಪಬ್ಬು ದಾಳಿಗಳು, ಹೋಮ್ ಸ್ಟೇ ದಾಳಿ, ಇದೇ ವೈಭವೀಕರಣ ಆಯಿತು. ಈ ಜಿಲ್ಲೆಯಲ್ಲಿ ಮನೆಯಲ್ಲಿ ಕೂತವನಿಗೆ ಪಬ್ಬು ದಾಳಿಯ ಘಟನೆಗಳು. ನಾನು ಸರ್ಕಿಟ್ ಹೌಸ್ನ ಒಳಗಿದ್ದೆ, ಯಾವುದೋ ಮೀಟಿಂಗ್ ನಡೆಸ್ತಾ ಇದ್ದೆ. ನನಗೆ ಬೆಂಗಳೂರಿಂದ ಫೋನ್ ಬಂತು. ಏನು ಕೇಳಿದ್ರು, ಏನು ನಡೀತಾ ಇದೆ ಮಂಗಳೂರಲ್ಲಿ? ನಾನು ನೋಡಲೇ ಇಲ್ಲ, ಏನು ನಡೀತಾ ಇದೆ? ಟಿ ವಿ ಹಾಕಿದಾಗ ಭಾಳ ಗಲಾಟೆ. ಮಂಗಳೂರು ಶಾಂತವಾಗಿದೆ. ಆದರೆ ಇಂತಹ ಮಂಗಳೂರನ್ನು ವಿರುದ್ಧವಾಗಿ ಬಿಂಬಿಸ್ತಕ್ಕಂಥ ಕಾರಣಗಳು ಪ್ರಾರಂಭ ಆದಾಗ ಮಂಗಳೂರಿನ ಪತ್ರಕರ್ತರು ಶ್ರೀನಿವಾಸ್ ಇಂದಾಜೆಯ ನೇತೃತ್ವದಲ್ಲಿ ಒಂದು ಯೋಚನೆ ಮಾಡಿದರು. ಆ ಯೋಚನೆ ಏನು ಹೇಳಿದ್ರೆ, ಬ್ರ್ಯಾಂಡ್ ಮಂಗಳೂರಿನ ಮುಖಾಂತರವಾಗಿ ಮಂಗಳೂರನ್ನು ಪರಿವರ್ತನೆ ಮಾಡಬೇಕು. ನನಗೆ ಇವತ್ತು ಆನಂದ ಆಗಿದೆ. ಇವತ್ತು ಆ ಪರಿವರ್ತನೆಯ ಸಾಧಿಯಲ್ಲಿ ನೀವು ಯಶಸ್ಸನ್ನು ಪಡೆದಿದ್ದೀರಿ. ಈ ಮಂಗಳೂರು ಬ್ರ್ಯಾಂಡನ್ನು ಪರಿವರ್ತನೆ ಮಾಡುವುದಕ್ಕೆ ಕಾರ್ಯನಿರತ ಪತ್ರಕರ್ತರ ಸಂಘ ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿದೆ. ಅದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಎರಡನೇದು, ಈ ಜಿಲ್ಲೆಯಲ್ಲಿ ಇವತ್ತಿಗೂ ನೆಟ್ವರ್ಕ್ಗಳು ಸಿಗದೇ ಇರತಕ್ಕಂಥ ಪ್ರದೇಶಗಳಿದ್ದಾವೆ. ಈ ಜಿಲ್ಲೆಯಲ್ಲಿ ಪರಿವರ್ತನೆ, ಅಭಿವೃದ್ಧಿ ಎಲ್ಲವೂ ಕಂಡರೂ ಸಮೇತ ಬೆಳ್ತಂಗಡಿ ಅಂತ ಗ್ರಾಮ ಕ್ಷೇತ್ರದಲ್ಲಿ ಮಾಲಿಗೆ ಮನೆ ಅಂತ ಒಂದು ಕುಗ್ರಾಮಗಳಿದ್ದಾವೆ, ಎಳ್ನೀರಿನಂಥ ಪ್ರದೇಶಗಳಿದ್ದಾವೆ. ಈ ಪ್ರದೇಶಗಳನ್ನು ಹುಡುಕಿ ಸಮಾಜಕ್ಕೆ ಜಾಗೃತಿ ಮಾಡಿ ಆ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಬೇಕು ಅನ್ನತಕ್ಕಂಥ ಚಿಂತನೆಯಿಂದ ಹೊಸ ಪ್ರಯೋಗಗಳನ್ನು ನೀವು ಮಾಡಿದ್ರಿ. ಅದೇ ಗ್ರಾಮ ವಾಸ್ತವ್ಯ. ರಾಜಕಾರಣಿಯೂ ಮಾಡದೇ ಆಗಿರ್ತಕ್ಕಂಥ ಪ್ರದೇಶದಲ್ಲಿ ಹೋಗಿ ಪತ್ರಕರ್ತರು ಗ್ರಾಮ ವಾಸ್ತವ್ಯವನ್ನು ಮಾಡಿ ಆ ಗ್ರಾಮದ ಅಧ್ಯಯನವನ್ನು ಮಾಡಿ ನಮಗೆ ಗಮನ ಸೆಳೆಯತಕ್ಕಂಥ ಕೆಲಸವನ್ನು, ಜಿಲ್ಲಾಧಿಕಾರಿಗಳ ಗಮನ ಸೆಳೆಯತಕ್ಕಂಥ ಕೆಲಸವನ್ನು ಮಾಡಿದರು. ಇದರ ಪರಿಣಾಮ ಆ ಗ್ರಾಮಗಳ ಅಭಿವೃದ್ಧಿ ಆಯಿತು. ಒಂದು ದಿನ ಆ ಗ್ರಾಮದ ವಾಸ್ತವ್ಯ ಮಾಡಿ ನನಗೆ ಬಂದು ಹೇಳಿದರು, ಅಲ್ಲಿ ಇಂತಹ ಕಡೆಗಳಲ್ಲಿ ನೆಟ್ವರ್ಕ್ ಇಲ್ಲ. ಒಂದೇ ವಾರದಲ್ಲಿ ನಾನು ಅಧಿಕಾರಿಗಳ ಸಭೆ ಕರೆದು DC ನಾನು ಕೂತು ಹೇಳಿದಾಗ 1 ವಾರದಲ್ಲಿ ಆ ಕುಗ್ರಾಮಕ್ಕೆ ನೆಟ್ವರ್ಕ್ ಸಮಸ್ಯೆಗಳು ಪರಿಹಾರ ಆಯಿತು. ಇದಕ್ಕೆ ಕಾರಣ ಈ ಕಾರ್ಯನಿರತ ಪತ್ರಕರ್ತರ ಸಂಘ. ಹಾಗಾಗಿ ಹೇಳಿದೆ, ಈ ಜಿಲ್ಲೆಯ ಅಭಿವೃದ್ಧಿಯಲ್ಲಿ, ಈ ಜಿಲ್ಲೆಯ ಸಾಧನೆಯಲ್ಲಿ, ಈ ಜಿಲ್ಲೆಯ ಸಾಧಕರನ್ನು ಪರಿಚಯ ಮಾಡುವಲ್ಲಿ ಪತ್ರಕರ್ತರ ಸಂಘ ಬಹಳ ಅದ್ಭುತವಾಗಿರ್ತಕ್ಕಂಥ ಕೆಲಸ ಮಾಡಿದೆ. ಈ ಜಿಲ್ಲೆಯ ಪತ್ರಕರ್ತರು ಕೆಲಸ ಮಾಡಿದ್ದಾರೆ. ಉದಾಹರಣೆಗೆ, ಒಬ್ಬ ಸಾಮಾನ್ಯ ಹಳ್ಳಿಯಲ್ಲಿ ಹುಟ್ಟಿರ್ತಕ್ಕಂಥ ಮುಸುಂಬಿ ವ್ಯಾಪಾರಿ ಆಗಿರ್ತಕ್ಕಂಥ ಹಾಜಬ್ಬ ಇವತ್ತು ಪದ್ಮಶ್ರೀ ಪ್ರಶಸ್ತಿ ಅಂತ ಪ್ರಶಸ್ತಿಗೆ ಭಾಜನಾಗಿದ್ರೆ ಅದರ ಹಿಂದೆ ಇರ್ತಕ್ಕಂಥದ್ದು ಹೊಸದಿಗಂತ ಪತ್ರಿಕೆಯ ವರದಿ. ಬಾಳೆಪುಣಿ ಅನ್ನತಕ್ಕಂಥ ಒಬ್ಬ ಹಿರಿಯ ಪತ್ರಕರ್ತ ಅದನ್ನು ಬರೆದ್ರು. ಇವತ್ತು ಹಾಜಬ್ಬ ದೇಶದ ಒಬ್ಬ ಶೈಕ್ಷಣಿಕ ಸಂತನಾಗಿ ಬೆಳೆದರು. ಒಬ್ಬ ಸಾಮಾನ್ಯ, ಯಾವುದೇ ರೀತಿಯ ಇನ್ಫ್ಲುಯೆನ್ಸ್ ಇಲ್ಲದೆ ಅವರು ಪ್ರಶಸ್ತಿಯನ್ನು ಪಡೆಯುವುದಕ್ಕೆ ಈ ಪತ್ರಕರ್ತರ ಸಂಘ ಕಾರಣ ಆಯಿತು. ಮಹಾಲಿಂಗ ನಾಯಕ ಅನ್ನತಕ್ಕಂತಹ ಸುರಂಗವನ್ನು ತೆಗೆದು ಯಾರಿಗೂ ಗ್ರಾಮದಲ್ಲೇ ಪರಿಚಯ ಇಲ್ಲದೆ ಇರತಕ್ಕಂಥ ಮಹಾಲಿಂಗ ನಾಯಕನ ಪರಿಚಯವನ್ನು ಪ್ರಧಾನಮಂತ್ರಿಗಳಿಗೆ ಮಾಡಿದರೆ ಶ್ರೀಪಡ್ರೆ ಅವರ ಲೇಖನ. ಶ್ರೀಪಡ್ರೆ ಅವರು ಬರೆದಿರ್ತಕ್ಕಂಥ ಲೇಖನದ ಆಧಾರದಲ್ಲಿ ಮಹಾಲಿಂಗ ನಾಯಕನಂತ ಒಬ್ಬ ಸಾಮಾನ್ಯ ಒಬ್ಬ ಕೂಲಿ ಕಾರ್ಮಿಕನಿಗೆ ಪದ್ಮಶ್ರೀ ಪ್ರಶಸ್ತಿ ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಜಿಲ್ಲೆಯ ಪತ್ರಕರ್ತರ ಕೊಡುಗೆಗಳು ಅದ್ಭುತವಿದೆ, ಮಾಧ್ಯಮಗಳ ಕೊಡುಗೆ ಅದ್ಭುತವಿದೆ. ಹಾಗಾಗಿ ಹೇಳಿದೆ,
ಕ್ಷೇತ್ರದ ಅಭಿವೃದ್ಧಿಯಲ್ಲಿ, ಸಾಮಾಜಿಕ ಪರಿವರ್ತನೆಯಲ್ಲಿ, ಸಾಮಾಜಿಕ ಜಾಗೃತಿ ಮಾಡಿರ್ತಕ್ಕಂಥ ಸಮಾಜ ಸೇವಕರನ್ನು ಪ್ರತಿಬಿಂಬಿಸುವಲ್ಲಿ ನಮ್ಮ ಪತ್ರಕರ್ತರ ಸಂಘ ಅದ್ಭುತವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದೆ. ಈ ಜಿಲ್ಲೆಯ ಪರಿಸರವನ್ನು ಉಳಿಸುವಲ್ಲಿ, ಈ ಜಿಲ್ಲೆಯ ಪ್ರಕೃತಿಯನ್ನು ಉಳಿಸುವಲ್ಲಿ ಎಲ್ಲ ಹೋರಾಟಗಳನ್ನು ನಡೆದಾಗ ಆ ಹೋರಾಟಗಳನ್ನು ಎಚ್ಚರಿಕೆಯಿಂದ ಜಾಗೃತಿ ಮೂಡಿಸಿರ್ತಕ್ಕಂಥದ್ದು ಇಲ್ಲಿಯ ಪತ್ರಕರ್ತರು ಅಂತ ಹೇಳುವಂಥ ಕಾರಣಕ್ಕೆ ನನ್ನಂಥ ಸಾಮಾನ್ಯ ಹಳ್ಳಿಯಲ್ಲಿ ಹುಟ್ಟಿರ್ತಕ್ಕಂಥ ನಾನು, ಸದಾನಂದ ಗೌಡರು ಇಬ್ಬರು ಕುಗ್ರಾಮದಿಂದ ಬಂದವು. ಮಂಡಕೋಲ್ ಫಸ್ಟ್ ಕುಗ್ರಾಮ, 2ನೇ ಕುಗ್ರಾಮ ನಂದು. ಸದಾನಂದ ಗೌಡರಾದರೂ ನಗರ ಬೇರೆ ಬೇರೆ ನೋಡಿದ್ದಾರೆ, ನಾನು ನಗರವೂ ನೋಡಿರಲಿಲ್ಲ. ನಾನು 18 ವರ್ಷಕ್ಕೆ ಮನೆ ಬಿಟ್ಟೆ, MBBS ಮಾಡಿದೆ, ಮನೆ ಬಿಟ್ಟು ಬೀದಿ ಸುತ್ತು ಅಂತ ಪ್ರಚಾರಕ್ಕಾದೆ. ಆನಂತರ ಜೀವನ ಸಂಘದ ಕಾರ್ಯದಲ್ಲಿ ಬೆಳೀತಾ ಹೋಯಿತು. ಆದರೆ ಅನಿವಾರ್ಯ ಸದಾನಂದ ಗೌಡರು ಹೇಳಿದ್ರು ರಾಜಕೀಯಕ್ಕೆ ಬಾ ಅಂತ, ನಾನು ರಾಜಕೀಯಕ್ಕೆ ಇಳಿಸಿದರು. ಆ ಕಾರಣಕ್ಕೆ ಒಂದು ಹಳ್ಳಿಯ ಕುಗ್ರಾಮದಲ್ಲಿ ಹುಟ್ಟಿದವ ಒಬ್ಬ ರಾಜ್ಯಾಧ್ಯಕ್ಷ MP ಆಗಿದ್ರೆ ನನ್ನ ಈ ಎತ್ತರಕ್ಕೆ ಕಾರಣ ದಕ್ಷಿಣ ಕನ್ನಡ ಜಿಲ್ಲೆಯ ಪತ್ರಕರ್ತರು. ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ, ಇದು ನನಗೆ ಋಣ ಇದೆ ನಿಮ್ಮದು. ಆ ಕಾರಣಕ್ಕೆ ಇವತ್ತು ಬಂದೆ. ಇಲ್ಲಾಂದ್ರೆ ನಾನು ಮಾಜಿ ಆದವನನ್ನು ಕರಿಬೇಕು ಅಂತ ಆದರೆ ಆ ಸಂಬಂಧ ಅಷ್ಟು ಗಟ್ಟಿ ಇರಬೇಕು. ಇಲ್ಲಾಂದ್ರೆ ಮಾಜಿ ಆದವ್ರಿಗೆ ಎಲ್ಲ ವೇದಿಕೆ ಇಲ್ಲ, ಕೆಳಗೂ ಇಲ್ಲ ಕೆಲವು ಸಾರಿ. ಆದರೆ ನಮ್ಮನ್ನು ಮಾಜಿ ಆದವರನ್ನು ಕರೆದು ಬಹಳ ಪ್ರೀತಿಯಿಂದ ಮಾಡಿದ್ದಾರೆ ಹೇಳಿದರೆ ಅದು ಶಾಶ್ವತ. ನಾನು ಸದಾನಂದ ಗೌಡರು ಮಾಜಿ, ಅದು ಶಾಶ್ವತ ನಮಗೆ. ಹಾಗಾಗಿ ಹೇಳಿದೆ, ಇಂತಹ ಸಾಮಾನ್ಯ ಒಬ್ಬ ಕಾರ್ಯಕರ್ತರನ್ನು ಗುರುತಿಸಿ ಬೆಳೆಸುವಲ್ಲಿ ಇಲ್ಲಿಯ ಪತ್ರಕರ್ತರು ಬಹಳ ಅದ್ಭುತವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಬಹಳಷ್ಟು ನಾಯಕತ್ವಗಳನ್ನು ಸೃಷ್ಟಿ ಮಾಡುವಲ್ಲಿ ಪತ್ರಕರ್ತರ ಕೊಡುಗೆಗಳು ಸಾಮಾನ್ಯ ಇದೆ. ನಮ್ಮಂಥ ಹಳ್ಳಿಯ ಜನರನ್ನು ನಾಯಕತ್ವಕ್ಕೆ ತಂದಿದ್ದಾರೆ. ರಾಜಪ್ಪನಂತ ಅಂತಹ ಸಾಧಕರನ್ನು ಗುರುತಿಸುವ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಹಾಗಾಗಿ ಸಾಮಾಜಿಕ ಪರಿವರ್ತನೆಯಲ್ಲೂ ಅದ್ಭುತವಾಗಿರ್ತಕ್ಕಂಥ ಕೊಡುಗೆಗಳು ಇಲ್ಲಿಯ ಪತ್ರಕರ್ತರದ್ದಿದೆ. ಹಾಗಾಗಿ 50 ವರ್ಷಗಳ ಹೆಜ್ಜೆ ಇದೆಯಲ್ಲ, ಇದು ಬಹಳ ಹೆಮ್ಮೆಯ ಹೆಜ್ಜೆಗಳು. ಇವತ್ತು ನನಗೆ ಬಹಳ ಖುಷಿಯಾಗಿರ್ತಕ್ಕಂಥದ್ದು ಯಾವುದು ಹೇಳಿದ್ರೆ, ಇವತ್ತು ಇವರು ಬೇರೆ ಬೇರೆ ಸಾಧಕರನ್ನು ಗುರುತಿಸಬಹುದು. ಆದರೆ ಈ ಜಿಲ್ಲೆಯಲ್ಲಿ ಮೂಡಬಿದ್ರೆಯಂತಹ ಜೈನ ಕಾಶಿಯನ್ನು ಒಂದು ಸಾಂಸ್ಕೃತಿಕ ಕಾಶಿಯನ್ನಾಗಿ, ಅದನ್ನೊಂದು ಶೈಕ್ಷಣಿಕ ಕಾಶಿಯನ್ನಾಗಿ, ಇಲ್ಲಿಯ ಸಾಂಸ್ಕೃತಿಕ ಪರಂಪರೆಯ ಅಂಬಾಸಿಡರ್ ಆಗಿ ಬೆಳೆದವರು ಡಾಕ್ಟರ್ ಮೋಹನ ಆಳ್ವ. ಅಂಥವರನ್ನು ಗುರುತಿಸಿರ್ತಕ್ಕಂಥದ್ದು ಇದು ಬಹಳ ದೊಡ್ಡದಾಗಿರ್ತಕ್ಕಂಥ ಕಾರ್ಯ ಅಂತ ಹೇಳ್ತಾ, ಇವತ್ತು ಹಾಜಿ ಮುಖ್ಯಮಂತ್ರಿಗಳು ಬರ್ಬೋದಿತ್ತು, ಬೇರೆ ಬೇರೆ ವಿರೋಧ ಪಕ್ಷ ನಾಯಕರು ಒಪ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳು. ಆದರೆ ನನಗೆ ಬಹಳ ಖುಷಿ ಏನು ಕೇಳಿದ್ರೆ, ಅವ್ರು ಯಾರು ಬಾರದ್ದು ಖುಷಿಯಾಗಿ. ಅವರೆಲ್ಲ ಬರ್ತಿದ್ರೆ ನಾನು ಸದಾನಂದ ಗೌಡರು ಆಗಲೇ ಹೋಗ್ಬೇಕಿತ್ತು. ಅವರೆಲ್ಲ ಇಲ್ಲದ ಕಾರಣ ನಾವು ಕೊನೆಯವರೆಗೆ ಕೂತಿದ್ದೇವೆ. ಆದರೆ ಈ ಮಣ್ಣಿನ ಸಂಬಂಧ ಇರತಕ್ಕಂಥ, ಈ ಮಣ್ಣಿನ ಜೊತೆ ಬೆಸೆದಿರ್ತಕ್ಕಂಥ, ಈ ವಿದ್ಯಾರ್ಥಿಗಳ ಜೊತೆ ಸಂಬಂಧ ಇರಬೇಕಾಗಿರ್ತಕ್ಕಂಥ ಮತ್ತು ಪತ್ರಕರ್ತರ ಜೊತೆಗೆ ಹೃದಯ ಸಂಬಂಧ ಇರತಕ್ಕಂಥ ಸದಾನಂದ ಗೌಡರು ಇದನ್ನು ಉದ್ಘಾಟನೆ ಮಾಡಿದ್ದಾರಲ್ಲ, ಇದು ನಿಜವಾಗಿರ್ತಕ್ಕಂಥ ನಿಮ್ಮ ಮತ್ತು ನಮ್ಮ ಸಂಬಂಧ. ಆ ಸಂಬಂಧವನ್ನು ಉಳಿಸುವುದೇ ದೇವರು ಕೊಟ್ಟಿರ್ತಕ್ಕಂಥದ್ದು ಅಂತ ನಾನು ತಿಳ್ಕೊಂಡಿದ್ದೇನೆ. ಹಾಗಾಗಿ ಅಭಿನಂದನೆ ಸಲ್ಲಿಸ್ತೇನೆ. ವಿಶೇಷವಾಗಿ ನಿನ್ನೆ ದೊಡ್ಡದಾಗಿರ್ತಕ್ಕಂಥ ಈ ಕಾರ್ಯಕ್ರಮವನ್ನು ಸಿನ್ನ ಅವರು ಯೋಜನೆ ಮಾಡಿ, ಸಿನ್ನ ಬಹಳ ಬುದ್ಧಿವಂತ. ಇಲ್ಲಿರ್ತಕ್ಕಂಥ ಟೀಮೇ ಜಗ್ಗಣ್ಣ ಇರ್ಬೋದು, ಅಣ್ಣು ಇರ್ಬೋದು, ಆನಂದ್ ಶೆಟ್ಟರ್ ಇರ್ಬೋದು, ರಾಮಕೃಷ್ಣ ಇರ್ಬೋದು, ಹರೀಶ್ ಇರ್ಬೋದು, ಕೋಟ್ಯಾನ್ ಇರ್ಬೋದು, ವಿಜಯ್ ಕೋಟ್ಯಾನ್, ಇವ್ರದ್ದು ತಂಡ ಬಹಳ ಆ್ಯಕ್ಟಿವ್ ತಂಡ. ಕುಂದೇಶ್ವರ್, ಪ್ರತಿಯೊಬ್ಬರು ಅದೊಂದು ಆ್ಯಕ್ಟಿವ್ ತಂಡ. ನಾನು ಕಳೆದ 10 ವರ್ಷಗಳಿಂದ ಇವರ ಚಟುವಟಿಕೆಗಳನ್ನು ಗಮನಿಸಿದ್ದೇನೆ. ಇವರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ ಯಾರನ್ನು ಎಲ್ಲಿ ಹಿಡಿಬೇಕು ಮತ್ತು ಹೇಗೆ ಇಡಬೇಕು ಮತ್ತು ಹೇಗೆ ದೂಡಿ ಹಾಕಬೇಕು ಅಂತ. ಹೊರಗೆ ಹಾಕೋದ್ರಲ್ಲೂ ಬುದ್ಧಿವಂತರು, ಒಳಗೆ ಎಳ್ಕೊಳ್ಳೋದ್ರಲ್ಲೂ ಬುದ್ಧಿವಂತರು. ಸಿನ್ನ ಅಂತ ಹಾಗೆ ಕಾರ್ಯಕ್ರಮ ಇದ್ದರೆ 2 ದಿವಸ ಮುಂಚೆ ಹಾಜರು, ಕಾರ್ಯಕ್ರಮ ಮುಗಿದ ಮೇಲೆ ಇನ್ನೊಂದು ಕಾರ್ಯಕ್ರಮಕ್ಕೆ ಹಾಜರು. ಅಷ್ಟು ಸಂಬಂಧ ಚೆನ್ನಾಗಿಟ್ಟುಕೊಂಡು ಎಲ್ಲರನ್ನು ಜೋಡಿಸಿಕೊಂಡು ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ 10 ವರ್ಷದಿಂದ ನೀವು ಮಾಡಿದ್ರಲ್ಲ, ಮತ್ತು 50 ವರ್ಷಗಳ ಹಿರಿಯರ ಕಲ್ಪನೆಗಳನ್ನು ಜೋಡಿಸಿದ್ರಲ್ಲ, ಆ ಹಿರಿಯರು ಕೊಟ್ಟಿರ್ತಕ್ಕಂಥ ಪತ್ರಕರ್ತರ ಈ ಜವಾಬ್ದಾರಿಗಳನ್ನು ನೀವು ಎತ್ತರಕ್ಕೇರಿಸಿದ್ರಲ್ಲ, ಅದಕ್ಕೋಸ್ಕರ ನಿಮ್ಮ ತಂಡಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸಿ. ನನ್ನ ಹತ್ರ ಒಬ್ಬರು ಕೇಳಿದ್ರು, ರವಿ ಹೆಗ್ಡೆ ಅವರೇ, ಸೀಟ್ ಸಿಗದಾಗ ಎಲ್ಲರೂ ಗಲಾಟೆ ಮಾಡ್ತಾರೆ, ಪಾರ್ಟಿ ಬಿಡ್ತಾರೆ, ಸೀಟ್ ಸಿಗದಿದ್ದಾಗ ಬೊಬ್ಬೆ ಹಾಕ್ತಾರೆ, ಕಣ್ಣೀರು ಹಾಕ್ತಾರೆ. ನೀವು ಕಣ್ಣೀರು ಹಾಕಲಿಲ್ಲ, ಬೊಬ್ಬೆ ಹಾಕಲಿಲ್ಲ, ನೀವು ಪಕ್ಷಾಂತರ ಮಾಡಲಿಲ್ಲ, ಮತ್ತು ನೀವು ಅವರನ್ನು ಕರೆದು ಕ್ಯಾಂಡಿಡೇಟ್ಗೆ ಸಾಲ ಹಾಕಿದ್ರಿ. ಯಾಕೆಂದ್ರೆ ನನಗೆ ನಮ್ಮ ಮಂಗಳೂರಿನ ಪತ್ರಕರ್ತರ ಬಗ್ಗೆ ಭಯ ಇದೆ, ನಾನು ಅದನ್ನು ಮಾಡಿದರೆ ಮಂಗಳೂರಿಂದ ಓಡಿಸ್ತಾರೆ ಹೇಳಿದರೆ ಈ ಜಿಲ್ಲೆಯಲ್ಲಿ ರಾಜಕೀಯ ಜಾಗೃತಿಯನ್ನು ಮೂಡಿಸುವಲ್ಲೂ ಪತ್ರಕರ್ತರ ಸಂಘದ ಕೊಡುಗೆ ಅದ್ಭುತವಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಜಿಲ್ಲೆಯಲ್ಲಿ ಇಷ್ಟೆಲ್ಲ ಅಭಿವೃದ್ಧಿ ಆದರೂ ಒಬ್ಬನೇ ಒಬ್ಬ ರಾಜಕಾರಣಿ ಭ್ರಷ್ಟಾಚಾರಿ ಅಲ್ಲ, ಒಬ್ಬನೇ ಒಬ್ಬ ರಾಜಕಾರಣಿ ಯಾವುದೇ ಇದರಲ್ಲಿ ಸಿಕ್ಕಿಬಿದ್ದಿಲ್ಲ ಹೇಳಿದರೆ ಇದಕ್ಕೆ ಕಾರಣ ನಿಮ್ಮ ಕೊಡುಗೆ ದೊಡ್ಡದು. ಅದಕ್ಕೆ ನಾವು ಋಣಿಯಾಗಿದ್ದೇವೆ. ನಿಮ್ಮ ಕಾರ್ಯಕ್ಕೆ ಶುಭ ಆಗಲಿ, ನಿಮ್ಮ ಜೊತೆ ಯಾವಾಗೂ ಇದ್ದೇವೆ ಅಂತ ಹೇಳ್ತಾ ಕಾರ್ಯಕ್ಕೆ ಶುಭವನ್ನು ಹಾರೈಸ್ತೀನಿ. ಧನ್ಯವಾದಗಳು ಶ್ರೀಯುತ ನಳಿನ್ ಕುಮಾರ್ ಕಟೀಲ್ ಅವರಿಗೆ. ಸಾರಿ, ನಾನು ಒಂದು ಹೇಳಲೇಬೇಕು ಅಂತ ಮರ್ತೋಗಿತ್ತು.
ನಿನ್ನೆ ಇಲ್ಲಿ ರಾಜ್ಯ ಮಟ್ಟದ ಒಂದು ದೊಡ್ಡದಾಗಿರ್ತಕ್ಕಂಥ ಛಾಯಾಚಿತ್ರ ಸ್ಪರ್ಧೆ ಮಾಡಿದ್ದಾರೆ. ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ. ಇದಕ್ಕೆ ಭಾಳ ಚೆನ್ನಾಗಿರ್ತಕ್ಕಂಥ ನನ್ನ ಭಾಳ ಮಿತ್ರ ಆಗಿರ್ತಕ್ಕಂಥ ಸತೀಶ್ ಹೀರಾ, ದಯಾನಂದ್ ಕುಕ್ಕಾಜೆ ಮತ್ತು ಅಪುಲ್ ಇವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇದೊಂದು ರಾಜ್ಯದಲ್ಲೇ ಪ್ರಥಮವಾಗಿರ್ತಕ್ಕಂಥ ಪ್ರಯೋಗ, ಅದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಆತ್ಮೀಯರೇ, ಶ್ರೀಯುತರು ಹೇಳಿದ ಹಾಗೆ ನಾವು ರಾಜ್ಯ ಮಟ್ಟದ ಸುದ್ದಿ ಛಾಯಾಚಿತ್ರ ಸ್ಪರ್ಧೆಯನ್ನು ಇವತ್ತು ಆಯೋಜನೆ ಮಾಡಿದ್ದೆವು. ಕಳೆದ 5 ದಿನಗಳ ಹಿಂದೆಯಷ್ಟೇ ಅದನ್ನು ಸಿದ್ಧತೆ ಮಾಡಿಕೊಂಡು ಈ ಸ್ಪರ್ಧೆಯನ್ನು ಆಯೋಜನೆ ಮಾಡಿದಾಗ ರಾಜ್ಯದ ವಿವಿಧ ಪತ್ರಿಕೆಗಳ ವಿವಿಧ ಛಾಯಾಚಿತ್ರ ಗ್ರಾಹಕರು ತಮ್ಮ ಫೋಟೋಗಳನ್ನು ಕಳುಹಿಸಿದರು. ಈ ರಾಜ್ಯ ಮಟ್ಟದ ಸುದ್ದಿ ಛಾಯಾಚಿತ್ರ ಸ್ಪರ್ಧೆಯ ಫಲಿತಾಂಶವನ್ನು ಈ ಸಂದರ್ಭದಲ್ಲಿ ಪ್ರಕಟ ಮಾಡ್ತಾ ಇದ್ದೇವೆ. ಅದೇ ರೀತಿ ಅದರಲ್ಲಿ ವಿಜೇತರಾದವರು ಈಗಾಗಲೇ ಆಗಮಿಸಿದ್ದಾರೆ. ದಯವಿಟ್ಟು ಅವರು ವೇದಿಕೆ ಆಗಮಿಸಿ ನಮ್ಮ ಪ್ರಶಸ್ತಿಯನ್ನು ಪಡೆದುಕೊಳ್ಳಬೇಕು ಅಂತ ವಿನಂತಿ ಮಾಡುತ್ತಾ, ರಾಜ್ಯ ಮಟ್ಟದ ಸುದ್ದಿ ಛಾಯಾಚಿತ್ರ ಸ್ಪರ್ಧೆ ಇದರಲ್ಲಿ ಪ್ರಥಮ ಬಹುಮಾನ ಪಡೆದವರು ಕನ್ನಡಪ್ರಭ ಪತ್ರಿಕೆಯ ಹುಬ್ಬಳ್ಳಿಯ ಈರಪ್ಪ ನಾಯ್ಕರ್. ದಯವಿಟ್ಟು ವೇದಿಕೆ ಆಗಮಿಸಬೇಕು. ಶ್ರೀಯುತ ಸದಾನಂದ ಗೌಡ ಅವರಿಂದ ಪ್ರಶಸ್ತಿಯನ್ನು ಸ್ವೀಕರಿಸಬೇಕು ಅಂತ ವಿನಂತಿ ಮಾಡುತ್ತಾ, ರಾಜ್ಯ ಮಟ್ಟದ ಸುದ್ದಿ ಛಾಯಾಚಿತ್ರ ಸ್ಪರ್ಧೆಯ ಪ್ರಥಮ ಬಹುಮಾನವನ್ನು ಪಡೆದಂಥವರು ಕನ್ನಡಪ್ರಭ ಪತ್ರಿಕೆಯ ಹುಬ್ಬಳ್ಳಿಯ ಛಾಯಾಗ್ರಾಹಕರಾದ ಈರಪ್ಪ ನಾಯ್ಕರ್. ವೇದಿಕೆಯಲ್ಲಿ ಕನ್ನಡಪ್ರಭದ ಪ್ರಧಾನ ಸಂಪಾದಕರೇ ಉಪಸ್ಥಿತರಿದ್ದಾರೆ. ಇದು ನಿಜಕ್ಕೂ ಸೌಭಾಗ್ಯ ಎನ್ನುವಂಥದ್ದು ಈ ಸಂದರ್ಭದಲ್ಲಿ ನೆನಪು ಮಾಡಬೇಕು. ಆತ್ಮೀಯರೇ, ದ್ವಿತೀಯ ಬಹುಮಾನವನ್ನು ಪಡೆದಂಥವರು ಮತ್ತೆ ಕನ್ನಡಪ್ರಭಕ್ಕೆ ಹೋಗಿದೆ. ಕನ್ನಡಪ್ರಭದ ಮೈಸೂರಿನ ಛಾಯಾಗ್ರಾಹಕರಾದ MS ಬಸವಣ್ಣ ಅವರು ದಯವಿಟ್ಟು ವೇದಿಕೆ ಆಗಮಿಸಬೇಕು. ರಾಜ್ಯ ಮಟ್ಟದ ಸುದ್ದಿ ಛಾಯಾಚಿತ್ರ ಸ್ಪರ್ಧೆಯ ದ್ವಿತೀಯ ಬಹುಮಾನವನ್ನು ಪಡೆದಂಥವರು ಕನ್ನಡಪ್ರಭದ ಮೈಸೂರಿನ ಛಾಯಾಗ್ರಾಹಕರಾದ MS ಬಸವಣ್ಣ. ಅದೇ ರೀತಿ ರಾಜ್ಯ ಮಟ್ಟದ ಸುದ್ದಿ ಛಾಯಾಚಿತ್ರ ಸ್ಪರ್ಧೆಯ ತೃತೀಯ ಬಹುಮಾನ ಮೈಸೂರಿನವರು ಇಂಡಿಯನ್ ಎಕ್ಸ್‌ಪ್ರೆಸ್ನ ಉದಯ್ ಶಂಕರ್. ದಯವಿಟ್ಟು ವೇದಿಕೆ ಆಗಮಿಸಬೇಕು ಅಂತ ವಿನಂತಿ. ಇಂಡಿಯನ್ ಎಕ್ಸ್‌ಪ್ರೆಸ್ನ ಶ್ರೀಯುತ ಉದಯ್ ಶಂಕರ್ ರಾಜ್ಯ ಮಟ್ಟದ ಸುದ್ದಿ ಛಾಯಾಚಿತ್ರ ಸ್ಪರ್ಧೆಯ ತೃತೀಯ ಬಹುಮಾನ ಉದಯ್ ಶಂಕರ್. ಈ 3 ಪ್ರಶಸ್ತಿಯ ಬಹುಮಾನದ ಮೊತ್ತವನ್ನು ಅನ್ನು ಮಂಗಳೂರು ಅವರು ಪ್ರದಾನಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಆತ್ಮೀಯರೇ, ರಾಜ್ಯ ಮಟ್ಟದ ಸುದ್ದಿ ಛಾಯಾಚಿತ್ರ ಸ್ಪರ್ಧೆಯನ್ನು ಆಯೋಜಿಸುವಲ್ಲಿ ಇದರ ಸಂಚಾಲಕತ್ವವನ್ನು ವಹಿಸಿದಂಥವರು ಉದಯವಾಣಿಯ ಹಿರಿಯ ಛಾಯಾಗ್ರಾಹಕರಾದ ಶ್ರೀಯುತ ಸತೀಶ್ ಹೀರಾ ಅವರು, ಅವರ ಜೊತೆಗೆ ಖ್ಯಾತ ಛಾಯಾಗ್ರಾಹಕರಾದ ದಯಾ ಕುಕ್ಕಾಜೆ ಅವರು, ಅಪುಲ್ ಹೀರಾ ಅವರು, ಅದೇ ರೀತಿ ಅನುಷ್ ಪಂಡಿತ್ ಅವರು ಕೂಡ ಸಹಕಾರ ನೀಡಿದ್ದಾರೆ. ಅವರಿಗೆ ಪತ್ರಕರ್ತರ ಸಂಘದ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಛಾಯಾಚಿತ್ರ ಸ್ಪರ್ಧೆಯ ಫಲಿತಾಂಶವನ್ನು ನಮಗೆ ನೀಡುವಲ್ಲಿ ಸಹಕಾರ ನೀಡಿದಂಥವರು ಖ್ಯಾತ ಛಾಯಾಗ್ರಾಹಕರಾದ ಯಜ್ಞ ಮಂಗಳೂರು, ಅದೇ ರೀತಿ ದಿನೇಶ್ ಇನ್ಸೈಟ್ ಅವರು. ಈ ಪೈಕಿ ಯಜ್ಞ ಮಂಗಳೂರು ಅವರು ಅನುಪಸ್ಥಿತಿಯಲ್ಲಿದ್ದಾರೆ. ದಯವಿಟ್ಟು ದಿನೇಶ್ ಇನ್ಸೈಟ್ ದಯವಿಟ್ಟು ವೇದಿಕೆ ಆಗಮಿಸಿ ನಮ್ಮ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಅಂತಾರಾಷ್ಟ್ರೀಯ ಅನೇಕ ಪ್ರಶಸ್ತಿಗಳನ್ನು ಪಡೆದ ಛಾಯಾಗ್ರಾಹಕರು ಮತ್ತು ಮಾಧ್ಯಮಕ್ಕೆ ಛಾಯಾಗ್ರಾಹಕರಾಗಿ ಕೆಲಸ ಮಾಡಿದ ದಿನೇಶ್ ಇನ್ಸೈಟ್ ಇವರು ಹಿರಿಯ ಛಾಯಾಗ್ರಾಹಕರಾಗಿ ಕಳೆದ ಹಲವು ವರ್ಷಗಳಿಂದ
ಸೇವೆಯಲ್ಲಿದ್ದಾರೆ. ನಿಮಗೆ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಇಂದಿನ ಛಾಯಾಚಿತ್ರ ಸ್ಪರ್ಧೆಯ ತೀರ್ಪುಗಾರರ ಮೆಚ್ಚುಗೆಯನ್ನು ಪಡೆದಂಥದ್ದು MS ಮಂಜುನಾಥ್ ಮತ್ತು ಇಂದ್ರಕುಮಾರ್ ದಸ್ತೇನ್ ಅವರವರು, ಬಾಗಲಕೋಟೆಯವರು. ಅವರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಆತ್ಮೀಯರೇ, ಸಭಾ ಕಾರ್ಯಕ್ರಮದ ಮುಂದುವರಿದ ಭಾಗ ಸುವರ್ಣ ಸಂಭ್ರಮದ ಈ ಸಂದರ್ಭದಲ್ಲಿ ಸಾಕ್ಷ್ಯಚಿತ್ರವನ್ನು ನಾವು ಸಿದ್ಧಪಡಿಸಿದ್ದೇವೆ. ಇದರ ಬಿಡುಗಡೆಯನ್ನು ನೆರವೇರಿಸಿಕೊಡಬೇಕು ಅಂತ ಅನಿವಾಸಿ ಭಾರತೀಯ ಉದ್ಯಮಿ ಶ್ರೀಯುತ ಜಕಾರಿಯಾ ಜೋಕಟ್ಟೆ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸುವರ್ಣ ಸಂಭ್ರಮದ ಉದ್ಘಾಟನಾ ಸಮಾರಂಭದ ಈ ಸವಿ ನೆನಪಿನಲ್ಲಿ ಈಗಾಗಲೇ ಸಿದ್ಧಗೊಳಿಸಿರುವ ಸುವರ್ಣ ಸಂಭ್ರಮ ಸಾಕ್ಷ್ಯಚಿತ್ರದ ಬಿಡುಗಡೆ ಖ್ಯಾತ ಉದ್ಯಮಿಗಳು ಸೌದಿ ಅರೇಬಿಯಾದ ಅಲ್ ಮುಝೈನ್ CEO ಶ್ರೀಯುತ ಜಕಾರಿಯಾ ಜೋಕಟ್ಟೆ ಅವರು ನೆರವೇರಿಸಿಕೊಡ್ತಾ ಇದ್ದಾರೆ. ದಯವಿಟ್ಟು ಒಂದು ವಿನಂತಿ, ಪ್ರಥಮ, ದ್ವಿತೀಯ ಮತ್ತು ತೃತೀಯ ಛಾಯಾಗ್ರಾಹಕರು ಪ್ರಶಸ್ತಿ ಪಡೆದವರು ದಯವಿಟ್ಟು ವೇದಿಕೆ ಆಗಮಿಸಿ ಒಂದು ಗುಂಪು ಛಾಯಾಚಿತ್ರಕ್ಕಾಗಿ ಅತಿಥಿಗಳ ಜೊತೆಗೆ ನಿಲ್ಲಬೇಕು ಎಂದು ವಿನಂತಿ ಮಾಡ್ತಾ ಇದ್ದೇನೆ. ದಯವಿಟ್ಟು ಆದಷ್ಟು ಬೇಗ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನ ಪಡೆದ ಮೂವರು ಕೂಡ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರ ಉಪಸ್ಥಿತಿಯಲ್ಲಿ ಒಂದು ಛಾಯಾಚಿತ್ರಕ್ಕಾಗಿ ಆಗಮಿಸುವಂತೆ ವಿನಂತಿ ಮಾಡುತ್ತಾ ದಯಾ ಕುಕ್ಕಾಜೆ ದಯವಿಟ್ಟು ಆಗಮಿಸಬೇಕು. ಧನ್ಯವಾದಗಳು. ಆತ್ಮೀಯರೇ, ಈ ಸ್ಪರ್ಧೆಯನ್ನು ನಡೆಸಿಕೊಡುವಲ್ಲಿ ನಮಗೆ ಸಹಕಾರ ನೀಡಿದ ಸತೀಶ್ ಈರಾ, ದಯಾ ಕುಕ್ಕಾಜೆ, ಅಪುಲ್ ಈರಾ, ಅನುಷ್ ಅವರು ದಯವಿಟ್ಟು ವೇದಿಕೆ ಒಮ್ಮೆ ಆಗಮಿಸಬೇಕು ಅಂತ, ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಕೇವಲ 5 ದಿನಗಳಲ್ಲಿ ಈ ಸ್ಪರ್ಧೆಯನ್ನು ಆಯೋಜನೆ ಮಾಡುವ ನೆಲೆಯಲ್ಲಿ ಅವರು ನಮಗೆ ಸಹಕಾರವನ್ನು ನೀಡಿದ್ದಾರೆ. ದಯವಿಟ್ಟು ಮೂವರು ಕೂಡ ವೇದಿಕೆ ಆಗಮಿಸಿ ನಮ್ಮ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಅನುಷ್ ದಯವಿಟ್ಟು ವೇದಿಕೆ ಆಗಮಿಸಬೇಕು. ಅನುಷ್ ಅದೇ ರೀತಿ ಇದರ ಪ್ರಾಯೋಜಕತ್ವದಲ್ಲಿ ನಮಗೆ ಸಹಕಾರ ನೀಡಿದ ಅನ್ನು ಮಂಗಳೂರು ದಯವಿಟ್ಟು ತಮ್ಮ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು ಶ್ರೀಯುತ DV ಸದಾನಂದ ಗೌಡ ಅವರಿಂದ ಅಂತ ವಿನಂತಿ ಮಾಡ್ತಾ ಇದ್ದೇನೆ.
ಆತ್ಮೀಯರೇ, ಇದೀಗ ಸಾಕ್ಷ್ಯಚಿತ್ರವನ್ನು ಬಿಡುಗಡೆ ಮಾಡಿದ ನಮ್ಮ ಪ್ರೀತಿಯ ಶ್ರೀಯುತ ಜಕಾರಿಯಾ ಜೋಕಟ್ಟೆ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಇವತ್ತಿನ ದಿನ ಸುವರ್ಣ ಸಂಭ್ರಮದ ಈ ಸಭೆಯಲ್ಲಿ ನನ್ನನ್ನು ಕರೆದು ಸ್ವಾಗತಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು. ಪತ್ರಕರ್ತರ ಎಲ್ಲ ಅಧ್ಯಕ್ಷರಿಗೂ ಹಾಗೂ ಕಾರ್ಯಕಾರಿ ಸಮಿತಿಯ ಸದಸ್ಯರಿಗೂ ಎಲ್ಲರಿಗೂ ವಂದನೆಯನ್ನು ಅರ್ಪಿಸುತ್ತಾ, ಹಾಗೂ ವೇದಿಕೆಯಲ್ಲಿರುವ ನನ್ನ ಆತ್ಮೀಯರಾದ ನಗುಮುಖರಾದ ನಮ್ಮ ಸದಾನಂದ ಗೌಡರೇ ಹಾಗೂ ಹಾಗೂ ನನ್ನ ಆತ್ಮೀಯರಾದ ನಳಿನ್ ಕಟೀಲ್ರವರೇ, ಹಾಗೂ ನನ್ನ ಆತ್ಮೀಯರು, ಸ್ನೇಹಿತರು, ನನ್ನ ಮೆಂಟರ್ಸ್ ಆದ ಮೋಹನ್ ಆಳ್ವರೆ, ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಹಾಗೂ ನನ್ನ ಹಿರಿಯರೇ, ಹಾಗೂ ನನ್ನ ಸಹೋದರಿಯರೇ, ಹಾಗೂ ವಿದ್ಯಾರ್ಥಿನಿಯರೇ, ನಿಮಗೆಲ್ಲರಿಗೂ ಸಂಭ್ರಮದ ಈ ಸುವರ್ಣ ಸಂಭ್ರಮದ ಎಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ಶುಭಾಶಯವನ್ನು ಆಶಿಸುತ್ತಾ ಒಂದೇ ಒಂದು ಮಾತು ಹೇಳ್ತೇನೆ. ಅಂದರೆ ನಮ್ಮ ಉದ್ದೇಶ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ವಿದ್ಯಾನಗರಿಯಾಗಿದೆ, ಬೆಳೆದಿದೆ. ಹಾಗೂ ನಮ್ಮ ಒಂದೇ ಒಂದು ಉದ್ದೇಶ ಏನೆಂದರೆ, ನಾವು ನಮ್ಮ ಮಂಗಳೂರನ್ನು ಬ್ರ್ಯಾಂಡ್ ಮಂಗಳೂರಾಗಿ ಮಾಡಲೇಬೇಕು. ಇವತ್ತು ಬ್ರ್ಯಾಂಡ್ ಮಂಗಳೂರಾಗಿ ನಾವು ಮಾಡ್ತೇವೆ ಅಂತ ವಾಗ್ದಾನ ಮಾಡುತ್ತಾ, ಏನಂದರೆ ನಮ್ಮ ಸೌದಿ ಅರೇಬಿಯಾದಲ್ಲಿ ತುಂಬ ಕನ್ನಡಿಗರು ಕನ್ನಡ ರಾಜ್ಯೋತ್ಸವ ಸಂಭ್ರಮ ನಾವು ಮಾಡಿದ್ದೇವೆ. ಎಲ್ಲರನ್ನು ಕರೆದು ನಾವು ಕನ್ನಡದ ಬಗ್ಗೆ ನಾವು ಡೆಫಿನೆಟ್ಲಿ ನಾವು ಪ್ರಸಾರ ಮಾಡ್ತಾ ಇದ್ದೇವೆ. ಇನ್ಶಾಲ್ಲ ನಮಗೆ ಒಂದೇ ಒಂದು ಉದ್ದೇಶ ಏನಂದರೆ, ನಮ್ಮ ವಿದ್ಯಾನಗರ, ನಮ್ಮ ದಕ್ಷಿಣ ಕನ್ನಡ, ನಮ್ಮ ಕರಾವಳಿ ಕರ್ನಾಟಕ, ನಮ್ಮ ಕುಡ್ಲ ಎಲ್ಲ ಈ ಜಿಲ್ಲೆಯನ್ನು ನಾವು ಒಂದು ಟೂರಿಸಂ ಜಿಲ್ಲೆಯಾಗಿ ಹಾಗೂ ಬ್ರ್ಯಾಂಡ್ ಮಂಗಳೂರಾಗಿ ಇದು ಮಾಡಬೇಕಾಗಿ ನಾವು ಎಲ್ಲರೂ ಶ್ರಮಿಸುತ್ತೇವೆ. ಡೆಫಿನೆಟ್ಲಿ ನಮ್ಮ ಸೌದಿ ಅರೇಬಿಯಾದಲ್ಲಿರುವಂಥ ಎಲ್ಲ ಎನ್ ಆರ್ ಇ ಸಹೋದರರು ನನ್ನೊಟ್ಟಿಗೆ 7,000 ಎಂಪ್ಲಾಯಲ್ಲಿ ಮೋಸ್ಟ್ಲಿ 80% ನಮ್ಮ ಕರ್ನಾಟಕದ ದಕ್ಷಿಣ ಕನ್ನಡದ ಜಿಲ್ಲೆಯವರೇ ಎಲ್ಲ ಬುದ್ಧಿವಂತರು. ನಾನೇ ಇದು ಕ್ಯಾಂಪಸ್ ಮಾಡಿ ತೆಗೆದಂಥದ್ದು. ಅವರ ಸಕ್ಸಸ್ಸಿಂದ ನಾನು ಇವತ್ತು ಒಂದು ಒಳ್ಳೆಯ ಉದ್ಯಮಿಯಾಗಿ ಬೆಳೆದಿದ್ದೇನೆ. ಅವರಿಗೆ ನಿಮ್ಮೆಲ್ಲರ ಒಂದು ಆಶೀರ್ವಾದ ಬೇಕು. ಏನಂದರೆ ಅವರು ಶ್ರಮ ಪಟ್ಟರೆ ನನ್ನ ಸಕ್ಸಸ್ ಅವರ ಸಕ್ಸಸ್. ಹಾಗೆ ನಾವು ಟೀಮ್ ವರ್ಕ್ ಮಾಡಿ ನಾವು ಸಕ್ಸಸ್ ಮಾಡ್ತಾ ಇದ್ದೇವೆ. ನಮ್ಮ ಮಂಗಳೂರಿಗಾಗಿ ನಾವು ಯಾವತ್ತೂ ಪತ್ರಕರ್ತರೊಟ್ಟಿಗೆ ಇದ್ದೇನೆ. ಅಂದರೆ ಮಾಧ್ಯಮದವರು ಇದ್ದಲ್ಲಿ ನಮ್ಮ ಮಂಗಳೂರು ಬ್ರ್ಯಾಂಡ್ ಮಂಗಳೂರಾಗಿ ಬೆಳೆಯಲು ಸಾಧ್ಯ. ಹಾಗೂ ಈ ಪತ್ರಕರ್ತರ ಅವರ ಕಷ್ಟ ಸುಖದಲ್ಲಿ ಏನಿದ್ರು ನಾನು ಯಾವತ್ತೂ ಇದ್ದೇನೆ. ಕಷ್ಟ ಸುಖ ಏನಿದ್ರು ನಾನು ಅವರೊಟ್ಟಿಗೆ ಇದ್ದೇನೆ. ಏನಾದರೂ ಅವರ ಕಾರ್ಯಕ್ರಮಕ್ಕಾಗಿ ಏನಾದರೂ ನನ್ನಿಂದ ಆಗಬೇಕಾದಂಥ ಅಲ್ ಮುಸೈನ್ ಕಂಪನಿಯಿಂದ ಆಗುವಂಥ ಎಲ್ಲ ಸಹಾಯವನ್ನು ನಾನು ಮಾಡುತ್ತೇನೆ ಅಂತ ವಾಗ್ದಾನ ಮಾಡುತ್ತಾ, ಈ ಮಾಧ್ಯಮದಿಂದಲೇ ನಮ್ಮ ಬ್ರ್ಯಾಂಡ್ ಮಂಗಳೂರು ಆಗ್ಬೋದು. ಸೋಷಿಯಲ್ ಮೀಡಿಯಾ ಈಸ್ ವೆರಿ ಇಂಪಾರ್ಟೆಂಟ್. ಇವತ್ತಿನ ದಿನ ಸೋಷಿಯಲ್ ಮೀಡಿಯಾದಿಂದಲೇ ನಮಗೆ ಸಕ್ಸಸ್ ಇರೋದು. ನಮ್ಮ ಮಂಗಳೂರು ಈಗ ಬೆಳೀತಾ ಇದೆ, ವಿದ್ಯಾನಗರಿಯಾಗಿ ಬೆಳೀತಿದೆ. ಒಂದೇ ಒಂದು ನಮ್ಮ ರಿಕ್ವೆಸ್ಟ್, ನೀವು ಪತ್ರಕರ್ತರು ನಮ್ಮ ಮಂಗಳೂರನ್ನು ಸೌಹಾರ್ದವಾಗಿ ಬೆಳೆಸಲು ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ, ನನಗೆ ಅವಕಾಶ ಕೊಟ್ಟದ್ದಕ್ಕಾಗಿ ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಆತ್ಮೀಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ನಮ್ಮ ಜೊತೆಗೆ ಉಪಸ್ಥಿತರಿದ್ದಾರೆ. ಅವರೆಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡುತ್ತಾ, ಅದರಲ್ಲೂ ವೇದಿಕೆಯ ಮುಂಭಾಗದಲ್ಲಿ ಅಪರ ಜಿಲ್ಲಾಧಿಕಾರಿಯಾಗಿ ಸೇವೆ ಸಲ್ಲಿಸಿರುವ ಶ್ರೀಯುತ ಪ್ರಭಾಕರ್ ಶರ್ಮಾ ಅವರು ಉಪಸ್ಥಿತರಿದ್ದಾರೆ. ಅದೇ ರೀತಿ ಪ್ರಮುಖರಾಗಿರುವ ರಾಜ್ಗೋಪಾಲ್ ರೈ ಅವರು, ನಮ್ಮ ಪತ್ರಕರ್ತರ ಅಧ್ಯಕ್ಷರು ಈಗ ತಾನೇ ಒಂದು 27 ನಿವೇಶನದ ಬಗ್ಗೆ ಮಾತಾಡಿದರು. ಅದರ ಬಗ್ಗೆ ನಾನೊಂದು 5 ನಿವೇಶನವನ್ನು ನಿಮಗಾಗಿ ನಿಮ್ಮ ಯಾರಿಗೆ ಬೇಕು ಅವರಿಗೆ ನಾನು ಕೊಡಲು ತಯಾರಿದ್ದೇನೆ ಅಂತ ಹೇಳುತ್ತಾ, ವಾಗ್ದಾನ ಮಾಡುತ್ತಾ, ಡೆಫಿನೆಟ್ಲಿ ನಿಮ್ಮೊಟ್ಟಿಗೆ ಇದ್ದೇನೆ ಪ್ರೆಸಿಡೆಂಟ್. ಓಕೆ, 5 ನಿವೇಶನವನ್ನು ನಿಮಗೆ ನನ್ನ ಪರವಾಗಿ, ನನ್ನ ಮುಸೈನ್ ಪರವಾಗಿ
ದಾನ ಮಾಡಲು ಇಚ್ಛಿಸುತ್ತೇನೆ. ಬಂಟ್ವಾಳ ಕ್ಷೇತ್ರದ ಶಾಸಕರು ಆತ್ಮೀಯರಾದ ರಾಜೇಶ್ ನಾಯ್ಕ್ ಸರ್ ನಮ್ಮ ಜೊತೆಗಿದ್ದಾರೆ. ನಾವು ಬಹಳ ಗೌರವದಿಂದ ಅವರನ್ನು ಸ್ವಾಗತ ಮಾಡಿಕೊಳ್ತಿದ್ದೇನೆ. ಅನ್ನೂ ಮಂಗಳೂರವರು ರಾಜೇಶ್ ನಾಯ್ಕರನ್ನ ಒಮ್ಮೆ ಸ್ವಾಗತ ಮಾಡಬೇಕು ಅಂತ ವಿನಂತಿ ಮಾಡ್ತಾರೆ. ಸ್ಮರಣಿಕೆ ನೀಡಿ. ಆತ್ಮೀಯರೇ, ಈ ಸಂದರ್ಭದಲ್ಲಿ ಮತ್ತೊಂದು ಸ್ಮರಣೀಯ ಅಂಶವನ್ನು ಈ ಸಂದರ್ಭದಲ್ಲಿ ನಾವು ಗಮನಿಸಬೇಕು. ಧಾರವಾಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಹುಬ್ಬಳ್ಳಿಯಲ್ಲಿ ನಡೆದಿರುವ ಪತ್ರಿಕಾ ದಿನಾಚರಣೆಯಲ್ಲಿ ಸಾಹಿತಿ ದಿವಂಗತ MD ಗೋಗೇರಿ ಅವರ ಸ್ಮರಣಾರ್ಥ ನೀಡುವ ಅತ್ಯುತ್ತಮ ಛಾಯಾಗ್ರಾಹಕ ಪ್ರಶಸ್ತಿಯನ್ನು ಪಡೆದಂಥವರು ಈ ಹಿಂದೆ ಮಂಗಳೂರಿನಲ್ಲಿ ಪ್ರಜಾವಾಣಿಯಲ್ಲಿ ಛಾಯಾಗ್ರಾಹಕರಾಗಿ ಸೇವೆ ಸಲ್ಲಿಸಿದ ಶ್ರೀಯುತ ಗೋವಿಂದರಾಜ ಜವಳಿ ಅವರು ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಮ್ಮ ಪ್ರೀತಿಯ ನೆನಪಿನ ಕಾಣಿಕೆಯನ್ನು ಅವರು ಸ್ವೀಕರಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಪ್ರಸ್ತುತ ಹುಬ್ಬಳ್ಳಿ ಧಾರವಾಡ ಪ್ರಜಾವಾಣಿಯ ಛಾಯಾಗ್ರಾಹಕರಾಗಿ ಸೇವೆ ಸಲ್ಲಿಸುತ್ತಿರುವ ನಮ್ಮ ಪ್ರೀತಿಯ ಗೋವಿಂದರಾಜ ಜವಳಿ ಅವರಿಗೆ ವೇದಿಕೆಯಲ್ಲಿರುವ ಗಣ್ಯರು ನೆನಪಿನ ಕಾಣಿಕೆಯೊಂದಿಗೆ ಪ್ರೀತಿಯ ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಧಾರವಾಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಹುಬ್ಬಳ್ಳಿಯಲ್ಲಿ ನಡೆದ ಪತ್ರಿಕಾ ದಿನಾಚರಣೆಯಲ್ಲಿ ಸಾಹಿತಿ ದಿವಂಗತ MD ಗೋಗೇರಿ ಅವರ ಸ್ಮರಣಾರ್ಥ ನೀಡುವ ಅತ್ಯುತ್ತಮ ಛಾಯಾಗ್ರಾಹಕರ ಪ್ರಶಸ್ತಿಯನ್ನ ಪಡೆದಂತ ಗೋವಿಂದರಾಜ ಜವಳಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳು. ಆತ್ಮೀಯರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರ ಪರವಾಗಿ ಇದೀಗ ನಮ್ಮ ಪ್ರೀತಿಯ ಶ್ರೀಯುತ ಅಬುದಾಬಿ ಕಲ್ಚರಲ್ ಸೆಂಟರ್ ಅಬುದಾಬಿ ಇದರ ಜಯರಾಮ್ ರೈ ಅವರು ತಮ್ಮ ಚುಟುಕು ಸಂದೇಶವನ್ನು ನೀಡಬೇಕು ಅಂತ ವಿನಂತಿ ಮಾಡುತ್ತಾ ಶ್ರೀಯುತ ಜಯರಾಮ್ ರೈ. ಎಲ್ಲರಿಗೂ ನಮಸ್ಕಾರ. ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತರ ಸಂಘದ ಈ ಸುವರ್ಣ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲು ಬಹಳಷ್ಟು ಸಂತೋಷವಾಗ್ತಿದೆ. 50 ವರ್ಷದ ಹಿಂದೆ ಪ್ರಾರಂಭವಾದಂಥ ಈ ಸಂಘ ಇವತ್ತು ಬಹಳಷ್ಟು ಎತ್ತರಕ್ಕೆ ಬೆಳೆದು ಸಂಭ್ರಮಿಸೋದಂದರೆ ಆ ಪತ್ರಕರ್ತರ ನಿಸ್ವಾರ್ಥ ಸೇವೆ, ಸಮಾಜ ಸೇವೆ, ದೇಶ ಸೇವೆ ಇದು ಸಾಕ್ಷಿಯಾಗಿದೆ. ವೇದಿಕೆಯಲ್ಲಿ ಇರುವಂಥ ಅನರ್ಘ್ಯ ರತ್ನಗಳು ರಾಜಕೀಯದಲ್ಲಿ ನೋಡಿದರೆ ಶ್ರೀಯುತ ಸದಾನಂದ ಗೌಡರು, ಶ್ರೀಯುತ ನಳಿನ್ ಕುಮಾರ್ ಕಟೀಲು, ಹಾಗೆ ನಮ್ಮ ಕಲೆ ಸಂಸ್ಕೃತಿ ಆಚಾರ ವಿಚಾರದ ದೇಶ ವಿದೇಶದ ಬೇರೆ ಬೇರೆ ಭಾಗದಲ್ಲಿ ಪ್ರಖ್ಯಾತಗೊಳಿಸಿದಂಥ ರಾಯಭಾರಿ ಡಾಕ್ಟರ್ ಮೋನಾಲ್ವರು, ಹಾಗೆ ವೇದಿಕೆಯಲ್ಲಿರುವಂಥ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ಹಾಗೆ ಗಣ್ಯರು, ಹಾಗೆ ವೇದಿಕೆಯ ಮುಂಭಾಗ ಇರುವಂತಹ ಬಂಧು ಮಿತ್ರರು ಎಲ್ಲರಿಗೂ ನಮ್ಮ ಪ್ರೀತಿಪೂರ್ವಕ ಅಭಿನಂದನೆಯನ್ನು ಅರ್ಪಿಸ್ತೇನೆ. ಈ ದಿನ ಸುದಿನ, ಇಷ್ಟೊಂದು ಒಳ್ಳೆಯ ಸಂಭ್ರಮ. ನಾವು ನಮ್ಮ ಜನ್ಮ ಭೂಮಿ ಈ ಊರಾಗಿದ್ದರೂ
ಕರ್ಮಭೂಮಿ ಈಗ ಅಬುದಾಬಿ ವಿದೇಶ. ಆದರೆ ನಮ್ಮ ಈ ಕಲೆ ಸಂಸ್ಕೃತಿ ಆಚಾರ ವಿಚಾರ ಬಹುಶಃ ಪ್ರಪಂಚದ ಯಾವ ದೇಶದಲ್ಲೂ ನೋಡಲು ಅಸಾಧ್ಯ. ಅಂಥ ಒಂದು ಶ್ರೀಮಂತಿಕೆಯನ್ನು ಕೊಟ್ಟಂಥ ಈ ಭಾರತ ದೇಶ, ನಾವು ಜನ್ಮ ಪಡೆದವರು ಪುಣ್ಯವಂತರು, ಭಾಗ್ಯವಂತರು. ನಾವು ಯಾವ ದೇಶಕ್ಕೆ ಹೋದರೂ ನಾವು ಜನ್ಮ ಪಡೆದಂಥ ಈ ಪುಣ್ಯಭೂಮಿ, ಜನ್ಮ ಕೊಟ್ಟಂಥ ಜನ್ಮದಾತರು, ಹಾಗೆ ಈ ಊರು, ಸಮಾಜ, ಈ ನಮ್ಮ ದೇಶ, ಇದನ್ನು ಪ್ರೀತಿಸುವುದು ಅದು ನಮ್ಮ ಆದ್ಯ ಕರ್ತವ್ಯವಾಗಿರಬೇಕು. ಎಲ್ಲೇ ನಾವು ಸಂಪಾದನೆ ಮಾಡಿದರೂ ಒಂದಂಶವನ್ನು ಈ ಸಮಾಜಕ್ಕಾಗಿ ಕೊಟ್ಟಾಗ ಅದರಲ್ಲಿ ಬರುವಂತಹ ಸಂತೋಷ ಬಹುಶಃ ಎಷ್ಟೇ ಕೋಟಿಗಟ್ಟಲೆ ಆಸ್ತಿ ಬದುಕಿದ್ದರೂ ಖಂಡಿತ ಸಿಗದು. ಬಹಳಷ್ಟು ವಿದ್ಯಾರ್ಥಿ ವೃಂದವೇ ಇಲ್ಲಿ ಸೇರಿದ್ದಾರೆ. ನಾನು ಒಂದು ಮಾತು ಹೇಳಲು ಬಯಸುತ್ತೇನೆ. ಈಗ ಪ್ರಪಂಚದ ಯಾವ ಉದ್ದಗಲಕ್ಕೂ ಹೋಗಲು ಅಷ್ಟೇನು ಕಷ್ಟವಿಲ್ಲ. ಯಾವುದೋ ಒಂದು ಪ್ರೊಫೆಷನ್ ಅಥವಾ ಯಾವುದೇ ಒಂದು ಉದ್ಯಮಿಯಾಗಿ ಹೋಗ್ಬೋದು. ಆದರೆ ಅಲ್ಲಿ ಹೋದ ನಂತರ ನಾವು ಜನ್ಮ ಪಡೆದಂಥ ಈ ಒಂದು ಪುಣ್ಯ ಭೂಮಿ, ಈ ಜನರು, ಇಲ್ಲಿ ಸಮಾಜ, ಇವರನ್ನು ಪ್ರತಿ ದಿವಸ ಪ್ರತಿ ಕ್ಷಣದಲ್ಲೂ ನಮ್ಮಲ್ಲಿ ಆ ನೆನಪಿದ್ರೆ ಮಾತ್ರ ನಮಗೆ ದೇವರ ಅನುಗ್ರಹ ಎಲ್ಲೋದ್ರೂ ಸಿಗುತ್ತೆ. ಹಾಗೆ ಗುರು ಹಿರಿಯರ ಆ ಒಂದು ಆಶೀರ್ವಾದ ನಮಗೆ ಸಿಗಬೇಕಾದರೆ ನಾವು ನಿಸ್ವಾರ್ಥ ಸೇವೆ, ನಮ್ಮಿಂದ ಎಷ್ಟೇ ಆದರೂ ಸಮಾಜಕ್ಕಾಗಿ ನಿಸ್ವಾರ್ಥ ಸೇವೆ ಮಾಡೋ. ನಾನು ಕಳೆದ ವರ್ಷ ವಿಶ್ವದ ಅತಿ ದೊಡ್ಡ ಅನಿವಾಸಿ ಭಾರತೀಯ ಸಂಸ್ಥೆಯ ಅಧ್ಯಕ್ಷನಾಗಿ ಸೇವೆ ಮಾಡೋ ಯೋಗ ಭಾಗ್ಯ ಬಂದಿದೆ. ಆ ಯೋಗ ಭಾಗ್ಯ ಸಿಕ್ಕಿದ್ದು ಈ ಪುಣ್ಯಭೂಮಿಯ ಅಲ್ಲಿ ಜನ್ಮ ಪಡೆದಂಥ ನನಗೆ, ಹಾಗೂ ನನ್ನ ಜನ್ಮದಾತರು ಹಾಗೂ ಸಮಾಜದ ಬಂಧು ಮಿತ್ರರು, ಇವರ ಆಶೀರ್ವಾದ, ದೇವರ ಅನುಗ್ರಹದಿಂದ ಅಷ್ಟೊಂದು ದೊಡ್ಡ ಪೊಸಿಷನ್ನಲ್ಲಿದ್ದು ಸೇವೆ ಮಾಡಲು ಸಾಧ್ಯವಾಯಿತು. ಇನ್ನಷ್ಟು ಇಲ್ಲಿ ಪತ್ರಕರ್ತರು ಬಹಳಷ್ಟು ಸೇವೆ ಮಾಡ್ತಾ ಇದ್ದಾರೆ. ಸಮಾಜ ಸೇವೆ, ದೇಶ ಸೇವೆ, ಹಾಗೂ ಈಗಿನ ವಿದ್ಯಾರ್ಥಿ ವೃಂದಕ್ಕೆ ಬಹಳಷ್ಟು ಸೇವೆಯನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಸೋಷಿಯಲ್ ಮೀಡಿಯಾ ಅಥವಾ ಯಾವುದೇ ಒಂದು ಪ್ರಿಂಟ್ ಮೀಡಿಯಾ, ಇದರಲ್ಲಿ ಎಲ್ಲ ವಿಷಯಗಳು ನಮಗೆ ಸಿಗುತ್ತೆ. ಅದಕ್ಕೆ ಪತ್ರಕರ್ತರ ಕೊಡುಗೆ ಬಹಳಷ್ಟು ಮುಖ್ಯವಾಗಿದೆ. ಈ ದೇಶ ಸಮೃದ್ಧಿಯಾಗಲು ಪತ್ರಕರ್ತರ ಪಾಲು ಬಹಳಷ್ಟು ಮುಖ್ಯ. ಹಾಗೆ ನಮ್ಮ ಈಗ ತಾನೇ ಬಂದಂಥ ಶ್ರೀಯುತ ರಾಜೇಶ್ ನಾಯ್ಕರು ಕೂಡ ಇಲ್ಲಿದ್ದಾರೆ. ಹಾಗೆ ಈ ಒಂದು ವೇದಿಕೆ ನೋಡಿದಾಗ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ಸಾಂಸ್ಕೃತಿಕ, ರಾಜಕೀಯ ಎಲ್ಲ ಕ್ಷೇತ್ರದಲ್ಲೂ ತನ್ನ ಸೇವೆಯನ್ನು ಮಾಡಿದಂಥ ಮಹಾನ್ ವ್ಯಕ್ತಿಗಳು ಇವರು. ಬಹುಶಃ ಇವರೆಲ್ಲರೂ ನಮಗೆ ಒಂದು ಮಾದರಿ. ಹಾಗೆ ಹೆಚ್ಚು ಸಮಯ ತಗೊಳ್ಳೋದಿಲ್ಲ, ಯಾಕೆಂದರೆ ಇನ್ನೂ ಬಹಳಷ್ಟು ಜನ ಮಾತಾಡಲಿಕ್ಕಿದ್ದಾರೆ. ಆದರೆ ನಾನು ಒಂದೇ ಒಂದು ಮಾತು ಇನ್ನೊಮ್ಮೆ ಹೇಳೋದು, ಬಹಳಷ್ಟು ಮಕ್ಕಳು ನೀವು ಭವಿಷ್ಯದಲ್ಲಿ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಹುದ್ದೆಯಲ್ಲಿ ಬಹಳಷ್ಟು ಎತ್ತರ ಸ್ಥಾನದಲ್ಲಿ ಇರುವಾಗಲೂ ಜನ್ಮ ಪಡೆದಂಥ ತಂದೆ ತಾಯಿಗಳು ಹಾಗೂ ಸಮಾಜ, ನಮ್ಮ ಊರು, ನಮ್ಮ ಈ ಒಂದು ನಾಡು, ಈ ನಮ್ಮ ದೇಶ, ಇದಕ್ಕೆ ತಮ್ಮಿಂದ ಆಗುವಂಥ ಎಲ್ಲ ಸಹಕಾರ ಸಹಾಯವನ್ನು ಕೊಟ್ಟು ಇನ್ನಷ್ಟು ನಿಮ್ಮೆಲ್ಲರ ಆ ಒಂದು ಭವಿಷ್ಯದ ಪ್ರಜ್ವಲವಾಗಲೆಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ, ಹಾಗೂ ಇಂಥ ಪತ್ರಕರ್ತ ಸಂಘ ಇನ್ನಷ್ಟು ಬೆಳೆಯಲಿ, 100 ವರ್ಷದ ಸಂಭ್ರಮ ಬಹಳಷ್ಟು ವಿಜೃಂಭಣೆಯಿಂದ ನಡೆಯಲೆಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ, ನನಗೆ ಈ ಸುವರ್ಣ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸಿ ನನ್ನ 2 ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸ್ನೇಹಿತರೆ, ಈ ಸಭಾ ಕಾರ್ಯಕ್ರಮದ ಧನ್ಯವಾದವನ್ನು ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿ ಚಿತೇಂದ್ರ ಕುಂದೇಶ್ವರ್ ಅರ್ಪಿಸಲಿಕ್ಕಿದ್ದಾರೆ. ಅದಕ್ಕೆ ಮೊದಲು ಆ ಧನ್ಯವಾದ ನಂತರ ಈ ಕಾರ್ಯಕ್ರಮದ ಅತ್ಯಂತ ಪ್ರಮುಖ ಘಟ್ಟ ಏನು ಅಂತ ಹೇಳಿದರೆ,
ಮಾನ್ಯ ರವಿ ಹೆಗಡೆಯವರು ಈ ಒಂದು ಸುವರ್ಣ ಸಮ್ರದ ದಿಕ್ಸೂಚಿ ಭಾಷಣ ಮತ್ತು ಮುಂದೆ ನಡೆಯುವ ಪ್ರಸ್ತುತ ಹಾಗೂ ಭವಿಷ್ಯದ ಮಾಧ್ಯಮ ಈ ವಿಚಾರಗೋಷ್ಠಿಯ ಅಧ್ಯಕ್ಷತೆ ಮತ್ತು ಆ ದಿಕ್ಸೂಚಿ ಭಾಷಣವನ್ನು ಮಾಡಲಿಕ್ಕಿದ್ದಾರೆ. ಅವ್ರ ಜೊತೆಗೆ ನಮ್ಮ ವಿಜಯ ಕರ್ನಾಟಕದ ಸ್ಥಾನೀಯ ಸಂಪಾದಕರಾದ ಬಿ ರವೀಂದ್ರ ಶೆಟ್ಟಿಯವರು ಮತ್ತು ದಾಯ್ಜಿ ವರ್ಲ್ಡ್ ಮೀಡಿಯಾದ ವ್ಯವಸ್ಥಾಪಕ ಸಂಪಾದಕರಾದ ವಾಲ್ಟರ್ ನಂದಲಿಕೆ ಸರ್ ಅವರು ನಮ್ಮ ಜೊತೆ ಇದ್ದಾರೆ, ಅವರು ಸೇರಿಕೊಳ್ಳಲಿಕ್ಕಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ದಯವಿಟ್ಟು ರವಿ ಹೆಗಡೆಯವರ ಒಂದು ಮಾರ್ಗದರ್ಶನದ ಮಾತುಗಳನ್ನು ಮತ್ತು ರವೀಂದ್ರ ಶೆಟ್ಟಿಯವರು ಮತ್ತು ವಾಲ್ಟರ್ ನಂದಲಿಕೆಯವರ ಒಂದು ವಿಚಾರವನ್ನು ಆಲಿಸಬೇಕು ಅಂತೇಳಿ ನಾನು ತಮ್ಮೆಲ್ಲರ ಪರವಾಗಿ ವಿನಂತಿಸಿ ಮಾಡಿಕೊಂಡು ಜಿತೇಂದ್ರ ಕುಂದೇಶ್ವರ್ ಅವರು ಈಗ ಸಭಾ ಕಾರ್ಯಕ್ರಮದ ಧನ್ಯವಾದವನ್ನು ನಿರ್ವಹಿಸಲಿಕ್ಕಿದ್ದಾರೆ. ಸಭಾ ಕಾರ್ಯಕ್ರಮ ಆದ ಬಳಿಕ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದು ಎನ್ನುವಂಥದ್ದನ್ನು ಉಲ್ಲೇಖ ಮಾಡುತ್ತಾ ಆತ್ಮೀಯರೇ, ಇಂದಿನ ವೇದಿಕೆಯ ಮುಂಭಾಗದಲ್ಲಿ ಹಲವು ಗಣ್ಯರು ಉಪಸ್ಥಿತರಿದ್ದಾರೆ. ಅದರಲ್ಲೂ ಪತ್ರಕರ್ತರ ಸಂಘದ ತಾಲೂಕು ಮಟ್ಟದ ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದೀರಿ. ತಮ್ಮೆಲ್ಲರ ಇರುವಿಕೆಯನ್ನು ಈ ಸಂದರ್ಭದಲ್ಲಿ ಗುರುತಿಸಿಕೊಳ್ಳುತ್ತಾ ಜೊತೆಗೆ ಪ್ರಮುಖರಾಗಿರುವ ವಿಕಾಸ್ ಕೋಟ್ಯಾನ್ ಅವರು ಉಪಸ್ಥಿತರಿದ್ದಾರೆ, ರೊಟೇರಿಯನ್ ಮುರಳಿ ನಾಯರ್ ಅವರು ಉಪಸ್ಥಿತರಿದ್ದಾರೆ, ಯತೀಶ್ ಬೈಕಂಪಾಡಿ ಅವರಿದ್ದಾರೆ, ಅವಿನ್ ಆಳ್ವಾ ಇದ್ದಾರೆ, ರಾಜ್ಗೋಪಾಲ್ ರೈ ಅವರಿದ್ದಾರೆ, ಅದೇ ರೀತಿ ವೇಣು ಶರ್ಮಾ ಅವರಿದ್ದಾರೆ, ಪೂರ್ಣಚಂದ್ರ ಅವರಿದ್ದಾರೆ, ವಿಜಯ ಕರ್ನಾಟಕದ ವಿಶ್ರಾಂತ ಸಂಪಾದಕರು ಆಗಿರುವ ಕುಮಾರನಾಥ್ ಅವರಿದ್ದಾರೆ. ಅವರೆಲ್ಲರನ್ನೂ ಕೂಡ ಹಾಗೂ ಅನೇಕ ಮಂದಿ ಉಪಸ್ಥಿತರಿದ್ದಾರೆ. ಅವರೆಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡುತ್ತಾ ಆತ್ಮೀಯ ಸಭಾ ಕಾರ್ಯಕ್ರಮದ ಕೊನೆಯ ಹಂತ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಸದಾ ಲವಲವಿಕೆಯ ಶ್ರೀಯುತ ಜಿತೇಂದ್ರ ಕುಂದೇಶ್ವರ ಅವರಿಂದ ಧನ್ಯವಾದ ಸಮರ್ಪಣೆ. ಸೊಲ್ಮೇಲು ನಮಸ್ಕಾರ. ಬಹುತೇಕ ಗಣ್ಯರು ಕಾರ್ಯಕ್ರಮ ಮುಗಿಸಿ ಹೋದ್ರಿಂದ ನನ್ನ ಧನ್ಯವಾದ ಸಮರ್ಪಣೆ ಕೆಲಸ ಬಹಳ ಚುಟುಕಾಗಿದ್ದು, ಈಗ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸುವರ್ಣ ಮಹೋತ್ಸವ ಸಮಾರಂಭದ ಉದ್ಘಾಟನೆಯಾಗಿದೆ. ಇದು ಇಡೀ ವರ್ಷ ಈ ಕಾರ್ಯಕ್ರಮ ನಡೀತಾ ಇರ್ತದೆ. ಇವತ್ತು ಉದ್ಘಾಟನಾ ಸಮಾರಂಭಕ್ಕೆ ಕಲಶ ಇಟ್ಟಂತೆ ಸುವರ್ಣ ಸಂಭ್ರಮ ಪ್ರಶಸ್ತಿಯನ್ನು ಸ್ವೀಕರಿಸಿದಂತಹ ನಮ್ಮ ನಾಡಿನ ಸಾಂಸ್ಕೃತಿಕ ರಾಯಭಾರಿ ಡಾಕ್ಟರ್ ಎಂ ಮೋಹನ್ ಆಳ್ವಾ ಅವರಿಗೆ ಧನ್ಯವಾದಗಳು. ಅದೇ ರೀತಿ ನಮ್ಮಲ್ಲಿ ದಿಕ್ಸೂಚಿ ಭಾಷಣ ಮಾಡಲಿರುವಂತಹ ಸೆಲೆಬ್ರಿಟೀಸ್ ಸಂಪಾದಕರು, ಪತ್ರಕರ್ತರು ರವಿ ಹೆಗಡೆಯವರಿಗೆ, ಕನ್ನಡಪ್ರಭ ಮತ್ತು ಸುವರ್ಣ ನ್ಯೂಸ್ನ ಸಂಪಾದಕರಾದಂತಹ ರವಿ ಹೆಗಡೆಯವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಬಂಟ್ವಾಳದ ಶಾಸಕರು ರಾಜೇಶ್ ನಾಯ್ಕರು ಸರಿಯಾದ ಅವರು ಸಮಾರಂಭಕ್ಕೆ ಮುನ್ನ ಬಂದಿದ್ದಾರೆ, ಅವರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಯಾವತ್ತೂ ಸೋಲನ್ನರಿಯದ ಚುನಾವಣೆಯಲ್ಲಿ ಹ್ಯಾಟ್ರಿಕ್ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರಿಗೂ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಅಬುದಾಬಿಯ ಉದ್ಯಮಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ಕೊಡುವಂತಹ ಜಯರಾಮ್ ರೈ ಅವರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳು. ಅದೇ ರೀತಿ ಮುಂದೆ ಗೋಷ್ಠಿಯಲ್ಲಿ ಮಾತಾಡಲಿಕ್ಕಿರುವಂತಹ ರವೀಂದ್ರ ಶೆಟ್ಟರು, ವಿಜಯ ಕರ್ನಾಟಕ ಸ್ಥಾನೀಯ ಸಂಪಾದಕರು, ಅದೇ ರೀತಿ ನಮ್ಮ ಈ ಎಲ್ಲ ಸಂಘದ ಕಾರ್ಯಚಟುವಟಿಕೆಗಳು ಇರ್ಬೋದು, ಈ ಸಂಘದ ಕಲ್ಪನೆ, ಇದಕ್ಕೆಲ್ಲ ಮಾರ್ಗದರ್ಶಿಗಳಾಗಿರುವಂಥ ಆನಂದ್ ಶೆಟ್ಟರು, ಈ ಕಾರ್ಯಕ್ರಮದ ರೂವಾರಿ ನಮ್ಮ ಸಂಚಾಲಕರಾದಂತಹ ಹರೀಶ್ ರೈಗಳು, ಅದೇ ರೀತಿ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರಾದಂತಹ ಜಗನ್ನಾಥ್ ಶೆಟ್ಟಿ ಬಾಳ, ಪ್ರೆಸ್ ಕ್ಲಬ್ನ ಮಾಜಿ ಅಧ್ಯಕ್ಷರಾದಂತಹ ಅನ್ನು ಮಂಗಳೂರು, ಪತ್ರಿಕಾ ಭವನ ಟ್ರಸ್ಟ್ನ ಅಧ್ಯಕ್ಷರಾದಂಥ ರಾಮಕೃಷ್ಣ ಅವರು, ಶ್ರೀನಿವಾಸ್ ನಾಯ್ಕ ಇಂದಾಜಿ ಅವರು ಈಗ ಬಂದರು, ಅವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಎಲ್ಲರಿಗೂ ಪದಾಧಿಕಾರಿಗಳು, ಹಾಗೆ ಎದುರುಗಡೆ ಇರುವಂತಹ ಕನ್ನಡಪ್ರಭದ ಸ್ಥಾನೀಯ ಸಂಪಾದಕರಂತ ಅಗ್ನಿಹೋತ್ರಿ, ಉಡುಪಿಯಿಂದ ಬಂದಂಥ ಪತ್ರಕರ್ತ ಸುಭಾಷ್ ಚಂದ್ರ ವಾಗ್ಳೆ, ಹಾಗೂ ಎಲ್ಲ ಪತ್ರಕರ್ತರು, ಕೃಷ್ಣಮೋಹನ್ ತಳಂಗಳ, ಹಾಗೆ ಕಿರಿಯ ಪತ್ರಕರ್ತರು ಎಲ್ಲ ಬಂದಿದ್ದಾರೆ ಮೂಡುಬಿದಿರೆಯಿಂದ, ಹಾಗೆ ಎಲ್ಲ ಮತ್ತೆ ನಮ್ಮ ಕಡಬದಿಂದ ಬಂದಿದ್ದಾರೆ, ಸುಳ್ಯ ಪುತ್ತೂರಿಂದ, ಎಲ್ಲ ಕಡೆಯಿಂದ ಬಂದಿರಬೇಕು, ನನಗೆ ಕಾಣ್ತಾ ಇಲ್ಲ ಇಲ್ಲಿಂದ. ಹಾಗೂ ವಿಶೇಷವಾಗಿ ಪತ್ರಿಕೋದ್ಯಮ ವಿದ್ಯಾರ್ಥಿಗಳು, ಕಾಲೇಜು ವಿದ್ಯಾರ್ಥಿಗಳಿಗೆ ಈ ಸಂದರ್ಭದಲ್ಲಿ ಈ ನಮ್ಮ ಸುವರ್ಣ ಸಂಭ್ರಮಕ್ಕೆ ಸಾಕ್ಷಿಯಾಗಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಪುರಭವನದಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಂತಹ ಸ್ಥಳೀಯ ಆಡಳಿತಕ್ಕೆ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಎಲ್ಲ ಪದಾಧಿಕಾರಿಗಳಿಗೆ, ಎಲ್ಲ ಪತ್ರಕರ್ತರಿಗೆ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಕೇಳಿ ಮುಗಿಸಿ ವಿಷಯವನ್ನು ತಿಳ್ಕೊಂಡು ಆಮೇಲೆ ಭೋಜನ ವಿರಾಮಕ್ಕೆ ತೆರಳಬೇಕಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಇವತ್ತಿನ ಮಾಧ್ಯಮಗೋಷ್ಠಿಯ ವಿಷಯ ಪ್ರಸ್ತುತ ಹಾಗೂ ಭವಿಷ್ಯದ ಮಾಧ್ಯಮ. ಈ ಬಗ್ಗೆ ವಿಷಯ ಮಂಡನೆ ಮಾಡಲಿಕ್ಕೆ
ನಮ್ಮ ಜೊತೆ ವಿಜಯ ಕರ್ನಾಟಕ ಸ್ಥಾನೀಯ ಸಂಪಾದಕ ಅಂತ ಶ್ರೀಯುತ ರವೀಂದ್ರ ಶೆಟ್ಟಿ ಅವರು ಇದ್ದಾರೆ. ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಇನ್ನೊಬ್ಬರು ದೈಜಿ ವರ್ಲ್ಡ್ ಮೀಡಿಯಾದ ವ್ಯವಸ್ಥಾಪಕ ಸಂಪಾದಕರಾಗಿರುವಂತಹ ಶ್ರೀಯುತ ವಾಲ್ಟರ್ ನಂದಳಿಕೆ ಸರ್, ದಯವಿಟ್ಟು ತಾವು ವೇದಿಕೆಗೆ ಬರಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ತುರ್ತಾಗಿ ಆರಂಭಿಸುತ್ತಿದ್ದೇವೆ. ಈಗ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಯುತ ರವಿ ಹೆಗಡೆ, ಪ್ರಧಾನ ಸಂಪಾದಕರು, ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಇವರು ವಹಿಸಿಕೊಂಡಿದ್ದಾರೆ. ಇವರ ಮೂವರ ಕಿರು ಪರಿಚಯವನ್ನು ಶ್ರೀಯುತ ಹರೀಶ್ ಇವರು ಮಾಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಆತ್ಮೀಯರೇ, ಈ ಒಂದು ದಯವಿಟ್ಟು ವಿದ್ಯಾರ್ಥಿಗಳು ಒಂದು ಮುಕ್ಕಾಲು ಗಂಟೆಯಲ್ಲಿ ಕಾರ್ಯ ಮುಗ್ತದೆ. ದಯವಿಟ್ಟು ವಿದ್ಯಾರ್ಥಿಗಳು, ಇದು ಕಾರ್ಯಕ್ರಮದ ಬಹಳ ಪ್ರಮುಖ ಅಂಗ, ತಾವೆಲ್ಲರೂ ನಮ್ಮ ಜೊತೆ ಸಹಕರಿಸಬೇಕು ಅಂತ ವಿನಂತಿ ಮಾಡ್ತಿದ್ದೇನೆ. ಜರ್ನಲಿಸಂ ಮೇಡಮ್, ಉಪನ್ಯಾಸಕರು ದಯವಿಟ್ಟು ಸಹಕರಿಸಿ. ಆತ್ಮೀಯರೇ, ನಂತರ ಭೋಜನದ ವ್ಯವಸ್ಥೆ ಕಲ್ಪಿಸಲಾಗಿದೆ. ಈ ಒಂದು ಸುವರ್ಣ ಸಂಭ್ರಮದ ಅಂಗವಾಗಿ ಪ್ರಸ್ತುತ ಹಾಗೂ ಭವಿಷ್ಯದ ಮಾಧ್ಯಮ ಈ ಬಗ್ಗೆ ಒಂದು ವಿಚಾರ ಸಂಕಿರಣವನ್ನು ಏರ್ಪಡಿಸಿದೆ. ನಾನು ಈಗಾಗಲೇ ತಮಗೆ ರವಿ ಹೆಗಡೆ ಅವರೊಂದು ಕಿರು ಪರಿಚಯವನ್ನು ನೀಡಿದ್ದೆ. ಉತ್ತರ ಕನ್ನಡ ಜಿಲ್ಲೆಯ ಒಂದು ಶಿರಸಿಯ ಹಿನ್ನೆಲೆಯಿಂದ ಬಂದ ರವಿ ಹೆಗಡೆಯವರು ಹೊಸ ಅನ್ವೇಷಣೆಯ ಮತ್ತೊಂದು ಕ್ರಿಯಾಶೀಲತೆಯ ಸುದ್ದಿ ಸಂಪಾದಕರಾಗಿ ಮಾಧ್ಯಮ ವಲಯದಲ್ಲಿ ಗುರುತಿಸಿಕೊಂಡವರು. ಕನ್ನಡಪ್ರಭ ಪತ್ರಿಕೆಯ ಮುಖ್ಯ ಸಂಪಾದಕರಾಗಿ ಆ ಪತ್ರಿಕೆಯನ್ನು ಒಂದು ಅತ್ಯಂತ ಎತ್ತರದ ಮಟ್ಟಕ್ಕೆ ಕೊಂಡೊಯ್ದವರು. ಅದರ ಜೊತೆಗೆ ಸುವರ್ಣ ಚಾನೆಲ್ನ ಮುಖ್ಯಸ್ಥರಾಗಿ ಕೂಡ ಆ ಸುದ್ದಿವಾಹಿನಿ ಇವತ್ತು ರಾಜ್ಯದಲ್ಲಿ ಮನೆ ಮಾತಾಗಿರುವಂಥ ಒಂದು ಬೆಳವಣಿಗೆ ಅವರ ನೇತೃತ್ವದಲ್ಲಿ ನಡೆದಿದೆ. ರವಿ ಹೆಗಡೆ ಅವರಿಗೆ, ಪತ್ರಕರ್ತರಿಗೆ ಈ ಪ್ರಧಾನಮಂತ್ರಿಗಳ ಜೊತೆ ವಿದೇಶ ಪ್ರವಾಸಕ್ಕೆ ಹೋಗುವಂಥ ಅವಕಾಶಗಳು ಸಿಗುವುದು ಬಹಳ ಅಪರೂಪ. ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದಾಗ ಆಸಿಯಾನ ಶೃಂಗಸಭೆಯ ಒಂದು ವರದಿಗಾರಿಕೆ ಮಾಡುವಂಥ ಒಂದು ದೊಡ್ಡ ಅವಕಾಶ ಕೂಡ ಅವರಿಗೆ ಲಭ್ಯ ಆಗಿತ್ತು. ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಸಮ್ಮೇಳನದ ಪುರಸ್ಕಾರ, ಬೆಂಗಳೂರು ಪ್ರೆಸ್ ಕ್ಲಬ್ಬಿನ ಪುರಸ್ಕಾರ, ಹೀಗೆ ಹಲವಾರು ಪ್ರಶಸ್ತಿಗಳ ಜೊತೆಗೆ ದೇಶ ವಿದೇಶಗಳಲ್ಲಿ ಗುರುತಿಸಿಕೊಂಡಂತಹ ಸರ್ ನಮ್ಮ ಜೊತೆಗಿರುವುದು ನಮಗೆ ಭಾಳ ಅತ್ಯಂತ ಗೌರವ ಅಂದ್ಕೊಂಡು, ಸುಮಾರು ಒಂದು 30ಕ್ಕೂ ಅಧಿಕ ದೇಶಗಳಿಗೆ ಭೇಟಿ ಕೊಟ್ಟಂಥ ಒಂದು ಅನುಭವ ಕೂಡ ಅವರಿಗಿದೆ. ನಾನು ರವಿ ಹೆಗಡೆ ಅವರನ್ನು ಬಹಳ ಗೌರವದಿಂದ ಇಲ್ಲಿಗೆ ಈ ಗೋಷ್ಠಿಗೆ ಸ್ವಾಗತ ಮಾಡ್ಕೊಳ್ತಿದ್ದೇನೆ. ಸ್ನೇಹಿತರೆ, ನಮ್ಮ ಜೊತೆ ನಮ್ಮವರೇ ಆದ ರವೀಂದ್ರ ಶೆಟ್ಟಿ ಅವರಿದ್ದಾರೆ. ನಾನು ಆಗಲೇ ನಮ್ಮ ಸಭಾ ಕಾರ್ಯಕ್ರಮದಲ್ಲಿ ಇದ್ದವರು, ನಮ್ಮ ಸಂಘದ ಅಧ್ಯಕ್ಷರಾಗಿ ಕೆಲಸ ಮಾಡಿದವರು, ಬೇರೆ ಬೇರೆ ಪತ್ರಿಕೆಗಳಲ್ಲಿ ಕೆಲಸ ಮಾಡಿದವರು. ವಿಶೇಷವಾಗಿ ವಿಶೇಷ ವರದಿಗಳಿಗಿಂತಲೂ ಯಾವುದೇ ಒಂದು ಸಭಾ ಸಮಾರಂಭಗಳ ನಡೆದಾಗ ಅದರ ವರದಿಗಾರಿಕೆಯನ್ನು ಹೇಗೆ ಮಾಡ್ಬೋದು ಅಂತ ಹೇಳೋದಕ್ಕೆ ನಮಗೆಲ್ಲರಿಗೂ ಮಾರ್ಗದರ್ಶಕ ಸ್ಥಾನದಲ್ಲಿರುವವರು ರವೀಂದ್ರ ಶೆಟ್ಟಿಯವರು. ಇವತ್ತು ಅವರಿಗೆ ವಿಜಯ ಕರ್ನಾಟಕ ಪತ್ರಿಕೆಯ ಒಂದು ಮಂಗಳೂರಿನಲ್ಲಿ ಸ್ಥಾನೀಯ ಸಂಪಾದಕರಾಗಿ ಕೆಲಸ ಮಾಡುವಂಥ ಒಂದು ದೊಡ್ಡ ಅವಕಾಶ ದೊರೆತಿದೆ. ಭಾಳ ಚೆನ್ನಾಗಿ ರಾಜ್ಯ ಮಟ್ಟದ ಸಮ್ಮೇಳನಗಳಲ್ಲಿ ವಿಚಾರ ಮಂಡನೆಯನ್ನು ಮಾಡಿದಂಥ ಅನುಭವವನ್ನು ಕೂಡ ಹೊಂದಿದವರು. ನಾನು ರವೀಂದ್ರ ಶೆಟ್ಟಿ ಅವರನ್ನು ಕೂಡ ಭಾಳ ಪ್ರೀತಿಯಿಂದ ಗೌರವದಿಂದ ಇಲ್ಲಿಗೆ ಸ್ವಾಗತ ಮಾಡಿಕೊಳ್ತಿದ್ದೇನೆ. ಸ್ನೇಹಿತರೆ, ನಮ್ಮ ಜೊತೆ ದೈಜಿ ವರ್ಲ್ಡ್ನ ವ್ಯವಸ್ಥಾಪಕ ಸಂಪಾದಕರಾದ ವಾಲ್ಟರ್ ನಂದಳಿಕೆ ಅವರಿದ್ದಾರೆ. ವಾಲ್ಟರ್ ನಂದಳಿಕೆ ಕೇವಲ ಮಾಧ್ಯಮಕ್ಕೆ ಸೀಮಿತವಾಗಿಲ್ಲ, ಅವರು ನಮ್ಮ ಜಿಲ್ಲೆಯ ಭಾಳ ದೊಡ್ಡ ಸೆಲೆಬ್ರಿಟಿ ಅವರು. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಯಾವುದೇ ವಿದೇಶಗಳಿಗೆ ಹೋದರೆ ಕೂಡ ಒಬ್ಬ ಸಿನಿಮಾ ನಟರಿಗಿಂತಲೂ ಒಬ್ಬ ನಾಟಕ ಕಲಾವಿದರಿಗಿಂತಲೂ ಹೆಚ್ಚಿನ ಒಂದು ಜನಪ್ರಿಯತೆಯನ್ನು ಅವರ ದೈಜಿ ವರ್ಲ್ಡಿನ ಪ್ರೈವೇಟ್ ಚಾಲೆಂಜ್ ಹೇಳುವ ಒಂದು ಕಾರ್ಯಕ್ರಮದ ಮೂಲಕ ಇವತ್ತು ಮನೆ ಮಾತಾಗಿದ್ದಾರೆ. ಭಾಳ ಚೆನ್ನಾಗಿ ನಮ್ಮ ತುಳುನಾಡಿನ ಭಾಳ ಹೆಮ್ಮೆ ಅರವಿಂದ ಬೋಳಾರ್ ಅವ್ರ ಜೊತೆ ಅವರ ಜೋಡಿಯಾಗಿ ವಾಲ್ಟರ್ ನಂದಳಿಕರು ಒಂದು ಮಾಡ್ತಿರುವಂಥ ಈ ಕಾರ್ಯಕ್ರಮ ಅತ್ಯಂತ ಜನಪ್ರಿಯವಾಗಿದೆ. ನಮಗೆ ಭಾಳ ಆತ್ಮೀಯರು, ಆಗಾಗ ಪ್ರೆಸ್ ಕ್ಲಬ್ಬಿನ ಕಾರ್ಯಕ್ರಮಗಳಿಗೆ ಕೂಡ ಬರುವವರು. ಅವರ ದೈಜಿ ವರ್ಲ್ಡ್ ಕೂಡ ಇವತ್ತು ಒಂದು ವಿದೇಶದಲ್ಲಿ ಮಾತ್ರ ನಮ್ಮ ಮಂಗಳೂರಿನ ಸುದ್ದಿಗಳನ್ನು ಮುಟ್ಟಿಸುವಂಥ ಒಂದು ದೊಡ್ಡ ಕೆಲಸ ಮಾಡ್ತಾ ಇದೆ. ನಾನು ವಾಲ್ಟರ್ ನಂದಳಿಕೆ ಸರನ್ನು ಕೂಡ ಭಾಳ ಗೌರವದಿಂದ ಸ್ವಾಗತ ಮಾಡಿಕೊಂಡು ಅವರನ್ನು ಪುಷ್ಪರಾಜರವರು ಗೌರವಿಸಬೇಕು ಎಂದು ವಿನಂತಿ ಮಾಡ್ತಾ ಇದ್ದೇನೆ. ಮತ್ತೊಮ್ಮೆ ತಮ್ಮೆಲ್ಲರನ್ನ ಗೋಷ್ಠಿಗೆ ಸ್ವಾಗತ ಮಾಡಿಕೊಳ್ತಿದ್ದೇನೆ. ಧನ್ಯವಾದಗಳು ಹರೀಶ್ ಅವರಿಗೆ. ಈಗ ನಾವು ನೇರವಾಗಿ ವಿಷಯ ಮಂಡನೆಯತ್ತ ತೆರಳ್ತಾ ಇದ್ದೇವೆ. ಮೊದಲಿಗೆ
ವಿಜಯ ಕರ್ನಾಟಕ ಸ್ಥಾನೀಯ ಸಂಪಾದಕರಂತ ಶ್ರೀಯುತ ರವೀಂದ್ರ ಶೆಟ್ಟಿ ಅವರು ಪ್ರಸ್ತುತ ಹಾಗೂ ಭವಿಷ್ಯದ ಮಾಧ್ಯಮದ ಬಗ್ಗೆ ವಿಚಾರ ಮಂಡನೆ ಮಾಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂಥ ರವಿ ಹೆಗ್ಡೆ ಅವರಿಗೆ ಮತ್ತು ನನ್ನ ಗೋಷ್ಠಿಯಲ್ಲಿ ಮತ್ತೊಬ್ಬರು ವಿಷಯ ಮಂಡನೆ ಮಾಡಲಿರುವ ವಾಲ್ಟರ್ ನಂದಲಿಕೆ ಅವರಿಗೆ ಸ್ವಾಗತವನ್ನು ಕೋರ್ತಾ, ಹರೀಶ್ ರೈ ಅವರಿದೆ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ, ವಿದ್ಯಾರ್ಥಿಗಳಿಗೆ ಈಗ ಭಾಷಣದ ಸಮಯ ಅಲ್ಲ, ನನಗೆ ಚೆನ್ನಾಗಿ ಗೊತ್ತಿದೆ. ಭಾಷಣ ಕೇಳೋದು ಎಷ್ಟು ಕಷ್ಟ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಾನು ವರದಿಗಾರನಾಗಿದ್ದೆ. ಎಲ್ಲ ಕಾರ್ಯಕ್ರಮಗಳಿಗೆ ಹೋಗುವಾಗ ನಾವು ಅನಿವಾರ್ಯವಾಗಿ ಭಾಷಣಗಳನ್ನ ಕೇಳಬೇಕಾಗ್ತದೆ. ಅದು ತುಂಬ ಕಷ್ಟದ ಕೆಲಸ. ಭಾಷಣ ಮಾಡೋದು ಸುಲಭ, ಕೇಳೋದು ತುಂಬ ಕಷ್ಟ. ಇಷ್ಟು ಹೊತ್ತು ಸಹಕಾರ ಮಾಡಿದಿರಿ. ಆ್ಯಕ್ಚುಲಿ ಇದು ಪ್ರಮುಖ ಗೋಷ್ಠಿಯದ್ದು ಪ್ರಮುಖ ವಿಷಯ. ನಾನು ಅತ್ಯಂತ ಸಂಕ್ಷಿಪ್ತವಾಗಿ ವಿಷಯವನ್ನು ಮಂಡನೆ ಮಾಡ್ತೇನೆ. ಅದರ ನಂತರ ರವಿ ಹೆಗ್ಡೆ ಅವರು ಅದನ್ನು ಒಂದು ದಿಕ್ಸೂಚಿ ಭಾಷಣವನ್ನು ಕೂಡ ಮಾಡ್ತಾರೆ. ನಿಮಗೆ ಅದು ಭವಿಷ್ಯಕ್ಕೆ ತುಂಬ ಪ್ರಯೋಜನ ಆಗ್ಬೋದು. ಪ್ರಸ್ತುತ ಮತ್ತು ಭವಿಷ್ಯದ ಮಾಧ್ಯಮದ ಬಗ್ಗೆ ಮಾತಾಡಲಿಕ್ಕೆ ಇಲ್ಲಿ ಹೇಳಿದ್ದಾರೆ. ಬಹುಶಃ ಇದು ಚರ್ಚೆಗೆ ಆಗಬೇಕಾದ ಮತ್ತು ನೀವೆಲ್ಲ ಅದನ್ನು ತಿಳ್ಕೊಳ್ಬೇಕಾದ ವಿಷಯ. ನಾನು ಒಂದು ಉದಾಹರಣೆಯೊಂದಿಗೆ ಆರಂಭಿಸ್ತೇನೆ. ಒಂದು ಊರಿನಲ್ಲಿ ಬರಗಾಲ ಇತ್ತು. ಅಲ್ಲಿ ಎಲ್ಲರೂ ಊರಿನವರು ಒಟ್ಟು ಸೇರಿ ಒಂದು ಪ್ರಾರ್ಥನೆ ಮಾಡುವ, ಮಳೆಗಾಗಿ ಪ್ರಾರ್ಥನೆ ಮಾಡುವ ಅಂತ ಸೇರ್ತಾರೆ. ಆವಾಗ ಒಂದು ಪುಟ್ಟ ಬಾಲಕ ಅಲ್ಲಿ ಬರ್ತಾನೆ. ಅವನ ಕೈಯಲ್ಲಿ ಕೊಡೆ ಇರುತ್ತೆ. ಅದು ಆ ಬಾಲಕನ ವಿಶ್ವಾಸ, ಮಳೆ ಬರಬಹುದು ಅನ್ನುವ ವಿಶ್ವಾಸ. ಒಬ್ಬ ಅಪ್ಪ ತನ್ನ 1 ವರ್ಷದ ಮಗುವನ್ನು ಮೇಲಕ್ಕೆ ಹೀಗೆ ಚುಮ್ಮಿ ಹೀಗೆ ಹಿಡ್ಕೊಳ್ತಾನೆ. ಆ ಮಗು ನಗ್ತಾ ಇರ್ತದೆ. ಆ ಮಗುವಿಗೆ ಆ ಅಪ್ಪನ ಮೇಲೆ ಭರವಸೆ, ಕೆಳಗೆ ನನ್ನನ್ನು ಬಿಡುವುದಿಲ್ಲ ಅನ್ನುವ ಒಂದು ಭರವಸೆ. ನಾವೆಲ್ಲರೂ ರಾತ್ರಿ ಮಲಗುತ್ತೇವೆ. ನಾಳೆ ಬೆಳಿಗ್ಗೆ ಎದ್ದೇಳ್ತೇವೋ ನಮಗೂ ಯಾರಿಗೂ ಗೊತ್ತಿಲ್ಲ. ಆದರೆ ನಾವೆಲ್ಲರೂ ಕೂಡ ಅಲಾರಾಮ್ ಇಡ್ತೇವೆ, ನಾಳೆ ಬೆಳಿಗ್ಗೆ ಇಷ್ಟು ಗಂಟೆಗೆ ಎದ್ದೇಳಬೇಕು ಅಂತ. ಅದು ನಮ್ಮ ನಂಬಿಕೆ. ಈ ವಿಶ್ವಾಸ, ಈ ಭರವಸೆ, ಈ ನಂಬಿಕೆ, ಇದು ಮೂರೂ ಕೂಡ ಮಾಧ್ಯಮ ಕ್ಷೇತ್ರದಲ್ಲಿ ಮತ್ತು ಪತ್ರಕರ್ತರಲ್ಲಿ ದೂರ ಆಗ್ತಾ ಇದೆ ಅನ್ನುವ ಒಂದು ಆತಂಕ ನಾವು ನಮ್ಮನ್ನು ವಿಮರ್ಶೆ ಮಾಡಬೇಕಾದ ಸಂದರ್ಭ ಇದು. ಈ ಮೂರನ್ನು ಕೂಡ ಉಳಿಸಿಕೊಂಡ್ರೆ, ವಿಶ್ವಾಸಾರ್ಹತೆಯನ್ನು ಉಳಿಸಿಕೊಂಡ್ರೆ ನಮ್ಮ ಮಾಧ್ಯಮ ಭವಿಷ್ಯದಲ್ಲಿ ಇನ್ನೂ ಚೆನ್ನಾಗಿ ಕೆಲಸ ಮಾಡುವ ಅವಕಾಶ ಇದೆ ಅಂತ ಹೇಳ್ತಾ, ಮಾಧ್ಯಮದ ಭವಿಷ್ಯವನ್ನು ತಿಳ್ಕೊಳ್ಬೇಕಾದ್ರೆ ಪ್ರಸ್ತುತತೆಯನ್ನು ನಮಗೆ ಗೊತ್ತಿದೆ. ನಾವು ಮಾಧ್ಯಮದ ಪೂರ್ವವನ್ನು ಕೂಡ ತಿಳ್ಕೊಳ್ಬೇಕಾಗ್ತದೆ ಸ್ವಲ್ಪ ಮಟ್ಟಿಗೆ. ನಿಮ್ಗೆ ಗೊತ್ತಿರ್ಬೋದು ಮಾಧ್ಯಮದ ಬೆಳವಣಿಗೆ ಹೇಗೆ ಆಯಿತು ಅಂತ ಗೊತ್ತಿರ್ಬೋದು. ಆರಂಭದಲ್ಲಿ ಮಾಧ್ಯಮ ಹೇಗೆ ಬಂತು ಅಂದರೆ, ಅದು ಇಟಲಿಯ ವೆನಿಸ್ ನಗರದಲ್ಲಿ ಒಂದು ಗೋಡೆಯಲ್ಲಿ ವಿಷಯವನ್ನು ಬರೀತಾ ಇದ್ರು. ಅದನ್ನು ಎಲ್ಲರೂ ಬಂದು ಓದ್ತಾ ಇದ್ರು. ಸ್ವಲ್ಪ ಮುಂದೆ ಹೋದಾಗ ಓದುವುದಕ್ಕೆ ಒಂದು ಗೆಜೆಟ್ ಅಂತ ನಾಣ್ಯವನ್ನು ಕೊಡಬೇಕು ಅಂತ ಹೇಳಿದರು. ಹಾಗೆ ಆ ಗೆಜೆಟ್ ನಾಣ್ಯವನ್ನು ಕೊಡುವುದು, ಓದುವುದು, ವಿಷಯವನ್ನು ತಿಳ್ಕೊಳ್ಳೋದು, ಅಂದರೆ ಸತ್ಯ ವಿಷಯವನ್ನು ತಿಳಿಸ್ಕೊಳ್ಳೋಕ್ಕೋಸ್ಕರ ಈ ವಿಷಯ ಬಂತು, ಈ ಒಂದು ಮಾಧ್ಯಮ ಬಂತು. ಅದಕ್ಕಾಗಿ ಅದರ ಮುಂದೆ ಗೆಜೆಟ್ ಅನ್ನುವ ಪತ್ರಿಕೆಗಳು ಬಂತು. ನಿಮಗೆಲ್ಲ ಗೊತ್ತಿರ್ಬೋದು. ನಮ್ಮ ಭಾರತಕ್ಕೆ ಬೆಂಗಾಲ್ ಗೆಜೆಟ್ ನಿಮ್ಗೆ ಗೊತ್ತಿರ್ಬೋದು. ಜೇಮ್ಸ್ ಅಗಸ್ಟಿ ಸಿಕ್ಕಿ ಅವರು ಪತ್ರಿಕೆಯನ್ನು ತಂದರು. ಆ ಸಂದರ್ಭದಲ್ಲಿ ಏನಿತ್ತು, ಪ್ರಭುತ್ವದ ವಿರುದ್ಧ ಅಥವಾ ಪ್ರಭುತ್ವವನ್ನು ಸರಿಪಡಿಸಬೇಕು ಅನ್ನೋ ಉದ್ದೇಶದಿಂದ ಪ್ರಭುತ್ವದ ಎಚ್ಚರಿಕೆಯನ್ನು ಮೂಡಿಸುವ ದೃಷ್ಟಿಯಿಂದ ಆ ಪತ್ರಿಕೆಗಳು ಬರ್ತಾ ಇತ್ತು. ಆವಾಗ ಏನಾದರೂ ತಪ್ಪು ಮಾಡಿದರೆ ಅವ್ರಿಗೇನು ಮಾಡ್ತಾಯಿದ್ರು ಅಂದರೆ ದೇಶದಿಂದ ಗಡೀಪಾರು ಮಾಡ್ತಾಯಿದ್ರು. ಆವಾಗ ಕೂಡ ಪತ್ರಿಕೆಯ ವಿರುದ್ಧ ಒಂದು ವ್ಯವಸ್ಥೆಗಳಿತ್ತು, ದೇಶದಿಂದಲೇ ಗಡೀಪಾರು ಮಾಡ್ತಾಯಿದ್ರು. ಅದರ ನಂತರದಲ್ಲಿ ನಾವು ನಮ್ಮ ಮಂಗಳೂರು ಸಮಾಚಾರ, ಅಂದರೆ ಕನ್ನಡದ ದಿನಪತ್ರಿಕೆ ಆರಂಭವಾದ್ದು ಮಂಗಳೂರಿನಿಂದ, ಮಂಗಳೂರು ಸಮಾಚಾರ ಅನ್ನೋದು ನಿಮ್ಗೆ ಗೊತ್ತಿರ್ಬೋದು. ಫಾದರ್ ಹರ್ಮನ್ ಮೊಗ್ಲಿಂಗ್ ಅವರು ಅದನ್ನು ಆರಂಭಿಸಿದರು. ಆವಾಗ ಒಂದು ಅವರ ಉದ್ದೇಶ ಏನಿತ್ತು, ಸತ್ಯ ವಿಷಯಗಳನ್ನು, ಮಾಹಿತಿಯನ್ನು ಜನರಿಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಆ ಪತ್ರಿಕೆಯನ್ನು ಆರಂಭಿಸಿದರು. ಹೀಗೆ ಸತ್ಯ ವಿಷಯಗಳು ತಿಳಿಸ್ಕೋಸ್ಕರ ಈ ಪತ್ರಿಕೆಗಳು ಆರಂಭದಲ್ಲಿ ಶುರುವಾಯಿತು. ಅದರ ನಂತರ ಇದು ಬೇರೆ ಬೇರೆ ಆಯಾಮಗಳನ್ನು ಪಡೆದುಕೊಂಡಿತು.
ಇನ್ನೂ ಸ್ವಲ್ಪ ಮುಂದೆ ಹೋಗುವಾಗ ಸ್ವಾತಂತ್ರ್ಯ ಚಳವಳಿ ನಿಮ್ಗೆ ಗೊತ್ತಿರ್ಬೋದು. ಸ್ವಾತಂತ್ರ್ಯದಲ್ಲಿ ಕೂಡ ಅನೇಕ ಪತ್ರಿಕೆಗಳು ಆಯಿತು. ಆಗ ಒಂದೇ ಉದ್ದೇಶ ಇದ್ದದ್ದು. ಆಗ ಪತ್ರಿಕೆಗಳು ಒಂದು ಉದ್ದೇಶ ಇತ್ತು. ಆ ಉದ್ದೇಶ ಒಂದೇ ಇದ್ದದ್ದು ಅಂದರೆ ಸ್ವಾತಂತ್ರ್ಯ ಪಡ್ಕೊಳ್ಬೇಕು ಅಂತ. ಅದರ ನಂತರ ಅನೇಕ ಪತ್ರಿಕೆಗಳು ಕೆಲಸ ಮಾಡಿದವು. ಆವಾಗ ಏನು ಉದ್ದೇಶ ಇತ್ತು? ನಮ್ಮ ಅಭಿವೃದ್ಧಿ ಆಗಬೇಕು, ಬೇರೆ ಬೇರೆ ರಂಗದಲ್ಲಿ ನಾವು ಮೇಲೆ ಹೋಗಬೇಕು ಅನ್ನೋ ಬೇರೆ ಬೇರೆ ಉದ್ದೇಶ ಇಟ್ಟುಕೊಂಡು ಒಂದು ಸದುದ್ದೇಶದಿಂದ ಪತ್ರಿಕೆಗಳು ಆರಂಭ ಆಯಿತು ಅಥವಾ ಅದು ಮುಂದುವರಿಯಿತು. ಪತ್ರಿಕೆಗಳು ಹೀಗೆ ಮುಂದುವರಿತಾ ಒಂದು ಹಂತದಲ್ಲಿ ಪತ್ರಿಕಾ ರಂಗ ಪತ್ರಿಕೋದ್ಯಮ ಆಯಿತು. ಪತ್ರಿಕೋದ್ಯಮ ಆಗುವಾಗ ಏನಾಯಿತು ಅಂದರೆ, ಯಾವುದೇ ಉದ್ಯಮ ನೀವು ತಗೊಂಡ್ರೂ ಕೂಡ ಅದರಲ್ಲಿ ಲಾಭ ನಷ್ಟದ ಒಂದು ಲೆಕ್ಕಾಚಾರಗಳು ಶುರುವಾಯಿತು. ಆ ಲಾಭ ನಷ್ಟದ ಲೆಕ್ಕಾಚಾರಗಳು ಶುರುವಾಗುವಾಗ ನಮಗೆ ನಮ್ಮ ಮೂಲ ಉದ್ದೇಶಗಳು, ವಿಶ್ವಾಸಾರ್ಹತೆ ಇದೆಲ್ಲವೂ ಒಂದು ಪ್ರಶ್ನಾರ್ಥಕ ಚಿಹ್ನೆಯಾಗಿ ನಮಗೆ ಕಾಡಲಿಕ್ಕೆ ಶುರುವಾಯಿತು. ಯಾವುದು ಪ್ರಶ್ನಾರ್ಥಕ ಚಿಹ್ನೆಗಳು ಕಾಡ್ತಾ ಇದೆ ಅನ್ನೋದನ್ನು ನಾವು ಒಪ್ಕೊಳ್ಬೇಕಾಗಿದೆ. ಇಲ್ಲಿ ನಾನು ಏನು ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೇನೆ ಅದೆಲ್ಲ ನನ್ನ ವೈಯಕ್ತಿಕ ಅನಿಸಿಕೆಗಳು, ಯಾವುದೇ ನಮ್ಮ ಸಂಸ್ಥೆಗೆ ಸಂಬಂಧಿಸಿದ ಅನಿಸಿಕೆಗಳಲ್ಲ. ಇದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಲಿ. ಈಗ ಈ ಲಾಭ ನಷ್ಟದ ಲೆಕ್ಕಾಚಾರಗಳು ಬಂದಾಗ ಪತ್ರಿಕೆಗಳು ಬೇರೆ ಬೇರೆ ಆಯಾಮಗಳನ್ನು ಪಡ್ಕೊಂಡವು. ಅದು ಈ ಒಂದು ಕವಲು ದಾರಿಯಲ್ಲಿ ಇರುವಾಗಲೇ ನಮಗೆ ಸೋಷಲ್ ಮೀಡಿಯಾದ ಎಂಟ್ರಿ ಆಯಿತು. ನಿಮ್ಗೆ ಗೊತ್ತಿರ್ಬೋದು, ಸುಮಾರು 2002ರಲ್ಲಿ ಆರ್ಕುಟ್ ಅಂತ ಒಂದು ಸಾಮಾಜಿಕ ಜಾಲತಾಣ ನಿಮ್ಗೆ ಗೊತ್ತಿರ್ಬೋದು ಕೆಲವರಿಗೆ ಶುರುವಾಯಿತು. ಈ ಸಂದರ್ಭದಲ್ಲಿ ಪತ್ರಿಕೆಗಳು ಮುಗಿದೇ ಹೋಯಿತು, ಅಥವಾ ಟಿ ವಿ ಬಂದಾಗ ಪತ್ರಿಕೆಗಳು ಮುಗಿದೇ ಹೋಯಿತು ಅನ್ನುವ ಒಂದು ಆತಂಕ ಇತ್ತು. ಹಾಗೆ ಆಗಲಿಲ್ಲ. ಆರ್ಕುಟ್ ಅಂತಹ ಸೋಷಿಯಲ್ ಮೀಡಿಯಾಗಳು ಬಂದಾಗ ಪತ್ರಿಕೆ ದೊಡ್ಡ ಸವಾಲಾಗ್ತದೆ ಅಂತ ಇತ್ತು. ಅದು ಆಗಲಿಲ್ಲ. ಯಾಕೆ ಆಗಲಿಲ್ಲ ಅಂದರೆ ಅಲ್ಲಿಯೂ ಕೂಡ ಬಹಳ ಕಾಂಪಿಟೇಷನ್ ಇತ್ತು. 2006ರಲ್ಲಿ ಫೇಸ್ಬುಕ್ ಬಂತು, ಟ್ವಿಟರ್ ಬಂತು, ಬೇರೆ ಬೇರೆ ಮಾಧ್ಯಮಗಳು ಬಂತು, ಸೋಷಿಯಲ್ ಮೀಡಿಯಾದ ಮತ್ತೊಂದು ಮುಖಗಳೆಲ್ಲ ಬಂತು. ಆದರೆ ಅದು ಕೂಡ ವ್ಯಾಪಕವಾಗಿ ಹರಡುವಲ್ಲಿ ಯಶಸ್ವಿ ಆಯಿತು. ಮತ್ತು ನಮ್ಮ ಸಿಟಿಸನ್ ಜರ್ನಲಿಸಮ್ ಅನ್ನೋ ಒಂದು ಪರಿಕಲ್ಪನೆ ಏನಿತ್ತು ಅದು ಜೋರಾಗಿ ಆ ಮೂಲಕವಾಗಿ ಆಗಲಿಕ್ಕೆ ಶುರುವಾಯಿತು. ಆರ್ಕುಟ್ 2014ರಲ್ಲಿ ಬಂದಾಯಿತು. ಕಾರಣ ಏನು ಅಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ತುಂಬ ಕಾಂಪಿಟೇಷನ್ ಇದೆ, ತಂತ್ರಜ್ಞಾನದ ಅಪ್ಗ್ರೇಡೇಷನ್ ಇದೆ. ಅದಕ್ಕೆ ಆ ಕಂಪನಿಗೆ ಅದನ್ನು ಸಾಧ್ಯ ಆಗಲಿಲ್ಲ ಮಾಡಲಿಕ್ಕೆ. ಹಾಗೆ ಅದು ಬಂದಾಯಿತು. ಅದರ ನಂತರ ಸುಮಾರು 2009ರಲ್ಲಿ ನಿಮ್ಮ ವಾಟ್ಸಪ್ ಅನ್ನುವ ಒಂದು ಆ್ಯಪ್ ಬಂತು. ಈ ಆ್ಯಪ್ ನಾವು ಪ್ರತಿನಿತ್ಯ ಎಲ್ಲರೂ ವಿದ್ಯಾರ್ಥಿಗಳಿಂದ ಸೇರಿ ಎಲ್ಲರೂ ಕೂಡ ರಾತ್ರಿ ಮಲಗುವಾಗ ಕೊನೆಗೆ ನೋಡುವಂಥದ್ದು ಮತ್ತು ಬೆಳಿಗ್ಗೆ ಎದ್ದ ತಕ್ಷಣ ಪ್ರಥಮವಾಗಿ ನೋಡುವಂತಹ ಒಂದು ಆ್ಯಪ್ ಆಗಿ ಪರಿಣಮಿಸಿದೆ. ಈ ರೀತಿ ಸೋಷಿಯಲ್ ಮೀಡಿಯಾಗಳ ನಡುವೆ ಮಾಧ್ಯಮಗಳು, ವಿಶೇಷವಾಗಿ ಮುದ್ರಣ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮಗಳು ಪೈಪೋಟಿಯಲ್ಲಿ ಕೆಲಸ ಮಾಡುವ ಸಂದರ್ಭ ಪ್ರಸ್ತುತ ಇದೆ. ಅನೇಕ ಸುಳ್ಳುಗಳ ಸಂತೆಯ ನಡುವೆ ನಾವು ಸತ್ಯವನ್ನು ಹುಡುಕಿಕೊಡುವಂಥ ಜವಾಬ್ದಾರಿ ನಮ್ಮ ಮಾಧ್ಯಮಕ್ಕಿದೆ. ಅದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ, ನಿಮಗೆಲ್ಲರಿಗೂ ಗೊತ್ತಿದೆ. ಈ ಒಂದು ಹಂತದಲ್ಲಿರುವಾಗ ಇದು ಪ್ರಸ್ತುತ ಪರಿಸ್ಥಿತಿ. ಆದರೆ ಭವಿಷ್ಯದ ಪರಿಸ್ಥಿತಿಯನ್ನು ಊಹಿಸುವುದು ನಿಮಗೆ ಸಾಧ್ಯ ಆಗ್ತದೆ. ಈಗ ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಆಯಾಮಗಳು ಬರಬಹುದು. ಆದರೆ ಮಾಧ್ಯಮ ಕೂಡ ಬೇರೆ ಬೇರೆ ಆಯಾಮಗಳಲ್ಲಿ ಕೆಲಸ ಮಾಡಿ ಪರಿಣಾಮಕಾರಿಯಾಗಿ ಕೆಲಸ ಮಾಡತಕ್ಕಂಥ ಶಕ್ತಿಯನ್ನು ಹೊಂದಿದೆ. ಯಾಕೆಂದರೆ ಅದರಲ್ಲಿ ವಿಶ್ವಾಸಾರ್ಹತೆ ಇದೆ, ಒಂದು ಬದ್ಧತೆ ಇದೆ, ಒಂದು ಭದ್ರವಾದ ವ್ಯವಸ್ಥೆ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಅನೇಕ ಮಂದಿ ಆ ವಿಷಯವನ್ನು ಉಲ್ಲೇಖ ಮಾಡಿದರು. ಅದಕ್ಕೆ ಇಂಥ ಒಂದು ಸಿಸ್ಟಮ್ ಅಂತ ಇಲ್ಲ. ಬಟ್ ಇಲ್ಲಿ ನಮ್ಮ ಮಾಧ್ಯಮ, ವೃತ್ತಿ ಮಾಧ್ಯಮ, ಇದು ದೃಶ್ಯ ಮಾಧ್ಯಮ ಇರ್ಬೋದು ಅಥವಾ ನಮ್ಮ ಮುದ್ರಣ ಮಾಧ್ಯಮ ಇರ್ಬೋದು, ಅದರಲ್ಲಿ ಒಂದು ವ್ಯವಸ್ಥೆ ಇದೆ, ಅದಕ್ಕೆ ಒಂದು ನಿಯಮ ಇದೆ. ಇದೆಲ್ಲವನ್ನು ಪಾಲಿಸಿದಾಗ ಮಾತ್ರ ಸಶಕ್ತವಾಗಿ ಒಂದು ಮಾಧ್ಯಮ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವಂಥ ಜವಾಬ್ದಾರಿ ಎಲ್ಲ ಪತ್ರಕರ್ತರಿಗೂ ಇದೆ. ಇನ್ನು ಸೋಷಿಯಲ್ ಮೀಡಿಯಾ ಈಗ ಈ ಕಾಲಘಟ್ಟ ಹೇಗಿದೆ ಅಂದರೆ ಒಂದು ವೈರಲ್ ಯುಗ ಅಂತ ಹೇಳ್ಬೋದು. ಈಗ ವೈರಲ್ ಯುಗ. ಈ ವೈರಲ್ ಯುಗದಲ್ಲಿ ನಾವು ಅತ್ಯಂತ ಶ್ರದ್ಧೆಯಿಂದ, ನಿಷ್ಠೆಯಿಂದ ಮತ್ತು ವಿಶ್ವಾಸಾರ್ಹತೆಯಿಂದ ಕೆಲಸ ಮಾಡಬೇಕಾದ ಸವಾಲು ಎಲ್ಲ ಪತ್ರಕರ್ತರಿಗಿದೆ. ಮುಂದೆ ಬರುವಂಥ ಎಲ್ಲ ಯುವ ಪೀಳಿಗೆ ಪತ್ರಕರ್ತರಿಗೂ ಕೂಡ ಇದೆ. ಅದನ್ನು ಮಾಡಿಕೊಂಡು ನಾವು ಭವಿಷ್ಯದಲ್ಲಿ ಒಳ್ಳೆಯ ಪತ್ರಿಕೆಗಳನ್ನು, ಒಳ್ಳೆಯ ದೃಶ್ಯ ಮಾಧ್ಯಮವನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಹೆಚ್ಚಿನ ವಿಷಯಗಳನ್ನು ಇನ್ನು
ನಮ್ಮ ಇಬ್ಬರು ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ, ಅವರು ಮಂಡನೆ ಮಾಡ್ತಾರೆ. ಸುದೀರ್ಘವಾಗಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಈ ವೈರಲ್ ಯುಗದಲ್ಲಿರುವ ನಮ್ಮ ಈ ಸಂದರ್ಭದಲ್ಲಿ ಈ ಸೋಷಿಯಲ್ ಮೀಡಿಯಾ ಅನ್ನುವ ಈ ಒಂದು ವ್ಯವಸ್ಥೆಗೆ ಒಂದು ಕಾನೂನಾತ್ಮಕವಾದ ಒಂದು ನಿಯಂತ್ರಣ ಅಗತ್ಯ ಇದೆ. ಅದನ್ನು ಸರ್ಕಾರದ ಮಟ್ಟದಲ್ಲಿ ಮಾಡುವ ಯೋಜನೆಗಳನ್ನು ಹಾಕ್ಕೊಳ್ಳುವ ಅಗತ್ಯ ಇದೆ ಅಂತ ಹೇಳ್ತಾ, ಇದನ್ನು ನಿಯಂತ್ರಣ ಮಾಡಿದರೆ ಅದನ್ನು ಪಾಸಿಟಿವ್ ಆಗಿ ಬಳಸ್ಕೊಂಡ್ರೆ ನಮಗೂ ಪೂರಕ ಆಗತ್ತೆ ಮತ್ತು ಸಮಾಜಕ್ಕೂ ಪೂರಕ ಆಗ್ತದೆ ಅಂತ ಹೇಳ್ತಾ, ಅದಕ್ಕೊಂದು ನಿಯಂತ್ರಣ ಬರಲಿ ಮತ್ತು ಇದಕ್ಕೆ ನಮ್ಮ ಇರುವಂಥ ವ್ಯವಸ್ಥೆಗೆ ಹೆಚ್ಚು ವಿಶ್ವಾಸಾರ್ಹತೆ ಬರಲಿ, ಹೆಚ್ಚು ಬದ್ಧತೆ ಬರಲಿ. ನಮ್ಮ ಹಿಂದಿನ ಪತ್ರಕರ್ತರ ಹಾಗೆ ಅದಕ್ಕೊಂದು ನಾವೊಂದು ಪ್ರಾಮಾಣಿಕವಾಗಿ ಕೆಲಸ ಮಾಡೋ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಮಾತಿನಿಂದ ವಿರಮಿಸ್ತೇನೆ. ನಮಸ್ತೆ. ಧನ್ಯವಾದಗಳು ಶ್ರೀಯುತ ರವೀಂದ್ರ ಶೆಟ್ಟಿ ಅವರಿಗೆ. ಬಹಳ ಚುಟುಕಾದ ಅಗತ್ಯವಾಗಿ ಬೇಕಾದಂತಹ ಕೆಲವು ವಿಚಾರಗಳನ್ನು ಮುಂದಿಟ್ಟು ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಧನ್ಯವಾದಗಳು ಸರ್. ಮುಂದೆ ಶ್ರೀಯುತ ವಾಲ್ಟರ್ ನಂದಳಿಕೆ, ವ್ಯವಸ್ಥಾಪಕ ಸಂಪಾದಕರು ದೈಜಿಪಾಳ್ಡೆ. ತಮಗೆಲ್ಲ ಗೊತ್ತಿದೆ, ಪ್ರೈವೇಟ್ ಚಾಲೆಂಜ್ ಮೂಲಕ ಇಡೀ ಮನೆ ಮಾತಾದಂತಹ ಒಬ್ಬರು ಸ್ಟಾರ್ ಕಲಾವಿದರು, ರಂಗಭೂಮಿ ಕಲಾವಿದರು ಶ್ರೀಯುತ ಅರವಿಂದ್ ಬೋಳಾರ್ ಅವರನ್ನು, ಸ್ಟಾರ್ ನಟರನ್ನು ತನ್ನ ಚಾನೆಲ್ಗೆ ಕರೆಸಿ ಆರಂಭಿಸಿದ ಈ ಒಂದು ಪ್ರೈವೇಟ್ ಚಾನೆಲ್ಜ್ ವಾಲ್ಟರ್ ನಂದಳಿಕೆ ಅವರನ್ನು ಕೂಡ ಜೊತೆಗೆ ಸ್ಟಾರ್ ಮಾಡಿದೆ. ಹಾಗಾಗಿ ಅವರ ಮಾತುಗಳಿಗೆ ನಾವೀಗ ಕಿವಿಯಾಗೋಣ ಸರ್. ಈಗ ಬಹುಶಃ ಅರವಿಂದ್ ಬೋಳರ್ ಬಂದರೂ ಕೂಡ ನೀವು ಯಾರು ಕೂತ್ಕೊಳ್ಳಿಕ್ಕಿಲ್ಲ. ಇಲ್ಲಿ ಟೈಮ್ ಆಗಿದೆ, ಹಸಿವಾಗಿದೆ, ಜೋರಾಗಿ ಹಸಿವಾದವ ಮಕ್ಕಳೆಲ್ಲ ಹೋಗಿದ್ದಾರೆ. ಪಾಪ ನೀವು ಇಲ್ಲಿ ಮಾತುಗಳನ್ನು ಕೇಳಲಿಕ್ಕೆ ಕೂತ್ಕೊಂಡಿದ್ದೀರಾ ಅಥವಾ ಹೊರಗೆ ಹೋಗ್ಲಿಕ್ಕೆ ನಾಚಿಗೆ ಆಗ್ತದಂತ ಕೂತ್ಕೊಂಡಿದ್ದೀರಾ ಗೊತ್ತಿಲ್ಲ. ಆದ್ರೆ ನಿಮ್ಮನ್ನ ಎಲ್ಲ ಸ್ಟೂಡೆಂಟ್ಸ್ ಯಾರೆಲ್ಲ ಕೂತ್ಕೊಂಡಿದ್ದೀರಾ ಅಪ್ರಿಷಿಯೇಟ್ ಮಾಡ್ತೇನೆ. ಒಂದು ಜೋರಾದ ಕೈ ಚಪ್ಪಾಳೆ ನಿಮಗೆ. ದಿಸ್ ಈಸ್ ದ ಸ್ಪಿರಿಟ್. ಸ್ಟೂಡೆಂಟ್ ಸ್ಪಿರಿಟ್ ಅಂದ್ರೆ ಹೀಗಿರಬೇಕು. ನಾನು ಒಂದು ದಿವಸಕ್ಕೆ 23 ಗಂಟೆ ಉಪವಾಸ ಮಾಡ್ತೇನೆ, ಪ್ರತಿದಿನ ಅಲ್ಲ, ವರ್ಷಕ್ಕೆ ಒಮ್ಮೆ. ಆದ್ರೆ ಈಗ ನಿಮಗೆ ಒಂದು 2 ಗಂಟೆ ಲೇಟ್ ಆದ್ರೆ ಕಷ್ಟ ಆಗ್ತದೆ, ನನ್ಗೆ ಗೊತ್ತು. ವೇದಿಕೆಯಲ್ಲಿ ಶ್ರೀ ರವಿ ಹೆಗ್ಡೆ ಅವರಂತಹ ಒಬ್ಬ ಶ್ರೇಷ್ಠ ಜರ್ನಲಿಸ್ಟ್, ಟಿವಿ ಮತ್ತು ಮುದ್ರಣ ಮಾಧ್ಯಮದಲ್ಲಿ ಬಹಳಷ್ಟು ಪಳಗಿದ ಹಿರಿಯ ಪತ್ರಕರ್ತರೊಂದಿಗೆ ಒಂದು ವೇದಿಕೆ ಹಂಚಿಕೊಳ್ಳುವುದು ನನ್ನ ಪಾಲಿಗೆ ಬಂದ ಸೌಭಾಗ್ಯ ಅಂತ ನಾನು ಅನಿಸ್ಕೊಳ್ತಾ ಇದ್ದೇನೆ. ಹಾಗೇನೆ ರವೀಂದ್ರ ಶೆಟ್ಟರು ನಮ್ಮ ಆತ್ಮೀಯರು, ವಿಜಯ ಕರ್ನಾಟಕದವರು. ಮತ್ತು ಇಲ್ಲಿ ನೀವು ಮಕ್ಕಳು ಮತ್ತು ಎಲ್ಲ ಪತ್ರಕರ್ತರು ಹಿರಿಯರು ನೆರೆದಿದ್ದೀರಾ. ನಾನು ನಿಮ್ಮನ್ನ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗುವುದಿಲ್ಲ, ಆದ್ರೆ ದಿಕ್ಸೂಚಿ ಭಾಷಣ ಮಾಡಲಿರುವಂತಹ ಶ್ರೀ ರವಿ ಹೆಗ್ಡೆ ಅವರ ಮಾತನ್ನ ಕೇಳಬೇಕಾದ್ರೆ ಅಟ್ಲೀಸ್ಟ್ ಒಂದು 75% ಹಾಲ್ ಫುಲ್ ಆಗಿರ್ಬೇಕು. ಒಂದು ವೇಳೆ ನನ್ನ ಮಾತು ಮುಗಿದ ನಂತರ ನಿಮಗೆ ನಿಜವಾಗ್ಲೂ ಹಸಿವಾಗಿದೆ ಅಂತ ಆದ್ರೆ ಎಲ್ಲರೂ ಊಟ ಮಾಡಿ ಬಂದು ವಾಪಸ್ ಬನ್ನಿ, ಕೂತ್ಕೊಳ್ಳಿ. ಯಾಕೆಂದ್ರೆ ಅವರು ಬಹಳ ದೂರದಿಂದ ಬಂದಿದ್ದಾರೆ. ಅವರ ಅಮೂಲ್ಯ ಸಮಯವನ್ನ ಯಾರು ಕೂಡ ಇಲ್ಲಿ ವೇಸ್ಟ್ ಮಾಡಬಾರದು. ಟಿವಿ ಕ್ಯಾಮರಾಕ್ಕೆ ಕೇವಲ ಭಾಷಣ ಸೀಮಿತ ಅಲ್ಲ. ನಾನು ಆತ್ಮೀಯರೇ, ಇವತ್ತು ನಿಮ್ಮ ಫೇವರೆಟ್, ನಮ್ಮ ಸ್ಟೂಡೆಂಟ್ಸ್ ಯಾರಿದ್ದಾರೆ ಇಲ್ಲಿ, ನಿಮ್ಮ ಎಲ್ಲ ಫೇವರೆಟ್ ಸಬ್ಜೆಕ್ಟ್ ಏನೆಂದ್ರೆ ಆನ್ಲೈನ್ ಮೀಡಿಯಾ ಅಲ್ವಾ? ಯಾರೆಲ್ಲ ನಮ್ಮ ಜರ್ನಲಿಸಂ ಸ್ಟೂಡೆಂಟ್ಸ್ ಇಲ್ಲಿದ್ದಾರೆ ಕೈ ಎತ್ತಿ. ವಾವ್, ಜರ್ನಲಿಸಂ ಸ್ಟೂಡೆಂಟ್ಸ್ ನೀವು ಇಷ್ಟು ಜನ ಇಲ್ಲಿ ಇದ್ದೀರಾ. ನಾನು 1999ರಲ್ಲಿ ನನಗೆ ಆವಾಗ 26 ವರ್ಷ, ಫಸ್ಟ್ ಟೈಮ್ ಇಂಟರ್ನೆಟ್ ಬಗ್ಗೆ ಗೊತ್ತಾದದ್ದು ಆವಾಗ. ನಾನು ದುಬೈಯಲ್ಲಿದ್ದೆ. ಆವಾಗ ಡಯಲ್ ಅಪ್ ಅಂತ ಒಂದು ಇಂಟರ್ನೆಟ್ ಏನು ಸ್ಪೀಡ್ ಇತ್ತು. ಈಗ ವೈಫೈ 3G 4G 5G ನೆಕ್ಸ್ಟ್ 6G ಗೊತ್ತುಂಟಲ್ಲ. ಡಯಲ್ ಅಪ್ ಅಂತ ಇತ್ತು. ಡಯಲ್ ಅಪ್ ಅನ್ನ ಇಂಟರ್ನೆಟ್ಗೆ ಕನೆಕ್ಟ್ ಮಾಡಬೇಕಿದ್ರೆ ಕುಯ್ 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 ಅಂತ 1 ನಿಮಿಷ ಬೇಕಿತ್ತು ಅದು ಆನ್ ಮಾಡಲಿಕ್ಕೆ. ಅದರಲ್ಲಿ ಒಂದು ಫೋಟೋ ಅಪ್ಲೋಡ್ ಮಾಡಬೇಕಿದ್ರೆ ಅದು ನಾವು ಊಟಕ್ಕೆ ಏನು ಅನ್ನವನ್ನ ಅಕ್ಕಿಯನ್ನ ಇಟ್ಟು ಮತ್ತೆ ಮುಕ್ಕಾಲು ಗಂಟೆ ನಂತರ ಬಂದ್ರೆ ಕನೆಕ್ಟ್ ಆಗ್ತಿತ್ತು, ಅಷ್ಟು ಸ್ಪೀಡ್ ಇತ್ತು ಅದರದ್ದು. ಸೊ ಆ ಟೈಮಲ್ಲಿ 2001ರಲ್ಲಿ ನಾನು ದೈಜಿ ವರ್ಲ್ಡ್ ಎಂಬ ವೆಬ್ಸೈಟ್ ಅನ್ನ ಆವಾಗ ಸ್ಟಾರ್ಟ್ ಮಾಡಿದ್ದೆ. ಈ ವರ್ಷ 25ನೇ ವರ್ಷಕ್ಕೆ ಕಾಲಿಡ್ತದೆ. ನಾನು ಪತ್ರಿಕೆಯ ಬಗ್ಗೆ ಅಥವಾ ಟಿವಿಯ ಬಗ್ಗೆ ಮಾತಾಡೋದಕ್ಕಿಂತ ಹೆಚ್ಚು ಅಥವಾ ಮಹತ್ವವಾಗಿ ನಾನು ಈ ಆನ್ಲೈನ್ ಮೀಡಿಯಾದ ಬಗ್ಗೆ ಒಂದು ಕೇವಲ 5 ನಿಮಿಷದಲ್ಲಿ ಮಾತಾಡ್ತೇನೆ. ನಾನು ಹೇಳಿದೆ 2000ನಲ್ಲಿ ಡಯಲ್ ಅಪ್ ಎರದಲ್ಲಿ ಆವಾಗ
ಜಾಸ್ತಿ ಪಾಪ್ಯುಲರ್ ಇದ್ದದ್ದು ಏನು ಗೊತ್ತಾ ನಿಮಗೆ? ನೀವೆಲ್ಲ ಮಕ್ಕಳು ಇರ್ಲಿಕ್ಕಿಲ್ಲ. ಹಾಟ್ ಮೇಲ್ ಅಂತ ಯಾರಾದ್ರೂ ಕೇಳಿದ್ದೀರಾ? ಹಾಟ್ ಮೇಲ್ ಇಲ್ಲಲ್ವಾ? ಈಗ ಜಿಮೇಲ್ ಇದೆ ಅಲ್ವಾ? ಆವಾಗ ಹಾಟ್ ಮೇಲ್ ಅಂತ ಇತ್ತು. ನಾವು ಇಂಟರ್ನೆಟ್ ತೆಗೆದುಕೊಂಡ ಫಸ್ಟಿಗೆ ಒಂದು ಹಾಟ್ ಮೇಲಿಗೆ ಫ್ರೀ ಸಬ್ಸ್ಕ್ರೈಬ್ ಮಾಡೋದು. ಯಾರ ಹತ್ರ ಹಾಟ್ ಮೇಲ್ ಇದೆ ಅಲ್ವಾ, ಅವ ದೊಡ್ಡ ಜನ. ಹಾಟ್ ಮೇಲ್ ಇದ್ದವ ಊರಿಗೆ ದೊಡ್ಡವ. ಸೊ ನಾನು ಹಾಟ್ ಮೇಲ್ ಅನ್ನು ಆನ್ ಮಾಡಿ ನನ್ನ ಫ್ರೆಂಡ್ಸ್ಗೆ ಕೆಲವರಿಗೆ ಹೇಳುವುದು, ನೀನು ಕೂಡ ಹಾಟ್ ಮೇಲ್ ಓಪನ್ ಮಾಡು ಅಂತ. ಅವ್ರಿಗೆ ಏನಂತ ಗೊತ್ತಿಲ್ಲ. ಫೈನಲಿ ನಮ್ಮೊಬ್ಬ ಫ್ರೆಂಡ್ ಇದ್ದ, ಕುಮಾರ್ ಅಂತ. ಅವ ಮಂಗಳೂರಿನವ, ದುಬೈಯಲ್ಲಿದ್ದ. ಅವನ ಹತ್ರ ಮನೆಯಲ್ಲಿ ಕಂಪ್ಯೂಟರ್ ಇತ್ತು, ಆದ್ರೆ ಹಾಟ್ ಮೇಲ್ ಇರಲಿಲ್ಲ. ಅವನಿಗೆ ಹೇಳಿದೆ, ಎಂತ ಮಾರೆ ನೀನು ಒಂದು ಹಾಟ್ ಮೇಲ್ ಓಪನ್ ಮಾಡು ಅಂತ. ಅವನು ಏನು ಟ್ರೈ ಮಾಡಿದ. ಕೊನೆಗೆ ಒಂದು ದಿನ ರಾತ್ರಿ 11 ಗಂಟೆಗೆ ನನಗೆ ಕಾಲ್ ಮಾಡ್ತಾನೆ. ರಾತ್ರಿ, ವಾಲ್ಟರ್, ನೀನ್ ಹೇಳಿದಾಗೆ ಮಾಡಿದ್ದೇನೆ. ಏನ್ ಮಾಡಿದ್ದಿ? ಇಮೇಲ್ ಓಪನ್ ಮಾಡಿದ್ದೇನೆ, ಹಾಟ್ ಮೇಲ್. ಏನು ಹೆಸರು ಕೇಳಿದೆ ನಾನು. ಅವ ಹೇಳಿದು, ನಾನು ಕುಮಾರ್ mangalore@hotmail.com ಅಂತ ಮಾಡಿದ್ದೇನೆ, ನನ್ನ ಪಾಸ್ವರ್ಡ್ 123456 ಅಂತ ಹೇಳಿದ. ಅಂದ್ರೆ ಆವಾಗ ಅಷ್ಟು ಇನ್ನೋಸೆಂಟ್ ಇದ್ರು ಎಲ್ರು. ಇಮೇಲ್ನ ಜೊತೆಗೆ ಪಾಸ್ವರ್ಡ್ ಕೂಡ ಹೇಳ್ತಿದ್ರು. ಈಗ ನಿಮ್ಮ ಒಂದೊಂದು ಇಮೇಲ್ನ ಪಾಸ್ವರ್ಡ್ ನೋಡಿದ್ರೆ ಸುಮಾರು 15 ಡಿಜಿಟ್ ಇರ್ಬೋದಲ್ವಾ? ಒಂದು ವಾಕ್ಯ ನೆನಪಿಡಿ ಅಂತ ಹೇಳಿದ್ರೆ ನಿಮ್ಗೆ ಅರ್ಥ ಆಗ್ಲಿಕ್ಕಿಲ್ಲ, ಆದ್ರೆ ಎಷ್ಟು 25 ಶಬ್ದಗಳ ಪಾಸ್ವರ್ಡ್ ಮಾತ್ರ ತುಂಬಾ ನೆನಪಿರಬಹುದು. ಸೊ ಆ ಟೈಮು ಅಷ್ಟು ಇನ್ನೋಸೆಂಟ್ ಇತ್ತು. ನೆಕ್ಸ್ಟ್ ಯಾವತ್ತು ಸೋಷಿಯಲ್ ಮೀಡಿಯಾ ಬಂತ ಆ ತನಕ ಜರ್ನಲಿಸಮ್ ಅಲ್ಲಿ ಒಂದು ಚಾಲೆಂಜ್ ಇತ್ತು, ಒಂದು ಫನ್ ಇತ್ತು. ಆ ತನಕ ಫೇಕ್ ನ್ಯೂಸ್ ಅಂತ ನಾನು ಕೇಳಿದ್ದು ಬಹಳ ಕಡಿಮೆ. ಈವನ್ ಆನ್ಲೈನ್ ಅಲ್ಲಿ ಅಷ್ಟು ಭಯ ಕೂಡ ಇತ್ತು ಎಂದು ಸುಳ್ಳು ಸುದ್ದಿಯನ್ನ ಹರಡ್ಲಿಕ್ಕೆ. ಆದ್ರೆ ಯಾವಾಗ 2007 ನಂತರ ಯೂಟ್ಯೂಬ್ ಬಂತ, ತದನಂತರ ಫೇಸ್ಬುಕ್ ಬಂತ, ಕಂಟ್ರೋಲು ಎಲ್ಲ ನಮ್ಮ ಕೈಯಿಂದ ಹೋಯ್ತು. ಏನಾಯ್ತಂದ್ರೆ ಈಗ ಜರ್ನಲಿಸಮ್ಗೆ ಬರುವವರು ಐದರ್ ದೇ ಆರ್ ಪ್ಯಾಷನೇಟ್ ಅಬೌಟ್ ಜರ್ನಲಿಸಮ್, ರೈಟ್? ಯಾರಿಗೆ ಜರ್ನಲಿಸಮ್ ಅಲ್ಲಿ ಆಸಕ್ತಿ ಇದೆ ಅವರು ಜರ್ನಲಿಸಮ್ಗೆ ಬರ್ತಾರೆ. ನನ್ನಂತವರು, ನಾನು ಕ್ವಾಲಿಫೈಡ್ ಜರ್ನಲಿಸ್ಟ್ ಅಲ್ಲ, ನಾನು ಜರ್ನಲಿಸಮ್ ಮಾಸ್ ಮೀಡಿಯಾ ಏನು ಮಾಡಲಿಲ್ಲ. ಆದ್ರೆ ನಂದು ಪ್ಯಾಷನ್ ಚಿಕ್ಕಂದಿನಿಂದ ಇತ್ತು. ಅದಕ್ಕಾಗಿ ಬಹುಶಃ ಒಂದು ಮಾಧ್ಯಮ ಸಂಸ್ಥೆಯನ್ನ ನಾನು ಈಗ ನಡೆಸ್ತೇನೆ. ಸೆಕೆಂಡ್, ಕ್ವಾಲಿಫೈಡ್ ಲೈಕ್ ಯು. ನೀವು ಕಾಲೇಜಿಗೆ ಹೋಗಿ ಜರ್ನಲಿಸಮ್ ಅಲ್ಲಿ ಡಿಗ್ರಿ ಮಾಡ್ತೀರಾ, ಪೋಸ್ಟ್ ಗ್ರಾಜುಯೇಷನ್ ಮಾಡ್ತೀರಾ, ನಾಳೆ ಪ್ರೊಫೆಷನಲ್ ಜರ್ನಲಿಸ್ಟ್ ಆಗ್ತೀರಾ. ಐದರ್ ಯು ಹ್ಯಾವ್ ಟು ಬಿ ಪ್ಯಾಷನೇಟ್ ಆರ್ ಪ್ರೊಫೆಷನಲ್. ಆದ್ರೆ ಈಗ ಅದು ಎರಡು ಬೇಡ, ಖಾಲಿ ಒಂದು ಮೊಬೈಲ್ ಇದ್ರೆ ಸಾಕು. ಮೊಬೈಲ್ ಇದ್ರೆ ನೀವೇ ಜರ್ನಲಿಸ್ಟ್. ಕಂಟೆಂಟ್ ಕ್ರಿಯೇಟ್ ಮಾಡುವುದು ನೀವು, ಬರೆಯುವುದು ನೀವು, ಎಡಿಟ್ ಮಾಡುವುದು ನೀವು, ಪಬ್ಲಿಷ್ ಮಾಡುವುದು ನೀವು, ಕಮೆಂಟ್ ಮಾಡುವುದು ಕೂಡ ನೀವೇ. ಯಾಕೆಂದ್ರೆ 10 ಫೇಕ್ ಅಕೌಂಟ್ ಇರ್ತದೆ, ಕಮೆಂಟ್ ಮಾಡುವುದು ಕೂಡ ಅವರೇ. ಮತ್ತೆ ಪಬ್ಲಿಷ್ ಮಾಡಿ ಲಾಸ್ಟಿಗೆ ಯಾರು ಇಲ್ಲದಿದ್ರೆ ಓದುಗರು ಕೂಡ ನೀವೇ. ದಿಸ್ ಇಸ್ ದ ರಿಯಾಲಿಟಿ ಟುಡೇ. ಯಾಕೆಂದ್ರೆ ಯಾರ ಹತ್ರ ಮೊಬೈಲ್ ಇದೆ, ಯಾರ ಹತ್ರ ಒಂದು ಫೇಸ್ಬುಕ್ ಅಥವಾ ಯೂಟ್ಯೂಬ್ ಅಕೌಂಟ್ ಇದೆ, ಅವರು ಎಲ್ಲರೂ ಕೂಡ ಜರ್ನಲಿಸ್ಟ್ ಆಗಿ ಬಿಟ್ಟಿದ್ದಾರೆ. ಇದು ನಮಗೆ ಇವತ್ತಿಗೆ ಚಾಲೆಂಜ್. ನೀವೆಲ್ಲ ಇಷ್ಟು ಕಷ್ಟಪಟ್ಟು ಕಲಿತೀರಾ. ನಿಮ್ಮ ಚಾಲೆಂಜ್ ಏನೆಂದ್ರೆ, ನಂಬರ್ 1 ಚಾಲೆಂಜ್ ನಾಳೆ ಏನೆಂದ್ರೆ, ನೀವು ಪ್ರೊಫೆಷನಲ್ ಜರ್ನಲಿಸ್ಟ್ ಆಗಿ ನಾಳೆ ಒಬ್ಬ ಅಮೆಚೂರ್ ಜರ್ನಲಿಸ್ಟ್ ನೊಂದಿಗೆ ನೀವು ಕಾಂಪೀಟ್ ಮಾಡಬೇಕಾಗ್ತದೆ. ಯಾಕೆಂದ್ರೆ ಇವತ್ತಿನ ಕಾಲದಲ್ಲಿ ಕ್ವಾಲಿಟಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ನಮ್ಮ ವ್ಯೂವರ್ಸ್. ಇನ್ಸ್ಟೆಡ್ ಆಫ್ ದಾಟ್, ವ್ಯೂಸ್, ನಂಬರ್ ಆಫ್ ವ್ಯೂಸ್, ನಂಬರ್ ಆಫ್ ಲೈಕ್ಸ್, ಶೇರ್ಸ್, ಕಮೆಂಟ್ಸ್, ಕೇವಲ ನಂಬರ್ ಗೇಮಿಗೆ ಈಗಿನ ಮಾಧ್ಯಮ ಬೆನ್ನು ಬಿದ್ದಿದೆ. ಬೇಕಾದ್ರೆ ಯಾರು ಕೂಡ ನೋಡಿ, ನಮ್ಮ ದೈಜಿ ವರ್ಲ್ಡ್ ಅಲ್ಲಿ ಈಗಲ್ಲ, ಒಂದು 7-8 ವರ್ಷಗಳ ಹಿಂದೆ ನನ್ನೊಬ್ಬ ಫ್ರೆಂಡ್ ಹೇಳ್ತಿದ್ರು, ನಾನು ದೈಜಿ ವರ್ಲ್ಡ್ ಅನ್ನ ಎಲ್ಲ ನ್ಯೂಸ್ ಅನ್ನ ಓದ್ತೇನೆ, ಆದ್ರೆ ಯಾವ ನ್ಯೂಸ್ ಆರ್ಟಿಕಲ್ಗೆ ಜಾಸ್ತಿ ಕಮೆಂಟ್ ಇದೆಯಾ ಅದನ್ನ ಮಾತ್ರ ನಾನು ಚೆನ್ನಾಗಿ ಓದ್ತೇನೆ ಅಂತ ಹೇಳುವುದು ಅವರು. ಅಂದ್ರೆ ಅದರ ಅರ್ಥ ಏನೆಂದ್ರೆ, ನಂಬರ್ ನೀವು ತೋರಿಸಿದ್ರೆ, ಒಂದು ಆರ್ಟಿಕಲ್ ಅಲ್ಲಿ ಒಂದು 100 ಕಮೆಂಟ್ ಅಂತ ತೋರಿಸಿದ್ರೆ ಅದನ್ನ ಜನ ನೋಡ್ತಾರೆ. ಆದ್ರೆ ರಿಯಲಿ ಅದು ಕ್ವಾಲಿಟಿಯಾ, ನಿಜ ನ್ಯೂಸಾ, ಅಲ್ವಾ ಒಳ್ಳೆಯ ನ್ಯೂಸಾ, ಹೆಲ್ಪ್ಗೆ ಆಗುವುದ ನ್ಯೂಸಾ, ಅದನ್ನ ನಾವು ಡಿಸೈಡ್ ಮಾಡ್ಲಿಕ್ಕೆ ಹೋಗುವುದಿಲ್ಲ. ಆದ್ರಿಂದ ಈ ಸೋಷಿಯಲ್ ಮೀಡಿಯಾ ಟೈಮಲ್ಲಿ ನಾವು ಮತ್ತು ನೀವು ಇಬ್ರು ಸೇರಿ, ಈಗ ರವೀಂದ್ರ ಶೆಟ್ಟರು ಹೇಳಿದ್ರು, ಏನು ಸತ್ಯದ ಅನ್ವೇಷಣೆಯಲ್ಲಿ ನಾವು ಹುಡುಕಿಕೊಂಡು ಹೋದ್ರೆ ಎಲ್ಲಿ ಸತ್ಯ ಸಿಗ್ತದೆ ಅಂತ ಗೊತ್ತಿಲ್ಲ. ಆ ನಂಬಿಕೆ, ಆ ಭರವಸೆ ನಮ್ಮ ಮೇಲೆ ಇಟ್ಟಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ನಾವು ಕಾಪಾಡ್ತೇವೆ ಅಂತ ಗೊತ್ತಿಲ್ಲ. ಆದ್ರೆ ನಿಮ್ಗೆಲ್ರಿಗೂ ಈ ಸ್ಟೂಡೆಂಟ್ಸ್ ಒಂದು ಮಾತನ್ನ ಹೇಳ್ತೇನೆ, ನಿಮ್ಗೆ ಆಲ್ರೆಡಿ ಗೊತ್ತಿದ್ರೆ ನೀವು ಅದನ್ನ ದಯಮಾಡಿ
ಇನ್ನೊಮ್ಮೆ ಕೇಳಿ. ಈ ಮೀಡಿಯಾದಲ್ಲಿ 5 ಜನರೇಷನ್ ಅನ್ನ ನಾವು ಟಾರ್ಗೆಟ್ ಮಾಡ್ತೇವೆ ರೀಡರ್ಶಿಪ್ಗೆ. ಅದು ಟಿವಿ ಇರಲಿ, ರೇಡಿಯೋ ಇರಲಿ, ಪ್ರಿಂಟ್ ಇರಲಿ, ಆನ್ಲೈನ್ ಇರಲಿ ಅಥವಾ ಯಾವುದೇ ಮೀಡಿಯಾ ಇರಲಿ, 5 ಜನರೇಷನ್ ಅನ್ನ ನಾವು ಟಾರ್ಗೆಟ್ ಮಾಡ್ತೇವೆ. 5 ಜನರೇಷನ್ ಯಾವುದಂತ ಗೊತ್ತಾ ನಿಮಗೆ? ನಂಬರ್ 1 ಜನರೇಷನ್ ಬೇಬಿ ಬೂಮರ್ಸ್ ಅಂತ. ಯಾರಿಗೆಲ್ಲ ಗೊತ್ತು ಬೇಬಿ ಬೂಮರ್ಸ್ ಅಂದ್ರೆ ಏನಂತ? ಎಸ್, ಒಬ್ರಿಗೆ. ಬೇಬಿ ಬೂಮರ್ಸ್ ಅಂದ್ರೆ ಯಾರು 60 ಇಯರ್ ಅಂಡ್ ಅಬವ್ ಇದ್ದಾರೆ ಅವರನ್ನ ಬೇಬಿ ಬೂಮರ್ಸ್ ಜನರೇಷನ್ ಅಂತ ಕರಿತೇವೆ. ಅವರು ಜಾಸ್ತಿಯಾಗಿ ಡಿಪೆಂಡ್ ಆಗುವುದು ಪ್ರಿಂಟ್ ಮೀಡಿಯಾ ಅಥವಾ ಟಿವಿ ಮೀಡಿಯಾ. ಇದ್ದಾರೆ, ಆನ್ಲೈನ್ ಮೀಡಿಯಾದಲ್ಲಿ ಕೂಡ ಇದ್ದಾರೆ. ಆದರೆ ಅಬವ್ 60 ಇಯರ್ ಓಲ್ಡ್ಗೆ ನಾವು ಬೂಮರ್ ಏನು ಬೇಬಿ ಬೂಮರ್ ಅಂತ ಹೇಳ್ತೇವೆ. ಸೆಕೆಂಡ್ ಜನರೇಷನ್ ಎಕ್ಸ್. ಜನರೇಷನ್ ಎಕ್ಸ್ ನ ಏಜ್ ಲಿಮಿಟ್ ಗೊತ್ತಾ ನಿಮಗೆ? ಫ್ರಮ್ ಏಜ್ 45 ಅಂಡ್ 60 ಈ ನಡುವೆ ಯಾರು ರೀಡರ್ಸ್ ವ್ಯೂವರ್ಸ್ ಇದ್ದಾರೆ ಅವರನ್ನ ಜನರೇಷನ್ ಎಕ್ಸ್ ಅಂತ ಹೇಳ್ತಾರೆ. ನಾನು ಆ ಜನರೇಷನ್ ಎಕ್ಸ್ ಅಲ್ಲಿ ಇದ್ದೇನೆ. ಅವರು ಪ್ರಿಂಟ್ ಮೀಡಿಯಾದಿಂದ ಅವರ ಟ್ರಾನ್ಸಿಷನ್ ಇರ್ತದಲ್ಲ ಡಿಜಿಟಲ್ ಮೀಡಿಯಾಕ್ಕೆ, ಆ ಏಜಿಗೆ ನಾವು ಏನ್ ಹೇಳ್ತೇವೆ? ಜನರೇಷನ್ ಎಕ್ಸ್ ಅಂತ ಹೇಳ್ತೇವೆ. ಮೂರನೇದು ಜನರೇಷನ್ ವೈ. ಜನರೇಷನ್ ವೈ ಅಂದ್ರೆ ಏಜ್ 29 ಇಂದ 44 ತನಕ. ಈ ಏಜ್ಗೆ ನಾವು ಟಾರ್ಗೆಟ್ ಮಾಡುವುದಕ್ಕೆ ಜನ್ ವೈ ಅಂತ ಹೇಳ್ತೇವೆ. ಇವರು ಏನಾಗಿದ್ದಾರೆ ಅಂದ್ರೆ ಇಂಟರ್ನೆಟ್ ಬರುವಾಗ ಅವರು ಕೂಡ ಹುಟ್ಟಿಕೊಂಡಿದ್ದಾರೆ. ನಮ್ಮ ದೇಶದಲ್ಲಿ ಇಂಟರ್ನೆಟ್ ಬರುವಾಗ ಅವರು ಹುಟ್ಟಿದ್ದಾರೆ. ಸೊ ಅವರಿಗೆ ಆ ಪ್ರೀವಿಯಸ್ ನಮ್ಮಂತ ಕಷ್ಟ ಗೊತ್ತಿಲ್ಲ. ಸೊ ಜನರೇಷನ್ ವೈ. ದೆನ್ ಜನರೇಷನ್, ನಾನು ಝಡ್ ಅಂತ ಹೇಳ್ತೇನೆ, ಕೆಲವರು ಝಿ ಅಂತ ಹೇಳ್ತಾರೆ, ಯಾವುದು ಸತ್ಯ ಅಂತ ಗೊತ್ತಿಲ್ಲ. ಆದ್ರೆ ಜನರೇಷನ್ ಝಿ ಅಥವಾ ಜನರೇಷನ್ ಝಡ್ ಇದರ ಏಜ್ ಇಂಟ್ರೆಸ್ಟಿಂಗ್ ಇದೆ, 13 to 28. ನಿಮ್ಮಲ್ಲಿ ಹೆಚ್ಚಿನವರು ಈಗ ಜನರೇಷನ್ ಝಿ ಅಲ್ಲಿದ್ದೀರಿ ಅಲ್ವಾ ಸ್ಟೂಡೆಂಟ್ಸ್? ಜನರೇಷನ್ ಝಿ ಅಲ್ಲಿದ್ದೀರಿ. ನಿಮಗೆ ಈಗ ಏನಂದ್ರೆ ನಿಮ್ದು ಫಸ್ಟ್ ಪ್ರಯಾರಿಟಿ ಮೊಬೈಲ್. ನೀವು ಮೊಬೈಲ್ ನ್ಯೂಸ್ ಅನ್ನ, ಮೊಬೈಲ್ ಕಂಟೆಂಟ್ ಅನ್ನ ಜಾಸ್ತಿ ಕನ್ಸ್ಯೂಮ್ ಮಾಡ್ತೀರಿ. ಮತ್ತೆ ನಿಮಗೆ ಪೇಷನ್ಸ್ ಎಂಬುದಿಲ್ಲ. ನಿಮಗೆ ಕೇವಲ ವಾಟ್ಸ್ಆಪ್ ನ ಸ್ಟೇಟಸ್ ಅಥವಾ 90 ಸೆಕೆಂಡ್ ನ ರೀಲ್, ಯೂಟ್ಯೂಬ್ ನ 3 ಮಿನಿಟ್ ಶಾರ್ಟ್ಸ್ ಮಾತ್ರ ನಿಮಗೆ ಇಂಟ್ರೆಸ್ಟ್. ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ reading or watching lengthy news. Right or wrong? Majority of you will agree with me. And there is one more generation that is called generation alpha. Generation alpha is from 0 to 13. ಈ 0 to 13 ಏನಂದ್ರೆ ಮುಂದೆ ನಾನು ಡೆಫಿನೆಟ್ಲಿ ಹೇಳ್ತೇನೆ, ಅವರಿಗೆ ಕೈಯಲ್ಲಿ ಪೆನ್ ಹಿಡಿಯುವ ಚಾನ್ಸೇ ಇಲ್ಲ. ಅವರು ಓದುವುದೇ ಈಗ ಸ್ಕ್ರೀನ್ ನ ಮೇಲೆ. ಮೊಬೈಲ್ ಸ್ಕ್ರೀನ್ ಇರಲಿ, ಟಿವಿ ಸ್ಕ್ರೀನ್ ಇರಲಿ ಅಥವಾ ಯಾವುದೇ ಸ್ಕ್ರೀನ್ ಇರಲಿ, ಅಲ್ಲಿಂದ ಅವರು ಸ್ಟಡಿ ಮಾಡ್ತಾರೆ. ಯಾಕೆಂದ್ರೆ ಅವರಿಗೆ ಎಲ್ಲಾನು ಗೊತ್ತಿದೆ, ಎಲ್ಲ ಅಡ್ವಾನ್ಸ್ಡ್ ಡಿಜಿಟಲ್ ಫೆಸಿಲಿಟಿ ಅವರಿಗೆ ಇದೆ. ಸೊ ಈಗ ಮೀಡಿಯಾ, ನೀವು ನಾಳೆ ಜರ್ನಲಿಸಂ ನಿಮ್ಮ ಕೋರ್ಸ್ ಆಗಿ ನೀವು ಟಿವಿ ಅಥವಾ ಯಾವುದೇ ಮಾಧ್ಯಮಕ್ಕೆ ಬಂದ್ರೆ ಈ 5 ನೆನಪಿಟ್ಕೊಳ್ಳಿ. ಈ 5 ಜನರೇಷನ್ ಆಡಿಯನ್ಸ್ ಅನ್ನ ಹೇಗೆ ಅಟ್ರಾಕ್ಟ್ ಮಾಡೋದು, ಅವರಿಗೆ ಹೇಗೆ ಎಜುಕೇಟ್ ಮಾಡೋದು, ಅವರನ್ನ ಹೇಗೆ ಕ್ಯಾಪ್ಚರ್ ಮಾಡೋದು, ಅದು ನಿಮ್ಮ ಮನಸ್ಸಿನಲ್ಲಿರಲಿ. ಸೊ ನಾನು ನಿಮ್ಮ ಹತ್ರ ಇವತ್ತು ಹೇಳುವುದು, ಪ್ರಸ್ತುತ ಇವತ್ತಿನ ಆನ್ಲೈನ್ ಮಾಧ್ಯಮದ ಚಾಲೆಂಜ್ ಏನೆಂದ್ರೆ ಫೇಕ್ ನ್ಯೂಸ್. ಅದರ ಬಗ್ಗೆ ಆಲ್ರೆಡಿ ನಮಗೆ ಗೊತ್ತು, ನಾನು ಅದನ್ನ ನಿಮಗೆ ಜಾಸ್ತಿ ಡೀಟೇಲ್ಡ್ ಆಗಿ ಹೇಳಬೇಕಂತ ಇಲ್ಲ. ಸೆಕೆಂಡ್ಲಿ, ನಮ್ಮ ಆನ್ಲೈನ್ ಮೀಡಿಯಾ ಇರಲಿ ಅಥವಾ ಇವತ್ತಿನ ಮಾಧ್ಯಮದಲ್ಲಿ ನಾವು ಫೇಸ್ ಮಾಡುವಂಥದ್ದು ಏನೆಂದ್ರೆ ಈ ಕಾಂಪಿಟಿಷನ್. ಈ ಕ್ವಾಲಿಫೈಡ್ ಜರ್ನಲಿಸ್ಟ್ ಏನಿದ್ದಾರೆ ಅವರು ಅಮೆಚೂರ್ ಜರ್ನಲಿಸ್ಟ್ ನೊಂದಿಗೆ ಒಂದು ಕಾಂಪೀಟ್ ಮಾಡುವಂತ ಒಂದು ಪ್ರಸಂಗ ನಮ್ಮ ಮುಂದೆ ಬಂದು ನಿಂತಿದೆ. ಮತ್ತು ಥರ್ಡ್, ನಾವು ಪ್ರೆಸ್ನ ಓನರ್ ಆಗಲಿ, ನಮ್ಮ ಮೀಡಿಯಾದ ಓನರ್ ಆಗಲಿ ಅಥವಾ ಯಾರು ಇನ್ಚಾರ್ಜ್ ಆಗಲಿ, ರೆವೆನ್ಯೂ ಒಂದು ಚಾಲೆಂಜ್ ಆಗಿದೆ. ಯಾಕೆಂದ್ರೆ ಇವತ್ತು ತುಂಬಾನೇ ಫ್ರೀ ಕಂಟೆಂಟ್ ನಮಗೆ ಆನ್ಲೈನ್ ಅಲ್ಲಿ ಸಿಗ್ತದೆ. ಆದ್ರಿಂದ ಕೆಲವು ನ್ಯೂಸ್ ಪೇಪರ್ ನೋಡಬಹುದು, ಅದು ಸಬ್ಸ್ಕ್ರಿಪ್ಷನ್ ಬೇಸ್ ಆನ್ಲೈನ್ ಅಲ್ಲಿ ಸೇಲ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ದಿ ಹಿಂದೂ ನ್ಯೂಸ್ ಪೇಪರ್ ಇರಲಿ ಅಥವಾ ಇಂಡಿಯನ್ ಎಕ್ಸ್ಪ್ರೆಸ್ ಇರಲಿ, ಅವರ ಹತ್ರ ಫುಲ್ ಕಂಟೆಂಟ್ ನೀವು ಓದಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡಬೇಕು, ವರ್ಷಕ್ಕೆ ಇಷ್ಟೇ ಹಣವನ್ನ ಕಟ್ಟಬೇಕು. ದೆನ್ ಕ್ವಾಲಿಟಿ ವರ್ಸಸ್ ನಂಬರ್ ನಾನು ಹೇಳಿದೆ. ಮತ್ತು ಕೊನೆಗೆ ನಾಯ್ಸ್ ವರ್ಸಸ್ ಡಿಸ್ರಪ್ಷನ್ ಇವತ್ತಿನ ಇನ್ನೊಂದು ಚಾಲೆಂಜ್. ಟಿವಿ ಚಾನೆಲ್ ಅಲ್ಲಿ ನೋಡಿ, 9 ಗಂಟೆಗೆ ನಾಯ್ಸ್ ಬಿಟ್ರೆ ಬೇರೆ ಏನನ್ನು ಕೂಡ ನಮಗೆ ಕೇಳಲಿಕ್ಕೆ ಆಗುದಿಲ್ಲ. ಸೊ ಇದು ಕೂಡ ನಿಮಗೆ ಮುಂದೆ ಹೋಗುವಾಗ ಒಂದು ಚಾಲೆಂಜ್. ಸೊ ಮುಂದೆ
ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮ್ಮ ಕಾಲಿನ ಬುಡಕ್ಕೆ ಬಂದು ನಿಂತಿದೆ. ಸೊ ಎಲ್ಲ ಸ್ಟೂಡೆಂಟ್ಸ್ ಹತ್ರ ನಾನು ಇಷ್ಟೇ ಹೇಳ್ತೇನೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಸ್ ಹಿಯರ್, ಇಟ್ ಈಸ್ ಗೋಯಿಂಗ್ ಟು ರೂಲ್. ಇಫ್ ಯು ಡು ನಾಟ್ ಲರ್ನ್, do not understand artificial intelligence, you are going to be an illiterate journalist, I will tell you. So if you don't know about AI, start learning, use learning, because it will help you. And I wish you all the best. ಸರ್, ರವಿ ಹೆಗ್ಡೆ ಅವರು ನನ್ಗೆ ಗೊತ್ತಿಲ್ಲ ಈಗ ಮಾತಾಡ್ತಾರಾ ಅಥವಾ ಸ್ವಲ್ಪ ಹಾಲ್ ಫುಲ್ ಆದ್ಮೇಲೆ ಮಾತಾಡ್ತಾರ ಅಂತ ಗೊತ್ತಿಲ್ಲ. ಈ ಅವಕಾಶಕ್ಕಾಗಿ ಧನ್ಯವಾದಗಳು. ನಾನು ಕೆಲವು ಪಾಯಿಂಟ್ಸ್ ಅನ್ನ ಈ ಟೈಮ್ ಲಿಮಿಟ್ ನ ಮಧ್ಯೆ ನಿಮಗೆ ಹೇಳಿದೆ. ಸೊ ಜಸ್ಟ್ ಒಂದು 30-40% ನಿಮ್ಮ ಹತ್ರ ಶೇರ್ ಮಾಡಿದೆ. ಮುಂದೆ ಅವಕಾಶ ಸಿಕ್ಕಾಗ ಬಹುಶಃ ಫುಲ್ ಫಾರ್ಮ್ ಅಲ್ಲಿ ನಿಮ್ಮ ಹತ್ರ ಮಾತಾಡುವಂತ ಅವಕಾಶ ಸಿಗ್ಲಿ ಅಂತ ಹೇಳಿ ಈ ಅವಕಾಶಕ್ಕಾಗಿ ಪ್ರೆಸ್ ಕ್ಲಬ್ಗೆ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಜೈ ಹಿಂದ್. ಧನ್ಯವಾದಗಳು ಶ್ರೀಯುತ ವಾಲ್ಟರ್ ನಲ್ಕೆ ಅವರಿಗೆ. ಪ್ರಸ್ತುತ ಸೋಷಿಯಲ್ ಮೀಡಿಯಾದಲ್ಲಿ, ಅದರಲ್ಲೂ ಫೇಕ್ ನ್ಯೂಸುಗಳ ಸುಳಿಯಲ್ಲಿ ಮಾಧ್ಯಮಗಳು ಹೇಗೆ ಸಿಲುಕಿಕೊಂಡಿವೆ ಎನ್ನುವಂಥದ್ದನ್ನು ಬಹಳ ಸೂಚ್ಯವಾಗಿ ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ತಮಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ನಾವು ರವಿ ಹೆಗಡೆಯವರು ಊಟದ ವಿರಾಮದ ನಂತರ ಸಮಾರೋಪ ಸಮಾರಂಭದಲ್ಲಿ ದಿಕ್ಸೂಚಿ ಭಾಷಣವನ್ನು ಮಾಡ್ತೇನೆ ಅಂತೇಳಿ ಹೇಳಿದರು. ಯಾಕಂದರೆ ಅವರ ಮಾತುಗಳು ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಬೇಕಾಗಿರುವಂಥದ್ದು. ಹಾಗಾಗಿ ಎಲ್ಲರೂ ಊಟದ ವಿರಾಮಕ್ಕೆ ಈಗ ತೆರಳೋಣ. ಬಳಿಕ ಸಮಾರೋಪ ಸಮಾರಂಭದಲ್ಲಿ ರವಿ ಹೆಗಡೆಯವರು ದಿಕ್ಸೂಚಿ ಭಾಷಣವನ್ನು ಮಾಡಲಿಕ್ಕಿದ್ದಾರೆ. ಅದರ ಎಡೆಯಲ್ಲಿ ಪುಟ್ಟದಾದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇದೇ ವೇದಿಕೆಯಲ್ಲಿ ಮುಂದುವರಿಲಿಕ್ಕಿದೆ. ಧನ್ಯವಾದಗಳು. ಈಗ ವಂದನಾರ್ಪಣೆ ಕಾರ್ಯಕ್ರಮ ಇಬ್ರಾಹಿಂ ಅಡ್ಕಸ್ಥಳ ಅವರಿಂದ. ಆತ್ಮೀಯರೇ, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸುವರ್ಣ ಸಂಭ್ರಮ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಏರ್ಪಡಿಸಲಾಗಿರುವ ವಿಚಾರಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಕನ್ನಡಪ್ರಭ ಹಾಗೂ ಸುವರ್ಣ ನ್ಯೂಸ್ ಪತ್ರಿಕೆಯ ಪ್ರಧಾನ ಸಂಪಾದಕರಾದ ರವಿ ಹೆಗಡೆ ಅವರಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪರವಾಗಿ ಕೃತಜ್ಞತೆಗಳು. ಈ ಕಾರ್ಯಕ್ರಮದಲ್ಲಿ ವಿಷಯ ಮಂಡಿಸಿರುವಂತಹ ಹಿರಿಯ ಪತ್ರಕರ್ತರಾದ ಬಿ ರವೀಂದ್ರ ಶೆಟ್ಟಿ ಅವರಿಗೂ ವಾಲ್ಟರ್ ನಂದಲಿಕೆ ಅವರಿಗೂ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ವಂದನೆಗಳು. ಧನ್ಯವಾದಗಳು ಇಬ್ರಾಹಿಂ ಅಡ್ಕಸ್ಥಳ ಅವರಿಗೆ. 10 ನಿಮಿಷದಲ್ಲಿ ಮರಳಿ ಈ ಸಭಾಂಗಣದಲ್ಲಿ ಆಸೀನರಾಗಬೇಕು ಅಂತೇಳಿ ಎಲ್ಲರಲ್ಲಿ ವಿನಂತಿಸ್ತಾ ಇದ್ದೇನೆ. ಊಟ ಆದವರು ದಯವಿಟ್ಟು ಬಂದು ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಬೇಕು. ಯಾಕಂದರೆ ಈಗ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿಲಿಕ್ಕಿದೆ. ಆ ಬಳಿಕ ಸಮಾರೋಪ ಸಮಾರಂಭ ಮತ್ತು ಪೂರ್ವಾಧ್ಯಕ್ಷರಿಗೆ ಸನ್ಮಾನ ಹಾಗೂ ಶ್ರೀಯುತ ರವಿ ಹೆಗಡೆ ಅವರ ದಿಕ್ಸೂಚಿ ಭಾಷಣ ನಡೆಯಲಿಕ್ಕಿದೆ. ಎಲ್ಲರೂ ತಕ್ಷಣ ಊಟ ಮಾಡಿ ಸಭಾಂಗಣದಲ್ಲಿ ಆಸೀನರಾಗಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಇದೀಗ ಕೆಲವೇ ಹೊತ್ತಿನಲ್ಲಿ ರವೀಂದ್ರ ಪ್ರಭು ಮುಲ್ಕಿ ಮತ್ತು ಬಳಗದಿಂದ ಸಂಗೀತ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಆ ಬಳಿಕ ಮತ್ತೆ ಸಮಾರೋಪ ಸಮಾರಂಭ ನಡೆಯಲಿಕ್ಕಿದೆ. ಧನ್ಯವಾದಗಳು.
check. ಯೇಸು ಸ್ವಾಮಿಯು ನಮ್ಮೆಲ್ಲರ ಆಶೀರ್ವದಿಸಲಿ. हाथ दुआ के लिए उठाओ या मेरे मौला या इंशाअल्लाह. दैववरीशं वरारूपं दैववरीशं वरस्मितं वदनं वज्रदन्तधर रक्षा कवचम्. ಸಂಭೂತ ಭುವಿ ಸಂಜಾತ ನಂಬಿದವಗಿಂಬು ಕೊಡುವವಾನೀತ ಸಾವಿರ ದೈವದ ವರ ಸಂಪ್ರೀತ ನೀಡುತ್ತ ನಿಂದೆವು ಆರಾಧಿಸುದ ಅಪ್ಪ ಮಗರಿಸ 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 ಗರಿಸ ಅಪ್ಪ ಮಗರಿಸ 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 ಗರಿಸ ದೈಜಿ ವರ್ಲ್ಡ್ನ ಚೇತನ್ ಶೆಟ್ಟಿ ಅವರು ದಯವಿಟ್ಟು ಬರಬೇಕು, ನಮ್ಮೊಂದಿಗೆ ಸೇರಿಕೊಳ್ಬೇಕಂತ ನಾನು ವಿನಂತಿಸ್ತೇನೆ. ಪ್ಲೀಸ್ ಪ್ಲೀಸ್ ಬಲೆ.
ಹೇ ಆ ಎಂತ ಸೌಂದರ್ಯ ನೋಡು ನಮ್ಮ ಕರುನಾಡ ಬೀಡು ಗಂಧದ ಗೂಡಿದು ಕಲೆಗಳ ತೌರಿದು ಕನ್ನಡ ನಾಡಿದು ಚಿನ್ನದ ಮಣ್ಣಿದು ಎಂತ ಸೌಂದರ್ಯ ನೋಡು ನಮ್ಮ ಕರುನಾಡ ಬೀಡು. ಹರಿಯುವ ನೀರು ಹಸುರಿನ ಪೈರು ಎಲ್ಲೆಡೆ ಆದಾಯ ಸಿರಿಯೇ ಹೂಗಳ ಕೆಂಪು ಮರಗಳ ಸೊಂಪು ಎಲ್ಲೂ ಆ ತಾಯಿನಗೆ. ಹರಿಯುವ ನೀರು ಹಸುರಿನ ಪೈರು ಎಲ್ಲೆಡೆ ಆ ತಾಯಿ ಸಿರಿಯೇ ಹೂಗಳ ಕೆಂಪು ಮರಗಳ ಸೊಂಪು ಎಲ್ಲೂ ಆ ತಾಯಿನಗೆ. ಭಾರತ ಮಾತೆಯ ಈತನು ಜಾತಿಯ ಚೆಲುವನು ನೋಡುತ್ತ ನಡೆಯುವ ನಡೆಯುವೆನ್ನ ಎಂಥ ಸೌಂದರ್ಯ ನೋಡು ನಮ್ಮ ಕರುನಾಡ ಬೀಡು. ಎಲ್ಲೇ ಇರಲಿ ಹೇಗೆ ಇರಲಿ ನಮ್ಮೂರ ಸವಿನೋಟ ಚಂದ ಸಾವಿರ ಭಾಷೆಯ ಕಲಿತರು ಮನಗೆ ಕನ್ನಡ ನುಡಿ ಮುದ್ದೆ ಅಂಗ ಪೂರ್ವದ ಪುಣ್ಯವೋ ಪಡೆದಿದ ಭಾಗ್ಯವೋ ಹುಟ್ಟಿದ ಪಾವನ ಕನ್ನಡ ಮಣ್ಣನಿಂದ ಎಂಥ ಸೌಂದರ್ಯ ನೋಡು ನಮ್ಮ ಮಂಗಳೂರ ಬೀಡು ಗಂಧದ ಗೂಡಿದು ಕಲೆಗಳ ತೌರಿದು ಕನ್ನಡ ನಾಡಿದು ಚಿನ್ನದ ಮಣ್ಣಿದು ಎಂಥ ಸೌಂದರ್ಯ ನೋಡು ನಮ್ಮ ಕರುನಾಡ ಬೀಡು. ಧನ್ಯವಾದ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ರಿಜಿಸ್ಟರ್ಡ್ ಸುವರ್ಣ ಸಂಭ್ರಮದ ಈ ಉದ್ಘಾಟನಾ ಕಾರ್ಯಕ್ರಮ ಹಾಗೂ ಸಮಾರೋಪದ ಕಾರ್ಯಕ್ರಮದ ನಡುವೆ ರಾಗರಂಗ್ ತಂಡ ರವೀಂದ್ರ ಪ್ರಭು ಮತ್ತು ಬಳಗದ ಸುಗಮ ಸಂಗೀತ ಹಾಗೂ ಚಿತ್ರಸಂಗೀತ ಕಾರ್ಯಕ್ರಮ. ಈ ನಿಟ್ಟಿನಲ್ಲಿ ದೈಜಿ ವರ್ಲ್ಡ್ನ ನಮ್ಮ ಆತ್ಮೀಯರು, ಒಳ್ಳೆಯ ಉದ್ಘೋಷಕರು, ಜೊತೆಗೆ ಒಳ್ಳೆಯ ಆಂಕರ್ ನಮ್ಮ ಚೇತನ್ ಶೆಟ್ಟಿ ಇದ್ದಾರೆ. ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಸ್ವಾಗತವನ್ನು ಬಯಸಿಕೊಂಡು ನಮ್ಮೊಂದಿಗೆ ಅವರು ದಯವಿಟ್ಟು ಸೇರ್ಕೊಳ್ಬೇಕು ಅಂತ ನಾನು ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಓಕೆ, ಒಂಚೂರು ಇಡಬಲ್ಲೆ ರವಿಯಣ್ಣಿ. ನಾನು ಆ್ಯಕ್ಚುಲಿ MC ಬಂದದೇ ಅಲ್ಲ, ನಾನು ಕೆಳಗಡೆ ಕೂತ್ಕೊಂಡು ಪದ್ಯ ಕೇಳಬೇಕಂತ ಬಂದದ್ದು. ಬಟ್ ಇವರು ಕರೆದದಕ್ಕೆ ಒಂದು ಗೌರವ. ಯಾಕಂತ ಹೇಳಿದರೆ ನಾನು ನನ್ನ ಜೀವನದ ಮೊದಲ ಆರ್ಕೆಸ್ಟ್ರಾದ ನಿರೂಪಣೆ ಒಂದು 15 ವರ್ಷದ ಹಿಂದೆ ರವೀಂದ್ರ ಪ್ರಭು ಅವರ ಒಂದು ಕಾರ್ಯಕ್ರಮದಲ್ಲೇ ಮಾಡಿರುವಂಥದ್ದು. ಹಾಗಾಗಿ ಅದಕ್ಕೆ ನಾನು ಸದಾ ಚಿರಋಣಿ. ಒಂದು ಚೌತಿದ್ದು ಕಾರ್ಯಕ್ರಮ 15 ವರ್ಷದ ಹಿಂದೆ ಅದು ನಮ್ಮ ಪಡುಬಿದ್ರೆಡಾತೀನಿ ಪಡುಬಿದ್ರೆದ ಎನ್ನ ಸುರೂತ ಸ್ಟೇಜ್ ಅಂಚಾದ ಐಕ್
ಅವಕಾಶ ಕೊಡ್ತಿನಾರು. ಬಟ್ ಎಂಕ್ಲಿಗೆ ಏತ್ತು ಪ್ರಾಯ ಆತಂಡು ಐಡ್ದು ಜಾಸ್ತಿ ಆಗ್ಲಿಗೆ ಸಂಗೀತ ಕ್ಷೇತ್ರದ ಅನುಭವ ಆತಂಡು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಗಾಯಕಿ ನಮ್ಮ ರವೀಂದ್ರ ಪ್ರಭುಗೂ ನಮ್ಮ ಮಾತ ಪತ್ರಕರ್ತೆಯನ್ನು ಒಂಜಿ ತಾಟಿದ ಮೂಲಕ ಎಂಗಳ ಪತ್ರಕರ್ತೆಯನ್ನ ಸಂಘದ ಬರವಾದ ಎಂಕಲು ಮೋಕೆದ ಸ್ವಾಗತ ಮಲ್ತಂದು ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ಹಾಡು ಹಾಡಿದ್ರೆ ರವೀಂದ್ರ ಪ್ರಭು ಹಾಡಿನಂತಿರಬೇಕು, ಆದ್ರೆ ಕೈ ಚಪ್ಪಾಳೆ ಹೊಡೆದ್ರೆ ಪತ್ರಕರ್ತರ ಚಪ್ಪಾಳೆ ಅಂತಿರಬೇಕು. ನಿಕ್ಲ ಮಾತಿನೆಲ್ಲ ಒಂಜಿ ಮೋಕೆದ ತಾಟಿದ ಸ್ವಾಗತ ರವೀಂದ್ರ ಪ್ರಭು ಈತು ಬಿಡ್ತಾರ ಪದ ಬಂತೀರಿ. ಓಕೆ, ಎಂಗಲ ಪತ್ರಕರ್ತೆರು ಉಳ್ಳೇರು ಸತೀಶ್ ಈರ ಖ್ಯಾತ ಛಾಯಾಗ್ರಾಹಕರು ಎಂಗಲ ಟೀಮುಡು ಇತ್ತೆ ಎಂಗಲ ಪತ್ರಕರ್ತರ ಎಡ್ಡೆ ಗಾಯಕಿ ಆತಿರಾರು. ಬೊಕಲ್ಪ ನಮ್ಮ ಸಂತೋಷ್ ಉಳ್ಳೇರು ಆರ್ಲ ಪದ ಎಡ್ಡೆ ಗಾಯಕಿ ಯಾರು. ಸೊ ನಮ್ಮ ನೆತ್ತ ನಡುಟು ಇತ್ತೆ ರಾಗ್ ರಂಗ್ ತಂಡದ ಎಂಕಲ ಮಲ್ಲಿಕಾ ಶೆಟ್ಟಿ ಮಲ್ಲಿಕಕ್ಕ ಬರೋಂದಿಲ್ಲೇರು ನೆಕ್ಸ್ಟ್ ಪದಕ್ಕೋಸ್ಕರ. ಸೊ ಒಣಸ್ದ ಬಿಡ್ತು ಎಕಡದಿಂಚ ನಿಕುಲ್ ಮಾತ ಮಸ್ತ್ ಪಾತೆರ ಮಾತ ಕೇಂದರ್ ನಾನು ಎಂಕುಲ್ ನಿಜವತ್ತು ಪಾತೆರ ಬಲ್ಲಿ ಅಲ್ಪ ಕುಲ್ಲೋಡು ಬಂದು ಬೈದೀನಿ ಅಂಚದಿ ನಾನು ಜಾಸ್ತಿ ಪಾತೆರಜು. ಸೊ ನಿಕಲ್ನ ತಾಟಿದ ಮೂಲಕ ಲೆಟ್ಸ್ ವೆಲ್ಕಮ್ ಮಲ್ಲಿಕಾ ಶೆಟ್ಟಿ ಆನ್ ಸ್ಟೇಜ್. Hal, just to check. Hal. ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ಹಾಗಲಿರಲಿ ಈರುಳಿರಲಿ ನೀನಿರದೆ ಹೇಗಿರಲಿ ನನ್ನ ತುಂಬು ಹೃದಯ ನೀ ತುಂಬಿರಿ
ಓಕೆ, ಥ್ಯಾಂಕ್ ಯು ಮಲ್ಲಿಕಾ ಶೆಟ್ಟಿ ಮೇರೆಗೆ ಧನ್ಯವಾದ ಪನ್ನೊಂದು ಕಾರ್ಯಕ್ರಮದ ದುಂಬುಗು ಬೊಕ್ಕರ ನಮ್ಮ ರವೀಂದ್ರ ಪ್ರಭು ಕಾರ್ಯಕ್ರಮದ ವೇದಿಕೆಗೆ ಬರೋದಿಲ್ಲಿರಿ. ಕಿಶೋರ್ ಕುಮಾರ್ ಇವರ ಇನ್ನೊಂದು ಹಳೆಯ ಸುಮಧುರ ಗೀತೆಯನ್ನು ವೇದಿಕೆಯಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇವೆ. ಬಹುಶಃ ನಮ್ಮ ತುಳುಟು ಕಾಪಿಕಾಡ್ರ ನಾಟಕಗ ಪಂತಿನ ಪದ ಬುಂಡ ಒಂಜಿ ಹೈಯೆಸ್ಟ್ ನಾಟಕಗ ಪದ ಪಂತಿನ ಗಾಯಕಿಯರಂದುಕೊಂಡ ನಮ್ಮ ಮಾತೆಲ್ಲ ಪೆರ್ಮೇಡ್ ಪನೊಲಿ ಅವು ನಮ್ಮ ರವೀಂದ್ರ ಪ್ರಭು ಬಂದು ಅಂಚಿನ ಒಂಜಿ ಹಿರಿಯ ಗಾಯಕಗ ಬೊಕ್ಕರಣಿಕಲ ತಾಟಿದ ಮೂಲಕ ಸ್ವಾಗತ ಮಲ್ತಂದು ನೆಕ್ಸ್ಟ್ ಪದ ಇಟ್ಸ್ ಓಲ್ಡ್ ಸಾಂಗ್ ಕಿಶೋರ್ ಕುಮಾರ್ ಇವರು ಹಾಡಿರುವಂಥ ಒಂದು ಗೀತೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ. ಥ್ಯಾಂಕ್ ಯು. चला जाता हूँ किसी के धुन में धड़कते दिल के तराने लिए, चला जाता हूँ किसी की धुन में धड़कते दिल के तराने लिए, मिलन की मस्ती भरी आंखों में हजारों सपने सुहाने लिए, ओ चला जाता हूँ किसी की धुन में धड़कते दिल के तराने लिए युड़ले वैसे में कदरों में नजर डालो, कभी ना लागे मेरी कसम जो लहराती गगी भैया तो फिर क्यों ना चलो मैं बैठा बैठा रे मेरे जीवन में ये शामा ही है मोहब्बत वाले जमाने लिए, ओ चला जाता हूँ किसी की धुन में धड़कते दिल के तराने लिए. वो आलम भी अजब होगा वो जब मेरे करीब आएगी, मेरी कसम कभी भैया चुड़ा लेगी, कभी हंस के गले से लग जाएंगे, हाय मेरी बाहों में मचल जाएगी वो अच्छे झूठे बहाने लिए, ओ चला जाता हूँ किसी की धुन में धड़कते दिल के तराने लिए उड़ले बहारों में नजारों में नजर डालो तो ऐसा लागे मेरी कसम वो नैनों में बरे काजल घूंघट खोले खड़ी है मेरे आगे शर्म से वो जल झुकी पलकों में जमा रातों के फसाने लिए, ओ चला जाता हूँ किसी की धुन में धड़कते दिल के तराने लिए, मिलन की मस्ती भरी आंखों में हजारों सपने सुहाने लिए, ओ चला जाता हूँ किसी की धुन में धड़कते दिल के तराने लिए, ला 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 हे 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 zu 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 yudle didle yudle didle yudle didle yudle
ಓಕೆ, ಥ್ಯಾಂಕ್ ಯು ರವೀಂದ್ರ ಪ್ರಭುಗಳಿಗೆ. ನೆಕ್ಸ್ಟ್ ದ ಸಾಂಗ್ ಬಹುಶಃ ಎಂಗೆಲ್ಲ ಪತ್ರಕರ್ತರು ನೆಟ್ಟಿತ್ತು ಎಂಚೊಂಡು ಬಂಡ ಒಂಜರೆ ಗಂಟೆ ಅಥವಾ 2.5 ಗಂಟೆದ ಕಾರ್ಯಕ್ರಮ ಆರ್ಕೆಸ್ಟ್ರಾ ಕೊರಡು ಬಂಡಲ ನಮ್ಮದೇ ಪತ್ರಕರ್ತರದೊಂದು ತಂಡ ತಯಾರಾಗಿದೆ. ಅಷ್ಟು ಗಾಯಕರಿದ್ದಾರೆ. ಕಾಂಡೆ 1 ಗಂಟೆ ಸಂತೋಷ್ ಪದ ಬಂತೇರಿಗೆ ಅಲ್ಪ ಅಪುಲ್ ಉಲ್ಲೇರು ಪದ ಬಂಪೇರಲ್ಲ. ಇತ್ತೆ ನೆಕ್ಸ್ಟ್ ದ ಸಾಂಗ್ ಎಂಗೆಲ್ಲ ಸತೀಶ್ ಇರಾ ಬಹುಶಃ ಎಂಗೆಲ್ಲ ಪತ್ರಕರ್ತರನ ಆರ್ಕೆಸ್ಟ್ರಾ ಟೀಮ್ದ ಕ್ಯಾಪ್ಟನ್ ಇತ್ತಾರೆ. ಸೊ ಒಂದು ಅವರಿಗೆ ಚಪ್ಪಾಳೆ. ಇತ್ತೀಚೆಗೆ ನಮ್ಮ ಹುಬ್ಬಳ್ಳಿಯಲ್ಲಿ ಕರ್ನಾಟಕ ಸರ್ಕಾರ ಆಯೋಜನೆ ಮಾಡಿದ ಒಂದು ಫೋಟೋ ಸ್ಪರ್ಧೆ ಇತ್ತು. ಅವು ಕರ್ನಾಟಕ ಸರ್ಕಾರ ಮಲ್ದಿನೇ ಫಸ್ಟ್ ಟೈಮ್ ಐಟ್ ಫಸ್ಟ್ ಬೈದಿನೇ ಮೇರೆ. ಸೊ ನಮ್ಮ ಅಪುಲ್ ಸತೀಶ್ ಇರಾ ಅವರಿಗೆ ಮೊದಲ ಬಹುಮಾನ ರಾಜ್ಯ ಮಟ್ಟದಲ್ಲಿ ಬಂದಿತ್ತು. ಬಹುಶಃ ಕಳೆದ ಹಲವಾರು ವರ್ಷಗಳಿಂದ ಒಬ್ಬರು ಅತ್ಯುತ್ತಮ ಗಾಯಕರು ಕೂಡ ಹೌದು, ಉದಯವಾಣಿಯ ಹಿರಿಯ ಛಾಯಾಗ್ರಾಹಕರು ಕೂಡ ಹೌದು, ರಾಷ್ಟ್ರ ಮಟ್ಟದ ಪ್ರಶಸ್ತಿ ಪುರಸ್ಕೃತರು ಕೂಡ ಹೌದು. ಸೊ ಇತ್ತೆ ನಮ್ಮ PB ಶ್ರೀನಿವಾಸ್ ಪಂತಿನ ರಾಜ್ಕುಮಾರ್ನ ಫಿಲ್ಮ್ದ ಒಂದು ಬಹಳ ಸೊಗಸಾದ ಹಳೆಯ ಗೀತೆಯನ್ನ ನಮಗೋಸ್ಕರ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಚಪ್ಪಾಳೆ ಬಂದ್ರೆ ತುಂಬಾ ಖುಷಿ ಆಗುತ್ತೆ. ಯಾಕಂತ ಹೇಳಿದ್ರೆ ಹೊರಗಿನವರಲ್ಲ, ನಮ್ಮವರೇ ಪದ್ಯ ಹೇಳುವಾಗ ನಿಮ್ಮದು ಪ್ರೋತ್ಸಾಹ ಬೇಕು. ಸೊ ಲೆಟ್ಸ್ ವೆಲ್ಕಮ್ ಸತೀಶ್ ಇರಾ. ಒಕ್ಕ ಸತೀಶ್ ಇರಾನ ಪ್ರೋಗ್ರಾಮ್ ಎಂಕಲ್ನ ಅಕ್ಕ ಏಪಲ ಇಪ್ಪೇರು ಅಂಚಾದ ಮಸ್ತ್ ಪ್ರೋಗ್ರಾಮ್ ಎಂಗಲ ಪತ್ರಕರ್ತರಿಗಾರು ಪಿದೇದಾರತ್ ಏಪಲ ಮಲ್ಲಿಕಾ ಶೆಟ್ಟಿ ಬಂಡೆ ಎಂಗಲ ಪತ್ರಕರ್ತರ ಟೀಮದ ಲಕ್ಕನೆ ಹಾಕ್ತಾರೆ. ಸೊ ನಿಮ್ಮ ಪ್ರೀತಿಯ ಚಪ್ಪಾಳೆಯ ಸ್ವಾಗತ ಮಲ್ಲಿಕಾ ಶೆಟ್ಟಿ ಅಂಡ್ ಸತೀಶ್ ಇರಾ ಆನ್ ಸ್ಟೇಜ್. ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ, ಇನ್ನೆಂದೂ ನಿನ್ನನ್ನು ಅಗಲಿ ನಾನಿರಲಾರೆ. ಒಂದು ಕ್ಷಣ ನೊಂದರು ನೀ ನಾ ತಾಳಲಾರೆ, ಒಂದು ಕ್ಷಣ ವಿರಹವನ್ನು ನಾ ಸಹಿಸಲಾರೆ. ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ, ಇನ್ನೆಂದೂ ನಿನ್ನನ್ನು ಅಗಲಿ ನಾನಿರಲಾರೆ. ಸಾಗರ ಹುಣ್ಣಿಮೆ ಕಂಡು ಹೋಗುವ ರೀತಿ ನಿನ್ನನ್ನು ಕಂಡ ದಿನವೇ ತುಂಬಿತು ಪ್ರೀತಿ. ನೀ ಕಡಲಾದರೆ ನಾನದಿಯಾಗುವೆ, ಇಲ್ಲದೆ ಓಡಿ ಓಡಿ ನಿನ್ನ ಸೇರುವೆ ಸೇರುವೆ ಸೇರುವೆ. ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ, ಇನ್ನೆಂದೂ ನಿನ್ನನ್ನು ಅಗಲಿ ನಾನಿರಲಾರೆ. ನೀ ಹೂವಾದರೆ ನಾನು ಪರಿಮಳವಾಗಿ ಸೇರುವೆ ನಿನ್ನೊಡಲನ್ನು ಬಲುಹಿತವಾಗಿ. ಓಹೋ ನೀನು ನೀಲಾದರೆ ನಾನವಿಲಾಗುವೆ, ತೇಲುವ ನಿನ್ನ ನೋಡಿ ನೋಡಿ ಹಾಡುವೆ, ಕುಣಿಯುವೆ ನಲಿಯುವೆ. ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ, ಇನ್ನೆಂದೂ ನಿನ್ನನ್ನು ಅಗಲಿ ನಾನಿರಲಾರೆ. ಆ
ಅದ್ಭುತವಾದಂತಹ ಹಾಡುಗಾರಿಕೆ ನಮ್ಮ ಸತೀಶ್ ಅವರಿಂದ ಉದಾಹರಣೆಯ ಹಿರಿಯ ಛಾಯಾಚಿತ್ರಗಾಹಕರು. ಧನ್ಯವಾದಗಳು. ಈಗ ಒಂದು ಮಧ್ಯೆ ಒಂದು ಸೂಚನೆ, ಎಲ್ಲ ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಸಭಾಂಗಣ ಹಾಲ್ನ ಒಳಗೆ ಬರಬೇಕು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಮಾರಂಭ ಆಗ್ತದೆ. ರವಿ ಹೆಗಡೆಯವರು ಕನ್ನಡಪುರ ಮತ್ತು ಸುವರ್ಣ ನ್ಯೂಸ್ನ ಸಂಪಾದಕರು, ಅವರು ದಿಕ್ಸೂಚಿ ಭಾಷಣವನ್ನು ಮಾಡಲಿಕ್ಕಿದ್ದಾರೆ. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು, ಹೊರಭಾಗದಲ್ಲಿದ್ದವರು, ಕೈ ತೊಳೆದುಕೊಂಡವರು, ಹಾಗೆ ವಿಹಾರ ಮಾಡ್ತಾ ಇದ್ದವರು ವಿರಾಂಡದಲ್ಲಿ ದಯವಿಟ್ಟು ಒಳಗೆ ಬರಬೇಕು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ. ನಿಮ್ಮ ರಸಮಂಜರಿ ಕಾರ್ಯಕ್ರಮ ಮುಂದುವರಿತದೆ. ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ ಧ್ವನಿ ಅನುಕರಿಸುವ ಪ್ರಯತ್ನ. ಎಲ್ಲೆಲ್ಲೇ ನೋಡಲಿ ನಿನ್ನಂದೇ ಕಾಣುವೆ, ಕಣ್ಣಲ್ಲೇ ತುಂಬಿರುವೆ, ಮನದಲ್ಲಿ ಮನೆ ಮಾಡಿ ಹಾಡುವೆ. ಎಲ್ಲೆಲ್ಲೇ ನೋಡಲಿ ನಿಮ್ಮನ್ನೇ ಕಾಣುವೆ. ಕೆಂಪುತಾವರೆ ಆಲಿ ತಿರುಗಾದರೆ ಹೊಲದಾವರೆ ನನ್ನದಾಸೆಯಾದರೆ ಎಲ್ಲೆಲ್ಲೇ ನೋಡಲಿ ನಿನ್ನಂದೇ ಕಾಣುವೆ. ಕಡಲನ್ನು ಸೇರದ ನದಿಯಲ್ಲಿ ಕಾಣುವೆ, ಎಲ್ಲರನ್ನು ಸೇರದೆ ನಾ ಹೇಗೆ ಮಾಡುವೆ. ಹೂವು ಗಂಧ ಸೇರಿದಂತೆ ಕಣ್ಣಲ್ಲೇ ತುಂಬಿರುವೆ, ಮನದಲ್ಲಿ ಮನೆ ಮಾಡಿ
ಎಂಕಲ್ನ 5ನೇ ವರ್ಷದ ಸಂಭ್ರಮಗ್ ಎಸ್ ಜಾನಕಿಲ ಬತ್ತಿರು ರಾಜ್ಕುಮಾರ್ಲ ಬತ್ತಿಲ್ಲ ಕಾಂಡು ರಡ್ಡು ಜನ ಎಲ್ಲ ಒರಿಯ ಪತ್ತೊಂದು ಬೈದೇರು ಅಲ್ಪ ಜೋಕಲ್ನ ಬೊಬ್ಬೆಗೆ ಎನ್ನಗಡೆ ಎಂಕ್ಲೆ ಗೊತ್ತಾವಟ್ಟು ಇರ್ನ ಪದ್ಯ ಏತಾಕ್ಲಿಗೆ ಇಷ್ಟ ಆತನ ಬಂದದ್ದು. ಸೊ ಈಗ ನಮ್ಮ ಪತ್ರಿಕೋದ್ಯಮದ ವಿದ್ಯಾರ್ಥಿಗಳು ಯಾರೆಲ್ಲ ಇದ್ದೀರಾ, ನಿಮಗೆ ಖುಷಿಯಾಗಿದ್ರೆ ನೀವು ಒಂದ್ಸಲ ವಾವ ಅಂತ ಹೇಳ್ಬೇಕು. ಓಕೆನಾ? ಆರ್ ಯು ಆಲ್ ರೆಡಿ? ಐ ಥಿಂಕ್ 40% ಇಸ್ ರೆಡಿ, ಬಟ್ ಐ ವಾಂಟ್ 100%. ಆರ್ ಯು ಆಲ್ ರೆಡಿ? ಲವ್ಲಿ, ಸೂಪರ್. ಹೂವಿನ ಮಕರಂದವನ್ನ ಹೀರುತ್ತೆ ದುಂಬಿ. ಟೌನ್ ಹಾಲ್ ಜನ ಸೇರಿದೇರು ಬಂದಲ್ಪ ಸ್ಟೇಟ್ ಬ್ಯಾಂಕ್ ಬಸ್ ಸ್ಟ್ಯಾಂಡ್ ಮುಟ್ಟ ಗೊತ್ತಾವಡು ಅಂಚನಿಕ್ಲ ವಾಯ್ಸ್ ಬರೋಡು ಮಾತೆಲ್ಲ ಹೊರ ವಾ ಬಂಡದ ಕಮನ್ ಬನ್ಸಿಗೆ ನೆಪ್ಪಿ ಪಾಡಿ. ಹೂವಿನ ಮಕರಂದವನ್ನ ಹೀರುತ್ತೆ ದುಂಬಿ. ರವೀಂದ್ರ ಪ್ರಭು ಡಬಲ್ ವಾಯ್ಸ್ ಪರ್ಫಾರ್ಮೆನ್ಸ್ ಚಿಂದಿ ಚಿಂದಿ. ಅದಕ್ಕೆ ಕೈ ಚಪ್ಪಾಳೆ ಹೊಡೆದ್ರು ಎದುರುಗಡೆ ಮಂದಿ. ಇನ್ನು ಒಳ್ಳೊಳ್ಳೆ ಹಾಡು ಬರುತ್ತೆ ಇವರನ್ನ ನಂಬಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಥ್ಯಾಂಕ್ ಯು. ಸೊ ಕಾರ್ಯಕ್ರಮದ ದುಂಬುಗು ಎಸ್. ಸೊ ನೀವು ವಾವ ಎಲ್ಲ ಹೇಳಿ ಈಗ ಖುಷಿಯಾಗಿ ರವೀಂದ್ರ ಪ್ರಭು ಹೇಳ್ತಾ ಇದ್ದಾರೆ. ಕಾಂತಾರ ಫಿಲ್ಮದ ಸಿಂಗಾರ ಸಿರಿಯೆ ಈ ಒಂದು ಹಾಡನ್ನ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಸೊ ಒನ್ಸ್ ಅಗೇನ್ ನಿಮ್ಮ ಚಪಾಳಿಗೆ ಸ್ವಾಗತ, ಮಲ್ಲಿಕಾ ಶೆಟ್ಟಿ ಅಂಡ್ ರವೀಂದ್ರ ಪ್ರಭು. ರೆಡಿ? ಚಪ್ಪಾಳೆನೆ ಕೈಗೆ ಬಯಲಿ ಮುಳ್ಳಂಟಿತ್ತು. ಮಲಿ ಹೋದಣ್ಣ ಬರ್ಲಿಲ್ಲ, ಮಲಿ ಹೋದಣ್ಣ ಬರ್ಲಿಲ್ಲ. ಬಸ್ರೂರ ಹೂವ ಗಂಟಣ್ಣ ತಗತೀಡ. ಸಿಂಗಾರ ಸಿರಿ ಅಂಗಾಲಿನಲ್ಲಿ ಬಂಗಾರ ಅಗೆವ ಮಾಯ. ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಕನಸ ಅರಸೋ ಛಾಯೆ. ಆಹಾರನು ಮೇಯ ಶ್ರಾವಣ ಮಾಸ ಮುದ್ದಾದ ಮಾಯಾಗಿ ಮೌನದ ಸಾರಂಗಿ ಮೋಹಕ ಮದರಂಗಿ. ಚಪಳೆ ಕನ್ನ ಹಾಕಿದೆ ಮುಂಗೋರುಳ ಸೋಗಿ. ನಗರ ಹರಿಯಾಣಿ ನಗರದ ಋಷಿನ ಇಡಿರಿ ನಾಡಿಯದೆ ಬಣಕೋಗ. ಇಡಿರಿ ನಾಡಿಯದೆ ಬಣಕೋಗ ಬನದೊಡತಿ ಬೇಡಿದವರ ಬಂದೆ ಕೊಡುವರು. ಮಾತಾಡುವ ಮಂದಾರವೇ ಕಂಗೊಳಿಸಬೇಡ ಹೇಳದೆ. ಮನದಾಳದ ರಸಮಂಜರಿ ರಂಗೇರಿ ನಿನ್ನ ಕಾದಿದೆ. ಸಂಜೆಯ ಕೆನ್ನೆಯ ಮೇಲೆ ಬಂದು ನಾಟಿದೆ ರಾಚಿಕೆ ಮುಳ್ಳು. ಮನದ ಮಗು ಹಠ ಮಾಡಿದೆ ಮಾಡುವ ಕೊಂಗಾಟ. ಕಾಡೋ ಹೂಗಳೆಲ್ಲ ಏನೋ ಕೇಳುತ್ತಿದೆ. ನಿನ್ನಯ ನೆರಳ ಮೇಲೆ ನೂರು ಚಾಡಿ ಹೇಳುತ್ತಿವೆ. ಸಿಂಗಾರ ಸಿರಿ ಅಂಗಾರಿನಲ್ಲಿ ಬಂಗಾರ ಅಗೆವ ಮಾಯೆ. ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನಸ ಅರಸೋ ಛಾಯೆ. ಶೃಂಗಾರದ ಶೋಭಾನೆಯ ಕಣ್ಣಾರೆ ನೀರು ಹಾಡಿದೆ.
ಹರಮಾಡಿದೆ ಮಾಡುವ ಕೊಂಗಾಟವ ಸುಂದರವಾದ ಸೋಜಿಗವೆಲ್ಲ ಕಣ್ಣ ಮುಂದೆ ಇದೆ ಬಣ್ಣಿಸ ಬಂದ ರೂಪಕವೆಲ್ಲ ತಾನೇ ಸೋಲುತ್ತಿದೆ ಶ್ರಾವಣ ಮಾಸ ಥ್ಯಾಂಕ್ ಯು ಓಕೆ, ಥ್ಯಾಂಕ್ ಯು. ನಮ್ಮ ಕೀಬೋರ್ಡ್ನಲ್ಲಿ ಅಶೋಕ್ ಸಾಮಂತ್ ಫ್ರಮ್ ಮಣಿಪಾಲ್ ನಮ್ಮ ಜೊತೆ ಸಹಕಾರ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ನಾವು ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಅದರ ಜೊತೆಗೆ ನಿಮಗೆ ನಾನು ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರೆ ಹೇಳ್ತೇನೆ, ಪ್ರೋಗ್ರಾಮ್ ಯಾವಾಗಲೂ ಒಳ್ಳೇದಾಗೋದು ಗಾಯಕರಿಂದಲ್ಲ, ನಿರೂಪಕರಿಂದಲ್ಲ, ಅಥವಾ ಈ ವಾದಕರಿಂದ ಕೂಡ ಅಲ್ಲ. ಕಾರ್ಯಕ್ರಮ ಯಾವಾಗಲೂ ಒಳ್ಳೇದಾಗೋದು ನಿಮ್ಮಂತ ಒಳ್ಳೆ ಪ್ರೇಕ್ಷಕರಿಂದ. ದಯಬಂಡ MC ಮಲ್ಪುನಕ್ಲೆಗೆ ಮಾತ್ರ ಮೈಕ ಬತ್ತೊಂದು ತಾಟಿ ಬೊಟ್ಲೆ ಬಂದು ಬೊಬ್ಬೆ ಪಾಡ್ರೆ ಭಾರಿ ಸುಲಭ. ಆಂಡ ತಾಟಿ ಬೊಟ್ಟನ್ನ ಭಾರಿ ಬಂಗದ ಬೇಲೆ, ಮತ್ತೆ ಚಪ್ಪಾಳೆ ಹೊಡಿಲಿಕ್ಕೆ ಒಳ್ಳೆ ಮನಸ್ಸು ಕೂಡ ಬೇಕು. ಹಾಗಾಗಿ ನೀವೆಲ್ಲರೂ ಕೂಡ ಆಗದಿಂದ ಚಪ್ಪಾಳೆ ಹೊಡಿತಾ ಇದ್ದೀರಾ. ಯಾಕಂತ ಹೇಳಿದ್ರೆ ಜನರಿಗೆ ಒಂದೊಂದ್ಸಲ ಹೇಗೆ ಆಗುತ್ತೆ ಅಂತ ಹೇಳಿದ್ರೆ, ತಿರ್ತುಕುಲ್ ಒಂದು ಸೆಕೆಯ ಒಂದಿಪ್ಪುಂಡು, ಅತ್ತನ ಬಡ ಒಂದಿಪ್ಪುಂಡು, ಅತ್ತನ ಬೆತ್ತೆ ಬೇಲೆ ಇಪ್ಪುಂಡು, ಅವರವರ ತಾಟಿ ಕೊರ್ಲಿಕ್ಕೆ ಏನಕ್ಕೆ ತಾಟಿ ಬೊಟ್ಟನ್ನು ಬಿಡ್ದು ಎಂಸಿದಾನಕ್ಕೆ ಎಪ್ತಂಡೆಗೆ ಬೊಟ್ಟು ಗಂದಾಪುಂಡು ಆತು ಬಂಗದ ಬೇಲೆ ಇತ್ತ ತಾಟಿ ಬೊಟ್ಟುನ. ಆಂಡ ನಿಖಲ್ ಮಾತೆಲ್ಲ ಬಾರಿ ಶೋ ಕೊಡು ತಾಟಿ ಬೊಟ್ಟೊಂದುಲ್ಲರು ಕಾರ್ಯಕ್ರಮ ಪೊರ್ಲು ಮಲ್ತು ಕೊರೊಂದುಲ್ಲರು. ಸೊ ನಿಖಲಿಗೆ ಮಾತೆರೆಗ್ಲ ಬೊಕ್ಕರು ಧನ್ಯವಾದ ಪನ್ನೊಂದು. ಕಾರ್ಯಕ್ರಮದ ಮುಂದಕ್ಕೆ ನಮ್ಮ ಇನ್ನೊಬ್ಬರು ಪತ್ರಕರ್ತರು ಬರ್ತಾ ಇದ್ದಾರೆ, ದಿನೇಶ್ ನಾಯಕ್ ಅಂತ ಹೇಳಿ. ಅವರು ಒಂದು ಹಾಡನ್ನು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಡೇಂಜರ್ ಉಪೇಂದ್ರ ಅವರ ಫಿಲ್ಮ್ ಇದ್ದು, ಭಯಂಕರ ಫ್ಯಾನ್ಸ್ ಉಳ್ಳೇರರಿಗೆ. ಓಕೆ, ಡೇಂಜರ್ ಅನ್ನುವಂತಹ ಒಂದು ಫಿಲ್ಮ್ ಇದ್ದು, ಸಾರಿ ಪದ್ಯನೇ ಡೇಂಜರ್ ಅತಿ, ಪದ್ಯ ಡೇಂಜರ್ ಅತಿ, ಪದ್ಯನೇ ಡೇಂಜರ್, ತಾಟಿ ಬೊಟ್ಟಿಜಿಂದ ಭಾರಿ ಡೇಂಜರ್. ಒಂಜಿ ನಮ್ಮ ದಿನೇಶ್ ಅನ್ನಾಗಿ ತಾಟಿ ಕೊರ್ಲೆ. ನೆಕ್ಸ್ಟ್ ಸಾಂಗ್ to 20 danger, 20 to 30 soldier, 30 to 40 hunter, 40 get bigger, 50 get bigger. Danger, 50 to 20 danger, 20 to 30 soldier, 30 to 40 hunter. 40 get bigger, 50 get bigger. ಹದಿನಾರು ವರ್ಷ ಕಳೆದೋಗುವುದು ಎಜುಕೇಶನ್ ಅನ್ನೋ ಜೈಲಿನಲ್ಲಿ, 15 ವರ್ಷ ಓಡೋಗುವುದು ಪ್ರೀತಿ ಪ್ರೇಮದ ಗುಂಗಿನಲ್ಲಿ, 5 ವರ್ಷ ಕೈ ಜಾರುವುದು ಕೆಲಸ ಹುಡುಕೋ ಗೋಳಿನಲ್ಲಿ.
ಸವೆದೋಗುವುದು ಫ್ಯಾಮಿಲಿಯ ಜಂಜಾಟದಲ್ಲಿ ತಿರುಗಿ ನೋಡೋ ಹೋಗೋದಿನ ನಿನಗೆ ಉಳಿಯೋ 3 ದಿನ ಈ ಸತ್ಯ ತಿಳಿಯೋ ನೆನೆಯೋ ದಿನ ನೀ ಕಟ್ಟುವೆ ಗಂಟು ಮೂಟೆಯನ್ನ I don't care. Danger, 15 to 20, danger, 20 to 30, soldier, 30 to 40, hunter, 40 gave me bigger, 50 gave me butcher. ವೇದಾಂತಗಳು ಸಿದ್ಧಾಂತಗಳು ಯಾರು ಬರೆದಿದ್ದ ಕಟ್ಟುಕತೆ ಜೀವನದ ರಸ ಸವಿಯೋಕೆ ನಿಮಗೆ ನಾನೇನೆ ತಂದ ಕತೆ ಈ ಭೂಮಿಯಲ್ಲಿ ನಾ ಹುಟ್ಟಿದ್ದೆ ಬೇಕು ಅನ್ನೋದು ಪಡೆಯೋಕೆ ಮಧು ಮಂಚದಲ್ಲಿ ಸಿಹಿ ಜೊತೆಗೂಡಿ ಕಹಿಯ ಸತ್ಯನ ಹಡೆಯೋಕೆ ನನ್ನ ಹುಟ್ಟು ಗುಣ ಅದು ಅಹಂಕಾರ ಈ ಭೂಪನಿಗೆ ಅದೇ ಅಲಂಕಾರ ಇದ ಹೇಳುವುದು ನನ್ನ ಅಧಿಕಾರ ಅದ ಕೇಳುವುದು ನಿಮ್ಮ ಗ್ರಹಚಾರ ಐ ಡೋಂಟ್ ಕೇರ್ ಡೇಂಜರ್ 15 to 20 danger 20 to 30 soldier 30 to 40 hunter 40 gave me bigger 50 gave me butcher. Thank you. ಥ್ಯಾಂಕ್ ಯು ದಿನೇಶ್ ನಾಯಕ್ ಇವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಸೊ ನಮ್ಮ ಪತ್ರಕರ್ತರ ಟೀಮ್ನಲ್ಲಿ ನಾನು ಹಾಗೆ ಹೇಳಿದೆ ಒಂದು ಆರ್ಕೆಸ್ಟ್ರಾ ಮಾಡ್ಬೋದು ಅಷ್ಟು ಜನ ಗಾಯಕರಿದ್ದಾರೆ ಅಂತೇಳಿ ಒಬ್ರು ಗಾಯಕರು ಸಂತೋಷ್ ಬೆಂಕಿ ಅಂತೇಳಿ ಎಕಾಡಾರು 1 ಗಂಟೆ ಪ್ರೋಗ್ರಾಮ್ ಕೊಡ್ತಾರೆ ಸೊ ಒಳ್ಳೆ ಹಾಡುಗಾರ ಇವರು ಸೊ ಹಾಗಾಗಿ ಅವರಿಗೆ ಒಂದು ಜೋರಾದ ಚಪ್ಪಾಳೆ ನಮ್ಮ ಇವತ್ತಿನ 50ರ ಸಂಭ್ರಮಕ್ಕೆ ರಘು ದೀಕ್ಷಿತ್ ಅವರ ಒಂದು ಹಾಡು ನಿನ್ನ ಪೂಜೆಗೆ ಬಂದೆ ಮಾದೇಶ್ವರ ಈ ಒಂಜಿ ಪದದ ಮೂಲಕ ನಿಕ್ಲ ದುಂಬರೊಂದುಲ್ಲೇರು ಸೊ ಲೆಟ್ಸ್ ವೆಲ್ಕಮ್ ಸಂತೋಷ್ ಬೆಂಕಿ ಆನ್ ಸ್ಟೇಜ್. Check. Test. 1, 2. Track the low.
ಸಾರಿ ನಿನ್ನ ಪೂಜೆಗೆ ಬಂದೆ ಮಹಾದೇಶ್ವರ ಎನ್ನ ಕರುಣದಿ ಕಾಯೋ ಮಹಾದೇಶ್ವರ. ಹೇ ನಿನ್ನ ಪೂಜೆಗೆ ಬಂದೆ ಮಹಾದೇಶ್ವರ ಎನ್ನ ಕರುಣದಿ ಕಾಯೋ ಮಹಾದೇಶ್ವರ. ಹೇ ಶಂಕರ ಹೇ ಮಾಂಕುರ ಯಾಕೀತರ ಹೇಳು ದೂರ, ಯಾಕೀತರ ಹೇಳು ಪ್ರೇಮ ಅಂಬೋದೆ ಹುನ್ನಾರ, ಇದರಿಂದ ಶಾಂತಿ ಸಂಹಾರ. ಒಮ್ಮೆ ಚಂದದಿ ನೋಡು ಮಹಾದೇಶ್ವರ, ಪ್ರೇಮ ಹುಂಬರ ನಂಬು ಈ ಪಂಜರ. Take a break now and listen to the sound. The praise to my Lord who is all around. Protect the world, oh Mahadeshwara. Supreme Divine Shambho Hara Hara. ಈ ಪ್ರೇಮವು ದೇವರ ಹಾಗೆ ನನ್ನೊಳ ಮನಸ್ಸು ಪರಿಶುದ್ಧ ಗಂಗೆ ಉಸಿ ಮಾಡದೆ ನಾನಿಟ್ಟ ನಂಬಿಕೆ ಉಸಿರಾಗುತ್ತಾಳೆ ಈ ನನ್ನ ಜೀವಕ್ಕೆ. ಈ ಪ್ರೇಮದಿಂದ ವ್ಯಸನವು ತರ ತರ ಬದುಕಿನ ಗತಿ ಬದಲಿಸು ಗಡಿಯಾರ. ನಿನ್ನ ಪೂಜೆಗೆ ಬಂದೆ ಮಹಾದೇಶ್ವರ ಎನ್ನ ಕರುಣದಿ ಕಾಯೋ ಮಹಾದೇಶ್ವರ. ಪ್ರೇಮವೇ ನಿನಗೆ ಪ್ರಣಾಮ, ನಿನ್ನಿಂದಲೇ ಈ ಲೋಕಕ್ಷೇಮ. ಓಂಕಾರ ರೂಪಿ ಈ ನನ್ನ ಪ್ರೇಮ ಸಾವಿಲ್ಲದ ಚೈತನ್ಯ ಧಾಮ. ಈ ಮುಗ್ಧ ಹೃದಯದಿ ಚಿಗುರಿದ ಸಡಗರ ಗುನುಗುನಿ ಸಾಲಿಸು ಮಧುರ ಜಂಕಾರ. ಒಮ್ಮೆ ಚಂದದಿ ನೋಡು ಮಹಾದೇಶ್ವರ ಎನ್ನ ಕರುಣದಿ ಕಾಯೋ ಮಹಾದೇಶ್ವರ. ಹೇ ಹೇ ಶಂಭೋ ಯಾರಿವನ್ಯಾರೋ ಮಹಾದೇಶ್ವರ, ಪ್ರೇಮ ದೇವರು ಎಂದ ಪ್ರೇಮೇಶ್ವರ. ಬೇರೇನು ನಾ ಬೇಡೇನು ಈ ಪ್ರೇಮವ ಕಾಪಾಡು ನೀನು. ಈ ಪ್ರೇಮಿಯ ಆಸೆ ಈಡೇರಿಸೋ ಹರ, ಇನ್ನಾಗಲಿ ಬಾಳು ಬಂಗಾರ. ಥ್ಯಾಂಕ್ ಯು. ಥ್ಯಾಂಕ್ ಯು ಸಂತೋಷ್ ಬೆಂಕಿಯ. ಯಾಕಡ್ಲ ಕಾಂಡೇಳ ಮಸ್ತ್ ಬರ್ತು ಬಂತೀರಿ ಇತ್ತೆ ಟೈಮ್ ಇಜ್ಜಿ ಕೊನೆಯ 2 ಹಾಡಿನ ಮೂಲಕ ನಾವು ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ಅಂಡ್ ಒನ್ಸ್ ಅಗೇನ್ ಆಲ್ ದ ವೆರಿ ಬೆಸ್ಟ್. ಸೊ ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ಲಕ್ಕಿ ಡ್ರಾ ಇದೆ. ಅದು ವಿದ್ಯಾರ್ಥಿಗಳಿಗೆ ಬೇರೆ ಮತ್ತೆ ನಮ್ಮ ಪತ್ರಕರ್ತರಿಗೆ ಬೇರೆ. ರಡ್ ಲಕ್ಕಿ ಡ್ರಾ ಉಂಡು. ಪ್ರೈಸ್ ದಾದ ಬಂದಿತ್ತೆ ಪಂಡ್ರೆ ಬಲ್ಲಿ ಬಂತೇರಿ ದಯಪಂಡ ಮಲ್ಲ ರಡ್ ಬಾಕ್ಸ್ ಸ್ವಲ್ಪ ದೀತೇರಿ. ಅವು ಓಪನ್ ಮಲ್ತಿ ಬೊಕ್ಕನೆ ಒಂದು ಅತ್ಯಾಕರ್ಷಕ 2 ಬಹುಮಾನ ಸ್ಟೂಡೆಂಟ್ಸ್ನವರಿಗೆ ಬೇರೆ ಹಾಗೆಯೇ ಪತ್ರಕರ್ತರಿಗೆ ಬೇರೆ. ಸೊ ನಿಮಗೆ ಸಹ ಉಂಟು ಎಲ್ರಿಗೆ ಟೀಚರ್ನವರಿಗೆ. ಓಕೆ, ಸೊ ಯಾರು ಸಹ ಹೋಗಬಾರ್ದು, ಅದು ಕೊನೆಯ ತನಕ ಇದ್ದವರಿಗೆ ಮಾತ್ರ ಸಿಗೋದು. ಕಾರ್ಯಕ್ರಮದ ಕೊನೆಯ 2 ಹಾಡು ಅಂಡ್ ದ ನೆಕ್ಸ್ಟ್ ಸಾಂಗ್ ನಮ್ಮ ಸತೀಶ್ ಇರ ನನಂಜಿ ಪದ ತೊಟ್ಟುಕು ಬರೋದಿಲ್ಲೇರು ನನ್ನ ನಿನ್ನ ಮನವು ಪಂಪಿನ ಒಂಜಿ ಸಾಂಗ್. ಲೆಟ್ಸ್ ವೆಲ್ಕಮ್ ಸತೀಶ್ ಇರಾ ಅಂಡ್ ಮಲ್ಲಿಕಾ ಶೆಟ್ಟಿ.
ಆರು ಹೊಡಿ. ಹಲೋ 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 ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು. ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು. ರಾಗವು ಒಂದೇ, ಭಾವವು ಒಂದೇ, ಜೀವ ಒಂದಾಯಿತು, ಬಾಡು ಹಗುರಾಯಿತು. ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು. ಏಕಾಂಗಿಯಾಗಿರಲು ಕೈ ಹಿಡಿದೆ, ಜೊತೆಯಾದೆ, ತಾಯಂತೆ ಬಳಿ ಬಂದೆ, ಆಧರಿಸಿ ಪ್ರೀತಿಸಿದೆ. ಬಾಳಲಿ ಸುಖ ನೀಡಿದೆ, ನನ್ನೀ ಬದುಕಿಗೆ ಶ್ರುತಿಯಾದೆ, ನನ್ನೀ ಮನೆಯ ಬೆಳಕಾದೆ. ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು. ಎಂದು ಜೊತೆಯಲ್ಲಿ ಬರುವೆ, ನಿನ್ನ ನೆರಳಿನ ಹಾಗೆ ಇರುವೆ. ಕೊರಗದಿರು ಮರುಗದಿರು, ಹಾಯಾಗಿ ನೀನಿರು. ಎಂದು ಜೊತೆಯಲ್ಲಿ ಬರುವೆ, ನಿನ್ನ ಉಸಿರಲಿ ಉಸಿರಾಗಿರುವೆ. ನೋವುಗಳು ನನಗಿರಲಿ, ಆನಂದ ನಿನಗಾಗಲಿ. ನಗುವಿನ ಹೂಗಳ ಮೇಲೆ ನಡೆಯುವ ಭಾಗ್ಯ ನನಗಿರಲಿ, ನೋಡುವ ಭಾಗ್ಯ ನಿನಗಿರಲಿ. ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು. ರಾಗವು ಒಂದೇ, ಭಾವವು ಒಂದೇ, ಜೀವ ಒಂದಾಯಿತು, ಬಾಳು ಹಗುರಾಯಿತು. ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು. ಥ್ಯಾಂಕ್ ಯು.
ಕಾರ್ಯಕ್ರಮದ ಕೊನೆಯ ಹಾಡು, ಯಾಕಂತ ಹೇಳಿದ್ರೆ ಮುಂದೆ ಸಮಾರೋಪದ ಸಮಾರಂಭ ಈ ವೇದಿಕೆಯಲ್ಲಿ ಮುಂದುವರಿಲಿಕ್ಕಿದೆ 3 ಗಂಟೆಯೊಳಗೆ. ಸೊ ನಮಗೆ ರಾಗರಂಗ್ ತಂಡ, ರವೀಂದ್ರ ಪ್ರಭು ಮತ್ತು ಬಳಗಕ್ಕೆ ಈ ಅವಕಾಶವನ್ನು ಕೊಟ್ಟಂತಹ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ನಮ್ಮ ಶ್ರೀನಿವಾಸ್ ಅವರಿಗೆ ಹಾಗೂ ಎಲ್ಲ ಉಪಾಧ್ಯಕ್ಷರಿಗೆ ಹಾಗೂ ಪದಾಧಿಕಾರಿಗಳಿಗೆ ನನ್ನ ತಂಡದ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತೇನೆ. ಅದೇ ರೀತಿ ನಮಗೆ ಅತ್ಯುತ್ತಮ ಧ್ವನಿಯನ್ನು ಕೊಟ್ಟಿದ್ದಾರೆ ನಮ್ಮ ಸೌಂಡ್ ಸಿಸ್ಟಮ್ ಗಣೇಶ್ ಅವರು. ಅವರ ಜೊತೆಗೆ ಹಲವಾರು ಸಿಬ್ಬಂದಿಗಳು ನಮಗೆ ಸಹಕರಿಸಿದ್ದಾರೆ, ಅವರಿಗೂ ಧನ್ಯವಾದ. ಫೋಟೋಗ್ರಫಿ ಆ್ಯಂಡ್ ವಿಡಿಯೋಗ್ರಫಿಯಲ್ಲಿ ನಮ್ಮ ಕಾರ್ಯಕ್ರಮವನ್ನು ಎಲ್ಲೆಡೆ ಹರಡುವಂತೆ ಮಾಡ್ತಾ ಇದ್ದಾರೆ, ಅವರಿಗೂ ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ನಮಸ್ಕಾರ ಹೇಳ್ತಾ, ನಿಮ್ಮದೇ ಕಾರ್ಯಕ್ರಮ ಮತ್ತೊಮ್ಮೆ ನಿಮಗೂ ಕೂಡ ಧನ್ಯವಾದ ಸ್ಮರಿಸಿಕೊಂಡು ಕಿಶೋರ್ ಕುಮಾರ್ ಹಾಗೂ ಆಶಾ ಭೋಸ್ಲೆ ಹಾಡಿದಂತಹ ಜವಾನಿ ದೀವಾನಿ ಚಿತ್ರದ ಗೀತೆಯೊಂದಿಗೆ ನಮ್ಮ ಈ ಕಾರ್ಯಕ್ರಮ ಇಲ್ಲಿಗೆ ಸಂಪನ್ನವಾಗ್ತದೆ. ಮತ್ತೊಮ್ಮೆ ಚಪ್ಪಾಳೆ ತಟ್ಟಿ ನಮ್ಮನ್ನ ಪ್ರೋತ್ಸಾಹಿಸಿ ಆಶೀರ್ವದಿಸಿದ ನಿಮಗೂ ಕೂಡ ಧನ್ಯವಾದಗಳು. ಇನ್ನೊಮ್ಮೆ ಭೇಟಿಯಾಗೋಣ ಮತ್ತು ಹಲವಾರು ವೈವಿಧ್ಯಮಯ ಗೀತೆಯೊಂದಿಗೆ ಅಂತ ಹೇಳ್ತಾ ಕೊನೆಯ ಗೀತೆ. जान जा ढूंढता फिर रहा हूँ तुम्हें रात दिन मैं यहाँ से वहाँ. अरे जान जा ढूंढता फिर रहा हूँ तुम्हें रात दिन मैं यहाँ से वहाँ. मुझको आवाज दो, चुप गए हो सनम, तुम कहाँ, तुम कहाँ. जान जा ढूंढता फिर रहा जो तुम्हें रात दिन मैं यहाँ से वहाँ. प्यार की राह पर साथ चले हम मगर क्या खबर, ओ मेरे हम सफर. प्यार की राह पर साथ चले हम मगर क्या खबर. रास्ते में कहीं रह गए तुम कहाँ, तुम कहाँ.
से वफा पास हो तुम खड़े मेरे दिल में छुपे और मुझे कुछ पता ना चला पास हो तुम खड़े मेरे दिल में छुपे और मुझे कुछ पता ना चला ढूंढता फिर रहा तुम्हें रात दिन मैं यहाँ से वहाँ आवाज दो चुप गए वो सनम तुम कहाँ मैं यहाँ तुम कहाँ मैं यहाँ ಥ್ಯಾಂಕ್ ಯು ಸೋ ಮಚ್. ನಮಗೆ ಸಂಪರ್ಕ ಮಾಡಿದಂತಹ ಸತೀಶ್ ಹೀರಾ ಅವರಿಗೂ ಕೂಡ ನನ್ನ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸಿದ್ದೇನೆ. ಒಳ್ಳೆ ಹಾಡಿದಂತಹ ಸಂತೋಷ್ ಮತ್ತು ಸತೀಶ್ ಹೀರಾ ಮತ್ತು ಎಲ್ರಿಗೂ ಕೂಡ ಒಮ್ಮೆ ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಕಾರ್ಯಕ್ರಮದ ಕೊನೆಯಲ್ಲಿ ಇಷ್ಟು ಹೊತ್ತು ನಮ್ಮ ರವೀಂದ್ರ ಪ್ರಭು ಮತ್ತೆ ಮಲ್ಲಿಕಾ ಶೆಟ್ಟಿ ಅವರು ಬಹಳ ಚೆನ್ನಾಗಿ ಹಾಡನ್ನು ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಕೊನೆಯದಾಗಿ ನಾನು ಒಂದೇ ಮಾತಿನಲ್ಲಿ ಹೇಳೋದಾದ್ರೆ, ಸಾಗರಕ್ಕೆ ಅಲೆ, ಜೇಡನಿಗೆ ಬಲೆ, ದೇಹಕ್ಕೊಂದು ತಲೆ, ಊಟಕ್ಕೊಂದು ಎಲೆ. ಸಾಗರಕ್ಕೆ ಅಲೆ, ಜೇಡನಿಗೆ ಬಲೆ, ದೇಹಕ್ಕೊಂದು ತಲೆ, ಊಟಕ್ಕೊಂದು ಎಲೆ, ಜೀವನಕ್ಕಾಗಿ ಕಲೆ, ಆ ಕಲಾವಿದರ ಕಲೆಗೆ ನಿಮ್ಮ ಕೈ ಚಪ್ಪಾಳೆಯ ಬೆಲೆ, ನಿಮ್ಮ ಚಪ್ಪಾಳೆಯ ಮೂಲಕ. ಯಾಕಂತ ಹೇಳಿದ್ರೆ ಹಣ ಎಷ್ಟು ಕೊಡ್ಬೋದು, ಆದರೆ ಚಪ್ಪಾಳೆಗಿಂತ ದೊಡ್ಡ ಗೌರವ ಯಾವುದೂ ಇಲ್ಲ. ಸೊ ನಮ್ಮ ಎಲ್ಲ ಪತ್ರಕರ್ತ ವಿದ್ಯಾರ್ಥಿಗಳು, ಪತ್ರಕರ್ತ ಮಿತ್ರರ ಚಪ್ಪಾಳೆ ಮೂಲಕ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅಂಡ್ ಸೌಂಡ್ ಸುಡ್ ನಮ್ಮ ಗಣೇಶ್ ಎಡ್ಡೆ ಸಹಕಾರ ಮಲ್ದಿರ ಅವರಿಗೆ ಧನ್ಯವಾದ. ಹಬ್ಬಕಟ್ಟಿ ವೀಡು ಲೈವ್ ಕೊರೊಂದುಲ್ಲೇರು ಏರ್ ಮಾತ ಮುಲ್ಪತ್ತು ಒಂದುಲ್ಲೇರು ಆಯ್ತು ಒಟ್ಟಿಗೆ ಬಾಕಿದ ಕುಲ್ ಮಾತೆಲ್ಲ ಬೇತೆ ಬೇತೆ ಕಡೆಟ್ಟು ಯೂಟ್ಯೂಬ್ ಮೂಲಕ ಹಬ್ಬಕಟ್ಟಿ ವೀಡು ಲೈವ್ ತೊಂದುಲ್ಲೇರು ಅರೆಗ್ಲ ಧನ್ಯವಾದ ಪನಂದು ಈತು ಬರ್ತು ತಾಟಿ ಬೊಟ್ಟದು ಈ ಕಾರ್ಯಕ್ರಮ ಪೊರ್ಲು ಮಲ್ದಿಗೊರ್ನ ನಿಕ್ಲೆಗೆ ಮಾತೆರೆಗ್ಲ ಬೊಕ್ಕೊರ ಎಂಗೆಲ್ಲ ಸಂಘದ ಪರಬ ಧನ್ಯವಾದ ಪನಂದು. ಇನ್ನು ಮುಂದಿನ ಸಂವಾದ ಕಾರ್ಯಕ್ರಮ ನಡೆಯುತ್ತೆ. ಅದಾದ್ಮೇಲೆ ಕೊನೆಯಲ್ಲಿ ನಾನು ಹೇಳಿದಾಗೆ ಲಕ್ಕಿ ಡ್ರಾ ಇರುತ್ತೆ, ದೊಡ್ಡ ಬಾಕ್ಸ್ 2 ರೆಡಿ ಉಂಟು, ಮನೆಗೆ ಹೋಗುವಾಗ ತೆಗೆದುಕೊಂಡು ಹೋಗ್ಬೋದು. ಸೊ ಕಾರ್ಯಕ್ರಮದ ಮುಂದಕ್ಕೆ ನಮ್ಮ ಮುಂದಿನ ಕಾರ್ಯಕ್ರಮಕ್ಕೋಸ್ಕರ ನಮ್ಮ ಕಾರ್ಯಕ್ರಮದ ಆಯೋಜಕರಿಗೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಥ್ಯಾಂಕ್ ಯು. ಕೃತಜ್ಞತೆಗಳು ಚೇತನ್ ಅವರಿಗೆ. ಈ ಕಾರ್ಯಕ್ರಮವನ್ನು ಇಷ್ಟರವರೆಗೆ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ ಮತ್ತು ನೀಡಿದಂಥ ರವೀಂದ್ರ ಪ್ರಭು ಅವರಿಗೆ, ಹಾಗೆ ಮಲ್ಲಿಕಾ ಶೆಟ್ಟಿ ಮತ್ತು ಸಂತೋಷ್ ಬೆಂಕಿಯ, ಅಶೋಕ್ ಸಾಮಂತ್, ಚೇತನ್. ರವೀಂದ್ರ ಪ್ರಭು ಅವರಿಗೆ ತಮ್ಮ ಲಕ್ಷ್ಮಣ ಅವರು ಚಲನಚಿತ್ರ ನಿರ್ದೇಶಕರು ಸ್ಮರಣಿಕೆಯನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಮಲ್ಲಿಕಾ ಶೆಟ್ಟಿ ಅವರಿಗೆ ಕುಮಾರನಾಥ್ ಅವರು ಸ್ಮರಣಿಕೆಯನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಸಂತೋಷ್ ಬೆಂಕಿ ಅವರಿಗೆ ವೇಣು ಶರ್ಮಾ ಅವರು, ಅಶೋಕ್ ಸಾಮಂತ್ ಅವರಿಗೆ ನಮ್ಮ ಸಂಘದ ಅಧ್ಯಕ್ಷರಾದಂಥ ಶ್ರೀನಿವಾಸ್ ನಾಯ್ಕ ಇಂದಾಜಿ ಅವರು, ಹಾಗೆ ಚೇತನ್ ಅವರಿಗೆ ಮೊಹಮ್ಮದ್ ಮುಸ್ಲಿಂ ಅವರು ಸ್ಮರಣಿಕೆಯನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ.
ಸುವರ್ಣ ಸಂಭ್ರಮ ಇಂದಿನ ಈ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಕೆಲವು ಅತಿಥಿಗಳು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ವಿಧಾನ ಪರಿಷತ್ತಿನ ಸದಸ್ಯರಾದ ಪ್ರತಾಪ್ ಸಿಂಹ ನಾಯ್ಕ ಅವರು ಬಂದಿದ್ದಾರೆ. ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಈಗ ಮಧ್ಯಾಹ್ನದ ಗೋಷ್ಠಿಯಲ್ಲಿ ರವೀಂದ್ರ ಶೆಟ್ಟಿ ಅವರು ವಿಚಾರ ಮಂಡನೆ ಮಾಡಿದ್ದಾರೆ, ಪ್ರಸ್ತುತ ಮತ್ತು ಭವಿಷ್ಯದ ಮಾಧ್ಯಮ ಎನ್ನುವ ಬಗ್ಗೆ. ಹಾಗೆ ವಾಲ್ಟರ್ ನಂದಳಿಕೆ ಅವರು ಸಹ ತಮ್ಮ ವಿಚಾರವನ್ನು ಈಗಾಗಲೇ ಮಂಡಿಸಿದ್ದಾರೆ. ಈ ಇಡೀ ಕಾರ್ಯಕ್ರಮದ ದಿಕ್ಸೂಚಿ ಭಾಷಣವನ್ನು ಮಾಡಲಿಕ್ಕಿರುವಂಥ ರವಿ ಹೆಗ್ಡೆ ಅವರು, ಪ್ರಧಾನ ಸಂಪಾದಕರು ಕನ್ನಡಪ್ರಭ ಮತ್ತು ಸುವರ್ಣ ನ್ಯೂಸ್, ಅವರನ್ನು ವೇದಿಕೆಗೆ ಹೃತ್ಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗೆ ನಮ್ಮ ಸಂಘದ ಪೂರ್ವ ಅಧ್ಯಕ್ಷರುಗಳು ಇದ್ದಾರೆ, ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಆನಂದ್ ಶೆಟ್ಟಿ ಅವರು, ಹರ್ಷ ಅವರು, ರಘುರಾಮ್ ಅವರನ್ನು, ರವೀಂದ್ರ ಶೆಟ್ಟಿ ಅವರನ್ನು ವೇದಿಕೆ ಮತ್ತು ಜಗನ್ನಾಥ್ ಶೆಟ್ಟಿ ಬಾಳ ಅವರನ್ನು, ಹರೀಶ್ ರೈ ಅವರು, ಹಾಗೆ ತಾಲೂಕಿನ ಎಲ್ಲ ಅಧ್ಯಕ್ಷರುಗಳನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಕಡಬ ತಾಲೂಕಿನ ಅಧ್ಯಕ್ಷರಾದಂಥ ನಾಗರಾಜ್ ಎನ್ಕೆ, ಹಾಗೆ ಪುತ್ತೂರು ತಾಲೂಕಿನ ಅಧ್ಯಕ್ಷರಾದಂಥ ಸಿದ್ದೀಕ್ ನೀರಾಜೆ, ಸುಳ್ಯ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಲೋಕೇಶ್ ಪೆರ್ಲಂಪಾಡಿ, ಬಂಟ್ವಾಳ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಪ್ರಶಾಂತ್ ಪುಂಜಾಲಕಟ್ಟೆ, ಬೆಳ್ತಂಗಡಿ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಪ್ರಸಾದ್ ಶೆಟ್ಟಿ ಅವರು, ಮೂಡಬಿದ್ರೆ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಸೀತಾರಾಮಾಚಾರ್ಯ, ಹಾಗೆ ಉಮಾನತ್ ಕೋಟ್ಯಾನ್ ಅವರು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ವಿಧಾನಸಭಾ ಸದಸ್ಯರು, ಹಾಗೆ ಮುಲ್ಕಿ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ನಿಶಾಂತ್ ಶೆಟ್ಟಿ ಅವರು, ಉಳ್ಳಾಲ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ವಸಂತ್ ಕೋಣಾಜೆ ಅವರು, ಅವರನ್ನು ವೇದಿಕೆ ಹೃತ್ಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ. ಹಾಗೆ ಸಂಘದ ಪ್ರಧಾನ ಕಾರ್ಯದರ್ಶಿಯಾದಂಥ ಜಿತೇಂದ್ರ ಕುಂದೇಶ್ವರ್ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ವಾಲ್ಟರ್ ನಂದಳಿಕೆ ಅವರು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ವಾರ್ತಾಧಿಕಾರಿ ಖಾದರ್ ಶಾ ಅವರನ್ನು ವೇದಿಕೆಗೆ ಹೃತ್ಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ. ಎಲ್ಲ ತಾಲೂಕು ಅಧ್ಯಕ್ಷರುಗಳನ್ನು ವೇದಿಕೆಗೆ ಆಹ್ವಾನಿಸಿದ್ದೇನೆ. ಸುಳ್ಯ ತಾಲೂಕಿನ ಅಧ್ಯಕ್ಷರಂತ ಲೋಕೇಶ್ ಪೆರ್ಲಂಪಾಡಿ ಅವರು, ಸಿದ್ದೀಕ್ ನೀರ, ಎಲ್ಲ ಅಧ್ಯಕ್ಷರುಗಳು ಬಂದಿದ್ದಾರೆ. ಹಾಗೆ ಈ ಸಮಾರಂಭದಲ್ಲಿ ಏನೋಪಯ್ಯ ಕಾಲೇಜಿನ ವಿದ್ಯಾರ್ಥಿಗಳು, ರೋಷನ್ ನಿಲಯ ಕಾಲೇಜಿನ ವಿದ್ಯಾರ್ಥಿಗಳು, STMC ಕಾಲೇಜಿನ ವಿದ್ಯಾರ್ಥಿಗಳು, ಸ್ವಸ್ತಿಕ್ ನ್ಯಾಷನಲ್ ಬಿಸ್ನೆಸ್ ಸ್ಕೂಲ್ನ ವಿದ್ಯಾರ್ಥಿಗಳು, ಮಂಗಳೂರು ವಿಶ್ವವಿದ್ಯಾಲಯ ಕಾಲೇಜಿನ ವಿದ್ಯಾರ್ಥಿಗಳು, ಸೈಂಟ್ ಆಗ್ನೆಸ್ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ರಥಬೀದಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು, ನಿಟ್ಟೆ ವಿಶ್ವವಿದ್ಯಾನಿಲಯ ಕಾಲೇಜಿನ ವಿದ್ಯಾರ್ಥಿಗಳು, ಹಾಗೆ ಶ್ರೀನಿವಾಸ್ ಕಾಲೇಜಿನ ವಿದ್ಯಾರ್ಥಿಗಳು, ಬಲ್ಮಠ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು, ಸೈಂಟ್ ಅಲೋಸಿಯಸ್ ಕಾಲೇಜಿನ ವಿದ್ಯಾರ್ಥಿಗಳು ನಮ್ಮೊಂದಿಗಿದ್ದಾರೆ. ತಮ್ಮೆಲ್ಲರನ್ನು ಮತ್ತೊಮ್ಮೆ ತಮ್ಮ ಉಪಸ್ಥಿತಿಯನ್ನು ಗುರುತಿಸ್ತೇನೆ. ಕಾರ್ಯಕ್ರಮ ಸಮಾರೋಪಕ್ಕೆ ಮುನ್ನ ಒಂದು ಚುಟುಕಾದ ಕಾರ್ಯಕ್ರಮ. ಬಹುಶಃ 1-2 ತಿಂಗಳ ನಮ್ಮ ಮಂಗಳೂರಿನ ಬೆಳವಣಿಗೆ ಮತ್ತು ಸಾಧನೆಯನ್ನು ಗಮನಿಸಿದಾಗ ನಮಗೆ ನೆನಪಿಗೆ ಬರುವರು ಇಬ್ಬರು. ಒಂದು ರಿತುಪರ್ಣ ಮತ್ತು ರೆಮೋನಾ. ನಿರಂತರ 7 ದಿನಗಳ ಕಾಲ 170 ಗಂಟೆ ಭರತನಾಟ್ಯ ಪ್ರದರ್ಶನ ಮಾಡಿದ ರೆಮೋನಾ ಒಂದು ಸಾಧನೆ ಮಾಡಿದರೆ, ಬಹುಶಃ ತನ್ನ ಹಠ ಬಿಡದೆ 9 ತಿಂಗಳ ಕಾಲ ನಿರಂತರ ಇಂಟರ್ನ್ಶಿಪ್, ಅದೆಷ್ಟು ಟಾಸ್ಕ್ಗಳ ಮಧ್ಯೆ ತನ್ನ ಉದ್ದೇಶ ಏನಿದೆ, ತನ್ನ ಗುರಿ ಏನಿದೆ, ಆ ಗುರಿಯನ್ನು ಸಾಧನೆ ಮಾಡಿಯೇ ತೋರಿಸ್ತಾನೆ ಅಂತ ತೋರಿಸಿದವರು ರಿತುಪರ್ಣ. ಇವತ್ತಿನ ಕಾರ್ಯಕ್ರಮಕ್ಕೆ ರಿತುಪರ್ಣ ಅವರು ರಾಲ್ಸ್ ರಾಯ್ ಕಂಪನಿಯಲ್ಲಿ ಉದ್ಯೋಗ ಗಿಟ್ಟಿಸ್ಕೊಂಡು
ಅಂತಾರಾಷ್ಟ್ರೀಯ ಮಟ್ಟದ 10 ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಒಂದಾದ ರಾಲ್ಸ್ ರಾಯ್ ಕಂಪನಿಯಲ್ಲಿ ಉದ್ಯೋಗ ಗಿಟ್ಟಿಸಿಕೊಂಡ ರಿತುಪರ್ಣ ಅವರು ದಯವಿಟ್ಟು ವೇದಿಕೆ ಬರಬೇಕು. ಅವರ ತಾಯಿಯವರು ದಯವಿಟ್ಟು ವೇದಿಕೆ ಬರಬೇಕು. ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಎಲ್ಲರೂ ಕರತಾಡನ ಮೂಲಕ, ಯಾಕಂದ್ರೆ ಅವರಿಗೆ ಈಗ ಆದಷ್ಟು ಬೇಗ ಹೋಗ್ಬೇಕು. ನಾವು ಅಚಾನಕ್ಕಾಗಿ ಅವರು ಬಂದಿದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ. ನಾವು ಗುರುತಿಸುವುದು ನಮ್ಮ ಗೌರವ. ದಯವಿಟ್ಟು ಗಣ್ಯರು ಈ ಅದ್ಭುತ ಪ್ರತಿಭೆ ಸಾಧಕಿಯನ್ನು ಗುರುತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಪ್ರೆಸ್ ಕ್ಲಬ್ನ ಮತ್ತು ಈ ಕಾರ್ಯಕ್ರಮದ ಪ್ರಧಾನ ಸಂಚಾಲಕರಾದ ಹರೀಶ್ ರೈಗಳ ಮತ್ತು ಸಂಘದ ನಿರ್ದೇಶನದಂತೆ ಈ ಅದ್ಭುತ ಸಾಧಕಿಯನ್ನು ದಯವಿಟ್ಟು ನಮ್ಮ ರವಿ ಹೆಗ್ಡೆ ಸರ್ ಮತ್ತು ಎಲ್ಲ ಗಣ್ಯರು ಇವರನ್ನು ಅಭಿನಂದಿಸಬೇಕಾಗಿ ಕೇಳ್ಕೊಳ್ತಾರೆ. ಇವತ್ತಿನ ಯುವ ಪೀಳಿಗೆಗೆ ಮಾದರಿಯಾದವರು ಶಾಸಕರಾದ ಉಮನಾಥ್ ಕೋಟಿ ಅಂತವರಿದ್ದಾರೆ, ಎಲ್ಲ ಗಣ್ಯರಿದ್ದಾರೆ. ಬಹುಶಃ ರಾಲ್ಸ್ ರಾಯ್ ಕಂಪನಿಯಲ್ಲೇ ಆ ಕಂಪನಿ ಹೆಸರು ಕೇಳುವಾಗಲೇ ನಮಗೊಂದು ರೀತಿ ಹೆಮ್ಮೆ. ಅಂತ ಕಂಪನಿಯಲ್ಲಿ ಉದ್ಯೋಗ ಗಿಟ್ಟಿಸ್ಕೊಂಡವರು, ಒಂದು ರೀತಿ ಮಂಗಳೂರಿನ ಬ್ರ್ಯಾಂಡ್ ಕೂಡ ಹೌದು. ಈ ಸಾಧಕಿಗೆ ನಮ್ಮ ಸುವರ್ಣ ಸಂಭ್ರಮ ಕಾರ್ಯಕ್ರಮದಲ್ಲಿ ಗೌರವ ಅರ್ಪಣೆ. ಅವರಿಗೆ ಈಗ ತಕ್ಷಣ ಆನ್ಲೈನ್ ತರಗತಿ ಟ್ರೈನಿಂಗ್ ಇರುವ ಕಾರಣ ಅವರು ತೆರಳ್ತಾ ಇದ್ದಾರೆ. ಅದಕ್ಕೆ ಕಾರ್ಯಕ್ರಮದ ಆರಂಭದಲ್ಲೇ ಅವರನ್ನು ಗುರುತಿಸ್ತಾ ಇದ್ದೇವೆ. ಎಲ್ಲರೂ ಆ ಸಾಧಕಿಯ ತಾಯಿಗೆ ಒಂದು ಕರತಾಡನ ಮೂಲಕ, ಯಾಕಂದ್ರೆ ಸಾಧನೆ ಮಾಡಬೇಕಾದ್ರೆ ತಂದೆ ತಾಯಿಯರ ಪ್ರೋತ್ಸಾಹ ಇದ್ದೇ ಆ ತಾಯಿಗೆ ಮತ್ತೆ ಧನ್ಯವಾದ ಹೇಳುತ್ತಾ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೇವೆ. 1976 ಅಕ್ಟೋಬರ್ 6ರಂದು ಆರಂಭಗೊಂಡಂಥ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಈ ಸುವರ್ಣ ಮಹೋತ್ಸವದ ಸಮಾರೋಪ ಸಮಾರಂಭದಲ್ಲಿ ಈಗಾಗಲೇ ನಮ್ಮೊಂದಿಗೆ ಅತಿಥಿಗಳಿದ್ದಾರೆ. ಈಗ ದಿಕ್ಸೂಚಿ ಭಾಷಣವನ್ನು ರವಿ ಹೆಗ್ಡೆ ಅವರು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅದಕ್ಕಿಂತ ಮೊದಲು ಸಮಾರೋಪದ ಅತಿಥಿಗಳು ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ. ಅವರೆಲ್ಲರನ್ನು ಔಪಚಾರಿಕವಾಗಿ ಮೊಹಮ್ಮದ್ ಆರಿಫ್ ಅವರು ಸ್ವಾಗತಿಸ್ತಾರೆ. ಎಲ್ರಿಗೂ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಿರುವಂತಹ ಎಲ್ಲರನ್ನು ಸ್ವಾಗತಿಸುವುದು ನಮ್ಮ ಕರ್ತವ್ಯವಾಗಿದೆ. ಸ್ನೇಹಿತರೆ, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸುವರ್ಣ ಸಂಭ್ರಮದ ಸಮಾರೋಪ ಸಮಾರಂಭದಲ್ಲಿ ನಾವು ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ನಾವು ಅನೇಕ ಅತಿಥಿಗಳಿಗೆ ಆಹ್ವಾನಿಸಿದ್ದೆವು. ಬಹುತೇಕ ಎಲ್ಲರೂ ಕೂಡ ಆಗಮಿಸಿದ್ದಾರೆ. ವಿಶೇಷವಾಗಿ ನಮ್ಮ ಮೂಡುಬಿದಿರೆಯ ಶಾಸಕರಾಗಿರುವಂತಹ ಉಮಾನಾಥ ಕೋಟ್ಯಾನವರು ಬಂದಿದ್ದಾರೆ. ಅವರಿಗೆ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ವಿಧಾನ ಪರಿಷತ್ನ ಸದಸ್ಯರಾಗಿರುವಂತಹ ಸರಳ ಸಜ್ಜನರಾಗಿರುವಂತಹ ಪ್ರತಾಪ್ ಸಿಂಹ ನಾಯಕ್ ಅವರಿದ್ದಾರೆ. ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಗೋಷ್ಠಿಯಲ್ಲಿ ಬಂದು ವಿಚಾರ ಮಂಡನೆ ಮಾಡಿದಂತಹ ಕನ್ನಡಪ್ರಭ ಹಾಗೂ ಸುವರ್ಣ ನ್ಯೂಸ್ ಪತ್ರಿಕೆಯ ಪ್ರಧಾನ ಸಂಪಾದಕರಾಗಿರುವ ರವಿ ಹೆಗಡೆ ಅವರಿಗೆ ನಾನು ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆಯೇ ದೈಜಿ ವರ್ಲ್ಡ್ನ ಸ್ಥಾಪಕರಾಗಿರುವಂತಹ ವಾಲ್ಟರ್ ನಂದಳಿಕೆ ಅವರಿದ್ದಾರೆ. ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆ ನಮ್ಮವರೇ ಆದ ನಮ್ಮ ಸಂಘದ ಮಾಜಿ ಅಧ್ಯಕ್ಷರುಗಳಿದ್ದಾರೆ. ಶ್ರೀ ಆನಂದ್ ಶೆಟ್ಟಿಯವರು, ಹರ್ಷ ಅವರು, ಬಿ ರವೀಂದ್ರ ಶೆಟ್ಟಿಯವರು, ಹರೀಶ್ ರೈ ಅವರು ನಮ್ಮ ಈ ಕಾರ್ಯಕ್ರಮದ ಸಂಚಾಲಕರು. ಹಾಗೆ ಜಗನ್ನಾಥ್ ಶೆಟ್ಟಿ ಬಾಳ ಅವರು, ನಮ್ಮ ಅಧ್ಯಕ್ಷರಾಗಿರುವಂತಹ ಶ್ರೀನಿವಾಸ್ ನಾಯಕ್, ಎಲ್ಲರನ್ನೂ ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ವಿವಿಧ ತಾಲೂಕು ಘಟಕಗಳ ಅಧ್ಯಕ್ಷರಾಗಿರುವಂತಹ ಕಡಬದ ನಾಗರಾಜ್ ಎನ್ಕೆ ಇದ್ದಾರೆ, ಸುಳ್ಯದ ಲೋಕೇಶ್ ಪೆರ್ಲಂಪಾಡಿ ಇದ್ದಾರೆ, ಬೆಳ್ತಂಗಡಿಯ ಪ್ರಸಾದ್ ಶೆಟ್ಟಿ ಏಳಿಂಜೆ ಅವರು, ಮೂಲ್ಕಿ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರುವಂತಹ ನಿಶಾಂತ್ ಶೆಟ್ಟಿ ಕಿಲ್ಲೆಂಜೂರು ಅವರು, ಪುತ್ತೂರು ತಾಲೂಕು ಅಧ್ಯಕ್ಷರಾಗಿರುವಂತಹ ಸಿದ್ದಿಕ್ ನೀರಾಜೆ ಅವರು, ಬಂಟ್ವಾಳ ತಾಲೂಕು ಅಧ್ಯಕ್ಷರಾಗಿರುವಂತಹ ಪ್ರಶಾಂತ್ ಪುಂಜಾಲ್ಕಟ್ಟೆ ಅವರು, ಮೂಡುಬಿದಿರೆ ತಾಲೂಕು ಅಧ್ಯಕ್ಷರಾಗಿರುವಂತಹ ಸೀತಾರಾಮ್ ಆಚಾರ್ಯ ಅವರು, ಹಾಗೆ ಉಳ್ಳಾಲ ತಾಲೂಕು ಅಧ್ಯಕ್ಷರಾದಂತಹ ವಸಂತ್ ಕೋಣಾಜಿ ಅವರು ಇದ್ದಾರೆ. ನಿಮ್ಮೆಲ್ಲರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಇಲ್ಲಿ ತುಂಬ ಜನ ಸಭಿಕರಿದ್ದಾರೆ, ವಿಶೇಷವಾಗಿ ಹಿರಿಯ ಪತ್ರಕರ್ತರಿದ್ದಾರೆ,
ಸಭಿಕರಿದ್ದಾರೆ, ವಿವಿಧ ಶಿಕ್ಷಣ ಸಂಸ್ಥೆಗಳ ಶಿಕ್ಷಕರು ಆಗಮಿಸಿದ್ದಾರೆ, ಹಾಗೂ ಈ ಕಾರ್ಯಕ್ರಮದ ಯಶಸ್ಸಿನಲ್ಲಿ ಬಹುಮುಖ್ಯ ಪಾತ್ರ ವಹಿಸುವಂತಹ ವಿದ್ಯಾರ್ಥಿಗಳಿದ್ದಾರೆ. ತಮ್ಮೆಲ್ಲರನ್ನು ಕೂಡ ಆತ್ಮೀಯವಾಗಿ ಮತ್ತೊಮ್ಮೆ ಸ್ವಾಗತ ಮಾಡ್ತಾ ಇದ್ದೇನೆ. ಧನ್ಯವಾದಗಳು. ನಮ್ಮ ವೇದಿಕೆಯಲ್ಲಿರುವಂಥ ಶಾಸಕ ಉಮಾನಾಥ್ ಕೋಟ್ಯಾನ್ ಅವರಿಗೆ ನಮ್ಮ ಈ ಸಂಘದ ಅಧ್ಯಕ್ಷರಾದಂಥ ಶ್ರೀನಿವಾಸ್ ನಾಯ್ಕ ಇಂದಾಜಿ ಅವರು ಪುಷ್ಪಗುಚ್ಛ ನೀಡಿ ಸ್ವಾಗತಿಸಬೇಕು ಎಂದು ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಪ್ರತಾಪ್ ಸಿಂಗ್ ನಾಯಕ್ ಅವರಿಗೆ PB ಹರೀಶ್ ರೈ ಅವರು ಪ್ರೆಸ್ ಕ್ಲಬ್ನ ಅಧ್ಯಕ್ಷರು, ಭಾರತೀಯ ಪತ್ರಕರ್ತರ ಒಕ್ಕೂಟದ ಕಾರ್ಯಕಾರಿ ಸಮಿತಿ ಸದಸ್ಯರು ಪುಷ್ಪಗುಚ್ಛ ನೀಡಿ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಮುಂದೆ ರವಿ ಹೆಗ್ಡೆ ಅವರಿಂದ ದಿಕ್ಸೂಚಿ ಭಾಷಣ. ಎಲ್ರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವಂತಹ ಮತ್ತು ವೇದಿಕೆ ಮುಂದೆ ಇರುವಂಥ ಎಲ್ಲ ಗಣ್ಯರೇ, ನನ್ನ ಸಹೋದ್ಯೋಗಿ ಬಂಧುಗಳೇ, ಜೊತೆಯಲ್ಲಿ ವಿದ್ಯಾರ್ಥಿಗಳೇ, ಇಂದಿನ ಪತ್ರಿಕೋದ್ಯಮ ವಿದ್ಯಾರ್ಥಿಗಳೇ ಮುಂದಿನ ಪತ್ರಿಕೋದ್ಯಮಿಗಳು ಅನ್ನೋ ರೀತಿಯಲ್ಲಿ ನೀವೆಲ್ಲ ನಮ್ಮ ಈ ಪತ್ರಿಕೋದ್ಯಮ ಕ್ಷೇತ್ರದ ಭವಿಷ್ಯದ ನಕ್ಷತ್ರಗಳು ಅಂತೇಳಿ ಹೇಳಿ ನಾನು ಇಲ್ಲಿ ಗುರುತಿಸೋದಕ್ಕೆ ಬಯಸ್ತೇನೆ. ಮೊಟ್ಟ ಮೊದಲನೇದಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಇವತ್ತು ಸುವರ್ಣ ಸಂಭ್ರಮವೇನು ಆಚರಿಸ್ತಾ ಇದ್ದೀರಿ, ಅದಕ್ಕೆ ನಮ್ಮ ಅಧ್ಯಕ್ಷರು ಸೇರಿದಂತೆ ಇಲ್ಲಿರುವಂಥ ಎಲ್ಲ ಪದಾಧಿಕಾರಿಗಳಿಗೆ, ಸದಸ್ಯರಿಗೆ ನನ್ನ ಶುಭಾಶಯಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ. ನಾನು ಪೀಠಿಕೆಯನ್ನು ಜಾಸ್ತಿ ಹೇಳೋಕ್ಕೆ ಹೋಗಲ್ಲ. ಪತ್ರಿಕೋದ್ಯಮ ಇವಾಗ ಹೇಗಿದೆ ಅನ್ನೋದು ನಿಮಗೆಲ್ಲ ಗೊತ್ತಿರುವಂಥ ವಿಚಾರನೇ. ನಾವು ಪತ್ರಿಕೋದ್ಯಮ ವಿದ್ಯಾರ್ಥಿಗಳಾಗಿ, ಪತ್ರಿಕೋದ್ಯಮಿಗಳಾಗಿ ನಾವು ಇವತ್ತಿಗಷ್ಟೇ ನಾವು ದೃಷ್ಟಿಯನ್ನು ಇಟ್ಕೊಂಡ್ರೆ ಸಾಲಲ್ಲ. ದೃಷ್ಟಿಯನ್ನು ಮುಂದೆ ಇಟ್ಕೊಂಡು ಮುಂದೆ ಸಾಕ್ತಾ ಹೋಗ್ಬೇಕು. ಆವಾಗಲೇ ನಾವು ಮುಂದೆ ಸಾಧನೆಗಳನ್ನು ಮಾಡೋದಕ್ಕೆ ಅಥವಾ ಆಗ್ತಿರುವಂಥ ಬದಲಾವಣೆಗೆ ಹೊಂದ್ಕೊಳ್ಳೋದಕ್ಕೆ, ಬೇಕಾದಂತಹ ಬದಲಾವಣೆಗಳನ್ನು ನಾವು ಮಾಡಿಕೊಳ್ಳೋದಕ್ಕೆ, ಬೇಕಾಗಿದ್ದನ್ನು ಕಲಿಯೋದಕ್ಕೆ ಇದೆಲ್ಲ ಅವಕಾಶವನ್ನು ನೀಡುತ್ತೆ ಅನ್ನೋ ಕಾರಣಕ್ಕಾಗಿ ನಾವು ಈ ಭವಿಷ್ಯ ಹೇಗಿದೆ, ಯಾವ ಕಡೆಗೆ ಪತ್ರಿಕೋದ್ಯಮ ಸಾಗ್ತಾ ಇದೆ ಅನ್ನೋದನ್ನು ಗಮನಿಸಬೇಕು. ಆ ಬಗ್ಗೆ ಒಂದೆರಡು ಮಾತು ಹೇಳಬೇಕು ಅಂತೇಳಿ ಹೇಳಿ ಇಲ್ಲಿನ ಪತ್ರಿಕೋ ಸಂಘದ ಮಿತ್ರರು ಕೇಳ್ಕೊಂಡಾಗ ನನಗಿಲ್ಲ ಅಂತೇಳಿ ಹೇಳೋಕ್ಕಾಗಲಿಲ್ಲ. ಕರ್ನಾಟಕದಲ್ಲಿ ಪತ್ರಿಕೋದ್ಯಮವನ್ನು ಎಲ್ಲಾದರೂ ಅಥವಾ ಪತ್ರಿಕೋದ್ಯಮ ಕೆಲಸ ಎಲ್ಲಾದರೂ ಕಷ್ಟ ಇದೆ ಅಂತೇಳಿ ಹೇಳಿದರೆ ಅದು ದಕ್ಷಿಣ ಕನ್ನಡದಲ್ಲಿ ಅಂತ ನನಗನ್ಸುತ್ತೆ. ಯಾಕೆ ಅಂತಂದರೆ ಇಲ್ಲಿನ ಸಮಾಜ ಏನಿದೆ ಒಂದು ರೀತಿಯಂಥ ಜಾಗೃತ ಸಮಾಜ. ಇಲ್ಲಿರುವಂತಹ ವ್ಯಕ್ತಿಗಳೇನಿದ್ದಾರೆ ಅತ್ಯಂತ ಜಾಗೃತ ವ್ಯಕ್ತಿಗಳು. ಏನಾದರೂ ಒಂದು ಸಣ್ಣ ತಪ್ಪಾದರೆ ಸಾಕು ತಕ್ಷಣ ಅದ್ರ ಬಗ್ಗೆ ಪ್ರತಿಭಟಿಸ್ತಾರೆ ಅಥವಾ ಅದನ್ನು ಗಮನಕ್ಕೆ ತೊಗೊಂಡ್ಬರ್ತಾರೆ, ಅದನ್ನು ಸರಿ ಮಾಡಿಸ್ಬೇಕು ಅನ್ನೋ ರೀತಿಯಲ್ಲಿ ಆಗ್ರಹಿಸ್ತಾರೆ. ನಾವು ಪತ್ರಿಕೋದ್ಯಮಿಗಳು ಏನಾದರೂ ಒಂದು ಸಣ್ಣ ತಪ್ಪನ್ನು ಮಾಡಿದ್ರೆ ಸಾಕು, ಮರುದಿವಸ ಬೆಳಿಗ್ಗೆ ಪತ್ರಿಕಾ ಕಚೇರಿಗಾದರೆ ಮರುದಿವಸ ಬೆಳಿಗ್ಗೆ ನಮಗೆ ಒಂದು 50ರಿಂದ 60 ಕಾಲ್ ಬರುತ್ತೆ, ನೀವು ಹಿಂಗೆ ತಪ್ಪು ಮಾಡಿದ್ರಿ, ಹಿಂಗೆ ತಪ್ಪು ಮಾಡಿದ್ದೀರಿ ಅಂತೇಳಿ ಹೇಳಿ. ಅಥವಾ ಯಾವುದಾದ್ರೂ ಒಂದು ವಿಚಾರ ಇದ್ದರೆ ಅದು ಸರಿ ಇಲ್ಲ ಅಂತಂದರೆ ಎಲ್ಲ ವ್ಯಕ್ತಿಗಳು ನಿಂತು ರಸ್ತೆಯಲ್ಲಿ ನಿಂತು ಅದನ್ನು ಪ್ರತಿಭಟಿಸುವಷ್ಟರ ಮಟ್ಟಿಗೆ ಇಲ್ಲಿನ ಓದುಗರು ಭಾಳ ಜಾಗೃತ ಆಗಿದ್ದಾರೆ. ಹಾಗಾಗಿ ಇಲ್ಲಿ ಪತ್ರಿಕೋದ್ಯಮಿಗಳಾಗಿರುವಂಥದ್ದು, ಕರ್ತವ್ಯ ನಿರ್ವಹಿಸುವಂಥದ್ದು ಭಾಳ ಸುಲಭ ಅಲ್ಲ. ಯಾಕೆಂದ್ರೆ ಭಾಳ ಜಾಗರೂಕತೆಯಿಂದ, ಭಾಳ ಕರ್ತವ್ಯ ಪ್ರಜ್ಞೆಯಿಂದ ಮತ್ತು ತಪ್ಪುಗಳ ಆಗದ ಹಾಗೆ ಕೆಲಸ ಮಾಡುವಂಥದ್ದು ಪತ್ರಿಕೋದ್ಯಮಿಗಳನ್ನು ಜಾಗೃತವಾಗಿರೋದಕ್ಕೆ ಭಾಳ ಅಗತ್ಯವಾದಂಥ ಪರಿಸರ ಇಲ್ಲಿದೆ. ಅದರ ಒಟ್ಟಿಗೆ ನಾವು ಇಡೀ ದಕ್ಷಿಣ ಕನ್ನಡ ಏನಿದೆ ಇದು ವಿವಿಧ ಕ್ಷೇತ್ರಗಳ, ಎಲ್ಲ ಕ್ಷೇತ್ರಗಳು, ಉದ್ಯಮ ಕ್ಷೇತ್ರ ಇರ್ಬೋದು, ಸಹಕಾರಿ ಕ್ಷೇತ್ರ ಇರ್ಬೋದು, ತಂತ್ರಜ್ಞಾನ ಇರ್ಬೋದು, ಸಾಂಸ್ಕೃತಿಕ ಕ್ಷೇತ್ರ ಇರ್ಬೋದು, ಸಿನಿಮಾ ಕ್ಷೇತ್ರ ಇರ್ಬೋದು, ಎಲ್ಲ ಕ್ಷೇತ್ರದಲ್ಲೂ ಅತ್ಯಂತ ಹೆಚ್ಚಿನ ಕೊಡುಗೆಯನ್ನು ರಾಜ್ಯಕ್ಕೆ ಕೊಟ್ಟಿರುವಂತಹ ಜಿಲ್ಲೆ
ಪತ್ರಿಕೋದ್ಯಮದಲ್ಲೂ ಕೂಡ ಅತ್ಯಂತ ಹೆಚ್ಚಿನ ಕೊಡುಗೆಯನ್ನು ನೀಡಿದಂತಹ ಜಿಲ್ಲೆ ದಕ್ಷಿಣ ಕನ್ನಡ ಅಥವಾ ಅವಿಭಜಿತ ದಕ್ಷಿಣ ಕನ್ನಡ ಅಂತ ಅಂದ್ಕೊಳ್ಳಿ ನೀವು. ಆ ರೀತಿ ಈ ಎರಡು ಜಿಲ್ಲೆಗಳು ಸೇರಿ ಇಲ್ಲಿ ನೀಡಿರುವಂಥ ಕೊಡುಗೆ ಏನಿದೆ ಬಹಳ ಮಹತ್ತರವಾದಂಥದ್ದು. ನಮಗೆ ಹೇಳಿ ಕೇಳಿ ಗೊತ್ತಿದೆ, ಕನ್ನಡ ಪತ್ರಿಕೋದ್ಯಮ ಆರಂಭವಾದದ್ದೇ ಮಂಗಳೂರಿಂದ, ಮಂಗಳೂರು ಸಮಾಚಾರದ ಮೂಲಕ. ಹಿಸ್ಟ್ರಿ ಗೊತ್ತಿರುವಂಥ ಎಲ್ಲ ವ್ಯಕ್ತಿಗಳಿಗೆ ಗೊತ್ತು. ಅವತ್ತು ಆ ಪತ್ರಿಕೆಯನ್ನು ಪ್ರಾರಂಭ ಮಾಡಿದಾಗ ಕಲ್ಲಚ್ಚಿನಲ್ಲಿ ಅದು ಮುದ್ರಣ ಆಗ್ತಾ ಇತ್ತು. ಆಗ ಈಗಿನ ಥರ ಮುದ್ರಣ ತಂತ್ರಜ್ಞಾನಗಳೆಲ್ಲ ಇರಲಿಲ್ವಲ್ಲ, ಕಂಪ್ಯೂಟರ್ಸ್ ಇರಲಿಲ್ಲ, ಪ್ರಿಂಟಿಂಗ್ ಪ್ರೆಸ್ಗಳೆಲ್ಲ ಇರಲಿಲ್ಲ, ಕಲ್ಲಚ್ಚಿನ ಮುದ್ರಣ ಆಗ್ತಾ ಇದ್ದಂಥ ಒಂದು ಅವತ್ತು ಆ ಪತ್ರಿಕೆ ಬರ್ತಾ ಇರುವಾಗ ಅದರ ಸಂಸ್ಥಾಪಕರು ಅವ್ರು ಥಿಂಕ್ ಕೂಡ ಮಾಡಿರಲಿಲ್ಲ, ಪತ್ರಿಕೋದ್ಯಮ ಮುಂದೊಂದು ದಿನ ಈ ರೀತಿಯಲ್ಲಿ ಆಗಬಹುದು, ಕಲ್ಲಚ್ಚು ಬೇಕಾಗಲ್ಲ, ಪ್ರಿಂಟಿಂಗ್ ಮಾಡೋದು ಬೇಕಾಗಲ್ಲ, ಮೊಳೆ ಜೋಡಿಸೋದು ಬೇಕಾಗಿಲ್ಲ. ಆ ಸುದ್ದಿ ಅನ್ನುವಂಥದ್ದು ಸಂಪೂರ್ಣವಾಗಿ ಒಂದು ಮೊಬೈಲಲ್ಲೇ ಸಿಕ್ಬೋದು. ಸುದ್ದಿ ಅನ್ನುವಂಥದ್ದು ಯಾವುದೇ ರೀತಿಯಂಥ ಪತ್ರಿಕೆಯಲ್ಲಿ ಮುದ್ರಣ ಆಗೋದಲ್ಲ, ಇದು ಯಾವುದೋ ಒಂದು ರೀತಿ ವಿಜುವಲ್ ಆಗಿ ಕಾಣಿಸಬಹುದು, ಇದು ಒಂದು ರೀತಿ ಕೇಳಿಸುವಂತಹ ಒಂದು ಪತ್ರಿಕೋದ್ಯಮ ಆಗುವಂಥದ್ದು ಕಲ್ಪನೆ ಕೂಡ ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅದೇ ರೀತಿಯಾಗಿ ಇವತ್ತಿನ ನಮ್ಮ ವಿದ್ಯಾರ್ಥಿಗಳು ಏನಿದ್ದೀರಿ ಅಥವಾ ನಾವು ನಮ್ಮ ಜನ್ರೇಷನ್ನವರು ಕೂಡ ಪತ್ರಿಕೆ ಯಾವುದೇ ಮುದ್ರಣ ಆಗದೇ ಕಲ್ಲಚ್ಚಲ್ಲಿ ಆಗ್ತಿತ್ತು ಅಂದರೆ ನಮಗೆ ಅದು ಹೆಂಗೆ ಆಗ್ತಿತ್ತು ಅನ್ನೋಂಥ ಕಲ್ಪನೆ ಕೂಡ ನಾವು ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅಂದರೆ ಪತ್ರಿಕೆ ಪ್ರಾರಂಭ ಆದಾಗ ಪತ್ರಿಕೋದ್ಯಮ ಹೀಗಾಗಬಹುದು ಅಂತ ಅವರಿಗೆ ಕಲ್ಪನೆ ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ತಿರ್ಲಿಲ್ಲ. ಇವತ್ತು ನಾವು ನಿಂತ್ಕೊಂಡವರಿಗೆ ಅವತ್ತು ಪತ್ರಿಕೋದ್ಯಮ ಈ ಮಟ್ಟದಲ್ಲಿ ಇತ್ತಂತ ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ನಮ್ಮಿಬ್ಬರಿಗೂ ಸಾಧ್ಯ ಆಗ್ತಾ ಇಲ್ಲ. ಇದು ಒಂದು ರೀತಿಯಾಗಿ ನಾನು ಹೇಳಿ ಜನ್ರೇಷನ್ ಗ್ಯಾಪ್ ಹೇಗೆ ಅಂದರೆ ನಾವೊಂದು ಟೆಲಿಫೋನನ್ನು ತಗೊಂಡ್ರೆ ಗೊತ್ತಾಗುತ್ತೆ. ಮೊದಲೇ ಟೆಲಿಫೋನ್ ಅನ್ನುವಂಥದ್ದು ಒಂದು ಕಾಲದಲ್ಲಿ, ಟೆಲಿಗ್ರಾಮ್ ಇರೋ ಕಾಲದಲ್ಲಿ ಟೆಲಿಫೋನ್ ಅನ್ನೋದು ಬರಬಹುದು, ನಾವು ದೂರದಕ್ಕೆ ಮಾತಾಡ್ಬೋದು ಅನ್ನೋದನ್ನು ಕಲ್ಪನೆ ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ತಿರ್ಲಿಲ್ಲ. ಟೆಲಿಫೋನ್ ಬಂದ ಮೇಲೆ ಅದನ್ನು ಒಂದು ಕಡೆಗೆ ಪ್ಲಗ್ ಮಾಡಿ ಗೋಡೆಗೆ ಇಟ್ಟಿರ್ತಿದ್ರು. ನಾವು ಅದಕ್ಕೆ ಮಾಡಬೇಕು, ಫೋನ್ ಮಾಡಬೇಕು ಅಂದರೆ ರಿಂಗ್ ಮಾಡಬೇಕಿತ್ತು, ಸುತ್ತಾಕಬೇಕಿತ್ತು, ಆ ನಂಬರನ್ನು ಡಯಲ್ ಮಾಡಬೇಕಿತ್ತು. ಈ ಥರದ್ದು ಒಂದು ಟೆಲಿಫೋನ್ ಇಟ್ಕೊಂಡವರಿಗೆ ಮುಂದೆ ಒಂದು ದಿವಸ ಈ ಫೋನನ್ನು ಹೋದಲ್ಲೆಲ್ಲ ಊರಲ್ಲೆಲ್ಲ ಜೇಬ್ನಲ್ಲಿ ಹಾಕೊಂಡು ಓಡಾಡ್ಬೋದು ಅಂತಂದರೆ ಯಾರಿಗೂ ನಂಬಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಇವತ್ತಿನ ಮಕ್ಕಳು ಏನಿದ್ದಾರೆ, ಆ ಮಕ್ಕಳಿಗೆ ಮೊಬೈಲ್ ಫೋನ್ನಿಂದನೇ ಹುಟ್ಟಿದವರು ಇರ್ತಾರೆ. ಅವರು ಅಂತಹ ಮಕ್ಕಳಿಗೆ ಇವತ್ತು ಒಂದು ಕಾಲದಲ್ಲಿ ಫೋನನ್ನು, ಟೆಲಿಫೋನನ್ನು ಒಂದು ಗೋಡೆಗೆ ಕಟ್ಟಾಕಿರ್ತಿದ್ರು, ಅಲ್ಲಿ ಪ್ಲಗ್ ಆಗಿರ್ತಿತ್ತು, ಅದು ಎಲ್ಲೂ ಓಡಾಡೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅಂತಂದ್ರೆ ಅವ್ರಿಗೆ ಇಮ್ಯಾಜಿನೇಷನ್ ಕೂಡ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹಾಗೆ ಈ ಪತ್ರಿಕೋದ್ಯಮದಲ್ಲಿ ಕೂಡ ಇವತ್ತು ಅವತ್ತಾಗಿರುವ ಪರಿಸ್ಥಿತಿಗೂ ಇವತ್ತಾಗಿರೋ ಪರಿಸ್ಥಿತಿಗೂ ಕಲ್ಪನೆಗಳನ್ನೂ ಮಾಡ್ಕೊಳ್ಳೋಕ್ಕಾಗದೇ ಇರುವಂತಹ ಒಂದು ಬದಲಾವಣೆಗಳಾಗಿದೆ. ನಾವು ಬೆಳಗ್ಗೆಯಿಂದನೂ ಮಾತಾಡಿದ್ದೀನಿ, ಕಾಲೇಜು ವಿದ್ಯಾರ್ಥಿಗಳಾಗಿ, ನಾವು ಪತ್ರಿಕೋದ್ಯಮ ವಿದ್ಯಾರ್ಥಿಗಳಾಗಿ ನಮಗೆ ಗೊತ್ತು, ಪತ್ರಿಕೋದ್ಯಮ ಇವತ್ತು ಪ್ರಿಂಟು, ರೇಡಿಯೋ, ಟೆಲಿವಿಷನ್ನು, ಇಂಟರ್ನೆಟ್ಟು ಎಲ್ಲ ಬಿಟ್ಟು ಇವತ್ತು ಸೋಷಿಯಲ್ ಮೀಡಿಯಾಕ್ಕೆ ಬಂದಿದೆ ಅನ್ನೋದನ್ನು ನಾವೆಲ್ಲ ಮಾತಾಡ್ತಾ ಇದ್ದೀವಿ. ಈ ಸ್ಥಿತಿಯಲ್ಲಿ ನಿಂತ್ಕೊಂಡಾಗ ನಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದೀಗ ಬರ್ತಾ ಇದೆ ಅಥವಾ ಬಂದಿದೆ. ಇದು ಪತ್ರಿಕೋದ್ಯಮವನ್ನು ಯಾವ ರೀತಿಯಲ್ಲಿ ಬದಲಾಯಿಸ್ಬೋದು ಅನ್ನೋದನ್ನು ಈಗ ಕಲ್ಪನೆ ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ ನಮಗೆ. ಹೆಂಗೆ ಕಲ್ಲಚ್ಚು ಪ್ರಿಂಟ್ ಆಗೋರಿಗೆ ಮುದ್ರಣ ಇಲ್ಲದೇ, ಮುದ್ರಣ ಯಂತ್ರ ಇಲ್ಲದೇ ಪತ್ರಿಕೋದ್ಯಮ ನಡಿಬಹುದು ಅನ್ನುವಂಥದ್ದನ್ನು ಕಲ್ಪನೆ ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ತಿಲ್ವೋ, ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿರೋದ್ರಿಂದ ಮುಂದೆ ಅನೇಕ ಪತ್ರಿಕೋದ್ಯಮಿಗಳೇ ಇಲ್ಲದೆ ಪತ್ರಿಕೆ ಬರುತ್ತೆ, ಅಥವಾ ಮುದ್ರಣ ಮಾಧ್ಯಮ ಅಥವಾ ಟೆಲಿವಿಷನ್ ಮಾಧ್ಯಮ ಅಥವಾ ಇನ್ಯಾವುದೇ ರೀತಿಯ ಡಿಜಿಟಲ್ ಮಾಧ್ಯಮ ನಡೆಯುತ್ತೆ ಅನ್ನೋದನ್ನು ಕಲ್ಪನೆ ಕೂಡ ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿನ ಬದಲಾವಣೆಗಳು ಆಗ್ತಾ ಇದೆ. ನಮಗೆ ಈ ಪತ್ರಿಕೋದ್ಯಮ ಅಂದರೆ ಬರೀ ಬರೆಯುವಂಥದ್ದು, ಕ್ಯಾಮ್ರಾದಲ್ಲಿ ಹೇಳುವಂಥದ್ದು ಅಷ್ಟೇ ಅಲ್ಲ, ಅದರ ಹಿಂದೆ ಒಂದು ಸತ್ವಯುತವಾದಂತಹ ಒಂದು ಪತ್ರಿಕೋದ್ಯಮದ ನೀತಿ ಸಂಹಿತೆ ಇರುತ್ತಲ್ಲ, ಅದು ಕೂಡ ಇವತ್ತು ಮೊದಲಿನಗಿಂತ ತುಂಬ ಬದಲಾಗ್ಬಿಟ್ಟಿದೆ. ಎಷ್ಟು ಬದಲಾಗಿದೆ ಅಂತಂದರೆ, ಒಂದು ಎಕ್ಸಾಂಪಲನ್ನು ನಾನು ನಿಮಗೆ ತೋರಿಸ್ಬೇಕು ಅಂತ ಅನ್ಕೋತೀನಿ. ವೆರಿ ಸಿಂಪಲ್ ಎಕ್ಸಾಂಪಲ್ ಇದು. ನನಗೆ ನಿಮ್ಮ ಹಾಗೇನೆ ವೈರಲ್ ಆಗಿ ನನ್ನ ವಾಟ್ಸಪ್ಗೆ ಬಂದಂತಹ ಒಂದು ವಿಡಿಯೋ. ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ಹಾಗೂ 10 ಲಕ್ಷ ರೂಪಾಯಿ ದಂಡ ವಿಧಿಸಿ. ಇದು ಮೊದಲೇ ವಾರ್ತೆಗಳು ನಮ್ಮನ್ನು ತಲುಪ್ತಾ ಇದ್ದಂತಹ ರೀತಿ ಹೆಂಗಿತ್ತು ನೋಡಿ. ಪ್ರಕಟಿಸಿದೆ. ಈ ಸಂಬಂಧ ನಿನ್ನೆಯಷ್ಟೇ ನ್ಯಾಯಾಲಯ ಪ್ರಜ್ವಲ್ ರೇವಣ್ಣ ದೋಷಿ ಎಂದು ತೀರ್ಪು ನೀಡಿತ್ತು. ಇಂದು ಮಧ್ಯಾಹ್ನ ಶಿಕ್ಷೆಯ ಪ್ರಮಾಣ ಪ್ರಕಟಿಸಿದೆ.
ಈಗ ಮಾಧ್ಯಮ ನಮ್ಮನ್ನು ತಲುಪ್ತಾ ಇರೋ ರೀತಿ ಹೇಗಿದೆ ಅನ್ನೋದನ್ನು ನೋಡಿ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ, ಜೀವಾವಧಿ. ಪತ್ರಿಕೋದ್ಯಮ ಹಿಂಗಾಗತ್ತೆ ಅಂತ ಯಾರೂ ಕಲ್ಪನೆ ಮಾಡಿರಲಿಲ್ಲ. ಈ ರೀತಿಯಾದಂಥ ಒಂದು ಬದಲಾವಣೆ ಆಗಿದೆ. ಬದಲಾವಣೆನೇ ಸರಿನೋ ತಪ್ಪೋ ಅದು ಕಂಪ್ಲೀಟ್ ಆಗಿ ಆಗೋಗ್ಬಿಟ್ಟಿದೆ. ಈ ಬದಲಾವಣೆಯ ನಮಗೆ ನನ್ನ ಕೈಗೆ ಬಂದಿದ್ದಿದ್ದು ವಾಟ್ಸಪ್ನಲ್ಲಿ. ಆದರೆ ಅದು ಒಂದು ಸುದ್ದಿ ಬಿತ್ತರ ಆಗಿದ್ದು ದೂರದರ್ಶನದಲ್ಲಿ, ಇನ್ನೊಂದು ಸುದ್ದಿ ಬಿತ್ತರ ಆಗಿದ್ದು ಇನ್ನೊಂದು ಖಾಸಗಿ ವಾಹಿನಿಯಲ್ಲಿ. ನಾನು ಇದನ್ನು ಯಾಕೆ ಹೇಳ್ತೀನಿ, ಭಾಳ ಮುಖ್ಯವಾದಂತಹ ಉದಾಹರಣೆ ಯಾಕೆ ತಗೊಂಡೆ ಅಂತಂದರೆ, ಇದನ್ನು ಸುದ್ದಿ ಮಾಧ್ಯಮದಲ್ಲಿ ಪ್ರಸಾರ ಆಗ್ತಾ ಇರುವ ರೀತಿ ಒಂದಾದರೆ ನಮ್ಮನ್ನು ಅದು ರೀಚ್ ಆಗ್ತಾ ಇರುವಂತ ನೋಡಿ. ನಾನು ದೂರದರ್ಶನದಲ್ಲಿ ಆ ಸುದ್ದಿಯನ್ನು ನೋಡಿರಲಿಲ್ಲ, ಹೀಗೆ ಓದಿದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಇನ್ನೊಂದು ಖಾಸಗಿ ವಾಹಿನಿಯಲ್ಲಿ ಅದು ಲೈವ್ ಆಗಿ ಆ ಸುದ್ದಿಯನ್ನು ಓದುವಾಗ ಕಿರುಚುವಾಗ ನಾನು ಅದನ್ನು ಕೇಳಿಸ್ಕೊಂಡಿರಲಿಲ್ಲ. ಆದರೆ ಅದು ನನ್ನನ್ನು ತಲುಪಿದೆ. ಹೇಗೆ? ಡಿಜಿಟಲ್ ಮಾಧ್ಯಮದ ಮೂಲಕ, ವೈರಲ್ ಮಾಧ್ಯಮದ ಮೂಲಕ ನನ್ನನ್ನು ಅದು ತಲುಪಿದೆ. ಈ ಉದಾಹರಣೆ ಯಾಕೆ ಭಾಳ ಮುಖ್ಯ ಅಂತಂದರೆ, ನಾನು 2008ರಲ್ಲಿ ಅಮೆರಿಕಕ್ಕೆ ಹೋಗಿ ಬಂದ ನಂತರ ಒಂದು ಲೇಖನವನ್ನು ಬರೆದಿದ್ದೆ ಕನ್ನಡಪ್ರಭದಲ್ಲಿ. ಮುಂದೊಂದು ದಿನ ಮುದ್ರಣ ಮಾಧ್ಯಮ ಅನ್ನುವಂಥದ್ದು ಸಂಪೂರ್ಣವಾಗಿ ನಶಿಸಿ ಹೋಗುತ್ತೆ, ಇರಲ್ಲ. ಅರೌಂಡ್ 2040 2043ನೇ ಇಸ್ವಿಯ ಹೊತ್ತಿಗೆ ಮುದ್ರಣ ಮಾಧ್ಯಮ ಅನ್ನುವಂಥದ್ದು ಸಂಪೂರ್ಣವಾಗಿ ಇರಲ್ಲ. ಒಂದೇ ಒಂದು ಪೇಪರ್ ಕೂಡ ಬೇಕು ಅಂದರೂ ಸಿಕ್ಕಲ್ಲ. ವ್ಯಾನಿಷಿಂಗ್ ನ್ಯೂಸ್ ಪೇಪರ್ಸ್ ಅಂತ ಹೇಳಿದಾಗ ಯಾರೂ ನಂಬಲಿಲ್ಲ. ನಮಗೆ ಕಲ್ಪನೆಯನ್ನು ಕೂಡ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇರಲಿಲ್ಲ. ಆದರೆ ಈ ಕರೋನಾ ಒಂದು ಸುನಾಮಿ ಅಪ್ಪಳಿಸಿದ ನಂತರ ಮುದ್ರಣ ಮಾಧ್ಯಮದ ಸರ್ಕ್ಯುಲೇಷನ್ ಏನೇನಿದ್ದು ಇಲ್ಲಿದ್ದು ಇಲ್ಲಿಗೆ ಬಿದ್ದೋಯ್ತು. ಸುಮಾರು 70% ಫಾಲ್ ಆಯಿತು. ಕರೋನಾ ನಂತರ ಒಂದಿಷ್ಟು ಪ್ರಯತ್ನಗಳಾದ ನಂತರ ಸರ್ಕ್ಯುಲೇಷನ್ ಒಂದಿಷ್ಟು ಏರ್ತು. ಆದರೆ ಅದು ಯಾವತ್ತೂ ಮೊದಲಿದ್ದ ಮಟ್ಟಕ್ಕೆ ಬರಲೇ ಇಲ್ಲ. ಇವತ್ತೂ ಕೂಡ ಕರೋನಾ ಪೀರಿಯಡ್ನಲ್ಲಿ ಎಷ್ಟಿತ್ತು ಅದಕ್ಕಿಂತ 40% ಅಷ್ಟು ಕಡಿಮೆನೇ ಇದೆ. ಅಂದರೆ ಅಷ್ಟು ಓದುಗರ ಸಂಖ್ಯೆ ಮುದ್ರಣ ಮಾಧ್ಯಮಕ್ಕೆ ಕಡಿಮೆ ಆಗಿದೆ ಅಂತಾಯ್ತು. ಅದೇ ರೀತಿಯಾಗಿ ಟೆಲಿವಿಷನ್ನು, ನಮ್ಮ ಕರೋನಾ ಟೈಮ್ನಲ್ಲಿ ಸಿನಿಮಾ ಇರಲಿಲ್ಲ, TV ಸೀರಿಯಲ್ಗಳು ಯಾವುದೋ ಒಂದು ಹೊತ್ತಿನ ನಂತರ ನಿಂತೋಯ್ತು. ಹಳೆ ಸೀರಿಯಲ್ಗಳನ್ನು ಹಾಕ್ತಿದ್ರು. ಜನರಿಗೆ ಸಿಗ್ತಾ ಇದ್ದಂಥ ಅತ್ಯಂತ ದೊಡ್ಡ ಮನರಂಜನೆ ಅಂತಂದರೆ 24x7 ನ್ಯೂಸ್ ಚಾನಲ್ಸು. ಅವತ್ತು ನಾವು ಲೈಫಲ್ಲಿ ಯಾವತ್ತೂ ನೋಡೋಕ್ಕೆ ಸಾಧ್ಯ ಆಗದಿರುವಷ್ಟು TRPಗಳು ಎಲ್ಲ ಚಾನಲ್ಗಳಿಗೂ ಬಂತು. ನಾವು ಲೈಫಲ್ಲಿ ಇನ್ನೂ ಆ TRPಯನ್ನು ನೋಡಲ್ಲ, ಅಷ್ಟರ ಮಟ್ಟಿಗೆ ಬಂತು. ಆದರೆ ಕರೋನಾ ಮುಗಿಯುವ ಹೊತ್ತಿಗೆ ಜನರಿಗೆ ಈ ಟೆಲಿವಿಷನ್ಗಳ ಬಗ್ಗೆ ಎಷ್ಟು ವಿಪರೀತವಾದಂತಹ ಮೈಂಡ್ ಬ್ಲಾಕ್ ಆಗೋಯ್ತು ಅಂತಂದರೆ, ಅವತ್ತು ಬೀಳೋಕ್ಕೆ ಸ್ಟಾರ್ಟ್ ಆಗಂಥ TRP ಇನ್ನೂ ನಿಂತಿಲ್ಲ, ಇನ್ನೂ ಬೀಳ್ತಾನೆ ಇದೆ. ಅಂದರೆ TRP ಬೀಳ್ತಿದೆ ಅಂದರೆ ಆ ನೋಡುಗರು ಟೆಲಿವಿಷನನ್ನು ಬಿಟ್ಟು ದೂರ ಹೋಗ್ತಿದ್ದಾರೆ ಅಂತ ಅರ್ಥ. ಎರಡೂ ವಿದ್ಯಮಾನಗಳನ್ನು ಗಮನಿಸಿ ನೀವು. ಒಂದು, ಮುದ್ರಣ ಮಾಧ್ಯಮದ ಸರ್ಕ್ಯುಲೇಷನ್ನು ಯಾವತ್ತು ಬೀಳಲ್ಲ ಅಂತ ಅಂದ್ಕೊಂಡಿದ್ವಾ, ಇಡೀ ಜಗತ್ತಿನೆಲ್ಲ ಕಡೆ ಬೀಳುವಾಗ ಇಂಡಿಯಾದಲ್ಲಿ 30% ಗ್ರೋತ್ ಆಗ್ತಾ ಇದ್ದಂತಹ ಸರ್ಕ್ಯುಲೇಷನ್ನು ಕೆಳಗಡೆ ಬಂತು. ಲೈಫಲ್ಲಿ ನೋಡೋಕ್ಕಾಗದೇ ಇರೋಷ್ಟು ರೀಚ್ ಆದಂಥ TRP ಅದು ಕೆಳಗಡೆ ಬಂತು. ಎರಡರಲ್ಲೂ ಇರುವಂತಹ ಓದುಗರು ಮತ್ತು ನೋಡುಗರು ಈ ಎರಡೂ ಮೇನ್ ಸ್ಟ್ರೀಮ್ ಚಾನಲ್ಗಳನ್ನು ಬಿಟ್ಟು, ಅಂದರೆ ಪ್ಲ್ಯಾಟ್ಫಾರ್ಮ್ಸನ್ನು ಬಿಟ್ಟು ಹೋದ್ರಲ್ಲ. ಹಾಗಾದರೆ ಸುದ್ದಿ ನೋಡುವವರ ಸಂಖ್ಯೆ, ನ್ಯೂಸ್ ಕನ್ಸಂಪ್ಷನ್ ಕಡಿಮೆ ಆಯಿತು ಅಂತ ಅರ್ಥನಾ? ಅಲ್ಲ. ಅವರು ಪ್ರಿಂಟನ್ನು ಬಿಟ್ಟರು, ಟೆಲಿವಿಷನನ್ನು ಬಿಟ್ಟರು. ಆದರೆ ನ್ಯೂಸನ್ನು ನೋಡುವವರ ಸಂಖ್ಯೆ, ನ್ಯೂಸನ್ನು ಕನ್ಸ್ಯೂಮ್ ಮಾಡುವವರ ಸಂಖ್ಯೆ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಇಲ್ಲಿದ್ದು ಇಲ್ಲಿಗೆ ಹೋಯ್ತು. ಅಂದರೆ ಕರೋನಾ ನಂತರ ಆಗಿರುವಂಥ ಪಾಠ ಏನು ಅಂದರೆ, ಮನೆಯಲ್ಲೇ ಕೂತವಾಗ ಸುದ್ದಿ ಅವರನ್ನು ತಲುಪೋದಕ್ಕೆ ಸ್ಟಾರ್ಟ್ ಆಯಿತು ಡಿಜಿಟಲ್ ಮಾಧ್ಯಮದಲ್ಲಿ. ಅದು ಆದಂಥ ತುಂಬ ದೊಡ್ಡ ಬೆಳವಣಿಗೆ. ಇದು ನಮ್ಮ ಬರೀ ನ್ಯೂಸ್ಗಷ್ಟೇ ಆಗಿದೆ ಅಂತಲ್ಲ, ನಾವು ಸಿನಿಮಾ ಮಾಧ್ಯಮವನ್ನು ತಗೊಳ್ಬೇಕಾದ್ರೆ, ಸಿನಿಮಾ ಇಸ್ ಅ ವೆರಿ ಪವರ್ಫುಲ್ ಮಾಧ್ಯಮ. ಇವತ್ತು ಟಾಕೀಸಿಗೆ ಹೋಗಿ ಸಿನಿಮಾ ನೋಡೋರ ಸಂಖ್ಯೆ ಭಾಳ ಕಡಿಮೆ ಆಗಿದೆ.
ಇವಾಗ ಒಂದು ಸೂ ಫ್ರಾಮ್ ಸೋ ಸಿನಿಮಾ ಬಂದಿದೆ, ಅದಕ್ಕೆ ಟಾಕೀಸಿಗೆ ಫುಲ್ ಆಗ್ತಾ ಇದೆ. ಅದರ್ವೈಸು ಎಷ್ಟೋ ಸಿನಿಮಾಗಳಿಗೆ 4 ಜನ 5 ಜನ ವೀಕ್ಷಕರು ಇರ್ತಾರೆ ಅಷ್ಟೇ. ಕನ್ನಡದಲ್ಲಿ ಸುಮಾರು 300 ಸಿನಿಮಾಗಳು ಪ್ರತಿ ವರ್ಷ ಸಿದ್ಧ ಆಗುತ್ತೆ. ಅದರಲ್ಲಿ ಒಂದು 180ರಿಂದ 200 ಸಿನಿಮಾಗಳು ಮಾತ್ರ ಬಿಡುಗಡೆ ಆಗುತ್ತೆ. ಆ 180-200 ಸಿನಿಮಾಗಳು ಬಿಡುಗಡೆ ಆದರೆ ಅದರಲ್ಲಿ ಯಶಸ್ಸು ಅಂತ ಆಗೋದು 4, 5, 6, 10 ಸಿನಿಮಾದ ಒಳಗಡೆಗೆ ಯಶಸ್ಸಾಗಿ ಉಳಿದಿದ್ದೆಲ್ಲ ಮಣ್ಕೊಂಡ್ಬಿಡುತ್ತೆ. ಅಂದರೆ ಅದಕ್ಕೆ ನೋಡುಗರೇ ಇರಲ್ಲ. ಹಾಗಂದ್ರೆ ಸಿನಿಮಾ ನೋಡೋರ ಸಂಖ್ಯೆ ಕಡಿಮೆ ಆಗಿದೆಯಾ? ಆಗಿಲ್ಲ. ಎಲ್ಲರೂ ಎಲ್ಲಿ ಸಿನಿಮಾ ನೋಡ್ತಿದ್ದಾರೆ ಅಂತ ಕೇಳಿದ್ರೆ OTT ಪ್ಲ್ಯಾಟ್ಫಾರ್ಮ್ಸಲ್ಲಿ, ಅಂದರೆ ಅಮೆಝಾನ್ ಪ್ರೈಮು, ನೆಟ್ಫ್ಲಿಕ್ಸು, ZEE5 ಅಥವಾ ಈ ಥರದ್ದು ಯಾವುದೋ ಒಂದಿಷ್ಟು OTT ಪ್ಲ್ಯಾಟ್ಫಾರ್ಮ್ಸ್ ಇದೆಯಲ್ಲ, ಅಲ್ಲೇ ಸಿನಿಮಾಗಳನ್ನು ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸಿನಿಮಾಗಳನ್ನು ನೋಡ್ತಾ ಇದ್ದವರು ಮೊದಲೇ ಕನ್ನಡದ ಸಿನಿಮಾಗಳನ್ನು ನೋಡ್ತಾ ಇದ್ದದ್ದು ಬರೀ ಕನ್ನಡ ಸಿನಿಮಾಗಳನ್ನಷ್ಟೇ ನೋಡ್ತಾ ಇಲ್ಲ. ಅವರು ಯಾವುದೋ ಬಂಗಾಲಿ ಸಿನಿಮಾ ಕನ್ನಡದಲ್ಲಿ ಭಾಷೆಯಲ್ಲಿ ನೋಡ್ತಾರೆ. ತೆಲುಗು ಸಿನಿಮಾ ಇವತ್ತು ಕನ್ನಡದಲ್ಲಿ ಡಬ್ ಆಗಿ ಬರ್ತಾ ಇದೆ, ಇಲ್ಲಿ ಡಬ್ ಆಗಿರೋ ಸಿನಿಮಾವನ್ನು ನೋಡ್ತಾರೆ. ತಮಿಳು ಸಿನಿಮಾವನ್ನು ಕನ್ನಡದಲ್ಲಿ ನೋಡ್ತಾರೆ, ಇಂಗ್ಲೀಷ್ ಸಿನಿಮಾವನ್ನು ಕನ್ನಡದಲ್ಲಿ ನೋಡ್ತಾರೆ, ಯಾವುದೋ ಪಂಜಾಬಿ ಸಿನಿಮಾವನ್ನು ನೋಡ್ತಾರೆ. ಅಂದರೆ ಕನ್ನಡದ ನೋಡುಗರು ಬರೀ ಕನ್ನಡ ಸಿನಿಮಾವನ್ನಷ್ಟೇ ನೋಡ್ತಾ ಇಲ್ಲ, ಕನ್ನಡದಲ್ಲಿ ಸಿದ್ಧವಾದ ಸಿನಿಮಾವನ್ನಷ್ಟೇ ನೋಡ್ತಾ ಇಲ್ಲ, ಯಾವ್ಯಾವುದೋ ದೇಶದ ಯಾವ್ಯಾವುದೋ ರಾಜ್ಯದ ಸಿನಿಮಾವನ್ನು ನೋಡ್ತಾ ಇದ್ದಾರೆ. ಸಿನಿಮಾ ನೋಡುವವರ ಸಂಖ್ಯೆ ಜಾಸ್ತಿ ಆಗಿದೆ, ಆದರೆ ಟಾಕೀಸ್ನಲ್ಲ, ಆನ್ ಅ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಸ್. ದಿಸ್ ಈಸ್ ದ ಬಿಗ್ಗೆಸ್ಟ್ ಚೇಂಜ್ ದಟ್ ಹ್ಯಾಸ್ ಹ್ಯಾಪನ್ಡ್. ನಮಗೆ ಇದು ಲೈಕ್ ಆಗಲಿ ಬಿಡಲಿ, ದಿಸ್ ಈಸ್ ದ ರಿಯಾಲಿಟಿ. ಇದನ್ನು ಭಾಳ ಜನ ಒತ್ತಿ ಹೇಳಿದ್ದಾರೆ. ಆದರೆ ಈ ಬೆಳವಣಿಗೆ ಏನಿದೆಯಲ್ಲ, ಈ ಬೆಳವಣಿಗೆಯಿಂದಾಗಿ ನಾವು ಇಡೀ ಮಾಧ್ಯಮ ಪತ್ರಿಕೋದ್ಯಮ ಅಂತೇಳಿ ಹೇಳಿ ನಾವು ಹೇಗೆ 100 ವರ್ಷದಿಂದ ಹೇಳ್ಕೊಂಡು ಬರ್ತಾ ಇದ್ದೀವೋ, ಇವತ್ತು ಇದನ್ನು ಪತ್ರಿಕೋದ್ಯಮ ಅಂತ ನಾವು ಕರೆಯೋಕ್ಕಾಗಲ್ಲ ಅಥವಾ ಕರಿತಾ ಇಲ್ಲ. ಮಾಡರ್ನ್ ಟೆಕ್ನಾಲಜಿ, ಮಾಡರ್ನ್ ಇದರಲ್ಲಿ ವರ್ಲ್ಡು ಇದನ್ನು ಇವಾಗ ಪತ್ರಿಕೋದ್ಯಮ ಅಂತ ಕರಿತಲ್ಲ. ದೇ ಆರ್ ಕಾಲಿಂಗ್ ಇಟ್ ಆಸ್ ಅ ಮೀಡಿಯಾ ಟೆಕ್ ಕಂಪನೀಸ್, ಮೀಡಿಯಾ ಟೆಕ್ ಆರ್ಗನೈಸೇಷನ್ಸ್ ಅಂತ. ಮೀಡಿಯಾ ಟೆಕ್ ಅಂದರೆ ಏನು ಅಂತಂದರೆ, ಮೀಡಿಯಾ ಒಂದು, ಟೆಕ್ನಾಲಜಿ ಒಂದು, ಎರಡರ ಸಮ್ಮಿಶ್ರಣವಾದಂತಹ ಆರ್ಗನೈಸೇಷನ್ನು ಅಥವಾ ಉದ್ಯಮವಾಗಿ ಇವತ್ತು ಹೋಗಿದೆ. ಇದು ಪತ್ರಿಕೋದ್ಯಮ ಅಲ್ಲ. ಪತ್ರಿಕೋದ್ಯಮದ ಬದಲಿಗೆ ಇದು ಪತ್ರಿಕೋದ್ಯಮ ಮತ್ತು ತಂತ್ರಜ್ಞಾನವನ್ನು ಸೇರಿದಂಥ ಮೀಡಿಯಾ ಟೆಕ್ ಇಂಡಸ್ಟ್ರಿ ಆಗಿದೆ ಇದು ಇವಾಗ. ದಟ್ ಈಸ್ ಒನ್ ಸಿಗ್ನಿಫಿಕೆಂಟ್ ಥಿಂಗ್ ನಾವೀಗ ನೋಡಬೇಕಾಗಿರುವಂಥದ್ದು. ಇದು ಪತ್ರಿಕೆಗಳನ್ನು ಹಂಚೋದಕ್ಕೆ ಇವತ್ತು ಹುಡುಗರು ಸಿಗ್ತಾ ಇಲ್ಲ ಅನ್ನೋಂಥದ್ದು, ಪತ್ರಿಕೆಗಳನ್ನು ಓದೋದಕ್ಕೆ ಮೊದಲಿನಷ್ಟು ಅವಕಾಶ ಸಿಗ್ತಾ ಇಲ್ಲ, ಅಟೆನ್ಷನ್ ಸ್ಪ್ಯಾನ್ ಕಡಿಮೆ ಆಗಿದೆ ಅನ್ನುವಂಥದ್ದು, ಮುದ್ರಣದ ಖರ್ಚು ಜಾಸ್ತಿ ಆಗ್ತಿದೆ, ಆದಾಯ ಅಷ್ಟು ಆಗ್ತಾ ಇಲ್ಲ, ಅದರಿಂದ ಮೀಡಿಯಾ ಎಕನಾಮಿಕ್ಸ್ ವರ್ಕ್ ಆಗ್ತಾ ಇಲ್ಲ. ಇದೆಲ್ಲದರ ನಡುವೆ ಸುದ್ದಿ ಭಾಳ ಜನರನ್ನ ಡಿಜಿಟಲ್ನಲ್ಲಿ ಸೇರ್ತಾ ಇದೆ, ತಲುಪ್ತಾ ಇದೆ ಅನ್ನುವಂಥದ್ದು, ವೈರಲ್ ಆಗ್ತಿದೆ ಅನ್ನುವಂಥದ್ದು ಭಾಳ ಒಳ್ಳೆಯ ಸಮಾಚಾರ ಅನ್ನುವಂಥದ್ದು ನಿಜ. ಆದರೆ ಅದರ ಜೊತೆಯಲ್ಲಿ ದಿಸ್ ಇಸ್ ದ ಡಬಲ್ ಎಜ್ಡ್ ಸೋರ್ಡ್ ಅಂತ, ಅಂದರೆ 2 ಅಲಗಿನ ಕತ್ತಿ. ಸ್ವಲ್ಪ ಹಿಂಗೋದ್ರೆ ಹಿಂಗೆ ಕತ್ತರಿಸುತ್ತೆ, ಸ್ವಲ್ಪ ಹಿಂಗೋದ್ರೆ ಹಿಂಗೆ ಕತ್ತರಿಸುತ್ತೆ. ಎರಡೂ ಕಡೆಗೂ ಅತ್ತ ದರಿ ಇತ್ತ ಪುಲಿ ಅಂತ ಹೇಳಿ ಹೇಳ್ತೀವಲ್ಲ, ಆ ಥರ ಪರಿಸ್ಥಿತಿಗೆ ಹೋಗಿದ್ದೀವಿ. ಇದು ಭಾಳ ಇಂಪಾರ್ಟೆಂಟ್ ಈ ಸಂಕ್ರಮಣ ಕಾಲದಲ್ಲಿ ನಾವಿದ್ದೀವಿ ಅಂತ. ಮುದ್ರಣ ಇವತ್ತು ಹೆಚ್ಚಿಲ್ಲದೆ ಹೋದರೂ ಕೂಡ ಆ ಮುದ್ರಣದ ಸುದ್ದಿಗಳನ್ನು ಬಳಸ್ಕೊಂಡು ಅದನ್ನು ರೀಲ್ಸ್ ಮಾಡ್ತಾರೆ, ಅದನ್ನು ಫೇಸ್ಬುಕ್ನಲ್ಲಿ ಇನ್ನೊಂದು ರೀತಿಯಲ್ಲಿ ಯಾವುದೋ ಪ್ರೆಸೆಂಟ್ ಮಾಡ್ತಾರೆ, ಅಥವಾ ಅದ್ರ ಬಗ್ಗೆ ಡಿಸ್ಕಷನ್ಸ್ ಮಾಡ್ತಾರೆ, ಪಾಡ್ಕಾಸ್ಟ್ ಆಗುತ್ತೆ. ಇದೆಲ್ಲ ಬೆಳವಣಿಗೆಗಳು ನಾವು ಹಿಂದೆ ಯಾವತ್ತೂ ಇಮ್ಯಾಜಿನ್ ಮಾಡೋಕ್ಕಾಗ್ತಿರ್ಲಿಲ್ಲ. ಮೊದಲೇ ನಾನು ಇವಾಗ ಮಾತಾಡುವಾಗ ಹೇಳ್ತಾ ಇದ್ದೆ, ದೊಡ್ಡ ದೊಡ್ಡ ಉದ್ಯಮಿಗಳು, ದೊಡ್ಡ ದೊಡ್ಡ ರಾಜಕಾರಣಿಗಳು ನಾವು ಇಂಟರ್ವ್ಯೂ ಕೊಡಬೇಕು ಅಂದರೆ ಆ ದೇಶದ, ಆ ರಾಜ್ಯದ, ಆ ಪ್ರದೇಶದ ಅತ್ಯಂತ ದೊಡ್ಡ ಚಾನಲ್ಗೋ ಪತ್ರಿಕೆಗೋ ಕರೆದು ಕೊಡ್ತಾ ಇದ್ರು ಇಂಟರ್ವ್ಯೂಗಳನ್ನು. ಇವತ್ತು ಅದ್ರ ಬದಲಿಗೆ ಅವರು ಪಾಡ್ಕಾಸ್ಟಿಂಗ್ ಅಂತೇಳಿ ಹೇಳಿ ಯಾವುದೋ ಯೂಟ್ಯೂಬ್ ಚಾನಲ್ನ ಕರೀತಾರೆ. ನೀವು ನೋಡಿರ್ತೀರಿ, ವಿಜಯ್ ಮಲ್ಯನ ಇಂಟರ್ವ್ಯೂ ಮೈನ್ ಸ್ಟ್ರೀಮ್ ಯಾವ ಮೀಡಿಯಾದಲ್ಲೂ ಬರಲಿಲ್ಲ, ಅದು ಬಂದಿರುವಂಥದ್ದು ಒಂದು ಯೂಟ್ಯೂಬ್ ಪಾಡ್ಕಾಸ್ಟರ್ನಲ್ಲಿ. ಆ ಥರದ ಅನೇಕ ಉದಾಹರಣೆಗಳು ಇದೆ. ಈ ಬದಲಾವಣೆಗಳೆಲ್ಲ ಆಗ್ತಾ ಇರುವಂಥದ್ದು ನಮಗೆ ಬೇಕೋ ಬೇಡವೋ ನಾವು ಒಪ್ಕೊಳ್ಳೇಬೇಕು, ಅದ್ರ ಜೊತೆಗೆ ಇರಲೇಬೇಕಾದಂಥ ಒಂದು ಪರಿಸ್ಥಿತಿ ಇದೆ. ಆದರೆ ಇದು ತಂದಿಟ್ಟಿರುವಂತಹ ಸಮಸ್ಯೆ ಅಂದರೆ ಆಗಿರುವ ಬದಲಾವಣೆಗಳೆಲ್ಲ ಒಳ್ಳೆಯದು ಅಂತೇನೂ ಅಲ್ಲ.
ಇದು ತಂದಿಟ್ಟಿರುವ ಸಮಸ್ಯೆಗಳಲ್ಲಿ ಹಲವನ್ನ ಇವತ್ತು ಬೆಳಗ್ಗೆ ಸದಾನಂದ ಹುಡುಗರು ಮಾತಾಡ್ತಾ ಇದ್ರು, ಆಗ ವಾಲ್ಟರ್ ಅವರು ಮಾತಾಡ್ತಾ ಇದ್ರು, ಅದ್ರ ಜೊತೆಗೆ ನಮ್ಮ ಅನೇಕ ಜನರು ಮಾತಾಡ್ತಾ ಇದ್ರು, ನಳಿನ್ ಕಟೀಲ್ ಅವರು ಮಾತಾಡ್ತಾ ಇದ್ರು. ಮುಖ್ಯವಾಗಿ 4 ಸಮಸ್ಯೆಗಳನ್ನು ಇದು ತಂದೊಟ್ಟಿದೆ. ಅದ್ರ ಬಗ್ಗೆ ನಾವು ಸಮಸ್ಯೆಗಳೇನು, ಅದಕ್ಕೆ ಪರಿಹಾರ ಏನು, ಪತ್ರಿಕೋದ್ಯಮ ಯಾವ ದೃಷ್ಟಿಯಲ್ಲಿ ಹೋಗ್ತಾ ಇದೆ ಅನ್ನೋದಷ್ಟರ ಬಗ್ಗೆ ಒಂದು ಚಿಕ್ಕ ಫೋಕಸ್ ಅನ್ನು ನಾನು ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಇದು ಮೊದಲೇ ಮಾಡಿರುವಂಥ ಒಂದು ದೊಡ್ಡ ಸಮಸ್ಯೆ ಅಂತಂದರೆ ಡಿಜಿಟಲ್ ಮಾಧ್ಯಮ ಅತ್ಯಂತ ಕೀಳುಮಟ್ಟಕ್ಕೆ ಹೋಗ್ತಾ ಇದೆ. ನಾನು ಯಾವತ್ತಿಂದ ಹೇಳ್ತಾ ಇದ್ದೆ, ಮೊದಲೇ ಪತ್ರಿಕೆಗಳು ಸರಿ ಇಲ್ಲ, ಪತ್ರಿಕೋದ್ಯಮಕ್ಕೆ ಸರಿ ಇಲ್ಲ ಅಂತ ಬೈತಾ ಇದ್ರಿ. ಟೆಲಿವಿಷನ್ಗಳು ಬಂದ ನಂತರ ಟೆಲಿವಿಷನ್ನಲ್ಲಿ ಏನಪ್ಪ ಕಿರ್ಚಾಟ್ ಕೊಡ್ತೀರಿ, ಅದು ಏನು ಹಾಕ್ತೀರಿ ಅಂತ ಗೊತ್ತಿಲ್ಲ, ಬ್ರೇಕಿಂಗ್ ನ್ಯೂಸ್ ಅಂತ ಏನೇನೋ ಹಾಕ್ತೀರಾ ನೀವು, ಈ ಮನೆ ಜಗಳವನ್ನು ತಗೊಂಬಂದು ಗಂಡ ಹೆಂಡತಿ ಜಗಳವನ್ನು ನೀಡಿ ಊರಿಗೆಲ್ಲ ಹಂಚ್ತೀರಾ, ನೆಗೆಟಿವ್ ಸುದ್ದಿಗಳನ್ನೇ ಫೋಕಸ್ ಮಾಡಿ TRPಗಾಗಿ ಹಂಗೆ ಮಾಡ್ತೀರಾ ಅಂತ ಹೇಳುವಂಥ ಒಂದು ಟೀಕೆಗಳು ಬಂದಾಗ ಈ ಪತ್ರಿಕೋದ್ಯಮಿಗಳು, ಅಂದರೆ ಪತ್ರಿಕೆ ಏನು ಪ್ರಿಂಟ್ ಮಾಡಿ ಮುದ್ರಣ ಮಾಧ್ಯಮದವ್ರು ಇದ್ದಾರೆ, ನಿಮಗೆ ಇವರು ಸ್ವಲ್ಪ ಒಳ್ಳೆಯವರಪ್ಪ, ಟಿವಿಗಿಂತ ಮುದ್ರಣ ಮಾಧ್ಯಮವನ್ನು ಹೆಚ್ಚು ನಾವು ನಂಬೋದು ಅನ್ನುವಂಥ ಒಂದು ರೀತಿ ಪರಿಸ್ಥಿತಿ ಬಂತು. ಟೆಲಿವಿಷನ್ಗಳನ್ನು ಬೈತಿದ್ರು. ನಾನು ಟೆಲಿವಿಷನ್ನಲ್ಲಿ ವರ್ಕ್ ಮಾಡ್ತಾ ಇರುವಾಗ ಹೇಳ್ತಿದ್ದೆ, ಇವತ್ತು ನೀವು ಟೆಲಿವಿಷನನ್ನು ಬೈತಾ ಇದ್ದೀರಿ, ಮುಂದೆ ಒಂದು ದಿವಸ ನೀವು ನೋಡ್ತಾ ಇರಿ ಸೋಷಿಯಲ್ ಮೀಡಿಯಾ ಬರುತ್ತೆ, ಆವಾಗ ನಿಮಗೆ ಟೆಲಿವಿಷನ್ ಭಾಳ ಒಳ್ಳೆಯದು ಅಂತ ಅನ್ಸುತ್ತೆ, ಈ ಸೋಷಿಯಲ್ ಮೀಡಿಯಾಗಳು ಭಾಳ ಕೆಟ್ಟದ್ದು ಅಂತ ಅನ್ಸುತ್ತೆ ಅಂತ ಅವತ್ತು ಹೇಳ್ತಿದ್ದೆ ನಾನು. ಅದು ಇವತ್ತು ನೀವು ನೋಡ್ತಾ ಇದ್ದೀರ, ಪ್ರತಿದಿನದ ಜೀವನದಲ್ಲಿ ನೀವು ಅನುಭವಿಸ್ತಾ ಇರ್ತೀರ, ಅದನ್ನು ನೋಡ್ತಾ ಇರ್ತೀರ. ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಇಡೀ ಪತ್ರಿಕೋದ್ಯಮದ ಗುಣಮಟ್ಟವನ್ನು ಅತ್ಯಂತ ಕೆಳಗೆ ತಗೊಂಬಂದಿದೆ ಇವತ್ತು. ಎಷ್ಟರ ಮಟ್ಟಿಗೆ ಅಂದರೆ ಅದರಲ್ಲಿ ಬರುವಂಥ ಕಾಮೆಂಟ್ಸ್ಗಳಿಂದ, ಅದರಲ್ಲಿ ಬರುವಂಥ ಸುದ್ದಿಗಳಿಂದ ಇವತ್ತು ಕೊಲೆ ಆಗಿದೆ. ನೀವು ನೋಡಿದ್ದೀರಾ, ಕರ್ನಾಟಕದ ಒಬ್ಬ ದೊಡ್ಡ ಸ್ಟಾರ್ ನಟ ಅದು ಯಾವುದೋ ಒಂದು ಕಾಮೆಂಟ್ ಬಂದಿದೆ ಅನ್ನೋ ಕಾರಣಕ್ಕಾಗಿ ಅತ್ಯಂತ ಹೇಯವಾಗಿ ಕೊಲೆ ಮಾಡುವಷ್ಟರ ಮಟ್ಟಿಗೆ ಆ ಮೀಡಿಯಾದ ಕಾಮೆಂಟ್ಸ್ಗಳು ಹೊರಟೋಗಿದೆ. ಸೊ ಅದರಲ್ಲಿ ಬೈಕೊಳ್ಳುವ ರೀತಿಯನ್ನು ನೋಡಿದ್ರೆ ಪತ್ರಕರ್ತರಾದವರು ಯಾರು ಈ ಶಬ್ದವನ್ನು, ಈ ಭಾಷೆಯನ್ನು ಬಳಸ್ತಾರೆ ಅಂತ ನಾವು ಅನ್ಕೊಂಡೇ ಇರಲಿಲ್ಲ. ನಾವು ಪತ್ರಿಕೋದ್ಯಮ ಪ್ರಾರಂಭ ಮಾಡಿದಾಗ ಪತ್ರಿಕೋದ್ಯಮಗಳು ಈ ರೀತಿಯಾಗಿ ಮಾತಾಡ್ತಾರೆ ಅನ್ನೋಂಥ ಒಂದು ಸಣ್ಣ ಕಲ್ಪನೆ ಕೂಡ ನಮಗಿರಲಿಲ್ಲ. ಆ ಮಟ್ಟಕ್ಕೆ ಇವತ್ತು ಕೀಳು ಮಟ್ಟಕ್ಕೆ ಬಂದಿರಿದೆ. ಇದು ಸಮಸ್ಯೆ 1. ಸಮಸ್ಯೆ 2 ಫೇಕ್ ನ್ಯೂಸ್ಗಳದ್ದು. ನಮಗೆ ಸುದ್ದಿ ನಮ್ಮನ್ನು ಹುಡ್ಕೊಂಬರುತ್ತೆ ಅನ್ನೋಂಥದ್ದು ಕರೆಕ್ಟ್. ನಮ್ಮ ವಾಟ್ಸಪ್ನಲ್ಲಿ ಬರುತ್ತೆ, ಫೇಸ್ಬುಕ್ಕಲ್ಲಿ ಬರುತ್ತೆ, ಇನ್ಸ್ಟಾಗ್ರಾಮ್ನಲ್ಲಿ ಬರುತ್ತೆ, ಟ್ವಿಟರ್ನಲ್ಲಿ ಬರುತ್ತೆ. ಇದರಲ್ಲಿ ಬರುವ ಸುದ್ದಿಗಳಲ್ಲಿ ಭಾಳಷ್ಟು ಸುದ್ದಿಗಳು, ಹೆಚ್ಚಿನ ಅಂಶ ಸುದ್ದಿಗಳು ಫೇಕ್ ಆಗಿರುತ್ತೆ ಅನ್ನುವಂಥದ್ದು ಭಾಳ ಆತಂಕಕಾರಿಯಾದಂಥ ವಿಚಾರ. ನಾವು ಮೊದಲೇ ಮುದ್ರಣ ಮಾಧ್ಯಮದಲ್ಲಿ ಬಂದಾಗ ಎಲ್ಲೋ ಒಂದು ತಪ್ಪಾದಾಗ ಜನರು ಫೋನ್ ಮಾಡಿ ಬೈಯೋರು, ಅಥವಾ ಅಲ್ಲಿ ನಮಗೆ ಕೋರ್ಟ್ನಲ್ಲಿ ಕೇಸ್ ಹಾಕೋರು. ಟೆಲಿವಿಷನ್ನಲ್ಲೂ ಬ್ರೇಕಿಂಗ್ ನ್ಯೂಸಿನ ಧಾವಂತದಲ್ಲಿ ಬರುವಾಗ ತಪ್ಪುಗಳಾಗ್ತಾ ಇತ್ತು. ಆವಾಗಲೂ ಬರುವಂಥ ಸುದ್ದಿಗಳಲ್ಲಿ ಕೆಲವೊಂದು ಸುಳ್ಳು ಇರ್ತಾ ಇತ್ತು. ಆದರೆ ಇವತ್ತು ಅದೆರಡನ್ನು ಮೀರಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥ ಸುದ್ದಿಗಳಲ್ಲಿ ಹೆಚ್ಚಿನ ಅಂಶ, 80% ಅಂತೇಳಿ ಹೇಳ್ಬೋದು. ಎಕ್ಸಾಕ್ಟ್ಲಿ ನಾನು ಅದನ್ನು ಕ್ವಾಂಟಿಫೈ ಮಾಡೋಕ್ಕಾಗಲ್ಲ, ಬಟ್ ಒಂದು ಜನರಲ್ ಕ್ವಾಂಟಿಫಿಕೇಶನ್ ಮಾಡೋದು 60 to 70% ಫೇಕ್ ನ್ಯೂಸ್ಗಳೇ ಆಗಿರುತ್ತೆ. ದಿಸ್ ಈಸ್ ಎನದರ್ ಬಿಗ್ ಪ್ರಾಬ್ಲಮ್. ಅದರಲ್ಲೂ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿರೋದ್ರಿಂದ ಡೀಪ್ ಫೇಕ್ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ಡೀಪ್ ಫೇಕ್ ಅಂದರೆ ಏನು ಅಂದರೆ, ಒಬ್ಬ ವ್ಯಕ್ತಿ ಏನನ್ನೂ ಹೇಳಿರಲ್ಲ, ಆದರೆ ಅವನು ಏನನ್ನೋ ಹೇಳಿದ ಹಾಗೆ ನಾವು AI ಇಂದ ಮಾಡಬಹುದು. ಉದಾಹರಣೆಗೆ ನಾವು ಮೋದಿಯನ್ನು ತಗೊಳ್ಳೋಣ. ಮೋದಿಯ ಬಾಯಿನಲ್ಲಿ ಪಾಕಿಸ್ತಾನವನ್ನು ಹೊಗಳಿಸಿದ ರೀತಿಯಲ್ಲಿ AI ಇಂದ ಸಿಂಪಲ್ ಆಗಿ ಮಾಡ್ಬೋದು. ಇವತ್ತು ಸಿಕ್ಕಿರೋ AI ಟೂಲ್ನಲ್ಲಿ ಇಟ್ ಈಸ್ ವೆರಿ ಸಿಂಪಲ್ ಅದನ್ನು ಮಾಡಿಸೋದಂಥದ್ದು. ಅಥವಾ ಯಾವುದೋ ಒಬ್ಬ ಹುಡುಗಿ, ನಾವು ನೋಡಿದ್ವಿ ರಕ್ಷಿತಾ ಮಂದಣ್ಣ ಕೇಸನ್ನು ನೋಡಿದ್ವಿ, ಅಸಭ್ಯವಾಗಿ ಅಶ್ಲೀಲವಾಗಿ ಕಾಣೋ ರೀತಿಯಲ್ಲಿ ಆ ವಿಡಿಯೋವನ್ನು ಮಾಡುವಂಥದ್ದು. ಅದು ಇವತ್ತು ಭಾಳ ಈಸಿ. ಅದನ್ನು ನೋಡಿದಾಗ ಭಾಳ ಸಾಮಾನ್ಯ ಜನರಿಗೆ ಅದು ಕಣ್ಣಲ್ಲಿ ಗೊತ್ತಾಗೋಕ್ಕೆ ಸಾಧ್ಯನೇ ಇಲ್ಲ. ಸಾಮಾನ್ಯ ಜನರೇನು ಅತ್ಯಂತ ಪ್ರತಿಷ್ಠಿತ ಮಿನಿಸ್ಟರ್ಸ್ ಆಗಿರೋಂಥವ್ರು, ಎಕ್ಸ್ಪರ್ಟ್ಸ್ ಆಗಿರುವಂಥವು, ಎಂಜಿನಿಯರ್ಸ್ ಆಗಿರೋರು, ಇದ್ರ ಬಗ್ಗೆ ಜಾಗೃತರಾಗಿರೋರಿಗಿಂತ ಕೂಡ ಇದು ಫೇಕ್ ವಿಡಿಯೋನೋ ಅಥವಾ ಇದು ಆರ್ಟಿಫಿಷಿಯಲಿ ಕ್ರಿಯೇಟೆಡ್ ಅಂತ ಗೊತ್ತಾಗದೇ ಇರೋಷ್ಟರ ಮಟ್ಟಿಗೆ ಇವತ್ತು AI ವಿಡಿಯೋಗಳು ಡೀಪ್ ಫೇಕ್ ಮಾಡ್ತಾ ಇದ್ದಾವೆ. ದಿಸ್ ಇಸ್ ಕಾಲ್ಡ್ ದ ಡೀಪ್ ಫೇಕಿಂಗ್ ಅಂತ. ಡೀಪ್ ಫೇಕ್ ಮಾಡ್ತೀವಿ. ಇದನ್ನು ಸಾಮಾನ್ಯ ವ್ಯಕ್ತಿಗಳು ಗುರುತಿಸೋದಕ್ಕೆ ಸಾಧ್ಯನೇ ಆಗಲ್ಲ. ದಿಸ್ ಇಸ್ ದ ಸೆಕೆಂಡ್ ಪ್ರಾಬ್ಲಮ್ಮು. 3ನೇ ಪ್ರಾಬ್ಲಮನ್ನು ನಾವು ನೋಡ್ತಾ ಇರುವಂಥದ್ದು ಜವಾಬ್ದಾರಿ ಇಲ್ಲದೆ ಇರುವಂಥದ್ದು, ಅಂದರೆ ಬೇಜವಾಬ್ದಾರಿಯ ಪತ್ರಿಕೋದ್ಯಮ. ಇದು ಹೊಸದೇನೂ ಅಲ್ಲ. ಮೊದಲು ಮುದ್ರಣ ಮಾಧ್ಯಮದಲ್ಲೂ ಬೇಜವಾಬ್ದಾರಿಯಿಂದ ಅನೇಕ ಸಮಸ್ಯೆಗಳಾಗ್ತಾ ಇತ್ತು, ಟೆಲಿವಿಷನ್ನಲ್ಲೂ ಆಗ್ತಾ ಇತ್ತು, ಅದರ ಪ್ರಮಾಣ ಜಾಸ್ತಿ ಆಯಿತು. ಇವತ್ತು ಇದು ಸೋಷಿಯಲ್ ಮೀಡಿಯಾದಲ್ಲಿ ಸಂಪೂರ್ಣವಾಗಿ ಜವಾಬ್ದಾರಿಯನ್ನು ಮರೆತಂಥ ಎಷ್ಟೋ ಪತ್ರಕರ್ತರು ನಮಗೆ ಸಮಸ್ಯೆಯನ್ನು ಉಂಟು ಮಾಡ್ತಾ ಇದ್ದಾರೆ. ಅದ್ರಾಗ ಅವರಿಗೆ ಯಾವುದೇ ಜವಾಬ್ದಾರಿನೇ ಇಲ್ಲ.
ಈಗ ಒಂದು ಮುದ್ರಣ ಮಾಧ್ಯಮಕ್ಕಾಗಲಿ ಅಥವಾ ಟೆಲಿವಿಷನ್ ಮಾಧ್ಯಮ, ವಿ ಕಾಲ್ ಇಟ್ ಮೇನ್ ಸ್ಟ್ರೀಮ್ ಮೀಡಿಯಾಗಳಿಗೆ ಒಂದು ಗೇಟ್ ಕೀಪಿಂಗ್ ಅಂತ ಇರುತ್ತೆ. ಯಾವುದೋ ಒಂದು ಸುದ್ದಿಯನ್ನು ಕೊಡುವಾಗ ಇದು ಸತ್ಯನೋ ಹೌದೋ ಅಲ್ವೋ ನೋಡಿಕೊಂಡು ಒಂದು ಮೇಲ್ನೋಟಕ್ಕೆ ಸತ್ಯ ಅಂತ ಅನಿಸಿದ್ರೆ ಇದು ಒಳ್ಳೆಯದು, ಇದನ್ನು ಹಾಕೋದ್ರಿಂದ, ಈ ಸುದ್ದಿಯನ್ನು ಪ್ರಕಟಿಸೋದ್ರಿಂದ ಏನಾದರೂ ಪ್ರಾಬ್ಲಮ್ ಆಗತ್ತಾ ಇಲ್ವಾ ಅಂತ ಒಂದು ಗಮನಿಸಿ ವಿವೇಚನನ ಉಪಯೋಗಿಸ್ಕೊಳ್ಳುವಂಥ ಒಂದು ಗೇಟ್ ಕೀಪಿಂಗ್ ವ್ಯವಸ್ಥೆ ಇದೆ. ಹಾಗಾಗಿ ಒಂದಿಷ್ಟು ಸಾಮಾಜಿಕ ಬದ್ಧತೆಯನ್ನು ನಾವು ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಎಲ್ಲ ಕಡೆ ಇದೆ ಅಂತಲ್ಲ, ಅಥವಾ ಅಲ್ಲೂ ತಪ್ಪಾಗಲ್ಲ ಅಂತ ಹೇಳಲ್ಲ, ಬಟ್ ನೀವು ಒಟ್ಟಾರೆಯಾಗಿ ತಗೊಂಡಾಗ ಒಂದು ಜವಾಬ್ದಾರಿಯ ಪತ್ರಿಕೋದ್ಯಮ ನಿಮಗೆ ಕಾಣಿಸುತ್ತೆ. ಆದರೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಆ ಥರದ ಯಾವುದೇ ಗೇಟ್ ಕೀಪಿಂಗಲ್ಲಿಲ್ಲ. ನಮಗೆ ನೀತಿ ಸಂಹಿತೆಗಳು, ಕಾನೂನುಗಳು ಮೇನ್ ಸ್ಟ್ರೀಮ್ ಮೀಡಿಯಾಗಳಿಗೆ ಭಾಳ ಸ್ಟ್ರಾಂಗ್ ಆಗಿದೆ. ಒಂದು ತಪ್ಪಾದರೆ ಅವರು ಡಿಫಾಮೇಷನ್ ಕೇಸನ್ನು ಫೇಸ್ ಮಾಡೋದಾಗಿರ್ಬೋದು, ರಿಜಿಸ್ಟ್ರೇಷನ್ ಕ್ಯಾನ್ಸಲ್ಸ್ ಆಗೋದಿರ್ಬೋದು, ಅಥವಾ ಓದುಗರೇ ಭಾಳಷ್ಟು ಜನ ಪತ್ರಿಕೆಯ ಸಬ್ಸ್ಕ್ರಿಪ್ಷನ್ನ ಕ್ಯಾನ್ಸಲ್ ಮಾಡುವಂಥದ್ದು ಇರ್ಬೋದು. ಅದರ ಜೊತೆಯಲ್ಲಿ ಪ್ರೆಸ್ ಕೌನ್ಸಿಲ್ ಅಂತಹ ಮಾಧ್ಯಮ ಸಂಸ್ಥೆಗಳಿರ್ಬೋದು, ಅಥವಾ ಟೆಲಿವಿಷನ್ನಲ್ಲಾದರೆ ನಮ್ಮದೇ ಒಂದು ಸಂಸ್ಥೆ ಇರುತ್ತೆ, ಟ್ರಾಯ್ ಆಗಲಿ. ನಾವು ಯಾವುದೇ ರೀತಿ ದಾರಿ ತಪ್ಪಿದ್ದೀವಿ ಅಂತಂದರೆ ನಮ್ಮ ಮೇಲೆ ಕ್ರಮವನ್ನು ಕೈಗೊಳ್ಳೋದಕ್ಕೆ ಅನೇಕ ಮಾರ್ಗಸೂಚಿ ಕಾನೂನುಗಳಿರ್ತವೆ. ಇದ್ರ ಜೊತೆಯಲ್ಲಿ ಈ ಡಿಜಿಟಲ್ ಸಂಸ್ಥೆಗಳು, ಮಾಧ್ಯಮ ಸಂಸ್ಥೆಗಳು ಚೀಫ್ ಲೀಗಲ್ ಆಫೀಸರ್ ಅಂತ ಇಟ್ಕೋಬೇಕಾಗಿರುತ್ತೆ. ಈ ವ್ಯಕ್ತಿಯ ಕೆಲಸ ಏನು ಅಂತಂದರೆ, ಯಾವುದಾದ್ರೂ ದೂರು ಬಂದರೆ 24 ಗಂಟೆಯ ಒಳಗಾಗಿ ಆ ದೂರನ್ನು ಪರಿಶೀಲಿಸಿ ಅದಕ್ಕೆ ಬೇಕಾದಂಥ ಒಂದು ಪರಿಹಾರವನ್ನು ಸೂಚಿಸಿ, ಅದು ಸರಿ ಇಲ್ಲ ಅಂದರೆ ಅದನ್ನು ಡಿಲೀಟ್ ಮಾಡೋದಾಗಲೋ ಅಥವಾ ಪರಿವರ್ತಿಸೋದಾಗಲೋ, ಅದನ್ನು ಇಂಪ್ರೂವ್ ಮಾಡೋದಾಗಲೋ, ಅದನ್ನು ಸರಿ ಮಾಡೋದಾಗಲೋ ಮಾಡುವಂತಹ ಒಂದು ಕರ್ತವ್ಯ ಅವನದಾಗಿರುತ್ತೆ, ಅಂದರೆ ಜವಾಬ್ದಾರಿಯ ಹುದ್ದೆ ಆಗಿರುತ್ತೆ. ಅದಿಲ್ಲದೆ ಹೋದರೆ ಇವತ್ತು ಮೇನ್ ಸ್ಟ್ರೀಮ್ ಡಿಜಿಟಲ್ ಮೀಡಿಯಾ ಸಂಸ್ಥೆಗಳನ್ನು ನಡೆಸೋಕ್ಕಾಗೋದಿಲ್ಲ, ಅವ್ರದ್ದು ಲೈಸೆನ್ಸೇ ಕ್ಯಾನ್ಸಲ್ ಆಗಿಬಿಡುತ್ತೆ. ಟ್ವಿಟರ್ದು ಅದೇ ಪರಿಸ್ಥಿತಿಗೆ ಹೋಗಿತ್ತು. ಅವರು ಆ ಜವಾಬ್ದಾರಿಯನ್ನು ನಾವು ವಹಿಸ್ಕೊಳ್ಳೋಕೆ ಸಾಧ್ಯ ಆಗಲ್ಲ, ಅದಕ್ಕೊಂದು ಆಫೀಸರ್ ಮಾಡೋಕ್ಕಾಗಲ್ಲ. ಅಂದರೆ ಇಂಡಿಯಾದಲ್ಲಿ ಅದರ ಲೈಸೆನ್ಸನ್ನೇ ಕ್ಯಾನ್ಸಲ್ ಮಾಡುವಷ್ಟರ ಮಟ್ಟಿಗೆ ಭಾಳ ಸ್ಟ್ರಿಂಜೆಂಟ್ ಸಿಸ್ಟಮ್ಸ್ ಇದೆ. ಅಂಥದ್ರಲ್ಲಿ ಇವತ್ತು ಸೋಷಿಯಲ್ ವೈರಲ್ ಮೀಡಿಯಾಗಳಲ್ಲಿ ಬರೋದಕ್ಕೆ ಏನಿಲ್ಲ, ಅವರು ಒಂದು ವೈರಲ್ ವಿಡಿಯೋವನ್ನು ರಿಲೀಸ್ ಮಾಡ್ತಾರೆ, ಅದು ವೈರಲ್ ಆಗುತ್ತೆ, ಒಬ್ಬರು ಅದನ್ನು ಡಿಲೀಟ್ ಮಾಡಿದ್ರೆ ಇನ್ನೊಬ್ಬರು ಅದನ್ನು ಎಲ್ಲೋ ಒಂದು ಕಡೆಗೆ ಪೋಸ್ಟ್ ಮಾಡ್ತಾರೆ. ಒಂದು ಸತಿಗೆ ಇಂಟರ್ನೆಟ್ಟಲ್ಲಿ ಬಂತು ಅಂದರೆ ಇಟ್ ವಿಲ್ ನೆವರ್ ಡೈ, ಇಟ್ ವಿಲ್ ಸ್ಟಿಲ್ ದೇರ್. ಅವರ ಮೇಲೆ ಕ್ರಮ ಕೈಗೊಳ್ಳೋದು ಭಾಳ ಕಷ್ಟ. ಅಂಥದ್ದು ಒಂದು ಆ ಜವಾಬ್ದಾರಿ ಮತ್ತು ಆ ಜವಾಬ್ದಾರಿಯ ಹುದ್ದೆಗಳು ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ ಅನ್ನುವಂಥದ್ದು ಇವತ್ತು ಹೆಚ್ಚು ಕಡಿಮೆ ಇವತ್ತು ನನ್ನ ಮಾಧ್ಯಮ ಸಂಸ್ಥೆಯಲ್ಲಾದರೆ ಐ ಆಮ್ ಆನ್ಸರಬಲ್ ಫಾರ್ ದಟ್. ಅದನ್ನು ಸೋಷಿಯಲ್ ಮೀಡಿಯಾದಲ್ಲಾದರೆ ಅದಕ್ಕೆ ಕೇಳೋರು ಯಾರೂ ಇಲ್ಲ ಅನ್ನುವಂಥ ಪರಿಸ್ಥಿತಿ ಇದೆ. ಮುಂದೊಂದು ದಿನ ಅದಕ್ಕೂ ಕಾನೂನು ಚೌಕಟ್ಟುಗಳು ಬರ್ಬೋದು, ಅದಕ್ಕೂ ರಿಜಿಸ್ಟ್ರೇಷನ್ ಪ್ರೋಸೆಸ್ ಬರ್ಬೋದು, ಬಟ್ ಈಗ ಸದ್ಯಕ್ಕಂತೂ ಅದಿಲ್ಲ. ಇದಕ್ಕೆಲ್ಲಕ್ಕಿಂತನೂ ಹೆಚ್ಚಾಗಿ 4ನೆಯ ದೊಡ್ಡ ಸಮಸ್ಯೆ ಅಂತಂದರೆ ಪ್ರೊಪಗಂಡ. ನಾನು ಯಾಕೆ ಪ್ರೊಪಗಂಡವನ್ನು ಹೇಳ್ತೀನಿ ಅಂತಂದರೆ, ನಮ್ಮ ಸುತ್ತಮುತ್ತಲು ನೋಡ್ತಾ ಇರುವಂಥ ಒಂದು ಪರಿಸ್ಥಿತಿ ಇದು. ಪತ್ರಿಕೋದ್ಯಮ ವಿದ್ಯಾರ್ಥಿಗಳಾಗಿ ನೀವು ಓದಿರ್ತೀರಿ, ಪ್ರೊಪಗಂಡ ಜರ್ನಲಿಸಮ್ ಇಸ್ ದ ಮೋಸ್ಟ್ ಡೇಂಜರಸ್ ಒನ್. ಒಂದು ಆರೋಗ್ಯಕರ ಸಮಾಜಕ್ಕೆ ಪ್ರೊಪಗಂಡ ಜರ್ನಲಿಸಮ್ ಇಸ್ ದ ಮೋಸ್ಟ್ ಡೇಂಜರಸ್ ಒಂದು ಪ್ರವೃತ್ತಿ ಅದು. ಪ್ರೊಪಗಂಡ ಜರ್ನಲಿಸಮ್ ಅಂದರೆ ಏನದು ಅಂದರೆ, ಯಾವುದೋ ಒಂದು ವಿಚಾರವನ್ನು ಇಟ್ಕೊಂಡು ಸುಳ್ಳಿರ್ಬೋದು, ಮಿಸ್ಇನ್ಫಾರ್ಮೇಷನ್ ಇರ್ಬೋದು, ಅಥವಾ ಇನ್ಯಾವುದೋ ರೀತಿಯಲ್ಲಿ ಅದನ್ನು ತಿರುಚಿದ ಸುದ್ದಿಗಳಾಗಿರ್ಬೋದು, ಹಿಡಿದು ಕಂಟಿನ್ಯೂಸ್ ಆಗಿ ಒಬ್ಬರು ಹೇಳೋದು, ಇಬ್ಬರು ಹೇಳೋದು, 3 ಜನ ಹೇಳೋದು, 10 ಜನ ಹೇಳೋದು, ಅದನ್ನು ಹೇಳ್ತಾ ಒಂದೇ ಸುದ್ದಿಯನ್ನು, ಸುಳ್ಳು ಸುದ್ದಿಯನ್ನು ಹಲವಾರು ಸತಿಗೆ ಹೇಳ್ತಾ ಹೋದಾಗ ಅದು ನಿಜ ಅನ್ನೋ ರೀತಿಯಲ್ಲಿ ಒಂದು ರೀತಿಯಾದಂಥ ಒಂದು ಸಮಾಜದಲ್ಲಿ ಭ್ರಮೆ ಹುಟ್ಟುತ್ತೆ. ಆ ಭ್ರಮೆ ಹುಟ್ಟಿಸುವಂಥದ್ದೇ ಈ ಪ್ರೊಪಗಂಡ ಜರ್ನಲಿಸಮ್ನ ಉದ್ದೇಶ ಆಗಿರುತ್ತೆ. ಇವತ್ತು ನಮ್ಮ ಸುತ್ತಮುತ್ತಲು ಈ ಸಾಮಾಜಿಕ ಜಾಲತಾಣಗಳು ಅಂತೇಳಿ ಏನು ಹೇಳ್ತೀವಲ್ಲ, ಸೋಷಿಯಲ್ ಮೀಡಿಯಾದಿಂದಾಗಿ ಈ ರೀತಿಯಾದಂತಹ ಒಂದು ಸಮಾಜದಲ್ಲಿ ಸುಳ್ಳನ್ನೇ ಸತ್ಯ ಅಂತ ಭ್ರಮೆ ಹುಟ್ಟಿಸುವಂಥ ಪತ್ರಿಕೋದ್ಯಮ ನಡೀತಾ ಇದೆ. ಅದನ್ನು ಪತ್ರಿಕೋದ್ಯಮ ಅಂತ ಕರೆಯೋಕೆ ಆಗಲ್ಲ, ಬಟ್ ದಟ್ ಈಸ್ ಅ ಕ್ಯಾಟಗರಿ. ನಾವು ಶಾಸ್ತ್ರೀಯವಾಗಿ ಓದುವಾಗ ಈ ಪ್ರೊಪಗಂಡ ಅನ್ನುವಂಥದ್ದನ್ನು ನಾವು ಈ ರೀತಿಯ ಕ್ಲಾಸಿಫೈ ಮಾಡ್ಬೋದು. ಈ ಥರದ್ದು ಒಂದು ಮೊದಲು ಕೂಡ ಪ್ರೊಪಗಂಡಗಳು ಇರ್ತಿತ್ತು, ಯಾವತ್ತೂ ಪ್ರೊಪಗಂಡ ಇರಲೇ ಇಲ್ಲ, ಎಲ್ಲ ಸಿಸ್ಟಮು ಪರ್ಫೆಕ್ಟ್ ಆಗಿತ್ತು ಅಂತಲ್ಲವೇ ಅಲ್ಲ. ಆದರೆ ಈ ಸಿಸ್ಟಮ್ಮು ಈ ಪ್ರಮಾಣದಲ್ಲಿ ಪ್ರೊಪಗಂಡಾದಿಂದನೇ ನಡೆಯುತ್ತೆ ಅನ್ನುವಂಥ ಸಿಸ್ಟಮು ಇರಲಿಲ್ಲ. ಇವತ್ತು ಮೇನ್ ಸ್ಟ್ರೀಮ್ ಮೀಡಿಯಾಗಳಿಗಿಂತನೂ ಈ ಸೋಷಿಯಲ್ ಮೀಡಿಯಾಗಳ ರೀಚ್ ಜಾಸ್ತಿ ಆಗಿರೋದ್ರಿಂದ ಪ್ರೊಪಗಂಡ ಅನ್ನುವಂಥದ್ದು ಜನರ ಮೇಲೆ ಬೀರುವಂಥ ಪ್ರಭಾವ ಅತ್ಯಂತ ಹೆಚ್ಚು. ಮೇನ್ ಸ್ಟ್ರೀಮ್ ಮೀಡಿಯಾಗಳಿಗಿಂತನೂ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಬರುವ ಪ್ರೊಪಗಂಡಾದ ಪ್ರಭಾವ ಭಾಳ ಜಾಸ್ತಿ ಆಗ್ತಿದೆ. ಇದು ಆತಂಕಕಾರಿ. ನಮ್ಮ ಇಡೀ ಪ್ರಜಾಪ್ರಭುತ್ವಕ್ಕೆ, ಆರೋಗ್ಯಕರ ಸಮಾಜಕ್ಕೆ ಭಾಳ ಆತಂಕಕಾರಿಯಾದಂತಹ ಒಂದು ಬೆಳವಣಿಗೆ. ನಾವು ಇದನ್ನು ವಿಸ್ತಾರವಾಗಿ ನೋಡೋದಾದರೆ ಸಾಮಾನ್ಯವಾಗಿ 2 ರೀತಿಯ ಪ್ರೊಪಗಂಡವನ್ನು ನೋಡ್ತೀವಿ. ಒಂದು
ಎಡಪಂಥೀಯ ಪ್ರೊಪಗೆಂಡ, ಇನ್ನೊಂದು ಬಲಪಂಥೀಯ ಪ್ರೊಪಗೆಂಡ. ಅದು ದಕ್ಷಿಣ ಕನ್ನಡದಂಥ ಕರಾವಳಿ ಪ್ರದೇಶದಲ್ಲಿ ಇದನ್ನು ಭಾಳ ಢಾಳಾಗಿ ಗಮನಿಸ್ತೀವಿ ನಾವಿಲ್ಲಿ. ಎಡಪಂಥೀಯ ಮತ್ತು ಬಲಪಂಥೀಯ ಈ ಪ್ರೊಪಗೆಂಡಗಳು ವೆರಿ ವೆರಿ ಸ್ಟ್ರಾಂಗ್ ಆಗಿರುತ್ತೆ. ನಾನು ಭಾಳ ಸೆನ್ಸಿಟಿವ್ ಆಗಿರುವ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಡೋದಕ್ಕೆ ಬಯಸ್ತೀನಿ. ಈಗ ದಕ್ಷಿಣ ಕನ್ನಡದಲ್ಲಿ ಅತ್ಯಂತ ವಿವಾದಾತ್ಮಕವಾಗಿ ಕಾಣಿಸ್ತಾ ಇರುವಂಥ ಒಂದು ವಿಚಾರ ಅಂತಂದರೆ ಧರ್ಮಸ್ಥಳ. ಇವತ್ತು ಧರ್ಮಸ್ಥಳದ ಕ್ಷೇತ್ರದಲ್ಲಿ ಒಬ್ಬ ವ್ಯಕ್ತಿಯ ಅಥವಾ ಒಂದು ಯುವತಿಯ ಅತ್ಯಾಚಾರವಾಗಿ ಕೊಲೆ ಆಗತ್ತೆ, ಹಲವಾರು ವ್ಯಕ್ತಿಗಳನ್ನು ಅಲ್ಲಿ ಕೊಲೆ ಮಾಡಲಾಗಿದೆ ಎನ್ನುವಂಥ ಒಂದು ವಿಚಾರಗಳು ಯಾವತ್ತಿಂದನೂ, ನಾನು ಚಿಕ್ಕವನಿರುವಾಗಿಂದನೂ ಪತ್ರಿಕೆಗಳಲ್ಲಿ ಈ ಥರ ಸುದ್ದಿಗಳು ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಟೀಕೆಗಳು ಬರ್ತಾ ಇದ್ದಿದ್ದೆ. ಬಟ್ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿದಾಗ, ಸೋಷಿಯಲ್ ಮೀಡಿಯಾಗಳನ್ನು ಯೂಸ್ ಮಾಡಿಕೊಂಡು ಬರ್ತಾ ಇರುವಂಥ ಸುದ್ದಿಗಳನ್ನು ನೋಡಿದಾಗ ಅಲ್ಲಿ ಸಾವಿರಾರು ಹೆಣಗಳನ್ನು ಮಣ್ಣು ಮಾಡಿದ್ದಾರೆ, ನೂರಾರು ಯುವತಿಯರ ಅತ್ಯಾಚಾರ ಆಗಿದೆ ಎನ್ನುವಂಥ ಒಂದು ವಿಚಾರ ನಮಗೆ ಬಹಳ ಆತಂಕಕಾರಿಯಾಗಿ ಕೇಳಿಸುತ್ತೆ. ಲೀಗಲ್ ಎಕ್ಸ್ಪರ್ಟ್ಸನ್ನು ಕೇಳಿದಾಗ ಅಲ್ಲಿರುವಂಥ ಈ ಪ್ರಕರಣಗಳು ಡೆಡ್ ಎಂಡನ್ನು ತಲುಪಿದೆ, ಇದು ಮುಂದೆ ಎಲ್ಲೂ ಹೋಗೋಕ್ಕೆ ಸಾಧ್ಯ ಇಲ್ಲವಂತ ಒಂದು ರೀತಿಯಾದಂಥ ಹಂತವನ್ನು ತಲುಪಿದೆ ಅಂತ. ಸೊ ಆದರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇದು ತುಂಬ ಪಿಕಪ್ ಆಗಿ ಒಂದು ಸಮಾಜದಲ್ಲಿ ಒಂದು ಸಾಮಾಜಿಕವಾದಂಥ ಒಂದು ತಲ್ಲಣವನ್ನು ಮೂಡಿಸಿದಾಗ ಆಗಲೂ ಕೂಡ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಇದನ್ನು ಮುಟ್ಟಿರಲಿಲ್ಲ. ಮೇನ್ ಸ್ಟ್ರೀಮ್ ಮೀಡಿಯಾಗಳು ಈ ಸುದ್ದಿ ಅಂತ ದೂರನೇ ಇದ್ವು, ಅಂತರವನ್ನು ಕಾದ್ಕೊಂಡಿದ್ವು. ಯಾರೂ ಅದನ್ನು ಪ್ರಸಾರ ಮಾಡ್ತಿರ್ಲಿಲ್ಲ, ಯಾರೂ ಅದನ್ನು ಮುದ್ರಿಸ್ತಾ ಇರಲಿಲ್ಲ. ಯಾರೋ ಒಬ್ಬ ವ್ಯಕ್ತಿ ಬಂದು ನಾನು ನೂರಾರು ಹೆಣಗಳನ್ನು ಹೂತಿದ್ದೇನೆ, ಸಾವಿರಾರು ಹೆಣಗಳನ್ನು ಹೂತಿದ್ದೇನೆ ಅಂತಂದ್ರೂ ಕೂಡ ಅದನ್ನು ಮೇನ್ ಸ್ಟ್ರೀಮ್ ಮೀಡಿಯಾಗಳು ಒಂದು ಸಣ್ಣ ಡಿಸ್ಟೆನ್ಸಿಂದ ನೋಡಿದ್ರು ಅದನ್ನು. ಆಗ ನಮ್ಮ ಮೇನ್ ಸ್ಟ್ರೀಮ್ ಮಾಧ್ಯಮಗಳ ಮೇಲೇ ಸೋಷಿಯಲ್ ಮೀಡಿಯಾಗಳ ಆಕ್ರಮಣ ಆಗ್ತಾ ಇತ್ತು. ಮೇನ್ ಸ್ಟ್ರೀಮ್ ಮೀಡಿಯಾಗಳು ಇದನ್ನು ಮುಟ್ಟಲ್ಲ, ಇದು ಯಾವುದೋ ದೊಡ್ಡ ವ್ಯಕ್ತಿಗಳ ಹಿಡಿತದಲ್ಲಿ ಸಿಕ್ಕಿ ಅವರನ್ನು ರಕ್ಷಿಸೋದಕ್ಕೆ ಹಿಂಗೆ ಮಾಡ್ತಾ ಇದ್ದೇನೆ. ಇದನ್ನು ಆ ರೀತಿಯಾಗಿ ನೋಡಬೇಕಾಗಿಲ್ಲ ನಾವು ಅಂತ ನಾನು ಈಗ ಹೇಳ್ತಾ ಇರುವಂಥ ಒಂದು ವಿಚಾರ. ಈ ಸೋಷಿಯಲ್ ಮೀಡಿಯಾಗಳಿಗೆ ಇಲ್ಲದ ಕಟ್ಟುಪಾಡುಗಳು, ಫ್ರೇಮ್ ವರ್ಕ್ಸು ಮೇನ್ ಸ್ಟ್ರೀಮ್ ಮೀಡಿಯಾಗಳಿಗೆ ಇರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದನ್ನೆಲ್ಲವನ್ನು ನಾವು ಸತ್ಯ ಅಂತೇಳಿ ತಿಳ್ಕೊಂಡು ಪ್ರಕಟಿಸುವಂತಹ ಅಥವಾ ಮುದ್ರಿಸುವಂತಹ ಅಥವಾ ಅದನ್ನು ಪ್ರಸಾರ ಮಾಡುವಂತಹ ಚೌಕಟ್ಟು, ನೀತಿ ಸಂಹಿತೆ ನಮಗೆ ಇದಕ್ಕೆ ಒಗ್ಗುವಂಥದ್ದಲ್ಲ, ಮೇನ್ ಸ್ಟ್ರೀಮ್ ಮಾಧ್ಯಮಗಳಿಗೆ ಒಗ್ಗುವಂಥದ್ದಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಇವಾಗ ಸೋಷಿಯಲ್ ಮೀಡಿಯಾ ವರ್ಸಸ್ ಮೇನ್ ಸ್ಟ್ರೀಮ್ ಮೀಡಿಯಾ ಅನ್ನೋದನ್ನು ನೋಡ್ತೀವಿ. ಅಂದರೆ ಇಬ್ಬರು ಅವರ ವಿರೋಧಿ ಇವರು ಅನ್ನೋ ರೀತಿಯಲ್ಲಿ ಒಂದು ಪ್ರೊಜೆಕ್ಷನ್ ಅಥವಾ ಪೊಸಿಷನ್ ಆಗಿಬಿಟ್ಟಿದೆ. ಇದು ಹಾಗಾಗಬೇಕಾಗಿಲ್ಲ. ಎಲ್ಲ ಮಾಧ್ಯಮಗಳಿಗೂ ಅದರದ್ದೇ ಆದಂಥ ಚೌಕಟ್ಟು, ಅದರದ್ದೇ ಆದಂತಹ ಸಾಧ್ಯತೆ, ಅದರದ್ದೇ ಆದಂತಹ ಲಿಮಿಟೇಷನ್ಸ್, ಇದು ಮೂರೂ ಇರುತ್ತೆ. ಮೇನ್ ಸ್ಟ್ರೀಮ್ ಮೀಡಿಯಾಗಳು ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದನ್ನೆಲ್ಲವನ್ನು ತಗೊಳ್ಳೋಕ್ಕೆ ಆಗಲ್ಲ. ಸೋಷಿಯಲ್ ಮೀಡಿಯಾಗಳಲ್ಲಿ ಬಂದಿದ್ದನ್ನು ಎಲ್ಲದನ್ನು ತಗೋತಾ ಕೂತ್ಕೊಂಡ್ರೆ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಕೋರ್ಟಲ್ಲೇ ತಮ್ಮ ಎಂಟೈರ್ ಲೈಫನ್ನು ಕಳಿಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಯಾಕೆಂದರೆ ಚೌಕಟ್ಟು, ಕಾನೂನು, ಕಟ್ಟಳೆಗಳು, ನೀತಿ ಸಮಿತಿ ಆಗಿದೆ. ಮೇನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ಅದೊಂದು ಸುದ್ದಿ ಬರಬೇಕು ಅಂತಂದರೆ ಅಲ್ಲಿ ಯಾರೋ ಹೇಳಿದ್ರು, ಇಲ್ಲಿ ಯಾರೋ ಹೇಳಿದ್ರು ಅಂದ ತಕ್ಷಣ ಅದು ಬರೋಕ್ಕೆ ಸಾಧ್ಯ ಆಗಲ್ಲ. ಅದನ್ನು ಮೇಲ್ನೋಟಕ್ಕೆ ನಿಜ ಅನ್ನಿಸುವಂತಹ ಸಾಕ್ಷ್ಯಗಳು ಅಥವಾ ಮೇಲ್ನೋಟಕ್ಕೆ ನಿಜ ಅನ್ನಿಸುವಂತಹ ಸಂಪಾದಕೀಯ ನಿಲುವುಗಳು ಬರಬೇಕಾಗತ್ತೆ. ಅದಕ್ಕೆ ಮೇಲ್ನೋಟಕ್ಕೆ ಕಾಣಿಸ್ಬೇಕಾದಂಥ ಅಂಶಗಳು ಭಾಳ ಪೂರಕವಾಗಿ ಕಾಣಿಸ್ಬೇಕಾಗತ್ತೆ. ಇದು ಹೌದು, ನಿಜ ಇರ್ಬೋದು, ಇದನ್ನು ಇನ್ನಷ್ಟು ಡೀಪ್ ಹೋಗಬೇಕು ಅನ್ನುವ ವಾಸ್ತವಿಕ ಫ್ಯಾಕ್ಟ್ ಚೆಕ್ಸ್ ಬೇಕಾಗತ್ತೆ. ಆ ಫ್ಯಾಕ್ಟ್ ಚೆಕ್ಕನ್ನು ಮಾಡಿದಾಗ ಮೈನ್ ಸ್ಟ್ರೀಮ್ ಮೀಡಿಯಾಗಳು ಇದನ್ನು ಮುಟ್ಟಿರಲಿಲ್ಲ. ಬಟ್ ಯಾವಾಗ ಇದನ್ನು ಮುಖ್ಯಮಂತ್ರಿಯವರು ಒಂದು ದಿವಸ ಪ್ರತಿಕ್ರಿಯೆ ಕೊಡ್ತಾರೆ, ಆ ಪ್ರತಿಕ್ರಿಯೆಯ ನಂತರ ಎಲ್ಲ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಅದನ್ನು ಪ್ರಸಾರ ಮಾಡೋದಕ್ಕೆ, ಮುದ್ರಣ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಅಂದರೆ ಯಾವುದೋ ಒಂದು ಸ್ಟ್ರೀಮ್ ಪಾಯಿಂಟ್ ಬೇಕಾಗತ್ತೆ, ಆ ಪಾಯಿಂಟ್ ನಂತರ ಪ್ರಾರಂಭ ಆಯಿತು. ಹಾಗೆ ಪ್ರಾರಂಭ ಆದ ತಕ್ಷಣ ಅದು ಸೋಷಿಯಲ್ ಮೀಡಿಯಾದಲ್ಲಿ ಬಂದ ರೀತಿಯಲ್ಲೇ ಇದನ್ನು ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಬರಬೇಕು ಅಂತ ಅಂದ್ಕೊಳ್ಳೋದು ಸಂಪೂರ್ಣವಾದಂತಹ ಒಂದು ತಪ್ಪು ನಿರೀಕ್ಷೆ ಅದು. ಯಾಕೆಂದರೆ ಸೋಷಿಯಲ್ ಮೀಡಿಯಾದ ಸಾಧ್ಯತೆಗಳೇ ಬೇರೆ, ಮೇನ್ ಸ್ಟ್ರೀಮ್ ಮೀಡಿಯಾಗಳ ಲಿಮಿಟೇಷನ್ಸೇ ಬೇರೆ. ಇಲ್ಲಿ ಯಾರು ಯಾರನ್ನು ರಕ್ಷಿಸುವಂಥ ಪ್ರಶ್ನೆಯೇ ಇಲ್ಲ. ಎಲ್ಲ ಎಂತೆಂಥ ಪ್ರಭಾವಿಗಳನ್ನು ಎದುರು ಹಾಕ್ಕೊಂಡು ನಡೆಸಿದಂತಹ ಮಾಧ್ಯಮ ಸಂಸ್ಥೆಗಳು ಕರ್ನಾಟಕದಲ್ಲಿ ಇವೆ. ಅನೇಕ ಮಾಧ್ಯಮ ಸಂಸ್ಥೆಗಳು ಇವತ್ತು ಅತ್ಯಂತ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಎದುರು ಹಾಕ್ಕೊಂಡು ಮಾಧ್ಯಮ ಪತ್ರಿಕೋದ್ಯಮ ನಡೆಸಿದಂಥ ಅನೇಕ ಉದಾಹರಣೆಗಳಿರುವಾಗ ಇದನ್ನು ಯಾವುದೋ ಒಂದು ವ್ಯಕ್ತಿಗಳಿಗೆ ಮಣಿದು ಇದನ್ನು ಮೇನ್ ಸ್ಟ್ರೀಮ್ ಮೀಡಿಯಾಗಳು ಟಚ್ ಮಾಡ್ತಿಲ್ಲ ಅಂತ ಹೇಳುವಂಥದ್ದು ಒಂದು ತಪ್ಪು ಪ್ರಚಾರ ಇದು.
ಆಮೇಲೆ ಈ ಮಾಧ್ಯಮಗಳಿಗೆ ಮುದ್ರಣ ಮಾಧ್ಯಮದಲ್ಲಿ ಬಂದದ್ದು, ಟೆಲಿವಿಷನ್ನಲ್ಲಿ ಬಂದದ್ದು, ಸೋಷಿಯಲ್ ಮೀಡಿಯಾದಲ್ಲಿ ಇದರಲ್ಲಿ ಬರಬೇಕು ಅನ್ನೋ ನಿರೀಕ್ಷೆ ಮಾಡುವಂಥದ್ದೇ ತಪ್ಪು. ಮುದ್ರಣ ಮಾಧ್ಯಮದಲ್ಲೇ ತನ್ನ ಲಿಮಿಟೇಷನ್ಗೋಸ್ಕರ ತನ್ನ ಸಾಧ್ಯತೆಗಳನ್ನು ಉಪಯೋಗಿಸ್ಕೊಂಡು ಆ ಮಾಧ್ಯಮ ಒಂಥರದಲ್ಲಿ ಇರುತ್ತೆ, ಅದಕ್ಕಾಗಿ ಅದು ಮುದ್ರಣ ಮಾಧ್ಯಮ. ಟೆಲಿವಿಷನ್ನಲ್ಲಿರುವಂಥ ಸಾಧ್ಯತೆಗಳನ್ನು ಉಪಯೋಗಿಸ್ಕೊಂಡು ಅಲ್ಲಿನ ಚೌಕಟ್ಟುಗೊಳಿಸ್ಕೊಂಡು ಆ ಮಾಧ್ಯಮ ನಡ್ಕೊಂಡು ಹೋಗ್ತಾ ಇರುತ್ತೆ. ಅದರ ಕ್ಯಾರೆಕ್ಟರೇ ಅದು, ಸೋಷಿಯಲ್ ಮೀಡಿಯಾದ ಕ್ಯಾರೆಕ್ಟರ್ ಇದು. ಈ ಪರಿಸ್ಥಿತಿ ಹೇಗೆ ಅಂತಂದರೆ, ಇದು ಮೂರೂ ಮಾಧ್ಯಮಗಳು ಕೋ ಎಕ್ಸಿಸ್ಟ್ ಆಗ್ಬೋದು, ಇದು ಪರಸ್ಪರ ವಿರೋಧಿಗಳಾಗಬೇಕಾಗಿಲ್ಲ ಅಂತ. ಈ ಮೂರೂ ಮಾಧ್ಯಮಗಳು ಒಬ್ರನ್ನೊಬ್ರನ್ನ ಬೈಕೊಂಡು ಓಡಬೇಕಾಗಿಲ್ಲ, ಇವರು ಕೋ ಎಕ್ಸಿಸ್ಟ್ ಆಗ್ಬೋದು. ಹೇಗೆ ಮುದ್ರಣ ಮತ್ತು ಟೆಲಿವಿಷನ್ ಮಾಧ್ಯಮ ಕೋ ಎಕ್ಸಿಸ್ಟ್ ಆಗುತ್ತೋ ಅದೇ ರೀತಿಯಲ್ಲಿ ಈ ಸೋಷಿಯಲ್ ಮೀಡಿಯಾ, ಪ್ರಿಂಟ್ ಆ್ಯಂಡ್ ಟೆಲಿವಿಷನ್ ಕ್ಯಾನ್ ಕೋ ಎಕ್ಸಿಸ್ಟ್. ತಮ್ಮ ಸಾಮರ್ಥ್ಯಗಳು, ತಮ್ಮ ಲಿಮಿಟೇಷನ್ಗಳಿಗಾಗಿ ಅವರು ಕಾರ್ಯವನ್ನು ನಿರ್ವಹಿಸ್ಬೋದು. ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಬಂತು, ಅದರಿಂದ ಮೇನ್ ಸ್ಟ್ರೀಮ್ ಮೀಡಿಯಾಗಳು ತಮ್ಮನ್ನು ಮಾರ್ಕೊಂಡ್ಬಿಟ್ಟಿದೆ ಅಂತ ಹೇಳುವಂಥ ಆಪಾದನೆಯನ್ನು ನಾನು ಖಂಡಿತವಾಗಿ ಒಪ್ಪಲ್ಲ, ಅದನ್ನು ಸಂಪೂರ್ಣವಾಗಿ ತಿರಸ್ಕರಿಸ್ತೇನೆ ನಾನು. ಸೊ ಈ ಮೇನ್ ಸ್ಟ್ರೀಮ್ ಮೀಡಿಯಾ ಇವತ್ತು ಅನೇಕ ಚೌಕಟ್ಟುಗಳನ್ನು ಮೀರಿ ಕೆಲಸ ಮಾಡಬೇಕು. ಈ ಬಗ್ಗೆ ವಿವಾದಗಳು, ಚರ್ಚೆಗಳು ಬೇಕಾದಷ್ಟು ಇದೆ. ಬಟ್ ಇದರ ನಡುವೆ ಅನೇಕ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಕೂಡ ನಮ್ಮ TRPಗಾಗಿ, ನಮ್ಮ ವ್ಯೂಸ್ಗಳಿಗಾಗಿ, ಐಬಾಲ್ಸ್ ಕ್ಯಾಚ್ಗಾಗಿ, ರೆವಿನ್ಯೂಗಾಗಿ ಏನೇನೋ ಮಾಡ್ತಾ ಇರುವಂಥದ್ದು, ಅದನ್ನು ಕೂಡ ನಾನು ಸಮರ್ಥನೆ ಮಾಡ್ಕೊಳ್ಳೋಕೆ ಹೋಗಲ್ಲ. ನಾವು ಈ ಪತ್ರಿಕಾ ಈ ಸುವರ್ಣ ಸಂಭ್ರಮದ ದಿನ ನಾವು ಪತ್ರಿಕೋದ್ಯಮಿಗಳು ಇದನ್ನು ಒಂದು ಆತ್ಮವಿಮರ್ಶೆ ಮಾಡಿಕೊಂಡು ನಾವು ಹೆಜ್ಜೆ ಇಡುವಂಥದ್ದು ಅಗತ್ಯ ಅಂತ ನನಗೂ ಅನಿಸುತ್ತೆ. ಆದರೆ ತುಂಬ ಮುಖ್ಯವಾಗಿ ನಮಗೆ ಬೇಕಾಗುವಂಥದ್ದು ಇವತ್ತು ಮಾಧ್ಯಮಗಳಿಗೆ ಏನು ಅಂತಂದರೆ ವಿಶ್ವಾಸಾರ್ಹತೆ. ಇವತ್ತು ನಮಗಿರುವಂಥ ಏನಾದರೂ ದೊಡ್ಡ ಸಮಸ್ಯೆಗಳಿಗೆಲ್ಲ ಉಳಿದಿದ್ದೆಲ್ಲ ಸಮಸ್ಯೆಗಳಿದೆಯಲ್ಲ, ಇದೆಲ್ಲಕ್ಕಿಂತ ದೊಡ್ಡ ಸಮಸ್ಯೆ ಅಂದರೆ ವಿಶ್ವಾಸಾರ್ಹತೆ. ನಮಗೆ ಈ ಮಾಧ್ಯಮದಲ್ಲಿ ಬಂದಿದ್ದು ನಿಜನಾ, ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದು ನಿಜನಾ, ಅಥವಾ ಟೆಲಿವಿಷನ್ ಮೀಡಿಯಾದಲ್ಲಿ ಬಂದಿದ್ದು ನಿಜನಾ, ಇದು ಯಾವುದು ನಿಜ ಯಾವುದು ಅಲ್ಲ, ಯಾವುದು ಸತ್ಯ ಅಲ್ಲ ಅನ್ನುವಂತಹ ಒಂದು ಗೊಂದಲ ಇವತ್ತು ಸೃಷ್ಟಿಯಾಗಿದೆ. ಇದಕ್ಕೆ ಕಾರಣ ಈ ವೈವಿಧ್ಯವಾದಂತಹ ಒಂದು ಮಾಧ್ಯಮದ ಹರವು. ಇಷ್ಟು ವಿಸ್ತಾರವಾಗಿ ಇನ್ಫಾರ್ಮೇಷನ್ ಎಕ್ಸ್ಪ್ಲೋಷನ್ ಅಂತ ಏನು ಹೇಳ್ತೀವಿ ನಾವು, ನ್ಯೂಸ್ ಎಕ್ಸ್ಪ್ಲೋಷನ್ ಅಂತ ಹೇಳಿ ನಮ್ಮ ಸುತ್ತಮುತ್ತಲು ಆಗ್ತಾ ಇರುವಂಥದ್ದು ಆ ರೀತಿಯ ನ್ಯೂಸ್ ಎಕ್ಸ್ಪ್ಲೋಷನ್. ಇಷ್ಟೊಂದು ಸುದ್ದಿಗಳು ಇದ್ದಾಗ ಇದರಲ್ಲಿ ನಿಜ ಯಾವುದು ಸತ್ಯ ಯಾವುದು ತಿಳ್ಕೊಳ್ಳುವಂಥದ್ದು ಭಾಳ ಡಿಫಿಕಲ್ಟ್ ಆದಂತಹ ಒಂದು ವಿಚಾರ ಆಗಿತ್ತು ಇಲ್ಲಿವರೆಗಿನ ಲೆಕ್ಕ ಒಂದು. ಇನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದ್ದಂದಾಗಿ ಇಲ್ಲಿನ ಲೆಕ್ಕ ಹೆಂಗೆ ಬದಲಾಗುತ್ತೆ ಅನ್ನೋದಕ್ಕೆ ಒಂದು ಸಿಂಪಲ್ ಎಕ್ಸಾಂಪಲನ್ನು ನಾನು ನಿಮಗೆ ತೋರಿಸ್ತೀನಿ. ಈ ನಮಗೆ ಇವತ್ತು ಹೇಳಿದಾಗೆ ಮುಖ್ಯವಾಗಿ ಬರುವಂಥ ಒಂದು ಪ್ರಶ್ನೆ ಯಾವುದು ಅಂತ ಕೇಳಿದ್ರೆ ಇದು ನಿಜಾನ ಅನ್ನುವಂಥದ್ದು. ನಾವು ಇದನ್ನು ಯಾರ ಹತ್ರ ಕೇಳ್ತಾ ಇದ್ವಿ, ನಮ್ಮ ಎದುರುಗಡೆಗೆ ಯಾರೋ ಒಬ್ಬ ವ್ಯಕ್ತಿ ಬಂದಾಗ ಇದೇನೋ ಒಂದು ಸುದ್ದಿ ಕೇಳ್ಪಟ್ಟೆ ನಿಜಾನ ಅಂತ ಕೇಳ್ತೀವಿ. ಅಥವಾ ಯಾರಾದರೂ ಒಂದು ನಾವು ಕ್ರಾಸ್ ಚೆಕ್ ಮಾಡಬೇಕು ಅಂದ್ರೆ ಆಫೀಸರ್ ಹತ್ರನೋ ಅಥವಾ ಯಾರೋ ವಿದ್ವಾಂಸನ ಹತ್ರನೋ ಅಥವಾ ಇನ್ಯಾವುದೋ ತಿಳ್ಕೊಂಡವ್ರ ಹತ್ರ ನಾವು ಇದು ನಿಜಾನ ಅಂತ ಕೇಳ್ತೀವಿ. ಆದರೆ ಆ ವ್ಯಕ್ತಿಯ ಸಿದ್ಧಾಂತ ಹೇಗಿದೆ, ಆ ವ್ಯಕ್ತಿ ಎಡಪಂಥೀಯನೋ ಬಲಪಂಥೀಯನೋ ಅಥವಾ ಎಷ್ಟು ಓದ್ಕೊಂಡಿದ್ದಾನೆ ಅನ್ನೋದ್ರ ಮೇಲೆ ನಮಗೆ ಅವನು ಒಂದು ಉತ್ತರವನ್ನು ಕೊಡ್ತಾ ಇದ್ದ. ಅದನ್ನು ಬಿಟ್ಟು ನಾವು ಪತ್ರಿಕೋದ್ಯಮಿಗಳಾಗಲಿ ಅಥವಾ ನಾವು ಯಾರು ಸುದ್ದಿಯ ಆಸಕ್ತರಾಗಿ ನಿಜ ಏನು ಅಂತ ತಿಳ್ಕೊಬೇಕು ಅಂತಂದರೆ ಎಡಪಂಥೀಯ ಸುದ್ದಿಗಳನ್ನು ಓದಬೇಕು, ಬಲಪಂಥೀಯ ಸುದ್ದಿಗಳನ್ನು ಓದಬೇಕು. ಇದನ್ನೆರಡನ್ನೂ ಕಂಪೇರ್ ಮಾಡಿ ಫ್ಯಾಕ್ಟ್ ಚೆಕ್ ಮಾಡಿ ಇದರಲ್ಲಿ ಯಾವುದು ನಿಜ ಯಾವುದಲ್ಲ ಅಂತ ನಾವು ಇಂಟರ್ನೆಟ್ನಲ್ಲಿ ಹುಡುಕಿ ರಿಸರ್ಚ್ ಮಾಡುವಂಥದ್ದು PhD ಮಾಡುವಷ್ಟು ಡಿಫಿಕಲ್ಟ್ ಆದಂಥ ಒಂದು ಪರಿಸ್ಥಿತಿ ಇತ್ತು. ಬಟ್ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿರೋದ್ರಿಂದಾಗಿ ಈ ಸಮಸ್ಯೆ ಪರಿಹಾರ ಆಗುತ್ತಾ ಇದೆ ಅನ್ನೋಂಥದ್ದು ನಮಗೆ ಭಾಳ ಸಮಾಧಾನದ ವಿಚಾರ. ನಾನು ಯಾವತ್ತೂ ಹೇಳ್ತಿದ್ದೆ, ಈ ಇನ್ಫಾರ್ಮೇಷನ್ ಎಕ್ಸ್ಪ್ಲೋಷನ್ ಇಸ್ ಬಿಕಾಸ್ ಆಫ್ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್. ಈ ಸೋಷಿಯಲ್ ಮೀಡಿಯಾದ ಏನು ಸಮಸ್ಯೆ ಏನಿದೆ ಇದು ಟೆಕ್ನಾಲಜಿ ಕ್ರಿಯೇಟ್ ಮಾಡಿರುವಂಥ ಒಂದು ಸಮಸ್ಯೆ. ಈ ಸಮಸ್ಯೆಯನ್ನು ಟೆಕ್ನಾಲಜಿಯೇ ಪರಿಹರಿಸುತ್ತೆ ಅನ್ನುವಂಥ ನಂಬಿಕೆ ನಂದಾಗಿತ್ತು. ನಾನು ಅದನ್ನು ಯಾವತ್ತೂ ಹೇಳ್ತಾ ಇದ್ದೆ. ಅದು ಯಾವತ್ತೂ ಮುಂದೆ ಬರುತ್ತೆ, ಟೆಕ್ನಾಲಜಿ ವಿಲ್ ಸಾಲ್ವ್, ನಮಗೆ ಸತ್ಯ ಯಾವುದು ಸುಳ್ಳು ಹೇಳುವಂಥದ್ದನ್ನು ಟೆಕ್ನಾಲಜಿ ತೋರಿಸ್ಕೊಳ್ಳುತ್ತೆ ಅಂತ ನಾನು ಹೇಳ್ತಾ ಇದ್ದೆ. ಅದಕ್ಕೆ ಪೂರಕವಾಗಿ ನಾವು ವಾಟ್ಸಪ್ಪಲ್ಲೇ ನೋಡ್ತಾ ಇರುವಾಗ ಅದರಲ್ಲಿ ಭಾಳ ಬೇಗ ವೈರಲ್ ಆಗ್ತಿತ್ತಲ್ಲ, ನಿಧಾನಕ್ಕೆ ಅದರಲ್ಲಿ ಒಂದು ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಮಾಡಿದ್ರು. ಅದರಲ್ಲಿ ಯಾವುದೋ ಒಂದು ಸುದ್ದಿ ಹಲವಾರು ಸತಿ ಫಾರ್ವರ್ಡ್ ಆಗ್ತಾ ಇದ್ದರೆ ಅದಕ್ಕೊಂದು ಬರುತ್ತೆ, ಟ್ಯಾಗ್ ಬರುತ್ತೆ, ಇದು ಫಾರ್ವರ್ಡೆಡ್ ಮೆನಿ ಟೈಮ್ಸ್ ಅಂತ. ಆವಾಗ ಅರ್ಥ ಆಗುತ್ತೆ ಇದೇನೋ ಫಾರ್ವರ್ಡ್ ಮೆನಿ ಟೈಮ್ಸ್ ಅಂತ ತೋರಿಸ್ತಾ ಇದೆ ಅಂತ. ಈಗ ಮೋರ್ ಇನ್ಫೋ ಅಬೌಟ್ ದಿಸ್ ಐಟಮ್ ಅಂತನೋ ನ್ಯೂಸ್ ಅಂತನೋ ಅದು ಈಗ ಇನ್ನೊಂದು ಟ್ಯಾಗನ್ನು ಆ್ಯಡ್ ಮಾಡ್ತಾ ಇದೆ ಅದೀಗ. ಯಾಕೆಂದರೆ ಅದನ್ನು ಕ್ಲಿಕ್ ಮಾಡಿದ್ರೆ ಅದು ಇನ್ನೊಂದು ಇಂಟರ್ನೆಟ್ಟಲ್ಲಿ ತೊಗೊಂಡೋಗಿ ಒಂದು ಸಣ್ಣ ಮಾಹಿತಿಯನ್ನು ಓಪನ್ ಮಾಡಿ ಅದ್ರ ಬಗ್ಗೆ ಸರಿನೋ ತಪ್ಪು ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ನೀಡುತ್ತೆ. ಇನ್ನು ಮುಂದೆ ಬರಲಿರುವಂಥ ಟೆಕ್ನಾಲಜಿ ಹೇಗಿರುತ್ತೆ ಅಂದರೆ ಇಟ್ ಮೇ ಬಿ ಫೇಕ್ ಆರ್ ಇಟ್ ಈಸ್ ಫೇಕ್ ಅನ್ನೋಂಥ ಒಂದು ಟ್ಯಾಗು ಇನ್ನು ಮುಂದೆ ಬರುತ್ತೆ. ಅದು
ಇನ್ನು ಕೆಲವೇ ಅಂದರೆ ನಾನು ಇದನ್ನು ಮುಂದೆ ಇನ್ನೊಂದು 5 ವರ್ಷ ಆಗುತ್ತೆ 10 ವರ್ಷ ಆಗುತ್ತೆ ಅಂತ ಹೇಳಲ್ಲ, ಇನ್ನು ಕೆಲವೇ ಮಂತ್ಗಳಲ್ಲಿ ಈ ಥರದ್ದು ಒಂದು ಅಡ್ವಾನ್ಸ್ಮೆಂಟ್ ಬರುತ್ತೆ. ಅದಕ್ಕಿಂತ ಹೆಚ್ಚಾಗಿ ಇವತ್ತು AI ಅನ್ನುವಂಥದ್ದು ಏನಿದೆ ಒಂದು ತುಂಬ ದೊಡ್ಡ ಜನರ ಕೈಲಿರುವಂತಹ ಟೂಲ್ ಅಲ್ಲ, ಅದಕ್ಕೆ ದೊಡ್ಡ ಕಂಪ್ಯೂಟರ್ಸ್ ಬೇಕಾಗುತ್ತೆ. ನಿಮ್ಮ ಹತ್ರ ಒಂದು ಮೊಬೈಲ್ ಫೋನ್ ಇದೆ ಅಂತಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಸ್ ಇನ್ ಯುವರ್ ಹ್ಯಾಂಡ್ಸ್ ಆಲ್ರೆಡಿ. ಒಂದು ವಾಟ್ಸಪ್ನಲ್ಲಿ ಮೆಟಾ ಇದೆ, ಅದ್ರ ಜೊತೆಯಲ್ಲಿ ಇವತ್ತು ನೀವು ಜೆಮಿನೈ ಅದನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ದಟ್ ಈಸ್ ಒನ್ ಆಫ್ ದ ಪವರ್ಫುಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್ ನಮ್ಮ ಹತ್ರ ಇರುವಂಥದ್ದು. ಅದ್ರ ಜೊತೆಯಲ್ಲಿ X ಅವ್ರದ್ದು ಅಂದರೆ ಟ್ವಿಟರ್ ಅವರ ಒಂದು ಗ್ರಾಕ್ ಇದೆ, ಇದು ತುಂಬ ಪವರ್ಫುಲ್ ಆದಂಥ ಒಂದು ಆರ್ಟಿಫಿಷಿಯಲ್ ಟೂಲ್, ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್. ಅದು ಅದನ್ನು ಯೂಸ್ ಮಾಡಿಕೊಂಡು ಇದು ಸತ್ಯನ ಸುಳ್ಳ ಹೇಗೆ ತಿಳ್ಕೊಬೋದು ಅಂತಂದರೆ, ಇವತ್ತು ನಾವು ಅದನ್ನು ಟೈಪ್ ಮಾಡಬೇಕು, ಅದಕ್ಕೆ ಯಾವುದೇ ರೀತಿ ಕಮಾಂಡ್ ಕೊಡಬೇಕು ಅಂತ ವಿ ಕ್ಯಾನ್ ಜಸ್ಟ್ ಟಾಕ್ ಟು, ಲೈಕ್ ಯಾರಾದರೂ ಎದುರುಗಡೆಗೆ ಬಂದಾಗ ಏನು ಸಮಾಚಾರ ಇವತ್ತು ಅಂತ ಹೆಂಗೆ ಕೇಳ್ತೀವಿ, ಇದು ನಿಜಾನ ಅಂತ ಹೇಗೆ ಕೇಳ್ತೀವಿ, ಹಾಗೆ ನಾವು ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್ ಜೊತೆಗೆ ಮಾತಾಡ್ಬೋದು. ಉದಾಹರಣೆಗೆ ನಿಮಗೆ ತೋರಿಸ್ತೀನಿ, ಇದು ಗ್ರಾಕ್ ಅನ್ನಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ನಾನು ಮೊಬೈಲ್ನಲ್ಲಿ ಲೋಡ್ ಮಾಡ್ತಾ ಇದ್ದೀನಿ. ಅದರ ಹತ್ರ ಒಂದು ಪ್ರಶ್ನೆ ಏನು ಕೇಳ್ತೀನಿ ಇವತ್ತು. ಹೇ ಗ್ರಾಕ್, ಈಸ್ ಇಟ್ ಟ್ರೂ ದಟ್ 15 skeletons have been found in 15th point in Dharmasthala? Please tell me. Sorry, I'm not Grok. I'm something else entirely, ready to tackle your question with a bit of wit. About those 50 skeletons in 15th century Dharmasthala, no evidence supports that claim. Recent reports mention a mass burial case in Dharmasthala, Karnataka, where a former sanitation worker alleged illegal burials from 1995 to 2014. ನಾವು ಇದಕ್ಕೆ ಪ್ರಶ್ನೆಯನ್ನು ಕೇಳಿದ್ರೆ ಇನ್ಯಾರದೋ ಜೊತೆ ಕೇಳ್ತಾ ಇದ್ದಿದ್ದನ್ನು ಅದು ನಮಗೆ ತಿಳಿಸಿ ಹೇಳ್ತಾ ಇರುತ್ತೆ. ಅಂದರೆ ಹೀಗಿದೆ ಅಂತೇಳಿ ಹೇಳಿ ಇವಾಗ ನಮಗೆ ಇಡೀ ಇಂಟರ್ನೆಟ್ಟಲ್ಲಿರುವಂಥ ಸುದ್ದಿಯ ಮೂಲಗಳನ್ನೆಲ್ಲ ಜಾಲಾಡಿ ನನಗೆ ಅದೊಂದು 30 seconds to 1 minute ಅದು ನನಗೆ ಹೇಳ್ತಾ ಇದೆ ಅದನ್ನು. ಅಥವಾ ಇದು ಇಂಗ್ಲೀಷ್ನಲ್ಲಿ ಆಗುತ್ತೆ, ನಿಮಗೆ ಸ್ವಲ್ಪ ಕನ್ನಡದಲ್ಲಿ ಬೇಕು ಅಂತಂದರೆ ಇವಾಗ ನಾನು ಜೆಮಿನೈ AI ಟೂಲನ್ನು ಲೋಡ್ ಮಾಡ್ತಾ ಇದ್ದೀನಿ, ಅದರಲ್ಲಿ ಪ್ರಶ್ನೆ ಕೇಳೋಣ. ಹೇ ಜೆಮಿನೈ, ಇಂದಿನ 5 ಕರ್ನಾಟಕದ ಪ್ರಮುಖ ಸುದ್ದಿಗಳು ಯಾವುವು ಹೇಳು. ಸದ್ಯಕ್ಕೆ ಕರ್ನಾಟಕದ ಪ್ರಮುಖ ಸುದ್ದಿಗಳು ಹೀಗಿವೆ. ಬೆಂಗಳೂರಿನಲ್ಲಿ ಹೊಸ 6 ವಸತಿ ಬಡಾವಣೆ ನಿರ್ಮಾಣಕ್ಕೆ ಬಿಡಿಎ ಮುಂದಾಗಿದೆ. ಧರ್ಮಸ್ಥಳ ಕ್ಷೇತ್ರದ ಮಾನನಷ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಚಾರಣೆಯಿಂದ ನ್ಯಾಯಾಧೀಶರು ಹಿಂದೆ ಸರಿದಿದ್ದಾರೆ. ಮುಷ್ಕರ ಮಾಡಿದ ಸಾರಿಗೆ ನೌಕರರಿಗೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದೆ. ಕಾಂಬೋಡಿಯಾ ಕಾಡುಗಳಲ್ಲಿ ಕರ್ನಾಟಕದ ಹುಲಿಗಳ ಘರ್ಜನೆ ಮತ್ತೆ ಕೇಳಿಬರುತ್ತಿದೆ. ಅತ್ಯಾಚಾರ ಅಪರಾಧಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಇನ್ನೂ 3 ಪ್ರಕರಣಗಳು ಬಾಕಿ ಇವೆ. ಈ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಕೇಳಿ. ಟ್ರಂಪ್ ಭಾರತದ ಮೇಲೆ ಹೇರುತ್ತಿರುವ ತೆರಿಗೆ ಏನಿದು ಸ್ವಲ್ಪ ತಿಳಿಸುವೆಯಾ? ಭಾರತದ ಮೇಲೆ ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೆಲವು ನಿರ್ದಿಷ್ಟ ತೆರಿಗೆಗಳನ್ನು ವಿಧಿಸುತ್ತಿದ್ದಾರೆ. ಅವುಗಳ ಬಗ್ಗೆ ಮಾಹಿತಿ ಇಲ್ಲಿದೆ. ಭಾರತದಿಂದ ಆಮದಾಗುವ ಉತ್ಪನ್ನಗಳ ಮೇಲೆ 25% ಹೆಚ್ಚುವರಿ ಸುಂಕವನ್ನು ವಿಧಿಸಲು ಅವರು ಘೋಷಿಸಿದ್ದಾರೆ. ಭಾರತ ರಷ್ಯಾದಿಂದ ಕಚ್ಚಾ ತೈಲ ಮತ್ತು ಸೇನಾ ಸಾಮಗ್ರಿಗಳನ್ನು ಖರೀದಿಸುತ್ತಿರುವುದರಿಂದ ದಂಡವನ್ನು ವಿಧಿಸುತ್ತಿದ್ದಾರೆ. ಈ ತೆರಿಗೆಗಳ ಬಗ್ಗೆ ನಿಮಗೆ ಇನ್ನಷ್ಟು ತಿಳಿದುಕೊಳ್ಳಲು ಆಸಕ್ತಿ ಇದ್ದರೆ ಕೇಳಿ. ಪಾಕಿಸ್ತಾನವು ಭಾರತದ ರಫೇಲ್ ವಿಮಾನಗಳನ್ನು ಹೊಡೆದುರುಳಿಸಿದೆ ಎನ್ನುವ ಸುದ್ದಿ, ಅದು ನಿಜವೋ ಸುಳ್ಳೋ? ಇಲ್ಲ, ಪಾಕಿಸ್ತಾನವು ಭಾರತದ ರಫೇಲ್ ಯುದ್ಧ ವಿಮಾನವನ್ನು ಹೊಡೆದುರುಳಿಸಿದೆ ಎಂಬ ಸುದ್ದಿ ಸುಳ್ಳು. ಭಾರತದ ರಫೇಲ್ ಯುದ್ಧ ವಿಮಾನವನ್ನು ಪಾಕಿಸ್ತಾನ ಹೊಡೆದುರುಳಿಸಿಲ್ಲ. ಸೊ ದಿಸ್ ಈಸ್ ದ ಫ್ಯೂಚರ್ ಆಫ್ ಜರ್ನಲಿಸಮ್. ನಾವು ಇಷ್ಟು ದಿನ ಟೈಪ್ ಮಾಡ್ತಾ ಇದ್ವಿ, ಇನ್ನೊಂದು ಕಡೆಗೆ ಹುಡುಕ್ತಾ ಇದ್ವಿ, ಸರ್ಚ್ ಮಾಡ್ತಿದ್ವಿ. ಯಾವುದೋ ಒಂದು ಸುದ್ದಿ ಬೇಕು ಅಂದರೆ ಅದರದ್ದು ಪಾಸಿಟಿವ್ಸ್ ಏನಿದೆ, ನೆಗೆಟಿವ್ಸ್ ಏನಿದೆ, ಈ ಸುದ್ದಿ ಸಂಸ್ಥೆ ಏನು ಹೇಳುತ್ತೆ, ಆ ಸುದ್ದಿ ಸಂಸ್ಥೆ ಏನು ಹೇಳುತ್ತೆ, ಇದನ್ನೆಲ್ಲವನ್ನು ಹುಡುಕಿ ಒಂದು ಸಮಗ್ರವಾದಂಥ ವಿಚಾರಕ್ಕೆ ಬರ್ತಾ ಇದ್ವಿ. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದಿಷ್ಟನ್ನು ನಮಗೆ 30 seconds ಕೊಡ್ತಾ ಇರುವ ಮಾಹಿತಿ ಏನಿದೆ, ಇದು ಯಾವುದೋ ಒಂದು ಸುದ್ದಿಯ ಲಿಂಕನ್ನು ಇಟ್ಕೊಂಡು ಕೊಡುವಂಥದ್ದಲ್ಲ, ಸೋರ್ಸನ್ನು ಇಟ್ಕೊಂಡು ಕೊಡುವಂಥದ್ದಲ್ಲ. ಹಲವಾರು ಸುದ್ದಿಯ ಮಾಧ್ಯಮಗಳ ಹುಡುಕಿ ಆ ಮೊದಲಿರುವಂಥ ಮಾಹಿತಿಯನ್ನು ತುಲನೆ ಮಾಡಿ
ಅದ್ರದ್ದು ಫ್ಯಾಕ್ಟ್ ಚೆಕ್ ಮಾಡಿ ನಮಗೆ ತಕ್ಷಣಕ್ಕೆ ಒಂದು ಮಾಹಿತಿಯನ್ನು ಕೊಡುತ್ತೆ. ಇದು ಸುಳ್ಳು ಸುದ್ದಿ ಅಂತನೋ ಅಥವಾ ಯಾವುದೋ ಒಂದು ಸುದ್ದಿ ಮಾಡ್ತಾ ಇರುವಾಗ ಅದು ಹಾಗಂದ್ರೆ ಏನು ಅಂತ ನಮ್ಗೆ ಅರ್ಥ ಆಗದೆ ಹೋದ್ರೆ, ಉದಾಹರಣೆಗೆ ಅಮೆರಿಕದ ಟ್ರೇಡ್ ಡೆಫಿಸಿಟ್ ಅಂದರೆ ಏನು ಅಂತ ನಮ್ಗೆ ಅರ್ಥ ಆಗದೆ ಹೋದರೆ ನಾವು AI ಕೇಳಿದ್ರೆ ಸೆಕೆಂಡಲ್ಲಿ ಅದು ನಮಗೆ ಹೇಳುತ್ತೆ. ಸೊ ಇದು ನಮ್ಮ ಜರ್ನಲಿಸಮ್ ಅವತ್ತು ಕಲ್ಲಚ್ಚಿನಲ್ಲಿ ಪ್ರಾರಂಭವಾದಂಥ ಪತ್ರಿಕೋದ್ಯಮ ಏನಿದೆ, ಇವತ್ತು ನಾವು ಹೀಗೆ ಕೇಳುವ ಮಟ್ಟಕ್ಕೆ ಬಂದಿದೆ, ಟಾಕಿಂಗ್ ಜರ್ನಲಿಸಮ್ ವರೆಗೆ ಬಂದಿದೆ. ಅಂದರೆ ನಾವು ಅವತ್ತು ಕಲ್ಲಚ್ಚಿನಲ್ಲಿ ಆಗ್ತಾ ಇತ್ತು, ಇವತ್ತು ನಾವು ಮಾತನಾಡಿ ನಮ್ಮ ವ್ಯಕ್ತಿಯ ಜೊತೆಗೆ ಸಂಭಾಷಣೆ ಮಾಡುವ ರೀತಿಯಲ್ಲಿ ಇವತ್ತು ಪತ್ರಿಕೋದ್ಯಮ ಸಂಪೂರ್ಣವಾಗಿ ಬದಲಾಗ್ತಾ ಇದೆ. ಇದು ಇನ್ನು ಮುಂದೆ ಯಾವತ್ತೋ ಬರೋ ಅಂತೇಳಿ ಹೇಳಲ್ಲ ನಾನು, ಫ್ಯೂಚರ್ನಲ್ಲಿ ಯಾವತ್ತೋ ಬರುತ್ತೆ ಅಂತ ಹೇಳಲ್ಲ, ಈಗಲೇ ನಮ್ಮ ಎದುರಿಗೆ ಬಂದ್ಬಿಟ್ಟಿದೆ. ಅದು ಪರ್ಟಿಕ್ಯುಲರ್ಲಿ ನನಗೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಒಂದು ಸ್ವಲ್ಪ ಲಿಮಿಟೇಷನ್ಸ್ ಇದೆ, ಬಟ್ ಇಟ್ ಈಸ್ ಬಿಕಮಿಂಗ್ ವೆರಿ ವೆರಿ ಪರ್ಫೆಕ್ಟು. ಡೇ ಬೈ ಡೇ ಇದು ಇನ್ನಷ್ಟು ಮಷಿನ್ ಲರ್ನಿಂಗಿಂದಾಗಿ ಇನ್ನಷ್ಟು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ನ್ಯೂಸ್ ಸೋರ್ಸ್ಗಳನ್ನು ಸರ್ಚ್ ಮಾಡುವ ಸ್ಪೀಡ್ ಜಾಸ್ತಿ ಆಗುತ್ತೆ, ಅದಕ್ಕೆ ಕಸ್ಟಮೈಸ್ಡ್ ಆ್ಯಪ್ಸ್ ಕೂಡ ಬರುತ್ತೆ. ಇದೆಲ್ಲ ಬಂದಾಗ ಒಂದು ಸುದ್ದಿ ಸುಳ್ಳೋ ಸತ್ಯವೋ ಅಂತ ತಿಳ್ಕೊಳ್ಳೋದಕ್ಕೆ ನಮ್ಗೆ ಭಾಳ ಕಷ್ಟ ಆಗಲ್ಲ. ಇಷ್ಟು ದಿನ ಭಾಳ ಕಷ್ಟ ಆಗ್ತಾ ಇತ್ತು. ಇಷ್ಟೊಂದು ಎಕ್ಸ್ಪ್ಲನೇಷನ್ ನಡುವೆ ಯಾರು ಭಾಳ ಪ್ರಭಾವಶಾಲಿಯಾಗಿ ಭಾಷಣವನ್ನು ಮಾಡ್ತಾರೋ ಅವ್ರು ಹೇಳೋದನ್ನು ನಿಜ ಅಂತ ಅನ್ಕೋತಿದ್ವಿ. ಯಾರು ಸತ್ಯ ಇದ್ರೂ ಕೂಡ ಏನೋ ಹೇಳ್ದೇನೆ ಸುಮ್ಮನೆ ಇರ್ತಿದ್ರು ಅಥವಾ ಭಾಳ ವೀಕ್ ಆರ್ಗ್ಯುಮೆಂಟ್ಸ್ ಇರ್ತಿತ್ತು, ಅವ್ರದನ್ನು ಸುಳ್ಳಿರ್ಬೋದು ಅಂತ ಅನ್ಕೋತಿದ್ವಿ. ಅಂದರೆ ಮಾತನಾಡುವವನೇ ಮಹಾಶೂರ ಅನ್ನುವ ರೀತಿಯಲ್ಲಿ ಇವತ್ತು ಸುದ್ದಿ ಭಾಳ ಸ್ಟ್ರಾಂಗ್ ಆಗಿ ಪ್ರೊಪಗೆಂಡಗಳು ನಡೀತಿರುವಾಗ ಈ ಸುದ್ದಿ ಯಾವುದು ನಿಜ ಯಾವುದು ಸುಲಭವಾಗಿ ತಿಳ್ಕೊಳ್ಳೋದಕ್ಕೆ AI ಹೆಲ್ಪ್ ಮಾಡುತ್ತೆ ಅನ್ನುವಂಥದ್ದು ನಮಗೆ ಭಾಳ ಸಮಾಧಾನಕರವಾದಂಥ ವಿಚಾರ. ಇದ್ರ ಜೊತೆಯಲ್ಲಿ AI ನಮ್ಮ ಇಡೀ ಪತ್ರಿಕೋದ್ಯಮವನ್ನು ಇವತ್ತಿನ ಹಾಗೆ ಇಟ್ಟಿರಲ್ಲ. ವಾಲ್ಟರ್ ಅವರು ಮಧ್ಯಾಹ್ನ ಅದನ್ನು ಪ್ರಸ್ತಾವವನ್ನು ಮಾಡ್ತಾ ಇದ್ರು. ಇವತ್ತು ನೀವು AI ಕಲಿದೆ ಹೋದರೆ, ನೀವು ಅದನ್ನು ಯೂಸ್ ಮಾಡದೆ ಹೋದರೆ ನೀವು ಅನಕ್ಷರಸ್ಥರಾಗಿರ್ತೀರಿ, ಯು ವಿಲ್ ಬಿಕಮ್ ಇಲ್ಲಿಟರೇಟ್ಸ್ ಅಂತ. ಇಟ್ ಈಸ್ 100% ಟ್ರೂ. ಇವತ್ತು ನಾವು AI ನಾವು ಕಲ್ತ್ಕೊಂಡಿಲ್ಲ ಅಂತಂದರೆ ಮುಂದೆ ಪತ್ರಿಕೋದ್ಯಮಿಯಾಗಿ ಉಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಅಥವಾ ಸುದ್ದಿಯನ್ನು ಸುಸ್ಪಷ್ಟವಾಗಿ ಪಡೆಯೋದಕ್ಕೂ ಕೂಡ ಸಾಧ್ಯ ಆಗಲ್ಲ. ಆದ್ದರಿಂದ AI ಅನ್ನುವಂಥ ನಮ್ಮ ಡೇ ಟು ಡೇ ಲೈಫಲ್ಲಿ ಭಾಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತೆ. ಇನ್ನು ಮುಂದೆ ಯಾವತ್ತೂ ಅಂತಲ್ಲ, ಆಲ್ರೆಡಿ ಈಗ AI ಅನ್ನುವಂಥದ್ದು ಸುದ್ದಿ ಮನೆಯನ್ನು ಪ್ರವೇಶಿಸಿದೆ. ಉದಾಹರಣೆಗಾಗಿ ನಮ್ಮ ಸಂಸ್ಥೆಯಲ್ಲಿ ಹೇಗೆ ಬಳಸ್ತೀವಿ ಅಂತಂದರೆ, ಇದನ್ನು ನಮ್ಮ ಇತ್ತೀಚಿನ ದಿನದಲ್ಲಿ ಒಂದು HCG ಅನ್ನುವಂಥ ಒಂದು ಆಸ್ಪತ್ರೆ ಅಲ್ಲಿನ ಕ್ಲಿನಿಕಲ್ ಟ್ರಯಲ್ಸ್ನಲ್ಲಿ ಅನೇಕ ಅಕ್ರಮಗಳನ್ನು ಮಾಡಿದೆ ಅಂತೇಳಿ ಹೇಳಿದಾಗ ನಮಗೆ 100 ಪುಟಗಳ ಒಂದು ವರದಿ ಬಂತು. ಇಂಗ್ಲೀಷ್ನಲ್ಲಿತ್ತು 100 ಪುಟಗಳ ವರದಿ. ಅದರಲ್ಲಿ ಲೀಗಲ್ ಟರ್ಮಿನಾಲಜೀಸು, ಮೆಡಿಕಲ್ ಟರ್ಮಿನಾಲಜೀಸು, ನಮಗೆ ಅರ್ಥವಾಗದಂಥ ಎಷ್ಟೋ ವಿಚಾರಗಳು, ಕಾಂಪ್ಲಿಕೇಟೆಡ್ ಸಬ್ಜೆಕ್ಟ್ಸ್ ಇತ್ತು. ಇದನ್ನು ನಾನು ವರದಿಗಾರರಿಗೆ ಕೊಟ್ಟು ಇದನ್ನು ರಿಪೋರ್ಟ್ ಮಾಡ್ಕೊಂಬಾ ಅಂತೇಳಿ ಹೇಳಿದ್ರೆ ಅವನು ಹೋಗಿ ತಜ್ಞ ವೈದ್ಯರ ಹತ್ರ ಕೂತ್ಕೊಂಡು ತಿಳ್ಕೊಂಡು ಎಲ್ಲನೂ ಬರೋದಕ್ಕೆ ಕನಿಷ್ಠ 1 ವಾರ ಆದರೂ ಬೇಕು. ಆದರೆ ಆ ಮಾಹಿತಿಯನ್ನು PDF ಬಂದಿರೋ ಫಾರ್ಮೆಟನ್ನು ನಾನು ನನ್ನ AI ಟೂಲ್ನಲ್ಲಿ ಅದಕ್ಕೆ ಅಪ್ಲೋಡ್ ಮಾಡಿ ಇದರ ಸಾರಾಂಶ ಏನು, ಈ ಸುದ್ದಿಯ ಪ್ರಮುಖ ಅಂಶಗಳು ಏನು ಅನ್ನೋದನ್ನು 10 ಪ್ರಮುಖ ಅಂಶಗಳನ್ನು ಏನು ಅಂತಂದರೆ ಅದು 1 ನಿಮಿಷದಲ್ಲಿ 10 ಅಂಶಗಳನ್ನು ನನ್ನ ಎದುರಿಗೆ ತೆರೆದಿಟ್ಬಿಡುತ್ತೆ. ಅದು ತೆರೆದಿಟ್ಟ ನಂತರ ಅದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಸುದ್ದಿ ಆದಾಗ ಒಂದು ಪತ್ರಕರ್ತ ಏನು ಮಾಡ್ತಾನೆ, ಯಾವುದೊಂದು ಪಾಯಿಂಟ್ಸ್ ಬಂದಾಗ ಸುದ್ದಿಯನ್ನು ಬರಿಬೇಕಲ್ಲ, ಆವಾಗ ಯಾವುದು ಲೀಡು ಯಾವುದು ಸೆಕೆಂಡ್ ಲೀಡು ಅಂತ ಹೇಗೆ ಗಮನಿಸಿ ಸುದ್ದಿಯ ಅದಕ್ಕೊಂದು ಸ್ವರೂಪವನ್ನು ಕೊಡ್ತಾನಲ್ಲ, ಆ ರೀತಿಯಲ್ಲಿ ನಾವು ಅದಕ್ಕೆ ಹೇಳಿದ್ರೆ ಈ ಸುದ್ದಿಯನ್ನು ಗಮನಿಸಿ ಈ ಪಾಯಿಂಟ್ನಲ್ಲಿ ಇಟ್ಕೊಂಡು ಈ ಪಾಯಿಂಟಿಗೆ ಸಂಬಂಧಪಟ್ಟ ಹಾಗೆಯೇ ನೀನು ಸುದ್ದಿಯನ್ನು ವಿಸ್ತರಿಸಿ ಇದರದ್ದು ಒಂದು ಸಂಶೋಧನಾತ್ಮಕ ರೀತಿಯಲ್ಲೋ ಅಥವಾ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ರೀತಿಯಲ್ಲೋ ನೀವು ಸುದ್ದಿ ಬರಿ ಅಂತಂದರೆ ಅದು 2 ಮಿನಿಟ್ಸ್ನಲ್ಲಿ ನನ್ನ ಎದುರಿಗೆ ಆ ಸುದ್ದಿಯನ್ನು ರೆಡಿ ಮಾಡಿಕೊಡುತ್ತೆ. ಆ ಸುದ್ದಿ ನನಗೆ ಸಮಾಧಾನ ತರಲಿಲ್ಲ ನನಗೆ ಅಂತಂದರೆ ಇದನ್ನು ಯಾವುದೋ ಒಂದು ಇಂಟರ್ನ್ಯಾಷನಲ್ ನ್ಯೂಸ್ ಪೇಪರ್ಸ್ಗೆ ಒಂದು ಸ್ಟೈಲ್ ಶೀಟ್ಸ್ ಇರುತ್ತೆ. ನನಗೆ ವಾಷಿಂಗ್ಟನ್ ಪೋಸ್ಟ್ ಸ್ಟೈಲ್ನಲ್ಲಿ ಬೇಕು ಅಂದರೆ ವಾಷಿಂಗ್ಟನ್ ಪೋಸ್ಟ್ ಸ್ಟೈಲ್ನಲ್ಲಿ ಬರ್ಕೊಡುತ್ತೆ. ನನಗೆ ಇಕನಾಮಿಕ್ ಪೇಪರ್ ಆಗಿದ್ದರೆ ಇಕನಾಮಿಕ್ ಟೈಮ್ಸಿಗೆ ಇದನ್ನು ಮಾಡಿಕೊಡು ಅಂತಂದರೆ ಇಕನಾಮಿಕ್ ಟೈಮ್ಸಿಗೆ ಅದನ್ನು ಪರಿವರ್ತನೆ ಮಾಡಿಕೊಡುತ್ತೆ. ಇದೆಲ್ಲದೂ 1 ನಿಮಿಷದಲ್ಲಿ ಆಗುವಂತಹ ಕೆಲಸಗಳು ಇದನ್ನು. ಬಟ್ ಇದನ್ನು ಮಾಡೋದಕ್ಕೆ ಒಬ್ಬ ವ್ಯಕ್ತಿ ಬೇಕಾಗತ್ತೆ. ಆ ವ್ಯಕ್ತಿಗೆ ಒಂದು ಪತ್ರಕರ್ತನ ನೋಸ್ ಫಾರ್ ನ್ಯೂಸ್ ಅನ್ನೋದು ಬೇಕಾಗತ್ತೆ. ಯಾವ ನ್ಯೂಸ್ ಹೇಗಿರಬೇಕು, ಯಾವ ರೀತಿಯಲ್ಲಿ ಹೋಗಬೇಕು ಅನ್ನೋಂಥ ವಿವೇಚನೆ ಬೇಕಾಗತ್ತೆ. ಆ ಸುದ್ದಿಯಲ್ಲಿ ಯಾವುದು ಪ್ರಮುಖ ಅಂಶ ಆಗಬೇಕು, 2ನೇ ಅಂಶ ಆಗಬೇಕು, ಅದಕ್ಕೆ ಯಾವ ರೀತಿಯಾದಂತಹ ಒಂದು ಆ್ಯಂಗಲನ್ನು ಕೊಡಬೇಕು ಅನ್ನುವಂಥದ್ದನ್ನು ಆ ಪತ್ರಕರ್ತನಿಗೆ ಗೊತ್ತಿರಬೇಕು. ಆದರೆ ಆ ಪತ್ರಕರ್ತ 1 ವಾರ 10 ದಿನ ತಗೋತಾ ಇದ್ದಂತಹ ವರದಿಗಾರಿಕೆಗೆ ಅವನಿಗೆ ಕೆಲವೇ ತಾಸುಗಳಲ್ಲಿ ಕೆಲವೇ ನಿಮಿಷಗಳಲ್ಲಿ ಆ ಸುದ್ದಿಯನ್ನು ಸಿದ್ಧ ಮಾಡಿಕೊಡೋದಕ್ಕೆ AI ಟೂಲ್ ಹೆಲ್ಪ್ ಮಾಡ್ತದೆ. ಇಟ್ ಈಸ್ ಆಲ್ರೆಡಿ ಈಗ ನಮ್ಮ ಕನ್ನಡಪ್ರಭದಲ್ಲಿ ಇದನ್ನು ಬಳಸ್ಕೊತಾ ಇದ್ದೀವಿ. ಇದರಲ್ಲಿ ಒಂದು ಅಂಶ ಏನು ಅಂತಂದರೆ ಕನ್ನಡದಲ್ಲಿ ಇದನ್ನು ಆ ಪ್ರಮಾಣದಲ್ಲಿ ಬಳಸ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಿಲ್ಲ. ಯಾಕೆಂದರೆ ಇನ್ನೂ ಕನ್ನಡದಲ್ಲಿ AI ತಂತ್ರಜ್ಞಾನ ಈಗ ನೀವು ನೋಡಿದ್ರಲ್ಲ, ಇವಾಗ ಈ ಗೂಗಲ್ ಜೆಮಿನಿಯಲ್ಲಿ ನೀವು ಕೇಳಿದ್ರಲ್ಲ, ಅಷ್ಟರ ಮಟ್ಟಿಗೆ ಬರುತ್ತೆ.
ಬಟ್ ಆದರೆ ಇನ್ನೂ ಪಾಲಿಷ್ ಆಗಬೇಕದು, ಇನ್ನೂ ಅಕ್ಯುರೇಸಿ ಬರಬೇಕಾಗತ್ತೆ. ಇಷ್ಟು ವರ್ಷ ಕನ್ನಡ ಪತ್ರಿಕೋದ್ಯಮದಲ್ಲಿ ಅಥವಾ ಕನ್ನಡ ಭಾಷೆಯಲ್ಲಿ ಆಗಿದ ಕಂಪ್ಯೂಟರ್ ತಂತ್ರಜ್ಞಾನವನ್ನು ಈಗ AI ಮಷಿನ್ ಲರ್ನಿಂಗಿಂದಾಗಿ ಭಾಳ ಸ್ಪೀಡಾಗಿ ಮಾಡುತ್ತೆ. ಇಷ್ಟು ಹಲವಾರು ವರ್ಷಗಳಾಗದನ್ನು ಇನ್ನು ಕೆಲವೇ ತಿಂಗಳುಗಳಲ್ಲಿ ಇದು ಮಾಡಿ ತೋರಿಸುತ್ತೆ. ಈಗ ಇಂಗ್ಲೀಷ್ನಲ್ಲಿ ಆಲ್ರೆಡಿ ಅದು ನಮಗೆ ಭಾಳ ಅಡ್ವಾನ್ಸ್ಡ್ ರೀತಿಯಲ್ಲಿ ಹೆಲ್ಪ್ ಆಗ್ತಾ ಇರುವಂಥದ್ದು. ಇನ್ನು ಕೆಲವು ಮಂತ್ಗಳಲ್ಲಿ ಕನ್ನಡದ ಪತ್ರಕರ್ತರಿಗೂ ಬರುತ್ತೆ. ಕನ್ನಡದ ಪತ್ರಕರ್ತರು ಕೂಡ ಅದನ್ನು ಬಳಸೋದಕ್ಕೆ ಪ್ರಾರಂಭಿಸಬಹುದು. ಇದರ ಜೊತೆಯಲ್ಲಿ AI ವಿಲ್ ಗಿವ್ ಲಾಡ್ ಆಫ್ ಐಡಿಯಾಸ್. ಈಗ ಒಂದು ಮುಖ್ಯ ವರದಿಗಾರ ಆಗಿದ್ದವನು ಯಾವುದೋ ಒಂದು ಘಟನೆ ಆದಾಗ ಅದು ಸಿಂಪಲ್ ವರದಿ ಮಾಡ್ಕೊಂಬಾರೋ ಬದಲಿಗೆ ಅದಕ್ಕೆ ಯಾವ್ಯಾವ ಆ್ಯಂಗಲ್ಲಿಂದ ಯೋಚನೆ ಮಾಡಿ ಆ ಸುದ್ದಿಯನ್ನು ಕೊಡಬಹುದು ಅಂತ ಕೇಳಿದ್ರೆ ಅದು ತನ್ನ ಎಕ್ಸ್ಪೀರಿಯನ್ಸಿಂದ AI ಟೂಲ್ ವಿಲ್ ಗಿವ್ ಯು 10 ಡಿಫ್ರೆಂಟ್ ಆ್ಯಂಗಲ್ಸ್ ಇನ್ ವಿಚ್ ಯು ಕ್ಯಾನ್ ಡೂ ದ ಸ್ಟೋರೀಸ್. ಉದಾಹರಣೆಗೆ ಇಲ್ಲೊಂದು ಆಕ್ಸಿಡೆಂಟ್ ಆಯಿತು ಅಂತ ಇಟ್ಕೊಳ್ಳೋಣ. ಈ ಆಕ್ಸಿಡೆಂಟ್ ಆದಾಗ ನಾವು ಜೆಮಿನಾಯ್ ಅಂತನೋ ChatGPT ಅಂತನೋ ಯಾವುದೋ ಒಂದನ್ನು ಹೇಳಿ ಇದನ್ನು ಯಾವ್ಯಾವ ಆ್ಯಂಗಲ್ನಲ್ಲಿ ನಾನು ವರದಿಗಳನ್ನು ಸಿದ್ಧಪಡಿಸ್ಬೋದು ಅಂತ ಕೇಳಿದ್ರೆ ಅದು ಒಂದು ಆಸ್ಪತ್ರೆಗೆ ಹೋಗಿ ಹಾಸ್ಪಿಟಲ್ ಸೀನನ್ನು ಒಂದು ಈ ರೀತಿಯಾಗಿ ಕವರ್ ಮಾಡ್ಬೋದು ಅಂತ ಹೇಳುತ್ತೆ. ಪೊಲೀಸ್ಗೆ ಹೋಗಿ ಅಲ್ಲಿ ನೀವು ಈ ರೀತಿಯಾದಂತಹ ಆ್ಯಂಗಲ್ನಲ್ಲಿ ಕವರ್ ಮಾಡು ಅಂತೇಳಿ ಹೇಳುತ್ತೆ. ಅಥವಾ ಅಲ್ಲಿ ಅಪಘಾತ ಆದಂಥ ವ್ಯಕ್ತಿಯ ಮನೆಯಲ್ಲಿ ಹೋಗಿ ನೀವು ಇದನ್ನು ಗಮನಿಸ್ಬೋದು ಅಂತೇಳಿ ಹೇಳುತ್ತೆ. ಅಥವಾ ಆಕ್ಸಿಡೆಂಟ್ ಆದಂಥ ವೆಹಿಕಲ್ ಯಾವುದು, ಆ ವೆಹಿಕಲ್ ಬಗ್ಗೆ ನೀವು ಇನ್ವೆಸ್ಟಿಗೇಷನ್ ಮಾಡಿ ಹೇಳ್ಬೋದು ಅನಿಸುತ್ತೆ. ಅಥವಾ ಈ ರೀತಿಯಾದ ಹಿಸ್ಟ್ರಿ ಏನೇನಿದೆ ಈ ಹಿಸ್ಟ್ರಿಗಳ ಬಗ್ಗೆ ಆ್ಯಂಗಲನ್ನು ಕೊಡಿ ಅಂತೇಳಿ ಹೇಳ್ಬೋದು. ಇದೆಲ್ಲವನ್ನು ಇಷ್ಟು ದಿನ ಒಬ್ಬ ಪತ್ರಕರ್ತ ವರದಿಗಾರ ತನ್ನ ಡೆಸ್ಕ್ನಲ್ಲಿ ಕೂತ್ಕೊಂಡು ಮಾಡಬೇಕಾದಂಥ ಒಂದು ಕೆಲಸ. ಹಾಗಾಗಿ ಒಂದೊಂದು ಪತ್ರಿಕೆಯಿಂದ ಇನ್ನೊಂದು ಪತ್ರಿಕೆಗೆ ಆ ವರದಿಗಾರನ ಮತ್ತು ಸಂಪಾದಕನ ಅಥವಾ ಸಂಪಾದಕೀಯ ಮಂಡಳಿಯ ಬುದ್ಧಿವಂತಿಕೆ ತಕ್ಕಾಗಿ ಬೇರೆ ಬೇರೆ ಆ್ಯಂಗಲ್ಗಳು ಬರ್ತಾ ಇತ್ತು. ಇವತ್ತು ಈ ಆ್ಯಂಗಲ್ಗಳು ಯಾವ ಒಂದು ಪತ್ರಿಕೆಯ ಸೊತ್ತಾಗಿರಲ್ಲ. ಇವತ್ತು ಈ AI ಟೂಲ್ನಲ್ಲಿ ನಾವು ಅದನ್ನು ಕೇಳಿದ್ರೆ ಇಟ್ ವಿಲ್ ಟೆಲ್ ಅಸ್ ಆಲ್ ದ ಆ್ಯಂಗಲ್ಸ್. ಹಾಗಾಗಿ ಇದನ್ನು ಚೀಫ್ ರಿಪೋರ್ಟರ್ಸ್ ಇದನ್ನು ಡಿಪ್ಲಾಯ್ ಮಾಡೋಕ್ಕೆ ಅಥವಾ ಡೆಸ್ಕ್ನವರು ಯಾವುದೋ ಒಂದು ಘಟನೆಯನ್ನು ಬೇರೆ ಬೇರೆ ಆ್ಯಂಗಲಲ್ಲಿ ನೋಡೋದಕ್ಕೆ ಇದು ಸಾಧ್ಯ ಆಗುತ್ತೆ. ಇದರ ಜೊತೆಯಲ್ಲಿ ವೆರಿ ಟೆಕ್ನಿಕಲ್ ಸಬ್ಜೆಕ್ಟ್ಸನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಇರುತ್ತೆ. AI ಕ್ಯಾನ್ ಮೇಕ್ ಇಟ್ ವೆರಿ ವೆರಿ ಸಿಂಪಲ್ಲು. ಆಮೇಲೆ ಇನ್ನೊಂದು ನಮ್ಮ ಡಿಜಿಟಲ್ ಪತ್ರಿಕೋದ್ಯಮದಲ್ಲಿರುವಂಥ ಒಂದು ದೊಡ್ಡ ಸಮಸ್ಯೆ ಏನಂತಂದರೆ ಫೋಟೋಗಳು ಅಥವಾ ವಿಡಿಯೋಗಳ ಕಾಪಿರೈಟ್ ಪ್ರಾಬ್ಲಮ್. ಇಷ್ಟು ದಿನ ನಾನು ಯಾವುದೋ ಒಂದು ಫೋಟೋ ತೆಗೆದಿರ್ತೀನಿ, ಅದನ್ನು ಯಾವುದೋ ಒಂದು ವೆಬ್ಸೈಟು ಕಾಪಿ ಮಾಡಿ ಹಾಕ್ಕೊಂಡ್ಬಿಡುತ್ತೆ. ನಾನು ಕಷ್ಟಪಟ್ಟು ಇಲ್ಲಿ ತೆಗೆದಿರುವಂಥ ಒಂದು ಫೋಟೋವನ್ನು ಅಥವಾ ವಿಡಿಯೋವನ್ನು ಇನ್ಯಾವುದೋ ಒಂದು ಕದ್ದು ಹಾಕೋತಾ ಇದ್ದಾಗ ನಮಗೆ ಹೊಟ್ಟೆ ಉರಿತಾ ಇರುತ್ತೆ, ಏನೂ ಮಾಡೋಕ್ಕಾಗ್ತಿರಲ್ಲ. ಅಥವಾ ಅದರದ್ದು ಕಾಪಿರೈಟ್ ಲಿಟಿಗೇಷನ್ ವಾಸ್ ವೆರಿ ಡಿಫಿಕಲ್ಟು. ಅಥವಾ ನಮಗೊಂದು ಫೋಟೋ ಬೇಕು ಅಂತ ಹೇಳಿದಾಗ ನನ್ನ ಲಿಮಿಟೇಷನ್ಸ್ನಲ್ಲಿ ಅಷ್ಟು ದೊಡ್ಡ ಲೈಬ್ರರಿನ ಇಟ್ಕೊಳ್ಳೋಕೆ ಸಾಧ್ಯ ಆಗ್ತಿರ್ಲಿಲ್ಲ. ಎಕ್ಸ್ಪೆನ್ಸಿವ್ ಲೈಬ್ರರಿಗಳಿಗೆ ನಾವು ಪೇ ಮಾಡಿ ಯೂಸ್ ಮಾಡ್ಕೋಬೇಕಾಗ್ತಿತ್ತು. ಬಟ್ ಟುಡೇ AI ಭಾಳ ಹೆಲ್ಪ್ ಈಸಿಯಾಗಿ ಮಾಡುತ್ತೆ. ನಮಗೊಂದು ಆಕ್ಸಿಡೆಂಟ್ ಸೀನ್ ಬೇಕು ಅಂತಂದರೆ ಕರೆಕ್ಟಾಗಿ ಇಲ್ಲಿ ಯಾವುದೋ ಒಂದು ರಸ್ತೆಯಲ್ಲಿ ಜೋಡಿ ರಸ್ತೆಯಲ್ಲಿ ಹೀಗೆ ಒಂದು ಲಾರಿ ಮತ್ತು ರಿಕ್ಷಾದ ಡಿಕ್ಕಿಯಾಗಿ ಒಂದು ವ್ಯಕ್ತಿ ಮೃತಪಟ್ಟಿದ್ದಾನೆ ಅನ್ನುವಂಥ ಒಂದು ವಿಡಿಯೋವನ್ನು ನೀನು ಮಾಡಿಕೊಡು ಅಂತಂದರೆ ಕ್ವಿಕ್ಕಾಗಿ ಅದು ಒಂದು 3 ಮಿನಿಟ್ಸ್ನಲ್ಲಿ ಆ ವಿಡಿಯೋವನ್ನು ಮಾಡ್ಕೊಳ್ಳುತ್ತೆ. ಯಾವುದು ಕಾಪಿರೈಟ್ ಪ್ರಾಬ್ಲಮ್ ಇರಲ್ಲ. ಇವತ್ತು ಗೂಗಲ್ನ VO3 VO4 ಬಂದಿದೆ ವಿಡಿಯೋ ಟೂಲ್ಸು. ನಮಗೆ ಬೇಕಾದಂಥ ವಿಡಿಯೋವನ್ನು ಭಾಳ ಅತ್ಯುತ್ತಮವಾದಂಥ ರೀತಿಯಲ್ಲಿ ಅದು ಜನ್ರೇಟ್ ಮಾಡಿಕೊಡೋದ್ರಿಂದ ಅಲ್ಲಿ ಕಾಪಿರೈಟ್ ಪ್ರಾಬ್ಲಮ್ಗಳು ಬರಲ್ಲ. ಈ ರೀತಿಯ ಅನೇಕ AI ಬೇಸ್ಡ್ ಜರ್ನಲಿಸಮ್ ಇನ್ನು ಮುಂದೆ ಈಗ ನಡೆಯೋಕ್ಕೆ ಪ್ರಾರಂಭ ಆಗಿದೆ. ಇನ್ನು ಮುಂದೆ ಇನ್ನಷ್ಟು ಪರ್ಫೆಕ್ಟ್ ಆಗ್ತಾ ಹೋಗುತ್ತೆ, ಇನ್ನಷ್ಟು ಫಿನಿಶಿಂಗ್ ಆಗ್ತಾ ಹೋಗುತ್ತೆ. ದಿನದಿಂದ ದಿನಕ್ಕೆ ಅದು ಅದರ ಕ್ವಾಲಿಟಿ ಅನ್ನುವಂಥದ್ದು ಭಾಳ ಅತ್ಯುತ್ತಮವಾಗಿ ಹೋಗ್ತಾ ಇದೆ. ಸೊ ಇನ್ಫಾರ್ಮೇಷನ್ ವೈಸ್, ಟೆಕ್ನಾಲಜಿ ವೈಸ್ ಮತ್ತು ಅದರದ್ದು ಇನೋವೇಷನ್ ವೈಸ್ ನಮಗೆ AI ನಮ್ಮ ಇಡೀ ಪತ್ರಿಕೋದ್ಯಮವನ್ನು ಸಂಪೂರ್ಣವಾಗಿ ಬದಲಾಯಿಸ್ಬಿಡುತ್ತೆ. ನಾನು ಆವಾಗಲೇ ಹೇಳಿದಾಗೆ ಹೇಗೆ ಕಲ್ಲಚ್ಚಿನಲ್ಲಿ ಮುದ್ರಣವಾಗ್ತಾ ಇದ್ದಂಥ ಮಂಗಳೂರು ಸಮಾಚಾರ ಈ ಇಂದಿನ ಪತ್ರಿಕೋದ್ಯಮವನ್ನು ಕಲ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ವೋ, ಹಾಗಾಗಿ ಇವತ್ತು ನಾವು ನಿಂತ್ಕೊಂಡಿರುವಂಥ ಜಾಗದಲ್ಲಿ AI ಮಾಡುವಂಥ ಬದಲಾವಣೆಯನ್ನು ಸಂಪೂರ್ಣವಾಗಿ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಈ ಆಗ್ತಾ ಇರುವಂತಹ ಎಲ್ಲ ಬದಲಾವಣೆಗಳನ್ನು ನೀವು ಗಮನಿಸೋಣ. ಇದ್ರ ಜೊತೆಯಲ್ಲಿ ಫ್ಯಾಕ್ಟ್ ಚೆಕಿಂಗ್ ಮಾಡಿ ನಮ್ಮ ಜವಾಬ್ದಾರಿಯುತವಾದಂಥ ಒಂದು ಪತ್ರಿಕೋದ್ಯಮವನ್ನು ಮಾಡೋದ್ರ ಮೂಲಕ ನಾವು ಈ ಲೀಗಲ್ ಫ್ರೇಮ್ವರ್ಕ್ನಲ್ಲಿ ಇರೋ ರೀತಿಯಲ್ಲಿ ಕ್ರೆಡಿಬಲ್ ಆದಂಥ ಒಂದು ಮೀಡಿಯಾವನ್ನು ಕಟ್ಟೋದಕ್ಕೆ AI ಅಂತ ಟೂಲ್ಗಳನ್ನು ನಾವೆಲ್ಲ ಹೆಲ್ಪ್ ಮಾಡ್ಕೊಳ್ಳೋಣ. ಇದನ್ನು ಪತ್ರಿಕಾ ಸಂಸ್ಥೆಗಳು, ಇಲ್ಲಿನ ಈ ಕಾರ್ಯನಿರತ ಪತ್ರಿಕಾ ಸಂಘಗಳು
ವಿಶ್ವವಿದ್ಯಾಲಯಗಳು, ಕಾಲೇಜ್ಗಳು ಅಥವಾ ಮಾಧ್ಯಮ ಸಂಸ್ಥೆಗಳಲ್ಲೂ ಕೂಡ ಅನೇಕ ತರಬೇತಿಯ ಕಾರ್ಯಾಗಾರಗಳು ಬೇಕಾಗಬಹುದು. ಇದನ್ನೆಲ್ಲ ಮಾಡೋದ್ರ ಮೂಲಕ ನಾವು ಒಂದು ವಿಶ್ವಾಸಾರ್ಹ ಮಾಧ್ಯಮವನ್ನು ಕಟ್ಟೋದಕ್ಕೆ ಪಣ ತೊಡೋಣ ಅಂತ ಹೇಳೋದ್ರ ಮೂಲಕ ನನ್ನ ಈ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಪ್ರಚಲಿತ ಪತ್ರಿಕೋದ್ಯಮ ಮತ್ತು ಪತ್ರಕರ್ತರು ಇವರ ಸವಾಲುಗಳು, ಇದನ್ನು ಆಕರ್ಷಕ ರೀತಿಯಲ್ಲಿ ಅತ್ಯುತ್ತಮವಾಗಿ ನಮ್ಮ ಮುಂದಿಟ್ಟಂತಹ ರವಿ ಹೆಗಡೆ ಅವರಿಗೆ ಕೃತಜ್ಞತೆಗಳು. ಸರ್, ಈಗ ನಮ್ಮ ವೇದಿಕೆಯಲ್ಲಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿರುವಂತಹ ತಾರನಾಥ ಗಟ್ಟಿಯವರು ಸೇರಿಕೊಂಡಿದ್ದಾರೆ. ಅವರಿಗೆ ನಾನು ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆ ನಮ್ಮವರೇ ಆದ ಮಾಜಿ ಸಚಿವರಾಗಿರುವಂತಹ ಕೆ ಅಭಯಚಂದ್ರ ಜೈನ್ ಅವರು ಬಂದಿದ್ದಾರೆ. ಅವರಿಗೆ ಆತ್ಮೀಯವಾದ ಸ್ವಾಗತ. ಇನ್ನೊಬ್ಬರು ಮಾಜಿ ಸಚಿವರು ನಮ್ಮವರೇ ಆದ ಬಿ ನಾಗರಾಜ್ ಶೆಟ್ಟಿ ಅವರು ಬಂದಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷರಾಗಿರುವ ಬಿ ರವೀಂದ್ರ ಶೆಟ್ಟಿ ಅವರಿದ್ದಾರೆ. ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಪುಷ್ಪರಾಜ್ ಅವರು ಕಾರ್ಯಕ್ರಮವನ್ನು ಮುಂದುವರಿಸ್ತಾರೆ. ಹಾಗೆ ನಮ್ಮ ಬೆಳಗಿನ ಉದ್ಘಾಟನಾ ಕಾರ್ಯಕ್ರಮದ ಸಮಾರಂಭದ ಭಾಳ ಮುಖ್ಯ ಅತಿಥಿಯಾಗಿ ಭಾಗವಹಿಸಬೇಕಾಗಿದ್ದಂಥ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು ತಮ್ಮ ಸಂದೇಶವನ್ನು ಕಳಿಸಿದ್ದಾರೆ. ಆರಿ ಪಡುಬಿದ್ರೆ ಅವರು ಸಂದೇಶವನ್ನು ವಾಚಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘವು ಸುಮಾರು ಅರ್ಧ ಶತಕಗಳಿಂದ ನಿರಂತರವಾಗಿ ಕ್ರಿಯಾಶೀಲ ಚಟುವಟಿಕೆಗಳೊಂದಿಗೆ ಜಿಲ್ಲೆಯ ಪತ್ರಿಕಾ ರಂಗದಲ್ಲಿ ತನ್ನದೇ ಛಾಪು ಮೂಡಿಸಿರುವ ಈ ಸಂಘವು ಇಂದು ಸುವರ್ಣ ಸಂಭ್ರಮವನ್ನು ಆಚರಿಸುತ್ತಿರುವುದು ಅತ್ಯಂತ ಶ್ಲಾಘನೀಯ. ಈ ಸುವರ್ಣ ಸಂಭ್ರಮ ಸಮಾರಂಭದಲ್ಲಿ ನಾನು ಉಪಸ್ಥಿತನಾಗಿರಬೇಕಾಗಿತ್ತು. ಆದರೆ ಪೂರ್ವ ನಿಗದಿತ ಕಾರ್ಯಕ್ರಮಗಳಿಂದಾಗಿ ಇವತ್ತಿನ ಈ ಅರ್ಥಪೂರ್ಣ ಹಾಗೂ ಸುಂದರ ಸಮಾರಂಭದಲ್ಲಿ ಭಾಗವಹಿಸಲು ಅನಾನುಕೂಲವಾಗಿರುವುದಕ್ಕೆ ವಿಷಾದಿಸುತ್ತೇನೆ. ಸುವರ್ಣ ಸಂಭ್ರಮದ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಎಲ್ಲ ಗೌರವಾನ್ವಿತ ಅತಿಥಿಗಳೆಲ್ಲರಿಗೂ ವಂದಿಸುತ್ತಾ ಸಂಘದ ಸುವರ್ಣ ಸಂಭ್ರಮ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಸಂಘಟಿಸಿದ ನನ್ನ ಎಲ್ಲ ಪತ್ರಕರ್ತ ಸಹೋದರ ಮಿತ್ರರಿಗೆ ಗೌರವ ಅಭಿನಂದನೆಯನ್ನು ಸಲ್ಲಿಸುತ್ತಾ ಈ ಸಮಾರಂಭವು ಅತ್ಯಂತ ಯಶಸ್ವಿಯಾಗಿ ನೆರವೇರಲಿ ಎಂದು ಹಾರೈಸುತ್ತಾ ಈ ಸಮಾರಂಭಕ್ಕೆ ಶುಭವನ್ನು ಕೋರುತ್ತೇನೆ. ದಿನೇಶ್ ಗುಂಡೂರಾವ್, ಜಿಲ್ಲಾ ಉಸ್ತುವಾರಿ ಸಚಿವರು, ದಕ್ಷಿಣ ಕನ್ನಡ. ಕೃತಜ್ಞತೆಗಳು. ಮುಂದೆ ಈಗಾಗಲೇ ರವಿ ಹೆಗ್ಡೆ ಅವರು ನಿಮ್ಮ ಮುಂದೆ ದಿಕ್ಸೂಚಿ ಭಾಷಣ ಮತ್ತು ಈ ಸಮಾರೋಪದ ಬಹಳ ಮುಖ್ಯವಾದಂಥ ಭಾಷಣವನ್ನು ಮಂಡನೆ ಮಾಡಿದ್ದಾರೆ. ಈ ಬಗ್ಗೆ ಇದಕ್ಕಿಂತ ಮೊದಲು ವಿಷಯ ಮಂಡನೆಯನ್ನು ಮಾಡಿದಂಥ ಎರಡು ಅತಿಥಿಗಳು ವಾಲ್ಟರ್ ನಂದಳಿಕೆ ಅವರು ಮತ್ತು ರವೀಂದ್ರ ಶೆಟ್ಟಿ ಅವರು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಮುಂದೆ ಈ ಸುವರ್ಣ ಸಂಭ್ರಮ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾದ ಎರಡು ಅಂಗ. ಒಂದು, ಕಳೆದ 50 ವರ್ಷಗಳಲ್ಲಿ ನಮ್ಮ ಸಂಘವನ್ನು ಮುನ್ನಡೆಸಿದಂಥ ಪೂರ್ವ ಅಧ್ಯಕ್ಷರು, ಅದರಲ್ಲಿ ಕೆಲವರು ನಮ್ಮೊಂದಿಗಿಲ್ಲ. ಬಹಳ ಮುಖ್ಯವಾಗಿ ನಾವು ನೆನಪಿಸಿಕೊಳ್ಬೇಕಾದಂಥ ಮನೋಹರ್ ಪ್ರಸಾದ್ ಅವರು, ಇಲ್ಲಾದರೆ ಈ ವೇದಿಕೆಯಲ್ಲಿ ಯಾವತ್ತೂ ಇರ್ತಾಯಿದ್ರು. ಕಳೆದ ಜಿಲ್ಲಾ ಸಮ್ಮೇಳನದಲ್ಲಿ ಸಹ ನಮ್ಮೊಂದಿಗೆ ಇದ್ದಂಥವರು. ಹಾಗೆ ಅಗಲಿದ ಎಲ್ಲ ನಮ್ಮ ಹಿಂದಿನ ಪೂರ್ವ ಅಧ್ಯಕ್ಷರುಗಳನ್ನು ನೆನಪಿಸ್ತಾ ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಈಗ ಇರುವಂಥ ಪೂರ್ವ ಅಧ್ಯಕ್ಷರಾದಂಥ ಆನಂದ್ ಶೆಟ್ಟಿಯವರು ಮತ್ತು ರವೀಂದ್ರ ಶೆಟ್ಟಿ, ಹಾಗೆ ಹರ್ಷ, PB ಹರೀಶ್ ರೈ ಅವರು, ಜಗನ್ನಾಥ್ ಶೆಟ್ಟಿ ಬಾಳ ಮತ್ತು ಈಗಿನ ಅಧ್ಯಕ್ಷರಾದಂಥ ನಮ್ಮ ಸಂಘವನ್ನು ಮುನ್ನಡೆಸ್ತಾ ಇರುವಂಥ ಶ್ರೀನಿವಾಸ್ ನಾಯ್ಕ ಎಂದಾಜೆ ಅವರು, ಇವರೆಲ್ಲರನ್ನೂ ನಮ್ಮೊಂದಿಗಿರುವಂಥ ಅತಿಥಿಗಳು ಗೌರವಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಭಾಳಷ್ಟು ಅತಿಥಿಗಳು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಯತೀಶ್ ಬೈಕಂಪಾಡಿ ಅವರು, ಹಾಗೆ ಅನಿಲ್ ಲೋಬ ಅವರು, ಇನ್ನು ಸುಮಾರು 12 ಕಾಲೇಜಿನ ವಿದ್ಯಾರ್ಥಿಗಳು, ಹಾಗೆ ಅವ್ರ ಜೊತೆ ಉಪನ್ಯಾಸಕರು ಇದ್ದಾರೆ. ಆಗ ಕೆಲವು ಪ್ರಸ್ತಾಪ ಮಾಡಿದ್ದೇನೆ. ವಿವೇಕಾನಂದ ಕಾಲೇಜ್, ಹಾಗೆ ಆಳ್ವಾಸ್ ಕಾಲೇಜಿನ ವಿದ್ಯಾರ್ಥಿಗಳು, ಹಾಗೆ ಉಪನ್ಯಾಸಕರು ಸಹ ನಮ್ಮೊಂದಿಗಿದ್ದಾರೆ. ಅವರೆಲ್ಲರ ಉಪಸ್ಥಿತಿಯನ್ನು ಗುರುತಿಸ್ತೇನೆ. ಆನಂದ್ ಶೆಟ್ಟಿ ಅವರು, ಹಾಗೆ ಅನಿಲ್ ಲೋಬಾ ಅವರು ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. MCC ಬ್ಯಾಂಕಿನ ಅಧ್ಯಕ್ಷರು.
ಆನಂದ್ ಶೆಟ್ಟಿಯವರು, ಹಾಗೆ ರವೀಂದ್ರ ಶೆಟ್ಟಿಯವರು, ಹರ್ಷ, PB ಹರೀಶ್ ರೈ ಅವರು, ಜಗನ್ನಾಥ್ ಶೆಟ್ಟಿ ಬಾಳ ಅವರು ಮತ್ತು ಹಾಲಿ ಅಧ್ಯಕ್ಷರಾದಂಥ ಶ್ರೀನಿವಾಸ್ ನಾಯಕ್ ಇಂದಾಜಿ ಅವರು ವೇದಿಕೆಗೆ ಬರಬೇಕು, ಆಸನ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಆನಂದ್ ಶೆಟ್ಟಿಯವರು ಈ ಸಂಘದ ಕಟ್ಟಡ ನಿರ್ಮಾಣದಲ್ಲಿ, ಪತ್ರಿಕಾ ಭವನದ ನಿರ್ಮಾಣದಲ್ಲಿ ಮತ್ತು ಪ್ರೆಸ್ ಕ್ಲಬ್ನ ನಿರ್ಮಾಣದಲ್ಲಿ ಬಹಳ ಪಾತ್ರವನ್ನು ವಹಿಸಿದವರು. ಈಗ ಸಂಘ ಭಾಳ ನವೀಕೃತಗೊಂಡಿದೆ. ಈ ಪಾತ್ರವನ್ನು ವಹಿಸಿದಂಥವ್ರು BB ಹರೀಶ್ ರೈ ಅವರು, ಹಾಗೆ ಸಂಘವನ್ನು ಭಾಳ ಅಚ್ಚುಕಟ್ಟಾಗಿ ಮುನ್ನಡೆಸಿದಂಥ ರವೀಂದ್ರ ಶೆಟ್ಟಿ ಅವರು, ಹಾಗೆ ಸಂಘವನ್ನು ಮುನ್ನಡೆಸಿದಂಥ ಹರ್ಷ ಅವರು, ಸುಸೂತ್ರವಾಗಿ ಸಂಘವನ್ನು ನಡೆಸಿದಂಥವರು, ಜಗನ್ನಾಥ್ ಶೆಟ್ಟಿ ಬಾಳ ಅವರು ಸಂಘಟನೆಯನ್ನು ಸಂಘಟಾತ್ಮಕವಾಗಿ ಇಡೀ ತಾಲೂಕಿಗೆ ಅದನ್ನು ವಿಸ್ತರಿಸಿದವರು. ಹಾಗೆ ಹಾಲಿ ಅಧ್ಯಕ್ಷಗಳು ನಿರಂತರವಾಗಿ 2 ಅವಧಿಯಲ್ಲಿ ಈ ಸಂಘವನ್ನು ಮುನ್ನಡೆಸಿದವರು. ಹಾಗೆ ಅದನ್ನು ಒಂದು ಸಮಾಜಮುಖಿ ಚಟುವಟಿಕೆಗಳ ಮುಖಾಂತರ ಇಡೀ ರಾಜ್ಯಕ್ಕೆ ಈ ಸಂಘದ ಹಿರಿಮೆ ಗರಿಮೆಯನ್ನು ಗೊತ್ತುಪಡಿಸಿದಂಥ ಅಧ್ಯಕ್ಷರಾದ ಶ್ರೀನಿವಾಸ್ ನಾಯಕ್ ಇಂದಾಜಿಯವರು ನಮ್ಮ ಅತಿಥಿಗಳಿಂದ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಮೊದಲಾಗಿ ಆನಂದ್ ಶೆಟ್ಟಿ ಅವರು, ಹಾಗೆ ಅನ್ನು ಮಂಗಳೂರು ಅವರು ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಪೂರ್ವ ಅಧ್ಯಕ್ಷರು, ಪತ್ರಿಕಾ ಭವನ ಟ್ರಸ್ಟ್ನ ಅಧ್ಯಕ್ಷರಾದಂಥ ರಾಮಕೃಷ್ಣ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಎಲ್ಲ ತಾಲೂಕಿನ ಅಧ್ಯಕ್ಷರುಗಳು ವೇದಿಕೆಯಲ್ಲಿದ್ದಾರೆ. ಹೊಸದಿಗಂತ ಪತ್ರಿಕೆಯಲ್ಲಿ ಕಾರ್ಯನಿರ್ವಹಿಸ್ತಾ ಬ್ಯೂರೋ ಮುಖ್ಯಸ್ಥರಾಗಿ ಇದ್ದಂಥ ಆನಂದ್ ಶೆಟ್ಟಿಯವರು ಈಗ ನಿವೃತ್ತರಾಗಿದ್ದಾರೆ. ಪತ್ರಿಕಾ ಭವನ ಟ್ರಸ್ಟ್, ಪ್ರೆಸ್ ಕ್ಲಬ್ ಹಾಗೆ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಮತ್ತು ಆ ಸಂಘವನ್ನು ಮುನ್ನಡೆಸಿದಂಥವರು. ರವೀಂದ್ರ ಶೆಟ್ಟಿಯವರು ವಿಜಯ ಕರ್ನಾಟಕ ಪತ್ರಿಕೆಯ ಸ್ಥಾನೀಯ ಸಂಪಾದಕರು. ಹಾಗೆ ಹರ್ಷ ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯ ಬ್ಯೂರೋ ಮುಖ್ಯಸ್ಥರು. PB ಹರೀಶ್ ಅವರು ವಿಜಯವಾಣಿ ಪತ್ರಿಕೆಯ ಹಿರಿಯ ವರದಿಗಾರರು. ಭಾರತೀಯ ಕಾರ್ಯನಿರತ ಪತ್ರಕರ್ತರ ಒಕ್ಕೂಟದ ಕಾರ್ಯಕಾರಿ ಸಮಿತಿಯ ಸದಸ್ಯರು. ನಮ್ಮ ಇಂದಿನ ಸ್ವರ್ಣ ಸಂಭ್ರಮ ಸಮಿತಿಯ ಪ್ರಧಾನ ಸಂಚಾಲಕರು. ಹಾಗೆ ಜಗನ್ನಾಥ್ ಶೆಟ್ಟಿ ಬಾಳ ಅವರು ಜಯಕಿರಣ ಪತ್ರಿಕೆಯ ಹಿರಿಯ ವರದಿಗಾರರು, ಸಂಘವನ್ನು ಮುನ್ನಡೆಸಿದಂಥವರು. ಉಮಾನಾಥ್ ಕೋಟ್ಯಾನ್ ಅವರು, ಹಾಗೆ ಮಾಜಿ ಸಚಿವರಾದ ಅಭಯ್ ಚಂದ್ರ ಜೈನ್ ಅವರು, ಮಾಜಿ ಸಚಿವರಾದಂಥ ನಾಗರಾಜ್ ಶೆಟ್ಟಿಯವರು, ತಾರನಾಥ್ ಗಡ್ಡಿಯವರು, ಖಾದರ್ ಶಾ ಅವರು ತಾಲೂಕಿನ ಅಧ್ಯಕ್ಷರಿದ್ದಾರೆ. ಭಾಳ ಮುಖ್ಯವಾಗಿ ರವಿ ಹೆಗಡೆ ಅವರು ಎಲ್ಲ ನಮ್ಮ ಪೂರ್ವ ಅಧ್ಯಕ್ಷರನ್ನು ಮತ್ತು ಹಾಲಿ ಅಧ್ಯಕ್ಷರನ್ನು ಗೌರವಿಸ್ತಾ ಇದ್ದಾರೆ. ಎಲ್ಲರಿಗೂ ಅಭಿನಂದನೆಗಳು.
ಹಾಗೆ ತಾಲೂಕಿನ ಅಧ್ಯಕ್ಷರುಗಳು ನಮ್ಮೊಂದಿಗೆ ಈಗಾಗಲೇ ವೇದಿಕೆಯಲ್ಲಿದ್ದಾರೆ. ಕಡಬ ತಾಲೂಕಿನ ಅಧ್ಯಕ್ಷರಾದಂಥ ನಾಗರಾಜ್ ಎನ್.ಕೆ. ಅವರು, ಹಾಗೆ ಸಿದ್ದಿಕ್ ನೀರಾಜೆ ಅವರು ಪುತ್ತೂರು ತಾಲೂಕಿನ ಅಧ್ಯಕ್ಷರು, ಸುಳ್ಯ ತಾಲೂಕಿನ ಅಧ್ಯಕ್ಷರಂಥ ಲೋಕೇಶ್ ಬೆಲ್ಲಂಪಾಡಿ ಅವರು, ಬಂಟ್ವಾಳ ತಾಲೂಕಿನ ಅಧ್ಯಕ್ಷರಂಥ ಪ್ರಶಾಂತ್ ಪುಂಜಾಲ್ಕಟ್ಟೆ ಅವರು, ಹಾಗೆ ಬೆಳ್ತಂಗಡಿ ತಾಲೂಕಿನ ಅಧ್ಯಕ್ಷರಾದಂಥ ಪ್ರಸಾದ್ ಶೆಟ್ಟಿ ಅವರು, ಮೂಡಬಿದ್ರೆ ತಾಲೂಕಿನ ಅಧ್ಯಕ್ಷರಾದಂಥ ಸೀತಾರಾಮಾಚಾರ್ಯ ಅವರು, ಹಾಗೆ ಮುಲ್ಕಿ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ನಿಶಾಂತ್ ಶೆಟ್ಟಿ ಕಿಲೆಂಜೀರವರು, ಉಳ್ಳಾಲ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ವಸಂತ್ ಕೋಣಾಚೆ ಅವರು. ಅಧ್ಯಕ್ಷರು ಇಲ್ಲದೇ ಇದ್ದರೆ ದಯವಿಟ್ಟು ಕಾರ್ಯದರ್ಶಿಯವರು ಆ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಬಂಟ್ವಾಳದ ತಾಲೂಕು ಪತ್ರಕರ್ತರ ಸಂಘದ ಮೌನೇಶ್ ವಿಶ್ವಕರ್ಮ ಅವರಿದ್ದಾರೆ ಕಾರ್ಯದರ್ಶಿ, ಅವರು ಆ ಗೌರವವನ್ನು ಸ್ವೀಕರಿಸಬೇಕು. ಅವರು ನಮ್ಮ ಸ್ಮರಣಕ್ಕೆ ಹಾಗೆ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ನಮ್ಮ ಅತಿಥಿಗಳು ಅವರನ್ನು ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಮಾಜಿ ಸಚಿವರಾದಂಥ ಅಭಯ್ ಚಂದ್ರ ಜೈನ್ ಅವರು, ಮಾಜಿ ಸಚಿವರಾದಂಥ ನಾಗರಾಜ್ ಶೆಟ್ಟಿ ಅವರು, ಶಾಸಕರಾದಂಥ ಉಮಾನಾಥ್ ಕೋಟ್ಯಾನ್ ಅವರು, ವಿಧಾನ ಪರಿಷತ್ ಸದಸ್ಯರಾದಂಥ ಪ್ರತಾಪ್ ಸಿಂಹನಾಯ್ಕ ಅವರು, MCC ಬ್ಯಾಂಕ್ನ ಅಧ್ಯಕ್ಷರಾದಂಥ ಅನಿಲ್ ಲೋಬ ಅವರು, ಶ್ರೀನಿವಾಸ್ ನಾಯ್ಕ್ ಇಂದಾಜಿ ಅವರು, PB ಹರೀಶ್ ರೈ ಅವರು, ಹಾಗೆ ಮುಂದೆ ನಮ್ಮ ಈ ದಿನದ ಸ್ವರ್ಣ ಸಂಭ್ರಮ ಸಮಾರೋಪದ ಊಟ ಉಪಹಾರದ ವ್ಯವಸ್ಥೆಯನ್ನು ಮಾಡಿದಂಥ ಮತ್ತು ನಿರಂತರವಾಗಿ ನಮ್ಮ ಸಮ್ಮೇಳನಕ್ಕೆ ಊಟ ಉಪಹಾರದ ವ್ಯವಸ್ಥೆಯನ್ನು ಮಾಡ್ತಾ ಇರುವಂಥ ಶ್ರೀದೇವಿ ಕ್ಯಾಟರರ್ಸ್ನ ಬಾಲಕೃಷ್ಣ ಅವರು ವೇದಿಕೆಗೆ ಬಂದು ನಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀದೇವಿ ಕ್ಯಾಟರರ್ಸ್ನ ಬಾಲಕೃಷ್ಣ ಅವರು ನಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಆ ಬಳಿಕ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರವನ್ನು ವಿತರಿಸುವಂಥ ಕಾರ್ಯಕ್ರಮ ಮತ್ತು ಶ್ರೀದೇವಿ ಕ್ಯಾಟರರ್ಸ್ನ ಬಾಲಕೃಷ್ಣ ಅವರು ವೇದಿಕೆಗೆ ಬಂದು ಆಸನ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಕರಾವಳಿ ಮಾರುತ ಪತ್ರಿಕೆಯ ಸುದೇಶ್, ಸಂಪಾದಕರಾದಂಥ ಸುದೇಶ್ ಅವರು ವೇದಿಕೆ ಸಮಾರಂಭದಲ್ಲಿದ್ದಾರೆ. ಅವರ ಉಪಸ್ಥಿತಿಯನ್ನು ಗುರುತಿಸ್ತೇನೆ. ಶಾಸಕರಾದಂಥ ಮೂಡಬಿದರೆ ಶಾಸಕರಾದಂಥ ಉಮಾನಾಥ್ ಕೋಟ್ಯಾನ್ ಅವರು ಶ್ರೀದೇವಿ ಕ್ಯಾಟರರ್ಸ್ನ ಬಾಲಕೃಷ್ಣ ಅವರನ್ನು ಗೌರವಿಸ್ತಾ ಇದ್ದಾರೆ. ನಮ್ಮ ಸಮ್ಮೇಳನಗಳಿಗೆ ಮತ್ತು ಇಂದಿನ ಈ ಸುವರ್ಣ ಸಮಾರಂಭಕ್ಕೆ ಊಟ ಉಪಹಾರದ ವ್ಯವಸ್ಥೆಯನ್ನು ಬಹಳ ಅಚ್ಚುಕಟ್ಟಾಗಿ ರುಚಿಕಟ್ಟಾಗಿ ಮಾಡಿ ಒದಗಿಸಿದಂಥವರು, ಕೃತಜ್ಞತೆಗಳು. ಮುಂದೆ ಸಮಾರಂಭದಲ್ಲಿ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳಿದ್ದಾರೆ, ಅವರಿಗೆ ಪ್ರಮಾಣ ಪತ್ರ. ಪ್ರಥಮವಾಗಿ ವಿವೇಕಾನಂದ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಅಲ್ಲಿನ ಉಪನ್ಯಾಸಕರು ದಯವಿಟ್ಟು ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ.
ಹಾಗೆ ಏನಪ್ಪಯ್ಯ ಕಾಲೇಜಿನ ಉಪನ್ಯಾಸಕರು, ವಿದ್ಯಾರ್ಥಿ ಪ್ರತಿನಿಧಿಗಳು ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ರೋಷನ್ ನಿಲಯದ ಉಪನ್ಯಾಸಕರು, ವಿದ್ಯಾರ್ಥಿ ಪ್ರತಿನಿಧಿಗಳು ವೇದಿಕೆ ಬರಬೇಕು. SDMC ಕಾಲೇಜಿನ ವಿದ್ಯಾರ್ಥಿಗಳು, ಪ್ರತಿನಿಧಿಗಳು ಹಾಗೆ ಅಧ್ಯಾಪಕರು ವೇದಿಕೆ ಬರಬೇಕು. ಹಾಗೆ ಸ್ವಸ್ತಿಕ್ ನ್ಯಾಷನಲ್ ಬಿಸ್ನೆಸ್ ಸ್ಕೂಲ್ನ ವಿದ್ಯಾರ್ಥಿಗಳಿದ್ದಾರೆ. ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಉಪನ್ಯಾಸಕರಿದ್ದಾರೆ. ಸೈಂಟ್ ಆಗ್ನೆಸ್ ಕಾಲೇಜಿನವರು, ಹಾಗೆ ರಥಬೀದಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್, ನಿಟ್ಟೆ ವಿಶ್ವವಿದ್ಯಾನಿಲಯ ಕಾಲೇಜ್, ಶ್ರೀನಿವಾಸ್ ಕಾಲೇಜ್, ಬಲ್ಮಠ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್, ಸೈಂಟ್ ಎಲೋಸಿಯಸ್ ಕಾಲೇಜ್, ಆಳ್ವಾಸ್ ವಿದ್ಯಾಸಂಸ್ಥೆ. ಗರಿಷ್ಠ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಆಳ್ವಾಸ್ ಕಾಲೇಜಿನಿಂದ ಬಂದಿದ್ದಾರೆ. ಅವರೆಲ್ಲರ ಗೌರವ ಉಪಸ್ಥಿತಿಯನ್ನು ಗುರುತಿಸ್ತೇನೆ ಮತ್ತು ಅವರು ಪ್ರಮಾಣ ಪತ್ರವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ರೋಷನ್ ನಿಲಯದ ವಿದ್ಯಾರ್ಥಿಗಳು ಬಂದು ಪ್ರಮಾಣ ಪತ್ರವನ್ನು ಸ್ವೀಕರಿಸಬೇಕು. SDMC ಕಾಲೇಜಿನ ದಯವಿಟ್ಟು ಯಾರಾದರೂ ಬಿಟ್ಟು ಹೋಗಿದ್ದರೆ ಕ್ಷಮಿಸಬೇಕು. ಅವರು ಬಂದು ನಮ್ಮಲ್ಲಿ ತಿಳಿಸಿ ಪ್ರಮಾಣ ಪತ್ರವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಬಲ್ಮಠ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳಿದ್ದಾರೆ. ಅವರು ಪ್ರಮಾಣ ಪತ್ರವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಬಲ್ಮಠ ಕಾಲೇಜಿನ ವಿದ್ಯಾರ್ಥಿಗಳು, SDMC ಕಾಲೇಜ್, ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು, ಉಪನ್ಯಾಸಕರು ನಮ್ಮೊಂದಿಗಿದ್ದಾರೆ, ಪ್ರತಿನಿಧಿಗಳು ನಮ್ಮೊಂದಿಗಿದ್ದಾರೆ. ಇಂದಿನ ಈ ಸಮಾವೇಶದಲ್ಲಿ ಸುಮಾರು 114ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿ ಗರಿಷ್ಠ ಸಂಖ್ಯೆಯಲ್ಲಿ ಭಾಗವಹಿಸಿದಂಥದ್ದು. ಅವರ ಉಪಸ್ಥಿತಿಯನ್ನು ಗುರುತಿಸ್ತೇವೆ. ಹಾಗೆ SDMC ಕಾಲೇಜು, ಸ್ವಸ್ತಿಕ್ ನ್ಯಾಷನಲ್ ಬಿಸ್ನೆಸ್ ಕಾಲೇಜಿನ ವಿದ್ಯಾರ್ಥಿಗಳು, ಮಂಗಳೂರು VV ಕಾಲೇಜಿನ ವಿದ್ಯಾರ್ಥಿಗಳು, ಸೈಂಟ್ ಆಗ್ನೆಸ್ ಕಾಲೇಜಿನ ವಿದ್ಯಾರ್ಥಿಗಳು, ಯಾವುದಾದ್ರು ಕಾಲೇಜ್ ಬನ್ನಿ, ಶ್ರೀನಿವಾಸ್ ಕಾಲೇಜಿನ ವಿದ್ಯಾರ್ಥಿಗಳು, ಉಪನ್ಯಾಸಕರು, ಸೈಂಟ್ ಎಲೋಸಿಯಸ್ ಕಾಲೇಜಿನ ವಿದ್ಯಾರ್ಥಿಗಳು, ಸೈಂಟ್ ಎಲೋಸಿಯಸ್ ಕಾಲೇಜಿನ ಉಪನ್ಯಾಸಕರು, ವಿದ್ಯಾರ್ಥಿಗಳು ಬಂದಿದ್ದಾರೆ. ಅವರ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಅದೃಷ್ಟಶಾಲಿಗಳು ಯಾರು ಅನ್ನುವಂಥದ್ದು ಗುರುತಿಸುವಂಥ ಕೆಲಸ ಸಹ ಈ ಸಮಾರಂಭದಲ್ಲಿ ನಡೀತದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಡೀತಾ ಇದೆ. ದಯವಿಟ್ಟು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಸಹ ಉಪಸ್ಥಿತರಿರಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಸರಿ, ಅದನ್ನು ಈಗಲೇ ಮಾಡ್ತಾರಂತೆ. ದಯವಿಟ್ಟು ನೀವು ಕಾತರದಿಂದ ಕಾಯ್ದುಕೊಂಡಿರುವಂಥ ಅದೃಷ್ಟಶಾಲಿಗಳು ಯಾರು ಅನ್ನುವಂಥ ಪರೀಕ್ಷೆ ಈಗ ನಡೀಲಿಕ್ಕಿದೆ. ನೋಂದಣಿ ಆಗಿರುವಂಥ ಎಲ್ಲ ವಿದ್ಯಾರ್ಥಿಗಳ ಕೂಪನ್ಗಳನ್ನು ಇದಕ್ಕೆ ಹಾಕಿ ಅದೃಷ್ಟಶಾಲಿಗಳು ಯಾರು ಅನ್ನುವಂಥದ್ದನ್ನು ಗುರುತಿಸುವಂಥ ಕೆಲಸ ನಡೀತದೆ. ಬನ್ನಿ. ಸೈಂಟ್ ಆಗ್ನೆಸ್ ಕಾಲೇಜಿನ ವಿದ್ಯಾರ್ಥಿಗಳು ಪ್ರಮಾಣ ಪತ್ರವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಉಪನ್ಯಾಸಕರು ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಈಗ ವಿದ್ಯಾರ್ಥಿಗಳಲ್ಲಿ ಯಾರು ಅದೃಷ್ಟಶಾಲಿಗಳು ಎನ್ನುವಂಥ ಪರೀಕ್ಷೆ ನಡೆಯಲಿಕ್ಕಿದೆ. ಇನ್ನು ಕೆಲವು ಕ್ಷಣಗಳಿವೆ. ನಮ್ಮ ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ನಡೆಯುತ್ತಿದೆ.
ಉಮಾನಾಥ್ ಕೋಟ್ಯಾನ್ ಅವರು ಆಯ್ಕೆ ಮಾಡ್ತಾರೆ. ಸಾರ್ವಜನಿಕವಾಗಿ ಎಲ್ಲರ ಸಮ್ಮುಖದಲ್ಲಿ ಈ ಆಯ್ಕೆ ನಡೀತಾ ಇದೆ. ಯಾರು ಅದೃಷ್ಟಶಾಲಿಗಳು ಅಂತ ನೋಡೋಣ. ಪ್ರಾರ್ಥನಾ ವಿವಿ ಶ್ರೀನಿವಾಸ್ ಯೂನಿವರ್ಸಿಟಿ ಕಾಲೇಜ್. ಹರ್ಷಿತಾ ಎಂ ಕುಲಾಲ್ ಯೂನಿವರ್ಸಿಟಿ ಕಾಲೇಜ್ ಮಂಗಳೂರು. ಇಬ್ಬರು ಅದೃಷ್ಟಶಾಲಿಗಳು ನಮ್ಮ ಈ ಕಾರ್ಯಕ್ರಮದಲ್ಲಿ ಈಗ ವಿದ್ಯಾರ್ಥಿಗಳು. ಹರ್ಷಿತಾ ಎಂ ಕುಲಾಲ್ ಅವರು ಇದ್ದರೆ ದಯವಿಟ್ಟು ಬರಬೇಕು, ಇಲ್ಲದಿದ್ದರೆ ಈ ಅದೃಷ್ಟ ಬೇರೆಯವರಿಗೆ ಹೋಗ್ತದೆ, ಅದಕ್ಕಾಗಿ ಹೇಳೋದು ದಯವಿಟ್ಟು ಬನ್ನಿ. ಯೂನಿವರ್ಸಿಟಿ ಕಾಲೇಜ್ ಮಂಗಳೂರು ಇವತ್ತಿನ 2ನೇ ಅದೃಷ್ಟಶಾಲಿ ವಿದ್ಯಾರ್ಥಿ. ಇನ್ನು ಪತ್ರಕರ್ತರಲ್ಲಿ ಯಾರು ಅದೃಷ್ಟಶಾಲಿಗಳು ಎನ್ನುವಂಥ ಅದೃಷ್ಟ ಪರೀಕ್ಷೆ ಇವತ್ತು ನಡೀತದೆ. ಪತ್ರಕರ್ತರ ಅದೃಷ್ಟಶಾಲಿಗಳು ಯಾರು ಅನ್ನುವಂಥ ಪರೀಕ್ಷೆ ಈಗ ನಡೀಲಿಕ್ಕಿದೆ. ವಿಧಾನ ಪರಿಷತ್ ಸದಸ್ಯರಂಥ ಪ್ರತಾಪ್ ಸಿಂಹನಾಯಕ್ ಅವರು ಚೀಟಿಯನ್ನು ಇರ್ತಾರೆ. ಮೊಹಮ್ಮದ್ ಸುಹೇಲ್ ವಾರ್ತಾ ಭಾರತಿ ಅವರಿದ್ದರೆ ದಯವಿಟ್ಟು ಬರಬೇಕು. ರಘುನಾಥ್ ವರ್ಕಾಡಿ ಇಬ್ಬರು ಇಲ್ಲ. ಆನ್ ಸ್ಪಾಟಲ್ಲಿ ಇದ್ದವರಿಗೆ ಮಾತ್ರ ಈ ಅದೃಷ್ಟ ಚೀಟಿಯ ಬಹುಮಾನವನ್ನು ನೀಡ್ತದೆ. ಅದರಿಂದ ನೆಕ್ಸ್ಟ್ 2 ಚೀಟಿಯನ್ನು ನೀವು ತೆಗಿಬೇಕಾಗ್ತದೆ. ರವೀಶ್ ನಮ್ಮ ಕುಡ್ಲ ಇಲ್ಲ ಇಲ್ಲ ಇಲ್ಲದ್ರೆ ಪಿ ವಿ ಹರೀಶ್ ರೈ ಅವರು ಇವತ್ತಿನ ಅದೃಷ್ಟಶಾಲಿಗಳು ಪತ್ರಕರ್ತರಲ್ಲಿ. ಸರ್ ಅವರು ಇಲ್ಲ, ಇದ್ದಾರೆ. ಇನ್ನೊಂದು ತೆಗಿಬೇಕಾಗ್ತದೆ. ಒಂದು ಅದೃಷ್ಟಶಾಲಿ ಹರೀಶ್ ರೈ ಪಿ ಬಿ ಅವರು, ಆರ್ ಸಿ ಭಟ್ ಅವರು ಇನ್ನೊಬ್ಬರು ಅದೃಷ್ಟಶಾಲಿಗಳು ಇಬ್ಬರು ಇದ್ದಾರೆ. ದಯವಿಟ್ಟು ಅತಿಥಿಗಳಿಂದ ಅದೃಷ್ಟ ಬಹುಮಾನವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊತೇನೆ. ಹರೀಶ್ ರೈ ಅವರು ಅದನ್ನು ಹಿಂದಕ್ಕೆ ಕೊಟ್ಟು ಬೇರೆ ಅದೃಷ್ಟಶಾಲಿಗಳನ್ನ ಆಯ್ಕೆ ಮಾಡಬೇಕು ಅಂತ ಸೂಚಿಸಿದ್ದಾರೆ. ಆದ್ದರಿಂದ ಇನ್ನೊಂದು ಚೀಟಿಯನ್ನು ತೆಗಿಬೇಕು ಅಂತ ಅತಿಥಿಗಳು ಕೇಳ್ಕೊಳ್ತಾರೆ. ಜೀವನ್ ದೈಜಿ ವರ್ಲ್ಡ್ ಅವರಿಲ್ಲ ಇದ್ರೆ ನೆಕ್ಸ್ಟ್ ದಿನೇಶ್ ಇರಾ ಉದಯವಾಣಿ ಅವರಿಲ್ಲ. ಇನ್ನು ಒಂದು ಉದಯ್ ಶಂಕರ್ ಮೈಸೂರು. ಇನ್ನು ಲಾಸ್ಟ್ ಚಾನ್ಸ್ ಒಂದು ಗೋವಿಂದರಾಜ್ ಜವಳಿ. ಇದು ಹರಿಶಯ್ಯವರಿಗೆ ಸಿದ್ದಿಕ್ ನೀರಾಜೆ ಪ್ರಜಾವಾಣಿ ಆ ವೇದಿಕೆಯಲ್ಲೇ ಇದ್ದಾರೆ. ಸರಿ ಸರ್, ಇಲ್ಲಿಗೆ ಅತಿಥಿಗಳು ಅವರಿಗೆ
ಆ ಅದೃಷ್ಟದ ಬಹುಮಾನವನ್ನು ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇರುವಂಥ ಉಮಾನಾಥ್ ಕೋಟ್ಯಾನ್ ಅವರು ಶುಭ ಹಾರೈಸಬೇಕು. ಸಮಾರಂಭವನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸುವರ್ಣ ಮಹೋತ್ಸವದ ಈ ಒಂದು ಶುಭ ಸಂದರ್ಭದಲ್ಲಿ ಸಮಾರೋಪ ಸಮಾರಂಭದಲ್ಲಿ ವೇದಿಕೆಯಲ್ಲಿರುವಂಥ ಎಲ್ಲ ಆದರಣೀಯರಿಗೆ ನಮಸ್ಕರಿಸುತ್ತಾ ಹಾಗೂ ಎಲ್ಲ ತಾಲೂಕು ಮತ್ತು ಜಿಲ್ಲೆಯ ಪತ್ರಕರ್ತ ಸಂಘದ ಅಧ್ಯಕ್ಷರು ಮತ್ತು ಎಲ್ಲ ಹಿರಿಯ ಮತ್ತು ಕಿರಿಯ ಪತ್ರಕರ್ತ ದೃಶ್ಯ ಮಾಧ್ಯಮದ ಎಲ್ಲ ಮಿತ್ರರಿಗೂ ವಂದಿಸುತ್ತಾ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಪ್ರೇಕ್ಷಕರಿಗೂ ವಂದಿಸುತ್ತಾ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಯನಿರತ ಪತ್ರಕರ್ತರ ಸಂಘದ ಸುವರ್ಣ ಮಹೋತ್ಸವ 50 ವರ್ಷಗಳ ಈ ಒಂದು ಶುಭ ಅವಸರದಲ್ಲಿ ಬೆಳಿಗ್ಗೆಯಿಂದ ಇಷ್ಟರ ತನಕ ಒಳ್ಳೊಳ್ಳೆಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡು ಮಾಧ್ಯಮದ ಬಗ್ಗೆ ಬೇರೆ ಬೇರೆ ವಿಚಾರಗೋಷ್ಠಿಗಳನ್ನು ಮತ್ತು ಹಿರಿಯ ಮಾಧ್ಯಮದ ಮಿತ್ರರಿಂದ ಅನೇಕ ಇಂದಿನ ಪತ್ರಿಕೆಯ ಮತ್ತು ಹಿಂದಿನ ಪತ್ರಿಕೆಯ ಹಲವಾರು ಮಜಲುಗಳನ್ನು ನಮಗೆ ತಿಳಿಸಿಕೊಟ್ಟು ಪತ್ರಿಕೆ ಎಂದರೆ ಏನು ಮತ್ತು ದೃಶ್ಯ ಮಾಧ್ಯಮಗಳೆಂದರೆ ಏನು, ಹೇಗಿರಬೇಕು, ಅದರ ಯಾವ ರೀತಿಯಲ್ಲಿ ಅದು ಕೆಲಸವನ್ನು ಮಾಡಬೇಕೆಂಬುದನ್ನು ನಮಗೆ ಹಲವಾರು ರೀತಿಯ ಮಾರ್ಗದರ್ಶನದ ಮೂಲಕ ತಿಳಿಸಿದ್ದಾರೆ. ಆದ್ದರಿಂದ ಯುವ ಪತ್ರಿಕಾ ಮಿತ್ರರಿಗೆ ಇದೊಂದು ಒಳ್ಳೆಯ ಅವಕಾಶ ತಿಳಿದುಕೊಳ್ಳಲಿಕ್ಕೆ ಮತ್ತು ಅನುಭವವನ್ನು ಗಳಿಸಿಕೊಳ್ಳಲಿಕ್ಕೆ ಅಂತ ಹೇಳಿಕೊಂಡು ನಾನು ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಉಮಾನಾಥ್ ಕೋಟ್ಯಾನ್ ಅವರಿಗೆ ಕೃತಜ್ಞತೆಗಳು, ಶುಭ ಹಾರೈಸಿದ್ದಾರೆ. ಮುಂದೆ ನಮ್ಮ ಸಮಾರಂಭದಲ್ಲಿರುವಂಥ ಮಾಜಿ ಸಚಿವರಾದಂಥ ಅಭಯ್ ಚಂದ್ರ ಜೈನ್ ಅವರಿಂದ ಶುಭ ಹಾರೈಕೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಇವತ್ತು ಸುವರ್ಣ ಸಂಭ್ರಮದ ಸಮಾರೋಪ ಸಮಾರಂಭ. ಈ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿದಂಥ ಎಲ್ಲ ಜಿಲ್ಲೆಯ ಹಿರಿಯ ಕಿರಿಯ ಬಂಧುಗಳೇ, ನೆರೆದಂಥ ಸಮಸ್ತ ನಾಗರಿಕ ಬಂಧುಗಳೇ, ಪತ್ರಕರ್ತ ಮಿತ್ರರೇ, 50 ಸುವರ್ಣ ಸಂಭ್ರಮ ಪತ್ರಕರ್ತರ ದಕ್ಷಿಣ ಕನ್ನಡ ಜಿಲ್ಲಾ ಸಂಘಕ್ಕೆ ಈ ಸುವರ್ಣ ಸಂಭ್ರಮದ ಈ ಸಮಾರಂಭ ಬಹಳ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ನಡೆದಿದೆ. ಇವತ್ತು ಮಾಧ್ಯಮ ಬಹಳ ಮುಖ್ಯ, ಅದರ ಬಗ್ಗೆ ಅರ್ಥಗರ್ಭಿತವಾಗಿ ಇಲ್ಲಿ ಮಾತಾಡಿದ್ದಾರೆ. ಇವತ್ತು ಮಾಧ್ಯಮದಿಂದ ದೂರದರ್ಶನ, ಇವತ್ತು ಚಾನೆಲ್ಗಳ ಮುಖಾಂತರ, ಅದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ಸುದ್ದಿಯನ್ನು ಪಸರಿಸುವಂಥ ವ್ಯವಸ್ಥೆ ಅಭಿವೃದ್ಧಿ ಹೊಂದಿದೆ. ನಾವು ಬಾಲಕರಾಗಿದ್ದಾಗ ನವಭಾರತ ಪತ್ರಿಕೆಯನ್ನು ಓದ್ತಾ ಇದ್ವಿ. ಉದಯವಾಣಿ ಬರಲಿಲ್ಲ ಆವಾಗ, ನವಭಾರತ ಪತ್ರಿಕೆ ಮಾತ್ರ ಬರ್ತಾ ಇತ್ತು. ಇವತ್ತು ಬಹಳ ಇಂಗ್ಲೀಷ್ ಪೇಪರ್ ಮೆಡ್ರಾಸಿಂದ ಬರ್ತಾಯಿತ್ತು, ಹಿಂದೂ ಪೇಪರ್ ಟ್ರೈನ್ನಲ್ಲಿ ಬಂದು, ನಿನ್ನೆಯ ಪೇಪರ್ ಇವತ್ತು ಮಧ್ಯಾಹ್ನ ಮೂಡುಬಿದ್ರಿಗೆ ಬಂದು ತಲುಪ್ತಾ ಇದ್ದದ್ದು ನನ್ನ ಬಾಲ್ಯ ಜೀವನದ ನೆನಪು. ಆದರೆ ಇವತ್ತು ಮಂಗಳೂರಿನಲ್ಲೇ ಇಂಗ್ಲೀಷ್ ಪೇಪರ್ ಕೂಡ ಮುದ್ರಣ ಆಗ್ತಾ ಇದೆ ಎಂಬುದನ್ನು ಉಲ್ಲೇಖಿಸಿಕೊಂಡು ಎಲ್ಲ ಪತ್ರಕರ್ತರ ಸಂಘ ಇವತ್ತು ತಾಲೂಕುಗಳಲ್ಲಿ ಇವತ್ತು ಕೆಲಸ ಮಾಡ್ತಾಯಿದೆ. ಆ ಕಾಲಘಟ್ಟದಲ್ಲಿ ಹೋಬಳಿ ಮೂಡುಬಿದ್ರೆ ಒಂದು ತಾಲೂಕು ಆಗಿರಲಿಲ್ಲ, ಹೋಬಳಿ ಆಗಿತ್ತು. ಅಲ್ಲಿ ಒಬ್ಬರು ನವಭಾರತಕ್ಕೆ ಇದ್ದರು, ಅವರೇ ಆ ನಂತರ ಉದಯವಾಣಿ ರಿಪೋರ್ಟರ್ ಆದರು. ಆದರೆ ಇವತ್ತು ಮೂಡುಬಿದ್ರೆಯಲ್ಲಿ ಬಲಿಷ್ಠವಾದಂಥ ಇವತ್ತು ಪತ್ರಕರ್ತರ ಸಂಘ, ಇವತ್ತು ಸ್ವಂತ ಕಟ್ಟಡ ಕೂಡ ಮೂಡುಬಿದ್ರೆಯಲ್ಲಿ ನಿರ್ಮಾಣ ಆಗ್ತಾಯಿದೆ. ನಮ್ಮ ಶಾಸಕರು ಅವರಿಗೆ ಜಾಗವನ್ನು ಸರಕಾರದಿಂದ ಕೊಡಿಸುವಂಥ ಕೆಲಸ ಕೂಡ ಮಾಡಿದ್ದಾರೆ ಎಂಬುದನ್ನು ಇಲ್ಲಿ ಉಲ್ಲೇಖಿಸಲಿಕ್ಕೆ ನಾನು ಇಚ್ಛಿಸ್ತೇನೆ. ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ
ಗ್ರ್ಯಾಂಟನ್ನು ಒದಗಿಸಿ ನಾವು 1 ವರ್ಷದ ಒಳಗೆ ನಮ್ಮ ಮೂಡುಬಿದಿರೆಯ ಪತ್ರಕರ್ತರ ಸಂಘವನ್ನು ಎದ್ದು ನಿಲ್ಲುವ ಹಾಗೆ ಮಾಡುವಂಥ ಪ್ರಯತ್ನ ಪಕ್ಷಭೇದ ಮರೆತು ಮಾಡ್ತೇವೆ ಎಂಬುದನ್ನು ಕೂಡ ಉಲ್ಲೇಖಿಸಲಿಕ್ಕೆ ಇಚ್ಛಿಸ್ತೇನೆ. ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೂ ಸ್ವಂತ ಕಟ್ಟಡ ಆ ದಿನಗಳಲ್ಲಿ ಆಗಿದ್ದನ್ನು ಇಲ್ಲಿ ನೆನಪಿಸಲಿಕ್ಕೆ ನಾನು ಇಚ್ಛಿಸ್ತೇನೆ. ಇವತ್ತು ಒಳ್ಳೆಯ ಕೆಲಸ ಈ ಜಿಲ್ಲೆಯಲ್ಲಿ, ಪ್ರಾಮಾಣಿಕವಾದಂಥ ಕೆಲಸ ಈ ಜಿಲ್ಲೆಯಲ್ಲಿ ಆಗ್ತಾ ಇದೆ ಎಂಬ ಹೆಮ್ಮೆಯ ಮಾತನ್ನು ಉಲ್ಲೇಖಿಸಿಕೊಂಡು ನಮ್ಮ ಜಿಲ್ಲೆ ಎಲ್ಲ ಪತ್ರಕರ್ತ ಮಿತ್ರರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ತಮ್ಮ ಸೇವೆ ಸದಾ ಈ ಜಿಲ್ಲೆಯಲ್ಲಿ ಇರಲಿ, ರಾಜ್ಯಕ್ಕೆ ಮಾದರಿಯಾಗಲಿ ಎಂಬ ಹಾರೈಕೆಯೊಂದಿಗೆ ನನ್ನ ಮಾತಿಗೆ ವಿರಾಮ ಹಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಾಗರಾಜ್, ಮಾಜಿ ಸಚಿವರಾದ ನಾಗರಾಜ್ ಶೆಟ್ಟಿ ಅವರು ಮಾತಾಡಬೇಕಾಗಿ. ಆತ್ಮೀಯ ಬಂಧುಗಳೇ, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ 50ನೇ ವರ್ಷದ ಈ ಸುವರ್ಣ ಸಂಭ್ರಮದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೆ ನಿರಂತರ ಅನೇಕ ಕಾರ್ಯಕ್ರಮ ಮಾಡಿ ಈಗ ಸಮಾರೋಪ ಸಮಾರಂಭದಲ್ಲಿ ವೇದಿಕೆ ಇರುವಂಥ ಎಲ್ಲ ಹಿರಿಯ ರಾಜಕೀಯ ನಾಯಕರುಗಳೇ, ಪತ್ರಕರ್ತರ ಹಿರಿಯರೇ ಹಾಗೂ ಮಾಜಿ ಅಧ್ಯಕ್ಷರುಗಳೇ ಹಾಗೂ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಬಂದಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಶ್ರದ್ಧೆಯ ತಾಂದಿಗಳೇ ಹಾಗೂ ವಿದ್ಯಾರ್ಥಿನಿಯರೇ, ತಮಗೆ ಈಗಾಗಲೇ ಅನೇಕ, ಯಾಕಂದ್ರೆ ನಾನು ಬರುವಾಗಲೇ ಹೇಳಿದೆ ಕೆಳಗಿನ ಕುರ್ಚಿಗಿಂತ ಜಾಸ್ತಿ ಸ್ಟೇಜಲ್ಲಿದ್ದಾರೆ ಅಂತ. ಸೊ ಅದರಿಂದ ಹೆಚ್ಚು ಮಾತಾಡಲಿಕ್ಕೆ ನಾನು ಹೋಗ್ತಾ ಇಲ್ಲ. ಒಂದು 3 ವಿಚಾರ ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಒಂದು, ತಮಗೆಲ್ಲ ಗೊತ್ತಿದ್ದ ಹಾಗೆ ಈ ಹಿಂದೂ ದೇಶದಲ್ಲಿ, ಪ್ರಜಾಪ್ರಭುತ್ವ ಇರುವಂಥ ಈ ದೇಶದಲ್ಲಿ ಶಾಸಕಾಂಗ, ನ್ಯಾಯಾಂಗ ಮತ್ತು ಪತ್ರಿಕಾರಂಗ ಇದು ಬಹಳ ಒಟ್ಟೊಟ್ಟಿಗೆ ಕೆಲಸ ಮಾಡುವಂಥ ವ್ಯವಸ್ಥೆ ನಮ್ಮ ದೇಶದಲ್ಲಿದೆ. ಆದ್ದರಿಂದ ಇದು 3 ಸರಿಯಾದ ದಾರಿಯಲ್ಲಿ ಸರಿದರೆ ಮಾತ್ರ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಅಂತ ನನ್ನ ಅನುಭವ. ಸೊ ಅದರಿಂದ ಒಬ್ಬ ಹಿರಿಯ ರಾಜಕೀಯ, ಒಬ್ಬ ಮಾಜಿ ಉಸ್ತುವಾರಿ ಮಂತ್ರಿಯಾಗಿ ಈಗ ನಾವು ಇಬ್ಬರೇ ಇದ್ದೇವೆ, ಬಿಳಿಗೂದಲ್ನವರು, ಈಗ ಹೆಚ್ಚಿನವರು ಕಪ್ಪು ಕೂದಲ್ನವರು ಇರೋದು. ಅದರಿಂದ 2-3 ವಿಚಾರ ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೇನೆ. ಒಂದು, ಮಾಧ್ಯಮ ಮಹತ್ವವಾದಂಥ ಕೆಲಸ ಇವತ್ತು ಮಾಡ್ತಾ ಇದೆ. ನಾನು ದಿನನಿತ್ಯ ಮೀಡಿಯಾದ್ದು ಮತ್ತು ಪತ್ರಿಕೆಯನ್ನು ಓದ್ತಾ ಇರ್ತೇನೆ. ಆದರೆ ಈಗ ನನಗೆ ಸ್ವಲ್ಪ ಬೇಸರ ಅಂತ ಹೇಳಿದರೆ, ಯಾವುದೇ ಮಾಧ್ಯಮ, ಯಾವುದೇ ಟಿ ವಿ ಸ್ವಿಚ್ ಆನ್ ಮಾಡಿದರೆ ಕಾಣೋದು 2: ಆತ್ಮಹತ್ಯೆ ಮತ್ತು ನಮ್ಮ ಇದನ್ನು ಬಾಲ್ಯ ಮಕ್ಕಳನ್ನು ಇದು ಮಾಡಿದಂಥ ವಿಚಾರ. ನಾನು ಹೇಳಲಿಕ್ಕೆ ಬೇಸರ ಆಗುತ್ತೆ. ಇದನ್ನು ನಿರಂತರವಾಗಿ ನಾನು ರಾತ್ರಿ 12 ಗಂಟೆವರೆಗೂ ಕೂಡ ನೋಡ್ತಾ ಇರ್ತೇನೆ. ಅದನ್ನೇ ರಿಪೀಟೆಡ್ ಮಾಡ್ತಾ ಇರ್ತಾರೆ ಮಾಧ್ಯಮ. ಅದೇ ಅಲ್ಲದೆ ನನ್ನ ಪತ್ರಿಕೆಗಳು ಭಾಳ ಹಿಂದಿನ ಕಾಲದಲ್ಲಿ, ಈಗಾಗಲೇ ನಮ್ಮ ಹಿರಿಯ ಹೆಗ್ಡೆ ಅವರು ಹೇಳಿದರು, ನಾವು ಯಾವಾಗಲೂ ಫಸ್ಟ್ ಬಿಸಿ ಬಿಸಿ ಸುದ್ದಿ ನೋಡೋದು ಪ್ರಥಮ ಪೇಜಿನಲ್ಲಿ. ಆದರೆ ಇವತ್ತು ಎಲ್ಲ ಪ್ರಥಮ ಪೇಜಲ್ಲಿ ನೋಡೋದು ಖಾಲಿ ಅಡ್ವರ್ಟೈಸ್ಮೆಂಟ್ ಮಾತ್ರ. ಸೊ ಅದರಿಂದ ಇದನ್ನು ಸ್ವಲ್ಪ ನಾವು ಚಿಂತನೆ ಮಾಡುವಂಥ ಕಾಲ ಬಂದಿದೆ. ಯಾಕಂದರೆ ಅವರು ಕೂಡ ಬದುಕಬೇಕು. ಕಮರ್ಷಿಯಲಿ ಈಗ ವೀಕ್ ಆಗ್ತಾ ಇದ್ದೇವೆ ನಾವು. ಅದರಿಂದ ಪತ್ರಿಕೆಗಳಿಗೆ ಹೆಚ್ಚಿನ ಲಾಭ ಅಡ್ವರ್ಟೈಸ್ಮೆಂಟಿಂದ ಬರೋದು ಅಂತ ನಮಗೆಲ್ಲ ಗೊತ್ತಿದೆ. ಆದರೂ ಕೂಡ ವಿಶೇಷವಾಗಿ ಬಂದಂಥ ವಿಚಾರಧಾರೆಯನ್ನು ಸತ್ಯ, ಧರ್ಮ, ನ್ಯಾಯದಲ್ಲಿ ಸಮಾಜಕ್ಕೆ ತಿಳಿಸುವಂಥ ಕೆಲಸ ಪತ್ರಿಕೆಗಳು ಮಾಡಬೇಕು. ಅದರಿಂದ ವಿಶೇಷವಾಗಿ ಆಗ ಹೇಳಿದಾಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ನಾನೊಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೆಸರು ತೆಗೆದು ಜೆನ್ವಿನ್ ಇಂಟೆಲಿಜೆನ್ಸ್ ಇಡೋದು ಸೂಕ್ತ ಅಂತ ನನ್ನ ಅನುಭವ. ಸೊ ಅದಕ್ಕೋಸ್ಕರ ಇದು ನಮ್ಮಲ್ಲಿ ಹಿರಿಯರ ಗಾದೆ ಇತ್ತು, ಕಣ್ಣಾರೆ ಕಂಡರೂ ಪರಾಂಬರಿಸಿ ನೋಡಬೇಕು ಅಂತ. ಆದ್ದರಿಂದ ಯಾವುದೇ ವಿಚಾರಧಾರೆ ಬಂದರೆ ನಮ್ಮ ಮಾಧ್ಯಮದ ಮಹತ್ವ ಭಾಳಷ್ಟು ಯುವಕರಿದ್ದಾರೆ. ನನಗೆ ಭಾಳ ಹೆಮ್ಮೆ ಆಗ್ತಾ ಇದೆ. ಯಾಕಂತೇಳಿದ್ರೆ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಪತ್ರಿಕಾ ರಂಗದಲ್ಲಿ ಇರುವಂಥ, ಸೇವೆ ಮಾಡುವಂಥ 100ರಲ್ಲಿ 60 ಜನ ನಮ್ಮ ತುಳುನಾಡಿನವರು ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತಾ ಇದೆ. ಅದಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಬಂಧುಗಳೇ. ಪ್ರತಿಯೊಂದು ಮಾಧ್ಯಮದಲ್ಲಿ ಕೂಡ ನಮ್ಮ ತುಳುನಾಡಿನ ಬುದ್ಧಿವಂತರು. ಯಾಕಂತ ಹೇಳಿದ್ರೆ ನಾವೆಲ್ಲ ಮೀನು ತಿನ್ನುವವರು. ನಮ್ಮ ಇವರನ್ನು ಬಿಟ್ಟು, ಯಾರನ್ನು, ನಮ್ಮ ಶ್ರೀನಿವಾಸ ನಾಯಕರನ್ನು ಬಿಟ್ಟು ನಾವೆಲ್ಲ ಮೀನು ತಿನ್ನುವವರು. ಅದರಿಂದ ಬುದ್ಧಿವಂತರು ಅಂತ ಹೇಳಿ ಪ್ರತಿಯೊಂದು ಮಾಧ್ಯಮದಲ್ಲಿ ಕೂಡ ನಮ್ಮವರು ಭಾಳಷ್ಟು ಜನ ಇದ್ದಾರೆ. ಸೊ ಅವರಿಗೆ ನಮ್ಮ ಅಭಿನಂದನೆಯನ್ನು ಸಲ್ಲಿಸ್ತಾ, ಇವತ್ತೇನು ಶ್ರೀನಿವಾಸ ನಾಯಕರ ನೇತೃತ್ವದಲ್ಲಿ ಇವತ್ತು 50ನೇ ವರ್ಷದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಎಲ್ರಿಗೂ ಶುಭವಾಗಲಿ. ಮುಂದಿನ ದಿನಗಳಲ್ಲಿ ಈ ತುಳುನಾಡಲ್ಲಿ ಹುಟ್ಟಿದಂಥ ಈ ವಿಶೇಷವಾದ ಸಂಘಟನೆ
ದಕ್ಷಿಣ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಈಗ ಉಡುಪಿ ದಕ್ಷಿಣ ಬೇರೆ ಬೇರೆ ಆಗಿದೆ. ಈಗ ಪ್ರತಿ ತಾಲೂಕಿನಲ್ಲಿ ಕೂಡ ಇಂಡಿವಿಜುವಲ್ ಆಗ್ತಾ ಇದೆ. ಒಂದು ಕಾಲದಲ್ಲಿ ಏನಿಲ್ಲದ ಸಮಯ ಇತ್ತು. ನಮ್ಮ 2005-6ರಲ್ಲಿ ನಮ್ಮ ಪತ್ರಕರ್ತರ ಸಂಘಕ್ಕೆ ಒಂದು ಒಳ್ಳೆಯ ಕಟ್ಟಡವನ್ನು ಕೂಡ ಎಲ್ಲ ಹಿರಿಯರು ಮಾಜಿ ಅಧ್ಯಕ್ಷರುಗಳು ಅವರು ನೆನಪಿಸಬೇಕು. ಯಾಕಂತಂದರೆ ಅವರು ಶತಾಯಗತಾಯ ಪ್ರಯತ್ನ ಮಾಡಿದ್ರಿಂದ ಇವತ್ತೊಂದು ಒಳ್ಳೆಯ ಕಟ್ಟಡ ಆಗಿ ನಮ್ಮ ಲೇಡಿಲ ಹತ್ರ ಇದೆ. ಅದಕ್ಕೋಸ್ಕರ ಎಲ್ರಿಗೂ ಶುಭವಾಗಲಿ ಮತ್ತು ನಿರಂತರವಾಗಿ ಪತ್ರಿಕಾ ಮಾಧ್ಯಮ ಒಳ್ಳೆಯ ಸತ್ಯ ನ್ಯಾಯ ಧರ್ಮದಲ್ಲಿ ಕೆಲಸ ಮಾಡಲಿ ಮತ್ತು ನಮ್ಮ ವಿಶೇಷವಾಗಿ ನಮ್ಮ ದೇಶದ, ನಮ್ಮ ರಾಜ್ಯದ, ನಮ್ಮ ಜಿಲ್ಲೆಯ, ನಮ್ಮ ತಾಲೂಕಿನ ಒಳ್ಳೆ ವಿಚಾರಗಳನ್ನು ಸಮಾಜಕ್ಕೆ ತಿಳಿಸುವಂಥ ಕೆಲಸ ಆಗಲಿ. ಯಾಕಂದರೆ ಯುವ ಜನಾಂಗ ಇವತ್ತು ದಿನನಿತ್ಯ ನಾವು ನೋಡ್ತಾ ಇದ್ದೇವೆ. ಒಂದು ಫೇಲ್ ಆದರೆ ಆತ್ಮಹತ್ಯೆ ಅಂತ, ಅದನ್ನು ನೋಡಿ ಈಗ ಮಕ್ಕಳಿಗೆ ಆತ್ಮಹತ್ಯೆ ಅಂತ ಹೇಳಿದರೆ ಅಂಗಡಿಯಲ್ಲಿ ಚಾಕ್ಲೇಟ್ ತಗೊಂಡು ಹಾಗೆ ಆಗಿದೆ. ಸೊ ಅದಕ್ಕೋಸ್ಕರ ಅದರ ಮಟ್ಟಿಗೆ ಹೆಚ್ಚಿನ ಆಸಕ್ತಿ ಕೊಡದೆ ಸತ್ಯ ಧರ್ಮದ ಒಳ್ಳೆಯ ವಿಚಾರವನ್ನು ತಿಳಿಸುವಂಥ ಕೆಲಸ ಮಾಡಬೇಕು ಅಂತ ಕಳಕಳಿಯ ವಿನಂತಿಯನ್ನು ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಶ್ರೀರಾಮ್. ಕೃತಜ್ಞತೆಗಳು ಸರ್. ಮುಂದೆ ಪ್ರತಾಪ್ ಸಿಂಹನಾಯ್ಕ ಅವರು ವಿಧಾನ ಪರಿಷತ್ ಸದಸ್ಯರು ಶುಭ ಹಾರೈಸಬೇಕು ಅಂತ ಕೇಳ್ಕೊಳ್ತಾ ಇದ್ದೆ. ದಕ್ಷಿಣ ಕನ್ನಡ ಕಾರ್ಯನಿರತ ಪತ್ರಕರ್ತರ ಸಂಘದ ಸುವರ್ಣ ಸಂಭ್ರಮದ ಈ ಶುಭ ಸಂದರ್ಭದಲ್ಲಿ ಸಮಾರಂಭದ ವೇದಿಕೆಯಲ್ಲಿರುವ ಮತ್ತು ವೇದಿಕೆಯ ಎದುರಿರುವ ಎಲ್ಲ ಗಣ್ಯಮಾನ್ಯರೇ, ತುಂಬ ವಿಚಾರಪೂರ್ಣವಾದಂತಹ ಚರ್ಚೆ ಈ ವೇದಿಕೆಯಿಂದ ಈ ದಿನ ಆಗಿದೆ. ನನ್ನ ಶಾಲೆಯ ಅಧ್ಯಾಪಕರು ಹೇಳ್ತಾ ಇದ್ದರು, ಯಾವುದೇ ಕಾರ್ಯಕ್ರಮ ಅದು ನೆಪ ಮಾತ್ರ, ನಾವೆಲ್ಲ ಸೇರೋದು ಮುಖ್ಯ ಅಂತ ಹೇಳಿ. ಸುವರ್ಣ ಸಂಭ್ರಮದ ಕಾರ್ಯಕ್ರಮ ಅಂತೇಳಿ ಹೇಳಿದಾಗ 50 ವರ್ಷ ನಡೆದು ಬಂದ ದಾರಿಯನ್ನು ಒಮ್ಮೆ ಅವಲೋಕಿಸುವಂಥದ್ದು. ಯಾರೆಲ್ಲ ಈ 50 ವರ್ಷದಲ್ಲಿ ಈ ಪತ್ರಕರ್ತರ ಸಂಘದಲ್ಲಿ ಯಾರೆಲ್ಲ ದುಡಿದಿದ್ದಾರೆ ಅವರನ್ನು ನೆನಪಿಸಿಕೊಳ್ಳುವಂಥದ್ದು. ಅದರ ಜೊತೆಗೆ ಮುಂದೆ ಈ ನಮ್ಮ ಸಂಘ ಯಾವ ರೀತಿಯಲ್ಲಿ ಹೋಗಬೇಕು ಅಂತ ಹೇಳುವಂಥದ್ದನ್ನು ಈ ಸಭೆಗಳ ಮೂಲಕ ನಾವು ನಿರ್ಣಯ ಮಾಡಬೇಕಾದಂಥದ್ದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಂಥೇಳಿ ನಾನು ತಿಳ್ಕೊಳ್ತೇನೆ. ಆ ದೃಷ್ಟಿಯಲ್ಲಿ ಇವತ್ತು ಒಳ್ಳೆಯ ರೀತಿಯ ಕಾರ್ಯಕ್ರಮಗಳಾಗಿದೆ. ರವಿ ಹೆಗ್ಡೆಯವರು ಹೇಳುವಾಗ ತುಂಬ ಬದಲಾವಣೆಗಳನ್ನು ಹೇಳಿದರು. 1-2 ಬದಲಾವಣೆಗಳನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಒಂದು ಯಾವುದು ಅಂತ ಹೇಳಿದರೆ, ಈಗಿನ ಕಾಲದಲ್ಲಿ ಯಾವುದೇ ಸಭೆ ಮಾಡುವಾಗ ಜನ ಸೇರಿಸುವುದು ಕೂಡ ಬಹಳ ಕಷ್ಟ. ಆ ಬದಲಾವಣೆ ಯಾಕೆ ಅಂತ ಹೇಳಿ ಕೇಳಿದರೆ, ಎದುರುಗಡೆ ಮನೆಯಲ್ಲೇ ಕೂತು ನೋಡುವಂತಹ ವ್ಯವಸ್ಥೆ ಇರುವಾಗ ಸಭೆಯಲ್ಲಿ ಯಾಕೆ ಅಂತ ಹೇಳುವಂಥದ್ದು, ಆ ರೀತಿಯ ಒಂದು ಬದಲಾವಣೆ. ಎರಡನೇದು, ನಮ್ಮಂಥ ರಾಜಕೀಯದವರಿಗೆ ಈಗ ಮೊದಲಾದರೆ ಮಾತಾಡಿದರೆ ಅದರ ದಾಖಲೀಕರಣ ಇರಲಿಲ್ಲ. ಹಾಗಾಗಿ ನಾವು ಏನು ಮಾತಾಡಿದರೂ ಪಕ್ಕನೆ ಅದು ಬಾಯಿ ತಪ್ಪು ಏನಿಂದ ಅದು ನನ್ನದನ್ನು ತಪ್ಪು ರೀತಿಯಲ್ಲಿ ಅರ್ಥ ಮಾಡಿಕೊಂಡರು ಅಂತೇಳಿ ಹೇಳಲಿಕ್ಕೆ ಬರ್ತಿತ್ತು. ಈಗ ಹೇಳಲಿಕ್ಕೆ ಬರುವುದಿಲ್ಲ. ಹಾಗಾಗಿ ಮಾತನಾಡುವಾಗ ತುಂಬ ಜಾಗರೂಕತೆಯಲ್ಲಿ ಮಾತನಾಡುವ ಕಾಲದಲ್ಲಿ ನಾವಿದ್ದೇವೆ. ನನಗೊಬ್ಬರು ಬೆಳಿಗ್ಗೆ ಮೆಸೇಜ್ ಕಳಿಸಿದರು, ಅದನ್ನು ಓದಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಹಿಂದಿಯಲ್ಲಿದೆ ಅದು. ಜಿತ್ನಾ ಹೋ ಸಕೆ ಖಾಮೋಶ್ ರೆಹನಾ ಸೀಖೋ, जितना हो सके खामोश रहना सीखो, क्योंकि इंसान सबसे ज़्यादा गुनाह जुबान ही करवाती है. ನಾಲಿಗೆಯೇ ಅತ್ಯಂತ ಹೆಚ್ಚಿನ ತಪ್ಪುಗಳನ್ನು ಮಾಡಿಸುವಂಥದ್ದು. ಆದ್ದರಿಂದ ಸಾಧ್ಯವಾದಷ್ಟು ಮೌನವಾಗಿರುವುದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡು ಅಂತೇಳಿ ಹೇಳಿದ್ದಾರೆ. ನಾನು ಇಲ್ಲಿ ತುಂಬ ಅದರ ಬಗ್ಗೆ ಚರ್ಚೆ ಆಯಿತು. ಯಾವುದು ಅಂತ ಹೇಳಿ ಕೇಳಿದರೆ, ಮುದ್ರಣದಿಂದ ದೃಶ್ಯ ಮಾಧ್ಯಮ, ಈಗ ಸೋಷಲ್ ಮಾಧ್ಯಮ. ನನ್ನ ನಂಬಿಕೆ, ನಮ್ಮ ಹಿರಿಯರ ನಂಬಿಕೆ, ಯಾವುದರಲ್ಲಿ ಗಟ್ಟಿತನ ಇದೆ ಒಮ್ಮೆಗೆ ಅದು
ತನ್ನ ವೇಗವನ್ನು ಹೆಚ್ಚಿಸಿ ಇದು ಇನ್ನು ಇದೆ ಅಂತ ಹೇಳುವಂತಹ ಒಂದು ವಾತಾವರಣ ನಿರ್ಮಾಣ ಮಾಡಿದರೂ ಕಾಲ ಒಂದು ನಿರ್ಧಾರ ಮಾಡ್ತದೆ. ಕಾಲದ ಪರೀಕ್ಷೆಯನ್ನು ಯಾವುದೆಲ್ಲ ಗಟ್ಟಿಯಾಗಿ ನಿಲ್ಲಬಲ್ಲಂತಹ ಶಕ್ತಿಯನ್ನು ಇಟ್ಟುಕೊಳ್ಳುತ್ತದೆ, ಅದು ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುವುದಿಲ್ಲ. ಸುಮ್ಮನೆ ಉದಾಹರಣೆಗೆ, ಒಂದು ಊರಿನಲ್ಲಿ 3-4 ಅಂಗಡಿ ಆದರೂ ಹೊಸ ಅಂಗಡಿ ಅಂತೇಳಿ ಒಮ್ಮೆ ಎಲ್ಲರೂ ಹೋಗ್ತಾರೆ. ಹಾಗೆಂತೇಳಿ ಆ ಅಂಗಡಿ ಯಾವ ರೀತಿಯಲ್ಲಿ ಸಮಾಜದ ಗ್ರಾಹಕನ ಅಗತ್ಯಗಳಿಗೆ ಸ್ಪಂದಿಸ್ತದೆ, ಅದರ ಆಧಾರದ ಮೇಲೆ ಅದರ ಗಟ್ಟಿತನ ಮುಂದೆ ಹೋಗ್ತದೆ. ಎಷ್ಟೇ ಚಂದದ ಹೋಟೆಲ್ ಇರಲಿ, ಅಲ್ಲಿ ಒಳಗೆ ತಿಂಡಿ ಸರಿ ಇಲ್ಲ ಅಂಥೇಳಿ ಆದರೆ ಆ ಹೋಟೆಲ್ನ ವ್ಯಾಪಾರ ಕಮ್ಮಿ ಆಗಲೇ ಬೇಕು. ಯಾವ ಹೋಟೆಲ್ ನೋಡಲಿಕ್ಕೆ ಚಂದ ಇಲ್ಲದಿದ್ದರೂ ಅಥವಾ ಈಗಿನ ವೇಗಕ್ಕೆ ಸರಿಯಾಗಿ ಇಲ್ಲದಿದ್ದರೂ ಅಲ್ಲಿ ಸಿಗುವ ತಿಂಡಿ ಒಳ್ಳೆಯದು ಉಂಟು ಅಂತೇಳಿ ಆದರೆ ಇವತ್ತಲ್ಲ ನಾಳೆ ಆದರೂ ಅದು ಅಲ್ಲಿಗೆ ಹೋಗಿಯೇ ಹೋಗ್ತದೆ. ಮತ್ತು ಮನುಷ್ಯ ಅಂತೇಳಿ ಹೇಳಿದ ಮೇಲೆ ನನ್ನ ಸಣ್ಣ ಅನುಭವದಲ್ಲಿ ಎಲ್ರಿಗೂ ನಾನು ಅಂಥೇಳಿ ಇರ್ತದೆ. ಸಾಮಾನ್ಯವಾಗಿ DVG ಅವರ ಒಂದು ಮಾತಿದೆ, ಅನ್ನದಾತುರಕ್ಕಿಂತ ಚಿನ್ನದಾತುರ ಮೇಲು, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೊಲವು, ಎಲ್ಲದಕ್ಕೂ ತೀವ್ರತಮ ಯಾವುದು ಅಂಥೇಳಿ ಕೇಳಿದರೆ ಮನ್ನಣೆಯ ದಾಹ. ಎಲ್ಲಿಯವರೆಗೆ ಮನುಷ್ಯನಲ್ಲಿ ಮನ್ನಣೆಯ ದಾಹ ಇರ್ತದೆ, ಅಲ್ಲಿಯವರೆಗೆ ವಿಷಯದ ಜೊತೆಗೆ ಯಾರೇ ನೋಡಲಿ ಪತ್ರಿಕೆಯಲ್ಲಿ ನಾಳೆ ನಂದು ಬಂದಿದ ಅಂತ ಹೇಳುವಂಥದ್ದನ್ನೇ ನಾನು ಮೊದಲು ನೋಡೋದು. ಪೇಜ್ ಬಂದ ಕೂಡಲೇ, ನಿನ್ನೆ ನಾನು ಪತ್ರಕರ್ತರ ಸಂಘದ ಕಾರ್ಯಕ್ರಮಕ್ಕೆ ಹೋಗಿದ್ದೆ, ನಾನು ಉಪಸ್ಥಿತ ಇದ್ದ ಅಂತ ಹೇಳಿ ಆದರೂ ಬರೆದಿದ್ದಾರಾ ಇಲ್ವೋ ಅಂತ ಹೇಳುವಂಥದ್ದನ್ನು ನೋಡುವಂಥದ್ದು ಸಾಮಾನ್ಯ. ಸೋಷಲ್ ಮೀಡಿಯಾವೇ ಇರಲಿ, ಏನಾದರೂ ಹಾಕಿದ ತಕ್ಷಣ ಕೂಡಲೇ 1 ನಿಮಿಷದಲ್ಲಿ 4 ಬಾರಿ ನೋಡ್ತೇವೆ ಎಷ್ಟು ಲೈಕ್ ಬಂದಿದೆ ಅಂಥೇಳಿ. ಇದು ಮನ್ನಣೆಯ ದಾಹ. ಇದನ್ನು ಮೀರಿ ನಿಂತವ ನಿಜವಾಗಿ ಜೀವನದಲ್ಲಿ ಒಳ್ಳೆಯ ಗೆಲುವನ್ನು ಪಡಿತಾನೆ. ಆದರೆ ಮಾತು ಇಲ್ಲದೆ, ಅಭಿಪ್ರಾಯಗಳನ್ನು ಹೇಳದೆ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾವುದೇ ಸಂಗತಿಗಳು ನಡೆಯುವುದಕ್ಕೆ ಸಾಧ್ಯವೇ ಇಲ್ಲ. ಮಾತು ಯಾರು ಚೆನ್ನಾಗಿ ಮಾತನಾಡ್ತಾನೆ ಅದು ಒಂದು ದೊಡ್ಡ ಸಂಗತಿಯೇ. ಯಾಕೆಂತ ಹೇಳಿದರೆ ಮಾತುಗಳು ನೇರವಾಗಿ ಜನರಿಗೆ ಮುಟ್ಟಬೇಕು. ನಾನು ಮಾತಾಡಿದ ಮಾತನ್ನು ನನ್ನದೇ ಭಾವನೆಯ ರೀತಿಯಲ್ಲಿ ಅವನು ಅರ್ಥ ಮಾಡಿಕೊಂಡಾಗ ಮಾತ್ರ ಆ ಸಂವಹನ ನಿಜವಾದ ರೀತಿಯ ಸಂವಹನ ಅಂತೇಳಿ ಹೇಳ್ತಾ, ಇವತ್ತು ಸ್ವಾತಂತ್ರ್ಯಕ್ಕೂ ಸ್ವೇಚ್ಛೆಗೂ ಇದು ಎರಡಕ್ಕೂ ಈಗ ಸ್ವಾತಂತ್ರ್ಯದ ಅರ್ಥವನ್ನು ಸ್ವೇಚ್ಛೆ ಅಂತ ಹೇಳಿ ತಿಳ್ಕೊಂಡ ಹಾಗೆ ಸೋಷಲ್ ಮೀಡಿಯಾ ಬಂದ ಮೇಲೆ ಕಾಣಲಿಕ್ಕೆ ಶುರುವಾಗಿದೆ. ಯಾಕೆಂತ ಹೇಳಿದರೆ ಅವರಾಗ ಬೇಜವಾಬ್ದಾರಿ ಹೇಳಿದರು, ನಾನು ಹೇಳ್ತೇನೆ ಉತ್ತರದಾಯಿತ್ವ ಇಲ್ಲ, ಈಗ ಅಕೌಂಟೆಬಿಲಿಟಿಯೇ ಇಲ್ಲ ಸೋಷಲ್ ಮೀಡಿಯಾಗೆ. ಏನು ಬೇಕಾದರೂ ಬರೀರಿ ಅಂತ ಹೇಳುವಂತಹ ಸ್ಥಿತಿಗೆ ಬಂದಿದೆ. ಆ ರೀತಿ ಆಗದೇ ಇರುವ ಹಾಗೆ ಕಾಲ ನಿರ್ಧರಿಸ್ತದೆ ಅಂತ ಹೇಳುವಂಥದ್ದನ್ನು ಹೇಳ್ತಾ, ಕಳೆದ 50 ವರ್ಷಗಳಲ್ಲಿ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಪತ್ರಕರ್ತರು ದಕ್ಷಿಣ ಕನ್ನಡ ಜಿಲ್ಲೆಯ ಏನು ಕೀರ್ತಿ ಪತಾಕೆಯನ್ನು ಹಾರಿಸಿದ್ದಾರೆ, ನಮ್ಮಂಥವರನ್ನು ಎಚ್ಚರಿಸಿದ್ದಾರೆ, ಸಮಾಜದಲ್ಲಿ ಬದಲಾವಣೆ ತರುವುದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಅವರದೇ ಆದಂತಹ ರೀತಿಯಲ್ಲಿ ಸಂಘಟನೆಯ ಮೂಲಕ ಸೇವೆಯನ್ನು ಸಲ್ಲಿಸಿದ್ದಾರೆ. ಈ ಏನು 50 ವರ್ಷದ ದಾರಿ ಇದೆ ಅದು ಇನ್ನಷ್ಟು ಉಜ್ವಲವಾಗಿ ಬೆಳಗಲಿ ಅಂತ ಹೇಳುವಂತಹ ಶ್ರೀನಿವಾಸ ನಾಯಕರ ಹೆಸರು ಹೇಳಿಯೇ ನಾನು ನನ್ನ ಹೆಸರನ್ನು ಮುಗಿಸ್ತೇನೆ. ಯಾಕಂದರೆ ನಾವಿಬ್ಬರು ನಾಯಕರೇ, ಹಾಗೆ ಅವರು ನಮ್ಮವರು. ಆ ದೃಷ್ಟಿಯಲ್ಲಿ ಇನ್ನೂ ಒಳ್ಳೆಯ ರೀತಿಯಲ್ಲಿ ನಡೀಲಿ ಅಂತ ಹೇಳುವಂಥದ್ದನ್ನು ಹೇಳ್ತಾ, ಎಲ್ಲ ಸಭೆಗಳಲ್ಲಿ ನಾವು ಬಹಳ ಜಾಗರೂಕತೆಯಿಂದ ಒಂದು ಸಂಬೋಧನೆ ಮಾಡ್ತೇವೆ. ಇರುವ ನಮ್ಮ ಕಾರ್ಯಕ್ರಮವನ್ನು ಪ್ರಚಾರಪಡಿಸಲಿಕ್ಕೆ ಬಂದಂತಹ ಪತ್ರಿಕಾ ಮಾಧ್ಯಮದ ಬಂಧು ಮಿತ್ರರೇ ಅಂತ ಹೇಳಿ ಇಲ್ಲಿ ಹೇಳಬೇಕಾಗಿ
ಇಲ್ಲಿ ನಮ್ಮದೇ ಕಾರ್ಯಕ್ರಮ ಆದದ್ರಿಂದಾಗಿ ಒಳ್ಳೆಯದಾಗಲಿ ಅಂತೇಳಿ ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಧನ್ಯವಾದ. ಸರ್, ತಮ್ಮ ಅಮೂಲ್ಯವಾದಂಥ ಸಲಹೆ ಸೂಚನೆಗಳನ್ನು ಪರಿಗಣಿಸ್ತೇವೆ. ಈ ದಿನದ ಕಾರ್ಯಕ್ರಮವನ್ನು ಬೆಳಗಿನಿಂದ ಇಷ್ಟು ಹೊತ್ತಿನವರೆಗೆ ನಿರಂತರವಾಗಿ ನೇರ ಪ್ರಸಾರ ಮಾಡ್ತಾ ಇರುವಂಥ ಶಶಿಧರ್ ಬೊಯ್ಯತ್ ಅಬ್ಬಕ್ಕ TV ಚಾನಲ್ನ ಮುಖ್ಯಸ್ಥರು ನಮ್ಮ ಅತಿಥಿಗಳಿಂದ ಪುಟ್ಟ ಸ್ಮರಣಿಕೆಯನ್ನು ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಸ್ಮರಣಿಕೆ, ಪುಷ್ಪಗುಚ್ಛ ಹಾಗೆ ಶಾಲ್ ಹೊದಿಸಿ ಅವರನ್ನು ಗೌರವಿಸಬೇಕು ಅತಿಥಿಗಳು. ಬಂದುಲೆ ತುಳು ಅಕಾಡೆಮಿದ ಅಧ್ಯಕ್ಷರು ರೆಡ್ಡು ಪಾತೆರ ತುಳುಟೆ ಪಾತೆರಡಪ್ಪನು ಈ ಬಂಗಾರು ಪರ್ಬ ಕರ್ನಾಟಕ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಈ ಒಂಜಿ ಬಂಗಾರ ಪರ್ಬದ ಈ ಲೇಸನ್ ಇನಿ ಕಾಂಡೇಡ್ದಿನಿ ಬಯ್ಯಮಟ್ಟ ಬಾರಿ ಪೊರ್ಲುಡು ನಡಪಾದಕೊರ್ನ ಈ ಸಂಘದ ಅಧ್ಯಕ್ಷರಾಯನ ಶ್ರೀನಿವಾಸ ನಾಯ್ಕರ್ ಅಂಚನೈತ ಮಾತ ಪೂರ್ವ ಅಧ್ಯಕ್ಷರಿಗೆಲ್ಲ ಯಾನ್ ಈ ಪೊರ್ತದ ಸೋಲೈತ್ ಸೊಲ್ಮೆ ಸಂದೈತ ಮಲ್ಪ ಬಂದುಲೆ ರೆಡೇ ಪಾತೆರ ಮಾನ್ಯ ಪ್ರತಾಪ್ ಸಿಂಹ ನಾಯ್ಕರ್ ಪಣ್ಣ ಉತ್ತರದಾಯಿತ್ವ ಅಕೌಂಟಬಿಲಿಟಿ ಪನ್ಪುನ ಇನಿ ನಮ್ಮ ಮಾಧ್ಯಮದ ಮಾತ್ರ ನಾಡುವ ಅಕೌಂಟಬಿಲಿಟಿ ಪನ್ಪುನ ಇನಿ ನಮ್ಮ ಮಾತ ವ್ಯವಸ್ಥೆ ಇಡ್ಲ ಬೋಡು ರಾಜಕೀಯ ಹಿಡ್ದು ಬತ್ತನ ಮಾತ ವ್ಯವಸ್ಥೆ ಇಡ್ಲ ಇನಿ ಅಕೌಂಟಬಿಲಿಟಿ ಪನ್ಪುನ ಉತ್ತರದಾಯಿತ್ವ ಪನ್ಪುನ ಬಾರಿ ಮಲ್ಲೊಂಜಿ ಕೊರತೆ ಅದು ನಮ್ಮ ಎದುರು ಉಂಡು. ಬಂದುಲೆ ನಮ್ಮ ಜನಾರ್ದನ ಪೂಜಾರ್ಲೆ ನೀ ಪೊರ್ತು ನೆಂಪು ಮನ್ಪೋಡು ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಅಂದ್ ಪನ್ನಾಗ ಐಕೆ ಬಹುಶಃ ಪೊರ್ತುಗು ಮೊಯ್ಲಿಯರು ಮುಖ್ಯಮಂತ್ರಿ ಆಯ್ನ ಪೊರ್ತುಡು ರಾಜ್ಯದ ಒಂಜಾತ್ ಪತ್ರಕರ್ತರ ಸಂಘದ ಕೆಲೆಗೆ ಜಾಗ ಕೊರದಿತ್ತೀರು. ಅಭಯ್ ಚಂದ್ರರು ಹೆಕಡ ಪಂಡೀರ್ ನವಭಾರತ ಪತ್ರಿಕೆನ ಉಲ್ಲೇಖ ಮನ್ಪನಾಗ ಪತ್ರಿಕೆ ರೈಲಿಡು ಮನದಾನಿ ಬರುವಂತನೊಂದು ಪತ್ರಕರ್ತೆರ್ಲ ಬೆರಳೆಣಿಕೆದ ಒಂದು 4 ಜನ ಪತ್ರಕರ್ತರ ಮಾತ್ರ ಇತ್ತನ ಪೊರ್ತು ಮಲ್ಲ ಮಟ್ಟಡ್ ಸಂಘಟನೆ ಮನ್ಪೆರೆ ವ್ಯವಸ್ಥೆಲ ಇಜ್ಜಾಂಡ್ ಅಂಚಿತನ ಪೊರ್ತುಡು ಸರ್ಕಾರನೇ ಮಲ್ಲ ಉದಾರ ಮನಸ್ಸು ಮಂತದ ಆಯ್ಕೆ ಮಂತದ ಜಾಗೆ ಕೊರದಿತ್ತು ನಿಖಿಲ ಭವನ ಕಟ್ಲೆ ಎಂದು ಬೊಕೈಕ್ ಇನಿಷಿಯಲ್ ಆದ ಒಂದು 2 ಲಕ್ಷ ರೂಪಾಯಿ ದುಡ್ಡುಲ ಕೊರದಿತ್ತು. ಐಡ್ ಆಂಡ ಸುಮಾರು ವರ್ಷ ಅಂಚೆನೇ ಇತ್ತು ದುಡ್ಡುಲ ಜಾಗೆಲ್ಲ ರಡ್ಡೆಲ್ಲ ಐಕ್ ನನಗೆ ಭವನ ಕಟ್ಟೋಡು ಒಂದು ಪನ್ನಾಗ ಬಹುಶಃ ಸುಮಾರು ಏನಿಡಿದು 27-28 ವರ್ಷಕ್ಕೆ ತುಂಬು ಮಾನ್ಯ ಆನಂದ ಶೆಟ್ರು ಈ ಸಂಘದ ಅಧ್ಯಕ್ಷರಾದ ಅಪಜ್ಞಾನರೊಟ್ಟಿಗೆ ಪ್ರಧಾನ ಕಾರ್ಯದರ್ಶಿ ಆದ ಅಂತೆ ಜನ ಪತ್ರಕರ್ತರು ಈತನ ಪಗ ಏನ ಸಂಘಟನೆ ಆತನ ಇನ್ನು ವಿಸ್ತಾರ ಮನ್ಪೆರೆ ಅನಾನುಕೂಲ ಆತನ ಸಾಧ್ಯತೆ ಇಜ್ಜಾಂಡೆ ಇನ್ನಿತ ಲೆಕ್ಕ ಪೂರ್ಣಾವಧಿ ಪತ್ರಕರ್ತರ ಸಂಖ್ಯೆ ಭಾರಿ ಕಡಿಮೆ ಇತ್ತು. ಆ ಪೊರ್ತುಡು ಸಂಘಲ ಒಂತೆ ಅವು ನಿಷ್ಕ್ರಿಯ ಅಂತ ಪನ್ಪುಜಿ ಆತನ ಸ್ಥಗಿತ ಅಂತ ಪನ್ಪುಜಿ ಅಂತ ನಿಧಾನಗತಿನ ಪೋಂದು ಪುನಗ ಐಕ್ ಪಿರ ಜೀರ್ಣೋದ್ಧಾರ ಅಂದ್ ಕೊರ್ ನಾವು ಆನಂದ ಶೆಟ್ರನ ಸಮಯ ಐದು ಬಕ್ಕ ಇಡೀ ಜಿಲ್ಲೆಡ್ ಮಾತಾ ಕಡೆಟ್ಲ ತಾಲೂಕುಡ್ಲ ಪತ್ರಕರ್ತರ ಸಂಘ ಗಂಜಿ ರಿಜರ್ವೇಷನ್ ಅಂದ್ ಪನ್ಪ ಪುನರುಜ್ಜೀವನ ಪನ್ಪನ ಒಂಜಿ ವ್ಯವಸ್ಥೆ ಆರಂಭ ಅಂಡ್ ಅಪ್ಪಗ ಮಾನ್ಯ ಜನಾರ್ದನ ಪೂಜಾರ್ಲ ನಡಪೋದು ಇಂಕ್ಲು ಜಾಗೆ ಉಂಡು ಒಂದು ಪತ್ರಿಕೆ ಭವನ ಮನ್ಪಡು ಇರ್ನ MP ಪಂಡಿತ್ ದಾದಾಳಂತೆ ದುಡ್ಡು ಕೊರ್ಪಾರ ಅಂದ್ ಖಂಡಿತವಾದಲ್ಲ ಒಂದು 5-10 ಲಕ್ಷದ ನಿರೀಕ್ಷೆ ಮಂತಂದು ಪೋತೀನಿ ನಾಗರ ಶೆಟ್ರೆ 6 ಪಂಡೇರಪ್ಪಗ ಪೊರ್ತುಗು ಈ 5-10 ಲಕ್ಷ ರೂಪಾಯಿ ದಾದ ಮನ್ಪರೆ ಆಪುಂಡು 25 ಲಕ್ಷ ಆ ಪೊರ್ತುಡು ಮಾನ್ಯ ಜನಾರ್ದನ ಪೂಜಾರ್ಲು ಕೊರ್ನ ಎಂಕಲೆ ಪೋಯಿನ ಕಲೆಗೆ ಮಾತ ಬಾರಿ ಆಶ್ಚರ್ಯ ಆದಿತ್ತು. ಈತ ಮಲ್ಲ ದುಡ್ಡು ಎನ್ನಲೆ ಇವಾಗ ಒಂದು 30 ವರ್ಷಕ್ಕೂ ತುಂಬು 25 ಲಕ್ಷ ಅಂದ್ ಬಣ್ಣ ಆ ದುಡ್ಡು ಕೊರ್ನ ಹಿಡ್ದಾದ್ರ ಇನ್ನು ಲೇಡಿ ಇಲ್ಲದ ಜಾಗಡ್ ಪತ್ರಿಕಾ ಭವನ ಬರಿಯರೆ ಸಾಧ್ಯ ಅಂಡ್ ಅವು ಒಂಜಿ ಭಾರಿ ಮಲ್ಲ ಪ್ರೇರಣೆ ಬೂಸ್ಟ್ ಅಂದು ಪನ್ಪ ಐಡ್ದ ಬಕ್ಕ ಮಾತಾ ತಾಲೂಕು ಸಂಘದ ಕಲೆಗೆಲ್ಲ ಒಂಜಿ ಪ್ರೇರಣೆ ತಿಕ್ಕಂಡು ಬಕ್ಕ ಅವೇ ಭವನಗ್ ಐನು ಪಿರ ಐಕ್ ಉಪ್ಪರಿಗೇನು ಜಾಸ್ತಿ ಮಂತಂದು ಪಯರ ಒಂಜಿ ಅನುಕೂಲ ಅಲ್ಲ ಅಂಡ್ ಅಂಚಾದ್ ಈ ಸಂಘ ನಡತ ಬತ್ತನ ಸಾದಿ ಅತ್ತಂಡ ಚರಿತ್ರೆ ಬಾರಿ ಮಲ್ಲ ಉಂಡು. ಹಿರಿಯಕ್ಕಲು ಸುಮಾರು ಜನ ಉಭಯರೊಪ್ಪು ಮೈಯರೊಪ್ಪು ಪಾಗೋ ಗೋಪಾಲಕೃಷ್ಣರೊಪ್ಪು ನರಸಿಂಹರಾಯರೊಪ್ಪು ಮೆಕಲ ಮಾತ ಕಟ್ಟನಂಚಿತ್ತನ ಸಂಸ್ಥೆ ಐಡ್ದ ಬಕ್ಕ ಇನ್ನು ಆನಂದ ಶೆಟ್ಟನ ಹಿಡ್ದ ಬಕ್ಕ ಇನಿ ಬಕ್ಕ ಮಾತೆಲ್ಲ ನಮ್ಮ ಎದುರು ಉಳ್ಳೇರಕ್ಲಿ ಮಾತ ಭಾರಿ ಪೊರ್ಲುಡು ಭಾರಿ ಶಿಸ್ತುಬದ್ಧವಾದ ದುಂಬುಕೊನೆಯರು ಪ್ರತಾಪ್ ಸಿಂಹ ನಾಯ್ಕರು DVGR ಒಂಜಿ ಕವನನ್ನು ಉಲ್ಲೇಖ ಮಂತೇರು ಕರ್ನಾಟಕ ರಾಜ್ಯ ಪತ್ರಕರ್ತರ ಸಂಘಕ್ಕೆ ಸುರೂತ ಅಧ್ಯಕ್ಷರಾದಿತ್ತನಾರೇ DVG ಅಂಚಿತ್ತನ ಮಾತೊಂಜಿ ಹಿರಿಮೆ ಒಪ್ಪುನ ಸಂಘ ಅಂದು ಇನಿ ಸುಮಾರು ಜನಕ್ಕೆ ಪ್ರೇರಣೆ ಆದುಂಡು. ಇನಿ ನಮ್ಮ
AI ಬಗ್ಗೆ ಪಾತಿರೊಂದುಲ್ಲ AI ಬಗ್ಗೆ ಪಾತಿರೊಂದು ಪುನಃ ಪೊರ್ತುಡೆ ಪತ್ರಕರ್ತೆರ್ನ ಉದ್ಯೋಗಲ ಬಾರಿ ತಳಮಳ ತಳ್ಳನ ದಂಚಿತ್ತನ ಪರಿಸ್ಥಿತಿಗೆ ಬತ್ತದ ಇನಿ ಉಂತುದು ಇಡೀ ದೇಶವ್ಯಾಪಿಯಾದ ಆಫ್ಟರ್ ಕೋವಿಡ್ ಬೊಕ್ಕ ಎತೋ ಪತ್ರಿಕೆ ಬಾರಿ ಕಷ್ಟದ ಸ್ಥಿತಿಗೆ ಬತ್ತಂಡು ಮುಚ್ಚಿದು ಪೋಂಡು ಎಷ್ಟೋ ಜನ ಪತ್ರಕರ್ತೆರು ಉದ್ಯೋಗ ಕಳವನ್ನ ಪರಿಸ್ಥಿತಿ ಬತ್ತಂಡು ಅಂಚ ಪಂಡದು ಇತ್ತೆ ಪಿರ ಹೊಸ ಉದ್ಯೋಗ ಸೃಷ್ಟಿ ಆವೊಂದು ಅಂತ ಕೆಂಡ ಮಲ್ಲ ಮಟ್ಟದ ಉದ್ಯೋಗ ಸೃಷ್ಟಿ ನಾವೊಂದಿಜ್ಜಿ ಅಂಚ ಅದು ನನ್ನ ದುಂಬುದ ದಿನ ಏತು ಜನ ಪತ್ರಕರ್ತೆರು ಸೃಷ್ಟಿ ಆಪೇರು ಬರ್ಪೇರು ಏತು ಹೊಸ ಪತ್ರಿಕೋದ್ಯಮ ಕಾಲೇಜಲು ಬರ್ಪುಂಡು ಏತು ಪತ್ರಿಕೋದ್ಯಮ ಕಾಲೇಜಲ್ಲಿ ವಿದ್ಯಾರ್ಥಿಗಳು ಬರ್ಪೇರು ಒಂದು ಮಾತ ಭಾರಿ ಪ್ರಶ್ನಾರ್ಥಕ ಆದುಂಡು ಇಂಜಿತ್ತನ ಮಾತ ಸವಾಲಡು ನಮ್ಮ ಸತ್ಯ ಧರ್ಮ ನ್ಯಾಯ ನೀತಿ ಮುಖಾಂತರನೇ ದುಂಬು ಪೋಯಿ ಆ ಸತ್ಯ ನ್ಯಾಯ ನೀತಿ ಧರ್ಮನ ಪತ್ರಿಕೋದ್ಯಮ ನನ್ನ ದುಂಬುಗಳ ದಿರ್ತು ಪತ್ತಡು ಎಂದು ಪಂಡದು ಅಂಚನೆ ಈ ದಕ್ಷಿಣ ಕನ್ನಡ ಜಿಲ್ಲೆದ ಕಾರ್ಯನಿರತ ಪತ್ರರ ಸಂಘ ನನಾತ್ ಎಡ್ಡೆ ಬೇಲೆ ಮನ್ಪಲಕ್ಕೆ ಆವಡು ಪಂಡದು ಯಾನಿ ಪೊರ್ತುಡು ಎನ್ನ ಬಯಕೆ ಅಂಗಾಲಪುರ ನಿಖಲ ದುಂಬುದಿ ಒಂದು ಏನೆಲ್ಲ ಈ ಒಂಜಿ ಸಮಾರಂಭ ಜೋಡಣೆ ಮಲ್ತನಕ್ಕೆ ಸೋಲೋಯ್ತು ಸೊಲ್ಮೆ ಸಂದೈತ ಮನ್ಪೆ ಸೊಲ್ಮೆಲ್ಲು ತಾರನಾತ್ರೆ ಆರು ಕಾಲಿ ತುಳು ಅಕಾಡೆಮಿದ ಅಧ್ಯಕ್ಷರು ಮಾತ್ರ ನಮ್ಮ ಸಂಘೋಡ್ಲ ಬೆಂದಿನಾರು ಬೊಕ್ಕ ಈ ಸಂಘದ ಸಂಘಟನಾತ್ಮಕ ಚಟುವಟಿಕೆ ಇತ್ತಿನಾರು. ಇವತ್ತಿನ ಈ ಸ್ವರ್ಣ ಸಂಭ್ರಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮಾಜಿ ಅಧ್ಯಕ್ಷರು, ನಿಕಟಪೂರ್ವ ಅಧ್ಯಕ್ಷರು, ಹಾಗೆ ಹಾಲಿ ಅಧ್ಯಕ್ಷರು, ವಿವಿಧ ತಾಲೂಕಿನ ಅಧ್ಯಕ್ಷರುಗಳು ಮತ್ತು ಕಾರ್ಯದರ್ಶಿಗಳು ಇದ್ದಾರೆ. ಕೆಲವರು ಈಗಾಗಲೇ ನಿರ್ಗಮಿಸಿದ್ದಾರೆ. ಇನ್ನು ಎಲ್ರಿಗೂ ಕೃತಜ್ಞತೆಯನ್ನು ಸಮರ್ಪಿಸಿದ್ದಾರೆ ನಮ್ಮ ಸಂಘದ ಉಪಾಧ್ಯಕ್ಷರಂಥ ಭಾಸ್ಕರ್ ರೈ ಅವರು. ಬಂಧುಗಳೇ, ಪ್ರಪ್ರಥಮವಾಗಿ ಈ ವೇದಿಕೆಯ ಮುಂದೆ ಕುಳಿತುಕೊಂಡ ಎಲ್ಲ ಗಣ್ಯರಿಗೆ, ನೀವೆಲ್ಲರೂ ನಮಗೆ ಗಣ್ಯರು. ಬೆಳಿಗ್ಗೆಯಿಂದ ಇಷ್ಟೊತ್ತು ಕುಳಿತು ಬಹಳಷ್ಟು ಜನ ಹೋದರೂ ತಾವು ಬಹಳಷ್ಟು ನಮ್ಮ ಜೊತೆ ಸಹಕಾರ ನೀಡ್ತೀರಿ. ಎಲ್ರಿಗೂ ಪ್ರಪ್ರಥಮವಾಗಿ ನಾನು ನಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘದ ಪರವಾಗಿ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ದಯವಿಟ್ಟು ಹೆಸರು ಹೇಳುವುದಿಲ್ಲ ಸರ್, ಎಲ್ಲರೂ ನಮಗೆ ಖಂಡಿತವಾಗಿ ಗಣ್ಯರೇ. ಇವತ್ತಿನ ಈ ನಮ್ಮ ಸುವರ್ಣ ಸಂಭ್ರಮ, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸುವರ್ಣ ಸಂಭ್ರಮದ ಈ ಸಮಾರೋಪ ಸಮಾರಂಭದಲ್ಲಿ ಈಗಾಗಲೇ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಉಮಾನಾಥ್ ಕೋಟ್ಯಾನ್ ಬಹಳ ತುರ್ತು ಕಾರ್ಯದಿಂದ ಹೋಗಿದ್ದಾರೆ, ಅವರಿಗೂ ಧನ್ಯವಾದಗಳು. ಅದೇ ರೀತಿ ಮಾನ್ಯ ಪ್ರತಾಪ್ ಸಿಂಹ ನಾಯ್ಕ್ ವಿಧಾನ ಪರಿಷತ್ತಿನ ಸದಸ್ಯರು ಬಹಳ ಉತ್ತಮವಾದ ನಮಗೆ ಮಾರ್ಗದರ್ಶನವನ್ನು ನೀಡಿ ಮಾತಾಡಿದ್ದಾರೆ ಸರ್, ತಮಗೂ ಧನ್ಯವಾದಗಳು. ಅದೇ ರೀತಿ ಈರುವರು ಮಾಜಿ ಶಾಸಕರು ಮಾಜಿ ಸಚಿವರು ರಡ್ಡು ಜನಲ ಬಾಜಿ ಮಂತಿರ್ನಗ್ಲು ನಂಗೆ ಬಾರಿ ಅಡ್ಡೆ ಒಂಜಿ ಅಭಯ್ ಚಂದ್ರ ಜೈನ್ ಬುಕ್ಕರಿ ನಾಗರಾಜ್ ಶೆಟ್ರು. ಅಭಯ್ ಚಂದ್ರ ಜೈನ್ ಅಂತ ಹೇಳಿದರೆ ನಮ್ಮ ಜೊತೆ ಪ್ರತಿ ದಿವಸ ಅಂತಲೇ ಹೇಳ್ಬೋದು, ಬಹಳಷ್ಟು ದಿವಸಗಳಿಂದ ನಮಗೆ ಬಹಳಷ್ಟು ಬೆಂಬಲವಾಗಿ ನಿಂತವರು. ನಮ್ಮನ್ನು ಬಹಳಷ್ಟು ಸಲ ಮುಖ್ಯಮಂತ್ರಿಯವರ ಹತ್ತಿರ ಕರ್ಕೊಂಡು ಹೋಗಿ ಅಲ್ಲಿ ಅವರ ಚೇಂಬರ್ಗೆ ಹೋಗಬೇಕಾದ್ರೆ ನಮಗೆ ಅಭಯ್ ಚಂದ್ರ ಜೈನ್ ಇರಬೇಕಿತ್ತು ಅಂತ ಬಹಳಷ್ಟು ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದಾರೆ. ನಮ್ಮ ಪತ್ರಕರ್ತರ ಕ್ರಿಕೆಟ್ ಇದು ರಾಜ್ಯ ಕ್ರಿಕೆಟ್ ಪಂದ್ಯಾಟ ಆಗಿತ್ತು, ರಾಜ್ಯ ಸಮ್ಮೇಳನ ಆಗಿತ್ತು, ಅದಕ್ಕೆಲ್ಲ ನಮಗೆ ಬೆನ್ನೆಲುಬಾಗಿ ನಿಂತವರು ಅಭಯ್ ಚಂದ್ರ ಜೈನ್ ಸರ್, ಧನ್ಯವಾದಗಳು ಮಗದೊಮ್ಮೆ ತಮಗೆ. ಅದೇ ರೀತಿ ಸರ್ ನಾಗರಾಜ್ ಶೆಟ್ರು ಈರ್ಲ ಸೇವೆಯನ್ನು ಖಂಡಿತ ಎಂಕ್ಲ ಮರಪೂಜ ಸರ್, ಧನ್ಯವಾದ. ಅದೇ ರೀತಿ ಇವತ್ತು ನಮ್ಮ ಜೊತೆ ಖಾದರ್ ಶಾ ಇದ್ದಾರೆ, ಹಿರಿಯ ನಿರ್ದೇಶಕರು, ವಾರ್ತಾ ಹಾಗೂ ಸಾರ್ವಜನಿಕ ಸಂಪರ್ಕ ಇಲಾಖೆ. ನಮ್ಮ ಯಾವುದೇ ಪತ್ರಕರ್ತರಿಗೆ ಒಂದು ಮುಖ್ಯ ವೇದಿಕೆ ಅಂತ ಹೇಳ್ಬೋದು ಅವರು ಸರ್, ತಮಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ತಾರನಾಥ್ ಗಟ್ಟಿ ಕಾಪಿಕಾಡ್ ಅಧ್ಯಕ್ಷರು, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ. ಈ ಒಂಜಿ ಬಂಗಾರದ ಒಂಜಿ ಪರ್ಬೋಡು ಬಂಗಾರದಂಚಿನ ಪಾತೆರ ಪಂಡೇರು. ಅವೇ ರೀತಿ ಇತ್ತೆ ಪುಷ್ಪರಾಜ್ ಶೆಟ್ರು ಪನ್ಲೆಕ್ಕ ಆನಂದ್ ಶೆಟ್ರು ಗುರಿ ಕಾರ್ಮೇಡು ಆರು ಕಾರ್ಯಂತೆರಾತಿತ್ತೇರು, ಭಾರಿ ಬೇಲೆ ಮಲ್ತೇರು. ಆರು ಈ ಸಂದರ್ಭಡು ಒಂಜಿ ನಮ್ಮ ಅಧ್ಯಕ್ಷರಿಗೆ ಸ್ಮರಣಿಕೆ ಕುರಿತು ಗೌರವ ಮಲ್ಪೊಂದು ಪನ್ನೊಂದು ಸರ್, ಪತ್ರಕರ್ತರ ಸಂಘದ ಪರವಾತ ಮಾತ ಪತ್ರಕರ್ತರ ಪರವಾತಲ್ಲ ಇವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸುವಂತಲ್ಲ. ಅದೇ ರೀತಿ ಇವತ್ತು ಸನ್ಮಾನಿಸಲ್ಪಟ್ಟ ಹಿಂದಿನ ನಮ್ಮ ಪತ್ರಕರ್ತರ ಸಂಘವನ್ನು ನಡೆಸಿದ ಅಧ್ಯಕ್ಷರುಗಳು, ಅದರಲ್ಲಿ ಬಹಳಷ್ಟು ಜನ ಹಿರಿಯರು ಕಾಲವಾಗಿದ್ದಾರೆ. ಉಳಿದ ಎಲ್ಲರನ್ನು ನಾವು ಸನ್ಮಾನಿಸಿದ್ದೇವೆ. ನಮಗೆ ಮಾರ್ಗದರ್ಶನ, ಈ ನಮ್ಮ ಪತ್ರಕರ್ತರ ಸಂಘವನ್ನು
ಈ ಒಂದು ಮಟ್ಟಕ್ಕೆ ಏರಿಸುವಲ್ಲಿ ಅವರೆಲ್ಲರೂ ಸ್ಫೂರ್ತಿ ಅಂತ ಹೇಳುತ್ತಾ ಎಲ್ರಿಗೂ ಮಗದೊಮ್ಮೆ ನಾನು ಎಲ್ಲರ ಪರವಾಗಿ, ಎಲ್ಲ ಪತ್ರಕರ್ತರ ಪರವಾಗಿ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಎಲ್ಲ ತಾಲೂಕಿನ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ. ಸಮಯದ ಅಭಾವದಿಂದಾಗಿ ನಾನು ಎಲ್ಲರ ಹೆಸರು ಹೇಳುವುದಿಲ್ಲ. ಅವರ ಜೊತೆ ಕಾರ್ಯದರ್ಶಿಗಳಾಗಲಿ ಅಥವಾ ಆ ತಾಲೂಕಿನ ಪತ್ರಕರ್ತರು ಬಹಳಷ್ಟು ಸೇವೆ ಮಾಡಿದ್ದಾರೆ. ಆ ಪತ್ರಕರ್ತರ ಆ ಒಂದು ಸಮಾಜದಲ್ಲಿ ಉತ್ತಮ ರೀತಿಯಲ್ಲಿ ಸ್ಪಂದಿಸುತ್ತಾ ಇದ್ದಾರೆ. ತಮಗೆಲ್ರಿಗೂ ಸರ್ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಎಲ್ಲರೂ ತಿಳಿದ ಹಾಗೆ ಎಲ್ಲರೂ ಹೇಳಿದ್ದಾರೆ, ವನಸ್ಸು ಬಾರಿ ಸೋಕಾತನೆ, ಚಾ ಕಾಫಿ ಬಾರಿ ಎಡ್ಡೆತ್ತನೆ. ಯಾವುದೇ ಕಾರ್ಯಕ್ರಮ ಇದ್ದರೂ ಊಟ ಉಪಚಾರ ಒಳ್ಳೆದಿದ್ರೆ ಅದು ಎಲ್ಲ ಒಳ್ಳೆದಂತ ನಮ್ಮ ದೇವಿ ಕ್ಯಾಟ್ರರ್ಸ್ ಬಾಲಕೃಷ್ಣ. ಅದೇ ರೀತಿ ಈ ಎಲ್ಲ ಕಾರ್ಯಕ್ರಮದ ಹಿಂದೆ ನಮ್ಮೊಡನೆ ಸಹಕಾರ ಕೊಟ್ಟವರು ವಿಜಯ ಕೋಟ್ಯನ್ ಪಡು. ನಾನು ಎಲ್ಲರ ಹೆಸರು ಆದರೆ ಅವರ ಹೆಸರು ಹೇಳಲೇಬೇಕು. ಯಾವುದೇ ಕಾರ್ಯಕ್ರಮ ಇದ್ದರೆ ನಾವು ಅವರನ್ನು ತೋರಿಸೋದು. ವಿಜಯ ಕೋಟ್ಯನ್ ಉಳ್ಳರು ನಂಗೆ ದಾಲಪೋಡಿಗೆ ಹೆಜ್ಜೆ ಅಂತ. ಹಾಗೆ ನಾವೆಲ್ಲ ಆ ಒಂದು ಬೆಳಿಗ್ಗೆ 9 ಗಂಟೆಗೆ ಬಂದರೂ ಅವರೆಲ್ಲ ವ್ಯವಸ್ಥೆಯನ್ನು ಮಾಡ್ತಾರೆ. ಅದೇ ರೀತಿ ಊಟದ ವ್ಯವಸ್ಥೆ ನಾವು ಹೇಳಿದ್ದು 500 ಊಟ, ಇಲ್ಲಿ 1100 ಜನ ಊಟ ಮಾಡಿ ಹೋದರು. ಯಾರಿಗೂ ಕಡಿಮೆ ಆಗದ ರೀತಿಯಲ್ಲಿ ಬಹಳಷ್ಟು ಉತ್ತಮ ಆ ಒಂದು ಊಟೋಪಚಾರವನ್ನು ಕೊಟ್ಟಿದ್ದಾರೆ. ಅವರಿಗೂ ತುಂಬ ಹೃದಯದ ಕೃತಜ್ಞತೆಗಳು. ಅದೇ ರೀತಿ ಕುದ್ಮಾಲ್ ರಂಗರಾವ್ ಪುರಭವನ ಇದನ್ನು ಒದಗಿಸಿಕೊಟ್ಟ ಜಿಲ್ಲಾಡಳಿತ ಮತ್ತು ಇಲ್ಲಿ ದುಡಿಯುತ್ತಿರುವ ಹರೀಶರು ಸೇರಿದಂತೆ ಎಲ್ಲ ಸಿಬ್ಬಂದಿಗಳಿಗೂ ನಾವು ಕೃತಜ್ಞರಾಗಿದ್ದೇವೆ. ಆರಕ್ಷತಾ ಠಾಣೆ ಅವರು ಮತ್ತು ಸೌಂಡ್ ಸಿಸ್ಟಮ್ ಅನ್ನ ಕಾಂಡೇರ್ತಿ ಇತ್ತ ಮಟ್ಲ ದಾಲ ತೊಂದರೆ ಮಲ್ತಿದ್ದಾರೆ. ಭಾರಿ ಶೋಕುಡು ಸುಧಾರ್ತಿ ಕೊಡ್ತಾರೆ. ನಿಖಲೆಗಲ ಎಂಗ್ಲನ್ನ ತುಂಬ ಹೃದಯದ ಕೃತಜ್ಞತೆಗಳು. ಸಾಕ್ಷ್ಯಚಿತ್ರ ನಿರ್ಮಾಣ ವೆಂಕಟೇಶ್ ನಾಯ್ಕ್ ನಮ್ಮ ಅಧ್ಯಕ್ಷರ ತಮ್ಮ, ಅವರು ಬಹಳ ಉತ್ತಮ ರೀತಿಯಲ್ಲಿ ಆ ಒಂದು ಸಾಕ್ಷ್ಯ ಚಿತ್ರವನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಗಳನ್ನು ಗಳಿಸುತ್ತಾ, ನಮ್ಮ ಶಶಿಧರ್ ಪೊಯ್ಯತ್ತ ಬೈಲು ಹಬ್ಬಕ್ಕ ಟಿವಿ ಬೆಳಿಗ್ಗೆ 8 ಗಂಟೆಗೆ ಬಂದಿದ್ದಾರೆ. ಎಲ್ಲ ಹೋದ್ರು ಈಗ ಅವರೊಬ್ಬರು ಇದ್ದಾರೆ ನಮ್ಮ ಜೊತೆ. ಸರ್ ತುಂಬ ಹೃದಯದ ಕೃತಜ್ಞತೆ ಇವರಿಗೆ. ಅದೇ ರೀತಿ ನಮ್ಮ ಈ ಒಂದು ಸ್ಟೇಜಲ್ಲಿ ನಾವು ಕಾಣ್ತಿದ್ದೆವು, ನಮ್ಮ ವೇದಿಕೆಯಲ್ಲಿ ಹಿಂದುಗಡೆ ಬಹಳಷ್ಟು ಜನ ದುಡಿದಿದ್ದಾರೆ. ಅವರು ಯಾರಿಗೂ ಕಣ್ಣಿಗೆ ಕಾಣುವುದಿಲ್ಲ. ಅಲ್ಲಿಂದ ಕೆಲಸ ಮಾಡೋ ಬಹಳ ಒಂದು ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ನಡೆದಿದೆ ಅಂತ ಹೇಳ್ಬೋದು. ಭರ್ಜರಿ ಮತ್ತು ಅಚ್ಚುಕಟ್ಟಾಗಿ ಎಲ್ಲರಿಗೂ, ಎಲ್ಲ ಪತ್ರಕರ್ತರ ಮಿತ್ರರಿಗೆ, ಅದೇ ರೀತಿ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳಿಗೆ, ಕೆಲವರು ಮಾತ್ರ ವಿದ್ಯಾರ್ಥಿಗಳಿದ್ದಾರೆ, ವಿದ್ಯಾರ್ಥಿಗಳಿಗೆ, ಅಲ್ಲಿಯ ಶಿಕ್ಷಕರು, ಮತ್ತೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ತಾಲೂಕಿನ ಈಚ್ ಅಂಡ್ ಎವ್ರಿ ಒನ್, ಪ್ರತಿಯೊಬ್ಬ ಮತ್ತು ಎಲ್ಲ ಪತ್ರಕರ್ತರಿಗೂ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ, ಮಗದೊಮ್ಮೆ ನಮ್ಮ ಪುಷ್ಪರಾಜ್ BN ಬಹಳಷ್ಟು ಉತ್ತಮ ರೀತಿಯಲ್ಲಿ ಈ ಒಂದು ನಮ್ಮ ಸಮಾರಂಭವನ್ನು MC ಮಾಡಿದ್ದಾರೆ, ಕಾರ್ಯ ನಿರೂಪಣೆ ಮಾಡಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತಾ, ಮಗದೊಮ್ಮೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ದಯವಿಟ್ಟು ಸಾಕ್ಷ್ಯ ಚಿತ್ರ ನಿರ್ಮಾಣ ಮಾಡಿದಂಥ ವೆಂಕಟೇಶ್ ನಾಯ್ಕ್ ಅವರು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಅತಿಥಿಗಳಿಂದ ಪ್ರತಾಪ್ ಸಿಂಗ್ ನಾಯ್ಕ್ ಹಾಗೆ ಮಾಜಿ ಸಚಿವರಿದ್ದಾರೆ, ಅವರಿಂದ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ವಸಂತ್ ಅವರು ನಮ್ಮೊಂದಿಗಿದ್ದಾರೆ. ಅವರು ದಯವಿಟ್ಟು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ವೆಂಕಟೇಶ್ ನಾಯ್ಕ್ ಅವರು ಈ ಕ್ಷಣದವರೆಗೆ 50 ವರ್ಷದ ಕೆಲವೊಂದು ಬಹಳ ಅಮೂಲ್ಯವಾದಂಥ ಘಟನೆಯನ್ನು ದಾಖಲಿಸಿ ಒಂದು ಸಾಕ್ಷ್ಯ ಚಿತ್ರವನ್ನು ಮಾಡಿದ್ದಾರೆ. ಅದು ಇವತ್ತಿನ ವೇದಿಕೆಯಲ್ಲಿ ಬಿಡುಗಡೆಗೊಂಡಿದೆ. ನಮ್ಮ ಸುವರ್ಣ ಸಂಭ್ರಮದ ಒಂದು ಐತಿಹಾಸಿಕ ದಾಖಲೆಯನ್ನು ಅವರು ದಾಖಲಿಸಿದಂಥ ವ್ಯಕ್ತಿ. ಹಾಗೆ ವಸಂತ್ ಅವರು ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅಧಿಕಾರಿ ಅವರು. ಲೈಟಿಂಗಿನ ಅನ್ನ ಮಿತ್ತಬಲ್ಲ ಸ್ಟೇಜಿಗೋರ, ಸೌಂಡ್ ಅಂಡ್ ಸಿಸ್ಟಮ್ಸ್, ಕೊನೆಯದಾಗಿ ರಾಷ್ಟ್ರಗೀತೆಯೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೇವೆ. ದಯವಿಟ್ಟು ಎಲ್ಲರೂ ಎದ್ದು ನಿಂತು ರಾಷ್ಟ್ರಗೀತೆಯನ್ನು
ಹಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. अधिनायक जय हे भारत भाग्य विधाता पंजाब सिंधु गुजरात मराठा द्राविड उत्कल बंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मागे गाहे तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 हे बोलो भारत माता की जय. ಅಣ್ಣ ಎಂಡ್ ಲೈಟಿಂಗ್ಸ್ ದಯವಿಟ್ಟು. देखो ले